ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ವಿಡಿಯೋ ಎಲ್ಲರೂ ನೋಡಿದಿರಲ್ಲ, ಅದರ DPP ಸೊಲ್ಯೂಷನ್ಸ್ ಕೂಡ ನೋಡಿದ್ದೀರಾ. ಓಕೆ, ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ, ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇದೆ. ನಂತರ ಇನ್ನು ಮುಂದೆ ಅದೇ ಚಾಪ್ಟರ್ಗೆ ಕನೆಕ್ಟೆಡ್ ಆಗಿರುವಂಥ ಇನ್ನೂ ಒಂದು ಚಾಪ್ಟರ್ ನೋಡೋಣ, ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಏಕಲವ್ಯ ಕನ್ನಡ ಬ್ಯಾಚಲ್ಲಿ. ಓಕೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಏನಿದು? ವಾಟ್ ಈಸ್ ದಿಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್? ಪ್ರತಿದಿನ ನಮ್ಮ ಜೊತೆಗೆ ಬಹಳಷ್ಟು ಇನ್ಸಿಡೆಂಟ್ಸ್ಗಳು ನಡೀತಾ ಇರ್ತವೆ. ನಾವು ಮಲ್ಕೋತೀವಿ, ಊಟ ಮಾಡ್ತೀವಿ, ಊಟ ಮಾಡುವಾಗ ಬೇರೆ ಬೇರೆ ಥರದ ಫುಡ್ ತಿಂತೀವಿ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಲಿಪಿಡ್ಸ್, ಈ ರೀತಿ ಬೇರೆ ಬೇರೆ ಬಯೋಮಾಲಿಕ್ಯೂಲ್ಸ್ಗಳನ್ನ ತಿಂತಾ ಇರ್ತೀವಿ. ಅವುಗಳನ್ನ ಡೈಜೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಎನ್ಸೈಮ್ ಸಿಕ್ರೆಟ್ ಆಗುತ್ತೆ. ಪ್ರತಿಯೊಂದು ಎನ್ಸೈಮ್ ಅಥವಾ ಪ್ರೋಟೀನ್ ಸಿಕ್ರೀಟ್ ಆಗಲಿಕ್ಕೆ ಪ್ರತಿಯೊಂದು ಜೀನ್ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ಆ ಜೀನ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡುವ ಮೆಕ್ಯಾನಿಸಮ್ ಏನು, ಅದೆಲ್ಲವನ್ನು ನೋಡ್ಕೊಳ್ಳೋದಿದೆ ಈ ಚಾಪ್ಟರ್ ಅಲ್ಲಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಓಕೆ, ನೀವು ರೆಡಿ ಇದ್ದೀರಾ? ಹಾಗಾದ್ರೆ ನೋಡಿ, ಇಲ್ಲಿ ಯೂಶುವಲಿ ದೇರ್ ಆರ್ 2 ನ್ಯೂಕ್ಲಿಕ್ ಆಸಿಡ್ಸ್ ಇನ್ ಆಲ್ ದಿ ಲಿವಿಂಗ್ ಆರ್ಗಾನಿಸಮ್. ಎಲ್ಲ ಲಿವಿಂಗ್ ಆರ್ಗಾನಿಸಮ್ಗಳಲ್ಲಿ 2 ನ್ಯೂಕ್ಲಿಕ್ ಆಸಿಡ್ಸ್ ಕಾಮನ್ ಆಗಿ ಸಿಗ್ತಾ ಇರುತ್ತೆ. ವಾಟ್ ಆರ್ ದೀಸ್ ನ್ಯೂಕ್ಲಿಕ್ ಆಸಿಡ್ಸ್? ನೋಡಿ, ಯಾವ ನ್ಯೂಕ್ಲಿಕ್ ಆಸಿಡ್ ಸಿಗುತ್ತೆ. ಸೊ ದೀಸ್ ನ್ಯೂಕ್ಲಿಕ್ ಆಸಿಡ್ಸ್ ಆರ್, ನಾನು ಇಲ್ಲಿ ಬರಿತಾ ಇದ್ದೀನಿ, ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. 2 ತರದ ನ್ಯೂಕ್ಲಿಕ್ ಆಸಿಡ್ಸ್ಗಳು ಸಿಗುತ್ತೆ. ಯಾವುದದು? ಒಂದು DNA ಅಂಡ್ ಒನ್ ಮೋರ್ ಈಸ್ RNA. ಇವು 2 ನ್ಯೂಕ್ಲಿಕ್ ಆಸಿಡ್ಸ್ ಇದೆ. DNA ಜನರಲಿ ನಾವು ಹೇಳ್ತೀವಿ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇಟ್ ಈಸ್ ಜೆನೆಟಿಕ್ ಮಟೀರಿಯಲ್ ಇನ್ ಮೋಸ್ಟ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್. ಇಟ್ ಈಸ್ ಜೆನೆಟಿಕ್ ಮಟೀರಿಯಲ್, ಇಟ್ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್. ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಇಟ್ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್ ಇನ್, ಎಲ್ಲಿ ನೋಡಿ, ಇನ್ ಆಲ್ ದಿ ಯೂಕ್ಯಾರಿಯೋಟ್ಸ್, ಆಲ್ ದಿ ಪ್ರೊಕ್ಯಾರಿಯೋಟ್ಸ್ ಅಂಡ್ ಇವನ್ ಸಮ್ ವೈರಸಸ್ ಆಲ್ಸೋ. ಯಾವುದು? DNA ಕಂಟೈನಿಂಗ್ ವೈರಸ್, ಅದಕ್ಕೆ ಅಡೆನೋ ವೈರಸ್ ಅಂತೀವಿ. ಇವನ್ ಇನ್ ಅಡೆನೋ ವೈರಸ್ ಅಲ್ಲೂ ಕೂಡ DNA ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಜೆನೆಟಿಕ್ ಮಟೀರಿಯಲ್ ಆಗಿರುತ್ತೆ. RNA ಏನಾಗಾದ್ರೆ ಇಟ್ ಈಸ್ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇದು ಜೆನೆಟಿಕ್ ಕೂಡ ಇರುತ್ತೆ, ನಾನ್ ಜೆನೆಟಿಕ್ ಕೂಡ ಇರುತ್ತೆ. 2 ತರದ RNA ನೋಡ್ಬೋದು. ಒಂದು ಜೆನೆಟಿಕ್ RNA ಅಂಡ್ ಇನ್ನೊಂದು ನಾನ್ ಜೆನೆಟಿಕ್ RNA ಅಂತ ಹೇಳ್ತೀವಿ. ಇನ್ನೊಂದಿದೆ ನಾನ್ ಜೆನೆಟಿಕ್ RNA. ಒಂದು ಜೆನೆಟಿಕ್ RNA ಮತ್ತೆ ಇನ್ನೊಂದು ನಾನ್ ಜೆನೆಟಿಕ್ RNA. ಇವು 2 ಇರುತ್ತೆ. ಜೆನೆಟಿಕ್ RNA ಮೋಸ್ಟ್ ಕಾಮನ್ಲಿ ಸೀನ್ ಇನ್ ಫ್ಯೂ ವೈರಸಸ್. ಕೆಲವು ವೈರಸ್ಗಳಲ್ಲಿ ಮಾತ್ರ ಜೆನೆಟಿಕ್ RNA ನಾವು ನೋಡಬಹುದು. ಆ ವೈರಸ್ಗಳು ಕಾಮನ್ಲಿ ನಾವು ಇವುಗಳಿಗೆ ರಿಟ್ರೋ ವೈರಸ್ ಅಂತ ಹೇಳ್ತೀವಿ. ದೇ ಆರ್ ಕಾಮನ್ಲಿ ನೌನ್ ಆಸ್ ಎ ರಿಟ್ರೋ ವೈರಸಸ್. ಆಲ್ಮೋಸ್ಟ್ ಸುಮಾರು 18 ವಿವಿಧ ಪ್ರಕಾರದ ನಾನ್ ಜೆನೆಟಿಕ್ RNAಗಳಿದ್ದಾವೆ. ಅವು ಜೆನೆಟಿಕ್ ಮಟೀರಿಯಲ್ ಆಗಿ ಕೆಲಸ ಮಾಡೋದಿಲ್ಲ, ಇನ್ಹೆರಿಟೆನ್ಸ್ ಮಟೀರಿಯಲ್ ಆಗಿ ಕೆಲಸ ಮಾಡೋದಿಲ್ಲ. ಎಷ್ಟು ಪ್ರಕಾರ? ಸುಮಾರು 18 ಪ್ರಕಾರದ ನಾನ್ ಜೆನೆಟಿಕ್ RNAಗಳಿವೆ. There are around 18 types of non-genetic RNA. But for your syllabus, mainly you have to focus on only 3 non-genetic RNA, and they are most commonly, one is rRNA. ಏನಂತ ಹೇಳ್ತೀರಾ ಇದನ್ನ? ರೈಬೋಸೋಮಲ್ RNA. ಓಕೆ, the next is mRNA, messenger RNA, and third one is tRNA or transfer RNA ಅಂತ ಹೇಳ್ತೀವಿ. So these are the most common nucleic acid which are found in all the living organisms. These are the 2 types of nucleic acids. ಹಾಗಾದ್ರೆ ಈ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ನಾವು 1 by 1 ನೋಡೋಣ. ಇವುಗಳಲ್ಲಿ ಏನ್ ಕಾಂಪೋನೆಂಟ್ಸ್ ಇರುತ್ತೆ, ದೆನ್ ಅವುಗಳಲ್ಲಿ ಯಾವ ರೀತಿ ಬಾಂಡಿಂಗ್ ಪ್ಯಾಟರ್ನ್ ಇರುತ್ತೆ, ಈ ನ್ಯೂಕ್ಲಿಕ್ ಆಸಿಡ್ಸ್ಗಳು ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಹೆಂಗಾಗುತ್ತೆ, ಅವುಗಳ ಮಲ್ಟಿಪ್ಲಿಕೇಶನ್ ಹೆಂಗಾಗುತ್ತೆ, ಅವುಗಳ ಎಕ್ಸ್ಪ್ರೆಷನ್ ಹೆಂಗಾಗುತ್ತೆ, ಅದೆಲ್ಲವನ್ನು ಈ ಚಾಪ್ಟರ್ ಅಲ್ಲಿ ನಾವು ನೋಡಬೇಕಾಗಿದೆ. ಸೊ ಫಸ್ಟ್ ಒನ್ ನೋಡೋಣ, DNA. ನೋಡಿ, ಇಲ್ಲಿ
DNA or deoxyribose nucleic acid ಅಂತ ಹೇಳ್ತೀವಿ. First time this deoxyribose nucleic acid was discovered by a Frederick Mischer. It was discovered by a Frederick Mischer. It was discovered by a Frederick Mischer in the year 1869. Okay, it was discovered by a Frederick Mischer, and he named it as, ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ನೋಡಿ, named it as nuclein. He named it as nuclein. ಇದನ್ನ nuclein ಅಂತ ಹೆಸರು ಕೊಟ್ಟಿದ್ದಾರೆ. But as DNA is acidic in nature, ಅವರು ಇನಿಷಿಯಲಿ ನ್ಯೂಕ್ಲಿಯನ್ ಅಂತ ಹೆಸರು ಕೊಟ್ಟರು. ಬಟ್ as DNA is acidic in nature, DNA or nucleic acids, they are acidic nature, it is renamed. Nucleic acids are renamed as, means nuclein is renamed as nucleic acid. It is renamed as nucleic acid. Renamed as nucleic acid by a scientist by Altman. Renamed as nucleic acid by scientist Altman. ಬಹಳ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನಾವು ನೋಡೋಣ ಹೌ ಟು ಮೇಜರ್. ಈಗ DNA ಏನಿದೆ, ಒಂದು DNA ಅಲ್ಲಿ ಬಹಳಷ್ಟು ನ್ಯೂಕ್ಲಿಯೋಟೈಡ್ಸ್ಗಳಿರ್ತವೆ. DNA ಜನರಲಿ ನಾವು ಹೇಳ್ತೀವಿ ಇಟ್ಸ್ ಎ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ DNA ಈಸ್, ನೋಡಿಲಿ DNA ಇದೆಯಲ್ಲ, ಇದನ್ನ ನಾವು ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್. It is a polynucleotide molecule ಅಂತ ಹೇಳ್ತೀವಿ. Means each DNA it contains hundreds together nucleotide molecules. So therefore we can say DNA is a polynucleotide molecule. Then the question is how to measure the length of DNA. The question is how to measure length of DNA. How to measure the length of DNA. ಈ DNA ಲೆಂತ್ ಅನ್ನ ಯಾವ ರೀತಿ ಹೆಂಗ್ ಮೆಜರ್ ಮಾಡಬಹುದು, ಏನ್ ಯೂನಿಟ್ ಯೂಸ್ ಮಾಡಬಹುದು ನೋಡಿ ಇಲ್ಲಿ. ಬಿಕಾಸ್ DNA ಆರ್ ಹೈಲಿ ಮೈಕ್ರೋಸ್ಕೋಪಿಕ್ ಮಾಲಿಕ್ಯೂಲ್ಸ್. ನೋ ಡೌಟ್ ದೇ ಕಂಟೈನ್ಸ್ ಥೌಸಂಡ್ಸ್ ಆಫ್ nucleotides, but even though they are microscopic. Then how to measure the length of this DNA? Mainly the DNA length is measured if the DNA is single stranded. If the DNA is single stranded or if the DNA is double stranded, we have to see both these concepts. If the DNA is single stranded, then length of DNA is measured by counting the number of nucleotides on the basis of number of nucleotides. NTDS ಅಂತ ಬರಿತಾ ಇದ್ದೀನಿ, ಅಂದ್ರೆ ನ್ಯೂಕ್ಲಿಯೋಟೈಡ್ಸ್. ಅಲ್ಲಿ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇದೆ ಅಂತ ಕೌಂಟ್ ಮಾಡಿ ಹೇಳಬೇಕು. Then double stranded DNA idre by counting the number of nucleotide base pairs. By counting the number of base pairs, nitrogenous base pairs, yeah, nucleotide base pairs anta heltivi. By counting the number of base pairs or BP anta shortcut alli helbodu. Total ಎಷ್ಟು ಬೇಸ್ ಪೇರ್ಸ್ ಇದೆ ಅದನ್ನ ಕೌಂಟ್ ಮಾಡಿ ಟೋಟಲ್ ಲೆಂತ್ ಆಫ್ DNA ಎಷ್ಟು ಅಂತ ಹೇಳ್ಬೋದು. ಸೊ ದೀಸ್ ಟೂ ಮೆಥಡ್ಸ್ ಆರ್ ಫಾಲೋಡ್. ಕೆಲವೊಂದು ಉದಾಹರಣೆ ನೋಡೋಣ ಇಲ್ಲಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀನಿ, ಇಂಪಾರ್ಟೆಂಟ್ ಇದೆ, NCERT ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ವಶನ್ ಬರ್ತಾ ಇರುತ್ತೆ. ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್, ನಾನು ಕೆಲವೊಂದು ಆರ್ಗ್ಯಾನಿಸಮ್ಸ್ ಹೆಸರು ಹೇಳ್ತಾ ಇದ್ದೀನಿ ಇಲ್ಲಿ. ದೇರ್ ಆರ್ ಸಮ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ನೇಚರ್ ಆಫ್ DNA, ವೆದರ್ ಇಟ್ ಈಸ್ ಎ ಡಬಲ್ ಸ್ಟ್ಯಾಂಡರ್ಡ್, ಎ ಸಿಂಗಲ್ ಸ್ಟ್ಯಾಂಡರ್ಡ್, ಸರ್ಕ್ಯುಲರ್ ಆರ್ ಲೀನಿಯರ್, ದಟ್ ಈಸ್ ನೇಚರ್ ಆಫ್ DNA. Nature of DNA. Then next is the length of DNA on the basis of number of nucleotides or number of bases, the base pairs, that is number of base pairs BP or number of nucleotides NTDS. ಇದು ನೋಡಬೇಕಾಗಿದೆ.
ಸೊ ನೋಡಿ ಇಲ್ಲಿ ಫಸ್ಟ್ ಆರ್ಗ್ಯಾನಿಸಮ್ ಇದೆ. ಓಕೆ, ಈ ರೀತಿ ನೋಡೋಣ. ಫಸ್ಟ್ ಆರ್ಗ್ಯಾನಿಸಮ್ ಈಸ್ pi into 174 lambda phase, pi into 174 bacteriophage ಅಂತ ಹೇಳ್ತೀನಿ. pi into 174 bacteriophage. Bacteriophage nothing but they are the viruses which causes infection to the bacteria. So pi into 174 bacteriophage ಇದೆ. ಇದರಲ್ಲಿ DNA ಯಾವ ರೀತಿ ಇದೆ ನೋಡಿ. DNA is single stranded circular DNA ಇದೆ. ಸಿಂಗಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲಾರ್ DNA ಇದೆ. ಇದು ಸರ್ಕಲ್ LAR ಅಂದ್ರೆ ಸರ್ಕ್ಯುಲಾರ್, ಸಿಂಗಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲಾರ್ DNA ಮಾಲಿಕ್ಯೂಲ್ ಇದೆ. ಸೊ ವಾಟ್ ಈಸ್ ದಿ ಲೆಂತ್ ಆಫ್ DNA? ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಇದ್ರೆ ನಾವು ಇಲ್ಲಿ ಲೆಂತ್ ಆಫ್ DNA ಎಷ್ಟು ಹೇಳ್ಬಹುದು? ದಟ್ ಈಸ್ ವಿ ಕ್ಯಾನ್ ಸೇ ದ ಲೆಂತ್ ಆಫ್ DNA is 5386 ನ್ಯೂಕ್ಲಿಯೋಟೈಡ್ಸ್ ಇದರಲ್ಲಿ ಇದೆ. ಇಟ್ ಕಂಟೈನ್ಸ್ 5386 ನ್ಯೂಕ್ಲಿಯೋಟೈಡ್ಸ್ ಗಳಿದೆ ಇದರಲ್ಲಿ. ನೆಕ್ಸ್ಟ್ ಈಸ್ ಲ್ಯಾಂಬ್ಡಾ ಫೇಸ್. ನೆಕ್ಸ್ಟ್ ನೋಡಿ, ಲ್ಯಾಂಬ್ಡಾ ಫೇಸ್ ಇದು ಕೂಡ ಬ್ಯಾಕ್ಟೀರಿಯೋಫೇಜ್ ಇದೆ. ಇಟ್ ಆಲ್ಸೋ ಕಾಸಸ್ ದಿ ಇನ್ಫೆಕ್ಷನ್ ಟು ದಿ ದಿಸ್ ವೈರಸ್. ಇಟ್ ಇಸ್ ಅ ವೈರಸ್ ಇದೆ. ಬ್ಯಾಕ್ಟೀರಿಯೋಫೇಜ್ ನಥಿಂಗ್ ಬಟ್ ವೈರಸ್. ಇಟ್ ವಿಲ್ ಕಾಸಸ್ ದಿ ಇನ್ಫೆಕ್ಷನ್ ಟು ದಿ ಬ್ಯಾಕ್ಟೀರಿಯಾ. ಇದರಲ್ಲಿ DNA ಯಾವ ರೀತಿ ಇರುತ್ತೆ ನೋಡಿ. ಇಟ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ ಲೀನಿಯರ್ DNA ಇದೆ. ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಲೀನಿಯರ್ DNA ಇದೆ. ಅಂಡ್ ದ ಲೆಂತ್, ಇದು ಡಬಲ್ ಸ್ಟ್ಯಾಂಡರ್ಡ್ ಇದ್ರೆ ನಾವು ಇಲ್ಲಿ ಲೆಂತ್ ಆಫ್ DNA ಯಾವ ರೀತಿ ಮೆಜರ್ ಮಾಡಬಹುದು? ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಬೇಸ್ ಪೇರ್ಸ್. ಸೊ ದ ನಂಬರ್ ಆಫ್ ಬೇಸ್ ಪೇರ್ಸ್ ಆರ್ 48,502 ಬೇಸ್ ಪೇರ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ಈ ಕೊಲಾಯ್, ಎಸ್ಸರ್ಚಿಯಾ ಕೊಲಾಯ್ ಅಂತ ಹೇಳ್ತೀವಿ. ಈ ಕೊಲಾಯ್ ಇದರಲ್ಲಿ DNA ಹೆಂಗಿದೆ? ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲಾರ್ DNA ಇದೆ. ಓಕೆ, ದೆನ್ ಇದರಲ್ಲಿ ಲೆಂತ್ ಆಫ್ DNA ಎಷ್ಟಿರುತ್ತೆ ನೋಡಿ. ದಟ್ ಈಸ್ 6.4 or we can say 4.6 into 10 to the power 6 base pairs ಅಂತ ಹೇಳ್ತೀವಿ. That is the length of DNA in the E. coli or Escherichia coli bacteria. Then sixth one is human genome. Fourth one is human genome. Human genome ಇದೆ. Genome ಅಂದ್ರೆ, genome means the number of different kinds of genes in a haploid cell. Okay, genome andre ನೋಡಿ different type of genes or a set of chromosomes in a haploid cell ಅಂತ ಹೇಳ್ತೀವಿ. genome ಅಂದಾಗ ನಾವೆಲ್ಲಿ haploid cell ಕನ್ಸಿಡರ್ ಮಾಡಬೇಕು. ಓಕೆ, haploid cell ಇದೆ ಇಲ್ಲಿ. ಸೊ ಇಲ್ಲೇನಿದೆ ಕಂಡೀಷನ್? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. DS means ಡಬಲ್ ಸ್ಟ್ಯಾಂಡರ್ಡ್. ದೆನ್ ಲೀನಿಯರ್ DNA ಇದೆ. ಡಬಲ್ ಸ್ಟ್ಯಾಂಡರ್ಡ್ ಲೀನಿಯರ್ DNA ಇದೆ ಇದರಲ್ಲಿ. ಅಂಡ್ ದ ನಂಬರ್ ಆಫ್ ಬೇಸ್ ಪೇರ್ಸ್ ಆರ್ ಎಷ್ಟಿದೆ ನೋಡಿ, 3.3 into 10 to the power 9 ಬೇಸ್ ಪೇರ್ಸ್ ಇದೆ ಇದರಲ್ಲಿ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ರಿಮೆಂಬರ್ ದೆಮ್. ನೆಕ್ಸ್ಟ್ ವಿ ಕ್ಯಾನ್ ಸಿ components of polynucleotides. Polynucleotides are nothing but nucleic acids. So what are different components are found? Mainly there are 3 components found in the polynucleotide molecules. They are, one is nitrogenous bases, second one is a pentose sugar, and third one is a phosphate group. So these are the 3 components. Again, now we can see among these 3, one by one we can see. The first one is nitrogenous bases. Then later on we can see these two also. The first one is nitrogenous bases. Nitrogenous bases are mainly categorized into 2 groups. What are the 2 groups? They are, one is purines and another one is a pyrimidines. The nitrogenous bases are mainly categorized into 2 groups. One is purines and another one is a pyrimidines. Means totally in the DNA there are 4 nitrogenous bases are present and they are categorized into purines and pyrimidines. Let's you can see here. Usually here I will write purine. Usually nitrogenous bases are, there are 4 nitrogenous bases are present. There are totally 4 nitrogenous bases. 4 nitrogenous bases. Okay, and they are categorized into 2 groups as, one is purines and another one is a pyrimidines. They are purines and another one is a pyrimidines. Just you can see what are these purines and pyrimidines.
Purines are, we can see first some important features of them. Purines are, usually they are the double ring structures. They are double ringed structures. Pyrimidines are, they are the single ringed structures. They are single ringed structures. What is the meaning of this double ring structure and single ring structure? It means there is a one hexose ring structure here and next is one pentose ring structure like this. They are the two rings, double ring structure. Pyrimidines are single ring structure. There is a one benzene ring like structure. That is a pyrimidines. Next, these are heterocyclic. These are heterocyclic in nature. These rings are heterocyclic rings. What is the meaning of heterocyclic rings? Along with the carbon compound, if any other molecule is also present, like nitrogen, phosphorus, like that, any other molecule is also present, then we can say that is a heterocyclic ring. Pyrimidines are also, they are heterocyclic rings. They are also heterocyclic rings. Because here in both these purines and pyrimidines, along with the carbon, there is a nitrogen molecule is also present. Next, then at what position or where you will find the nitrogen here? Where you will find the nitrogen? And usually we can do the carbon numbering. Okay, just you can see here how to do the numbering here. If it is a purines are there, first, second, third, this is the fourth position. Then here is the fifth position, sixth, seventh, eighth, and ninth position, like this. How to do the numbering here? Just you can see, it is the first position, 1, then 2, 3, 4, 5, and 6th position. Like this, we do the numbering. Then, next is, where actually the nitrogen is present in this ring structure. The nitrogen is present at nitrogen, okay, nitrogen atom present at, plus circle present, nitrogen present at position. Nitrogen present at position, just you can see where the nitrogen is present. It is present at first position, third position, seventh position, and ninth position of purines. Here nitrogen is present first position, third position, seventh position, and ninth position. Then in the pyrimidines, where you will find the nitrogen? Here you will find the nitrogen at first and third position. Position number 1 and 3. Okay. Here you will find the nitrogen at first and third position. So what are these purines and pyrimidines? There are totally 4 nitrogenous bases are there. Some important example for these are, okay. Here you can see these examples are, one is adenine. There are 2 purines are there. They are the adenine, and one more is guanine. One is adenine and guanine. Adenine, we can represent this one with a letter A. Guanine, we can represent this with a letter G, like this. Then in pyrimidines, in DNA, there are 2 pyrimidines are there. They are, just you can check it out. One is cytosine. We represent this with a capital letter C. Then next is thymine, represented with letter T. Then one uracil, that is a letter U, capital U. Okay. Among these, if you see this adenine and guanine, these are common in both. These are found in both RNA and DNA. They are both in RNA and DNA. They are found in both RNA and DNA. ಎರಡೂದ್ರಲ್ಲೂ ಅಡೆನೈನ್ ಅಂಡ್ ಗುವಾನೈನ್ ಸಿಗ್ತಾ ಇರುತ್ತೆ. ಸೈಟೋಸಿನ್, ಇಟ್ ಈಸ್ ಆಲ್ಸೋ ಕಾಮನ್ಲಿ ಫೌಂಡ್ ಇನ್ ಬೋತ್ RNA ಅಂಡ್ DNA. ಎರಡೂದ್ರಲ್ಲೂ ಇದು ಸಿಗುತ್ತೆ. ಎರಡೂದ್ರಲ್ಲೂ ಸಿಗುತ್ತೆ. ಥೈಮೀನ್, ಇಟ್ ಈಸ್ ಫೌಂಡ್ ಓನ್ಲಿ ಇನ್ DNA. Thymine, it is found only in the DNA. Uracil, it is found only in RNA.
uracil found only in the RNA, thymine found only in DNA, cytosine, it is a type of pyrimidine, it is found in both RNA and DNA, and purines, they are common in both RNA and DNA. Dear students, there is one more point related to this. What is the difference between this thymine and thymine and uracil? Okay, generally the one more name for thymine is, we can say it is a 5-methyl uracil. The one more name for thymine is, it is a 5-methyl uracil. So what is this 5-methyl uracil? Means it is considered that the thymine is a modified form of uracil. Thymine ಇದೆಯಲ್ಲ, ಇದು uracil modified form ಇದೆ. ಅದು ಹೇಗೆ ನೋಡಿ ಇಲ್ಲಿ, just you can see here, usually uracil is a hexose ring structure, a single ring structure. It is a pyrimidine. Here carbon numbering is, we can do the carbon numbering like this, as it is a pyrimidine. So here 1, 2, 3, 4, 5 and 6. If it is like this, generally we can say it is a uracil. Okay, and here nitrogen is found at the position, first position and third position you will find the nitrogen. Fourth position there is a oxygen, means a double bond O is present, ketose group is present. Then at the, if it is structure is only like this, and here second, this one carbon, here is the carbon, C double bond O is present, and here carbon is present like this. If it is the structure is only like this, then we can say it is a uracil. If at the fifth position, okay, if at the fifth position, if there is a methyl group is present, CH3 group is added, then that we can say it is a 5-methyl uracil, that is a modified thymine. We can say it is a modified uracil form, that is a thymine. Okay, it is important, remember this one. Then in the adenine, there is a amino group is present, then we can say it is a aminose nitrogenous base or amino group. Guanine, it is a ketose group is present. Cytosine, ketose group. Thymine, ketose group. Uracil, it is also a ketose group. And along with that thymine, ketose with methyl group. Like that we can refer. Next component, dear students, ಇಲ್ಲಿ ನೋಡಿ, ನಾವಿಲ್ಲಿ ಹೇಳಿದ್ವಿ, in the components of polynucleotide chain, mainly there are 3 components. One is nitrogenous base, ನೋಡಿದ್ದಾಯ್ತು. Next ನೋಡಬೇಕಾಗಿದೆ pentose sugar and phosphate group. So ನಾವಿಲ್ಲಿ ನೋಡೋಣ ಇವಾಗ pentose sugar. Pentose sugars, nothing but they are the 5 carbon containing carbohydrates. They are found in both DNA and RNA. DNA ಅಲ್ಲಿ pentose sugar ಸಿಗುತ್ತಲ್ಲ, that we can say it is a deoxyribose sugar ಅಂತ ಹೇಳ್ತೀವಿ. This one we can say it is a deoxyribose sugar. The pentose sugar which is found in the DNA is a deoxyribose sugar, and the pentose sugar which is found in RNA, it is ribose sugar. ಇದು ribose sugar ಇದೆ. Next, deoxyribose sugar ಇದೆಯಲ್ಲ, ಇದು ಹೇಗಿರುತ್ತೆ ನೋಡಿ, that is a 5 carbon sugar, means it is a C5H10O4 ಆಗಿದೆ ಇದರ ಸ್ಟ್ರಕ್ಚರ್. ದೆನ್ RNA ಹೆಂಗಿದೆ, ಇದು ಕೂಡ 5 carbon containing sugar, that is a C5H10O5 ಇದೆ. ಇಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಕಡಿಮೆ ಇದೆ, ಸೊ therefore it is a deoxyribose sugar, ಇಲ್ಲಿ ribose sugar as it is. 5 ಕಾರ್ಬನ್ ಇದೆ, ribose sugar ಆಗಿದೆ. ಇವು ಎರಡರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ. What is the structure of this DNA? Just you can see here, it is a pentanone ring structure. Then here it is like this. This is the deoxyribose sugar. ಈ ರೀತಿ ಇರುತ್ತೆ. So here it is a OH group, H group. Here it is H, H. Here it is a H, OH. Then here it is a H. ಇಲ್ಲಿ CH2 ಇರುತ್ತೆ. If there is a phosphate group attach ಆಗಿದ್ರೆ CH2, otherwise we can refer this one as a CH3 ಅಂತ ಹೇಳ್ಬೋದು. Okay, because to balance the hydrogen molecules, a bonding pattern. Okay, so ಈ ರೀತಿ ಇದೆ. ಇಲ್ಲಿ ಕಾರ್ಬನ್ ನಂಬರಿಂಗ್ ಯಾವ ರೀತಿ ಇರುತ್ತೆ ನೋಡಿ, ಡಿಆಕ್ಸಿರೈಬೋಸ್ ಶುಗರ್ ಅಲ್ಲಿ ವಾಟ್ ಇಸ್ ದಿ ಕಾರ್ಬನ್ ನಂಬರಿಂಗ್? ದಿಸ್ ಇಸ್ ದಿ ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಅಂಡ್ ಹಿಯರ್ ಇಟ್ ಇಸ್ ಎ ಫಿಫ್ತ್ ಕಾರ್ಬನ್. ನೆನಪಿಟ್ಕೊಳ್ಳಿ,
if there is a no additional phosphate is attached here, then it is a CH3. Otherwise phosphate attach ಆಗುವಾಗ ಅದು CH2 ಆಗಿರುತ್ತೆ. ಅದರ್ವೈಸ್ ನಾವು ಈ ರೀತಿ ಬರೆಯೋಣ, ಇಟ್ ಇಸ್ ಎ CH2OH ಮಾಡೋದು ಬಹಳ ಬೆಟರ್. ಓಕೆ, ಬಿಕಾಸ್ ಅಲ್ಲಿ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಅದು ಯೂಸ್ ಆಗುತ್ತೆ ಡ್ಯೂರಿಂಗ್ ದಿ ಫಾಸ್ಫೋಡೈಎಸ್ಟರ್ ಬಾಂಡ್ ಫಾರ್ಮೇಶನ್. ಸೊ ಹಿಯರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ CH2OH, CH2OH ಈ ರೀತಿ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ RNA ಅದು ಹೆಂಗಿರುತ್ತೆ ನೋಡಿ. ಯೂಶುವಲಿ ಇಲ್ಲಿದೆ ಪೆಂಟನನ್ ರಿಂಗ್ ಸ್ಟ್ರಕ್ಚರ್, ರೈಬೋಸ್ ಶುಗರ್ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡಿ. ಇಲ್ಲಿ OH H ಇದೆ, ದೆನ್ ಹಿಯರ್ HOH ಇದೆ, ಹಿಯರ್ there is a HOH is present, then H, this one is CH2OH. This is the CH2OH like this. Now here the carbon numbering is, you can check it out, first carbon, second carbon, third position, fourth, and this is the fifth position. If you check it out both these structure, what is the difference? Just you can see the difference. Here H is present, and means here there is a one oxygen molecule is less at the second carbon of sugar. So therefore it is a deoxyribose sugar. Here HOH is present, means there is a hydroxyl group is present at the second carbon, so therefore it is a ribose sugar. Okay, so that's about the pentose sugars which are present in the DNA and RNA. Next we can see about the phosphate groups. What are these phosphate groups? Usually phosphate groups is found in the form of H3PO4, or we can say it is also available in the DNA or RNA in the form of H2PO4 also. Among these two form, in both the form phosphate group is present. Among these two form, H2PO4 is more stable. This molecule is more stable. Idu ಜಾಸ್ತಿ stable ಆಗಿದೆ. Okay, then next, or ಯಾವಾಗ ಇದು ಡೈರೆಕ್ಟ್ಲಿ DNA ಅಟ್ಯಾಚ್ ಆಗಿದೆ ಆರ್ ಲಾಂಗ್ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಆಗಿದೆ, ಸೊ ಡ್ಯೂರಿಂಗ್ ದಟ್ ಟೈಮ್ ಇಟ್ ಸ್ಟ್ರಕ್ಚರ್ ವಿಲ್ ಬಿ ಇಟ್ ಇಸ್ ಎ PO4 ಮೈನಸ್ ಫಾರ್ಮ್ ಇರುತ್ತೆ, ಆರ್ ವಿ ಕ್ಯಾನ್ ಸೇ P ಡಬಲ್ ಬಾಂಡ್ O, ಇಲ್ಲಿ O ಇದೆ ಆರ್ OH ಗ್ರೂಪ್ ಇರುತ್ತೆ, ಇಲ್ಲಿ OH ಇದೆ, ಇಲ್ಲಿ OH ಇದೆ, ಆರ್ ಮೈನಸ್ 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 ಈ ರೀತಿ ಹೇಳ್ಬೋದು. ಸೊ ದಟ್ಸ್ ಅಬೌಟ್ ದಿ PO4 ಮೈನಸ್ ಮಾಲಿಕ್ಯೂಲ್. So as here phosphate group is present, negatively charged phosphate group ಇರೋದ್ರಿಂದ, where in the DNA or RNA or in the nucleic acid, the overall charge of nucleic acid is negative charge due to, ನಾನು ಇಲ್ಲಿ ಬರಿತಾ ಇದ್ದೆ ನೋಡಿ, due to negatively charged PO4, due to negatively charged PO4, overall charge of DNA, overall charge of DNA is negative charge. Minus circle ಮಾಡ್ತಾ ಇದ್ದೀನಿ, negative. Okay, overall charge of DNA is negative charge. Important. Next we can see about the phosphate group ಆಯ್ತು. There is a 3 component of nucleic acids or DNA or RNA ಆಯ್ತು. ನೆಕ್ಸ್ಟ್ ನೋಡೋಣ ನ್ಯೂಕ್ಲಿಯೋಸೈಡ್ ಪ್ಲಸ್, ಇದು ಪ್ಲಸ್ ಆಗ್ಬೇಕಾ, ನ್ಯೂಕ್ಲಿಯೋಸೈಡ್ ಪ್ಲಸ್ ನೈಟ್ರೋಜನ್, ನ್ಯೂಕ್ಲಿಯೋಸೈಡ್ ಪ್ಲಸ್ ಅಲ್ಲ, ಇದು ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ, ನ್ಯೂಕ್ಲಿಯೋಸೈಡ್ ಈಕ್ವಲ್ ಟು ಈ ರೀತಿ ಆಗ್ಬೇಕು. ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು, ವಾಟ್ ಈಸ್ ನ್ಯೂಕ್ಲಿಯೋಸೈಡ್ ಅಂಡ್ ವಾಟ್ ಈಸ್ ನ್ಯೂಕ್ಲಿಯೋಟೈಡ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಇದು ಈಕ್ವಲ್ ಟು ನ್ಯೂಕ್ಲಿಯೋಸೈಡ್ ಈಕ್ವಲ್ ಟು ನೈಟ್ರೋಜನಸ್ ಬೇಸ್ ಪ್ಲಸ್ ಪೆಂಟೋಸ್ ಶುಗರ್. ಒಂದು ನ್ಯೂಕ್ಲಿಯೋಸೈಡ್ ಆಗ್ಬೇಕಂದ್ರೆ ಓಕೆ ಹೆಂಗಾಗಿರುತ್ತೆ ನೋಡಿ, nucleoside means it is combination of nitrogenous base plus pentose sugar ಅಂತ ಹೇಳ್ತೀವಿ. It is a combination of nitrogenous base plus pentose sugar. ಒಂದು ನೈಟ್ರೋಜನಸ್ ಬೇಸ್ ಇದೆ ಮತ್ತೆ ಒಂದು ಪೆಂಟೋಸ್ ಶುಗರ್ ಇದೆ. ಯಾವ ರೀತಿ ಆಗುತ್ತೆ ನೋಡಿ, ಇಲ್ಲಿ ಪೆಂಟೋಸ್ ಶುಗರ್ ಇದೆ, ಇದು ಪೆಂಟೋಸ್ ಶುಗರ್, ಮತ್ತೆ ಇಲ್ಲಿ ಅಟ್ ದಿ ಫಸ್ಟ್ ಕಾರ್ಬನ್ ಸೆಕೆಂಡ್ ಥರ್ಡ್ ಫೋರ್ತ್, ಮತ್ತೆ ಇಲ್ಲಿ ನಿಮಗೆ ಫಿಫ್ತ್ ಕಾರ್ಬನ್ ಸಿಗುತ್ತೆ, CH2 ಮಾಲಿಕ್ಯೂಲ್, ದಿಸ್ ಇಸ್ ದಿ ಫಿಫ್ತ್ ಕಾರ್ಬನ್. ಸೊ ಇಲ್ಲಿ ನಿಮಗೆ ನೈಟ್ರೋಜನಸ್ ಬೇಸ್ ಕನೆಕ್ಟೆಡ್ ಸಿಗುತ್ತೆ. ಸೊ ನೈಟ್ರೋಜನಸ್ ಬೇಸ್ ಪ್ಲಸ್ ಪೆಂಟೋಸ್ ಶುಗರ್ ಇದು ಒಟ್ಟಿಗೆ ಎರಡು ಸೇರಿ ಇದನ್ನ ಒಂದು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ದೇರ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂಕ್ಲಿಯೋಸೈಡ್ಸ್ ಆರ್ ಪ್ರೆಸೆಂಟ್.
ಆಸ್ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ನೈಟ್ರೋಜನಸ್ ಬೇಸಿಸ್ ಆರ್ ಪ್ರೆಸೆಂಟ್. ಎಷ್ಟು ವಿವಿಧ ಪ್ರಕಾರದ ನೈಟ್ರೋಜನಸ್ ಬೇಸ್ ಸಿಗುತ್ತಲ್ಲ ಅಷ್ಟು ವಿವಿಧ ಪ್ರಕಾರದ ಡಿಫರೆಂಟ್ ನ್ಯೂಕ್ಲಿಯೋಟೈಡ್ಸ್ ನಮಗೆ ಸಿಗುತ್ತೆ DNA ಆರ್ RNA ದಲ್ಲಿ. ದೇರ್ ಆರ್ DNA ಅಲ್ಲಿ 4 ಪ್ರಕಾರದ ನೈಟ್ರೋಜನಸ್ ಬೇಸ್ ಇದೆ. ಇವನ್ RNA ದಲ್ಲೂ ಕೂಡ 4 ಪ್ರಕಾರದ ನೈಟ್ರೋಜನಸ್ ಬೇಸ್ ಇದೆ. ಹಾಗಾದ್ರೆ 4 ಪ್ರಕಾರದ ನೈಟ್ರೋಜನಸ್ ನ್ಯೂಕ್ಲಿಯೋಸೈಡ್ಸ್ ಗಳು ಸಿಗ್ತವೆ ನಮಗೆ. ಹೆಂಗ್ ನೋಡಿ, ಇಫ್ ಇಟ್ ಇಸ್ ಅಡೆನೀನ್ ಇದೆ, ಇದು ಡಿಆಕ್ಸಿರೈಬೋಸ್ ಶುಗರ್, ಸೊ ಅದು ಎರಡು ಒಟ್ಟಿಗೆ ಸೇರಿ ದಟ್ ಇಸ್ ಅಡೆನೀನ್ ಪ್ಲಸ್ ಡಿಆಕ್ಸಿರೈಬೋಸ್ ಶುಗರ್, ದಟ್ ಇಸ್ ಡಿಆಕ್ಸಿರೈಬೋಸ್ ಅಡೆನೋಸಿನ್ ಅಂತ ಹೇಳ್ತೀವಿ ಆ ನ್ಯೂಕ್ಲಿಯೋಸೈಡ್ಗೆ. ಗುವಾನೈನ್ ಇದ್ರೆ ಡಿಆಕ್ಸಿರೈಬೋಸ್ ಗುವಾನೋಸಿನ್, ಸೈಟೋಸಿನ್ ಇದ್ರೆ ಡಿಆಕ್ಸಿರೈಬೋಸ್ ಸೈಟಿಡಿನ್, ಥೈಮೀನ್ ನೈಟ್ರೋಜನಸ್ ಬೇಸ್ ಇದ್ರೆ ಡಿಆಕ್ಸಿರೈಬೋಸ್ ಥೈಮಿಡಿನ್ ಅಂತ ಹೇಳ್ತೀವಿ. ಈ ರೀತಿ 4 ನ್ಯೂಕ್ಲಿಯೋಸೈಡ್ ಸಿಗುತ್ತೆ. ದೆನ್ ಇಫ್ ಇಟ್ ಇಸ್ RNA ದಲ್ಲಿ ಯಾವ ರೀತಿ ನ್ಯೂಕ್ಲಿಯೋಸೈಡ್ ಸಿಗುತ್ತೆ ನೋಡಿ. ಇಫ್ RNA ದಲ್ಲಿ ರೈಬೋಸ್ ಶುಗರ್ ಇರುತ್ತೆ ಪ್ಲಸ್ ನೈಟ್ರೋಜನಸ್ ಬೇಸ್ ಆಸ್ ಅಡೆನೀನ್, ಓಕೆ, ಅಡೆನೋಸಿನ್ ಡೈರೆಕ್ಟ್ಲಿ ಹೇಳೋದು. ಅಲ್ಲಿ ರೈಬೋಸ್ ಶುಗರ್ ಇದ್ರೆ ಮೀನ್ಸ್ ಶುಗರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ದಟ್ ಇಸ್ ಅಡೆನೋಸಿನ್, ಗುವಾನೋಸಿನ್, ಸೈಟಿಡಿನ್, ಯುರಾಸಿಲ್ ಇದ್ರೆ ಯುರಿಡೀನ್ ಅಂತ ಹೇಳಬೇಕು. ಬಿಕಾಸ್ ಇನ್ RNA ದರ್ ಇಸ್ ಎ ಯುರಾಸಿಲ್ ಇಸ್ ಪ್ರೆಸೆಂಟ್ ಇನ್ಸ್ಟೆಡ್ ಆಫ್ ಥೈಮೀನ್. ಓಕೆ, ಸೊ RNA ದಲ್ಲಿ ಏನು ಹೇಳೋದು ನೋಡಿ, ಅಡೆನೋಸಿನ್, ಗುವಾನೋಸಿನ್, ಸೈಟಿಡಿನ್ ಅಂಡ್ ಯುರಿಡೀನ್ ಅಂತ ಹೇಳ್ತೀವಿ. Then what is nucleotide? Nucleotides are nothing but it is a combination of nucleoside plus phosphate group. ಈಗ ಇದು ಏನಾಗಿದೆ, ನೈಟ್ರೋಜನಸ್ ಬೇಸ್ ಪ್ಲಸ್ ಪೆಂಟೋಸ್ ಶುಗರ್, ನೈಟ್ರೋಜನಸ್ ಬೇಸ್ ಪ್ಲಸ್ ಪೆಂಟೋಸ್ ಶುಗರ್ ಒಟ್ಟಿಗೆ ಸೇರಿ ಅದು ಒಂದು ನ್ಯೂಕ್ಲಿಯೋಸೈಡ್ ಆಗಿದೆ. ಈಗ ಇದಕ್ಕೆ ಟು ದಿಸ್ ಇಫ್ ಇಟ್ ಇಸ್ ಫಾಸ್ಫೇಟ್ ಗ್ರೂಪ್ ಈಸ್ ಅಟ್ಯಾಚ್ಡ್, to this phosphate group is attached, then this complete structure we can say it is ಒಂದು ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಆಯಿತು. ಹೆಂಗಾಯ್ತು ನೋಡಿ, ಶುಗರ್ ಪ್ಲಸ್ ಫಾಸ್ಫೇಟ್ ಗ್ರೂಪ್ ಎರಡೂ ಸೇರಿ ಒಂದು ನ್ಯೂಕ್ಲಿಯೋಸೈಡ್ ಆಯಿತು. ಸೊ ನ್ಯೂಕ್ಲಿಯೋಸೈಡ್ ಪ್ಲಸ್ ಫಾಸ್ಫೇಟ್ ಗ್ರೂಪ್ ದಟ್ ಇಸ್ ಎ PO4 ಮೈನಸ್ ಮಾಲಿಕ್ಯೂಲ್, that together we can say it is a nucleotide. So even nucleotide also there are 4 types in the DNA. ಯಾವ್ದಾಗುತ್ತೆ ನೋಡಿ, ಈಗ ನ್ಯೂಕ್ಲಿಯೋಸೈಡ್ ಯಾವ್ದಾಗಿದೆ, ಡಿಆಕ್ಸಿರೈಬೋಸ್ ಅಡೆನೋಸಿನ್ ಪ್ಲಸ್ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಮಾಡಿದ್ರೆ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಮಾಡ್ತಾ ಇದೀವಿ, ಒಂದೇ ಫಾಸ್ಫೇಟ್ ಇದೆ. ಸೊ ಡಿಆಕ್ಸಿರೈಬೋಸ್ ಅಡೆನೋಸಿನ್ ಮೋನೋಫಾಸ್ಫೇಟ್. ದೆನ್ ಗುವಾನೈನ್ ಇದ್ರೆ ಡಿಆಕ್ಸಿರೈಬೋಸ್ ಗುವಾನೋಸಿನ್ ಮೋನೋಫಾಸ್ಫೇಟ್, ಡಿಆಕ್ಸಿರೈಬೋಸ್ ಸೈಟಿಡಿನ್ ಮೋನೋಫಾಸ್ಫೇಟ್, ಡಿಆಕ್ಸಿರೈಬೋಸ್ ಥೈಮಿಡಿನ್ ಮೋನೋಫಾಸ್ಫೇಟ್, ಈ ರೀತಿ ಹೇಳ್ತೀವಿ. ಅದೇ RNA ದಲ್ಲಿ ಹೆಂಗೆ ಹೇಳ್ಬೇಕು ನೋಡಿ, in RNA adenosine monophosphate, guanosine monophosphate, cytidine monophosphate or uridine monophosphate ಅಂತ ಹೇಳ್ತೀವಿ. ಈ ರೀತಿ ವಿವಿಧ ಪ್ರಕಾರದ ನ್ಯೂಕ್ಲಿಯೋಸೈಡ್ಸ್ ಮತ್ತೆ ನ್ಯೂಕ್ಲಿಯೋಟೈಡ್ಸ್ ಗಳು ಇರ್ತವೆ. Then next, in these polynucleotide molecules either it may be DNA ಇರಲಿ ಅಥವಾ RNA ಇರಲಿ, ಅಲ್ಲಿ ಯಾವ ರೀತಿ ಬಾಂಡಿಂಗ್ ಆಗಿರುತ್ತೆ, what kind of different types of bonds we can see. ನೋಡಿ ಇಲ್ಲಿ the bonding or linkage in the polynucleotide chain, bonding or linkage in the polynucleotide chains. Totally there are 3 different types of bondings we can see. They are the one is N-glycosidic bond or shortcut ಅಲ್ಲಿ ನಾವು ಅದನ್ನ GB ಅಂತ ಹೇಳ್ಬೋದು. N-glycosidic bond or GB ಅಂತ ಹೇಳ್ತೀವಿ. N-glycosidic bond or GB. The next is ಫಾಸ್ಫೋಡೈಇಸ್ಟರ್ ಬಾಂಡ್ ಅಂತ ಬರುತ್ತೆ. ಫಾಸ್ಫೋಡೈಇಸ್ಟರ್ ಬಾಂಡ್ ಆರ್ PDEB ಅಂತ ಶಾರ್ಟ್ಕಟ್ ಅಲ್ಲಿ ಬರ್ತಿದ್ದೀನಿ. ಅಂಡ್ ಒನ್ ಮೋರ್ ಈಸ್ ಫಾಸ್ಫೋಈಸ್ಟರ್ ಬಾಂಡ್ ಅಂತ ಬರುತ್ತೆ. ಒನ್ ಮೋರ್ ಈಸ್ ಫಾಸ್ಫೋಈಸ್ಟರ್ ಬಾಂಡ್ ಆರ್ PEB ಅಂತ ಹೇಳ್ತಾ ಇರ್ತೀವಿ. ಸೊ ನೋಡಿ ಇಲ್ಲಿ ವಾಟ್ ಆರ್ ದೀಸ್ N ಗ್ಲೈಕೋಸೈಡಿಕ್ ಬಾಂಡ್, ಫಾಸ್ಫೋಈಸ್ಟರ್ ಬಾಂಡ್ ಅಂಡ್ ಒನ್ ಮೋರ್ ಈಸ್ ಫಾಸ್ಫೋಡೈಇಸ್ಟರ್ ಬಾಂಡ್. ಏನಿರುತ್ತಿದ್ದು, ಯೂಶುವಲಿ N ಗ್ಲೈಕೋಸೈಡಿಕ್ ಬಾಂಡ್ ಇಟ್ ಈಸ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ನೈಟ್ರೋಜನಸ್ ಬೇಸ್ ಅಂಡ್ ಶುಗರ್ ಮಧ್ಯೆ ಇರುತ್ತೆ. The bond which is formed between, ನೋಡಿ ಇಲ್ಲಿ ಬರಿತಾ ಇದ್ದೀನಿ ನಾನು, the bond between nitrogenous base, it is between nitrogenous base, it is between nitrogenous base plus sugar ಮಧ್ಯೆ ಇರುತ್ತೆ. ಫಾಸ್ಫೋಈಸ್ಟರ್ ಬಾಂಡ್ ಯಾವುದರ ಮಧ್ಯೆ ಇರುತ್ತೆ, ದಟ್ ಇಸ್ ಎ ನ್ಯೂಕ್ಲಿಯೋಸೈಡ್ ಬಿಟ್ವೀನ್, ಇದು ಇರುತ್ತಲ್ಲ ಬಿಟ್ವೀನ್ nucleoside and phosphate, PO4 ಮೈನಸ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ.
ಫಾಸ್ಫೋಡ್ ಡೈಸ್ಟರ್ ಬಾಂಡ್ ಯಾವುದರ ಮಧ್ಯೆ ಇರುತ್ತೆ ನೋಡಿ, ಫಾಸ್ಫೋಡ್ ಡೈಸ್ಟರ್ ಬಾಂಡ್ ಇಟ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಟೂ ನ್ಯೂಕ್ಲಿಯೋಟೈಡ್ಸ್. ಇಟ್ ಈಸ್ ಬಿಟ್ವೀನ್ ಟೂ ನ್ಯೂಕ್ಲಿಯೋಟೈಡ್ಸ್, NTDS ಅಂತ ಬರಿತಾ ಇದ್ದೀನಿ, ಅಂದ್ರೆ ನ್ಯೂಕ್ಲಿಯೋಟೈಡ್ಸ್ ಅಂತ. ಎನ್ ಗ್ಲೈಕೋಸೈಡಿಕ್ ಬಾಂಡ್ ಇದೆಯಲ್ಲ, ಇದರಲ್ಲಿ ಎರಡು ಪ್ರಕಾರ ಬರುತ್ತೆ. ದೇರ್ ಆರ್ ಟೂ ಟೈಪ್ಸ್. ಯಾವುದು ನೋಡಿ, ಇನ್ ದಿ ಎನ್ ಗ್ಲೈಕೋಸೈಡಿಕ್ ಬಾಂಡ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್. ಒನ್ ಈಸ್ ಇಫ್ ಇಟ್ ಈಸ್ ಎ ಪ್ಯೂರಿನ್ ಆಗಿದ್ರೆ, ಎರಡರಲ್ಲಿ ನೋಡೋಣ. ಒಂದು ಪ್ಯೂರಿನ್ ಆಗಿದ್ರೆ ಅಥವಾ ಇನ್ನೊಂದು ಪಿರಿಮಿಡಿನ್ ಆಗಿದ್ರೆ ಯಾವ ತರದ್ದು ಇರುತ್ತೆ ನೋಡಿ. ಪ್ಯೂರಿನ್ ಅಂಡ್ ಪಿರಿಮಿಡಿನ್ ಅಲ್ಲಿ ಯಾವ ತರದ್ದು ಬಾಂಡ್ ಇರುತ್ತೆ? ಇಫ್ ಇಟ್ ಇಸ್ ಎ ಪ್ಯೂರಿನ್ ದೆನ್ ಹಿಯರ್ ವಿ ಕ್ಯಾನ್ ಸೆ ಬಾಂಡ್ ಈಸ್, ಇದು ಇರುತ್ತೆ 1' 9 ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ. GB ಅಂದ್ರೆ ಗ್ಲೈಕೋಸೈಡಿಕ್ ಬಾಂಡ್, 1' 9 ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ. ಪಿರಿಮಿಡಿನ್ ಆಗಿದ್ರೆ ಇದು 1' 1 ಗ್ಲೈಕೋಸೈಡಿಕ್ ಬಾಂಡ್ ಆಗಿರುತ್ತೆ. ಅದು ಯಾವ ರೀತಿ ಆಗಿರುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡೋಣ ನಾವು. ಸೊ ನಾವು ಗ್ಲೈಕೋಸೈಡಿಕ್ ಬಾಂಡ್ ನೋಡಬೇಕಾಗಿದೆ. ಓಕೆ, ಸೊ ಇಲ್ಲಿ ನೋಡಿ ನಾನು ಬರಿತಾ ಇದ್ದೀನಿ ಗ್ಲೈಕೋಸೈಡಿಕ್ ಬಾಂಡ್, ಗ್ಲೈಕೋಸೈಡಿಕ್ ಬಾಂಡ್ಸ್ ನೋಡಿ. ಓಕೆ, ಸೊ ಇಲ್ಲಿ ಗ್ಲೈಕೋಸೈಡಿಕ್ ಬಾಂಡ್ಸ್ ಆರ್ ಯಾವ ರೀತಿ ಇರುತ್ತೆ ನೋಡಿ. 1' we can say 1' 9 ಗ್ಲೈಕೋಸೈಡಿಕ್ ಬಾಂಡ್. ಇಲ್ಲಿ ಪೆಂಟೋಸ್ ಶುಗರ್ ಇದೆ. ಓಕೆ, ಇಲ್ಲಿ ಪೆಂಟೋಸ್ ಶುಗರ್ ಇದೆ. ಇಲ್ಲಿ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್ ಇದೆ. ಫಸ್ಟ್ ಕಾರ್ಬನ್ ಅಲ್ಲಿ ಇಲ್ಲಿ ಏನಾಗಿದೆ ನೋಡಿ, ಇನ್ ದಿ ಫಸ್ಟ್ ಕಾರ್ಬನ್ ಇಲ್ಲಿ OH ಗ್ರೂಪ್ ಇದೆ ಒಂದು, ಅಂಡ್ ಹಿಯರ್ ಇಟ್ ಇಸ್ H ಗ್ರೂಪ್ ಇದೆ. ಸೊ ಈ ಮಾಲಿಕ್ಯೂಲ್ಗೆ ಫಸ್ಟ್ ಕಾರ್ಬನ್ ಜೊತೆಗೆ ಇಲ್ಲಿ ನೈಟ್ರೋಜನಸ್ ಬೇಸ್ ಬಾಂಡಿಂಗ್ ಆದ್ರೆ ಯಾವ ರೀತಿ ನೈಟ್ರೋಜನಸ್ ಬೇಸ್ ಬಾಂಡಿಂಗ್ ಆಗ್ತಾ ಇದೆ ನೋಡಿ. ಒಂದು ಪ್ಯೂರಿನ್ ಇದೆ. ಓಕೆ, ಹಿಯರ್ ಇಟ್ ಇಸ್ ಎ ಪ್ಯೂರಿನ್, ಮತ್ತೆ ಇದು ಪ್ಯೂರಿನ್ ರಿಂಗ್ ಸ್ಟ್ರಕ್ಚರ್, ಅಂಡ್ ಇಲ್ಲಿ 9th ಪೊಸಿಷನ್ ಇದೆ. ಸೊ ಇಲ್ಲಿ ಬಾಂಡಿಂಗ್ ಆಗುವಾಗ ಈ OH ಗ್ರೂಪ್ ಯೂಸ್ ಆಗುತ್ತೆ. ಇಲ್ಲಿಂದ ಒಂದು ಹೈಡ್ರೋಜನ್ ಮತ್ತೆ ಇಲ್ಲಿ OH ವಾಟರ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ಬಾಂಡ್ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ, ಇಲ್ಲಿ ಬಾಂಡ್ ಕನೆಕ್ಟ್ ಆಗ್ತಾ ಇದೆ. ಮತ್ತೆ ಇದು ಏನಿದೆ, ಇದು ಪ್ಯೂರಿನ್, ಐದರ್ ಅಡೆನಿನ್ ಆರ್ ಗುವಾನೈನ್ ಇರುತ್ತೆ. ಸೊ ಈ ಬಾಂಡ್ಗೆ ನಾವು ಹೇಳ್ತೀವಿ 1' 9 ಗ್ಲೈಕೋಸೈಡಿಕ್ ಬಾಂಡ್. ದಿಸ್ ಬಾಂಡ್ ಈಸ್ ನೌನ್ ಆಸ್ ಎ 1' 9 ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಹೆಂಗಾಗ್ತಾ ಇದೆ, ದಿಸ್ ಒನ್ ಇಲ್ಲಿ 5th ಕಾರ್ಬನ್ ಸಿಗುತ್ತೆ ನಿಮಗೆ, CH2 ಮಾಲಿಕ್ಯೂಲ್, CH2OH ಇರುತ್ತೆ. ಓಕೆ, ಈ ರೀತಿ ಇರುತ್ತೆ. ಸೊ ಈ ಬಾಂಡ್ ಇದೆಯಲ್ಲ 1' 9 ಗ್ಲೈಕೋಸೈಡಿಕ್ ಬಾಂಡ್. ನೆಕ್ಸ್ಟ್ ನೋಡೋಣ 1' 1 ಗ್ಲೈಕೋಸೈಡಿಕ್ ಬಾಂಡ್ ಯಾವ ರೀತಿ ಇರುತ್ತೆ ನೋಡಿ, ಯಾವ ರೀತಿ ಇರುತ್ತೆ ಇದು. ಸೊ ಯೂಶುವಲಿ ಇಲ್ಲಿ ನೋಡಿ, ಹಿಯರ್ ಇಟ್ ಇಸ್ ಎ ಪೆಂಟೋಸ್ ಶುಗರ್ ಇದೆ. ದ ನೆಕ್ಸ್ಟ್ ಇಲ್ಲಿ OH ಮಾಲಿಕ್ಯೂಲ್, OH ಗ್ರೂಪ್ ಇರುತ್ತೆ ಇಲ್ಲಿ ಒಂದು, ಅಂಡ್ ಹಿಯರ್ ಇಟ್ ಇಸ್ H. ದಿಸ್ ಇಸ್ ದಿ ಫಸ್ಟ್ 1' ಅಂತ ಹೇಳ್ತೀವಿ. ಫಸ್ಟ್ ಕಾರ್ಬನ್ 1' ಇದು. ಓಕೆ, ಇದು 1', ಫಸ್ಟ್ ಕಾರ್ಬನ್, ಸೆಕೆಂಡ್ ಪ್ರೈಮ್, ಥರ್ಡ್ ಪ್ರೈಮ್, ಫೋರ್ತ್ ಪ್ರೈಮ್, ಈ ರೀತಿ ಹೇಳ್ತಾ ಹೋಗ್ತೀವಿ. ಸೊ 1', ದೆನ್ ಇಲ್ಲಿದೆ 5th ಪೊಸಿಷನ್, ದರ್ ಇಸ್ CH2OH ಗ್ರೂಪ್ ಇರುತ್ತೆ ಇಲ್ಲಿ ಜನರಲಿ, CH2OH ಗ್ರೂಪ್. ಸೊ ಇಫ್ ಹಿಯರ್ ದರ್ ಇಸ್ ಎ ಪಿರಿಮಿಡಿನ್ ಆಸ್ ಎ ನೈಟ್ರೋಜನಸ್ ಬೇಸ್, ಇಲ್ಲಿ ಪಿರಿಮಿಡಿನ್ ಇದ್ರೆ ಹೆಂಗಾಗುತ್ತೆ ನೋಡಿ. ಇಫ್ ದ ಪಿರಿಮಿಡಿನ್ ಇಸ್ ಎ ನೈಟ್ರೋಜನಸ್ ಬೇಸ್ ಇದೆ ಇಲ್ಲಿ, ಮತ್ತೆ ಇದು ಫಸ್ಟ್ ಪೊಸಿಷನ್ ಇದೆ. ಈ ಫಸ್ಟ್ ಪೊಸಿಷನ್ ಜೊತೆಗೆ ಇಲ್ಲಿ ಬಾಂಡಿಂಗ್ ಆದ್ರೆ, ಇಫ್ ದರ್ ಇಸ್ ಎ ಬಾಂಡಿಂಗ್ ಹಿಯರ್ ಲೈಕ್ ದಿಸ್, ಇದರ ಜೊತೆ ಬಾಂಡಿಂಗ್ ಆದ್ರೆ 1' ಫಸ್ಟ್ ನೈಟ್ರೋಜನ್ ಪೊಸಿಷನ್, ಅವ ಬಾಂಡಿಂಗ್ ಆದ್ರೆ ಏನಾಗುತ್ತೆ ಇಲ್ಲಿ, ಇಲ್ಲಿಯ ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಮತ್ತೆ ಇದು OH ಹೈಡ್ರಾಕ್ಸಿಲ್ ಮಾಲಿಕ್ಯೂಲ್ H2O ಆಗಿ, ವಾಟರ್ H2O ಆಗಿ ಅದು ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಬಾಂಡ್ ಆಗ್ತಾ ಇದೆಯಲ್ಲ, ಅದು 1' 1 ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳ್ತೀವಿ. ಮತ್ತೆ ಈ ಮಾಲಿಕ್ಯೂಲ್ಸ್ ಏನು, ಸೊ ಹಿಯರ್ ಇಲ್ಲಿ ಮಾಲಿಕ್ಯೂಲ್ಸ್ ಇದೆಯಲ್ಲ, ಇದು ಪಿರಿಮಿಡಿನ್ ಇದೆ, PY ಅಂತ ಶಾರ್ಟ್ಕಟ್ ಅಲ್ಲಿ ಬರಿತಾ ಇದ್ದೀನಿ. ಓಕೆ, ಇದು ಪಿರಿಮಿಡಿನ್ ಆಗಿದೆ. ಈ ರೀತಿ ಆಯ್ತು. ಸೊ ಈ ಬಾಂಡ್ ಇದೆಯಲ್ಲ, ಇದು ವಿ ಕ್ಯಾನ್ ಸೇ ಇಟ್ ಇಸ್ ಎ ಗ್ಲೈಕೋಸೈಡಿಕ್ ಬಾಂಡ್ ಆಗಿದೆ. ನೆಕ್ಸ್ಟ್ ಫಾಸ್ಫೋಈಸ್ಟರ್ ಬಾಂಡ್ ಅಂದ್ರೆ ಏನು? ವಾಟ್ ಈಸ್ ದಿ ಫಾಸ್ಫೋಈಸ್ಟರ್ ಬಾಂಡ್? ಇಫ್ ದ ಬಾಂಡ್ ಈಸ್ ಫಾರ್ಮ್ಡ್ ಹಿಯರ್, ಇಲ್ಲಿ 5th ಕಾರ್ಬನ್ ಇದೆ, ದಿಸ್ ಈಸ್ ದಿ 5th ಕಾರ್ಬನ್. 1 minute. ಸೊ ದಿಸ್ ಒನ್ ಈಸ್ ಎ 5th ಕಾರ್ಬನ್ ಅಂತ ಹೇಳ್ತೀವಿ. ಇಲ್ಲಿದೆಯಲ್ಲ, ದಿಸ್ ಈಸ್ ದಿ 5th ಕಾರ್ಬನ್, ಇದು 5th ಕಾರ್ಬನ್ ಇದೆ. ಸೊ ಈ 5th ಕಾರ್ಬನ್ ಅಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಈ 5th ಕಾರ್ಬನ್ ಇದೆಯಲ್ಲ, ಇದರ ಜೊತೆಗೆ ನಾವು ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆದ್ರೆ PO4- ಮಾಲಿಕ್ಯೂಲ್ ಇರುತ್ತೆ. ಸೊ ಇಲ್ಲಿಯೂ ಕೂಡ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದ್ದೆ ಆದ್ರೆ
ಇಲ್ಲಿ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗ್ಲಿಕ್ಕೆ ಒಂದು ಬಾಂಡ್ ಆಗ್ತಾ ಇದೆಯಲ್ಲ, ಸೊ ದ್ಯಾಟ್ ಬಾಂಡ್ ವಿ ಕ್ಯಾನ್ ಸೇ ಇಟ್ ಇದೆ ಫಾಸ್ಫೋ ಈಸ್ಟರ್ ಬಾಂಡ್, PEB ಅಂತ ಹೇಳ್ತೀವಿ. ಇಲ್ಲಿ ಹೆಂಗ್ ಬಾಂಡ್ ಆಗುತ್ತೆ ನೋಡಿ, ನಾನು ಬೇಕಾದ್ರೆ ತೋರಿಸ್ತೀನಿ. ಒಂದ್ ಸೈಡ್ ಇದರಲ್ಲಿ ಯೂಶಲಿ ಇಲ್ಲಿ ಫಾಸ್ಫೇಟ್ ಯಾವ ರೀತಿ PO4 ಮಾಲಿಕ್ಯೂಲ್ ಇರುತ್ತೆ. ಓಕೆ, ಸೊ P ಡಬಲ್ ಬಾಂಡ್ O ಇದೆ, ಇಲ್ಲಿ ಒಂದು OH ಇದೆ, ಇಲ್ಲಿ ಒಂದು OH ಇದೆ, ಅದು ಆಮೇಲೆ O ನೆಗೆಟಿವ್ ಚಾರ್ಜ್ ಆಗುತ್ತೆ, ಆ OH ಬರೆಯೋಣ. ಓಕೆ, ಇಲ್ಲಿ ಒಂದು OH ಮಾಲಿಕ್ಯೂಲ್ ಇದೆ. ಸೊ ಈ OH ಯೂಸ್ ಆಗುತ್ತೆ. ಮತ್ತೆ ಇಲ್ಲಿ ಒಂದು OH ಗ್ರೂಪ್ ಇರುತ್ತೆ, ಎಲ್ಲಿ ನೋಡಿ CH2OH ಇರುತ್ತೆ ಇಲ್ಲಿ ಅಲ್ಲ, ಇಲ್ಲಿ ಒಂದು CH2OH ಇರುತ್ತೆ. ಸೊ ಇಲ್ಲಿಯ OH ಮತ್ತೆ ಈ H ಎರಡು ಯೂಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಇವು ಎರಡು ಹೋಗಿ ಇಲ್ಲಿ ಒಂದು H ಇದೆ ಮತ್ತೆ ಇಲ್ಲಿದೆ, ಇವು ಎರಡು ಹೋಗಿ ಇಲ್ಲೊಂದು ಬಾಂಡ್ ಆಗುತ್ತೆ. ಅಂಡ್ ದ್ಯಾಟ್ ಬಾಂಡ್ ವಿ ಕ್ಯಾನ್ ಸೇ ಇದೆ ಫಾಸ್ಫೋ ಈಸ್ಟರ್ ಬಾಂಡ್ ಅಂತ ಹೇಳ್ತೀವಿ. ಇಲ್ಲೊಂದು ಬಾಂಡ್ ಆಗ್ತಾ ಇದೆಯಲ್ಲ, ಅದು PEB, ಫಾಸ್ಫೋ ಈಸ್ಟರ್ ಬಾಂಡ್. ಅಂಡ್ ಇವು ಎಲ್ಲ ಆಕ್ಸಿಜನ್ ನೆಗೆಟಿವ್ ಚಾರ್ಜ್ ಆಗುತ್ತೆ ಅಥವಾ PO4 ಮೈನಸ್ ಮಾಲಿಕ್ಯೂಲ್ ಅಂತ ಹೇಳ್ತಾ ಇರ್ತೀವಿ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇದು ಫಾಸ್ಫೋ ಈಸ್ಟರ್ ಬಾಂಡ್ ಆಯ್ತು. ನೆಕ್ಸ್ಟ್ ಫಾಸ್ಫೋ ಡೈಈಸ್ಟರ್ ಬಾಂಡ್ ಹೆಂಗಾಗುತ್ತೆ ನೋಡಿ. ವಾಟ್ ಅಬೌಟ್ ದಿ ಫಾಸ್ಫೋ ಡೈಈಸ್ಟರ್ ಬಾಂಡ್? ನೆಕ್ಸ್ಟ್ ನೋಡೋಣ ಅಬೌಟ್ ದಿ ಫಾಸ್ಫೋ ಡೈಈಸ್ಟರ್ ಬಾಂಡ್ ಈಸ್, ಇಲ್ಲಿ ನೋಡಿ ಎರಡು ನ್ಯೂಕ್ಲಿಯೋಟೈಡ್ ಮಧ್ಯ ಫಾಸ್ಫೋ ಡೈಈಸ್ಟರ್ ಬಾಂಡ್ ಆಗ್ತಾ ಇದೆ. ಇಲ್ಲಿ ಪ್ಯೂರಿನ್ ಇದೆ, ಓಕೆ, ಆರ್ ಒಂದು ಪ್ಯೂರಿನ್, ಒಂದು ಪೆಂಟೋಸ್ ಶುಗರ್ ಮಾಡೋಣ. ಕನ್ಸಿಡರ್ ಮಾಡಿ, ಫಸ್ಟ್ ಒಂದು ಪೆಂಟೋಸ್ ಶುಗರ್ ಆರ್ ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಟೈಡ್ ಮಾಡೋಣ. We can consider here it is one nucleotide, and here there is a CH2OH group is present, or CH2 or phosphate. Consider it is attached with the phosphate molecule. Then here this one is attached with the nitrogenous base, either purine or pyrimidine. Consider it is a nitrogenous base. And here also there is a one pentose sugar is present. Illi kuda ಒಂದು pentose sugar ಇದೆ. ನೆಕ್ಸ್ಟ್ ಇದು ಇಲ್ಲಿ ನೈಟ್ರೋಜನಸ್ ಬೇಸ್ ಜೊತೆಗೆ ಅಟ್ಯಾಚ್ ಆಗಿದೆ. ದೆನ್ ನೆಕ್ಸ್ಟ್ ಏನಾಗ್ತಾ ಇದೆ ನೋಡಿ, ಹಿಯರ್ ಇದೆ CH2 ಇದೆ, ಅಂಡ್ ಹಿಯರ್ ಫಾಸ್ಫೇಟ್ ಮಾಲಿಕ್ಯೂಲ್ ಇದೆ. ಇಲ್ಲಿ ಫಾಸ್ಫೇಟ್ ಮಾಲಿಕ್ಯೂಲ್ ಇದೆ. ಯಾವ ರೀತಿ ಇರುತ್ತೆ ನೋಡಿ, ಇಲ್ಲಿ ಒಂದು ಆಕ್ಸಿಜನ್ ಇದೆ, ಓಕೆ, OP, ಇಲ್ಲಿ OH ಇರುತ್ತೆ ಅಲ್ಲ, ದೆನ್ O ಮೈನಸ್, ಇಲ್ಲಿ ಡಬಲ್ ಬಾಂಡ್ O ಇದೆ. ಈ ರೀತಿ ಇರುತ್ತೆ ಆಕ್ಚುಯಲ್ ಫಾಸ್ಫೇಟ್ ಅಟ್ಯಾಚ್ಮೆಂಟ್. ದೆನ್ ಪಾಯಿಂಟ್ ಈಸ್ ಹಿಯರ್, ಇಲ್ಲಿ ನೋಡಿ ಏನಾಗ್ತಾ ಇದೆ, ಇದು ಥರ್ಡ್ ಕಾರ್ಬನ್ ಇದೆ, ಇಲ್ಲಿ ಏನಿದೆ HOH ಇದೆ, HOH ಇದೆ. ಸೊ ಇಲ್ಲಿಯ OH ಮಾಲಿಕ್ಯೂಲ್ ಮತ್ತೆ ಇದರ ಒಂದು H ಮಾಲಿಕ್ಯೂಲ್ ಇವು ಎರಡು ಸೇರಿ ಹೋಗುತ್ತೆ, ವಾಟರ್ ಆಗಿ ಹೊರಗಡೆ ಹೋಗುತ್ತೆ. ಹಾಗಾದ್ರೆ PO ಅಂಡ್ ದಿಸ್ ಕಾರ್ಬನ್, ಇಲ್ಲಿಯ ಕಾರ್ಬನ್ ಜೊತೆಗೆ ಥರ್ಡ್ ಕಾರ್ಬನ್ ಇದೆ, ಅದರ ಜೊತೆಗೆ ಒಂದು ಬಾಂಡ್ ಆಗ್ತಾ ಇದೆಯಲ್ಲ, ದ್ಯಾಟ್ ಬಾಂಡ್ ವಿ ಕ್ಯಾನ್ ಸೇ ಇಟ್ ಇದೆ ಫಾಸ್ಫೋ ಡೈಈಸ್ಟರ್ ಬಾಂಡ್ ಅಂತ ಕರಿತೀವಿ. ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಥರ್ಡ್ ಕಾರ್ಬನ್ ಆಫ್ ದಿ ಫಸ್ಟ್ ನ್ಯೂಕ್ಲಿಯೋಟೈಡ್ ಅಂಡ್ ಇದು ಫಿಫ್ತ್ ಕಾರ್ಬನ್ ಇದೆ, ಫಾಸ್ಫೇಟ್ ಫಿಫ್ತ್ ಕಾರ್ಬನ್ ಜೊತೆ ಅಟ್ಯಾಚ್ ಆಗಿದೆ. ದ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಥರ್ಡ್ ಕಾರ್ಬನ್ ಆಫ್ ದಿ ಫಸ್ಟ್ ನ್ಯೂಕ್ಲಿಯೋಟೈಡ್ ಅಂಡ್ ಫಿಫ್ತ್ ಕಾರ್ಬನ್ ಆಫ್ ದಿ ಸೆಕೆಂಡ್ ನ್ಯೂಕ್ಲಿಯೋಟೈಡ್ ಮಧ್ಯೆ ಬಾಂಡ್ ಆಗ್ತಾ ಇದೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇದೆ ಫಾಸ್ಫೋ ಡೈಈಸ್ಟರ್ ಬಾಂಡ್. ಅರ್ಥ ಆಯ್ತಲ್ಲ? ದ ನೆಕ್ಸ್ಟ್ ವಿ ಕ್ಯಾನ್ ಸಿ ಹಿಯರ್ ಇನ್ DNA, if it is a prokaryotic organism is present or if it is a eukaryotic organism is present, ಎರಡನ್ನು ನೋಡೋಣ. In the prokaryotic organism generally DNA is a circular DNA ಇರುತ್ತೆ. If it is a circular DNA, then phosphodiester bond is always equal to phosphoester bond, or it is equal to glycosidic bond, or is equal to total number of nucleotides ಅಂತ ಹೇಳ್ತೀವಿ. ಇಲ್ಲಿ ನೋಡಿ PDEB nothing but phosphodiester bond, PEB ಅಂದ್ರೆ phosphoester bond, GB ಅಂದ್ರೆ glycosidic bond is equal to number of nucleotides. ಯಾವ ರೀತಿ ಆಗುತ್ತೆ ನೋಡಿ, ಇಲ್ಲಿ ಒಂದು ಸರ್ಕ್ಯುಲರ್ DNA ಇದೆ ಅಂತ ಕನ್ಸಿಡರ್ ಮಾಡೋಣ. ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ದಿಸ್ ಈಸ್ ದಿ ಒನ್ ಸರ್ಕ್ಯುಲರ್ DNA. ಓಕೆ, ದಿಸ್ ಇಸ್ ದಿ ಒನ್ ಸರ್ಕ್ಯುಲರ್ DNA. ಸೊ ಈಗ ಇವುಗಳಲ್ಲಿ ಇನ್ ದೀಸ್ ಸರ್ಕ್ಯುಲರ್ DNA, here there are the nucleotides are present. So these are the nucleotide molecules. ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇದೆ. ಸೊ ಇವುಗಳಿಗೆ ಕಾಂಪ್ಲಿಮೆಂಟರಿ ಆಗಿ ಕೂಡ ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇದೆ. ಅವುಗಳ ಪಕ್ಕದಲ್ಲಿ ಇನ್ನೊಂದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಇದೆ. ಇದು ಇವುಗಳ ಮಧ್ಯ ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ. ಸೊ ಹೈಡ್ರೋಜನ್ ಬಾಂಡಿಂಗ್ಗೆ ನಾನು ಇದು ತಗೋತಾ ಇದ್ದೀನಿ. ಇಲ್ಲಿ ಇವುಗಳ ಮಧ್ಯೆ ಹೈಡ್ರೋಜನ್ ಬಾಂಡಿಂಗು ಇರುತ್ತೆ. ಹೈಡ್ರೋಜನ್ ಎಷ್ಟು ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಅದನ್ನ ಆಮೇಲೆ ನೋಡೋಣ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ,
ಇನ್ನರ್ ಸರ್ಕಲ್ ಅಲ್ಲಿ ಕೌಂಟ್ ಮಾಡಿ ನೋಡಿ ಎಷ್ಟಿದೆ 1 2 3 4 5 5 ಇನ್ನರ್ ಸರ್ಕಲ್ ಅಲ್ಲಿ ನ್ಯೂಕ್ಲಿಯೋಟೈಡ್, ಇವನ್ ಔಟರ್ ಸರ್ಕಲ್ ಅಲ್ಲೂ ಕೂಡ 5. ಸೊ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಇಟ್ ಇದೆ 10 ಇದೆ. ದೆನ್ ಗ್ಲೈಕೋಸೈಡಿಕ್ ಬಾಂಡ್ ಎಷ್ಟಾಗುತ್ತೆ? ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇರುತ್ತಲ್ಲ, ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಒಂದು ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ ಅಲ್ಲ, ಒಂದು ಶುಗರ್ ಅಂಡ್ ನೈಟ್ರೋಜನಸ್ ಬೇಸ್ ಅಲ್ಲಿ ಒಂದು ಗ್ಲೈಕೋಸೈಡಿಕ್ ಬಾಂಡ್ ಆಯ್ತು. 10 ನ್ಯೂಕ್ಲಿಯೋಟೈಡ್ಸ್ ಇದ್ರೆ 10 ಗ್ಲೈಕೋಸೈಡಿಕ್ ಬಾಂಡ್. ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಒಂದು ಫಾಸ್ಫೋ ಈಸ್ಟರ್ ಬಾಂಡ್ ಇರುತ್ತೆ. ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಇದ್ರೆ ಅಲ್ಲಿ ಒಂದು ಫಾಸ್ಫೇಟ್ ಗ್ರೂಪ್ ಇದೆ, ಮೋನೋಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ 10 ಇದೆ. ಅಂಡ್ ಫಾಸ್ಫೋ ಡೈ ಈಸ್ಟರ್ ಬಾಂಡ್ ನ್ಯೂಕ್ಲಿಯೋಟೈಡ್ಸ್ ಮಧ್ಯ ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ಸ್ ಇದೆಯಲ್ಲ, ಇದು ನೋಡಿ ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ಸ್ ಮತ್ತೆ ಇಲ್ಲಿದೆ, ಇವುಗಳ ಮಧ್ಯೆ ಇದು ಯೆಲ್ಲೋ ಕಲರ್ ಲೈನ್ ಇದೆಯಲ್ಲ, ಅದು ಒಂದು ಫಾಸ್ಫೋಡೈಸ್ಡ್ ಬಾಂಡ್. ಇದು ಒಂದು ಯೆಲ್ಲೋ ಕಲರ್ ಲೈನ್, ಇದು ಒಂದು ಯೆಲ್ಲೋ ಕಲರ್ ಲೈನ್, ಇದು ಒಂದು ಟೋಟಲ್ ಎಷ್ಟು ಯೆಲ್ಲೋ ಕಲರ್ ಲೈನ್ ಇದೆ ನೋಡಿ? 1 2 3 4 5 5 in the outer circle, then 1 2 3 4 and 5 in the inner circle. So total 5 plus 5 ಎಷ್ಟಾಯ್ತು? 10 ಫಾಸ್ಫೋಡೈಸ್ಟರ್ ಬಾಂಡ್ ಇಲ್ಲಿ ಆಗುತ್ತೆ. In case of eukaryotes, if the DNA is a linear DNA, ಇದ್ರೆ ಫಾಸ್ಫೋಈಸ್ಟರ್ ಬಾಂಡ್, ಗ್ಲೈಕೋಸೈಡಿಕ್ ಬಾಂಡ್ ಅಂಡ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ಆಲ್ವೇಸ್ ಸೇಮ್ ಆಗಿರುತ್ತೆ. ಬಟ್ ನಂಬರ್ ಆಫ್ ಫಾಸ್ಫೋಡೈಸ್ಟರ್ ಬಾಂಡ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ -2 ಅಂತ ಇಲ್ಲಿ ಫಾಲೋ ಮಾಡ್ತೀವಿ. ಅದು ಹೇಗೆ ನೋಡಿ? ಕನ್ಸಿಡರ್ ಇಫ್ ಇಟ್ ಇಸ್ ಎ ಲೀನಿಯರ್ DNA ಇದೆ, ಡಬಲ್ ಸ್ಟ್ರಾಂಡೆಡ್ ಲೀನಿಯರ್ DNA ಇದೆ ಇದು. ದೆನ್ ಇನ್ ದಿಸ್ ಡಬಲ್ ಸ್ಟ್ರಾಂಡೆಡ್ ಲೀನಿಯರ್ DNA ಇಲ್ಲಿ ನೈಟ್ರೋಜನಸ್ ಬೇಸ್ ಮಾಲಿಕ್ಯೂಲ್ಸ್ ಇದೆ. ನೋಡಿ ಹೆಂಗಾಗ್ತಾ ಇದೆ? ಹಿಯರ್ ದೀಸ್ ಆರ್ ದಿ ನೈಟ್ರೋಜಿನಸ್ ಬೇಸ್ ಮಾಲಿಕ್ಯೂಲ್ಸ್. ಸೊ ಇದು ನೈಟ್ರೋಜಿನಸ್ ಬೇಸ್ ಮಾಲಿಕ್ಯೂಲ್ಸ್ ಇದೆ. ದೀಸ್ ಆರ್ ದಿ ನೈಟ್ರೋಜನಸ್ ಬೇಸ್. ಇವುಗಳ ಮಧ್ಯ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಕೂಡ ಇರುತ್ತೆ. ಓಕೆ, ಸೊ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ ಇಲ್ಲಿ? 1 2 3 4 ಮತ್ತೆ ಈ ಕಡೆ 4. ಸೊ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ 4 + 4 8 ಆಯ್ತು. ಓಕೆ, 8 ನ್ಯೂಕ್ಲಿಯೋಟೈಡ್ಸ್ ಇದೆ. ಸೊ ಗ್ಲೈಕೋಸೈಡಿಕ್ ಬಾಂಡ್ ಎಷ್ಟು ಇರುತ್ತೆ? ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಷ್ಟು ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ. ಸೊ ಇದು ಕೂಡ 8 ಆಯ್ತು. ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಒಂದು ಫಾಸ್ಫೋಈಸ್ಟರ್ ಬಾಂಡ್ ಇರುತ್ತೆ. ಸೊ ಇದು ಕೂಡ 8 ಆಯ್ತು. ಇವಾಗ ನೋಡಬೇಕಾಗಿದೆ ಫಾಸ್ಫೋಡೈಈಸ್ಟರ್ ಬಾಂಡ್ ಎಷ್ಟಿರುತ್ತೆ. ಯೂಶುವಲಿ ಫಾಸ್ಫೋಡೈಈಸ್ಟರ್ ಬಾಂಡ್ ದಟ್ ಇಸ್ ನಥಿಂಗ್ ಬಟ್ PDEB, ದೇ ಆರ್ ಫಾರ್ಮ್ಡ್ ಬಿಟ್ವೀನ್ ದ ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ಪಿಂಕ್ ಕಲರ್ ಲೈನ್ ನೋಡಬೇಕಾಗಿದೆ. ಈ ಎರಡು ನ್ಯೂಕ್ಲಿಯೋಟೈಡ್ ಮಧ್ಯ ಒಂದು ಫಾಸ್ಫೋಡೈಸ್ಡ್ ಬಾಂಡ್, ಈ ಎರಡರ ಮಧ್ಯ ಇಲ್ಲಿ ಒಂದು ಆಯ್ತು, ಇಲ್ಲಿ ಇಲ್ಲ. ಓಕೆ, ಸೊ ಇಲ್ಲಿ ಒಂದಿದೆ ನೋಡಿ. ಸೊ ಇಲ್ಲಿ 1 2 3 3 + 3 ಆಯ್ತು. ಸೊ ಟೋಟಲ್ ಎಷ್ಟಾಯ್ತು? ದಟ್ ಇಸ್ 3 + 3 6 ಆಯ್ತು. ಸೊ ಫಾಸ್ಫೋಡೈಸ್ಡ್ ಬಾಂಡ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇಲ್ಲಿ ನಾನು ಬರಿತಾ ಇದ್ದೀನಿ ನೋಡಿ. ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ 8 ಇದೆ. -2 ಮಾಡಿ ಅದು 6 ಆಯ್ತು. ಇಲ್ಲಿ ನಮ್ಮದು 6 ಆಗ್ತಾ ಇದೆಯಲ್ಲ, 1 2 3 1 2 3. ಓಕೆ, 3 + 3 ದಟ್ ಇಸ್ 6 ಫಾಸ್ಫೋಡೈಸ್ಟರ್ ಬಾಂಡ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. In nuclear genome of human, what is the number of phosphodiester bond? ಏನು ಕೇಳಿದಾರೆ ನೋಡಿ? In nuclear genome of human, what is the number of phosphodiester bond, phosphoester bond and glycosidic bond? ನ್ಯೂಕ್ಲಿಯರ್ ಜೀನೋಮ್ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ನ್ಯೂಕ್ಲಿಯರ್ ಜೀನೋಮ್ ಅಂದ್ರೆ ನಂಬರ್ ಆಫ್ ಬೇಸ್ ಪೇರ್ಸ್ ಇನ್ ಹೆಪ್ಲಾಯ್ಡ್ ಕಂಡೀಷನ್ ಅಂತ. ಓಕೆ, ನ್ಯೂಕ್ಲಿಯರ್ ಜೀನೋಮ್ ಅಂದ್ರೆ ದಟ್ ಇಸ್ ಇನ್ ಹೆಪ್ಲಾಯ್ಡ್ ಕಂಡೀಷನ್ ಇರಬೇಕು. ಇನ್ ದಿ ಹ್ಯೂಮನ್ ಜೀನೋಮ್ ಸೈಜ್ ಎಷ್ಟಿದೆ? ದಟ್ ಇಸ್ 3.3 × 10⁻9 ಬೇಸ್ ಪೇರ್ಸ್ ಇದೆ. ಸೊ ಹ್ಯೂಮನ್ ಜೀನೋಮ್ ಇಸ್ ಎ ಲೀನಿಯರ್ DNA ಇದೆ ಇದು. ದಿಸ್ ಇಸ್ ದಿ ಲೀನಿಯರ್ DNA ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ಬಿಕಾಸ್ ಯೂಕ್ಯಾರಿಯೋಟ್ಸ್ ಆಯ್ತಲ್ಲ, ಲೀನಿಯರ್ DNA ಇದೆ. ಸೊ ನಂಬರ್ ಆಫ್ ಫಾಸ್ಫೋಡೈಸ್ಟರ್ ಬಾಂಡ್ ಎಷ್ಟಿರುತ್ತೆ ನೋಡಿ? ನಂಬರ್ ಆಫ್ PDEB. ಓಕೆ, ನಂಬರ್ ಆಫ್ PDEB ಈಸ್ ಈಕ್ವಲ್ ಟು ನಂಬರ್ ಆಫ್ PDEB ಎಷ್ಟಾಯ್ತು ನೋಡಿ? ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಇದರಲ್ಲಿ? ದ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಈಸ್ ಈಕ್ವಲ್ ಟು ಆರ್ ನ್ಯೂಕ್ಲಿಯೋಟೈಡ್ಸ್ ನೋಡಬೇಕಾಗಿದೆ ನಾವು. ಇದು ಬೇಸ್ ಪೇರ್ಸ್ ಆಯ್ತು. ನ್ಯೂಕ್ಲಿಯೋಟೈಡ್ಸ್ ಇಂಟು 2 ಮಾಡಿ. ಓಕೆ, ಒಂದು ಬೇಸ್ ಪೇರ್ ಅಂದ್ರೆ 2 ನ್ಯೂಕ್ಲಿಯೋಟೈಡ್ಸ್ ಆಯ್ತು. ಸೊ ನಾನು ಡೈರೆಕ್ಟ್ಲಿ ಬರಿತಾ ಇದ್ದೀನಿ 6.6 × 2 ಮಾಡಿದೆ, ಇಂಟು 10⁻9 ನ್ಯೂಕ್ಲಿಯೋಟೈಡ್ಸ್ ಇದೆ. -2 ಮಾಡಿದ್ದೆ ಆದರೆ, ಓಕೆ,
ಇಷ್ಟು ಮಾಡಿ -2 ಮಾಡಿದ್ದೆ ಆದರೆ ನಿಮಗೆ ನಂಬರ್ ಆಫ್ ಫಾಸ್ಫೋಡೈಸ್ಟರ್ ಬಾಂಡ್ ಬರುತ್ತೆ. ದೆನ್ ಯು ಆಲ್ಸೋ ಹ್ಯಾವ್ ಟು ಫೈಂಡ್ ಔಟ್ ದಿ PEB and GB. Phosphoester bond is equal to glycosidic bond is equal to ಎಷ್ಟಿರುತ್ತೆ total number of nucleotides ಎಷ್ಟಿದೆ ಅದು, that is a 6.6 into 10 to the power 9 nucleotides. ಇಷ್ಟೊಂದು ಅದರ ಆನ್ಸರ್ ಬರುತ್ತೆ. ಸೊ ದೀಸ್ ಆರ್ ದಿ ಟು ಆನ್ಸರ್, ಇದು ಒಂದು ಅಂಡ್ ದೀಸ್ ಆರ್ ದಿ ಆನ್ಸರ್ಸ್ ಅಲ್ಲ. ನೆಕ್ಸ್ಟ್ ನೋಡೋಣ, what is the number of PDEB, PEB and glycosidic bond in E. coli? E. coli ಅಲ್ಲಿ ನ್ಯೂಕ್ಲಿಯಾಯ್ಡ್ ಇರುತ್ತೆ. ನ್ಯೂಕ್ಲಿಯಾಯ್ಡ್ ಅಂದ್ರೆ ನ್ಯೂಕ್ಲಿಯಸ್ ವಿದೌಟ್ ನ್ಯೂಕ್ಲಿಯರ್ ಎನ್ವಲೋಪ್ ಅಂತ ಹೇಳ್ತೀವಿ, ಅಥವಾ ಅದನ್ನ ಪ್ರೋಕ್ರೋಮೋಸೋಮ್ ಅಂತ ಕರಿತೀವಿ, ಜೀನೋಫೋರ್ ಅಂತ ಕರಿತೀವಿ, ಇನ್ಸಿಪಿಯಂಟ್ ನ್ಯೂಕ್ಲಿಯಸ್, ನೆಕೆಡ್ DNA, ಈ ರೀತಿ ಬೇರೆ ಬೇರೆ ಹೆಸರು ಬರುತ್ತೆ. ಓಕೆ, ಸೊ ಈ ಕೊಲೈ ನ್ಯೂಕ್ಲಿಯಾಯ್ಡ್ ಅಲ್ಲಿ ಸರ್ಕ್ಯುಲಾರ್ DNA ಇರುತ್ತೆ, ಸರ್ಕಲ್ LAR DNA, ದಟ್ ಇಸ್ ಎ ಸರ್ಕ್ಯುಲಾರ್ DNA ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ದಟ್ ಇಸ್ ಎ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ, ವಾಟ್ ಇಸ್ ದಿ ಸೈಜ್ ಆಫ್ ಈ ಕೊಲೈ ಜೀನೋಮ್, ದಟ್ ಇಸ್ ಎ 4.6 into 10 to the power 9 ಬೇಸ್ ಪೇರ್ಸ್ ಇದೆ. ಬೇಸ್ ಪೇರ್ಸ್ ಅಂದ್ರೆ ಪ್ರತಿಯೊಂದು ಪೇರ್ ಅಲ್ಲಿ 2 ನ್ಯೂಕ್ಲಿಯೋಟೈಡ್ ಇದೆ. ಸೊ ಇಲ್ಲಿ ಏನಿರುತ್ತೆ, ಸರ್ಕ್ಯುಲಾರ್ ಇದ್ರೆ PDEB ಫಾಸ್ಫೋಡೈಸ್ಟರ್ ಬಾಂಡ್ ಈಸ್ ಈಕ್ವಲ್ ಟು PEB ಈಸ್ ಈಕ್ವಲ್ ಟು GB. ಓಕೆ, ಇವು ಎಲ್ಲವೂ ಸೇರಿ ಒಟ್ಟಿಗೆ ಸೇರಿ ಎಷ್ಟಾಯ್ತು, 4.6 ಅನ್ನ ಎರಡರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2 into 4.6 into 10 to the power 9 ಅಲ್ಲ, ಸಾರಿ 6 ಆಗಬೇಕಿದು, 10 to the power 6 ಬಿಕಾಸ್ ಇನ್ ಈ ಕೊಲ ಇದೆ. ಸೊ ಇದಕ್ಕೆ ನಾವು 10 to the power 6 ಮಾಡೋಣ, 10 to the power 6 ಇಷ್ಟಾಗುತ್ತೆ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ಟೋಟಲ್ ನಂಬರ್ ಆಫ್ ಗ್ಲೈಕೋಸೈಡಿಕ್ ಬಾಂಡ್ ಯಾ ಫಾಸ್ಫೋಯಿಸ್ಟರ್ ಬಾಂಡ್ or phosphodiester bond. So that's about the answer. Next ನಾವು ನೋಡೋಣ ಡೆರಿವೇಶನ್ ಆಫ್ DNA ಸ್ಟ್ರಕ್ಚರ್. DNA ಸ್ಟ್ರಕ್ಚರ್ ಯಾವ ರೀತಿ ಇದೆ, ಅದರ ಕಾಂಪೋನೆಂಟ್ಸ್ ಏನು ಅಂತ ಪಾಯಿಂಟ್ ಔಟ್ ಮಾಡಲಿಕ್ಕೆ there are two important researchers. They will play important roles. So they are, one is, we can see here one by one, Erwin Chergav's base equivalence rule. The first one is Erwin Chergav's base equivalence rule. Base equivalence. Erwin Chergav's base equivalence rule. Next, one more is experiment of Maurice Wilkins and Rosalind Franklin. Experiment of Wilkins and Franklin, Rosalind Franklin, Wilkins and Franklin. So these play important role here. Now we can see what they contributed. Erwin Chergav and Wilkins and Franklins ಅವರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. Erwin Chergav's base equivalence rule. This rule is applicable only in double stranded DNA. This rule is applicable only in the double stranded DNA. Remember well, Erwin Chergav's base equivalence rule is applicable only in the double stranded DNA. ಈ ರೂಲ್ ಏನು ಹೇಳ್ತಿದೆ ನೋಡಿ, ಒನ್ ಬೈ ಒನ್ ನೋಡಿ. ಫಸ್ಟ್ ರೂಲ್, in the double stranded DNA molecule, the total molar concentration of adenine is always equal to thymine, and total molar concentration of guanine is always equal to cytosine. Next to that, second rule is the total molar concentration of purine is always equal to total molar concentration of pyrimidine. The total molar concentration of purine is always equal to total molar concentration of pyrimidine. ಇದನ್ನ ನಾವು ಈ ರೀತಿಯಾಗಿ ಬರೆಯಬಹುದು. ಪ್ಯೂರಿನ್ ಅಂದ್ರೆ ಯಾವುದಿದೆ in the DNA? 2, adenine and guanine. Okay, so purine nothing but that is the total concentration of A plus G is always equal to total concentration of C plus T. That is a cytosine and thymine are the pyrimidines.
ನೆಕ್ಸ್ಟ್ ಥರ್ಡ್ ರೂಲ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. ಇಟ್ ಇಸ್ ಎ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಇದೆ. ಸೊ ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಶುಗರ್ ಇರುತ್ತೆ, ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ, ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಓಕೆ, ಸೊ ಇನ್ ಎ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಟೋಟಲ್ ನಂಬರ್ ಆಫ್ ಶುಗರ್ಸ್, sugar number, that is the deoxyribose sugar, is always equal to total number of phosphate groups. ಎಷ್ಟು ಶುಗರ್ ಡಿಆಕ್ಸಿರೈಬೋಸ್ ಶುಗರ್ ಇರುತ್ತಲ್ಲ ಅಷ್ಟೇ ಫಾಸ್ಫೇಟ್, ಪಿ ಅಂದ್ರೆ PO4 ಮೈನಸ್ ಅಂತ ಕನ್ಸಿಡರ್ ಮಾಡಿ, ಫಾಸ್ಫೇಟ್ ಗ್ರೂಪ್ ಅಷ್ಟೇ ಫಾಸ್ಫೇಟ್ ಗ್ರೂಪ್ ಕೂಡ ಇರುತ್ತೆ ಇನ್ ಎ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್. ದೆನ್ ನೆಕ್ಸ್ಟ್ ಈಸ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ, ದಟ್ ಈಸ್ ದ ರೇಷಿಯೋ ಆಫ್ A plus T divided by G plus C is, ಈ ವ್ಯಾಲ್ಯೂ ಇದೆಯಲ್ಲ, ಇಟ್ಸ್ ವ್ಯಾಲ್ಯೂ ಈಸ್ ಸ್ಪೀಸೀಸ್ ಸ್ಪೆಸಿಫಿಕ್ ಆಗಿರುತ್ತೆ. ಇಟ್ಸ್ ವ್ಯಾಲ್ಯೂ ಈಸ್ ಸ್ಪೀಸೀಸ್ ಸ್ಪೆಸಿಫಿಕ್. ನೋಡಿ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಯೂಶಲಿ A plus G ಡಿವೈಡ್ ಬೈ C plus T ಮಾಡಿದ್ವಿ, ಅಂದ್ರೆ ಇದನ್ನ ನಾವು ಈ ರೀತಿಯಾಗಿ ಬರೆಯಬಹುದು. ನೋಡಿ, A plus G ಡಿವೈಡೆಡ್ ಬೈ C plus T ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಇಸ್ ವ್ಯಾಲ್ಯೂ ಈಸ್ 1. ಬಟ್ ಇಲ್ಲಿ A plus G ಡಿವೈಡ್ ಬೈ C plus T ಮಾಡಿಲ್ಲ, ದಟ್ ಈಸ್ ನಥಿಂಗ್ ಬಟ್ ಪ್ಯೂರಿನ್ ಡಿವೈಡ್ ಬೈ ಪಿರಿಮಿಡಿನ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಬಟ್ ಇಲ್ಲಿ ಇರೋದೇ ಬೇರೆ, A plus T ಅಡೆನೈನ್ ಪ್ಲಸ್ ಥೈಮಿನ್ ಡಿವೈಡ್ ಬೈ ಗ್ವಾನೈನ್ ಪ್ಲಸ್ ಸೈಟೋಸಿನ್, ಇಲ್ಲಿ ಬೇರೆ ಇದೆ. A plus G ಡಿವೈಡ್ ಬೈ C plus T ಇದೆ, ಇದೇ ಬೇರೆ ಇದೆ. ಇದರ ಜೊತೆಗೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ರೇಷಿಯೋ ಆಫ್ A plus T ಡಿವೈಡ್ ಬೈ G plus C ಈಸ್ ಈಕ್ವಲ್ ಟು ಸ್ಪೀಸೀಸ್ ಸ್ಪೆಸಿಫಿಕ್ ಇದೆ. ಎಷ್ಟಿರುತ್ತೆ ನೋಡಿ, ಇನ್ ಹ್ಯೂಮನ್ ಬೀಯಿಂಗ್ ಇದರ ವ್ಯಾಲ್ಯೂ ಇರುತ್ತೆ, ಇಟ್ ಈಸ್ ಅರೌಂಡ್ 1.52. ಅಂಡ್ ಇನ್ ಕೇಸ್ ಆಫ್ ಇ ಕೊಲೈ ಇದರ ವ್ಯಾಲ್ಯೂ ಇರುತ್ತೆ, ಇಟ್ ಈಸ್ ಅರೌಂಡ್ 0.92. ಇದು ವ್ಯಾಲ್ಯೂ ಇದೆ, ಅಂಡ್ ಇಟ್ ಇಸ್ ಅ ಫಿಕ್ಸ್ಡ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ಅಂಡ್ ಆರ್ ಇಟ್ ಇಸ್ ಇನ್ ಕೇಸ್ ಆಫ್ ಇ ಕೊಲೈ. ಇದಾಯ್ತು. ನೆಕ್ಸ್ಟ್ ನೋಡೋಣ ಎಕ್ಸ್ಪೆರಿಮೆಂಟ್ ಆಫ್ ವಿಲ್ಕಿನ್ಸ್, ದಟ್ ಇಸ್ ಎ ಮೌರಿಸ್ ವಿಲ್ಕಿನ್ಸ್ ಅಂಡ್ ರೋಸಾಲಿಂಡ್ ಫ್ರಾಂಕ್ಲಿನ್. ಏನ್ ಮಾಡಿದ್ರು ಇವರಿಬ್ರು? ಯೂಶುವಲಿ ಫಸ್ಟ್ ದೇ ಫೌಂಡ್ ಮೆನಿ DNA X-ray diffraction copies. They found many copies of DNA diffraction or DNA diffraction ಆಟೋ ರೇಡಿಯೋಗ್ರಫಿ ಮಾಡಿ DNA diffraction ಆರ್ ಎಕ್ಸ್ರೇ ಡೀಟೇಲ್ಸ್ ಅನ್ನು ತಗೊಂಡ್ರು. ಸೊ ಎಂತಕ್ಕೆ? ಟು ಫೈಂಡ್ ಔಟ್ ದಿ ಬಾಂಡಿಂಗ್ ಪ್ಯಾಟರ್ನ್. ಈ ನ್ಯೂಕ್ಲಿಯೋಟೈಡ್ ಬೇಸಿಸ್ ಇದೆಯಲ್ಲ, ಅವುಗಳ ಮಧ್ಯೆ ಯಾವ ರೀತಿ ಬಾಂಡಿಂಗ್ ಪ್ಯಾಟರ್ನ್ ಇದೆ, DNA ಸ್ಟ್ರಕ್ಚರ್ ಯಾವ ರೀತಿ ಇದೆ, ಅದನ್ನ ನೋಡುವ ಸಲುವಾಗಿ ದೇ ವಿಲ್ ಫಾಲೋ ದಿ ಎಕ್ಸ್ರೇ ಡಿಫ್ರಾಕ್ಷನ್ ಡೇಟಾ. ಓಕೆ, diffraction, that is the X-ray diffraction, we can say. They find out the many copies of DNA X-ray diffraction data. Next, then ಆ copies ಇಟ್ಕೊಂಡು ಅವ್ರು ಏನು ಹೇಳಿದ್ರು ನೋಡಿ, DNA is double helix. ಅವರ ಅಬ್ಸರ್ವೇಷನ್ ಏನಿತ್ತು ನೋಡಿ, DNA is double helix ಇರುತ್ತೆ, ಅಂದ್ರೆ ಒಂದು ಸ್ಟ್ಯಾಂಡ್ ಇನ್ನೊಂದು ಸ್ಟ್ಯಾಂಡ್ ಮೇಲೆ ಓವರ್ಲ್ಯಾಪಿಂಗ್ ಆಗಿರುತ್ತೆ, ಕಾಯಿಲ್ ಸ್ಟ್ರಕ್ಚರ್ ಇರುತ್ತೆ, ಜಸ್ಟ್ ಲೈಕ್ ಎ ಟ್ವಿಸ್ಟೆಡ್ ಲ್ಯಾಡರ್. We can say DNA is double helix. Then width of DNA, ಎರಡು ಸ್ಟ್ಯಾಂಡ್ ಇದೆ, ಎರಡು ಸ್ಟ್ಯಾಂಡ್ ಮಧ್ಯೆ ವಿಡ್ತ್ ಇದೆ ಆರ್ ಡಯಾಮೀಟರ್ ಇದೆಯಲ್ಲ, ಅದು ಆಲ್ವೇಸ್ ಕಾನ್ಸ್ಟೆಂಟ್ ಇರುತ್ತೆ. ಥರ್ಡ್ ಒನ್ ಈಸ್ ವಿಡ್ತ್ ಆಫ್ DNA. ವಿಡ್ತ್ ಆಫ್ DNA is always ಕಾನ್ಸ್ಟೆಂಟ್ ಇರುತ್ತೆ, ದಟ್ ಈಸ್ 20 angstrom or we can say 2 nanometer. The width of DNA is always constant, that is 20 angstrom or 2 nanometer ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈಸ್ DNA ಕಾಯಿಲಿಂಗ್ ಆಗುತ್ತಲ್ಲ, ಅಲ್ಲಿ ಹೆಲಿಕ್ಸ್ ಫಾರ್ಮೇಶನ್ ಆಗುತ್ತೆ. ಈಚ್ ಹೆಲಿಕ್ಸ್ ಕಂಟೈನ್ಸ್ 10 ಬೇಸ್ ಪೇರ್ಸ್. ಏನ್ ಹೇಳಿದ್ದಾರೆ ನೋಡಿ, ಈಚ್ ಹೆಲಿಕ್ಸ್ ಕಂಟೈನ್ಸ್ 10 ಬೇಸ್ ಪೇರ್ಸ್. ಪ್ರತಿಯೊಂದು ಹೆಲಿಕ್ಸ್ ಅಲ್ಲಿ 10 ಬೇಸ್ ಪೇರ್ಸ್ ಇರುತ್ತೆ, ಕಂಟೈನ್ಸ್ 10 ಬೇಸ್ ಪೇರ್ಸ್. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಬೇಸ್ ಪೇರ್ ಈಸ್ distance between each base pair, okay, distance between the each base pair is ಎಷ್ಟಿರುತ್ತೆ ನೋಡಿ,
it is 3.4 angstrom in it, ಆರ್ ನ್ಯಾನೋಮೀಟರ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಆಗುತ್ತೆ 0.34 ನ್ಯಾನೋಮೀಟರ್. 3.4 angstrom in it ಆರ್ 0.34 ನ್ಯಾನೋಮೀಟರ್ ಇರುತ್ತೆ. ಸೊ ಓವರ್ ಆಲ್ ಒಂದು ಹೆಲಿಕ್ಸ್ ಅಲ್ಲಿ 10 ಬೇಸ್ ಪೇರ್ಸ್ ಇದ್ರೆ ಒಂದು ಬೇಸ್ ಪೇರ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ? 3.4 angstrom. ಸೊ ಓವರ್ ಆಲ್ ಒಂದು ಹೆಲಿಕ್ಸ್ ವಿತ್ ದ ಲೆಂತ್ ಎಷ್ಟಾಯ್ತು? ದ ಲೆಂತ್ ಆಫ್ ಹೆಲಿಕ್ಸ್ ಎಷ್ಟಾಗುತ್ತೆ ನೋಡಿ? ದ ಲೆಂತ್ ಆಫ್ ಹೆಲಿಕ್ಸ್ ಇದೆ, ಲೆಂತ್ ಆಫ್ ಹೆಲಿಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ? ದಟ್ ಇಸ್ 3.4 ಇಂಟು 10 ಮಾಡಿ, ಬಿಕಾಸ್ ಒಂದು ಹೆಲಿಕ್ಸ್ ಅಲ್ಲಿ 10 ಬೇಸ್ ಪೇರ್ಸ್ ಇದೆ. 3.4 ಇಂಟು 10 ಎಷ್ಟಾಯ್ತು? ದಟ್ ಇಸ್ 34 angstrom ಯೂನಿಟ್ ಅಂತ ಹೇಳ್ತೀವಿ. ಇಟ್ ಇಸ್ 34 angstrom ಯೂನಿಟ್, ಆರ್ ನ್ಯಾನೋಮೀಟರ್ ಅಲ್ಲಿ ಹೇಳ್ಬೇಕಂದ್ರೆ 3.4 ನ್ಯಾನೋಮೀಟರ್. ನೆಕ್ಸ್ಟ್, ಬೈ ಯೂಸಿಂಗ್ ದೀಸ್ ಡೇಟಾ ಒಂದು ಬೇಸಿಕ್ ಐಡಿಯಾ ಬಂತು, DNA ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ನೋಡಿ, ಬೈ ಯೂಸಿಂಗ್ ದೀಸ್, ಇದ್ರ ಮೇಲೆ ಎಸ್ಪೆಷಲಿ ಅರವಿಂದ್ ಚರ್ಗಾಮ್ಸ್ ಬೇಸ್ ಇಕ್ವೆಲೆನ್ಸ್ ರೂಲ್ ಇದೆಯಲ್ಲ, ಇದ್ರ ಮೇಲೆ ಬಹಳಷ್ಟು ನ್ಯೂಮರಿಕಲ್ಸ್ ಕೂಡ ಬರ್ತಾ ಇರುತ್ತೆ. ವಾಟ್ ಕೈಂಡ್ ಆಫ್ ನ್ಯೂಮರಿಕಲ್ಸ್ ಯು ಕ್ಯಾನ್ ಗೆಟ್ ಹಿಯರ್? ಜಸ್ಟ್ ಯು ಕ್ಯಾನ್ ಸಿ. ಬಟ್ ಎಸ್ಪೆಷಲಿ ಎರಡು ಇನ್ಫಾರ್ಮೇಶನ್ ನೀವು ನೆನಪಿಟ್ಕೊಳ್ಬೇಕು. ಒಂದು, in a double stranded DNA molecule, total amount of adenine is always equal to thymine, total amount of guanine is always equal to cytosine ಆಗಿರುತ್ತೆ. ಅಷ್ಟೇ ಅಲ್ಲ, in a double stranded DNA, total concentration of purine is always equal to total concentration of pyrimidine ಇರುತ್ತೆ. ಇದು ಕೂಡ ನೀವು ನೆನಪಿಟ್ಕೊಳ್ಬೇಕು. ಇವು ಎರಡರಿಂದಲೇ ನೀವು ಬಹಳಷ್ಟು ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಅದೇ ಅದಕ್ಕೆ ರಿಲೇಟೆಡ್ ಒಂದು ನ್ಯೂಮರಿಕಲ್ ಇದೆ ನೋಡಿ ಇಲ್ಲಿ. If double stranded linear DNA ಇದೆ, okay, if double stranded linear DNA has 20% of cytosine of 100 base pairs, linear DNA length ಎಷ್ಟಿದೆ? 100 base pairs ಇದೆ, ಅದರಲ್ಲಿ 20% cytosine ಇದೆ. Then what will be the percentage of adenine? Adenine percentage ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಕ್ವಶನ್ ಇದೆ, what is the number of hydrogen bonds? ನೋಡಿ ಇಲ್ಲಿ ಎರಡು ಒಂದಿದೆ. ಫಸ್ಟ್ ಕ್ವಶನ್, 20 ಟೋಟಲ್ ಬೇಸ್ ಪೇರ್ಸ್ ಎಷ್ಟಿದೆ? 100 ಬೇಸ್ ಪೇರ್ಸ್ ಇದೆ. ಸೊ ನೋಡಿ ಇಲ್ಲಿ 100 ಬೇಸ್ ಪೇರ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟಾಯ್ತು? 200 ನ್ಯೂಕ್ಲಿಯೋಟೈಡ್ಸ್. ಓಕೆ, ಬೇಸ್ ಪೇರ್ಸ್ ಅಂದ್ರೆ ಈಚ್ ಬೇಸ್ ಪೇರ್ ಕಂಟೇನ್ಸ್ 2 ನ್ಯೂಕ್ಲಿಯೋಟೈಡ್ಸ್. ಸೊ ಇದು 200 ನ್ಯೂಕ್ಲಿಯೋಟೈಡ್ಸ್ ಆಯ್ತು. ಓಕೆ, ಸೊ ಅದರಲ್ಲಿ ಸೈಟೋಸಿನ್ ಪರ್ಸೆಂಟೇಜ್ ಎಷ್ಟಿದೆ? 20%. ಓಕೆ, ಸೈಟೋಸಿನ್ ಇರೋದು 20%. 20% ಅಂದ್ರೆ 100ಗೆ 20%, 200 ನ್ಯೂಕ್ಲಿಯೋಟೈಡ್ಸ್ಗೆ ಎಷ್ಟಾಯ್ತು? 40 cytosine. ಟೋಟಲ್ ನಂಬರ್ ಆಫ್ ಸೈಟೋಸಿನ್ ಎಷ್ಟಿದೆ ನೋಡಿ? ಓಕೆ, ಸೈಟೋಸಿನ್ ಇದೆ ಇದು 20%, ಆರ್ ವಿ ಕ್ಯಾನ್ ಸೇ 40 ನ್ಯೂಕ್ಲಿಯೋಟೈಡ್ಸ್ ಇದೆ. ಟೋಟಲ್ 40 ನ್ಯೂಕ್ಲಿಯೋಟೈಡ್ಸ್ ಇದೆ ಇಲ್ಲಿ. ಸೊ ಇಲ್ಲಿ 40 ನ್ಯೂಕ್ಲಿಯೋಟೈಡ್ಸ್ ಆದ್ರೆ, ಇಫ್ ಇಟ್ ಈಸ್ ಎ 40 ನ್ಯೂಕ್ಲಿಯೋಟೈಡ್ಸ್, ಸೈಟೋಸಿನ್ 40 ನ್ಯೂಕ್ಲಿಯೋಟೈಡ್ಸ್ ಆದ್ರೆ, ಬಿಕಾಸ್ ಅಮೌಂಟ್ ಆಫ್ ಸೈಟೋಸಿನ್ ಇಸ್ ಆಲ್ವೇಸ್ ಈಕ್ವಲ್ ಟು ಗುವಾನೈನ್ ಅಂತ ಹೇಳ್ತೀವಿ. ಸೊ ಇಸ್ ಈಕ್ವಲ್ ಟು ಗುವಾನೈನ್, is equal to guanine ಆಯ್ತು. Then out of 200 nucleotides, 40 cytosine, 40 guanine ಆಯ್ತು. ಅಲ್ಲಿಗೆ ಟೋಟಲ್ 40 plus 40 80 ಆಯ್ತು. ದಟ್ ಇಸ್ A plus G. ಇಲ್ಲಿ ನೋಡಿ, A plus G, C plus G is equal to ಎಷ್ಟಾಯ್ತು? 80 ನ್ಯೂಕ್ಲಿಯೋಟೈಡ್ಸ್ ಆಯ್ತು. ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ 200 ಇದೆ. ಸೊ ಹಾಗಾದ್ರೆ A plus T is equal to ಎಷ್ಟು? A plus T is equal to 120. ಓಕೆ, ಬಟ್ ಎ ಇಸ್ ಈಕ್ವಲ್ ಟು ಟಿ ಇದೆ, ನಮಗೆ ನಂಬರ್ ಆಫ್ ಅಡೆನಿನ್ ಫೈಂಡ್ ಔಟ್ ಮಾಡೋದಿದೆ. ಸೊ ಇದರಲ್ಲಿ 50% ಅಡೆನಿನ್ ಇರುತ್ತೆ, 50% ಥೈಮಿನ್ ಇದೆ. ಸೊ ದೇರ್ ಫೋರ್ ಅಡೆನಿನ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 120 ಡಿವೈಡ್ ಬೈ 2 ಮಾಡಿ ನೋಡಿ ಎಷ್ಟಾಯ್ತು? 60 ನ್ಯೂಕ್ಲಿಯೋಟೈಡ್ಸ್ ಇದೆ. ಆರ್ ಇವ್ರ ಪರ್ಸೆಂಟೇಜ್ ಕೇಳಿದ್ದೆ ಆದ್ರೆ 200ಗೆ 60, ಸೊ 100ಗೆ ಎಷ್ಟಾಯ್ತು? ದಟ್ ಇಸ್ 30% ಇದೆ. ಸೊ ಅಡೆನಿನ್ ಕೂಡ 30% and guanine ಕೂಡ ಅಡೆನಿನ್ ಕೂಡ 30% and ಥೈಮಿನ್ ಕೂಡ 30% ಇದೆ. ಇದು ಫಸ್ಟ್ ಕ್ವಶನ್ ಆಯ್ತು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಈಸ್ ಸೆಕೆಂಡ್ ಕ್ವಶನ್. ಕ್ವಶನ್ ಬಿ, ವಾಟ್ ಈಸ್ ದಿ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್? ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ ನೋಡ್ಬೇಕಂದ್ರೆ ಇಲ್ಲಿ ಟೋಟಲ್ ಗುವಾನೈನ್ ಮತ್ತೆ ಸೈಟೋಸಿನ್ ಎಷ್ಟಿದೆ ನೋಡಿ. ಸೈಟೋಸಿನ್ ಆಲ್ವೇಸ್ ಪೇರ್ಸ್ ವಿತ್ ದಿ ಗುವಾನೈನ್ ಬೈ 3 ಹೈಡ್ರೋಜನ್ ಬಾಂಡ್ಸ್ and adenine always pairs with the thymine by 2 hydrogen bonds.
ಸೊ ಟೋಟಲ್ ನಂಬರ್ ಆಫ್ ಸೈಟೋಸಿನ್ ಎಷ್ಟಿದೆ ಇಲ್ಲಿ, ದಟ್ ಇಸ್ 40 ನ್ಯೂಕ್ಲಿಯೋಟೈಡ್ಸ್ ಇದೆ. ಸೊ ಇದು 40 ಆದ್ರೆ ಇದು 40 ಇದೆ. 40 ಮಧ್ಯೆ ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ದಟ್ ಇಸ್ 40 ಇಂಟು 3 ಮಾಡಿ ಎಷ್ಟಾಗುತ್ತೆ ಆನ್ಸರ್, ದಟ್ ಇಸ್ 120 ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ದಿ ಸೈಟೋಸಿನ್ ಅಂಡ್ ಗುವಾನೈನ್. ನಂಬರ್ ಆಫ್ ಅಡೆನೈನ್ ನ್ಯೂಕ್ಲಿಯೋಟೈಡ್ ಎಷ್ಟಿದೆ ನೋಡಿ, ದಟ್ ಇಸ್ 60 ಇದೆ. ಸೊ ಇದು 60 ಆದ್ರೆ, ಓಕೆ, ಇದು 60 ಆದ್ರೆ ಸೇಮ್ ನಂಬರ್ ಥೈಮಿನ್ ಕೂಡ ಇದೆ, ಇದು 60 ಆಯ್ತು. ಇವುಗಳ ಮಧ್ಯೆ 2 ಹೈಡ್ರೋಜನ್ ಬಾಂಡ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವು ಇದರ ಹೈಡ್ರೋಜನ್ ಬಾಂಡ್ ಹೆಂಗ್ ಫೈಂಡ್ ಔಟ್ ಮಾಡೋದು, 60 ಇಂಟು 2 ಈಸ್ ಈಕ್ವಲ್ ಟು ಎಷ್ಟಾಯ್ತು, ದಟ್ ಇಸ್ ಇದು ಕೂಡ 120 ಆಗ್ತಾ ಇದೆ. ಸೊ 120 ಪ್ಲಸ್ 120 ಎಷ್ಟಾಯ್ತು ನೋಡಿ, 120 ಪ್ಲಸ್ 120 ಈಸ್ ಈಕ್ವಲ್ ಟು 240 ಹೈಡ್ರೋಜನ್ ಬಾಂಡ್ಸ್ ಆಗ್ತಾ ಇದೆ, ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್. ನೆಕ್ಸ್ಟ್ ನೋಡೋಣ, ಇಂಪಾರ್ಟೆಂಟ್ ಫೀಚರ್ ಆಫ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA, ಆರ್ ಅದನ್ನ ನಾವು ಹೇಳ್ತೀವಿ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಅಂತ ಹೇಳ್ತೀವಿ. ಬೈ ಯೂಸಿಂಗ್ ದ ಫೈಂಡಿಂಗ್ಸ್ ಆಫ್ ಎರ್ವಿನ್ ಚೆರ್ಗಾಫ್ಸ್ ಅಂಡ್ ವಿಲ್ಕಿನ್ಸ್ ಅಂಡ್ ಫ್ರಾಂಕ್ಲಿನ್, ಅವರ ಫೈಂಡಿಂಗ್ಸ್ ಅನ್ನ ಯೂಸ್ ಮಾಡಿಕೊಂಡು ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್ in the year 1953, in the year 1953 actually DNA ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಒಂದು ಮಾಡೆಲ್ ಪ್ರಪೋಸ್ ಮಾಡಿದ್ರು, and that model is a double helix model of DNA or Watson and Crick model of DNA ಅಂತ ಹೇಳ್ತೀವಿ. And for this work they got the Nobel Prize. ಈ ಕೆಲಸಕ್ಕೆ Nobel Prize ಸಿಕ್ಕಿದೆ. They got the Nobel Prize. They got Nobel Prize in the year 1962. ಯಾರಿಗೆ ಸಿಕ್ತು ನೋಡಿ Nobel Prize? That is Watson, Crick along with the Wilkins. 3 ಜನ Nobel Prize ಶೇರ್ ಮಾಡ್ಕೊಂಡಿದ್ದಾರೆ, ವ್ಯಾಟ್ಸನ್, ಕ್ರಿಕ್ ಅಂಡ್ ಮೌರಿಸ್ ವಿಲ್ಕಿನ್ಸ್. ಅವರಿಗೆ Nobel Prize ಸಿಕ್ತು ಈ ಕೆಲಸಕ್ಕಾಗಿ 1962ದಲ್ಲಿ. ನೆಕ್ಸ್ಟ್, ಹಾಗಾದ್ರೆ ಈ DNA ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ನಾವು ಒನ್ ಬೈ ಒನ್ ಪಾಯಿಂಟ್ ನೋಡೋಣ. ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಅಬೌಟ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA. DNA contains 2 polynucleotide chains. DNA ಅಲ್ಲಿ 2 polynucleotide chain ಇರುತ್ತೆ, and both they are anti-parallel with each other. And in these 2 polynucleotide chain ನೋಡಿ ಇಲ್ಲಿ ಹೆಂಗಿರುತ್ತೆ, ಇದು ಇದೆ ಡಬಲ್ ಸ್ಟ್ಯಾಂಡರ್ಡ್ DNA molecule. This is the double stranded DNA molecule. One strand 5 prime to 3 prime ರನ್ ಆಗ್ತಾ ಇದ್ರೆ ಇನ್ನೂ ಒಂದು ಸ್ಟ್ರಾಂಡ್ 3 prime to 5 prime ರನ್ ಆಗ್ತಾ ಇರುತ್ತೆ. ಒಂದು ಸ್ಟ್ರಾಂಡ್ 5 prime to 3 prime ರನ್ ಆಗ್ತಾ ಇದ್ರೆ ಇನ್ನೊಂದು ಸ್ಟ್ರಾಂಡ್ 3 prime to 5 prime ರನ್ ಆಗ್ತಾ ಇದೆ. ಇವುಗಳಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ಅವುಗಳ ಮಧ್ಯೆ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇರುತ್ತೆ. ಲೈಕ್ ದಿಸ್ ದರ್ ಇಸ್ ಎ ಹೈಡ್ರೋಜನ್ ಬಾಂಡಿಂಗ್ಸ್ ವೇರ್ ಪ್ರೆಸೆಂಟ್. ಈ ರೀತಿ ಹೈಡ್ರೋಜನ್ ಬಾಂಡಿಂಗ್ಸ್ ಇರುತ್ತೆ. ಅಂಡ್ ದೀಸ್ ಇವು 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಆಯ್ತು. ಅವುಗಳಲ್ಲಿ ಇನ್ ದೀಸ್ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಶುಗರ್ ಅಂಡ್ ಫಾಸ್ಫೇಟ್ ದರ್ ಆಕ್ಟ್ ಆಸ್ ಎ ಬ್ಯಾಕ್ ಬೋನ್. ಶುಗರ್ ಮಾಲಿಕ್ಯೂಲ್ ಇದೆ, ಯಾವುದು, ಡಿಆಕ್ಸಿರೈಬೋಸ್ ಶುಗರ್ ಇದೆ. ಶುಗರ್ ಅಂಡ್ ಫಾಸ್ಫೇಟ್ PO4- ಮಾಲಿಕ್ಯೂಲ್, they act as backbone. ಇವು 2 ಬ್ಯಾಕ್ ಬೋನ್ ತರ ಸಪೋರ್ಟ್ ಮಾಡುತ್ತೆ, ಬಿಕಾಸ್ ದೇ ಆರ್ ಪ್ರೆಸೆಂಟ್ ಇನ್ ದಿ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಅಂಡ್ ನೈಟ್ರೋಜಿನಸ್ ಬೇಸ್ ಇದೆಯಲ್ಲ, ನೈಟ್ರೋಜಿನಸ್ ಬೇಸ್ ದೇ ಪ್ರೊಜೆಕ್ಟ್ ಇನ್ಸೈಡ್. ನೈಟ್ರೋಜಿನಸ್ ಬೇಸ್ ದೇ ಪ್ರೊಜೆಕ್ಟ್ ಇನ್ಸೈಡ್. ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿ, ನಾನು ಅದರ ಇಮೇಜ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ವಿಚ್ ಇಸ್ ರನ್ನಿಂಗ್ ಫ್ರಮ್ 5 prime to 3 prime. ಇಲ್ಲಿ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇದೆ, ಅದು ಆಂಟಿ ಪ್ಯಾರಲಲ್ ಆಗಿದೆ, ದಟ್ ಇಸ್ ರನ್ ಫ್ರಮ್ 3 prime to 5 prime. ಇದು ರನ್ನಿಂಗ್ ಮಾಡ್ತಾ ಇದೆ ಅಂದ್ರೆ ರೀಡಿಂಗ್ ಡೈರೆಕ್ಷನ್. ಸೊ ಇಲ್ಲಿ ಫಾಸ್ಫೇಟ್ ಮಾಲಿಕ್ಯೂಲ್ ಇದೆ, ಇದು ಶುಗರ್, ಅಂಡ್ ಹಿಯರ್ ಇಟ್ ಇಸ್ ಎ ನೈಟ್ರೋಜನಸ್ ಬೇಸ್. ಇದು ಸೇರಿ ಯಾವ್ದು ನೋಡಿ, ದೀಸ್ 3 ಸೊ ಇಲ್ಲಿ ಇಷ್ಟು ಸೇರಿ, ಇಷ್ಟು ಕಾಂಪೋನೆಂಟ್ ಸೇರಿ ದಿಸ್ ಈಸ್ ದಿ 1 ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಆಗಿದೆ. ಏನಿದೆ ಇಲ್ಲಿ ಫಾಸ್ಫೇಟ್ ಇದೆ, ದಿಸ್ ಈಸ್ ದಿ ಡಿಆಕ್ಸಿರೈಬೋಸ್ ಶುಗರ್ ಇದೆ, ಅಂಡ್ ಹಿಯರ್ ನೈಟ್ರೋಜನಸ್ ಬೇಸ್ ಆಸ್ ಎ ಅಡೆನೈನ್ ಇದೆ. ಇಷ್ಟು ಸೇರಿ ಇದು ಒಂದು ನ್ಯೂಕ್ಲಿಯೋಟೈಡ್ ಆಗಿದೆ. ಪ್ರತಿಯೊಂದು ನೋಡಿ, ದಿಸ್ ಈಸ್ ದಿ 1 ನ್ಯೂಕ್ಲಿಯೋಟೈಡ್, ಇಲ್ಲಿ ಸೆಕೆಂಡ್ ನ್ಯೂಕ್ಲಿಯೋಟೈಡ್ ಇದೆ, ಇಷ್ಟು. This one is a second nucleotide, this is the third nucleotide, this is the fourth nucleotide. ಈ ರೀತಿ ಕಂಟಿನ್ಯೂ ಚೈನ್ ಆಗ್ತಾ ಇದೆ. ಸೊ ಇಲ್ಲಿ ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇದೆ. ಹಿಯರ್ ಆಲ್ಸೋ ದೇರ್ ಇಸ್ ಎ 1 ನ್ಯೂಕ್ಲಿಯೋಟೈಡ್. ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇದೆ.
ಹಾಗಾದ್ರೆ ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ ನೋಡಿ ಫಾಸ್ಫೇಟ್ ಶುಗರ್, ಫಾಸ್ಫೇಟ್ ಶುಗರ್, ಫಾಸ್ಫೇಟ್ ಶುಗರ್, ಫಾಸ್ಫೇಟ್ ಅಂಡ್ ಶುಗರ್ ದೇ ಆರ್ ಆಕ್ಟಿಂಗ್ ಆಸ್ ಎ ಬ್ಯಾಕ್ ಬೋನ್ಸ್ ಅಂಡ್ ನೈಟ್ರೋಜಿನಸ್ ಬೇಸ್ ಏನಿದೆಯಲ್ಲ ಅದು ಒಳಗಡೆ ಇದೆ. ಸೊ ದಟ್ ಪ್ರೊಜೆಕ್ಟ್ ಇನ್ಸೈಡ್ ಅಂತ ಹೇಳ್ತೀವಿ. ಇಲ್ಲಿ ಬಾಂಡಿಂಗ್ ಪ್ಯಾಟರ್ನ್ ಹೆಂಗಿದೆ ನೋಡಿ, ಶುಗರ್ ಮತ್ತೆ ಫಾಸ್ಫೇಟ್ ಮಧ್ಯೆ ಬಾಂಡಿಂಗ್ ಇದೆ, ಇದನ್ನ ಅಂತೀವಿ ನಾವು ಫಾಸ್ಫೋ ಈಸ್ಟರ್ ಬಾಂಡ್. ಓಕೆ, ಶುಗರ್ ಮತ್ತೆ ನೈಟ್ರೋಜನಸ್ ಬೇಸ್ ಮಧ್ಯೆ ಇದು ಬಾಂಡಿಂಗ್ ಇದೆಯಲ್ಲ ಇದನ್ನ ಹೇಳ್ತೀವಿ ಎನ್ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳ್ತೀವಿ. ದೆನ್ ಇಲ್ಲಿ ಥೈಮೀನ್ ಇದೆ, ಇಲ್ಲಿ ಅಡೆನೀನ್ ಇದೆ. ಬಿಟ್ವೀನ್ ದಿ ಟೂ ಸ್ಟ್ರಾಂಡ್ಸ್, ಎರಡು ಸ್ಟ್ರಾಂಡ್ಗಳ ಮಧ್ಯೆ ಅವುಗಳ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಗಳ ಮಧ್ಯೆ ಬಾಂಡ್ ಆಗುತ್ತೆ. ಅಂಡ್ ದೀಸ್ ಡಾಟೆಡ್ ಬಾಂಡ್ಸ್ ಆರ್ ದಿ ಹೈಡ್ರೋಜನ್ ಬಾಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಅಡೆನೈನ್ ಅಂಡ್ ಥೈಮೀನ್ ಮಧ್ಯೆ ಯಾವತ್ತು 2 ಹೈಡ್ರೋಜನ್ ಬಾಂಡ್ ಇದೆ, ಗುವಾನೈನ್ ಅಂಡ್ ಸೈಟೋಸಿನ್ ಮಧ್ಯೆ ಯಾವತ್ತು 3 ಹೈಡ್ರೋಜನ್ ಬಾಂಡ್ ಇರುತ್ತೆ. ಅಷ್ಟೇ ಅಲ್ಲ, ಇದು ಒಂದು ನ್ಯೂಕ್ಲಿಯೋಟೈಡ್ ಆದರೆ ಇಲ್ಲಿ ಇನ್ನೊಂದು ನ್ಯೂಕ್ಲಿಯೋಟೈಡ್ ಇದೆ, 2 ನ್ಯೂಕ್ಲಿಯೋಟೈಡ್ ಮಧ್ಯೆ ಬಾಂಡಿಂಗ್ ಆಗುತ್ತಲ್ಲ, ಇದು 3 ಪ್ರೈಮ್ ಎಂಡ್ ಆಫ್ 1 ನ್ಯೂಕ್ಲಿಯೋಟೈಡ್ ಅಂಡ್ ದಿಸ್ ಇಸ್ ದಿ 5 ಪ್ರೈಮ್ ಕಾರ್ಬನ್ ಆಫ್ ಅನದರ್ ನ್ಯೂಕ್ಲಿಯೋಟೈಡ್. ಇವುಗಳ ಮಧ್ಯೆ ಈ ಬಾಂಡಿಂಗ್ ಆಗ್ತಾ ಇದೆಯಲ್ಲ, ಈ ಫಾಸ್ಫೇಟ್ ಮಾಲಿಕ್ಯೂಲ್ ಮತ್ತೆ ಇಲ್ಲಿ OH ಮಾಲಿಕ್ಯೂಲ್ ಮಧ್ಯೆ, ದಿಸ್ ಈಸ್ ದಿ ಫಾಸ್ಫೋಡೈಸ್ಟರ್ ಬಾಂಡ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಬಾಂಡಿಂಗ್ ಪ್ಯಾಟರ್ನ್ ನಡೀತಾ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲ ಹೈಡ್ರೋಜನ್ ಬಾಂಡಿಂಗ್ ಇದೆ. ನೆಕ್ಸ್ಟ್ ನೋಡೋಣ ಕೆಲವೊಂದು ಇನ್ನು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಇದೆ. ದಿಸ್ ಇಸ್ ದಿ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA. ಇಲ್ಲಿದೆ ಡಬಲ್ ಹೆಲಿಕ್ಸ್. ಸೊ ಇಲ್ಲಿ ಶುಗರ್ ಇದೆ, ಫಾಸ್ಫೇಟ್ ಇರುತ್ತೆ, ಶುಗರ್ ಇದೆ, ಫಾಸ್ಫೇಟ್, ಶುಗರ್, ಫಾಸ್ಫೇಟ್, ಈ ರೀತಿ ಇರುತ್ತೆ. ಅಂಡ್ ದೀಸ್ ನೈಟ್ರೋಜನಸ್ ಬೇಸಿಸ್ ಆರ್ ಪ್ರೊಜೆಕ್ಟ್ ಇನ್ಸೈಡ್. ನೈಟ್ರೋಜನಸ್ ಬೇಸಿಸ್ ಒಳಗಡೆ ಪ್ರೊಜೆಕ್ಟ್ ಆಗಿರುತ್ತೆ. ಮತ್ತೆ ಇದು 2 ಸ್ಟ್ರಾಂಡ್ಸ್, ದೇ ಆರ್ ರಿಸೆಂಬಲ್ಸ್ ಲೈಕ್ ಎ ಟ್ವಿಸ್ಟೆಡ್ ಲ್ಯಾಡರ್ ಲೈಕ್ ಸ್ಟ್ರಕ್ಚರ್. ದೇ ಆರ್ ಓವರ್ಲ್ಯಾಪ್ಡ್ ಒನ್ ಓವರ್ ದಿ ಅದರ್, ಒಂದರ ಮೇಲೆ ಇನ್ನೊಂದು ಓವರ್ಲ್ಯಾಪಿಂಗ್ ಆಗಿರುತ್ತೆ. ಇಲ್ಲಿ ಅಡೆನೈನ್ ಆಲ್ವೇಸ್ ಪೇರ್ಸ್ ವಿತ್ ದಿ ಥೈಮೀನ್ ಆರ್ ವೈಸ್ ವರ್ಸ, ಅಂದ್ರೆ ಥೈಮೀನ್ ಅಡೆನೀನ್ ಜೊತೆ ಪೇರ್ ಆಗಿರುತ್ತೆ ಅಥವಾ ಅಡೆನೀನ್ ಥೈಮೀನ್ ಜೊತೆ ಪೇರ್ ಆಗಿರುತ್ತೆ. ಸೇಮ್ ಕೇಸ್ ಗುವಾನೈನ್ ಆಲ್ವೇಸ್ ಪೇರ್ಸ್ ವಿತ್ ದಿ ಸೈಟೋಸಿನ್ ಆರ್ ಸೈಟೋಸಿನ್ ಆಲ್ವೇಸ್ ಪೇರ್ಸ್ ವಿತ್ ದಿ ಗುವಾನೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಕೆಲವೊಂದು ಪಾಯಿಂಟ್ಸ್ ನಾನು ಇಲ್ಲಿ ಬರಿತೀನಿ ನೋಡಿ. 1 ಮಿನಿಟ್, ನಾನು ಇಲ್ಲೇ ಬರಿತೀನಿ ಕೆಲವೊಂದು ಪಾಯಿಂಟ್ಸ್ ಒನ್ ಬೈ ಒನ್. 2 strands. ಫಸ್ಟ್ ಪಾಯಿಂಟ್ಸ್ ಏನಾಯ್ತು, ದಟ್ ಇಸ್ ಎ ಶುಗರ್ ಅಂಡ್ ಫಾಸ್ಫೇಟ್ಸ್ ಆರ್ ಆಕ್ಟ್ ಎಸ್ ಎ ಬ್ಯಾಕ್ ಬೋನ್. ಶುಗರ್ ಅಂಡ್ ಫಾಸ್ಫೇಟ್ ಮಾಲಿಕ್ಯೂಲ್ಸ್ ದೇ ಆರ್ ಆಕ್ಟ್ ಎಸ್ ಎ ಬ್ಯಾಕ್ ಬೋನ್ ಅಂಡ್ ನೈಟ್ರೋಜನಸ್ ಬೇಸಿಸ್ ಆರ್ ಪ್ರೊಜೆಕ್ಟ್ ಇನ್ಸೈಡ್. ದೆನ್ ನೆಕ್ಸ್ಟ್ ಇದೆ ಇಲ್ಲಿ ಪಾಯಿಂಟ್ ನಂಬರ್ 2, both the strands are anti-parallel. That is anti-parallel strand ಇರುತ್ತೆ. Both the strands are anti-parallel strands. ಈ 2 strands ಗಳು anti-parallel ಆಗಿರುತ್ತೆ. ಹೆಂಗೆ anti-parallel ಆಗಿರುತ್ತೆ ನೋಡಿ, ಒಂದು 3 ಪ್ರೈಮ್ always pairs with the 5 prime or another strand is 5 prime, that is sorry 3 prime ದಿಂದ 5 prime ರೀಡಿಂಗ್ ಮಾಡ್ತಾ ಇರ್ತೀವಿ, ಅಥವಾ 5 prime to 3 prime ಇನ್ನೊಂದು ಸ್ಟ್ರಾಂಡ್ ರೀಡಿಂಗ್ ಫ್ರೇಮ್ ಇರುತ್ತೆ. ಸೊ ಇಲ್ಲಿ 3 ಪ್ರೈಮ್ ಅಂದ್ರೆ ಏನು, 3 ಪ್ರೈಮ್ ಹೈಡ್ರಾಕ್ಸಿಲ್ ಗ್ರೂಪ್. 5 ಪ್ರೈಮ್ ಅಂದ್ರೆ ಏನು, 5 ಪ್ರೈಮ್ ಫಾಸ್ಫೇಟ್ ಗ್ರೂಪ್, ವಿಚ್ ಆರ್ ರೆಡಿ ಫಾರ್ ಟು ಫಾರ್ಮ್ ದಿ ಫಾಸ್ಫೋಡೈಸ್ಟರ್ ಬಾಂಡ್ ವಿತ್ ಅನದರ್ ನ್ಯೂಕ್ಲಿಯೋಟೈಡ್. ಇಲ್ಲಿ 5 ಪ್ರೈಮ್ ಅಂದ್ರೆ 5 ಪ್ರೈಮ್ ಫಾಸ್ಫೇಟ್ ಗ್ರೂಪ್, 3 ಪ್ರೈಮ್ ಅಂದ್ರೆ ಇದು 3 ಪ್ರೈಮ್ OH ಗ್ರೂಪ್, ಈ ರೀತಿ ಇರುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಯೂಶುವಲಿ 3rd ಪಾಯಿಂಟ್, ಇನ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗುತ್ತೆ, ಕಾಂಪ್ಲಿಮೆಂಟರಿ ಪೇರಿಂಗ್ ಅಂತ ಹೇಳ್ತಾ ಇದ್ದೀನಿ ಬಿಟ್ವೀನ್ ದಿ ನೈಟ್ರೋಜನಸ್ ಬೇಸಿಸ್. ಹೆಂಗಾಗುತ್ತೆ ನೋಡಿ, ಅಡೆನೀನ್ ಆಲ್ವೇಸ್ ಪೇರ್ಸ್ ವಿತ್ ದಿ ಥೈಮೀನ್ ಅಂಡ್ ಗುವಾನೈನ್ ಆಲ್ವೇಸ್ ಪೇರ್ಸ್ ವಿತ್ ದಿ ಸೈಟೋಸಿನ್. ಕಾಂಪ್ಲಿಮೆಂಟರಿ ಪೇರಿಂಗ್ ವಿತ್ ಕಾನ್ಸ್ಟಂಟ್ ನಂಬರ್ ಆಫ್ ಹೈಡ್ರೋಜನ್, ವಿತ್ ಕಾನ್ಸ್ಟಂಟ್ ಹೈಡ್ರೋಜನ್ ಬಾಂಡ್ಸ್. ಇವನ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಕೂಡ ಕಾನ್ಸ್ಟಂಟ್ ಆಗಿರುತ್ತೆ. ಹೆಂಗಿರುತ್ತೆ ನೋಡಿ, ಬಿಟ್ವೀನ್ ಅಡೆನೀನ್ ಅಂಡ್ ಥೈಮೀನ್ ಮಧ್ಯ 2 ಹೈಡ್ರೋಜನ್ ಬಾಂಡ್ ಇದ್ರೆ, ಗುವಾನೈನ್ ಅಂಡ್ ಸೈಟೋಸಿನ್ ಮಧ್ಯ 3 ಹೈಡ್ರೋಜನ್ ಬಾಂಡ್ ಇರುತ್ತೆ. ಆರ್ ಸೈಟೋಸಿನ್ ಅಂಡ್ ಗುವಾನೈನ್ ಮಧ್ಯ 3 ಹೈಡ್ರೋಜನ್ ಬಾಂಡ್, ಥೈಮೀನ್ ಅಂಡ್ ಅಡೆನೀನ್ ಮಧ್ಯ 2 ಹೈಡ್ರೋಜನ್ ಬಾಂಡ್ ಇರುತ್ತೆ. ಅಂಡ್ ದಿಸ್ ಬಾಂಡಿಂಗ್ ಪ್ಯಾಟರ್ನ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಆಗಿರುತ್ತೆ. And this constant hydrogen bonding pattern, ಇದು ಕಾನ್ಸ್ಟಂಟ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಇದೆಯಲ್ಲ, ಅದನ್ನ ನಾವು ಹೇಳ್ತೀವಿ ಹಾಲ್ಮಾರ್ಕ್ ಆಫ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA. ಬಿಕಾಸ್ ಈ ಪಾಯಿಂಟ್ ಅನ್ನ ಫಸ್ಟ್ ಟೈಮ್ ವ್ಯಾಟ್ಸನ್ ಅಂಡ್ ಕ್ರಿಕ್
ಕೊಟ್ಟಿದ್ರು. ಸೊ ಕಾನ್ಸ್ಟಂಟ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಈಸ್ ನೌನ್ ಆಸ್ ಇಟ್ ಇಸ್ ಎ ಹಾಲ್ಮಾರ್ಕ್ ಆಫ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA. ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA ಅಂತ ಹೇಳ್ತೀವಿ. This point generally we can say it is a Watson and Crick model of DNA. Next ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಫೀಚರ್ ಇದೆ ಯೂಶುವಲಿ ಇದು ಕಾನ್ಸ್ಟಂಟ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಆಯ್ತು. ವಿಡ್ತ್ ಆಫ್ DNA ನೆಕ್ಸ್ಟ್ ನೋಡಿ, ಫೋರ್ತ್ ಪಾಯಿಂಟ್, ವಿಡ್ತ್ ಆಫ್ DNA ಈಸ್ ಆಲ್ವೇಸ್ ಕಾನ್ಸ್ಟಂಟ್. ವಿಡ್ತ್ ಆಫ್ DNA ಇದೆಯಲ್ಲ ಬಿಟ್ವೀನ್ ದ ಟೂ ಸ್ಟ್ರಾಂಡ್ಸ್, ವಿಡ್ತ್ ಬಿಟ್ವೀನ್ ದ ಟೂ ಸ್ಟ್ರಾಂಡ್ಸ್ ಅಂತ ಹೇಳೋಣ. ಇವು ಎರಡು ಸ್ಟ್ರಾಂಡ್ ಮಧ್ಯೆ, ಎಲ್ಲಿ ನೋಡಿ ಇದನ್ನ ಹೇಳ್ತಾ ಇದ್ದೀನಿ ನಾನು, ಈ ಎರಡು ಸ್ಟ್ರಾಂಡ್ ಇದೆಯಲ್ಲ ಇವುಗಳ ಮಧ್ಯೆ ವಿಡ್ತ್ ಇದೆ, ಅದು ಆಲ್ವೇಸ್ ಕಾನ್ಸ್ಟಂಟ್ ಇದೆ, ಅದು 20 ಆಂಗ್ಸ್ಟ್ರಾಮ್ ಆರ್ 2 ನ್ಯಾನೋಮೀಟರ್ ಇರುತ್ತೆ. ಸೊ ವಿಡ್ತ್ ಆಫ್ DNA ಆರ್ ಡಯಾಮೀಟರ್ ಆಫ್ DNA ಇದೆ ಅದು 20 ಆಂಗ್ಸ್ಟ್ರಾಮ್ ಆರ್ 2 ನ್ಯಾನೋಮೀಟರ್ ಆಗಿರುತ್ತೆ. ದ ನೆಕ್ಸ್ಟ್ ಅಷ್ಟೇ ಅಲ್ಲ, ಇಲ್ಲಿ ಒನ್ ಹೆಲಿಕ್ಸ್ ಕಂಟೈನ್ಸ್, ಫಿಫ್ತ್ ಪಾಯಿಂಟ್ ಬರಿತಾ ಇದ್ದೀನಿ, ಒಂದು ಹೆಲಿಕ್ಸ್ ಇದ್ರೆ one helix contains 10 base pairs and distance between each base pair, ಇದು ನೋಡಿ ಇಲ್ಲಿ ಒಂದು ಬೇಸ್ ಪೇರ್ ಇದೆ, ಇಲ್ಲಿ ಒಂದು ಬೇಸ್ ಪೇರ್ ಇದೆ, ಈ ಬೇಸ್ ಪೇರ್ ಮಧ್ಯ ಡಿಸ್ಟೆನ್ಸ್ ಇದೆಯಲ್ಲ ಇದನ್ನ ಹೇಳ್ತಾ ಇದ್ದೀನಿ. ಈ ಡಿಸ್ಟೆನ್ಸ್ ಇದೆಯಲ್ಲ, ದಿಸ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಅಂಡ್ ದಟ್ ಈಸ್ ಎಷ್ಟಿರುತ್ತೆ 3.4 ಆಂಗ್ಸ್ಟ್ರಾಮ್ ಯೂನಿಟ್ ಇರುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಬೇಸ್ ಪೇರ್ ಈಸ್, ಇಲ್ಲೇ ಬರಿತಾ ಇದ್ದೀನಿ, ಡಿಸ್ಟೆನ್ಸ್ between each base pair is ಎಷ್ಟಿರುತ್ತೆ ನೋಡಿ, ಇದು ಇಟ್ ಈಸ್ 3.4 ಆಂಗ್ಸ್ಟ್ರಾಮ್ ಆರ್ ಇದನ್ನ ನಾವು ಹೇಳ್ತೀವಿ ಇದು 0.34 ಆಂಗ್ಸ್ಟ್ರಾಮ್ ಅಂತ ಹೇಳ್ತೀವಿ. ಇಟ್ ಇಸ್ ಎ 0.34 ಆಂಗ್ಸ್ಟ್ರಾಮ್ ಯೂನಿಟ್ ಇರುತ್ತೆ. ನೆಕ್ಸ್ಟ್ ಅದಾದ ನಂತರ ಹಾಗಾದ್ರೆ ಒಂದು ಹೆಲಿಕ್ಸ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೋಡಿ, ಒಂದು ಕಂಪ್ಲೀಟ್ ಟ್ವಿಸ್ಟ್ ಇದೆ. ಸೊ ಇಲ್ಲಿ ನೋಡಿ ಹೆಂಗಿರುತ್ತೆ, ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ಒಂದು ಸ್ಟ್ರಾಂಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಕಾಯಿಲ್ ಆಗ್ತಾ ಇದೆ, ಮತ್ತೆ ಕಾಯಿಲ್ ಕಂಪ್ಲೀಟ್ ಇಲ್ಲಿ ಬಂತು. ಅಂದ್ರೆ ಒಂದು ಕಂಪ್ಲೀಟ್ ಒಂದು ಕಾಯಿಲ್ ಅಂದ್ರೆ ಏನು, ಒಂದು ಕಂಪ್ಲೀಟ್ ಟರ್ನ್ ಅಂದ್ರೆ ಏನು, 360 ಡಿಗ್ರಿ ರೊಟೇಷನ್ ಆಗ್ತಾ ಇದೆ. ಸೊ ಆಂಗಲ್ ಆಫ್ ರೊಟೇಷನ್ ಆಫ್ ಹೆಲಿಕ್ಸ್ ಜೋ ಇದೆ, ಒಂದು ಹೆಲಿಕ್ಸ್ ಎಷ್ಟಿರುತ್ತೆ ಇದು, ದಟ್ ಇಸ್ 360 ಡಿಗ್ರಿ ರೊಟೇಷನ್ ತೋರಿಸುತ್ತೆ. 360 ಡಿಗ್ರಿ ರೊಟೇಷನ್ ಆಗುತ್ತೆ, ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗುತ್ತೆ. ಹಾಗಾದ್ರೆ 10 ಬೇಸ್ ಪೇರ್ಸ್ ಇದ್ರೆ ಅದರಲ್ಲಿ ಒಂದು ಬೇಸ್ ಪೇರ್ ಇಂದ ಇನ್ನೊಂದು ಬೇಸ್ ಪೇರ್ಗೆ ಆಂಗಲ್ ಆಫ್ ರೊಟೇಷನ್ ಎಷ್ಟಿದೆ, ದಟ್ ಇಸ್ 36 ಡಿಗ್ರಿ ಅಂತ ಹೇಳ್ತೀವಿ. ಬಿಕಾಸ್ 360 ಡಿಗ್ರಿ ಡಿವೈಡ್ ಬೈ 10 ಮಾಡಿ, ದಟ್ ಇಸ್ 36 ಡಿಗ್ರಿ ಆಗುತ್ತೆ ಅಲ್ಲ. ಅಂಡ್ ವಾಟ್ ಈಸ್ ದಿ ಲೆಂತ್ ಆಫ್ ಒನ್ ಹೆಲಿಕ್ಸ್, ನಾವು ಇಲ್ಲಿಂದ ನೋಡೋಣ. ಇಲ್ಲಿಂದ ಒಂದು ಕಂಪ್ಲೀಟ್ ಟರ್ನ್ ಆಗಿ ಇಲ್ಲಿ ಬಂತು, ಸೊ ಇಲ್ಲಿವರೆಗೆ. ಸೊ ಇದರ ಲೆಂತ್ ಎಷ್ಟಿರುತ್ತೆ, ವಾಟ್ ಈಸ್ ದ ಲೆಂತ್ ಆಫ್ ದಿಸ್ ಒನ್ ಕಂಪ್ಲೀಟ್ ಹೆಲಿಕ್ಸ್, ಒನ್ ಹೆಲಿಕ್ಸ್ ಕಂಪ್ಲೀಟ್ ಲೆಂತ್ ಇರುತ್ತೆ, ಇಟ್ ಈಸ್ ಅಬೌಟ್ ಎಷ್ಟಿರುತ್ತೆ ನೋಡಿ, ಒಂದು ಬೇಸ್ ಪೇರ್ ಮಧ್ಯೆ 3.4 ಆಂಗ್ಸ್ಟ್ರಾಮ್ ಇದ್ರೆ 3.4 ಇಂಟು 10 ಮಾಡಿ ಎಷ್ಟಾಗುತ್ತೆ, ದಟ್ ಈಸ್ 34 ಆಂಗ್ಸ್ಟ್ರಾಮ್ ಅಂತ ಹೇಳ್ತೀವಿ. ಅದನ್ನೇ ನ್ಯಾನೋಮೀಟರ್ ಅಲ್ಲಿ ಹೇಳ್ಬೇಕಾದ್ರೆ 0.34 ನ್ಯಾನೋಮೀಟರ್ ಅಂತ ಹೇಳ್ತೀವಿ. ಓಕೆ, ಅಷ್ಟೇ ಅಲ್ಲ, DNA ಅಲ್ಲಿ ಅದು DNA ಹೆಲಿಕ್ಸ್ ಆಗ್ತಾ ಇದ್ರೆ, ಒಂದ್ರ ಮೇಲೆ ಒಂದು ಸ್ಟ್ರಾಂಡ್ ಕಾಯಿಲ್ ಆಗ್ತಾ ಇದ್ರೆ ಇಲ್ಲಿ ಗ್ರೂವ್ ಫಾರ್ಮೇಶನ್ ಆಗುತ್ತೆ. ಇದಕ್ಕೆ ಹೇಳ್ತೀವಿ ನಾವು ಮೈನರ್ ಗ್ರೂವ್, ಮತ್ತೆ ಇಲ್ಲಿ ದೊಡ್ಡ ಗ್ರೂವ್ ಆಗ್ತಾ ಇದೆ, ಸೊ ಅದಕ್ಕೆ ನಾವು ಹೇಳ್ತೀವಿ ದಿಸ್ ಇಸ್ ದಿ ಮೇಜರ್ ಗ್ರೂವ್ ಅಂತ ಹೇಳ್ತೀವಿ. ಒಂದು ಮೈನರ್ ಗ್ರೂವ್ ಅಂಡ್ ಒನ್ ಮೋರ್ ಈಸ್ ಮೇಜರ್ ಗ್ರೂವ್ ಅಂತ ಹೇಳ್ತಿರ್ತೀವಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ DNA is a highly stable structure. DNA ಇದೆ, ಅದು ಹೈಲಿ ಸ್ಟೇಬಲ್ ಆಗಿದೆ. ಸೊ ವಾಟ್ ಆರ್ ದಿ ಕಾಂಪೋನೆಂಟ್ ವಿಚ್ ಪ್ರೊವೈಡ್ಸ್ ಸ್ಟ್ಯಾಬಿಲಿಟಿ ಟು ದಿ DNA? ಯಾವ ಕಾಂಪೋನೆಂಟ್ಗಳು DNAಗೆ ಸ್ಟ್ಯಾಬಿಲಿಟಿ ಪ್ರೊವೈಡ್ ಮಾಡ್ತಾ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ಬರ್ತಾ ಇದ್ದೀನಿ, ಹೌ DNA is stable, ಹೌ DNA ಸ್ಟ್ರಕ್ಚರ್ ಹೇಗೆ ಸ್ಟೇಬಲ್ ಇದೆ, ಹೌ DNA ಸ್ಟ್ರಕ್ಚರ್, ST ಡಾಟ್ ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಸ್ಟ್ರಕ್ಚರ್ ಸ್ಟೇಬಲ್, ಹೌ DNA ಸ್ಟ್ರಕ್ಚರ್ ಈಸ್ ಸ್ಟೇಬಲ್. ಹೆಂಗ್ ಸ್ಟೇಬಲ್ ಇದೆ, ಇದಕ್ಕೆ ಎರಡು ರೀಸನ್ ಇದೆ. ಒಂದು ಕಾನ್ಸ್ಟಂಟ್ ಹೈಡ್ರೋಜನ್ ಬಾಂಡಿಂಗ್, ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಇದೆಯಲ್ಲ ಅದು ಕಾನ್ಸ್ಟಂಟ್ ಆಗಿದೆ.
ಅಡೆನಿನ್ ಅಂಡ್ ಥೈಮಿನ್ ಮಧ್ಯೆ ಯಾವತ್ತು 2 ಹೈಡ್ರೋಜನ್ ಬಾಂಡ್ ಇರೋದು, ಗುವಾನೈನ್ ಅಂಡ್ ಸೈಟೋಸಿನ್ ಮಧ್ಯೆ ಯಾವತ್ತು 3 ಹೈಡ್ರೋಜನ್ ಬಾಂಡೇ ಇರೋದು. ಸೊ ಆ ಕಾನ್ಸ್ಟೆಂಟ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಆಯ್ತು. ಇನ್ನೊಂದು ಬೇಸ್ ಪೇರ್ ಸ್ಟ್ಯಾಕಿಂಗ್. ಇಲ್ಲಿ ನೋಡಿ, ಇಲ್ಲಿ ಒಂದು ಬೇಸ್ ಪೇರ್ ಇದೆ, ನೆಕ್ಸ್ಟ್ ಅಲ್ಲಿ 36 ಡಿಗ್ರಿ ಆಂಗಲ್ ಆಫ್ ರೊಟೇಷನ್ ಆಯ್ತು, ಮತ್ತೆ ಇನ್ನೊಂದು ಬೇಸ್ ಪೇರ್ ಓವರ್ಲ್ಯಾಪಿಂಗ್ ಆಯ್ತು. ಓಕೆ, ಆ ಬೇಸ್ ಪೇರ್ ಓವರ್ಲ್ಯಾಪಿಂಗ್ ಇದೆಯಲ್ಲ ವಿತ್ ಎ ಕಾನ್ಸ್ಟೆಂಟ್ ರೊಟೇಷನ್ ಆಫ್ ಆಂಗಲ್. ಎಷ್ಟು? ಪ್ರತಿಯೊಂದು ಬೇಸ್ ಪೇರ್ ಮಧ್ಯೆ ಆಂಗಲ್ ಇದೆ, ಅದು 36 ಡಿಗ್ರಿ ರೊಟೇಷನ್ ಆಗ್ತಾ ಇದೆ. ಸೊ ಬೇಸ್ ಪೇರ್ ಸ್ಟ್ಯಾಕಿಂಗ್, ನಥಿಂಗ್ ಬಟ್ ಓವರ್ಲ್ಯಾಪಿಂಗ್. ಬೇಸ್ ಪೇರ್ ಸ್ಟ್ಯಾಕಿಂಗ್ ಇದೆಯಲ್ಲ, ಬೇಸ್ ಪೇರ್ ಸ್ಟ್ಯಾಕಿಂಗ್ is also a important reason. Because of that DNA have the stable structure, and this information is given by James Watson and Francis Crick in their proposal, in their model, double helix model of DNA. And whatever they given this structure, ಈ ಸ್ಟ್ರಕ್ಚರ್ ಕೊಟ್ಟಿದ್ರಲ್ಲ ಅದು 3-dimensional structure of DNA. That is a 3D, 3-dimensional DNA ಸ್ಟ್ರಕ್ಚರ್ ಇದೆ. DNA ದಲ್ಲಿ ಮೋಸ್ಟ್ಲಿ 4 ಪ್ರಕಾರಗಳು ಬರುತ್ತೆ. ಮೋಸ್ಟ್ ಕಾಮನ್ DNA ಪ್ರಕಾರಗಳು 4: ಎ DNA, ಬಿ DNA, ಸಿ DNA ಅಂಡ್ ಝಡ್ DNA ಅಂತ ಹೇಳ್ತೀವಿ. ಅಂಡ್ ಅವುಗಳಲ್ಲಿ ಮೋಸ್ಟ್ ಅಬಂಡೆಂಟ್ DNA ಇಸ್ ಎ ಬಿ DNA. ಸೊ James Watson and Francis Crick, they given the 3-dimensional structure of DNA, that is the double helix model of DNA of BDNA. BDNA structure ಅನ್ನ ಇವರು ಪ್ರಪೋಸ್ ಮಾಡಿದ್ರು. And in all the living organism, the most abundant DNA is a BDNA only. So this is about the double helix structure of DNA given by Watson and Crick. Next ನೋಡಿ, central dogma of molecular biology. What is the meaning of central dogma? ನಮ್ಮ ಬಾಡಿಯಲ್ಲಿ ಅಥವಾ ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದ್ರೆ, ಆ ಪ್ರತಿಯೊಂದು ಕ್ಯಾರೆಕ್ಟರ್ ಹಿಂದೆ ಒಂದು ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಆ ಜೀನ್ ಯಾವ ಸೀಕ್ವೆನ್ಸ್ ಆಧಾರ ಮೇಲೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳ್ತೀವಲ್ಲ, ದಟ್ ವಿ ಕ್ಯಾನ್ ಸೇ ಇದೆ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಹೆಂಗೆ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ ನೋಡಿ, ಒಂದು ಇಲ್ಲಿ DNA ಇದೆ. ಓಕೆ, ಕನ್ಸಿಡರ್ಡ್ ಇಲ್ಲಿ DNA ಇದೆ. DNA ಮೊದಲು ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಶನ್ ಆಗುತ್ತೆ, ಅದನ್ನ ಹೇಳ್ತೀವಿ ನಾವು DNA ರೆಪ್ಲಿಕೇಶನ್. DNA it will replicates itself. Then this formed DNA, okay, the formed DNA, it undergo the transcription. It undergo transcription and forms into a RNA molecule. The formed DNA, it undergo the transcription and forms into a RNA. This RNA molecule again undergo the translation. Translation andre protein synthesis agutte. It undergo the translation and forms into a protein. Illi protein synthesis agutte. Ee protein enzyme or hormone agi modify agi alli phenotypic expression kodutte. So ee riti pratiyondu character express agbekanದ್ರೆ ee sequence follow agta irutte mostly in all the organism. So that we can say is a central dogma of molecular biology anta ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ರಿವರ್ಸ್ ಟು ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಆರ್ ಆ ಕಾನ್ಸೆಪ್ಟ್ ಅನ್ನ ಟೆಮಿನಿಸಮ್ ಅಂತ ಹೇಳ್ತಾರೆ. ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಟೆಮಿನ್ ಅಂಡ್ ಬಾಲ್ಟಿಮೋರ್. ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಟೆಮಿನ್ ಅಂಡ್ ಬಾಲ್ಟಿಮೋರ್ ಅನ್ನು 2 ಸೈಂಟಿಸ್ಟ್ ಕೊಟ್ಟಿದ್ರು. ಅಂಡ್ this reverse to central dogma of molecular biology, it is applicable only in viruses. It is applicable, this concept is applicable in RNA viruses. ಎಲ್ಲಿ RNA as a genetic material ಇದೆಯಲ್ಲ ಅವುಗಳಲ್ಲಿ ಮಾತ್ರ ಇದು ಅಪ್ಲಿಕೇಬಲ್ ಇದೆ. ದಟ್ ಇಸ್ ರಿಟ್ರೋ ವೈರಸಸ್ ಅಂತ ಹೇಳ್ತೀವಿ. ಕೆಲವೊಂದು ಉದಾಹರಣೆ ನೋಡಿ, ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದೀಸ್ ಆರ್ ರಿಟ್ರೋ ವೈರಸ್ಗೆ ಕೆಲವೊಂದು ಎಕ್ಸಾಂಪಲ್ ನೋಡಿ. ಒಂದು HIV ವೈರಸ್ ಹೇಳ್ತೀವಿ, ಆರ್ QB ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳ್ತೀವಿ, ಟೊಬ್ಯಾಕೊ ಮೊಸೈಕ್ ವೈರಸ್ ಹೇಳ್ತೀವಿ ಅಲ್ಲ, TMV, ದೆನ್ QB ಬ್ಯಾಕ್ಟೀರಿಯೋಫೇಜ್, or HIV virus, etc. So these are the some important examples. And for this work ಇದಕ್ಕೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಇಂಥದ್ದು ಏನಿದೆ ಇದರಲ್ಲಿ,
ಬೈ ದಿಸ್ ರಿವರ್ಸ್ ಟು ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಆ ಟೆಮಿನಿಸಮ್ ಕಾನ್ಸೆಪ್ಟ್ ಇಂದ ಓಕೆ ಹೌ ದಿ ಕ್ಯಾನ್ಸರ್ ವಿಲ್ ಡೆವಲಪ್ಸ್ ವೈರಲ್ ಇನ್ಫೆಕ್ಟೆಡ್ ಕ್ಯಾನ್ಸರ್ ಹೆಂಗಾಗುತ್ತೆ ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅದರ ಸ್ಟಡಿ ಸರಿಯಾಗಿ ಪ್ರಾಪರ್ ಆಗಿ ಆಯಿತು. ಸೊ ಬೇರ್ ಫೋರ್ ಇದೇನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ದಿಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ಸ್ ಹೌ ಕ್ಯಾನ್ಸರ್ viral infected cancer develops, how virus infected cancer develops ಅನ್ನೋ ಕಾನ್ಸೆಪ್ಟ್ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. So therefore for this work both Temin and Baltimore they got the Nobel Prize. ಮತ್ತೆ ನೋಡಿ ಯೂಶುವಲಿ ಇಲ್ಲಿ ಹೆಂಗಾಗುತ್ತೆ ನೋಡಿ, ಒಂದು ಮೇನ್ ಜೆನೆಟಿಕ್ ಮಟೀರಿಯಲ್ ಇದೆ, ಅದು RNA ಇದೆ. ಓಕೆ, RNA ಇಸ್ ದಿ ಮೇನ್ ಜೆನೆಟಿಕ್ ಮಟೀರಿಯಲ್. RNA ಆಸ್ ಎ ಜೆನೆಟಿಕ್ ಮಟೀರಿಯಲ್ ಇದ್ರೆ ಥ್ರೂ ಎ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್, ಇಲ್ಲಿ ಒಂದು ಪ್ರೊಸೆಸ್ ಆಗ್ತಾ ಇದೆ ದಟ್ ವಿ ಕ್ಯಾನ್ ಸಿ ಇಟ್ ಇದೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಬೈ ದಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಇಂದ ಓಕೆ ಬೈ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಥ್ರೂ ದಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಇಲ್ಲಿ ಏನಾಗ್ತಾ ಇದೆ ನೋಡಿ, it results in a synthesis of DNA molecule. DNA synthesis ಆಗ್ತಾ ಇದೆ where within the host body once the DNA is synthesized it undergo the replication. ಇದರ ರೆಪ್ಲಿಕೇಶನ್ ಕೂಡ ಆಗುತ್ತೆ. once the replication was happened, ಒಂದು ಸಲ ರೆಪ್ಲಿಕೇಶನ್ ಆದ್ರೆ DNA ಕಾಪಿ ಆದ್ರೆ ಅದರಿಂದ ಟ್ರಾನ್ಸ್ಲೇಷನ್ ಆಗುತ್ತೆ ಅಂಡ್ ನಾನ್ ಜೆನೆಟಿಕ್ RNA ಸಿಂಥಸೈಸ್ ಆಗುತ್ತೆ, ಯೂಶುವಲಿ mRNA ತರ. ಓಕೆ, mRNA ಸಿಂಥಸಿಸ್ ಆಗುತ್ತೆ. ನೆಕ್ಸ್ಟ್ ಫ್ರಮ್ ದಟ್ ನಾನ್ ಜೆನೆಟಿಕ್ RNA ಇಟ್ ಅಂಡರ್ಗೋ ದಿ ಇದು ಟ್ರಾನ್ಸ್ಕ್ರಿಪ್ಷನ್ ಇದು ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು, ನಾಟ್ ಟ್ರಾನ್ಸ್ಲೇಷನ್. ಹಿಯರ್ ಇದೆ ಟ್ರಾನ್ಸ್ಕ್ರಿಪ್ಷನ್, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ and RNA synthesis ಆಗುತ್ತೆ. And from this whatever the formed RNA non genetic RNA it undergo translation and forms into a protein. ಆ protein usually toxic protein ಆಗಿರುತ್ತೆ because this activity is going on in the virus, so ಅದು ಇನ್ಫೆಕ್ಷನ್ ಕಾಸ್ ಮಾಡುತ್ತಿರುತ್ತೆ or ಕ್ಯಾನ್ಸರ್ ಟ್ಯೂಮರ್ ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತಿರುತ್ತೆ. ಸೊ ಇಲ್ಲಿ RNA ಇಂದ DNA ಸಿಂಥಸೈಸ್ ಆಗ್ತಾ ಇದೆ by the reverse transcription process, or this process we can say it is a reverse transcriptase activity. ಇಲ್ಲಿ ಎಂಜೈಮ್ ಕೆಲಸ ಮಾಡ್ತಾ ಇದೆಯಲ್ಲ ಅದನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಜ್ ಎಂಜೈಮ್ ಅಂತ ಹೇಳ್ತೀವಿ. ದಿಸ್ ಎಂಜೈಮ್ ಇಸ್ ಎ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಜ್ ಎಂಜೈಮ್ ಅಂತ ಹೇಳ್ತೀವಿ. ಸೊ ಆ ಆಕ್ಟಿವಿಟಿ ನಡೀತಾ ಇದೆ. ಸೊ ಅಲ್ಲಿ ಓವರ್ ಆಲ್ ಪ್ರೋಟೀನ್ ಸಿಂಥಸೈಸ್ ಆಗ್ತಾ ಇದೆ, ಟಾಕ್ಸಿಕ್ ಪ್ರೋಟೀನ್ ಆಗ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಸೇ ರಿವರ್ಸ್ ಟು ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ನೆನ್ಪಿಟ್ಕೊಳ್ಳಿ, ಇದನ್ನ ಕಾನ್ಸೆಪ್ಟ್ ಪ್ರಪೋಸ್ ಮಾಡಿದವರು ಟೆಮಿನ್ ಅಂಡ್ ಬಾಲ್ಟಿಮೋರ್. ಬಟ್ ಇದಕ್ಕಿಂತ ಮುಂಚೆ ನಾರ್ಮಲ್ ದಟ್ ಇಸ್ ಎ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಇದೆಯಲ್ಲ, ಇದನ್ನ ಪ್ರಪೋಸ್ ಮಾಡಿದವರು ಫ್ರಾನ್ಸಿಸ್ ಕ್ರಿಕ್. ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಫ್ರಾನ್ಸಿಸ್ ಕ್ರಿಕ್. ದಟ್ ಇಸ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಅಂತ ಬಂದಿದ್ರಲ್ಲ, ಆ ಫ್ರಾನ್ಸಿಸ್ ಕ್ರಿಕ್ ಇದನ್ನ ಪ್ರಪೋಸ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ, ಪ್ಯಾಕೇಜಿಂಗ್ ಆಫ್ DNA. ಮೊದಲು ಹ್ಯೂಮನ್ ನ್ಯೂಕ್ಲಿಯಸ್ ಅಲ್ಲಿ ಒಂದು ಹೆಪ್ಲಾಯ್ಡ್ ಸೆಲ್ ಆಗಲಿ ಅಥವಾ ಡಿಪ್ಲಾಯ್ಡ್ ಸೆಲ್ ಆಗಲಿ ಅದರಲ್ಲಿ DNA ಲೆಂತ್ ಎಷ್ಟಿರುತ್ತೆ ಮೊದಲು ನೋಡೋಣ. ಆಮೇಲೆ ಅದರ ಪ್ಯಾಕೇಜಿಂಗ್ ಹೆಂಗಾಗುತ್ತೆ ಆ ಕಾನ್ಸೆಪ್ಟ್ ಅನ್ನ ಫಸ್ಟ್ ಒನ್ ಬೈ ಒನ್ ನೋಡೋಣ. ಈ DNA ಇದೆಯಲ್ಲ ನೋಡಿ, ಇದರ ಲೆಂತ್ ಇನ್ ದಿ ಹ್ಯೂಮನ್ ಸೆಲ್. ಓಕೆ, ಹ್ಯೂಮನ್ ಸೆಲ್ ನೋಡೋಣ, ಹ್ಯೂಮನ್ ಡಿಪ್ಲಾಯ್ಡ್ ಸೆಲ್ ಅಂತ ಕನ್ಸಿಡರ್ ಮಾಡೋಣ. ಹ್ಯೂಮನ್ DNA ಲೆಂತ್ ಎಷ್ಟಿದೆ? ಇಫ್ ಇಟ್ ಇಸ್ ಎ ಹೆಪ್ಲಾಯ್ಡ್ ಸೆಲ್ ಇದ್ರೆ ಅದರ ಲೆಂತ್ ಇದೆ ಎಷ್ಟು? 3.3 ಇಂಟು 10⁻⁹ ಬೇಸ್ ಪೇರ್ಸ್ ಇರುತ್ತೆ. ಓಕೆ, 10⁻⁹ ಬೇಸ್ ಪೇರ್ಸ್ ಇರುತ್ತೆ. ಇದು ಡಿಪ್ಲಾಯ್ಡ್ ಸೆಲ್ ಆಗಿದ್ರೆ ಇಂಟು 2 ಅಂತ ಮಲ್ಟಿಪ್ಲೈ ಮಾಡಬೇಕು. ಬಟ್ ನಮಗೆ ಇನ್ನೊಂದು ವ್ಯಾಲ್ಯೂ ಗೊತ್ತಿದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಪೇರ್ಸ್. ಎರಡು ಬೇಸ್ ಪೇರ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? ದಟ್ ಇಸ್ 3.4 ಆಂಗ್ಸ್ಟ್ರಾಮ್ ಯೂನಿಟ್ ಆರ್ 0.34 ನ್ಯಾನೋಮೀಟರ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಪೇರ್ ಇದೆಯಲ್ಲ ಅದನ್ನ ಇದರ ಜೊತೆ ಮಲ್ಟಿಪ್ಲೈ ಮಾಡೋಣ. ದಟ್ ಇಸ್ 0.34 ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದ್ರೆ ಎಷ್ಟು? 10⁻⁹ ಮೀಟರ್. ಸೊ ಅದನ್ನ ಇಲ್ಲಿ ಮಾಡ್ತೀನಿ, ನಾನು ಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. 10⁻⁹ ಮೀಟರ್. ಓಕೆ,
ಸೊ ಇಲ್ಲಿ ನಾವು DNA ಲೆಂತ್ ಯಾವ್ದ್ರಲ್ಲಿ ಕೊಡ್ತಾ ಇದೀವಿ, ಮೀಟರ್ ಅಲ್ಲಿ ಕೊಡ್ತಾ ಇದೀವಿ. ನ್ಯಾನೋಮೀಟರ್ ಇದ್ದದನ್ನ ಮೀಟರ್ ಮಾಡ್ತಾ ಇದೀನಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ, ಇದು ಮತ್ತೆ ಇದು ಹೋಯ್ತು. ಸೊ 2 into 3.3 ಎಷ್ಟಾಯ್ತು, 6.6 into 0.34 ಮಲ್ಟಿಪ್ಲೈ ಮಾಡಿ. ಅಂಡ್ ದಿಸ್ ವ್ಯಾಲ್ಯೂ ಈಸ್ ನಿಯರ್ ಬೈ 2.2 ಮೀಟರ್ ಲಾಂಗ್. ಇದನ್ನ ಮಲ್ಟಿಪ್ಲೈ ಮಾಡಿದರೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೆ ಇಷ್ಟು ಲೆಂತ್ ಆಗುತ್ತೆ. ಇಟ್ ಈಸ್ ಅಬೌಟ್ ದಿ ಲೆಂತ್ ಆಫ್ ಹ್ಯೂಮನ್ DNA ಇನ್ ಎ ಒನ್ ಡಿಪ್ಲಾಯ್ಡ್ ಸೆಲ್. ಒಂದು ಡಿಪ್ಲಾಯ್ಡ್ ಸೆಲ್ ಎಷ್ಟಿದೆ, ಒಂದು ಹ್ಯೂಮನ್ ಸೊಮ್ಯಾಟಿಕ್ ಸೆಲ್ ಇದೆ, ಅದರ ಡಯಾಮೀಟರ್ ಇರುತ್ತೆ 10 to 20 ಮೈಕ್ರೋಮೀಟರ್. ಅದರಲ್ಲಿ ನ್ಯೂಕ್ಲಿಯಸ್ ಇದೆ. ಜನರಲಿ ದ ಸೈಜ್ ಆಫ್ ದಿ ಒನ್ ನ್ಯೂಕ್ಲಿಯಸ್ ಈಸ್ ಅರೌಂಡ್ 1 ಮೈಕ್ರೋಮೀಟರ್ ಡಯಾಮೀಟರ್. 1 ಮೈಕ್ರೋಮೀಟರ್ ಡಯಾಮೀಟರ್ ನ್ಯೂಕ್ಲಿಯಸ್ ಇದೆ, ಅದರಲ್ಲಿ ಸುಮಾರು 2 ಮೀಟರ್ ಲಾಂಗ್ DNA ಇದೆ. ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಆಫ್ ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಆಫ್ DNA. ಅಲ್ಲಿ DNA ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಆಗ್ತಾ ಇದೆ. ಇದೇ ರೀತಿ ನಾವು ಇನ್ನೊಂದು ನೋಡೋಣ. ಇದು ಹ್ಯೂಮನ್ ಸೆಲ್ ಆಯ್ತು. ಅಂಡ್ ನೆಕ್ಸ್ಟ್ ಈಸ್ ಈ ಕೊಲಾಯ್ ಸೆಲ್ ನೋಡೋಣ. ಎಸ್ಸರ್ಚಿಯಾ ಕೊಲಾಯ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಅದರಲ್ಲಿ DNA ಪ್ಯಾಕೇಜಿಂಗ್ ಯಾವ ರೀತಿ ಇದೆ ಅಂತ ನೋಡೋಣ. ಟೋಟಲ್ ಅಮೌಂಟ್ ಆಫ್ DNA, ಈ ಕೊಲಾಯ್ ಅಂತೂ ಆಲ್ವೇಸ್ ಹ್ಯಾಪ್ಲಾಯ್ಡ್ ಇರುತ್ತೆ, ಒಂದು ಸಿಂಗಲ್ ಕ್ರೋಮೋಸೋಮ್ ಇರುತ್ತೆ. ಓಕೆ, ಈ ಕೊಲಾಯ್ದಲ್ಲಿ. ಸೊ ಟೋಟಲ್ ಅಮೌಂಟ್ ಆಫ್ DNA, ಟೋಟಲ್ ನಂಬರ್ ಆಫ್ ಬೇಸ್ ಪೇರ್ಸ್ ಎಷ್ಟಿದೆ? ದಟ್ ಇದೆ 4.6 into 10 to the power 6 ಬೇಸ್ ಪೇರ್ಸ್ ಆರ್ ಪ್ರೆಸೆಂಟ್. ಇಲ್ಲಿಯೂ ಕೂಡ ಪ್ರೊಕ್ಯಾರಿಟಿ ಇರಲಿ ಅಥವಾ ಯೂಕ್ಯಾರಿಟಿ ಇರಲಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಪೇರ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಇಲ್ಲಿಯೂ ಕೂಡ ಅದನ್ನೇ ನಾವು ಮಲ್ಟಿಪ್ಲೈ ಮಾಡೋಣ. 0.34 into 10 to the power -9 ಮೀಟರ್. ಓಕೆ, 0.34 into 10 to the power -9 ಮೀಟರ್. ಈ ರೀತಿ ಆಯ್ತು. ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ದೆ ಆದರೆ, ಓಕೆ, ಇಫ್ ಯು ಸಾಲ್ವ್ ದಿಸ್ ಒನ್, ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಇಟ್ ಈಸ್ ನಿಯರ್ಲಿ ದಟ್ ಇಸ್ 1.36 ಮಿಲಿಮೀಟರ್ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಇಟ್ಸ್ ವ್ಯಾಲ್ಯೂ ಈಸ್ 1.36 ಮಿಲಿಮೀಟರ್ ವ್ಯಾಲ್ಯೂ ಬರುತ್ತೆ. ಅಂಡ್ ದಟ್ ಈಸ್ ದಿ ಲೆಂತ್ ಆಫ್ DNA ಇನ್ ದಿ ಈ ಕೊಲಾಯ್. ಈ ಕೊಲಾಯ್ ಸೈಜ್ ಇರುತ್ತಲ್ಲ 3 to 5 ಮೈಕ್ರೋಮೀಟರ್ ಸೈಜ್ ಆಫ್ ದಿ ಸೆಲ್. ಅದರ ಮಧ್ಯೆ ಮಿಲಿಮೀಟರ್ ಲೆಂತ್ ಅಲ್ಲಿ DNA ಲೆಂತ್ ಇದೆ. ಸೊ ಇಲ್ಲಿ ಕೂಡ DNA ಹೆಂಗ್ ಪ್ಯಾಕೇಜಿಂಗ್ ಆಗಿದೆ? ಬಿಕಾಸ್ ಆಫ್ ದಿ ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್, ಬಿಕಾಸ್ ಆಫ್ ಪ್ರೋಟೀನ್ಸ್. ದಟ್ ಇಸ್ ಪ್ಯಾಕೇಜಿಂಗ್ ಪ್ರೋಟೀನ್ಸ್ ಇದೆ. ಅವು ಯಾವ ಪ್ರೋಟೀನ್ ಇದೆ, ಹೆಂಗ್ ಪ್ಯಾಕೇಜಿಂಗ್ ಆಗುತ್ತೆ ನೋಡೋಣ. ಇಲ್ಲಿ ಫಸ್ಟ್ ನೋಡೋಣ DNA ಪ್ಯಾಕೇಜಿಂಗ್ ಇನ್ ದಿ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ DNA ಪ್ಯಾಕೇಜಿಂಗ್ ಯಾವ ರೀತಿ ಆಗುತ್ತೆ ನೋಡಿ. ಇಲ್ಲಿ in the prokaryotes DNA packaging is because of non-histone chromosomal proteins. It is because of non-histone chromosomal proteins. Non-histone chromosomal proteins or ಇದನ್ನ NHC ಅಂತ ಕರಿತೀವಿ. NHC or ಇವುಗಳಿಗೆ ಪಾಲಿಅಮೈನ್ಸ್ ಕೂಡ ಅಂತ ಹೇಳ್ಬೋದು. They are the polyamines. ಈ ಪಾಲಿಅಮೈನ್ಸ್ ಗಳಿಂದ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ DNA ಪ್ಯಾಕೇಜಿಂಗ್ ಆಗ್ತಾ ಇದೆ. ದೆನ್ ಇವುಗಳ ಓವರ್ ಆಲ್ ಚಾರ್ಜ್ ಎಷ್ಟಿದೆ ನೋಡಿ. ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಇದೆ, ಇವುಗಳ ಓವರ್ ಆಲ್ ಚಾರ್ಜ್, ದ ಚಾರ್ಜ್ ಆಫ್ ದೀಸ್ ಆರ್ NHC ಚಾರ್ಜ್ ಇರುತ್ತೆ, ದೇ ಆರ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ದೇ ಆರ್ ವಿತ್ ಎ ಪಾಸಿಟಿವ್ ಚಾರ್ಜ್. ನೆನಪಿಟ್ಟುಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, DNA ಚಾರ್ಜ್ ಏನಿದೆ, DNA ಈಸ್ ಓವರ್ ಆಲ್ ಚಾರ್ಜ್ ಆಫ್ DNA ಏನಿದೆ? Yes, it is a negative charge because of phosphate group. So, ಇಲ್ಲಿ histone proteins positive charge, non-histone chromosomal proteins positive charge, DNA is negative charge ಇದೆ. Positive and negative charge ಒಟ್ಟಿಗೆ ಸೇರಿ ಅಲ್ಲಿ ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಆಗಲಿಕ್ಕೆ ಹೆಲ್ಪ್ ಆಗ್ತಿರುತ್ತೆ. And here the DNA packed into, ಇಲ್ಲಿ DNA ಪ್ಯಾಕ್ ಆಗಿ ಏನಾಗುತ್ತೆ ನೋಡಿ, it will packed into, forms into a structure within the bacteria, that is a ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ, ಆರ್ ಇದನ್ನ ಜೀನೋಫೋರ್ ಅಂತ ಹೇಳ್ತೀವಿ, ಆರ್ ಇದನ್ನ ಪ್ರೋಕ್ರೋಮೋಸೋಮ್ ಅಂತ ಕೂಡ ಹೇಳ್ತಾರೆ. ಪ್ರೋಕ್ರೋಮೋಸೋಮ್ ಆರ್ ಇದನ್ನ ನೆಕೆಡ್ DNA ಅಂತ ಕೂಡ ಹೇಳ್ಬಹುದು ಇನ್ ಬ್ಯಾಕ್ಟೀರಿಯಾ, ಬಿಕಾಸ್ ಅಲ್ಲಿ ನ್ಯೂಕ್ಲಿಯರ್ ಎನ್ವಲೋಪ್ ಇರೋದೇ ಇಲ್ಲ. ನೆಕೆಡ್ DNA ಅಂತ ಹೇಳ್ಬಹುದು. ಆರ್ ಇದನ್ನ ಅಲ್ಲಿ ಒಂದೇ DNA ಕಂಪ್ಲೀಟ್ ಒಂದು ಲಾಂಗ್ DNA ಮಾಲಿಕ್ಯೂಲ್ ಇಂದ ಒಂದೇ ಕ್ರೋಮೋಸೋಮ್ ಆಗುತ್ತೆ, ಅದನ್ನ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಅಂತಾನು ಹೇಳ್ಬಹುದು.
ಬ್ಯಾಕ್ಟ್ ಕ್ರೋಮೋಸೋಮ್, ಸಿ ಸರ್ಕಲ್ ಕ್ರೋಮೋಸೋಮ್, ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಅಂತ ಕೂಡ ಹೇಳ್ಬಹುದು. ದಟ್ ಇಸ್ ಓವರ್ ಆಲ್ ಒಂದು ಹೆಸರು ಅಟ್ಲೀಸ್ಟ್ ನೆನಪಿಟ್ಕೊಳ್ಳಿ, ದಟ್ ಇಸ್ ಎ ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಅಂದ್ರೆ ಏನು? ನ್ಯೂಕ್ಲಿಯಸ್ ವಿದೌಟ್ ನ್ಯೂಕ್ಲಿಯರ್ ಎನ್ವಲೋಪ್ ವೇರ್ ಇಟ್ ಕಂಟೈನ್ಸ್ ಓನ್ಲಿ ಜೆನೆಟಿಕ್ ಮಟೀರಿಯಲ್. ಮತ್ತೆ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ಯಾವ ರೀತಿ ಇರುತ್ತೆ? ಇನ್ ದಿ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಆ DNA ಹೆಂಗಿರುತ್ತೆ? ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲಾರ್ DNA ಇರುತ್ತೆ. ಪ್ರೊಕ್ಯಾರಿಯೋಟ್ಸ್ ಗಳಲ್ಲಿ DNA ಇರುತ್ತಲ್ಲ, ಅದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲಾರ್ DNA ಇರುತ್ತೆ. ಇದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ನಾವು DNA ಪ್ಯಾಕೇಜಿಂಗ್ ಇನ್ ದಿ ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಅಲ್ಲಿ DNA ಪ್ಯಾಕೇಜಿಂಗ್ ಹೆಂಗಾಗುತ್ತೆ? ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್. ಇದು ಬಿಕಾಸ್ ಆಫ್ ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್. ಇಟ್ ಈಸ್ ಬಿಕಾಸ್ ಆಫ್ ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್. ಎರಡು ತರದ ಪ್ರೋಟೀನ್ಸ್ ಗಳಿಂದ ಇಲ್ಲಿ DNA ಪ್ಯಾಕೇಜಿಂಗ್ ಆಗ್ತಾ ಇದೆ. ಅಂಡ್ ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್ ಆರ್, ಯಾವ್ದಿರುತ್ತೆ ನೋಡಿ? ಒಂದು ಹಿಸ್ಟೋನ್ ಪ್ರೋಟೀನ್ಸ್ ಅಂಡ್ ಇನ್ನೊಂದು ಟೈಪ್ ಇದೆ, ದಟ್ ಇಸ್ ಎ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಆರ್ NHCs ಅಂತ ಹೇಳ್ತೀವಿ. ಒಂದು ಹಿಸ್ಟೋನ್ ಪ್ರೋಟೀನ್ಸ್ ಅಂಡ್ ಇನ್ನೊಂದು NHCs, ನಥಿಂಗ್ ಬಟ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್, NHC ಪ್ರೋಟೀನ್ಸ್. ಒಂದು ಹಿಸ್ಟೋನ್ ಪ್ರೋಟೀನ್ಸ್ ಅಂಡ್ ಒನ್ ಮೋರ್ ಈಸ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಈ ಎರಡು ಟೈಪ್ ಪ್ರೋಟೀನ್ ಇದೆ. ಹೌ ದೇ ಆರ್ ಹೆಲ್ಪ್ ನೋಡಿ, ಒಂದು ಒನ್ ಬೈ ಒನ್ ನೋಡೋಣ. ಒಂದು ಹಿಸ್ಟೋನ್ ಪ್ರೋಟೀನ್ಸ್ ಇದೆ, ದೇ ಆರ್ ಬೇಸಿಕ್ ನೇಚರ್, ಬೇಸಿಕ್ ಪ್ರೋಟೀನ್ಸ್ ಇದೆ, ದೇ ಆರ್ ಬೇಸಿಕ್ ಪ್ರೋಟೀನ್ಸ್ ಇರುತ್ತೆ. ನೆಕ್ಸ್ಟ್, ದೇ ಆರ್ ದಿ ಬೇಸಿಕ್ ಇನ್ ನೇಚರ್, ಆಸಿಡಿಕ್ ಅಂಡ್ ಬೇಸಿಕ್ ನೇಚರ್ ಹೇಳ್ತಿಲ್ಲ, ಬೇಸಿಕ್ ಇನ್ ನೇಚರ್. ಇವುಗಳ ಮಾಲಿಕ್ಯುಲರ್ ವೇಟ್ ಲೋ ಮಾಲಿಕ್ಯುಲರ್ ವೇಟ್ ಇದೆ, ದೇ ಹ್ಯಾವ್ ಲೋ ಮಾಲಿಕ್ಯುಲರ್ ವೇಟ್. ದ ಮೋಸ್ಟ್ ಅಬಂಡೆಂಟ್ ಅಮೈನೋ ಆಸಿಡ್ಸ್ ಆರ್, ಇಲ್ಲಿರೋ ಅಮೈನೋ ಆಸಿಡ್ಸ್ಗಳು ಅಬಂಡೆಂಟ್. ಈ ಪ್ರೋಟೀನ್ ಇದೆ, ಪ್ರೋಟೀನ್ ಅಂದ್ರೆ ಅಲ್ಲಿ ಅಮೈನೋ ಆಸಿಡ್ ಇಂದ ಆಗಿರುತ್ತೆ. ದ ಮೋಸ್ಟ್ ಅಬಂಡೆಂಟ್ ಅಮೈನೋ ಆಸಿಡ್ ಯಾವ್ದಿದೆ ನೋಡಿ? ದ ಅಬಂಡೆಂಟ್ ಅಮೈನೋ ಆಸಿಡ್ಸ್ ಆರ್, ಯಾವ ಅಮೈನೋ ಆಸಿಡ್ಸ್ ಅಬಂಡೆಂಟ್ ಆಗಿರುತ್ತೆ ನೋಡಿ? ದೇ ಆರ್ ಒಂದು ಲೈಸಿನ್ ಅಂಡ್ ಇನ್ನೊಂದು ಆರ್ಜಿನಿನ್. ಲೈಸಿನ್ ಅಂಡ್ ಆರ್ಜಿನಿನ್, ಅಂಡ್ ಬೋತ್ ದೀಸ್ ಅಮೈನೋ ಆಸಿಡ್ಸ್ ಆರ್ ಬೇಸಿಕ್ ಅಮೈನೋ ಆಸಿಡ್. ಸೊ ಓವರ್ ಆಲ್ ದಿಸ್ ಪ್ರೋಟೀನ್ ಇದೆ ಬೇಸಿಕ್ ಪ್ರೋಟೀನ್ ಆಗಿದೆ. DNA ಇದೆ ಅಸಿಡಿಕ್ ನೇಚರ್, ಇದು ಬೇಸಿಕ್ ಪ್ರೋಟೀನ್ಸ್ ಇದೆ. ಇದಾಯ್ತು. ಅಂಡ್ ಓವರ್ ಆಲ್ ಚಾರ್ಜ್ ಆಫ್ ದೀಸ್ ಪ್ರೋಟೀನ್ಸ್ ಆರ್ ಯೂಶಲಿ ದೀಸ್ ಆರ್ ಪಾಸಿಟಿವ್ ಚಾರ್ಜ್ ಇದೆ, ಪ್ಲಸ್ ಸರ್ಕಲ್ ಪಾಸಿಟಿವ್. ಓಕೆ, ಓವರ್ ಆಲ್ ಚಾರ್ಜ್ ಈಸ್ ಪಾಸಿಟಿವ್ ಚಾರ್ಜ್ ಇದೆ. ಇಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್ ಇದೆಯಲ್ಲ, ದೇ ಆರ್ ದಿ 5 ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ. 5 ಟೈಪ್ಸ್ ಆಫ್ ಪ್ರೋಟೀನ್ಸ್. ಯಾವುದು ನೋಡಿ 5 ಟೈಪ್ಸ್ ಆಫ್ ಪ್ರೋಟೀನ್ಸ್? ದೇ ಆರ್, ಒನ್ ಈಸ್ H1 ಹಿಸ್ಟೋನ್, H1 ಹಿಸ್ಟೋನ್ ಅಂತ ಹೇಳ್ತೀವಿ. ಎರಡನೇದು H2A, ಮೂರನೇದು H2B, H3 ಅಂಡ್ H4. ಇದು 4 ಹಿಸ್ಟೋನ್ ಪ್ರೋಟೀನ್ಸ್ ಇದೆ. ಸಾರಿ, 4 ಅಲ್ಲ, 5. H1 ಹಿಸ್ಟೋನ್, H2B, H2A, then H3 and H4 ಹಿಸ್ಟೋನ್ ಪ್ರೋಟೀನ್ಸ್. ಇದು 5 ಹಿಸ್ಟೋನ್ ಪ್ರೋಟೀನ್ಸ್ ಇಲ್ಲಿ ಸಿಗುತ್ತಿರುತ್ತೆ. ಅಂಡ್ ದೀಸ್ ಪ್ರೋಟೀನ್ಸ್ ಆರ್ ಹೆಲ್ಪ್ಸ್ ಇನ್ ದಿ ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ DNA. ನೆಕ್ಸ್ಟ್ ನೋಡೋಣ NHCs. NHCs ಇದೆ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್. ದೀಸ್ ಆರ್ ಆಸಿಡಿಕ್ ಇನ್ ನೇಚರ್. ಇವು ಆಸಿಡಿಕ್ ಇರುತ್ತೆ. ದೆನ್ ಇಲ್ಲಿ ಹೈ ಮಾಲಿಕ್ಯುಲರ್ ವೇಟ್ ಇರುತ್ತೆ, ಹೈ ಮಾಲಿಕ್ಯುಲರ್ ವೇಟ್ ಇದೆ. ಅಂಡ್ ಅಬಂಡೆಂಟ್ ಅಮೈನೋ ಆಸಿಡ್ ಇಲ್ಲಿ ಯಾವ್ದಿರುತ್ತೆ ನೋಡಿ? ದ ಮೋಸ್ಟ್ ಅಬಂಡೆಂಟ್ ಅಮೈನೋ ಆಸಿಡ್ಸ್ ಆರ್, ದ ಮೋಸ್ಟ್ ಅಬಂಡೆಂಟ್ ಅಮೈನೋ ಆಸಿಡ್ಸ್ ಆರ್, ದೇ ಆರ್ 2 aromatic amino acids. They are tyrosine, they are tyrosine and tryptophan. They are tyrosine and tryptophan. ಈ ಎರಡು ಅಮೈನೋ ಆಸಿಡ್ ಇರುತ್ತೆ. ನೆಕ್ಸ್ಟ್ ಇದರ ಇನ್ ದಿ ಅಯಾನಿಕ್ ಕಂಡೀಷನ್ ಅಲ್ಲಿ, ಇನ್ ದಿ ಅಯಾನಿಕ್ ಕಂಡೀಷನ್ ಅಲ್ಲಿ ಇಟ್ ವಿಲ್ ಶೋಸ್ ಪಾಸಿಟಿವ್ ಚಾರ್ಜ್ ಇನ್ ಅಯಾನಿಕ್ ಕಂಡೀಷನ್. ದೆನ್ ಇವುಗಳಲ್ಲಿ ಮೇನ್ಲಿ 3 categories of NHC proteins ಇದೆ. There are 3 categories of NHC proteins, or 3 types of NHC proteins. What are the 3 types of NHC proteins? The first one is a structural or scaffold proteins. First one is structural, or we can say scaffold. Structural or scaffold protein.
Structural or scaffold proteins, they helps in the initial packaging of DNA. They helps in initial or they helps in packaging of DNA. Generally we can say they helps in the DNA packaging. Second one is enzymatic proteins. Second one is enzymatic proteins, enzymatic non-histone chromosomal proteins, just like DNA polymerase, RNA polymerase. They helps in the polymerization activity. DNA polymerase, which helps in the synthesis of new DNA. RNA polymerase, which helps in the synthesis of new RNA molecule. Next, third one is regulatory proteins. Third one is regulatory proteins. Regulatory non-histone chromosomal proteins, which helps in the regulation of DNA expression. ಅಂದ್ರೆ DNA ಎಕ್ಸ್ಪ್ರೆಷನ್ ಯಾವಾಗ ಮಾಡಬೇಕು, DNA ಎಕ್ಸ್ಪ್ರೆಷನ್ ಯಾವಾಗ ಮಾಡಬಾರ್ದು ಅದನ್ನ ಡಿಸೈಡ್ ಮಾಡೋ ಪ್ರೋಟೀನ್ಸ್ ಇದೆ, ಅವುಗಳಿಗೆ ರೆಗ್ಯುಲೇಟರಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಅಂಡ್ ಜನರಲಿ ದೀಸ್ ಆರ್ ಎಂಜೈಮೆಟಿಕ್ ಕೂಡ ಆಗಿರಬಹುದು. ಓಕೆ, ಸೊ ದೇ ಆರ್ ರೆಗ್ಯುಲೇಟರಿ ಪ್ರೋಟೀನ್ಸ್. ಮೇನ್ಲಿ DNA ಪ್ಯಾಕೇಜಿಂಗ್ ಅಲ್ಲಿ ಆದ್ರೆ ಯಾವ ಪ್ರೋಟೀನ್ ಹೆಲ್ಪ್ ಮಾಡ್ತಾ ಇದೆ? ಒಂದು ಹಿಸ್ಟೋನ್ ಪ್ರೋಟೀನ್ಸ್, ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ DNA. ಅಂಡ್ ಇನ್ ಲೇಟರ್ ಸ್ಟೇಜ್ ಅಲ್ಲಿ NHC ಅಲ್ಲಿ ಸ್ಟ್ರಕ್ಚರಲ್ ಪ್ರೋಟೀನ್ ಆರ್ ಸ್ಕ್ಯಾಫೋಲ್ಡ್ ಪ್ರೋಟೀನ್ ಇದೆಯಲ್ಲ, ಅದು ಪ್ಯಾಕೇಜಿಂಗ್ ಅಲ್ಲಿ ಮದತ್ ಮಾಡ್ತಾ ಇದೆ ಅಥವಾ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ DNA ಯಾವ ರೀತಿಯಾಗಿದೆ ಅಂತ. ಹೌ ದಿಸ್ ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ DNA ವಾಸ್ ಹ್ಯಾಪನ್. ನಾನು ಇಲ್ಲಿ ನಿಮಗೆ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹೌ ದಿಸ್ ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ DNA ವಿಲ್ ಹ್ಯಾಪನ್ಸ್. ಇಲ್ಲಿ ನೋಡೋಣ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸಿಡರ್ಡ್ ಇಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ, ಹೆಲಿಕಲಿ ಕಾಯಿಲ್ಡ್ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಸೊ ಇದು ಇದೆ ಡಬಲ್ ಸ್ಟ್ಯಾಂಡರ್ಡ್ DNA. ಇದರ ವಿಡ್ತ್ ಎಷ್ಟಿದೆ? ದಟ್ ಇಸ್ 20 ಆಂಗ್ಸ್ಟ್ರಾಮ್ ಆರ್ 2 ನ್ಯಾನೋಮೀಟರ್ ಇದೆ. ವಿಡ್ತ್ ಈಸ್ 2 ನ್ಯಾನೋಮೀಟರ್. ಸೊ ಫಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್, ಹಿಯರ್ ದ ಫಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಯಾವ ರೀತಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ವಿತ್ ದಿ ಹೆಲ್ಪ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್. ಇಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್ ಪ್ರೆಸೆನ್ಸ್ ಅಲ್ಲಿ, ಹಿಸ್ಟೋನ್ ಪ್ರೋಟೀನ್ಸ್ ಪ್ರೆಸೆನ್ಸ್ ಅಲ್ಲಿ ಇದು ಪ್ಯಾಕೇಜಿಂಗ್ ಆಗ್ತಾ ಇದೆ. ಬಟ್ ಹಿಸ್ಟೋನ್ ಪ್ರೋಟೀನ್ಸ್ ಅಲ್ಲಿ ದೇರ್ ಆರ್ 5 ಟೈಪ್ಸ್, 5 ಪ್ರಕಾರದ ಹಿಸ್ಟೋನ್ ಪ್ರೋಟೀನ್ಸ್ ಗಳಿವೆ. ಯಾವ ಹಿಸ್ಟೋನ್ ಪ್ರೋಟೀನ್ಸ್ ಇನ್ವಾಲ್ವ್ ಆಗುತ್ತೆ ನೋಡಿ ಇಲ್ಲಿ? ಯೂಶುವಲಿ ದಟ್ ಇಸ್ H2A, then H2B, H3 and H4. ಈ 4 ಹಿಸ್ಟೋನ್ ಪ್ರೋಟೀನ್ಸ್ ಗಳು ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಪ್ರತಿಯೊಂದರ 2 ಕಾಪಿ. H2A 2 copies, H2B 2 copies, H3 2 copies, H4 2 copies. 4 kinds of 8 histone proteins. 4 kinds each with 2 copies. So totally 8 histone proteins. ಪ್ರತಿಯೊಂದರ 2 ಕಾಪಿ ಇಂಟು 2 ಮಾಡ್ತೀನಿ. ಅಲ್ಲಿ ಟೋಟಲ್ 8 ಹಿಸ್ಟೋನ್ ಪ್ರೋಟೀನ್ಸ್ ಆಗಿ ಅಲ್ಲಿ ಇನಿಷಿಯಲ್ ಪ್ಯಾಕೇಜಿಂಗ್ ಆಗುತ್ತೆ. ಅಂಡ್ ದೀಸ್ 8 ಹಿಸ್ಟೋನ್ ಪ್ರೋಟೀನ್ಸ್ ಇದೆಯಲ್ಲ, ಟೋಟಲ್ 8 ಹಿಸ್ಟೋನ್ ಪ್ರೋಟೀನ್ಸ್ ಇದೆ. ಇವುಗಳಿಗೆ ಏನಂತಾರೆ? These are 8 histone proteins of 4 kinds. They are known as histone octamer ಅಂತ ಹೇಳ್ತೀವಿ, or new body ಅಂತ ಹೇಳ್ತೀವಿ ಇದನ್ನ, or ಇದನ್ನ core molecule ಅಂತ ಹೇಳ್ತೀವಿ, or core molecule. new body or core molecule ಅಂತ ಹೇಳ್ತಾರೆ. ನೆಕ್ಸ್ಟ್, ಹಾಗಾದ್ರೆ ಇವುಗಳ ಪ್ರೆಸೆನ್ಸ್ ಅಲ್ಲಿ ಯಾವ ರೀತಿ ಪ್ಯಾಕೇಜಿಂಗ್ ಆಗುತ್ತೆ ನೋಡಿ. ಇದು ಒಂದು ಹಿಸ್ಟೋನ್ ಆಕ್ಟಾಮರ್ ಇದೆ, ಅದರಲ್ಲಿ ಟೋಟಲ್ 8 ಪ್ರೋಟೀನ್ಸ್ ಇದೆ ಆಫ್ 4 kinds. ನೆಕ್ಸ್ಟ್ ಇದರ ಸೈಡ್ ಅಲ್ಲಿ ಇಲ್ಲಿ ಒಂದು, ಓಕೆ, ಇಲ್ಲಿ ಒಂದು ಲಿಂಕರ್ ಹಿಸ್ಟೋನ್ ಆರ್ H1 ಹಿಸ್ಟೋನ್ ಇಲ್ಲಿರುತ್ತೆ. ಸೈಡಲ್ಲಿ ಲಿಂಕರ್ ಹಿಸ್ಟೋನ್ ಆರ್ H1 ಹಿಸ್ಟೋನ್ ಇದೆ. ಅವುಗಳ ಮೇಲೆ ಇಲ್ಲಿ DNA ಕಾಯಿಲಿಂಗ್ ಆಗುತ್ತೆ. ಯಾವ ರೀತಿ ಕಾಯಿಲಿಂಗ್ ಆಗುತ್ತೆ ನೋಡಿ, ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇರುತ್ತೆ ಇದು. ಸೊ ಇದು ನೋಡಿ ಹೆಂಗಾಗ್ತಾ ಇದೆ, ಇಲ್ಲಿ DNA ಕಾಯಿಲಿಂಗ್ ಆಗ್ತಾ ಇದೆ. ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ, ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಕಾಯಿಲಿಂಗ್ ಆಗಿ ಹಿಂದ್ಗಡೆ ಹೋಯ್ತು, ಮತ್ತೆ ಇದು ಮುಂದ್ಗಡೆ ಬಂತು,
ಇಲ್ಲಿ ಹಿಂದ್ಗಡೆ ಹೋಯ್ತು, ಇದರ ಅಂದ್ರೆ ಹಿಸ್ಟೋನ್ ಆಕ್ಟಾಮೇರ್ ಹಿಂದ್ಗಡೆ ಹೋಗ್ತಾ ಇದೆ, ಮತ್ತೆ ಇಲ್ಲಿಂದ ಹೊರಗಡೆ ಬರ್ತಾ ಇದೆ. ಈ ರೀತಿ ಇದೆ. ಹೆಂಗ್ ಕಾಯಿಲಿಂಗ್ ಆಗ್ತಾ ಇದೆ ನೋಡಿ, ದಟ್ ಇಸ್ 5 ಪ್ರೈಮ್ ಟು 3 ಪ್ರೈಮ್ ಅಂತ ಹೇಳಿ. ಒಂದು ಬಾಲ್ ಇದೆ, ಓಕೆ, ಒಂದು ಕಂಪ್ಲೀಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ, ಓಕೆ, ಇಲ್ಲಿಂದ ಒಂದು ಕಂಪ್ಲೀಟ್ ಟರ್ನ್ ಆಯ್ತು, ಇನ್ನೊಂದು ಕಂಪ್ಲೀಟ್ ಟರ್ನ್ ಆಗ್ತಾ ಇದೆ, ಅದು ಕಂಪ್ಲೀಟ್ ಟರ್ನ್ ಆಗೋಕ್ಕಿಂತ ಮುಂಚೆನೆ ಹೊರಗಡೆ ಬೀಳ್ತಾ ಇದೆ. ಈ ರೀತಿ ಇಲ್ಲಿ ಟರ್ನ್ ಆಗ್ತಾ ಇದೆ. ಸೊ ಇಲ್ಲಿ 3 ಕಾಂಪೋನೆಂಟ್ ಇದೆ. ಯಾವುದು? ಒಂದು ಹಿಸ್ಟೋನ್ ಆಕ್ಟಾಮಿಯರ್ ಆಯ್ತು ಇದು, ಓಕೆ. There are totally 3 components are present. Yes, here what are the 3 components? First one is histone octamer. Then idu ideyalla, it is a double stranded DNA, and this one is a H1 histone or linker histone anta heltivi. Illi width of the DNA is 2 nanometer ittu, but due to presence of histone proteins alli DNA compact packaging ಆಗ್ತಾ ಇದೆ. ಹೆಂಗ್ ಆಗ್ತಾ ಇದೆ? ಒಂದು ದಾರ ಇದೆ ಅಂತ ಕನ್ಸಿಡರ್ ಮಾಡೋಣ. ದಾರ, ಓಕೆ, ಒಂದು ದಾರ, ಥ್ರೆಡ್ ಅಂತ ಹೇಳ್ತೀವಿ. ದಾರ ಇದೆ, ಅದು ಲಾಂಗ್ ದಾರ ಇದ್ರೆ ಬಹಳ ಉದ್ದ ಆಗುತ್ತೆ. ಅದನ್ನೇ ಒಂದು ಬಂಡಲ್ ಆಗಿ ಸುತ್ತಿದ್ರೆ ಬಂಡಲ್ ಸೈಜ್ ಎಷ್ಟಾಗುತ್ತೆ? ಇಷ್ಟೇ ಆಗುತ್ತೆ. ದಾರದ ವಿಡ್ತ್ ಬಹಳ ಚಿಕ್ಕದಾಗಿರುತ್ತೆ. ಲೆಂತ್ ಬೇಡ ನಮಗೆ, ವಿಡ್ತ್ ನೋಡೋಣ. ದಾರದ ವಿಡ್ತ್ ಬಹಳ ಚಿಕ್ಕದಾಗಿರುತ್ತೆ. ಅದನ್ನೇ ಒಂದು ಬಂಡಲ್ ಅಲ್ಲಿ ಪ್ಯಾಕ್ ಮಾಡಿದ್ದೇ ಆದ್ರೆ ಬಂಡಲ್ ವಿಡ್ತ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಅದೇ ರೀತಿ ಇಲ್ಲಿಯೂ ಕೂಡ ಆಗ್ತಾ ಇದೆ. ಸೊ now here width of this packed DNA ಇದೆಯಲ್ಲ, ಇದರ width ಎಷ್ಟಿರುತ್ತೆ? ಇದು ಅರೌಂಡ್ 10 ನ್ಯಾನೋಮೀಟರ್ ಇರುತ್ತೆ. ಹೈಟು ಅರೌಂಡ್ 6 ನ್ಯಾನೋಮೀಟರ್ ಇದೆ, ವಿಡ್ತ್ ಅರೌಂಡ್ 10 ನ್ಯಾನೋಮೀಟರ್ ಇದೆ. ಅಂಡ್ ದಿಸ್ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇದೆ, ಇದನ್ನು ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೀವಿ. ದಿಸ್ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇದೆ ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ಇದು ಒಂದು ನ್ಯೂಕ್ಲಿಯೋಸೋಮ್ ಇದೆಯಲ್ಲ, ಇದರಲ್ಲಿ ಏನೇನು ಸ್ಟ್ರಕ್ಚರ್ ಇದೆ ನೋಡಿ. ಒನ್ it is a histone octamer ಇದೆ. One is histone octamer. ಎರಡನೇದಿದೆ 2, that is a double stranded DNA. And third structure is H1 histone. Third structure ಇದೆಯಲ್ಲ, ಅದನ್ನು ನಾವು H1 histone ಅಂತ ಹೇಳ್ತೀವಿ. Third structure is H1 histone. Third structure is H1 histone. ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಇದು ಒಂದು ನ್ಯೂಕ್ಲಿಯೋಸೋಮ್ ಆಯ್ತು ಕಂಪ್ಲೀಟ್. ಇನ್ ಒನ್ ನ್ಯೂಕ್ಲಿಯೋಸೋಮ್ ಟೋಟಲ್ ವಾಟ್ ಈಸ್ ದಿ ಲೆಂತ್ ಆಫ್ DNA? ಟೋಟಲ್ ಒಂದು ಕಂಪ್ಲೀಟ್ ಲೆಂತ್, ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಲೆಂತ್ ಆಫ್ DNA ಎಷ್ಟಿದೆ ನೋಡಿ. ಇಲ್ಲಿ ನೋಡೋಣ. ದ ಲೆಂತ್ ಆಫ್ DNA, ಲೆಂತ್ ಆಫ್ DNA ಇನ್ ಒನ್ ನ್ಯೂಕ್ಲಿಯೋಸೋಮ್, ಲೆಂತ್ ಆಫ್ DNA ಇನ್ ಒನ್ ನ್ಯೂಕ್ಲಿಯೋಸೋಮ್ is equal to, ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಟೋಟಲ್ ಲೆಂತ್ ಆಫ್ DNA ಎಷ್ಟಿದೆ? ಇಟ್ ಈಸ್ 200 ಬೇಸ್ ಪೇರ್ಸ್ ಇರುತ್ತೆ. ಎಷ್ಟು? ಇಲ್ಲಿ ಲಿಂಕರ್ ಹಿಸ್ಟೋನ್ ಹತ್ರ ಏನ್ DNA ಇದೆಯಲ್ಲ ಅದನ್ನ ಇನ್ಕ್ಲೂಡ್ ಮಾಡಿ 200 ಬೇಸ್ ಪೇರ್ಸ್ ಇರುತ್ತೆ. ಜಸ್ಟ್ ಹಿಸ್ಟೋನ್ ಆಕ್ಟಾಮೇರ್ ಮೇಲೆ ಮಾತ್ರ DNA ಎಷ್ಟಿದೆ ಅಂತಂದ್ರೆ ಅದು 146 ಬೇಸ್ ಪೇರ್ಸ್ ಇರುತ್ತೆ. ಬಟ್ ಆಸ್ ಪರ್ ದಿ NCERT ಮಾತ್ರ ನೆನ್ಪಿಟ್ಕೊಳ್ಬೇಕಾದ್ರೆ ಕಂಪ್ಲೀಟ್ H1 ಹಿಸ್ಟೋನ್ ದಿಂದ ಕಂಪ್ಲೀಟ್ ಒಂದು ನ್ಯೂಕ್ಲಿಯೋಸೋಮ್ ನೋಡ್ಬೇಕಾಗುತ್ತೆ, ಅದು 200 ಬೇಸ್ ಪೇರ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ H1 ಹಿಸ್ಟೋನ್ ಇದೆಯಲ್ಲ, H1 ಹಿಸ್ಟೋನ್ ಆರ್ ಇದಕ್ಕೆ ಇನ್ನೂ ಒಂದು ಹೆಸರು ಲಿಂಕರ್ ಹಿಸ್ಟೋನ್ ಅಂತ ಕರಿತೀವಿ. H1 ಹಿಸ್ಟೋನ್ ಆರ್ ಲಿಂಕರ್ ಹಿಸ್ಟೋನ್ ಇದು ಏನ್ ಮಾಡುತ್ತೆ ನೋಡಿ, ಇಟ್ ಕನೆಕ್ಟ್ ದಿ 2 ನ್ಯೂಕ್ಲಿಯೋಸೋಮ್ಸ್. ಇಲ್ಲಿ ಒಂದು ನ್ಯೂಕ್ಲಿಯೋಸೋಮ್, ಇಲ್ಲಿ ಒಂದು ನ್ಯೂಕ್ಲಿಯೋಸೋಮ್. ಓಕೆ, ಇದರ ಮೇಲೆ DNA ರ್ಯಾಪಿಂಗ್ ಆಗಿದೆ. ಎಷ್ಟು? ದಟ್ ಇಸ್ ಒಂದು ಕಂಪ್ಲೀಟ್ ಟರ್ನ್ ಅಂಡ್ ಒಂದು 3/4 ಟರ್ನ್, ಅದು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ. ಓಕೆ, 1.75 ಟರ್ನ್ ಅಂತ ಹೇಳ್ತೀರಿ. ಸೊ ಇಲ್ಲಿ ಒಂದು ನ್ಯೂಕ್ಲಿಯೋಸೋಮ್ ಇದೆ, ಇಲ್ಲಿ ಒಂದು ನ್ಯೂಕ್ಲಿಯೋಸೋಮ್ ಇದೆ. ಎರಡು ನ್ಯೂಕ್ಲಿಯೋಸೋಮ್ ಅಲ್ಲಿ ಇರುವಂತ DNA ಟೈಟ್ ಆಗಿ ಹಿಟ್ಕೊಳ್ಬೇಕಲ್ಲ, ಆ ಕೆಲಸ ಅಥವಾ ಎರಡು ನ್ಯೂಕ್ಲಿಯೋಸೋಮ್ ಅನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಲಿಕ್ಕೆ ಈ H1 ಹಿಸ್ಟೋನ್ ಆರ್ ಲಿಂಕರ್ ಹಿಸ್ಟೋನ್ ಕೆಲಸ ಮಾಡ್ತಾ ಇದೆ. ಇದೇನ್ ಮಾಡುತ್ತೆ? ಕನೆಕ್ಟ್, ಇಟ್ ಕನೆಕ್ಟ್ 2 nucleosomes, DNA of 2 nucleosomes. It will tightly holds the DNA of 2 nucleosomes. The next ಒಂದು ಕಂಪ್ಲೀಟ್ ಕಾಯಿಲಿಂಗ್ ಆಫ್ DNA ಎಷ್ಟಿದೆ ನೋಡಿ. 1 ನ್ಯೂಕ್ಲಿಯೋಸೋಮ್ ಇದ್ರೆ, ಓಕೆ, 1 ನ್ಯೂಕ್ಲಿಯೋಸೋಮ್, ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್ ಇದೆ, ಅದರ ಮೇಲೆ ಕಾಯಿಲಿಂಗ್ ಆಫ್ DNA ಎಷ್ಟಾಗಿದೆ ನೋಡಿ. ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್ ಇದ್ರೆ ಕಾಯಿಲಿಂಗ್ ಆಫ್ DNA ಅದರ ಮೇಲೆ ಎಷ್ಟು ರೌಂಡ್, ಎಷ್ಟು ಟರ್ನ್ ಕಾಯಿಲ್ ಇದೆ, DNA ಟರ್ನ್ ಮಾಡಿ
ಬೆಟರ್. ಓಕೆ, ಎಷ್ಟು ಟರ್ನ್ ಡಿ ಎನ್ ಎ ಕಾಯಿಲಿಂಗ್ ಆಗಿದೆ ನೋಡಿ. ಟರ್ನ್ ಆಫ್ ಡಿ ಎನ್ ಎ, ಟರ್ನ್ ಆಫ್ ಡಿ ಎನ್ ಎ ಎಷ್ಟಿದೆ ನೋಡಿ ಇಲ್ಲಿ. ದ ಟರ್ನ್ ಆಫ್ ಡಿ ಎನ್ ಎ ಇಸ್ 1 ಕಂಪ್ಲೀಟ್ ಟರ್ನ್ ಇದೆ, 1.75, ಆರ್ ಇದನ್ನ ಹೆಂಗ್ ಹೇಳ್ಬೋದು, ಒಂದು ಕಂಪ್ಲೀಟ್ ಟರ್ನ್ ಅಂಡ್ ಇನ್ನೊಂದು 3/4 ಟರ್ನ್, ದಟ್ ಇಸ್ ಮುಕ್ಕಾಲು ಭಾಗ. ಒಂದು ಕಂಪ್ಲೀಟ್ ಟರ್ನ್ ಆಗಿದೆ, ಇನ್ನೊಂದು ಮುಕ್ಕಾಲು ಭಾಗ ಟರ್ನ್ ಆಗಿದೆ. 1.75 ಆರ್ 1 and 3/4 ಟರ್ನ್ ಅಂತ ಹೇಳ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಸಲುವಾಗಿ. ನೆಕ್ಸ್ಟ್, ಇದು ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎ ಆಯ್ತು. ಅದರ ಇಮೇಜ್ ಇಲ್ಲಿದೆ ನೋಡಿ, NCERT ಅಲ್ಲಿ ಇಮೇಜ್ ಕೊಟ್ಟಿದ್ದಾರೆ. ಇದು ಒಂದು ಕಂಪ್ಲೀಟ್ ಹಿಸ್ಟೋನ್ ಆಕ್ಟಾಮರ್ ಆಯ್ತು. ಇದು H1 ಹಿಸ್ಟೋನ್ ಆರ್ ಲಿಂಕರ್ ಹಿಸ್ಟೋನ್ ಅಂತ ಹೇಳ್ತೀವಿ. ಅದರ ಮೇಲೆ ಡಿ ಎನ್ ಎ ಕಾಯಿಲಿಂಗ್ ಆಗಿದೆ. ಓಕೆ, ದಟ್ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇಟ್ ಇದೆ ಒನ್ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಟ್ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇಟ್ ಇಸ್ ಒನ್ ನ್ಯೂಕ್ಲಿಯೋಸೋಮ್. ಮತ್ತೆ ಈ ಹಿಸ್ಟೋನ್ ಇದೆಯಲ್ಲ, ಹಿಸ್ಟೋನ್ ಆಕ್ಟಾಮರ್ ಆರ್ ನ್ಯೂ ಬಾಡಿ ಆರ್ ಅದನ್ನ ಕೋರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ನಾ ಇಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿ ನೋಡಿ ಏನ್ ಹೇಳ್ತೀವಿ ಅದನ್ನ, ಇಲ್ಲಲ್ಲ, ಇಲ್ಲಿದೆ ಅಲ್ಲ, ದಟ್ ಇಸ್ ಕೋರ್ ಮಾಲಿಕ್ಯೂಲ್, ಯ ಕೋರ್ ಬಾಡಿ, ಯ ನ್ಯೂ ಬಾಡಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಆಕ್ಚುಲಿ NCERT ಅಲ್ಲಿ ಈ ಇಮೇಜ್ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಇಮ್ಯಾಜಿನೇಷನ್ಗೆ ಆಕ್ಚುಯಲ್ ಡಿ ಎನ್ ಎ ಪ್ಯಾಕೇಜಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಒಂದು ನಾನು ರೆಫರೆನ್ಸ್ ಇಮೇಜ್ ಕೊಟ್ಟಿದ್ದೀನಿ. ಈ ಇಮೇಜ್ ಇಂದ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೆಂಗ್ ನೋಡಿ, ಇದು ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್. ಓಕೆ, ಯಾವುದು ಇದು ಇದೆಯಲ್ಲ, ಇದು ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್ ಇದೆ. ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಹಿಸ್ಟೋನ್ ಆಕ್ಟಾಮರ್ ಇರುತ್ತೆ, H1 ಹಿಸ್ಟೋನ್ ಇರುತ್ತೆ, ಮತ್ತೆ ಅದರ ಮೇಲೆ ಡಿ ಎನ್ ಎ ಕಾಯಿಲಿಂಗ್ ಕೂಡ ಇರುತ್ತೆ. ಆ ಹಿಸ್ಟೋನ್ ಆಕ್ಟಾಮರ್ ಅಲ್ಲಿ ಟೋಟಲ್ 8 ಪ್ರೋಟೀನ್ಸ್ ಇರುತ್ತೆ ಆಫ್ 4 kinds. ಯಾವ 8 ಪ್ರೋಟೀನ್ಸು? H2A, H2B, H3, H4. ಮತ್ತೆ ಅವುಗಳ ಕೆಳಗಡೆ H2A, H2B, ಇದರ ಕೆಳಗಡೆ H3, ಇದರ ಕೆಳಗಡೆ H4. ಈ ರೀತಿ ಹಿಸ್ಟೋನ್ ಪ್ರೋಟೀನ್ಸ್ ಇರುತ್ತೆ. ಇಲ್ಲಿ ನೋಡಿ, 1 2 3 4, 1 2 3, ಒಂದು ಹಿಂದ್ಗಡೆ, 1 2 3 4, 1 2 3, ಒಂದು ಹಿಂದ್ಗಡೆ, ಅದು ಕಾಣಿಸ್ತಿಲ್ಲ ನಮಗೆ. ಸೊ ಈ ರೀತಿ ಅಲ್ಲಿ ಹಿಸ್ಟೋನ್ ಆಕ್ಟಾಮರ್ ಇರುತ್ತೆ. ಅವುಗಳ ಮೇಲೆ ಡಿ ಎನ್ ಎ ಕಾಯಿಲಿಂಗ್ ಆಗಿದೆ. ಮತ್ತೆ ಈ ಯೆಲ್ಲೋ ಕಲರ್ ಇದೆಯಲ್ಲ, ಅದೇನು ಅಂದ್ರೆ ಲಿಂಕರ್ ಹಿಸ್ಟೋನ್ ಆರ್ H1 ಹಿಸ್ಟೋನ್ ಇದೆ. ಅದು 2 ನ್ಯೂಕ್ಲಿಯೋಸೋಮ್ ಮಧ್ಯೆ ಇರುವ ಡಿ ಎನ್ ಎನ್ನ ಟೈಟ್ ಆಗಿ ಹೋಲ್ಡ್ ಮಾಡಿರುತ್ತೆ. ನೆಕ್ಸ್ಟ್, ಹಾಗಾದ್ರೆ ನಾವಿಲ್ಲಿ ನೋಡೋಣ, ಒಂದು ಕಾನ್ಸೆಪ್ಟ್ ನೋಡೋಣ ನೋಡಿ. ಹೌ ದಿಸ್ ಡಿ ಎನ್ ಎ ಪ್ಯಾಕೇಜಿಂಗ್ ವಿಲ್ ಅಕರ್ಸ್. ಈ ಡಿ ಎನ್ ಎ ಪ್ಯಾಕೇಜಿಂಗ್, ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎ, ಇಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಇನಿಷಿಯಲ್ ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎ, ಇಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್. ಅದು ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎ ಯಾವ ರೀತಿ ಆಗುತ್ತೆ ನೋಡಿ. ಹಾಗಾದ್ರೆ ಇಲ್ಲಿ ಇದು ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಇದೆ. ಓಕೆ, ಎಷ್ಟಿದೆ ಇದ್ರ ವಿಡ್ತು? 2 nanometer. ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಮಾಲಿಕ್ಯೂಲ್ ಇದೆ. ಇನಿಷಿಯಲ್, ದಟ್ ಇಸ್ ದ ಫಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಆಯ್ತು ವಿತ್ ದಿ ಹೆಲ್ಪ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್. ಸೊ ಅದು ಹೆಂಗಾಗುತ್ತೆ ಸ್ಟ್ರಕ್ಚರ್? ಇಲ್ಲಿದೆ, ಇಲ್ಲಿ ನ್ಯೂಕ್ಲಿಯೋಸೋಮ್ ಫಾರ್ಮೇಷನ್ ಆಗಿದೆ, ಇಲ್ಲಿ ನ್ಯೂಕ್ಲಿಯೋಸೋಮ್, ಇಲ್ಲಿ ನ್ಯೂಕ್ಲಿಯೋಸೋಮ್, ಇಲ್ಲಿ ನ್ಯೂಕ್ಲಿಯೋಸೋಮ್, ಈ ರೀತಿ ಇದೆ. ಬೀಡ್ಸ್ ಅಂದ್ರೆ ನಾಟ್ ಆಗಿದೆಯಲ್ಲ, ಗಂಟು ಮಾಡಿದ್ದೀನಿ, ಅದೇನು ಒಂದು ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಇದೆ, ಅದರ ಮೇಲೆ ಡಿ ಎನ್ ಎ ರ್ಯಾಪಿಂಗ್ ಆಗಿದೆ. ಸೊ ಇದರ ವಿಡ್ತ್ ಎಷ್ಟಿದೆ? 10 nanometer ಇದೆ, 10 nanometer ಇದೆ. ಮತ್ತೆ ಇದನ್ನೇನು ಹೇಳ್ತೀವಿ? ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೀವಿ. ನ್ಯೂಕ್ಲಿಯೋಸೋಮ್ ಆರ್ ಇದನ್ನ ಕ್ರೊಮ್ಯಾಟಿನ್ ಅಂತಾನು ಕರೀತಾರೆ. ಇದು ಕ್ರೊಮ್ಯಾಟಿನ್ ಆಗಿದೆ. ಆರ್ ಈ ಸ್ಟ್ರಕ್ಚರ್ ಹೆಂಗ್ ಕಾಣಿಸ್ತಾ ಇದೆ ನಿಮಗೆ? ದಿ ಸ್ಟ್ರಕ್ಚರ್ ಈಸ್, ಇಟ್ ಈಸ್ ಹೌ ಇಟ್ ರಿಸೆಂಬಲ್ಸ್. ಹೆಂಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ದಿ ಸ್ಟ್ರಕ್ಚರ್ ಈಸ್ ಕ್ರೊಮ್ಯಾಟಿನ್ ಆಗಿದೆ. ಆರ್ ದಿ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇಟ್ ಇಸ್ ಅ ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಬೀಡ್ ಆನ್ ಸ್ಟ್ರಿಂಗ್, ಇಟ್ ಇಸ್ ಅ ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ ರೀತಿ ಆಗ್ತಾ ಇದೆ. ನೆಕ್ಸ್ಟ್ ಅಂದ್ರೆ ಬೀಡ್ ಆನ್ ಸ್ಟ್ರಿಂಗ್ ಅಂದ್ರೆ ಏನು? ಒಂದು ಸ್ಟ್ರಿಂಗ್ ಇದೆ, ದಾರ ಇದೆ, ಅದರ ಮೇಲೆ ನಾಟ್ ಗಂಟುಗಳ ತರ ಕಾಣಿಸ್ತಾ ಇರುತ್ತೆ. ದಟ್ ಇಸ್ ಅ ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್. ನೆಕ್ಸ್ಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್, ಸೆಕೆಂಡ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಹೆಂಗಾಗುತ್ತೆ ನೋಡಿ. ಈ ನ್ಯೂಕ್ಲಿಯೋಸೋಮ್ ಇದೆಯಲ್ಲ, ಈಗ ಇದರ ಕಾಯಿಲಿಂಗ್ ಈ ರೀತಿ ಆಗ್ತಾ ಹೋಗುತ್ತೆ, ಈ ರೀತಿ ಕಾಯಿಲಿಂಗ್ ಆಗ್ತಾ ಇದೆ. ಮತ್ತೆ ಅವುಗಳ ಮಧ್ಯೆ ಇಲ್ಲಿ ನ್ಯೂಕ್ಲಿಯೋಸೋಮ್ಸ್ಗಳಿದ್ದಾವೆ, ಇಲ್ಲಿ ನ್ಯೂಕ್ಲಿಯೋಸೋಮ್ಸ್ಗಳಿದ್ದಾವೆ. ಈ ರೀತಿ ಇಲ್ಲಿ ನ್ಯೂಕ್ಲಿಯೋಸೋಮ್ಸ್ ಇರುತ್ತೆ. ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ಸ್ ವೇರೀಸ್ ಫ್ರಮ್ 4 to 6 ವೇರಿ ಆಗ್ತಾ ಇರುತ್ತೆ ಪ್ರತಿಯೊಂದು ಕಾಯಿಲ್ ಅಲ್ಲಿ.
ಇಲ್ಲಿಯೂ ಕೂಡ ಒಂದು ನ್ಯೂಕ್ಲಿಯೋಸೋಮ್ ಇದೆ, ಇಲ್ಲಿಯೂ ಇದೆ. ಓಕೆ, ಈ ರೀತಿ ಇರುತ್ತೆ. ಅಂಡ್ ಇದರ ವಿಡ್ತ್ ಎಷ್ಟಿದೆ? ದಟ್ ಇಸ್ 30 ನ್ಯಾನೋಮೀಟರ್ ಇದೆ. ಅಂಡ್ ದಿಸ್ ಸ್ಟ್ರಕ್ಚರ್ ಈಸ್ ನೌನ್ ಆಸ್ ಸೊಲೆನಾಯ್ಡ್ ಅಂತ ಕರಿತೀವಿ, ಆರ್ ಇದನ್ನ ಕ್ರೊಮ್ಯಾಟಿನ್ ಫೈಬರ್ ಅಂತ ಕರಿತೀವಿ. ಇಟ್ ಇಸ್ ದಿ ಕ್ರೊಮ್ಯಾಟಿನ್ ಫೈಬರ್. ಈ ಸ್ಟ್ರಕ್ಚರ್ ಅನ್ನ ನಾವು ಕ್ರೊಮ್ಯಾಟಿನ್ ಫೈಬರ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಅಗೇನ್ ಇದರ ಮೇಲೆ ಥರ್ಡ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಆಗುತ್ತೆ ಕಂಟಿನ್ಯೂಸ್ ವಿತ್ ದಿ ಹೆಲ್ಪ್ ಆಫ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್. ಹೆಂಗಾಗುತ್ತೆ ನೋಡಿ, ಮತ್ತೆ ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ, ಬಟ್ ಜಾಸ್ತಿ ಪ್ಯಾಕೇಜಿಂಗ್ ಆಗಿದೆ. ಅಂದ್ರೆ ಇದು ಒಂದು ಕಾಯಿಲ್, ಅದರಲ್ಲಿ 4 ನ್ಯೂಕ್ಲಿಯೋಸೋಮ್ಸ್ ಇದೆ. ಇದು ಒಂದು ಕಾಯಿಲ್, ಅದರಲ್ಲಿ 5 ನ್ಯೂಕ್ಲಿಯೋಸೋಮ್ಸ್ ಇದೆ. ಓಕೆ, ಸೊ ಆ ಕಾಯಿಲ್ ಇಲ್ಲಿದೆ, ಇದು ಒಂದು ಕಾಯಿಲ್, ಅದರಲ್ಲಿ ಇಲ್ಲಿ ನ್ಯೂಕ್ಲಿಯೋಸೋಮ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ ಹೆಂಗ್ ಹೇಳ್ತಾ ಇದ್ದೀನಿ ನಾನು, ಇದು ಒಂದು ಕಾಯಿಲ್ ಇದೆಯಲ್ಲ, ಅದು ಈ ಕಾಯಿಲ್, ಅದರಲ್ಲಿ ನಿಮಗೆ ಇಲ್ಲಿ ನ್ಯೂಕ್ಲಿಯೋಸೋಮ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ ರೀತಿ ಇಲ್ಲಿ ಕಾಯಿಲಿಂಗ್ ಆಗ್ತಾ ಇಂತು. ನೆಕ್ಸ್ಟ್ ಇಲ್ಲಿ ಕಾಯಿಲಿಂಗ್ ಇದೆ, ಇದು ಕಾಯಿಲಿಂಗ್ ಇದೆ, ಇದು ಕಾಯಿಲಿಂಗ್ ಇದೆ. ಹಿಯರ್ ಆಲ್ಸೋ ಕಾಯಿಲಿಂಗ್, ದೆನ್ ಕಾಯಿಲಿಂಗ್, 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 ಈ ರೀತಿ ಕಾಯಿಲ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಓವರ್ ಆಲ್ ವಿಡ್ತ್ ಎಷ್ಟೇ ಅಂದ್ರೆ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅದು 300 ನ್ಯಾನೋಮೀಟರ್ ಇದೆ. ಮತ್ತೆ ಇದನ್ನ ನಾವು ಸೂಪರ್ ಸೋಲೆನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದನ್ನ ನಾವು ಸೂಪರ್ ಸೋಲೆನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದಿಸ್ ಫೋರ್ತ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಬರುತ್ತೆ ಇವಾಗ. ಅದು ಹೆಂಗ್ ಬರುತ್ತೆ ನೋಡಿ. ನಾವು ಆಫ್ಟರ್ ದಿಸ್ ಇಲ್ಲಿ ಸೆಂಟ್ರೋಮಿಯರ್ ಆಗುತ್ತೆ, ಒಂದು ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಆಗಿ ಕ್ರೊಮ್ಯಾಟಿಡ್ ಸ್ಟ್ರಕ್ಚರ್ ತರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಇದರ ವಿಡ್ತ್ ಇದೆ 700 ನ್ಯಾನೋಮೀಟರ್ ಇದೆ. ಇದನ್ನ ನಾವು ಒಂದು ಕ್ರೊಮ್ಯಾಟಿಡ್ ಅಂತ ಹೇಳ್ತೀವಿ. ಆಮೇಲೆ ಆಫ್ಟರ್ ದಿ DNA ರೆಪ್ಲಿಕೇಶನ್ ಅಲ್ಲಿ ಅಗೇನ್ ಇದರ ಫರ್ದರ್ ಕಂಡೆನ್ಸೇಷನ್ ಆಗುತ್ತೆ, ಫರ್ದರ್ ಪ್ಯಾಕೇಜಿಂಗ್ ಆಗುತ್ತೆ. ಅಮೌಂಟ್ ಆಫ್ DNA ಡಬಲ್ ಆಗಿದೆ. ಸೊ ಆಗ ಒಂದು ಸೆಂಟ್ರೋಮಿಯರ್ ನಮಗೆ 2 ಕ್ರೊಮ್ಯಾಟಿಡ್ ಕಾಣಿಸುತ್ತೆ. ಇದು ಒಂದು ಕ್ರೊಮ್ಯಾಟಿಡ್ ಅಂಡ್ ದಿಸ್ ಇಸ್ ದಿ ಒನ್ ಮೋರ್ ಕ್ರೊಮ್ಯಾಟಿಡ್ ಆನ್ ಎ ಸೇಮ್ ಸೆಂಟ್ರೋಮಿಯರ್. ಸೊ 2 ಕ್ರೊಮ್ಯಾಟಿಡ್ ಆದ್ರೆ ಇದರ ಓವರ್ ಆಲ್ ವಿಡ್ತ್ ಆಗುತ್ತೆ 1400 ನ್ಯಾನೋಮೀಟರ್. ಇದನ್ನೇನಂತೀವಿ? ಒಂದು ಕ್ರೋಮೋಸೋಮ್. ಈ ರೀತಿ ಕ್ರೋಮೋಸೋಮ್ ನಮಗೆ ಮೆಟಾಫೇಸ್ ಸ್ಟೇಜ್ ಆಫ್ ಸೆಲ್ ಡಿವಿಷನ್ ಅಲ್ಲಿ ಕಾಣಿಸ್ತಿರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನೋಡಿ, ಇದು ದೀಸ್ ಆರ್ ದಿ ಡಿಫರೆಂಟ್ ಲೆವೆಲ್ ಆಫ್ ಕ್ರೋಮೋಸೋಮ್ ಪ್ಯಾಕೇಜಿಂಗ್. ಅದರಲ್ಲಿ ಇನಿಷಿಯಲ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಆಗ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿಯವರೆಗೆ ಇನಿಷಿಯಲ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಈಸ್ ಮೇನ್ಲಿ ಡ್ಯೂ ಟು ಹಿಸ್ಟೋನ್ ಪ್ರೋಟೀನ್ಸ್. ಹಿಸ್ಟೋನ್ ಪ್ರೋಟೀನ್ಸ್ ಇಂದ ಇನಿಷಿಯಲ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಅಪ್ ಟು ದಿ ನ್ಯೂಕ್ಲಿಯೋಸೋಮ್ ವರೆಗೆ, ಅಲ್ಲಿಂದ ಅಪ್ ಟು ಕ್ರೋಮೋಸೋಮ್ ವರೆಗೆ ಪ್ಯಾಕೇಜಿಂಗ್ ಆಗ್ತಾ ಇದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಇಂದ ಆಗ್ತಾ ಇದೆ. ದಟ್ಸ್ ಅಬೌಟ್ ದಿ ಪ್ಯಾಕೇಜಿಂಗ್ ಆಫ್ DNA. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಹೌ ಮೆನಿ ನ್ಯೂಕ್ಲಿಯೋಸೋಮ್ಸ್, ಇದು ಪ್ರೆಸೆಂಟ್ ಆಗಬೇಕು, ಪ್ಲಸ್ ಸರ್ಕಲ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೆಸೆಂಟ್. ಓಕೆ, ಹೌ ಮೆನಿ ನ್ಯೂಕ್ಲಿಯೋಸೋಮ್ಸ್ ಪ್ರೆಸೆಂಟ್ ಇನ್ ಎ ಡಿಪ್ಲಾಯ್ಡ್ ಹ್ಯೂಮನ್ ಸೆಲ್. ಒಂದು ಡಿಪ್ಲಾಯ್ಡ್ ಹ್ಯೂಮನ್ ಸೆಲ್ ಅಲ್ಲಿ ಎಷ್ಟು ನ್ಯೂಕ್ಲಿಯೋಸೋಮ್ಸ್ ಗಳಿರ್ತಾವೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟಿರುತ್ತೆ? ಒಂದು ಡಿಪ್ಲಾಯ್ಡ್ ಹ್ಯೂಮನ್ ಸೆಲ್ ಅಂದ್ರೆ ಟೋಟಲ್ ನಂಬರ್ ಆಫ್ ಬೇಸ್ ಪೇರ್ಸ್ ಎಷ್ಟಿರುತ್ತೆ ನೋಡಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಬೇಸ್ ಪೇರ್ಸ್ ಇನ್ ಎ ಹೆಪ್ಲಾಯ್ಡ್ ಸೆಲ್ ಎಷ್ಟಿದೆ? 3.3 ಇಂಟು 10 ಟು ದಿ ಪವರ್ 9 ಬೇಸ್ ಪೇರ್ಸ್ ಇದೆ. ಡಿಪ್ಲಾಯ್ಡ್ ಸೆಲ್ ಅಂದ್ರೆ ಎಷ್ಟಾಯ್ತು? ಇಂಟು 2 ಆಯ್ತು. ಓಕೆ, ಇಷ್ಟು ಬೇಸ್ ಪೇರ್ಸ್ ಇದೆ ಇನ್ ಎ ಒನ್ ಡಿಪ್ಲಾಯ್ಡ್ ಸೆಲ್. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ಸ್, ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? 200 ಬೇಸ್ ಪೇರ್ಸ್ ಅಲ್ಲ. ಒಂದು ನ್ಯೂಕ್ಲಿಯೋಸೋಮ್, ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್ ಇದೆ, 10 ನ್ಯಾನೋಮೀಟರ್ ಸೈಜ್ ಇದೆ. ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಓಕೆ, ಇದು ನೋಡಿ, ಇಲ್ಲಿ ನಾನು ಪಾಯಿಂಟ್ ಕೂಡ ಬರ್ದಿದ್ದೀನಿ. ಒನ್ ನ್ಯೂಕ್ಲಿಯೋಸೋಮ್ ಅಲ್ಲ, ಇಲ್ಲಿದೆ, ಲೆಂತ್ ಆಫ್ DNA ಇನ್ ಒನ್ ನ್ಯೂಕ್ಲಿಯೋಸೋಮ್ ಈಸ್ 200 ನ್ಯಾನೋಮೀಟರ್. ಇದೇನು ರೆಡ್ ಕಲರ್ ಇದೆಯಲ್ಲ, ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್ ಇದೆ, ಅದರ ಲೆಂತ್ ಎಷ್ಟಿದೆ? 200 ನ್ಯಾನೋಮೀಟರ್. ಸೊ ಹಾಗಾದ್ರೆ ನೋಡಿ, ಇಲ್ಲಿ ಕ್ವಶನ್ ಏನಿದೆ, ದಟ್ ಇಸ್ ಹೌ ಮೆನಿ ನ್ಯೂಕ್ಲಿಯೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಒನ್ ಡಿಪ್ಲಾಯ್ಡ್ ಸೆಲ್. ಡಿಪ್ಲಾಯ್ಡ್ ಸೆಲ್ ಟೋಟಲ್ ಅಮೌಂಟ್ ಆಫ್ ಬೇಸ್ ಪೇರ್ಸ್ ಇದೆ 2 ಇಂಟು 3.3 ಇಂಟು 10 ಟು ದಿ ಪವರ್ 9 ಬೇಸ್ ಪೇರ್ಸ್ ಇದೆ.
ಪ್ರತಿಯೊಂದು ನ್ಯೂಕ್ಲಿಯೋಸೋಮ್ಗೆ 200 ಬೇಸ್ ಪೇರ್ಸ್ ಇದ್ರೆ ಡಿವೈಡೆಡ್ ಬೈ 200 ಮಾಡಿ, ಆಯ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತು ಇಲ್ಲಿಗೆ. ಸೊ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇಟ್ ಈಸ್ ಅರೌಂಡ್ 3 ಬಿಲಿಯನ್ ಬೇಸ್ ಪೇರ್ಸ್ ಅಂತ ಬರುತ್ತೆ. 3.3 ನೋಡಿ. ಇದನ್ನ ನಾವು ತೆಗೆದ್ರೆ 10⁻7 ಆಯ್ತು. E2 ತೆಗೆದ್ರೆ ಇಲ್ಲಿ 3.3 ಇಂಟು 10⁻7 ಅಂತ ಬರುತ್ತೆ. ಆರ್ ಇದನ್ನೇ ನಾವು ಸಿಂಪ್ಲಿಫೈ ಮಾಡಿ ಬರೆದ್ರೆ 33 ಮಿಲಿಯನ್ ಬೇಸ್ ಪೇರ್ಸ್ ಅಂತ ಆಗುತ್ತೆ. ಇದು 33 ಮಿಲಿಯನ್, 33 ಇಂಟು 10⁻6 ದಟ್ ಇಸ್ 33 ಮಿಲಿಯನ್ ನ್ಯೂಕ್ಲಿಯೋಸೋಮ್, ಬೇಸ್ ಪೇರ್ಸ್ ಅಲ್ಲ, 33 ಮಿಲಿಯನ್ ನ್ಯೂಕ್ಲಿಯೋಸೋಮ್ಸ್. 33 million nucleosomes in a diploid cell, human diploid cell. ನೆಕ್ಸ್ಟ್ ಇಲ್ಲೊಂದು ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ಕ್ಲಾಸ್ಗಳೆಲ್ಲ ನಿಮಗೆ ಇಷ್ಟ ಆದರೆ, ನಿಮ್ಮ ನೀಟ್ ಎಕ್ಸಾಮ್ಗಾಗಿ ಇವು ಎಲ್ಲ ಯೂಸ್ಫುಲ್ ಆದರೆ ಈ ಹೋಮ್ವರ್ಕ್ ಅನ್ನ ನೀವು ಮಾಡಬೇಕು ಮತ್ತೆ ನನಗೆ ವಾಟ್ಸಪ್ ಅಲ್ಲಿ ಕಮೆಂಟ್ ಮಾಡಬೇಕು. ಸರ್ ವಿ ಡನ್ ದಿ ಹೋಮ್ವರ್ಕ್ ಅಂತ ಹೇಳಬೇಕು. ಓಕೆ, ನೀವು ಮಾಡ್ತೀರಲ್ಲ, ಹೋಮ್ವರ್ಕ್ ಸುಲಭವಾಗಿದೆ. ಏನಿದೆ ನೋಡಿ, ರೈಟ್ ದಿ ಡಿಫರೆನ್ಸ್ ಬಿಟ್ವೀನ್ ಹೆಟ್ರೋಕ್ರೋಮ್ಯಾಟಿನ್ ಅಂಡ್ ಯೂಕ್ರೋಮ್ಯಾಟಿನ್. ನಿಮಗೆ ನಾನು ಹಿಂಟ್ ಕೊಡ್ತೀನಿ ಏನಂದ್ರೆ ಇದು. ಓಕೆ, ನೀವು NCERT ಬುಕ್ ಕೂಡ ರೆಫರ್ ಮಾಡಿದ್ರೆ ಸಾಕು. 11th ಸ್ಟ್ಯಾಂಡರ್ಡ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಇದೆ, ಅದನ್ನ ಓದಿ ಅಥವಾ ಈ ಚಾಪ್ಟರ್ ಅನ್ನು ಓದಿ, ನಿಮಗೆ ಸಿಗುತ್ತೆ. DNA ಟೈಟ್ ಆಗಿ ಪ್ಯಾಕ್ ಆಗಿದ್ರೆ ಅದು ಹೆಟ್ರೋಕ್ರೋಮ್ಯಾಟಿನ್ ಆಗುತ್ತೆ. ಡಾರ್ಕ್ಲಿ ಸ್ಟೇನ್ಡ್ ಸ್ಟ್ರಕ್ಚರ್ ಇರುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಇನ್ಆಕ್ಟಿವ್ ಇರುತ್ತೆ. ಯೂಕ್ರೋಮ್ಯಾಟಿನ್ ಅಂದ್ರೆ ಏನು, ಲೈಟ್ ಆಗಿ ಪ್ಯಾಕೇಜಿಂಗ್ ಆಗಿದೆ, ಜಾಸ್ತಿ ಪ್ಯಾಕೇಜಿಂಗ್ ಆಗಿಲ್ಲ. ಓಕೆ, ಅದು ರೆಪ್ಲಿಕೇಶನ್ ಮಾಡಬಹುದು. ಲೈಟ್ ಆಗಿ ಪ್ಯಾಕೇಜಿಂಗ್ ಆಗಿದೆ, ಲೈಟ್ ಸ್ಟೇನಿಂಗ್ ಆಗಿದೆ, ಮತ್ತೆ ಅದು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಆಕ್ಟಿವ್ ಇದೆ, ಅಂದ್ರೆ ಅದು mRNA ಸಿಂಥೆಸಿಸ್ ಮಾಡುತ್ತೆ. ಸೊ ಆ ರೀತಿ ಕಂಡೀಷನ್ ಇದೆ ಯೂಕ್ರೋಮ್ಯಾಟಿನ್. ಇಷ್ಟೇ, ಈ ರೀತಿ ಕೆಲವೊಂದು ಡಿಫರೆನ್ಸಸ್ ಅನ್ನ ನೀವು ಬರೀಬೇಕು ಮತ್ತೆ ನನಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಬೇಕು. ಸರ್ ವಿ ಡನ್ ದಿ ಹೋಮ್ವರ್ಕ್, ಇಷ್ಟು ಮಾಡಿ ಸಾಕು. ಓಕೆ, ನೆಕ್ಸ್ಟ್ ನೋಡೋಣ. ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್. ಓಕೆ, DNA ಸ್ಟ್ರಕ್ಚರ್ ಅಂತೂ ಫೈಂಡ್ ಔಟ್ ಮಾಡಿದ್ದಾಯ್ತು. ಇದಕ್ಕಿಂತ ಮುಂಚೆ ಇದರ ಮೊದಲನೇ ಚಾಪ್ಟರ್ ಅಲ್ಲಿ ನೀವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ನೋಡಿದ್ದೀರಾ. ಅಲ್ಲಿ ದೇರ್ ಇಸ್ ಸಮಥಿಂಗ್ ಜೆನೆಟಿಕ್ ಮಟೀರಿಯಲ್ ಆರ್ ಜೀನ್ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಫ್ಯಾಕ್ಟರ್, ಮೆಂಡಲಿಯನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ವಿಚ್ ಇನ್ಹೆರಿಟ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಅಂತ ಎಲ್ಲ ಥ್ರೂಔಟ್ ದಿ ಚಾಪ್ಟರ್ ನೋಡಿದ್ದೇ ಆಯ್ತು. ಬಟ್ ಇಲ್ಲಿ ಇವಾಗ ಇನ್ ದ 1920th ಡಿಕೇಡ್, 1920ನೇ ವರ್ಷದ ಟೈಮಲ್ಲಿ, ಆ ದಶಕದಲ್ಲಿ ಬಹಳಷ್ಟು ಜನರ ಸೈಂಟಿಸ್ಟ್ಗೆ ಕ್ವಶನ್ ಬರ್ಲಿಕ್ಕೆ ಶುರು ಆಯ್ತು. ಇನ್ ಅವರ್ ಬಾಡಿ, ಇನ್ ಅವರ್ ಸೆಲ್, ದೇರ್ ಆರ್ ಮೆನಿ ಮಾಲಿಕ್ಯೂಲ್ಸ್ ಆರ್ ದೇರ್. Carbohydrates are there, proteins, lipids, nucleic acids are there. Among these biomolecules, which are act as a genetic material, which one inherit from one generation to another generation? ಇದು ಕ್ವಶನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಈಗ ಪ್ರಾಕ್ಟಿಕಲ್ ಎವಿಡೆನ್ಸ್ ಕೊಡಬೇಕು, ಇದೇ ಮಾಲಿಕ್ಯೂಲ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಆಗುತ್ತೆ ಅಂತ. ಬಿಕಾಸ್ ಯು ನೋ DNA ಇನ್ ಮೋಸ್ಟ್ ಆಫ್ ದಿ ಆರ್ಗಾನಿಸಮ್ DNA ಜೆನೆಟಿಕ್ ಮೆಟೀರಿಯಲ್ ಆಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಬಟ್ ಅದಕ್ಕೆ ಪ್ರಾಕ್ಟಿಕಲ್ ಎವಿಡೆನ್ಸ್ ಕೊಡಬೇಕಲ್ಲ. ಸೊ ಅದಕ್ಕಾಗಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಯ್ತು. ಜಸ್ಟ್ ವಿ ಕ್ಯಾನ್ ಸೇ ಸರ್ಚ್ ಫಾರ್ ಜೆನೆಟಿಕ್ ಮಟೀರಿಯಲ್, ಅಂಡ್ ಇನ್ ದಿಸ್ ಕೇಸ್ ದೇರ್ ಆರ್ 3 experiments. The 3 experiments, they play important role. ಒಂದು transforming principle experiment, second one is a biochemical characterization of transforming principle, and third one is a transduction experiment given by Hershey and Chase. ಆ 3 ಎಕ್ಸ್ಪೆರಿಮೆಂಟ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅದು ಯಾವುದು ನೋಡಿ, ಒನ್ ಬೈ ಒನ್ ನೋಡೋಣ. ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಕ್ಕಿದು, ಟು ಪ್ರೂವ್ ದ್ಯಾಟ್ DNA is a genetic material. DNA genetic material ತರ ಬಿಹೇವ್ ಮಾಡುತ್ತೇವೆ ಇನ್ ದಿ ಮೋಸ್ಟ್ ಆಫ್ ಆರ್ಗಾನಿಸಮ್, ಆರ್ ಎಸ್ಪೆಷಲಿ ಇನ್ ದಿ ಯೂಕ್ಯಾರಿಯೋಟಿಕ್ ಸೆಲ್ ಆರ್ ಇನ್ ಅವರ್ ಬಾಡಿ, ಅದನ್ನ ಪ್ರೂವ್ ಮಾಡಬೇಕಾಗಿದೆ. ಸೊ ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೆರಿಮೆಂಟ್, ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಗಿವನ್ ಬೈ, ಯಾರು ಕೊಟ್ಟರು ನೋಡಿ ಇದನ್ನ, ಇಟ್ ಇಸ್ ಗಿವನ್ ಬೈ ಫ್ರೆಡರಿಕ್ ಗ್ರಿಫಿತ್. This experiment given by Frederick Griffith in the year 1928, and here experimental organism yaudide nodi, experimental organism is, here the experimental organism is, they used experimental organism as a bacteria, that is a Streptococcus pneumoniae. Streptococcus pneumoniae bacteria.
ಆರ್ ಇದನ್ನ ನಾವು ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ ಅಂತಾನೂ ಕರಿತೀವಿ. ಇದು ನ್ಯೂಮೋಕೋಕಸ್, ಸ್ಟೆಪ್ಟೋಕೋಕಸ್ ನಿಮೋನಿಯೆ ಆರ್ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ ಅಂತಾನೂ ಕೂಡ ಕರಿತೀವಿ. ಇನ್ ದಿಸ್ ಬ್ಯಾಕ್ಟೀರಿಯಾ ದೇರ್ ಆರ್ 2 strains ಆರ್ ಪ್ರೆಸೆಂಟ್. ಈ ಬ್ಯಾಕ್ಟೀರಿಯಾದಲ್ಲಿ 2 strains ಇದೆ. ದೇರ್ ಆರ್ 2 strains. ಯಾವುದಿದೆ ನೋಡಿ, ವಾಟ್ ಆರ್ ದಿ 2 strains ಹಿಯರ್? 2 strains ಅಂದ್ರೆ 2 ವೆರೈಟಿ ಅಂತ. ಓಕೆ, 2 ತರದ ವೆರೈಟಿಗಳು ಈ ಸ್ಟೆಪ್ಟೋಕೋಕಸ್ ನಿಮೋನಿಯಾ ಆರ್ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾದಲ್ಲಿ ಸಿಗುತ್ತೆ. ಮತ್ತೆ ಈ ಬ್ಯಾಕ್ಟೀರಿಯಾ ಡಿಸೀಸ್ ಕಾಸ್ ಮಾಡುತ್ತೆ, ಅದು ನಿಮೋನಿಯಾ ಡಿಸೀಸ್. ಇದರಲ್ಲಿ 2 ಸ್ಟ್ರೇನ್ ಯಾವುದಿದೆ? ಒಂದು ಆರ್ ಸ್ಟ್ರೇನ್ ಮತ್ತೆ ಇನ್ನೊಂದು ಎಸ್ ಸ್ಟ್ರೇನ್. ಆರ್ ಸ್ಟ್ರೇನ್ ಅಂಡ್ ಇನ್ನೊಂದು ಎಸ್ ಸ್ಟ್ರೇನ್. ಆರ್ ಸ್ಟ್ರೇನ್ ಇದೆಯಲ್ಲ, ಇದರ ಇಂಪಾರ್ಟೆಂಟ್ ಫೀಚರ್ಸ್ ನೋಡೋಣ. ಆರ್ ಸ್ಟ್ರೇನ್ ಅಂದ್ರೆ ಇದು ರಫ್ ಸ್ಟ್ರೇನ್ ಇರುತ್ತೆ. ಇದರ ಮೇಲೆ ಕ್ಯಾಪ್ಸುಲ್ ಇರೋದಿಲ್ಲ. ಓಕೆ, ಕ್ಯಾಪ್ಸುಲ್ ಅಬ್ಸೆಂಟ್ ಆಗಿದೆ. ಕ್ಯಾಪ್ಸುಲ್ ಅಬ್ಸೆಂಟ್ ಅಂದ್ರೆ ಏನಿದು? ವಾಟ್ ಇಸ್ ದಿಸ್ ಕ್ಯಾಪ್ಸುಲ್ ಇಸ್ ಅಬ್ಸೆಂಟ್? ಇಟ್ ಮೀನ್ಸ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಬ್ಯಾಕ್ಟೀರಿಯಲ್ ಸೆಲ್ ಎನ್ವಲೋಪ್ ನೋಡಿದ್ದೆ ಆದ್ರೆ ಇದು ಬ್ಯಾಕ್ಟೀರಿಯಾ ಪ್ಲಾಸ್ಮಾ ಮೆಂಬ್ರೇನ್ ಆಯ್ತು. ಆ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಇದು ವೈಟ್ ಕಲರ್ ಇದೆಯಲ್ಲ, ಬ್ಯಾಕ್ಟೀರಿಯಲ್ ಪ್ಲಾಸ್ಮಾ ಮೆಂಬ್ರೇನ್, ಅದರ ಮೇಲೆ ಇಲ್ಲಿ ಪೆಪ್ಟಿಡೋಗ್ಲೈಕಾನ್, ಜನರಲಿ ಪೆಪ್ಟಿಡೋಗ್ಲೈಕಾನ್ ಸೆಲ್ ವಾಲ್ ಇರುತ್ತೆ. ಅದರ ಮೇಲೆ ಇಲ್ಲಿ ವ್ಯಾಕ್ಸಿ ಲೇಯರ್ ಇರುತ್ತೆ, ಗ್ಲೈಕೋಕ್ಯಾಲಿಕ್ಸ್ ಲೇಯರ್ ಅಂತ ಹೇಳ್ತೀವಿ. ಅದು ಥಿಕ್ ಆಗಿದ್ರೆ ಕ್ಯಾಪ್ಸುಲ್ ಅಂತ ಹೇಳ್ತೀವಿ, ಥಿನ್ ಆಗಿದ್ರೆ ಸ್ಲೈಮಿ ಗ್ಲೈಕೋಕ್ಯಾಲಿಕ್ಸ್ ಲೇಯರ್ ಅಂತ ಹೇಳ್ತೀವಿ, ಸ್ಲೈಮ್ ಗ್ಲೈಕೋಕ್ಯಾಲಿಕ್ಸ್ ಲೇಯರ್ ಅಂತ ಹೇಳ್ತೀವಿ. ಸೊ ಇದು ನೋಡ್ಲಾಗಿದೆ. ಆರ್ ಸ್ಟ್ರೇನ್ ಅಲ್ಲಿ ಕ್ಯಾಪ್ಸುಲ್ ಮೈನಸ್ ಸರ್ಕಲ್ ಅಂದ್ರೆ ಕ್ಯಾಪ್ಸುಲ್ ಅಬ್ಸೆಂಟ್ ಆಗಿದೆ. ಮತ್ತೆ ಈ ಆರ್ ಸ್ಟ್ರೇನ್ ಇದೆಯಲ್ಲ, ಕ್ಯಾಪ್ಸುಲ್ ಇಲ್ಲಿ ಇರೋದಿಲ್ಲ, ನಾನ್ ಕ್ಯಾಪ್ಸುಲೇಟೆಡ್ ಸ್ಟ್ರೇನ್ ಅಂತ ಕರೀತಾರೆ. NCERT ನೀವು ಓದಿದ್ದೆ ಆದ್ರೆ ಅಲ್ಲಿ ನಾನ್ ಕ್ಯಾಪ್ಸುಲೇಟೆಡ್ ಅಂತ ಕೊಟ್ಟಿದ್ದಾರೆ ವರ್ಡ್. ಓಕೆ, ಕ್ಯಾಪ್ಸುಲ್ ಇಲ್ಲ, ಕ್ಯಾಪ್ಸುಲ್ ಅಬ್ಸೆಂಟ್. ಅಂಡ್ ದೀಸ್ ಆರ್ ನಾನ್ ಪ್ಯಾಥೋಜೆನಿಕ್. ಇವು ಡಿಸೀಸ್ ಕಾಸ್ ಮಾಡೋದಿಲ್ಲ. ಆರ್ ಸ್ಟ್ರೇನ್, ದೀಸ್ ಆರ್ ದಿ ನಾನ್ ಪ್ಯಾಥೋಜೆನಿಕ್ ಆರ್ ನಾನ್ ವಿರುಲೆಂಟ್ ಅಂತ ಹೇಳ್ಬಿಡ್ತೀವಿ. ನಾನ್ ವಿರುಲೆಂಟ್ ಅಂದ್ರೆ ಅವು ಡಿಸೀಸ್ ಕಾಸ್ ಮಾಡೋದಿಲ್ಲ. ನಾನ್ ವಿರುಲೆಂಟ್, ಇವು ನಾನ್ ವಿರುಲೆಂಟ್ ಆಗಿದೆ ಅಂದ್ರೆ ನ್ಯೂಮೋನಿಯಾ ಡಿಸೀಸ್ ಕಾಸ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಇದರ ಇಮೇಜ್ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ಟೀರಿಯಲ್ ಸೆಲ್, ಅದರ ಮೇಲೆ ಜಸ್ಟ್ ಗ್ಲೈಕೋಕ್ಯಾಲಿಕ್ಸ್ ಮಾತ್ರ, ಸಾರಿ ಪೆಪ್ಟಿಡೋಗ್ಲೈಕಾನ್ ಲೇಯರ್ ಮಾತ್ರ ಇದೆ. ದರ್ ಇಸ್ ಎ ನೋ ಗ್ಲೈಕೋಕ್ಯಾಲಿಕ್ಸ್. ಅಂದ್ರೆ ಹೆಂಗಿದೆ ಪೆಪ್ಟಿಡೋಗ್ಲೈಕಾನ್ ಲೇಯರ್? ಇಲ್ಲಿ ಇದು ಈ ರೀತಿ ಸ್ಪೈನಿ ಇರುತ್ತೆ, ಸಮ್ ವಾಟ್ ಲೈಕ್ ದಿಸ್, ಗ್ರೂಸ್ ಅಂಡ್ ರಿಡ್ಜಸ್ ಇರುತ್ತೆ. ಸೊ ಈ ರೀತಿ ಕ್ಯಾಪ್ಸೂಲ್ ಪೆಪ್ಟಿಡೋಗ್ಲೈಕಾನ್ ಲೇಯರ್ ಇದ್ರೆ ಅದರ ಮೇಲೆ ವ್ಯಾಕ್ಸಿ ಲೇಯರ್ ಇಲ್ಲ, ಸೊ ಇದರ ಹೊರಗಡೆ ಸರ್ಫೇಸ್, ಇಫ್ ದಿ ಪರ್ಟಿಕ್ಯುಲರ್ ಅಬ್ಸರ್ವರ್, ಯಾರಾದ್ರೂ ಒಬ್ರು ಅಬ್ಸರ್ವರ್ ಈ ಸೆಲ್ ಅನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇದರ ಹೊರಗಡೆ ಸರ್ಫೇಸ್ ಹೆಂಗ್ ಕಾಣುತ್ತೆ? ರಫ್ ಸರ್ಫೇಸ್ ಕಾಣಿಸುತ್ತೆ, ಬಿಕಾಸ್ ಆಫ್ ರಿಡ್ಜಸ್ ಅಂಡ್ ಗ್ರೂಸ್. ಸೊ ದೇರ್ ಫೋರ್ ದೀಸ್ ಸ್ಟ್ರೇನ್ಸ್ ಆರ್ ನೋನ್ ಆಸ್ ಎ ರಫ್ ಸ್ಟ್ರೇನ್ ಅಂತ ಹೇಳ್ತೀವಿ. ಎಸ್ ಸ್ಟ್ರೇನ್ ಅಂದ್ರೆ ಏನು ನೋಡಿ? ದೀಸ್ ಆರ್ ದಿ ಸ್ಮೂತ್ ಸ್ಟ್ರೇನ್. ಎಸ್ ಸ್ಟ್ರೇನ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದಿ ಸ್ಮೂತ್ ಸ್ಟ್ರೇನ್. ಇವು ಸ್ಮೂತ್ ಸ್ಟ್ರೇನ್ ಇದೆ. ನೆಕ್ಸ್ಟ್, ಇವುಗಳ ಮೇಲೆ ಕ್ಯಾಪ್ಸುಲ್ ಪ್ರೆಸೆಂಟ್ ಇದೆ, ಕ್ಯಾಪ್ಸುಲೇಟೆಡ್ ಸ್ಟ್ರೇನ್ ಅಂತ ಹೇಳ್ತೀವಿ. ದೆನ್ ದೀಸ್ ಆರ್ ವಿರುಲೆಂಟ್ ಸ್ಟ್ರೇನ್ಸ್. These are the virulent strains, or they will cause the disease. They are the pathogenic strain. They causes the pneumonia disease. ನೋಡ್ಲಿಕ್ಕೆ ಹೆಂಗಿರುತ್ತೆ ನೋಡಿದ್ದು? ಬ್ಯಾಕ್ಟೀರಿಯಲ್ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಅದರ ಮೇಲೆ ಇಲ್ಲಿ ಸೆಲ್ ವಾಲ್ ಇದೆ, ಪೆಪ್ಟಿಡೋಗ್ಲೈಕಾನ್ ಸೆಲ್ ವಾಲ್ ಇದೆ. ಅವುಗಳ ಮೇಲೆ ಇಲ್ಲಿ ಥಿಕ್ ಕ್ಯಾಪ್ಸುಲೇಟೆಡ್ ಲೇಯರ್ ಇರುತ್ತೆ, ವ್ಯಾಕ್ಸಿ ಲೇಯರ್ ಇದೆ, ಇಲ್ಲಿ ಥಿಕ್ ಆಗಿರುವಂತ ವ್ಯಾಕ್ಸಿ ಲೇಯರ್ ಇದೆ. ಸೊ ಈ ಥಿಕ್ ವ್ಯಾಕ್ಸಿ ಲೇಯರ್ ಇರೋದ್ರಿಂದ, ಓಕೆ, ಈ ಥಿಕ್ ವ್ಯಾಕ್ಸಿ ಲೇಯರ್ ಇರೋದ್ರಿಂದ ಏನಾಗ್ತಾ ಇದೆ ಇಲ್ಲಿ ನೋಡಿ, ಬಿಕಾಸ್ ಆಫ್ ದಿಸ್ ಥಿಕ್ ವ್ಯಾಕ್ಸಿ ಲೇಯರ್ ಆರ್ ಕ್ಯಾಪ್ಸುಲ್ ಲೇಟೆಡ್ ಗ್ಲೈಕೋಕ್ಯಾಲಿಕ್ಸ್ ಇರೋದ್ರಿಂದ ಒಳಗಡೆ ರಫ್ ಸರ್ಫೇಸ್ ಇರೋದು, ಹೊರಗಡೆ ಕಾಣಿಸೋದೇ ಇಲ್ಲ. ಸೊ ದೇರ್ ಫೋರ್ ಅದು ಹೊರಗಡೆಯಿಂದ ಸ್ಮೂತ್ ಆಗಿ ಕಾಣಿಸುತ್ತೆ. ಸೊ ದೇರ್ ಫೋರ್ ಸ್ಮೂತ್ ಸ್ಟ್ರೇನ್ ಆರ್ ಎಸ್ ಸ್ಟ್ರೇನ್ ಅಂತ ಹೇಳ್ತೀವಿ. ಎಸ್ ಸ್ಟ್ರೇನ್ಸ್ ದೇ ಆರ್ ಪ್ಯಾಥೋಜೆನಿಕ್, ವಿರುಲೆಂಟ್. ಆರ್ ಸ್ಟ್ರೇನ್ ದೇ ಆರ್ ದಿ ನಾನ್ ಪ್ಯಾಥೋಜೆನಿಕ್. ಇದನ್ನ ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ನೋಡೋಣ. ಈಗ ಈ ಎರಡು ಸ್ಟ್ರೈನ್ ಅನ್ನ ಯೂಸ್ ಮಾಡಿಕೊಂಡು ಯಾರು ಸೈಂಟಿಸ್ಟ್, ಫ್ರೆಡರಿಕ್ ಗ್ರಿಫಿತ್, ದೇ ಪರ್ಫಾರ್ಮ್ಡ್ ದಿ ಎಕ್ಸ್ಪೆರಿಮೆಂಟ್ ಇನ್ ಎ 4 ಸ್ಟೇಜಸ್. 4 ಸ್ಟೇಜ್ ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡಿದ್ದಾರೆ. ಯಾವ 4 ಸ್ಟೇಜ್ ಅದು? ಫಸ್ಟ್ ಸ್ಟೇಜ್ ಇದೆ. ಫಸ್ಟ್ ಸ್ಟೆಪ್, ಎಸ್ ಸ್ಟ್ರೈನ್ ತಗೊಂಡ್ರು. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಅಥವಾ ಒಂದು ವಯಲ್ಸ್ ಅಲ್ಲಿ ಎಸ್ ಸ್ಟ್ರೈನ್ ತಗೊಂಡಿದ್ದಾರೆ. ಓಕೆ, ಅದರ ಒಂದು ಮಿಕ್ಸ್ಚರ್ ಮಾಡ್ಕೊಂಡಿದ್ದಾರೆ, ಒಂದು ಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ ಎಸ್ ಸ್ಟ್ರೈನ್. ಅಂಡ್ ಆ ಎಸ್ ಸ್ಟ್ರೈನ್ ಅನ್ನ ಒಂದು ಹೆಲ್ದಿ ಮೈಸ್ಗೆ ಇಂಜೆಕ್ಟ್ ಮಾಡಲಾಯಿತು. ಒಂದು ಮೌಸ್, ಓಕೆ, ಲ್ಯಾಬ್ ಮೇಂಟೈನ್ಡ್ ಮೈಸ್ ಅಲ್ಲಿ ತಗೊಂಡ್ರು, ಅವುಗಳಿಗೆ ಇಂಜೆಕ್ಟ್ ಮಾಡಲಾಯಿತು. ಸೊ ಎಸ್ ಸ್ಟ್ರೈನ್ ಏನ್ ಮಾಡುತ್ತೆ? ನಿಮೋನಿಯಾ ಡಿಸೀಸ್ ಕಾಸ್ ಮಾಡುತ್ತೆ. ಸೊ ಅದಕ್ಕಾಗಿ ಮೈಸ್ ಡೈ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ಹೀಸ್ ಎಕ್ಸ್ಪೆರಿಮೆಂಟ್, ಸೆಕೆಂಡ್ ಸ್ಟೆಪ್, ಆರ್ ಸ್ಟ್ರೈನ್ ತಗೊಂಡ್ರು. ಆರ್ ಸ್ಟ್ರೈನ್ಸ್ ಆರ್ ನಾನ್ ಪ್ಯಾಥೋಜೆನಿಕ್ ಇದೆ, ದೇ ಆರ್ ಇಂಜೆಕ್ಟೆಡ್ ಟು ದಿ ಮೈಸ್. ಸೊ ಆರ್ ಸ್ಟ್ರೈನ್ ಇಂದ ಯಾವುದು ಡಿಸೀಸ್ ಆಗೋದಿಲ್ಲ. ಸೊ ಮೈಸ್ ಲೈವ್. ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ಅವರು ಇನ್ ದಿ ಥರ್ಡ್ ಪಾರ್ಟ್ ಅಲ್ಲಿ ದ ಟುಕ್ ಎ ಮಿಕ್ಸ್ಚರ್. ಫ್ರೆಡರಿಕ್ ಗ್ರಿಫಿತ್ he took a mixture of S strain, ಎಂತ ಸ್ಟ್ರೈನ್, ಸಾರಿ ಮಿಕ್ಸ್ಚರ್ ಅಲ್ಲ, ನಾರ್ಮಲ್ ಡೈರೆಕ್ಟ್ ಆಗಿ, ದಟ್ ಇಸ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನು ತಗೊಂಡಿದ್ದಾರೆ. ಇನ್ ಈಸ್ ಥರ್ಡ್ ಸ್ಟೆಪ್ ಹೀಟ್ ಕಿಲ್ ಎಸ್ ಸ್ಟ್ರೈನ್ ಅಂದ್ರೆ ಏನು? ನಾರ್ಮಲ್ ಲಿವಿಂಗ್ ಎಸ್ ಸ್ಟ್ರೈನ್ ಇರುತ್ತೆ, ಅದನ್ನ ಹೈ ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಹೈ ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡಿದ ಮೇಲೆ ಏನಾಗುತ್ತೆ? ಬ್ಯಾಕ್ಟೀರಿಯಲ್ ಸೆಲ್ಸ್ ಡೆತ್ ಆಗುತ್ತೆ. ಅಂದ್ರೆ ಅಲ್ಲಿ ಸ್ಟೆರಿಲೈಸೇಷನ್ ಮಾಡ್ತಾ ಇದ್ದಾರೆ ಬೈ ಎಕ್ಸ್ಪೋಸಿಂಗ್ ಟು ದಿ ಹೈ ಟೆಂಪರೇಚರ್. ಸೊ ಇನ್ ದಿ ಹೈ ಟೆಂಪರೇಚರ್ ಹೀಟ್ ಕಿಲ್ ಎಸ್ ಸ್ಟ್ರೈನ್ ಇದೆಯಲ್ಲ, ಅಲ್ಲಿ ಅಂತೂ ಎಸ್ ಸ್ಟ್ರೈನ್ ಎಲ್ಲ ಸತ್ತು ಹೋಗಿದೆ. ಸೊ ಹೀಟ್ ಕಿಲ್ ಎಸ್ ಸ್ಟ್ರೈನ್ ತಗೊಂಡು ಮೈಸ್ಗೆ ಇಂಜೆಕ್ಟ್ ಮಾಡಿದಾಗ ಮೈಸ್ ಸರ್ವೈವ್ ಆಗಿದೆ. ಬಿಕಾಸ್ ಬ್ಯಾಕ್ಟೀರಿಯಾ ಪ್ಯಾಥೋಜೆನಿಕ್ ಆಗಿಲ್ಲ, ಯಾಕಂದ್ರೆ ಬ್ಯಾಕ್ಟೀರಿಯಾ ಸತ್ತು ಹೋಗಿದೆ. ಸತ್ತು ಹೋಗಿರುವಂತ ಬ್ಯಾಕ್ಟೀರಿಯಾ ಅದು ಡಿಸೀಸ್ ಕಾಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಇನ್ ಫೋರ್ತ್ ಸ್ಟೆಪ್ ಇಲ್ಲಿ ಒಂದು ಮಿಕ್ಸ್ಚರ್ ತಗೊಂಡಿದ್ದಾರೆ. ಯಾವುದು? ಹೀಟ್ ಕಿಲ್ ಎಸ್ ಸ್ಟ್ರೈನ್. ಓಕೆ, ಇಲ್ಲಿತ್ತಲ್ಲ ಅದೇ ಹೀಟ್ ಕಿಲ್ ಎಸ್ ಸ್ಟ್ರೈನ್, ಅದರ ಜೊತೆಗೆ ಲೈವ್ ಆರ್ ಸ್ಟ್ರೈನ್. ಓಕೆ, ಜೀವಂತವಾಗಿರುವಂತಹ ಆರ್ ಸ್ಟ್ರೈನ್ ಜೊತೆಗೆ ಹೀಟ್ ಕಿಲ್ ಎಸ್ ಸ್ಟ್ರೈನ್ ಎರಡು ಮಿಕ್ಸ್ ಮಾಡಿ ಅದನ್ನ ಮೈಸ್ಗೆ ಇಂಜೆಕ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿ ಮಿತ್ರರೇ, ನೀವಿಲ್ಲೊಂದು ವಿಚಾರ ಮಾಡಬೇಕು. ಆರ್ ಸ್ಟ್ರೈನ್ ಲೈವ್ ಆಗಿದೆ, ಅದು ಡಿಸೀಸ್ ಕಾಸ್ ಮಾಡೋದಿಲ್ಲ. ಹೀಟ್ ಕಿಲ್ ಎಸ್ ಸ್ಟ್ರೈನ್ ಅಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ ಸತ್ತು ಹೋಗಿದೆ, ಅದು ಕೂಡ ಡಿಸೀಸ್ ಕಾಸ್ ಮಾಡೋದಿಲ್ಲ. ಸೊ ಈ ಎರಡು ಮಿಕ್ಸ್ಚರ್ ಅನ್ನ ಒಟ್ಟಿಗೆ ಇಂಜೆಕ್ಟ್ ಮಾಡಿದ್ದೆ ಆದ್ರೆ ಅಲ್ಲಿ ಮೈಸ್ ಡೆತ್ ಆಗಬಾರ್ದು. ಬಟ್ ರಿಸಲ್ಟ್ ನೋಡಿದ್ರೆ ಮೈಸ್ ವಾಸ್ ಡೈಡ್. ಮೈಸ್ ಡೈಡ್ ಬಿಕಾಸ್ ಆಫ್ ನಿಮೋನಿಯಾ ಡಿಸೀಸ್. ನಿಮೋನಿಯಾ ಡಿಸೀಸ್ ಇಂದ ಮೈಸ್ ಡೆತ್ ಆಗಿದೆ. ಸೊ ಇದನ್ನ ಆಕ್ಚುಲಿ ಇದು ಆಗಬಾರ್ದಿತ್ತು, ಬಟ್ ಡೆತ್ ಆಗಿದೆ. ಹೆಂಗಾಯ್ತು ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ. ಯು ಕ್ಯಾನ್ ಸಿ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಒನ್. ನಾನು ಇಲ್ಲಿ ಬರ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಫ್ರೆಡರಿಕ್ ಗ್ರಿಫಿತ್ experiment or conclusion point. What is the conclusion? ಇಲ್ಲಿ ನೋಡಿ ಬರ್ತೀನಿ ನಾನು. Conclusion for Frederick Griffith experiment. Frederick Griffith experiment ಗೆ conclusion ಏನು ಕೊಟ್ಟಿದ್ದಾರೆ ನೋಡಿ. What is the conclusion for this result? Fourth result ಇತ್ತಲ್ಲ, ಅದಕ್ಕೆ ರಿಸಲ್ಟ್ ಅಂದ್ರೆ ಮೈಸ್ ಸರ್ವೈವ್ ಆಯ್ತು. ಏನಾಗಿದೆ ನೋಡಿ, ಫಸ್ಟ್ ಡೆಡ್ ಬಾಡಿ ಆಫ್ ಮೈಸ್ ಅನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದರ ಒಳಗಡೆ ಯಾವ ಕೆಮಿಕಲ್ ಏನ್ ಡೆವಲಪ್ ಆಗಿದೆ ಅದರಿಂದ ಮೈಸ್ ಡೆತ್ ಆಯ್ತು, ಅದನ್ನ ಅನಲೈಸ್ ಮಾಡಿದ್ದಾರೆ. In the dead body of mice, in dead body of mice, ಏನಾಗಿದೆ ನೋಡಿ. In the dead body of mice ಏನಾಗ್ತಾ ಇದೆ? In the dead body of mice, usually here found both S strain, live S strain, found both live S strain and R strain. ಲೈವ್ ಆರ್ ಸ್ಟ್ರೈನ್ ಎರಡೂ ಕೂಡ ಅವರಿಗೆ ಸಿಕ್ಕಿದೆ. ಲೈವ್ ಎಸ್ ಸ್ಟ್ರೈನ್, ಇದು ಎಸ್ ಸ್ಟ್ರೈನ್ ಇದೆಯಾ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಲೈವ್ ಎಸ್ ಸ್ಟ್ರೈನ್ ಅಂಡ್ ಆರ್ ಸ್ಟ್ರೈನ್ ಎರಡೂ ಕೂಡ ಅವರಿಗೆ ಸಿಕ್ಕಿದೆ. ಬಟ್ ಪ್ರಾಬ್ಲಮ್ ಅಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಂಜೆಕ್ಟ್ ಮಾಡಿದ್ರು. ಲೈವ್ ಎಸ್ ಸ್ಟ್ರೈನ್ ಎಲ್ಲಿಂದ ಬಂತು ಅದು ಕೂಡ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ನೋಡಿ. ಏನ್ ಎಕ್ಸ್ಪ್ಲೇನ್ ಇದೆ? ಇನ್ ಎಸ್ ಸ್ಟ್ರೈನ್ there is a heat resistant chemical is present. In S strain ಅಲ್ಲಿ ಓಕೆ ಒಂದು ಕೆಮಿಕಲ್ ಸಿಗುತ್ತೆ. ಇನ್ ಎಸ್ ಸ್ಟ್ರೈನ್ ಯಾವ ಕೆಮಿಕಲ್ ನೋಡಿ, ಅದು ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್.
ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಪ್ರೆಸೆಂಟ್. ಸೊ ನೀವು ಎಸ್ಟ್ರೇನ್ ಅನ್ನ ಹೈ ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡಿದಾಗ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಸತ್ತು ಹೋಯ್ತು, ಬಟ್ ಆ ಕೆಮಿಕಲ್ಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಬಿಕಾಸ್ ಅದು ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಇದೆ. ಅಂಡ್ ಈ ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಇದೆಯಲ್ಲ, ದಿಸ್ ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಎಸ್ಟ್ರೇನ್ ಬ್ಯಾಕ್ಟೀರಿಯಾ ಡೆತ್ ಆದಮೇಲೆ, ಅದರ ಸೆಲ್ ವಾಲ್ ಬ್ರೇಕ್ ಡೌನ್ ಆದಮೇಲೆ ಆ ಕೆಮಿಕಲ್ ಹೊರಗಡೆ ಬಂದು ಇಟ್ ಇಸ್ ಎಂಟರ್ಡ್ ಇನ್ ಟು ಆರ್ ಸ್ಟ್ರೇನ್. ಆರ್ ಸ್ಟ್ರೇನ್ ಒಳಗಡೆ ಎಂಟರ್ ಆಯ್ತು ಅಂಡ್ ಆ ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗಿದೆ. ಸಮ್ ಆಫ್ ದಿ ಆರ್ ಸ್ಟ್ರೇನ್ ದೇ ಆರ್ ಕನ್ವರ್ಟ್ ಇನ್ ಟು ಎಸ್ ಸ್ಟ್ರೇನ್. ಆ ಕೆಮಿಕಲ್ ಏನ್ ಮಾಡುತ್ತೆ? ದಿಸ್ ಕೆಮಿಕಲ್ responsible for capsule formation. It is responsible for capsule formation on the cell wall. Capsule formation on cell wall. Cell wall ಮೇಲೆ ಇದು capsule formation ಮಾಡ್ತಾ ಇದೆ. ಓಕೆ, ಸೊ ಅದರಿಂದ ಏನಾಗ್ತಾ ಇದೆ? Because of that S strain, ಸಾರಿ ಎಸ್ ಸ್ಟ್ರೇನ್ ಅಲ್ಲ, ಆರ್ ಸ್ಟ್ರೇನ್. ಓಕೆ, ನಾನ್ ಪ್ಯಾಥೋಜೆನಿಕ್ ಆರ್ ಸ್ಟ್ರೇನ್ ಇದೆಯಲ್ಲ, ಆರ್ ಸ್ಟ್ರೇನ್, ಕೆಲವೊಂದು ಆರ್ ಸ್ಟ್ರೇನ್ ಅಲ್ಲಿ ಆ ಕೆಮಿಕಲ್ ಹೋಯ್ತು. ಆ ಕೆಮಿಕಲ್ ಹೋದ ತಕ್ಷಣ ಏನಾಗ್ತಾ ಇದೆ? ಆರ್ ಸ್ಟ್ರೇನ್ ಮೇಲೆ ಕ್ಯಾಪ್ಸುಲ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಆರ್ ಸ್ಟ್ರೇನ್ ದೇ ಆರ್ ಕನ್ವರ್ಟೆಡ್ ಇನ್ ಟು ಎಸ್ ಸ್ಟ್ರೇನ್, ಕ್ಯಾಪ್ಸುಲೇಟೆಡ್ ಎಸ್ ಸ್ಟ್ರೇನ್. ಅಂದ್ರೆ ಆರ್ ಸ್ಟ್ರೇನ್ ಮೇಲೆ ಕ್ಯಾಪ್ಸುಲ್ ಡೆವಲಪ್ ಆದ್ರೆ ಅದು ಕ್ಯಾಪ್ಸುಲೇಟೆಡ್ ಸ್ಟ್ರೇನ್, ಅದನ್ನ ನಾವು ಎಸ್ ಸ್ಟ್ರೇನ್ ಅಂತ ಹೇಳ್ತೀವಿ. ಸೊ ಅದು ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಎಸ್ ಸ್ಟ್ರೇನ್ ಏನು? ಲೈವ್ ಎಸ್ ಸ್ಟ್ರೇನ್. ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಅದು ಪ್ಯಾಥೋಜೆನಿಕ್ ಆಗ್ತಾ ಇದೆ. ಸೊ ಕೆಲವೊಂದು ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಯ್ತು. ಅಂದ್ರೆ ಯಾವ ಆರ್ ಸ್ಟ್ರೇನ್ ಅಲ್ಲಿ ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಎಂಟರ್ ಆಯ್ತಲ್ಲ, ಆ ಕೆಮಿಕಲ್ ಆರ್ ಸ್ಟ್ರೇನ್ ಅನ್ನ ಎಸ್ ಸ್ಟ್ರೇನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ. ಸೊ ದಟ್ ಕೆಮಿಕಲ್ ಇಸ್ ಎ ಟ್ರಾನ್ಸ್ಫಾರ್ಮಿಂಗ್. ಆ ಕೆಮಿಕಲ್ಗೆ ಏನ್ ಹೆಸರಿಟ್ರು? ಹಿ ನೇಮ್ಡ್ ದಟ್ ಕೆಮಿಕಲ್ ಆಸ್ ಎ, ಫ್ರೆಡರಿಕ್ ಗ್ರಿಫಿತ್ ಆ ಕೆಮಿಕಲ್ಗೆ ಒಂದು ಹೆಸರು ಕೊಟ್ರು. He named that chemical as a transforming principle. He named that chemical which transforms R strain into a S strain. That is a transforming principle anta hesaru ittkottru adakke. And which is responsible to transform the R strain into a S strain. Andre one cell inda innond cell ge adu transfer ಆಗ್ತಾ ಇದೆ, inherit ಆಗ್ತಾ ಇದೆ ಅಂತ ತೋರಿಸ್ಕೊಟ್ರು. But actually the chemical nature, ಆ ಕೆಮಿಕಲ್ ಯಾವ್ದಿದೆ, ವೆದರ್ ಇಟ್ ಇಸ್ ಎ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಆರ್ ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಅದು DNA ಇದೆ, RNA ಇದೆ ಅಂತ ಅದನ್ನ ಅವರು ತೋರಿಸ್ಕೊಡ್ಲಿಲ್ಲ. ಸೊ ಬಿಕಾಸ್ ಆಫ್ ದಟ್ he not found the chemical nature of that molecule, heat resistant chemical, but he named it as a transforming principle. ಇದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇದೆ ಅಂತ ಅಷ್ಟ ತೋರಿಸ್ಕೊಟ್ರು. ಯಾರು? ಫ್ರೆಡರಿಕ್ ಗ್ರಿಫಿತ್ ಅವರು ಮಾಡಿದಂತ ಎಕ್ಸ್ಪೆರಿಮೆಂಟ್ ಇದು. ಸೊ ನೆಕ್ಸ್ಟ್ ಏನಿದೆ ಹಾಗಾದ್ರೆ, ನೆಕ್ಸ್ಟ್ ಏನ್ ಮಾಡಬೇಕು? ಇದೇ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡಬೇಕು. ಮತ್ತೆ ಈ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂದ್ರೆ ಏನು, ಯಾವ ಕೆಮಿಕಲ್ ಅದು, ಅದನ್ನ ಐಡೆಂಟಿಫೈ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ನೋಡಿ, ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಈಸ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಪರ್ಫಾರ್ಮ್ಡ್ ಬೈ, there are 3 scientists. There is a T. Avre. It is performed by T. Avre, MacLeod and McCarty. MacLeod and McCarty. ಆಯ್ತಾ? ಇಲ್ಲಿ ಇದನ್ನ MacLeod ಮಾಡಬೇಕು. T. Avre, MacLeod and McCarty. T. Avre, MacLeod and McCarty. They given this in the year 1944. ಏನ್ ಮಾಡಿ ನೋಡಿ, ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಕಾನ್ಸೆಪ್ಟ್ ಅನ್ನು ಕೊಟ್ಟವರು ಫ್ರೆಡರಿಕ್ ಗ್ರಿಫಿತ್. ಸೊ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇದೆಯಲ್ಲ, ಆ ಕೆಮಿಕಲ್, ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್, ಅದರ ಬಯೋಕೆಮಿಕಲ್ ನೇಚರ್ ಏನು, ಅದು DNA ಇದೆಯೋ, RNA ಇದೆಯೋ, ಪ್ರೋಟೀನ್ ಇದೆಯೋ, ಅದನ್ನ ಇವರು ಐಡೆಂಟಿಫೈ ಮಾಡಿ ತೋರಿಸಿದ್ದಾರೆ. ಏನ್ ಮಾಡಿದ್ರು ನೋಡಿ ಇವ್ರ ಎಕ್ಸ್ಪೆರಿಮೆಂಟ್ ಅಲ್ಲಿ? ವಾಟ್ ದೇ ಡಿಡ್? ಯೂಶುವಲಿ ದೇ ಟುಕ್ ದಿ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ತಗೊಂಡ್ರು. ಓಕೆ, ಈ 3 ಜನ ಸೈಂಟಿಸ್ಟ್ ಒಟ್ಟಿಗೆ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ತಗೊಂಡ್ರು. ಅದರಲ್ಲಿರುವ ಮಾಲಿಕ್ಯೂಲ್ಸ್ ಅನ್ನ ಸಪರೇಟ್ ಆಗಿ ಐಸೋಲೇಟ್ ಮಾಡಿದ್ದಾರೆ. ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ತಗೊಂಡ್ರು, ಅದರ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಅದರಲ್ಲಿರುವ ಸಪರೇಟ್ ಬಯೋಮಾಲಿಕ್ಯೂಲ್ಸ್ ಅನ್ನ ಐಸೋಲೇಟ್ ಮಾಡಿದ್ದಾರೆ. ಯಾವ ಮಾಲಿಕ್ಯೂಲ್ಸ್ ನೋಡಿ? ಒಂದು ಸಪರೇಟ್ ಆಗಿ RNA ತಗೊಂಡಿದ್ದಾರೆ, ಸಪರೇಟ್ ಆಗಿ ದೇ ಐಸೋಲೇಟೆಡ್ ದಿ ಪ್ರೋಟೀನ್ ಮಾಲಿಕ್ಯೂಲ್ಸ್, ದೆನ್ ಸಪರೇಟ್ ಆಗಿ ದೇ ಐಸೋಲೇಟೆಡ್ ದಿ DNA ಮಾಲಿಕ್ಯೂಲ್ಸ್. ಈ ಮಾಲಿಕ್ಯೂಲ್ಸ್ ಅನ್ನ ಸಪರೇಟ್ ಆಗಿ ಐಸೋಲೇಟ್ ಮಾಡಿದ್ದಾರೆ. ಅಂಡ್
ಈ ಮಾಲಿಕ್ಯೂಲ್ಸ್ ಅನ್ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಆಡ್ ಮಾಡಿದ್ದಾರೆ. ಇಲ್ಲಿ ಟೆಸ್ಟ್ ಟ್ಯೂಬ್ಗಳಿದೆ. ಓಕೆ, ಸೊ ದೀಸ್ ಆರ್ ದಿ ಟೆಸ್ಟ್ ಟ್ಯೂಬ್ಸ್. ಈಗ ಏನ್ ಮಾಡಿದ್ದಾರೆ ನೋಡಿ, ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಆಲ್ರೆಡಿ, ಈ ಟೆಸ್ಟ್ ಟ್ಯೂಬ್ ಅಲ್ಲಿ, ಈ ಎಂಟಿ ಟೆಸ್ಟ್ ಟ್ಯೂಬ್ ಅಲ್ಲ ಇದು, ಆಲ್ರೆಡಿ ಇವುಗಳಲ್ಲಿ ಆರ್ ಸ್ಟ್ರೇನ್, ಸ್ಟೆಪ್ಟೋಕೋಕಸ್ ನಿಮೋನಿಯಾ ಯಾ ನಿಮೋಕೋಕಸ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಅವುಗಳ ಆರ್ ಸ್ಟ್ರೇನ್ ಇದರಲ್ಲಿ ಆಲ್ರೆಡಿ ಇದೆ. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಆಲ್ರೆಡಿ ಆರ್ ಸ್ಟ್ರೇನ್ ಇದೆ. ಓಕೆ, ಇವುಗಳಲ್ಲಿ ಆಲ್ರೆಡಿ ಆರ್ ಸ್ಟ್ರೇನ್ ಇದೆ. ಆರ್ ಅಂದ್ರೆ ಇಲ್ಲಿ ಆರ್ ಸ್ಟ್ರೇನ್ ನಿಮೋಕೋಕಸ್ ಬ್ಯಾಕ್ಟೀರಿಯಾ ಅದು ಆಲ್ರೆಡಿ ಇದೆ. ಸೊ ಈಗ ಅದಕ್ಕೆ ಇವ್ರೇನ್ ಮಾಡಿದ್ದಾರೆ, ಆರ್ ಸ್ಟ್ರೇನ್ ಕಂಟೈನಿಂಗ್ ಟೆಸ್ಟ್ ಟ್ಯೂಬ್ ಇದೆಯಲ್ಲ, ಅದರಲ್ಲಿ RNA of S strain they were added, protein of S strain they were added, DNA of S strain they were added. ಇವನ್ ಇದರಲ್ಲೂ ಕೂಡ ಆಡ್ ಮಾಡಿದ್ದಾರೆ. ಸೊ RNA ಅಂಡ್ ಪ್ರೋಟೀನ್ ಬೇರೆ ಬೇರೆ ಟೆಸ್ಟ್ ಟ್ಯೂಬ್ಗಳಲ್ಲಿ ಆಡ್ ಮಾಡಿದಾಗ ಆಫ್ಟರ್ ಫ್ಯೂ ಡೇಸ್, ಕೆಲವು ದಿನಗಳ ನಂತರ, ಇದರಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಂ ಕೂಡ ಇದೆ. ಓಕೆ, ಅವುಗಳ ಗ್ರೋತ್ಗಾಗಿ, ಅವುಗಳ ಸರ್ವೈವಲ್ ಸಲುವಾಗಿ. ಸೊ ಆಸ್ ದೇ ಅಬ್ಸರ್ವ್ಡ್ ದೀಸ್ ಟೆಸ್ಟ್ ಟ್ಯೂಬ್ಸ್ ಆಫ್ಟರ್ ಫ್ಯೂ ಡೇಸ್, ಇಲ್ಲಿ ನೋಡಿದ್ದಾರೆ ಅದರ ಪ್ರೋಟೀನ್ ಇಲ್ಲಿ ಹಾಕಿದ ಮೇಲೆ ಆ ಪ್ರೋಟೀನ್ ಆರ್ ಸ್ಟ್ರೇನ್ ಒಳಗಡೆ ಹೋಗುತ್ತೆ. ಆ ಪ್ರೋಟೀನ್ ದಿಂದ, ಓಕೆ, ಆ ಪ್ರೋಟೀನ್ ದಿಂದ ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗುತ್ತಾ, ಅಥವಾ ಆರ್ ಸ್ಟ್ರೇನ್ ಮೇಲೆ ಕ್ಯಾಪ್ಸೂಲ್ ಡೆವಲಪ್ ಆಗುತ್ತಾ ಅಂತ ನೋಡಿದ್ದಾರೆ. ಇಲ್ಲ, ಆಗ್ಲಿಲ್ಲ. RNA ದಿಂದನೂ ಆಗ್ಲಿಲ್ಲ, ಪ್ರೋಟೀನ್ ಆಡ್ ಮಾಡಿದ ಮೇಲೆ, ಪ್ರೋಟೀನ್ ಒಳಗಡೆ ಹೋದ್ಮೇಲೆ ಆಗುತ್ತಾ ಅಂತ ನೋಡಿದ್ದಾರೆ, ಆಗ್ಲಿಲ್ಲ. RNA ದಿಂದನೂ ಆಗ್ಲಿಲ್ಲ. ಮೀನ್ಸ್ ಇಲ್ಲಿ ರಿಸಲ್ಟ್ ಏನ್ ಬಂತು, ನೋ ಎಸ್ ಸ್ಟ್ರೇನ್, ಇಲ್ಲಿ ಎಸ್ ಸ್ಟ್ರೇನ್ ಡೆವಲಪ್ ಆಗಲಿಲ್ಲ. ದೆನ್ ಈಗ ಇಲ್ಲಿ DNA ಆಡ್ ಮಾಡಿದ್ದಾರೆ. DNA ಆಡ್ ಮಾಡಿದ ಮೇಲೆ ಅದು ಆರ್ ಸ್ಟ್ರೇನ್ ಇದೆಯಲ್ಲ, ಆರ್ ಸ್ಟ್ರೇನ್ ಇಂದ ಆಸ್ ದೇ ಅಬ್ಸರ್ವ್ಡ್ ಆಫ್ಟರ್ ದಿ ಫ್ಯೂ ಡೇಸ್, ಫ್ಯೂ ಆಫ್ ದಿ ಆರ್ ಸ್ಟ್ರೇನ್ ದೇ ಆರ್ ಕನ್ವರ್ಟೆಡ್ ಇನ್ ಟು ಎ ಎಸ್ ಸ್ಟ್ರೇನ್. ಕೆಲವೊಂದು ಆರ್ ಸ್ಟ್ರೇನ್ಗಳು ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಕೆಲವೊಂದು ಆರ್ ಸ್ಟ್ರೇನ್ಗಳು ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗಿದೆ. ಮುಂಚೆ ಆರ್ ಸ್ಟ್ರೇನ್ ಇತ್ತು, ಅದು ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಯಿತು. ಕೆಲವೊಂದು ಅಂದ್ರೆ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಆಸ್ ದೇ ಅಬ್ಸರ್ವ್ಡ್ ಆಫ್ಟರ್ ದಿ ಫ್ಯೂ ಡೇಸ್, ಕೆಲವು ದಿನಗಳ ನಂತರ ಆ ಟೆಸ್ಟ್ ಟ್ಯೂಬ್ ಅಲ್ಲಿ RNA ಡೆವಲಪ್, ಆರ್ ಸ್ಟ್ರೇನ್ ಕೂಡ ಇದೆ, ಎಸ್ ಸ್ಟ್ರೇನ್ ಕೂಡ ಇದೆ. ಸೊ ಅದರಿಂದ ಅವ್ರಿಗೆ ಕನ್ಫರ್ಮ್ ಆಯ್ತು, ಆ DNA ಆರ್ ಸ್ಟ್ರೇನ್ ಒಳಗಡೆ ಹೋದ ತಕ್ಷಣ ಅಲ್ಲಿ ಕ್ಯಾಪ್ಸೂಲ್ ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ದಟ್ DNA ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಕ್ಯಾಪ್ಸೂಲ್ ಫಾರ್ಮೇಶನ್, ಅಂಡ್ ಬಿಕಾಸ್ ಆಫ್ ದಟ್ ಎಸ್ ಸ್ಟ್ರೇನ್ ಆರ್ ಫಾರ್ಮಿಂಗ್. ಮೀನ್ಸ್ ಇಲ್ಲಿ ಎಸ್ ಸ್ಟ್ರೇನ್ ಫಾರ್ಮೇಶನ್ ಆಗಿದೆ, ಎಸ್ ಸ್ಟ್ರೇನ್ ಪ್ರೆಸೆಂಟ್. ಓಕೆ, ಎಸ್ ಸ್ಟ್ರೇನ್ ಇದೆ, ಪ್ರೆಸೆಂಟ್ ಇದೆ. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಕನ್ಫರ್ಮೇಶನ್ ಸಲುವಾಗಿ ಅವ್ರು ಏನು ಮಾಡಿದ್ರಂದ್ರೆ, ಅಲಾಂಗ್ ವಿತ್ ದಿ DNA ಅವರು DNase ಎಂಜೈಮ್ ಅನ್ನ ಯೂಸ್ ಮಾಡಿದ್ದಾರೆ. DNase ಎಂಜೈಮ್ ಯೂಸ್ ಮಾಡಿದ್ದಾರೆ. ಓಕೆ, ದೇ ಯೂಸ್ಡ್ DNase ಎಂಜೈಮ್. DNase ಎಂಜೈಮ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡಿ. ಹೌ ದಿಸ್ DNase ಎಂಜೈಮ್ ವಿಲ್ ವರ್ಕ್ಸ್, ಇಟ್ ಬ್ರೇಕ್ ದಿ DNA ಮಾಲಿಕ್ಯೂಲ್. ಇದೇನ್ ಮಾಡುತ್ತೆ, ಬ್ರೇಕ್ ದಿ DNA ಮಾಲಿಕ್ಯೂಲ್, ಬ್ರೇಕ್ ದಿ DNA ಅನ್ನ ಬ್ರೇಕ್ ಮಾಡುತ್ತೆ, DNA ಅನ್ನ ನಾನ್ ಫಂಕ್ಷನಲ್ ಮಾಡುತ್ತೆ. ಸೊ ಈ DNA ಆಡ್ ಮಾಡಿದ ಮೇಲೆ DNase ಎಂಜೈಮ್ ಆ DNA ಅನ್ನ ನಾನ್ ಫಂಕ್ಷನಲ್ ಮಾಡಿತು. ನಾನ್ ಫಂಕ್ಷನಲ್ ಮಾಡಿದ ಮೇಲೆ ಆ DNA ಇದ್ರ ಒಳಗಡೆ ಹೋಗಿ ಏನು ಕೆಲಸ ಮಾಡೋದಿಲ್ಲ, ಅದು ಎಕ್ಸ್ಪ್ರೆಸ್ಸೇ ಆಗೋದಿಲ್ಲ, ಸೊ ಕ್ಯಾಪ್ಸೂಲ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಅದರಿಂದ ಏನಾಗಿದೆ, ನೋ ಎಸ್ ಸ್ಟ್ರೇನ್ಸ್ ವೇರ್ ಫಾರ್ಮ್ಡ್, ನೋ ಎಸ್ ಸ್ಟ್ರೇನ್ಸ್, ಇಲ್ಲಿ ಎಸ್ ಸ್ಟ್ರೇನ್ಸ್ ಫಾರ್ಮೇಶನ್ ಆಗ್ಲೇ ಇಲ್ಲ, ನೋ ಎಸ್ ಸ್ಟ್ರೇನ್ಸ್ ವೇರ್ ಫಾರ್ಮ್ಡ್. ಸೊ ಇದರಿಂದ ಕನ್ಫರ್ಮ್ ಆಗುತ್ತೆ DNA ಆರ್ ರೆಸ್ಪಾನ್ಸಿಬಲ್ to convert R strain into S strain. Means that the transforming principal chemical is DNA molecule. Means genetic material is DNA. With this experiment, T. Aure, McLeod and McCarthy, they proved that DNA only act as a genetic material. ಅಂತ ಇವರು ಪ್ರೂವ್ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ, many scientists they are not satisfied with this experiment. ಬಹಳಷ್ಟು ಸೈಂಟಿಸ್ಟ್ ಈ ಎಕ್ಸ್ಪೆರಿಮೆಂಟ್ ಇಂದ ಸ್ಯಾಟಿಸ್ಫೈ ಆಗಲಿಲ್ಲ. ಎಂತಕ್ಕಂದ್ರೆ ಇಲ್ಲಿ DNA ಇಂದಂತೂ ಎಸ್ಟ್ರೇನ್ ಆಗ್ತಾ ಇದೆ ಅಂತ ನಮಗೆ ಕಾಣಿಸ್ತಾ ಇದೆ, ಬಟ್ ಮೇ ಬಿ ಇನ್ ಸೆಲ್ ದೇರ್ ಮೇ ಬಿ ಎನಿ ಅನ್ನೋಯಿಂಗ್ ಕೆಮಿಕಲ್ ದಟ್ ವಿ ಡೋಂಟ್ ನೋ ಎಟ್ ಆಲ್. ಸೆಲ್ ಅಲ್ಲಿ, ಈ ಬ್ಯಾಕ್ಟೀರಿಯಲ್ ಸೆಲ್ಗಳಲ್ಲಿ ಏನಾದರೂ ಒಂದು ಬೇರೆ ಮೆಟಾಬಾಲಿಕ್ ರಿಯಾಕ್ಷನ್ ಆಗ್ತಿರ್ಬೋದು, ಅಥವಾ ನಾವು ಡಿಸ್ಕವರಿ ಮಾಡದೇ ಇರುವಂತ ಯಾವುದಾದ್ರೂ ಒಂದು ಬಯೋಮಾಲಿಕ್ಯೂಲ್ ಇರಬಹುದು, ಅದು ಈ ಆರ್ ಸ್ಟ್ರೇನ್ ಅನ್ನ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಮಾಡ್ತಿರ್ಬಹುದು.
ಸೊ ಇದು 100% ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಅಲ್ಲ ಅಂತ ಬಹಳಷ್ಟು ಸೈಂಟಿಸ್ಟ್ ಆರ್ಗ್ಯುಮೆಂಟ್ ಮಾಡಿದ್ರು. ಹಾಗಾದ್ರೆ ಇವರಂತೂ ಏನೋ ಟ್ರೈ ಮಾಡಿದ್ರು, ಬಟ್ ಅದು 100% ಸಕ್ಸಸ್ಫುಲ್ ಆಗಲಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಇನ್ನೂ ಇಬ್ರು ಸೈಂಟಿಸ್ಟ್ ಬರ್ತಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ ನಿಮಗಾಗಿ. ಕ್ಯಾನ್ ಯು ಥಿಂಕ್ ಆನ್ ಡಿಫರೆನ್ಸ್ ಬಿಟ್ವೀನ್ ದಿ DNA ಅಂಡ್ DNA? DNAs ಅಂಡ್ DNAs ಈ ಎರಡರಲ್ಲಿ ಡಿಫರೆನ್ಸ್ ಏನಿದೆ? ಈ DNAs ಇದೆಯಲ್ಲ, ಏನಿದು? ದಟ್ ಇಸ್ ಅ ಪ್ಲೂರಲ್ ಫಾರ್ಮ್ ಆಫ್ DNA, ಮೆನಿ ಕಾಪೀಸ್ ಆಫ್ DNA ಅಂತ ಹೇಳ್ತೀವಿ ಇದನ್ನ. DNAs ಅಂದ್ರೆ ಏನು? ಮೆನಿ ಕಾಪಿ ಆಫ್ DNA. ಈಗ ನಾವು ಹೇಳ್ತೀವಲ್ಲ ಬ್ರದರ್, ಒಬ್ಬರೇ ಸಹೋದರ, ಬ್ರದರ್ಸ್ ಬಹಳ ಜನ ಇದ್ದಾರೆ, ಈ ರೀತಿ DNA. DNAs ಅಂದ್ರೆ ಏನಿದು? ಇದು ಇದೆ ನ್ಯೂಕ್ಲಿಕ್ ಆಸಿಡ್, ಇದು ಎನ್ಸೈಮ್ ಇದೆ. ದಿಸ್ ಇಸ್ ದಿ ಎನ್ಸೈಮ್ ವಿಚ್ ಬ್ರೇಕ್ ದಿ DNA ಮಾಲಿಕ್ಯೂಲ್. DNAs is a enzyme which break the DNA molecule. ಇದಾಯ್ತು. ಈಗ ನಾವಿಲ್ಲಿ ಏನ್ ನೋಡ್ತಾ ಇದ್ವಿ? ದಟ್ ಇಸ್ ಎ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ನೋಡಿ ಆಯ್ತು. ಓಕೆ, ಬಟ್ ಅಲ್ಲಿ DNA ಓನ್ಲಿ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್ ಅಂತ 100% ಪ್ರೂವ್ ಆಗ್ತಿಲ್ಲ, ಬಿಕಾಸ್ ಮೆನಿ ಸೈಂಟಿಸ್ಟ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ರಿಸಲ್ಟ್. ದೆನ್ ನೆಕ್ಸ್ಟ್ ಟು ದಟ್ there is two more scientists, Hersey and Chase. They tried to explain that DNA only act as experiment. With their experiment there is a transduction experiment ಅಂತ ಹೇಳ್ತೀವಿ. ಅವರು ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ, that we can say it is a transduction experiment. ಏನ್ ನೋಡಿ ಇದು ಟ್ರಾನ್ಸ್ಡಕ್ಷನ್ ಎಕ್ಸ್ಪೆರಿಮೆಂಟ್ ಅಂದ್ರೆ? ಫಸ್ಟ್ ಆಫ್ ಆಲ್ ನಾವು ನೋಡೋಣ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಟ್ರಾನ್ಸ್ಡಕ್ಷನ್. ಮೊದಲು ಇದು ತಿಳ್ಕೊಳ್ಳಿ, ಟ್ರಾನ್ಸ್ಡಕ್ಷನ್ ಅಂದ್ರೆ ಏನು. ಫಸ್ಟ್ ನೋಡಿ, ಟ್ರಾನ್ಸ್ಡಕ್ಷನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಒನ್ ಬ್ಯಾಕ್ಟೀರಿಯಾ ಟು ಅನದರ್ ಬ್ಯಾಕ್ಟೀರಿಯಾ ವಿತ್ ದಿ ಹೆಲ್ಪ್ ಆಫ್ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ವೈರಸ್, ದ ವೈರಸ್ ದಟ್ ಇನ್ಫೆಕ್ಟ್ ದಿ ಬ್ಯಾಕ್ಟೀರಿಯಾ, ಏನಾ? ನೋಡಿ ಇಲ್ಲಿ ಟ್ರಾನ್ಸ್ಡಕ್ಷನ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಆರ್ DNA, ಟ್ರಾನ್ಸ್ಫರ್ ಆಫ್ DNA ಫ್ರಮ್ one bacteria, transfer of DNA from one bacteria to another, from one bacteria to another by bacteriophage, ಸೊ ಅದನ್ನ ನಾವು ಟ್ರಾನ್ಸ್ಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇವ್ರು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಮತ್ತೆ ಅದೇ ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡಿದೀವಿ ಅಲ್ಲ, ದಟ್ ಇಸ್ ಎ ಫ್ರೆಡ್ರಿಕ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಆರ್ ಟಿ ಅವರೇ, ಮೆಕ್ಲಾಯ್ಡ್ ಅಂಡ್ ಮೆಕಾರ್ಟಿ ಅವರು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸೊ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನ್ ನೋಡಿ, ಅದು ಬೇಕಾದ್ರೆ ನೋಡಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಇದು ಬ್ಯಾಕ್ಟೀರಿಯೋಫೇಜ್ ಪ್ರೆಸೆನ್ಸ್ ಅಲ್ಲಿ ಆಗ್ತಾ ಇದೆ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು, ಏನಾಗುತ್ತೆ ನೋಡಿ. ವಾಟ್ ಇಸ್ ದಿಸ್ ಟ್ರಾನ್ಸ್ಫಾರ್ಮೇಶನ್? ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಇಲ್ಲಿ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಇದೆ. ಓಕೆ, ದರ್ ಇಸ್ ಒನ್ ಬ್ಯಾಕ್ಟೀರಿಯಲ್ ಸೆಲ್, ಅದರಲ್ಲಿ DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಇದೆ. ಇಲ್ಲಿ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಇದೆ, ಅದರಲ್ಲೂ ಕೂಡ ಒಂದು DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಇದೆ ಇಲ್ಲಿ. ಓಕೆ, ಎರಡು ಬ್ಯಾಕ್ಟೀರಿಯಲ್ ಸೆಲ್. ಈಗ ಏನಾಗುತ್ತೆ ಅಂದ್ರೆ ಈ ಮೊದಲ ಬ್ಯಾಕ್ಟೀರಿಯಲ್ ಸೆಲ್ ಇದೆಯಲ್ಲ, ಇದರ ಸೆಲ್ ವಾಲ್ ಬ್ರೇಕ್ ಆಗುತ್ತೆ, ಸೆಲ್ ವಾಲ್ ಲೈಸ್ ಆಯ್ತು, ಲೈಸಿಂಗ್ ಆಫ್ ಸೆಲ್ ವಾಲ್. ಸೊ ಸೆಲ್ ವಾಲ್ ಬ್ರೇಕ್ ಆದ ತಕ್ಷಣ ಏನಾಗುತ್ತೆ, ಇದರಲ್ಲಿರುವ DNA, ಎ ಪೀಸ್ ಆಫ್ DNA ಇಲ್ಲಿ ಹೊರಗಡೆ ಸರೌಂಡಿಂಗ್ ಮೀಡಿಯಂದಲ್ಲಿ ಬರುತ್ತೆ. ಇವೆಲ್ಲ ಬ್ಯಾಕ್ಟೀರಿಯಾ ನ್ಯೂಟ್ರಿಯೆಂಟ್ ಮೀಡಿಯಂ, ಕಲ್ಚರಲ್ ಮೀಡಿಯಂ ಅಲ್ಲಿ ಗ್ರೋತ್ ಆಗ್ತಾ ಇದೆಯಲ್ಲ. ಸೊ ಇಲ್ಲಿ ಸರೌಂಡಿಂಗ್ ಮೀಡಿಯಂ ಅಲ್ಲಿ DNA ಹೊರಗಡೆ ಬಂತು. ಸೊ ಈ DNA ಅನ್ನ ಈ ಬ್ಯಾಕ್ಟೀರಿಯಲ್ ಸೆಲ್ ಡೈರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಡೈರೆಕ್ಟ್ ಆಗಿ ಒಳಗಡೆ ಎಂಟ್ರಿ ತಗೊಳುತ್ತೆ, ಮತ್ತೆ ಈ DNA ಈ ಬ್ಯಾಕ್ಟೀರಿಯಲ್ DNA ಜೊತೆ ಇಂಟೆಗ್ರೇಟ್ ಆಗುತ್ತೆ. ಸೊ ಅದಕ್ಕೆ ಅಕ್ಸೆಪ್ಟಿಂಗ್ ದಿ DNA ಆರ್ ಅಪ್ಟೇಕಿಂಗ್ ದಿ DNA ಡೈರೆಕ್ಟ್ಲಿ ಫ್ರಮ್ ಸರೌಂಡಿಂಗ್ ಮೀಡಿಯಂ, ಸರೌಂಡಿಂಗ್ ಮೀಡಿಯಂ ಇಂದ ಡೈರೆಕ್ಟ್ಲಿ DNA ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅದೇ ಆಗಿತ್ತಲ್ಲ, ನಿಮಗೆ ಡೌಟ್ ಇದ್ರೆ ಇಲ್ಲಿ ನೋಡಿ. ಓಕೆ, ಇಲ್ಲಿ ಏನಾಗಿದೆ, ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಇದೆ. ಓಕೆ, ಅಲ್ಲಿ ಎಸ್ ಸ್ಟ್ರೇನ್ ಡೆತ್ ಆಯ್ತು, ಬಟ್ ಡೆತ್ ಆದ್ರೂ ಕೂಡ ಆರ್ ಸ್ಟ್ರೇನ್ ಆ ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಅನ್ನ ಒಳಗಡೆ ತಗೊಳ್ತಾ ಇದೆ. ಅಂದ್ರೆ ಏನು, ಹೀಟ್ ರೆಸಿಸ್ಟೆಂಟ್ ಕೆಮಿಕಲ್ ಯಾವ್ದಿತ್ತು, ಅದು DNA ಅಲ್ಲ, ಅದನ್ನೇ ಡೈರೆಕ್ಟ್ಲಿ ಒಳಗಡೆ ತಗೊಳ್ತಾ ಇದೆ, ಅಪ್ಟೇಕ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ನೋಡಿ ಇಲ್ಲಿ ಇದು ಆಯ್ತು. ಸೊ ಹರ್ಸೆ ಅಂಡ್ ಚೇಸ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನೋಡೋಣ. ಇವರ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಏನಾಗಿತ್ತು, ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಇದೆಯಲ್ಲ, ಓಕೆ, ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಇದು T4 ಬ್ಯಾಕ್ಟೀರಿಯೋಫೇಜ್ ಇದೆ.
experimental organism is T4 bacteriophage. Okay, experimental organism is T4 bacteriophage ಇದೆ. So ಈ T4 bacteriophage ಅಂದ್ರೆ ವೈರಸ್. ಓಕೆ, ವೈರಸ್ ವಿಚ್ ಇನ್ಫೆಕ್ಟ್ ದಿ ಬ್ಯಾಕ್ಟೀರಿಯಲ್ ಸೆಲ್ಸ್. ಇದರಲ್ಲಿ ಎರಡೇ ಕಾಂಪೋನೆಂಟ್ ಇರುತ್ತೆ. T4 bacteriophage ಹೆಂಗಿರುತ್ತೆ ನೋಡಿ, ಇಲ್ಲಿ ಪಾಲಿಹೆಡ್ರಲ್ ಹೆಡ್ ಇರುತ್ತೆ, ಇಲ್ಲಿ ಕಾಲರ್ ಅಂಡ್ ದೇರ್ ಇಸ್ ಎ ಲಾಂಗ್ ಟೇಲ್ ಈಸ್ ಪ್ರೆಸೆಂಟ್. ಒಂದು ಲಾಂಗ್ ಟೇಲ್ ಇದೆ, ಆಮೇಲೆ ಇಲ್ಲಿ ಒಂದು ಬೇಸಲ್ ಪ್ಲೇಟ್ ಇರುತ್ತೆ ಈ ರೀತಿ, ಅಂಡ್ ಇದರಲ್ಲಿ ಟೇಲ್ ಫೈಬರ್ಸ್ ಇರುತ್ತೆ ಟು ಅಟ್ಯಾಚ್ ಆನ್ ದಿ ಹೋಸ್ಟ್ ಟಿಶ್ಯೂ. ಹೋಸ್ಟ್ ಟಿಶ್ಯೂ ಮೇಲೆ ಅಟ್ಯಾಚ್ ಆಗ್ಲಿಕ್ಕೆ ಅಲ್ಲಿ ಟೇಲ್ ಫೈಬರ್ಸ್ ಇರುತ್ತೆ. ಓಕೆ, ಅಂಡ್ ಹಿಯರ್ ದೇರ್ ಇಸ್ ಎ ಜೆನೆಟಿಕ್ ಮೆಟೀರಿಯಲ್ ಇಸ್ ಪ್ರೆಸೆಂಟ್. ಸೊ ಬ್ಯಾಕ್ಟೀರಿಯೋಫೇಸ್ ಅಲ್ಲಿ ಕೇವಲ ಎರಡೇ ಕಾಂಪೋನೆಂಟ್ ಇರುತ್ತೆ. ಒಂದು ಜೆನೆಟಿಕ್ ಮೆಟೀರಿಯಲ್ ಆಸ್ ಎ ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆ, ಇದು DNA ಆಯ್ತು, ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಮತ್ತೆ ಕಂಪ್ಲೀಟ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್, ಥಿಕ್ ಪ್ರೋಟೀನ್ ಕೋಟ್ ಇರುತ್ತೆ, ಅದಕ್ಕೆ ಕ್ಯಾಪ್ಸಿಡ್ ಅಂತ ಕರೀತಾರೆ. ಥಿಕ್ ಪ್ರೋಟೀನ್ ಕೋಟ್ ಓವರ್ ದಿ ವೈರಸ್ ಈಸ್ ನೌನ್ ಆಸ್ ಎ ಕ್ಯಾಪ್ಸಿಡ್ ಅಂತ ಕರಿತೀವಿ. ಈ ರೀತಿ ಇದರ ಸ್ಟ್ರಕ್ಚರ್ ಇರುತ್ತೆ, ಎರಡೇ ಕಾಂಪೋನೆಂಟ್ ಇರೋದು ಅದರಲ್ಲಿ. ಸೊ ಹರ್ಷೆ ಅಂಡ್ ಚೇಸ್ ಮೊದಲು ಏನ್ ಮಾಡಿದ್ರು ನೋಡಿ, ದೆ ಟುಕ್ ದಿಸ್ ಬ್ಯಾಕ್ಟೀರಿಯೋಫೇಸ್, T4 ಬ್ಯಾಕ್ಟೀರಿಯೋಫೇಸ್ ಅನ್ನು ತಗೊಂಡ್ರು ಅಂಡ್ ಕಲ್ಚರ್ಡ್ ಇನ್ 2 ಡಿಫರೆಂಟ್ ಮೀಡಿಯಂ. ನೋಡಿ ಇಲ್ಲಿ 2 ಬ್ಯಾಕ್ಟೀರಿಯೋಫೇಸ್ ತಗೊಂಡಿದ್ದಾರೆ, ಎರಡು ಬ್ಯಾಕ್ಟೀರಿಯೋಫೇಸ್ ತಗೊಂಡಿದ್ದಾರೆ, ಅಥವಾ ಮಿಕ್ಸರ್ ಆಫ್ ಎರಡು ಬ್ಯಾಕ್ಟೀರಿಯೋಫೇಸ್ ತಗೊಂಡಿದ್ದಾರೆ, ಅಂಡ್ ಎರಡು ಡಿಫರೆಂಟ್ ಮೀಡಿಯಂ ಅಲ್ಲಿ ಕಲ್ಚರ್ ಮಾಡಿದ್ದಾರೆ. ಒನ್ ಮೀಡಿಯಂ ವಿಚ್ ಕಂಟೇನ್ಸ್ P32 ರೇಡಿಯೋಆಕ್ಟಿವ್ P32 ಫಾಸ್ಫೇಟ್ 32 ಮಾಲಿಕ್ಯೂಲ್. ಒಂದು ಮೀಡಿಯಂ ಅಲ್ಲಿ ನ್ಯೂಟ್ರಿಯೆಂಟ್ ಎಲಿಮೆಂಟ್ ಆಗಿ ರೇಡಿಯೋಆಕ್ಟಿವ್ ಫಾಸ್ಫೇಟ್ 32 ಹಾಕಿದ್ದಾರೆ. ಇನ್ನೂ ಒಂದು ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ನ್ಯೂಟ್ರಿಯೆಂಟ್ ಎಲಿಮೆಂಟ್ ಆಗಿ S35 ಅನ್ನ ಹಾಕಿದ್ದಾರೆ. ದೇ ಯೂಸ್ಡ್ S35 ಆಸ್ ಎ ನ್ಯೂಟ್ರಿಯೆಂಟ್ ಎಲಿಮೆಂಟ್. ಅಲ್ಲಿ ವೈರಸ್ ಮೇಂಟೈನ್ ಮಾಡಲಿಕ್ಕೆ ನ್ಯೂಟ್ರಿಯೆಂಟ್ ಬೇಕಲ್ಲ, ಮಿನರಲ್ ನ್ಯೂಟ್ರಿಯೆಂಟ್ಸ್. ನಮ್ಮ ಗ್ರೋತ್ಗಾಗಿ ಹೇಗೆ ಮಿನರಲ್ ನ್ಯೂಟ್ರಿಯೆಂಟ್ ಬೇಕು, ಅದೇ ರೀತಿ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಕೂಡ ಈ ವೈರಸ್ ಮೇಂಟೈನ್ ಮಾಡಬೇಕಂದ್ರೆ ಮಿನರಲ್ ನ್ಯೂಟ್ರಿಯೆಂಟ್ಸ್ ಬೇಕು. ಫಾರ್ ಸೆವರಲ್ ಜನರೇಷನ್ ದೇ ಮೇಂಟೈನ್ಡ್ ದಿಸ್ ಕಲ್ಚರ್. ಬಹಳಷ್ಟು ಜನರೇಷನ್ಗಾಗಿ ಈ ಕಲ್ಚರ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ರೇಡಿಯೋಆಕ್ಟಿವ್ P32 ಅಂಡ್ ರೇಡಿಯೋಆಕ್ಟಿವ್ S35 ದಿಂದ ಏನಾಗಿದೆ ನೋಡಿ, DNA contains a nucleotides and phosphate is the component of nucleotide. Protein contains amino acids and where the sulfur is present. There are some sulfur containing amino acids are present, cysteine and methionine. So sulfur is the component of protein. Phosphorus is the component of nucleotide. So ಇಲ್ಲಿ ಏನು ಹೊಸ ಬ್ಯಾಕ್ಟೀರಿಯೋಫೇಸ್ ಆಗುತ್ತಲ್ಲ, DNA ವಿತ್ ರೇಡಿಯೋಆಕ್ಟಿವ್ ಮಾಲಿಕ್ಯೂಲ್ ಆಗುತ್ತೆ. ಆರ್ ಇದರಲ್ಲಿ ಬಂದಿರೋ ಹೊಸ ವೈರಸ್ಗಳು ರೇಡಿಯೋಆಕ್ಟಿವ್ DNA ಇರುತ್ತೆ. DNA ಓಕೆ, ಇಲ್ಲಿ ಏನು DNA ಆಗ್ತಾ ಇದೆ ಅದು ರೇಡಿಯೋಆಕ್ಟಿವ್ ಇರುತ್ತೆ. ದರ್ ಇಸ್ P32 ಕಂಟೈನಿಂಗ್ ಇರುತ್ತೆ. ನಾರ್ಮಲ್ ಫಾಸ್ಫರಸ್ ಇಲ್ಲ, ರೇಡಿಯೋಆಕ್ಟಿವ್ DNA ಇದೆ, ಅದು ರೇಡಿಯೋಆಕ್ಟಿವ್ ಫಾಸ್ಫರಸ್ ಇದೆ. ಮತ್ತೆ ಇಲ್ಲಿ ಹೊಸ ವೈರಸ್ಗಳು ಏನು ಡೆವಲಪ್ ಆಗುತ್ತಲ್ಲ, ಅಲ್ಲಿ ನಾರ್ಮಲ್ DNA ಇದೆ, ಬಟ್ ರೇಡಿಯೋಆಕ್ಟಿವ್ ಪ್ರೋಟೀನ್ ಕೋಟ್ ಇರುತ್ತೆ. ಇಲ್ಲಿ ಇವುಗಳಲ್ಲಿ ರೇಡಿಯೋಆಕ್ಟಿವ್ ಪ್ರೋಟೀನ್ ಕೋಟ್ ಇರುತ್ತೆ, ರೇಡಿಯೋಆಕ್ಟಿವ್ ಪ್ರೋಟೀನ್ ಕೋಟ್ ಇವುಗಳಲ್ಲಿ ಇರುತ್ತೆ. ಈ ರೀತಿ ಎರಡು ಹೊಸ ಇವುಗಳ ಎಕ್ಸ್ಪೆರಿಮೆಂಟ್ ಸಲುವಾಗಿ ರೇಡಿಯೋಆಕ್ಟಿವ್ ಕಂಟೈನಿಂಗ್ ಎರಡು ಬ್ಯಾಕ್ಟೀರಿಯೋಫೇಜಸ್ ಕಲ್ಚರ್ಸ್ ಅನ್ನ ಮೇಂಟೈನ್ ಮಾಡಿದ್ರು. ನೆಕ್ಸ್ಟ್ ನೋಡೋಣ, ಈಗ ಎಕ್ಸ್ಪೆರಿಮೆಂಟ್ ಹೆಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬ್ಯಾಕ್ಟೀರಿಯೋಫೇಸ್ ಇದೆ, ಓಕೆ, ಅದರಲ್ಲಿ ರೇಡಿಯೋಆಕ್ಟಿವ್ S35 ಲೇಬಲ್ಡ್ ಪ್ರೋಟೀನ್ ಕೋಟ್ ಇದೆ ಮೊದಲದಲ್ಲಿ. ಎರಡನೇ ಬ್ಯಾಕ್ಟೀರಿಯೋಫೇಜ್ ಇದೆ, ಅಲ್ಲಿ ರೇಡಿಯೋಆಕ್ಟಿವ್ P32 ಲೇಬಲ್ಡ್ DNA ಇದೆ. ಇಲ್ಲಿ ನೋಡಿ ಇಮೇಜು, ಹೊರಗಡೆ ಪ್ರೋಟೀನ್ ಕೋಟ್ ಇದೆ, ಅಲ್ಲೂ ರೆಡ್ ಕಲರ್ ಇದೆ, ಅಂದ್ರೆ ಅದು ರೇಡಿಯೋಆಕ್ಟಿವ್ ಇದೆ. ಇಲ್ಲಿ DNA ರೆಡ್ ಕಲರ್ ಇದೆ, ಅಂದ್ರೆ ಫಾಸ್ಫರಸ್ ಇದೆ, ರೇಡಿಯೋಆಕ್ಟಿವ್ ಇದೆ. ಅಂಡ್ ಈಗ 2 cultures of bacteriophage is ready right now. Now they performed the experiment in 3 steps. What are the 3 steps? Infection, blending and centrifugation. How they performed? They took E. coli as a bacteria. ಏನ್ ಮಾಡಬೇಕು? They took the bacteria and with these bacteriophages, nothing but viruses. ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್, ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್, ಅದರಲ್ಲಿ ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾಗಳಿಗೆ ವೈರಸ್ ದಿಂದ ಇನ್ಫೆಕ್ಷನ್ ಮಾಡಿದ್ರು, ಅಂದ್ರೆ ವೈರಸ್ ಕಲ್ಚರ್ ಇದೆಯಲ್ಲ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿದ್ರು, ಬ್ಯಾಕ್ಟೀರಿಯಾ ಇರುವಂತ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿದ್ರು. ಸೊ ವೈರಲ್ ಇನ್ಫೆಕ್ಷನ್ ಆಯ್ತು. ಸೊ ಏನಾಗ್ತಾ ಇದೆ,
ಇನ್ಫೆಕ್ಷನ್ ಆದಾಗ ಓನ್ಲಿ ವೈರಲ್ DNA ಎಂಟರ್ಸ್ ಇನ್ ಟು ದಿ ಬ್ಯಾಕ್ಟೀರಿಯಾ. ಕೇವಲ ವೈರಲ್ DNA ಮಾತ್ರ ಬ್ಯಾಕ್ಟೀರಿಯಾದಲ್ಲಿ ಎಂಟರ್ ಆಗುತ್ತೆ. ಅದರ ಥಿಕ್ ಪ್ರೋಟೀನ್ ಕೋಟ್ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಎಂಟ್ರಿ ಆಗೋದಿಲ್ಲ. ಸೊ ಇಲ್ಲಿ ವೈರಲ್ DNA ಒಳಗಡೆ ಎಂಟರ್ ಆಗ್ತಾ ಇದೆ. ವೈರಲ್ DNA ನೋಡಿ ಬ್ಲಾಕ್ ಕಲರ್ ಇದೆ, ದಟ್ ಇಸ್ ಎ ನಾನ್ ರೇಡಿಯೋ ಆಕ್ಟಿವ್ ಇದೆ, ಅದು ಇಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದೆ. ಇಲ್ಲಿ ರೇಡಿಯೋ ಆಕ್ಟಿವ್ DNA ಒಳಗಡೆ ಎಂಟರ್ ಆಗ್ತಾ ಇದೆ, ಅದು ಇನ್ಫೆಕ್ಷನ್ ಆಯ್ತು. ನೆಕ್ಸ್ಟ್ ನೋಡಬೇಕಾಗಿದೆ ಬ್ಲೆಂಡಿಂಗ್. ಈಗ ಇಲ್ಲಿ ಇನ್ಫೆಕ್ಷನ್ ಅಂತೂ ಆಗಿದೆ. ಇನ್ಫೆಕ್ಷನ್ ಆದದ್ದು ಎಲ್ಲಿ? ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಇದೆ. ಅಂದ್ರೆ ಇನ್ನೂ ಕೂಡ ವೈರಸ್ ಪಾರ್ಟಿಕಲ್ ಅಂಡ್ ಬ್ಯಾಕ್ಟೀರಿಯಲ್ ಪಾರ್ಟಿಕಲ್ ಎರಡೂ ಒಂದೇ ಟೆಸ್ಟ್ ಟ್ಯೂಬ್ ಅಲ್ಲಿ ಇದೆ. ಮತ್ತೆ ವೈರಸ್ ಬಾಡಿ ಅದು ಬ್ಯಾಕ್ಟೀರಿಯಲ್ ಸೆಲ್ ವಾಲ್ಗೆ ಅಟ್ಯಾಚ್ ಆಗಿದೆ. ಅದನ್ನ ಸಪರೇಟ್ ಮಾಡಬೇಕಾಗಿದೆ. ಹೌ ಟು ಸಪರೇಟ್ ದಿಸ್ ಒನ್? ಇದನ್ನ ಸಪರೇಟ್ ಯಾವ ರೀತಿ ಮಾಡ್ಕೊಳ್ಬೇಕು? ಬೈ ಅಪ್ಲೈಯಿಂಗ್ ಎ ಮೈನ್ಯೂಟ್ ಪ್ರೆಷರ್ ಆನ್ ದಟ್, ದಟ್ ಇಸ್ ಎ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಸೋನಿಕೇಟರ್ ಮಷೀನ್ ಯೂಸ್ ಮಾಡ್ತಾರೆ, ಅದರಿಂದ ಇದರ ಮೇಲೆ ಪ್ರೆಷರ್ ಅಪ್ಲೈ ಮಾಡ್ತಾರೆ, ಮತ್ತೆ ವೈರಲ್ ಪ್ರೋಟೀನ್ ಕೋಟ್ ಮತ್ತೆ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಎರಡನ್ನ ಸಪರೇಟ್ ಮಾಡ್ತಾರೆ. ಇದಕ್ಕೆ ಅಟ್ಯಾಚ್ ಆಗಿದೆಯಲ್ಲ ಅದನ್ನ ಸಪರೇಟ್ ಮಾಡ್ತಾರೆ. ಈಗ ನೋಡಿ ಒಂದು ಉದಾಹರಣೆ, ನಿಮ್ಮ ಬಾಡಿ ಮೇಲೆ ಏನೋ ಒಂದು ಡಸ್ಟ್ ಪಾರ್ಟಿಕಲ್ ಬಿದ್ದಿದೆ, ಅದು ನಿಮ್ಮ ಸ್ಕಿನ್ ಮೇಲೆ ಇದೆ. ಈಗ ಅದನ್ನ ನೀವು ತೆಗಿಬೇಕಂದ್ರೆ ಏನ್ ಮಾಡ್ತೀರಾ? ಮೈನ್ಯೂಟ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಸಾಕು, ಜಸ್ಟ್ ಅಂತ ಹಿಂಗ ಊದ್ತೀರಾ ಅದನ್ನ. ಓಕೆ, ಅದ್ರ ಮೇಲೆ ಗಾಳಿ ಹಾಕ್ತೀರಾ ಪ್ರೆಷರ್ ಫೋರ್ಸ್ ಆಗಿ, ಆಟೋಮೆಟಿಕ್ ಆಗಿ ಅದು ಹಾರಿ ಬೇರೆ ಕಡೆ ಹೋಗುತ್ತೆ. ಸೇಮ್ ವೇ ಇಲ್ಲಿಯೂ ಕೂಡ ದಟ್ ಇಸ್ ಎ ಪ್ರೆಷರ್ ಅಪ್ಲೈ ಮಾಡ್ತಾರೆ ಬೈ ದಿ ಬ್ಲೆಂಡಿಂಗ್ ಪ್ರೋಸೆಸ್. ಬ್ಲೆಂಡಿಂಗ್ ಅಂದ್ರೆ ಏನು? ಮನೆಯಲ್ಲಿ ಪೆಸಲ್ ಅಂಡ್ ಮೋಟರ್ ಇರುತ್ತಲ್ಲ, ಚಟ್ನಿ ಮಾಡ್ಲಿಕ್ಕೆ, ದೋಸೆ ಹಿಟ್ಟು ರುಬ್ಲಿಕ್ಕೆ ಅದು ಇರುತ್ತಲ್ಲ, ಪೆಸಲ್ ಅಂಡ್ ಮೋಟರ್. ಓಕೆ, ಆ ರೀತಿ ಇದು ಕೆಲಸ ಮಾಡುತ್ತೆ. ಸೇಮ್ ಅದೇ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ಬ್ಲೆಂಡಿಂಗ್ ಆದ ತಕ್ಷಣ ಪ್ರೋಟೀನ್ ಕೋಟ್ ಮತ್ತೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಎರಡು ಸಪರೇಟ್ ಆಗುತ್ತೆ. ಈಗ ಅದನ್ನ ಆ ಟೆಸ್ಟ್ ಟ್ಯೂಬ್ ಅನ್ನ ತಗೊಂಡು, ಇದರ ಟೆಸ್ಟ್ ಟ್ಯೂಬ್ ಬೇರೆ, ಇದೇ ಟೆಸ್ಟ್ ಟ್ಯೂಬ್ ಬೇರೆ, ಅವುಗಳನ್ನ ಸೆಂಟ್ರಿಫ್ಯೂಗೇಷನ್ ಮಾಡಲಾಗುತ್ತೆ. ವಾಟ್ ಈಸ್ ದಿಸ್ ಸೆಂಟ್ರಿಫ್ಯೂಗೇಷನ್? ಸೆಂಟ್ರಿಫ್ಯೂಗೇಷನ್ ಇಸ್ ಎ ಟೆಕ್ನಿಕ್. ಸೆಂಟ್ರಿಫ್ಯೂಗೇಷನ್ ಇದೆಯಲ್ಲ, ಇಟ್ ಇಸ್ ಎ ಟೆಕ್ನಿಕ್ ಯೂಸ್ ಟು ಸಪರೇಟ್ ದಿ ಬಯೋಮಾಲಿಕ್ಯೂಲ್ಸ್. Centrifugation is a technique used to separate the biomolecules on the basis of their molecular weight. So ಈ ಟೆಸ್ಟ್ ಟ್ಯೂಬ್ ಮತ್ತೆ ಈ ಟೆಸ್ಟ್ ಟ್ಯೂಬ್ ಬೇರೆ ಬೇರೆ ಸೆಂಟ್ರಿಫ್ಯೂಗೇಷನ್ ಮಷೀನ್ ಅಲ್ಲಿ ಸೆಂಟ್ರಿಫ್ಯೂಗೇಷನ್ ಮಷೀನ್ ಅಲ್ಲಿ ಹಾಕಿದಾಗ ಮಾಲಿಕ್ಯೂಲ್ಸ್ ಮಾಲಿಕ್ಯುಲರ್ ವೇಟ್ ಆಧಾರದ ಮೇಲೆ ಸಪರೇಟ್ ಆಗ್ತಾ ಇದೆ. ಯಾವ ಮಾಲಿಕ್ಯೂಲ್ಸ್? ಒಂದು ವೈರಲ್ ಸೆಲ್ಸ್, ಬ್ಯಾಕ್ಟೀರಿಯಲ್ ಸೆಲ್ಸ್, ಈ ರೀತಿ ನಾವು ಸಪರೇಟ್ ಮಾಡೋಣ. ವೈರಸ್ ಇಟ್ ಇಸ್ ಅ ವೆರಿ ಸ್ಮಾಲ್ ಸೈಜ್, ವೈರಸ್ ಇಸ್ ಅ ವೆರಿ ಸ್ಮಾಲ್ ಸೈಜ್, ಇಟ್ಸ್ ಮಾಲಿಕ್ಯುಲರ್ ವೇಟ್ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು ದಿ ಬ್ಯಾಕ್ಟೀರಿಯಾ. ಓಕೆ, ಸೆಂಟ್ರಿಫ್ಯೂಗೇಷನ್ ಮಷೀನ್ ಯಾವ ರೀತಿ ಕೆಲಸ ಮಾಡುತ್ತೆ? ಮನೆಯಲ್ಲಿ ಅಮ್ಮ ಮಜ್ಜಿಗೆ ಮಾಡ್ತಾರಲ್ಲ, ಮಜ್ಜಿಗೆ ಕಡಿಲಿಕ್ಕೆ ಅದರ ರವಿ ಯೂಸ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ. ಮಿಕ್ಸರ್ ಗ್ರೈಂಡರ್ ಕೆಲಸ ಮಾಡುತ್ತಲ್ಲ, ಸೇಮ್ ಅದೇ ರೀತಿ ಇದು ಕೆಲಸ ಮಾಡುತ್ತೆ. ಅಲ್ಲಿ ಏನಾಗುತ್ತೆ? ಮಿಕ್ಸರ್ ಗ್ರೈಂಡರ್ ಅಲ್ಲಿ ಅಥವಾ ರವಿಯಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪ್ಲೈ ಆಗುತ್ತೆ. ಅಂದ್ರೆ ಈಗ ಮಜ್ಜಿಗೆ ಮಾಡೋದೆ, ಮೊಸರಿದೆ, ಅದನ್ನ ನಾವು ಜೋರಾಗಿ ಅಲ್ಲಾಡಿಸಿದ್ರೆ ಓಕೆ ಏನಾಗುತ್ತೆ? ಮೊಸರಲ್ಲಿರುವ ಮಜ್ಜಿಗೆ ಮತ್ತೆ ಬೆಣ್ಣೆ ಎರಡು ಸೆಪರೇಟ್ ಆಗುತ್ತೆ ಆನ್ ದಿ ಬೇಸಿಸ್ ಆಫ್ ದೇರ್ ಮಾಲಿಕ್ಯುಲರ್ ವೇಟ್. ಅಥವಾ ಮಿಕ್ಸರ್ ಗ್ರೈಂಡರ್ ಕಂಪ್ಲೀಟ್ ರೊಟೇಟ್ ಆದ್ಮೇಲೆ ಆ ಜಾರ್ ಅಲ್ಲಿ ನೋಡಿ ಎಲ್ಲ ಮಾಲಿಕ್ಯೂಲ್ಸ್ಗಳು, ಕೆಳಗಡೆ ಮಿಕ್ಸರ್ ಪ್ಯಾನ್ ಇದೆ, ಎಲ್ಲ ಮಾಲಿಕ್ಯೂಲ್ಸ್ಗಳು ಹೊರಗಡೆ ಬಂದಿದೆ, ಅಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಅಂದ್ರೆ ಮಾಲಿಕ್ಯೂಲ್ಸ್ ಹೊರಗಡೆ ಬೀಳ್ತಾ ಇದೆ ಮತ್ತೆ ಮಾಲಿಕ್ಯುಲರ್ಸ್ ಸೆಪರೇಟ್ ಆಗ್ತಾ ಇದೆ. ಸೊ ಯೂಶುವಲಿ ಆ ರೀತಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ನೋಡಿದ ಮೇಲೆ, ಈ ಟೆಸ್ಟ್ ಟ್ಯೂಬ್ ಸೆಂಟ್ರಿಫ್ಯೂಗೇಷನ್ ಆದ ತಕ್ಷಣ ಈ ಟೆಸ್ಟ್ ಟ್ಯೂಬ್ ನೋಡಿದಾದ್ಮೇಲೆ ಏನಾಗಿದೆ ನೋಡಿ, ಇನ್ ದಿಸ್ ಟೆಸ್ಟ್ ಟ್ಯೂಬ್ ಹೆವಿ ಮಾಲಿಕ್ಯುಲರ್ ವೇಟ್ ಬ್ಯಾಕ್ಟೀರಿಯಾ ಕೆಳಗಡೆ ಸೆಟ್ಲ್ ಆಯ್ತು, ಲೋ ಮಾಲಿಕ್ಯುಲರ್ ವೇಟ್ ವೈರಸ್ ಅದರ ಮೇಲೆ ತೇಲಾಡ್ತಾ ಇದೆ. ಇಲ್ಲೂ ಕೂಡ ಸೇಮ್ ಕೇಸ್. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಹೆವಿ ಮಾಲಿಕ್ಯುಲರ್ ವೇಟ್ ಬ್ಯಾಕ್ಟೀರಿಯಾ ಕೆಳಗಡೆ ಸೆಟ್ಲ್ ಆಗಿದೆ, ಲೋ ಮಾಲಿಕ್ಯುಲರ್ ವೈರಸ್ ಮೇಲ್ಗಡೆ ಇದೆ. ಈ ಎರಡೂ ಕಾಂಪೋನೆಂಟ್ ಅನ್ನ ಕೆಳಗಡೆ ಸೆಟ್ಲ್ ಆದದ್ದು ಪ್ರೆಸಿಪಿಟೇಟ್ ಅಥವಾ ರೆಸಿಡ್ಯೂ ಅಂತ ಹೇಳ್ತೀವಿ, ಮೇಲ್ಗಡೆ ಇದ್ದದ್ದು ಸೂಪರ್ ನೆಟಂಟ್ ಇದೆ, ಸೊಲ್ಯೂಷನ್ ಇದೆ. ಸೊ ಈ ಎರಡೂ ಕಾಂಪೋನೆಂಟ್ ಅನ್ನ ಸೆಪರೇಟ್ ಆಗಿ ತಗೊಂಡು ಅನಲೈಸ್ ಮಾಡಿದಾಗ ಇಲ್ಲಿ ನೋಡಿ, ಬ್ಯಾಕ್ಟೀರಿಯಾ ಕೆಳಗಡೆ ಇದೆ, ಸೊ ರೇಡಿಯೋ ಆಕ್ಟಿವ್ ಬ್ಯಾಕ್ಟೀರಿಯಾ ಕೆಳಗಡೆ ಸೆಟ್ಲ್ ಆಗಿದೆಯಲ್ಲ, ನೋ ರೇಡಿಯೋ ಆಕ್ಟಿವ್ ಡಿಟೆಕ್ಟೆಡ್, ನೋ ರೇಡಿಯೋ ಆಕ್ಟಿವ್ S35 ಬಿಕಾಸ್ ಇದರಲ್ಲಿ S35 ಇದೆ, ಬ್ಯಾಕ್ಟೀರಿಯಾದಲ್ಲಿ S35 ಡಿಟೆಕ್ಟ್ ಆಗಿಲ್ಲ. ಇಲ್ಲಿ ವೈರಸ್ ದಿಂದ ಯಾವ ಪಾರ್ಟಿಕಲ್ ಒಳಗಡೆ ಹೋಗಿದೆ? ಓನ್ಲಿ DNA. ಸೊ ಇದರಲ್ಲಿ S35 ಡಿಟೆಕ್ಟ್ ಆಗಲಿಲ್ಲ. ಬಟ್ ವೈರಸ್ ಅಲ್ಲಿ ರೇಡಿಯೋ ಆಕ್ಟಿವ್ S35 ಇದೆಯಲ್ಲ, ಅದು ಡಿಟೆಕ್ಟ್ ಆಯಿತು. ಬಟ್ S35 ಎಲ್ಲಿದೆ? ಪ್ರೋಟೀನ್ ಕೋಟ್ ಅಲ್ಲಿದೆ. ಸೊ ಪ್ರೋಟೀನ್ ಕೋಟ್ ಅಂತೂ ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ಹೋಗೋದೇ ಇಲ್ಲ. ಸೇಮ್ ಇಲ್ಲೂ ಕೂಡ ಏನಾಗಿದೆ, ಇಲ್ಲಿ ಬ್ಯಾಕ್ಟೀರಿಯಾ ಒಳಗಡೆ ರೇಡಿಯೋ ಆಕ್ಟಿವ್ P30 ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ P35 ಡಿಟೆಕ್ಟ್ ಆಗಿದೆ. ಬಟ್ ವೈರಸ್ ಅಲ್ಲಿ ಯಾವುದೇ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಇಲ್ಲ. ಅಂದ್ರೆ ಒಂದು ಸೆಲ್ ಇಂದ, ಸೆಲ್ ಯಾವ್ದಿದು? ವೈರಸ್ ಸೆಲ್ ಇಂದ ಬ್ಯಾಕ್ಟೀರಿಯಲ್ ಸೆಲ್ಗೆ ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ
ಅದು DNA ಆಗ್ತಾ ಇದೆ. ಸೊ ವಿತ್ ದಿಸ್ Hersey and Chase in their transduction experiment they given the unequivocal proof that DNA is act as a genetic material. ಏನು ಕೊಟ್ಟಿದ್ದಾರೆ ನೋಡಿ, unequivocal proof. They given the unequivocal proof that DNA is genetic material. DNA is genetic material. DNA ನೇ ಜೆನೆಟಿಕ್ ಮೆಟೀರಿಯಲ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅನ್ಇಕ್ವಿವೋಕಲ್ ಪ್ರೂಫ್ ಅಂದ್ರೆ ಅಲ್ಲಿ ಬೇರೆ ಯಾವುದೇ ಆರ್ಗ್ಯುಮೆಂಟ್ಸ್ ಗಳಿಲ್ಲ. ನೋ ಆರ್ಗ್ಯುಮೆಂಟ್ಸ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಎವ್ರಿ ಒನ್ ಇಸ್ ಅಕ್ಸೆಪ್ಟೆಡ್, ಎವ್ರಿ ಒನ್ ಇಸ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ರಿಸಲ್ಟ್. ಓಕೆ, ಸೊ ಅದಾಯ್ತು ದಟ್ ಇಸ್ ಹರ್ಸೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಅಂಡ್ ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಪದೇ ಪದೇ ಎಕ್ಸಾಮ್ ಮೇಲೆ ಕ್ವಶನ್ ಬರುತ್ತೆ. ನೆಕ್ಸ್ಟ್ ನೋಡೋಣ ನಾವು ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮಟೀರಿಯಲ್. RNA ವರ್ಸಸ್ DNA. ಒಂದು ಮಾಲಿಕ್ಯೂಲ್ ಅನ್ನ ನಾವು ಜೆನೆಟಿಕ್ ಮಟೀರಿಯಲ್ ಅಂತ ಕರಿಬೇಕಂದ್ರೆ ಅದರಲ್ಲಿ ಯಾವ ಪ್ರಾಪರ್ಟೀಸ್ ಇರಬೇಕು? ವಾಟ್ ಆರ್ ದಿ ಪ್ರಾಪರ್ಟೀಸ್ ಶುಡ್ ಬಿ ಪ್ರೆಸೆಂಟ್ ಇನ್ ದಟ್ ಮಾಲಿಕ್ಯೂಲ್? ನೋಡಿ, ಒಂದು, ದಟ್ ಮಾಲಿಕ್ಯೂಲ್ ಶುಡ್ ಬಿ ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ ಸ್ಟೇಬಲ್ ಇರಬೇಕು. ಯಾವುದು ಜೆನೆಟಿಕ್ ಮಟೀರಿಯಲ್ ಆಗಿ ಕೆಲಸ ಮಾಡ್ತಾ ಇದೆಯಲ್ಲ ಅದು ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ ಸ್ಟೇಬಲ್ ಇರಬೇಕು. That should be chemically and structurally stable. Then second is it should produce, that molecule should produce its own replica. Replica ಅಂದ್ರೆ ಅದರ ಮಾಲಿಕ್ಯೂಲ್ಸ್ ಅನ್ನು ಅದು ಸ್ವಂತ ಪ್ರೊಡ್ಯೂಸ್ ಮಾಡಬೇಕು ಬೈ ದಿ ರೆಪ್ಲಿಕೇಶನ್ ಪ್ರೊಸೆಸ್. ಎಸ್, ಅಫ್ ಕೋರ್ಸ್ DNA ಮಾಡ್ತಾ ಇದೆ. ರೆಪ್ಲಿಕೇಶನ್ ಪ್ರೊಸೆಸ್ ಇಂದ DNA ತನ್ನ ಸ್ವಂತ ಮಾಲಿಕ್ಯೂಲ್ಸ್ ಅನ್ನೇ ಸಿಂಥಸೈಸ್ ಮಾಡ್ತಾ ಇದೆ. ಬಟ್ RNA ಗೆ ಆಗೋದಿಲ್ಲ. RNA ಆಲ್ವೇಸ್ DNA ದಿಂದನೇ ಸಿಂಥಸೈಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನ್ ನೋಡಿ, ಇಟ್ ಶುಡ್ ಶೋ ಸ್ಲೋ ರೇಟ್ ಆಫ್ ಮ್ಯೂಟೇಶನ್. ಸ್ಲೋ ಮ್ಯೂಟೇಶನ್ ಅದರಲ್ಲಿ ಆಗಬೇಕು. ಸ್ಲೋ ಮ್ಯೂಟೇಶನ್ ಶುಡ್ ಬಿ ಪ್ರೆಸೆಂಟ್. ಸ್ಲೋ ಮ್ಯೂಟೇಶನ್ ಪ್ರೆಸೆಂಟ್ ಇರಬೇಕು. ಪ್ಲಸ್ ಅಂದ್ರೆ ಪ್ರೆಸೆಂಟ್. ಸ್ಲೋ ಮ್ಯೂಟೇಶನ್ ಪ್ರೆಸೆಂಟ್ ಇರಬೇಕು ಬಿಕಾಸ್ ಇಟ್ ಈಸ್ ರಿಕ್ವೈರ್ಡ್. ಸ್ಲೋ ಮ್ಯೂಟೇಶನ್ ಇಸ್ ರಿಕ್ವೈರ್ಡ್ ಫಾರ್ ಇವಲ್ಯೂಷನ್. ಅಲ್ಲಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಅಥವಾ ಒಂದು ಪಾಪ್ಯುಲೇಷನ್ ಅಲ್ಲಿ ಇವಲ್ಯೂಷನ್ ಆಗ್ಬೇಕಂದ್ರೆ ಸ್ಲೋ ರೇಟ್ ಆಫ್ ಮ್ಯೂಟೇಶನ್ ಕೂಡ ಇರಬೇಕಾಗುತ್ತೆ. ಬಟ್ RNA ಅಲ್ಲಿ ಮ್ಯೂಟೇಶನ್ ಆಗುತ್ತೆ, ದಟ್ ಇಸ್ ಅ ಫಾಸ್ಟ್ ರೇಟ್ ಆಫ್ ಮ್ಯೂಟೇಶನ್. DNA ಅಲ್ಲಿ ಸ್ಲೋ ಮ್ಯೂಟೇಶನ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಮಾಲಿಕ್ಯೂಲ್ ಶುಡ್ ಎಕ್ಸ್ಪ್ರೆಸ್. ಆ ಮಾಲಿಕ್ಯೂಲ್ ಇದೆಯಲ್ಲ ಜೆನೆಟಿಕ್ ಮೆಟೀರಿಯಲ್ ಅಂತ ಬಿಹೇವ್ ಮಾಡ್ತಾ ಇದೆಯಲ್ಲ, ದಟ್ ಮಾಲಿಕ್ಯೂಲ್ ಶುಡ್ ಎಕ್ಸ್ಪ್ರೆಸ್ as Mendelian factor. Should express as a Mendelian factor, a Mendelian character. Mendelian factor ಅಂದ್ರೇನು? Nothing but gene. One gene it will express this and produces the phenotypic character. ಅಂದ್ರೆ that molecule ಅದು ಎಕ್ಸ್ಪ್ರೆಸ್ ಮಾಡಬೇಕು ಮತ್ತೆ ಫಿನೋಟೈಪಿಕ್ ಕ್ಯಾರೆಕ್ಟರ್ ಪ್ರೊಡ್ಯೂಸ್ ಮಾಡಬೇಕು. ಆ ರೀತಿಯಲ್ಲಿ ಆಗಬೇಕು. ಸೊ ಈ ಎಲ್ಲ ಕ್ಯಾರೆಕ್ಟರ್ ಯಾವುದರಲ್ಲಿ ಸಿಗುತ್ತಲ್ಲ, that molecule we can say is a genetic material, and all these characters are applicable for DNA. So DNA is the best genetic molecule, genetic material anta heltivi. Next ನೋಡೋಣ RNA world hypothesis. RNA world hypothesis ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಿ ಇಲ್ಲಿ. Usually 3.5 billion years ago, since from the ages, first living organism या first ಪ್ರಿಮಿಟಿವ್ ಸೆಲ್ ಡೆವಲಪ್ ಆಗಿತ್ತಲ್ಲ ಅದನ್ನು ಹೇಳ್ತೀವಿ ಪ್ರೋಟೋಬಯಾನ್ಸ್ ಅಂತ. ಆ ಪ್ರೋಟೋಬಯಾನ್ಸ್ ಅಲ್ಲಿ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಡೆವಲಪ್ ಆಗಿದ್ದು RNA ಅಂತ ಇದು RNA ವರ್ಲ್ಡ್ ಹೈಪೋಥೆಸಿಸ್ ಹೇಳುತ್ತೆ. ಸೊ ಅದರಿಂದ ಇವ್ಲ್ಯೂಷನ್ ಆಗಿ ಅನ್ಸ್ಟೇಬಲ್ RNA ಇದೆಯಲ್ಲ, ಈ ಅನ್ಸ್ಟೇಬಲ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇದು ಇವಾಲ್ವ್ ಆಗಿ ಡಬಲ್ ಸ್ಟ್ಯಾಂಡರ್ಡ್ ಸ್ಟೇಬಲ್ DNA ಆಗಿ ಕನ್ವರ್ಟ್ ಆಗಿದೆ ಅಂತ ಈ ಹೈಪೋಥೆಸಿಸ್ ಹೇಳುತ್ತೆ. ಅಂಡ್ ದಟ್ ವಿ ಕ್ಯಾನ್ ಸೇ ಇಟ್ ಇದೆ RNA ವರ್ಲ್ಡ್ ಹೈಪೋಥೆಸಿಸ್. ಸೊ ನೋಡಿ, RNA ವರ್ಲ್ಡ್ ಹೈಪೋಥೆಸಿಸ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ? ದ ಫಸ್ಟ್ ಫಾರ್ಮ್ಡ್ ಜೆನೆಟಿಕ್ ಮಟೀರಿಯಲ್ ಆನ್ ದಿಸ್ ಅರ್ತ್ ಈಸ್ RNA, ಅಂಡ್ ಫ್ರಾಮ್ ದ್ಯಾಟ್ ಸ್ಟೇಬಲ್ ಜೆನೆಟಿಕ್ ಮಟೀರಿಯಲ್ ಆಸ್ DNA ವಾಸ್ ಇವಾಲ್ವ್ಡ್ ಅಂತ ಇದು ಹೇಳ್ತಾ ಇದೆ. ಅದು ಹೆಂಗೆ ಹೇಳುತ್ತೆ? ವಾಟ್ ಆರ್ ದಿ ಎವಿಡೆನ್ಸಸ್ ಫಾರ್ ದ್ಯಾಟ್? ನೋಡೋಣ, ಇಲ್ಲಿ ಕೆಲವೊಂದು ಎವಿಡೆನ್ಸಸ್ ನೋಡೋಣ ಒನ್ ಬೈ ಒನ್. ನೋಡಿ, ಎರಡನ್ನ DNA ಮತ್ತೆ RNA ಎರಡನ್ನ ನಾವು ಕಂಪೇರ್ ಮಾಡಿ ನೋಡ್ತಾ ಹೋಗೋಣ. ದ ಫಸ್ಟ್ ಇಲ್ಲಿ ನಾನು ಬರೀತಾ ಇದ್ದೀನಿ DNA, ಅಂಡ್ ಇಲ್ಲಿ ನೋಡೋಣ RNA.
ಎರಡರ ಮಧ್ಯೆ ಕಂಪ್ಯಾರಿಸನ್ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಬರಿತೀನಿ. ಎರಡರ ಮಧ್ಯೆ ಕಂಪ್ಯಾರಿಸನ್ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೋಡಿ, ಇದು DNA ಕ್ಯಾರೆಕ್ಟರ್ಸ್ ಇಲ್ಲಿ ಬರಿತಾ ಇದ್ದೀನಿ, ಮತ್ತೆ ಇಲ್ಲಿ RNA ಕ್ಯಾರೆಕ್ಟರ್ಸ್ ನೋಡೋಣ, ಮತ್ತೆ ಇಲ್ಲಿ DNA RNA ಈ ರೀತಿ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ನೋಡಿ DNA ಇದೆ. ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನೋಡಿ, DNA ಇಲ್ಲಿ ಮಾಲಿಕ್ಯೂಲ್ ಇದೆಯಲ್ಲ, ಇದು ಸಿಂಗಲ್ ಸ್ಟ್ಯಾಂಡರ್ಡ್, ಸಾರಿ ಇದು ಡಬಲ್ ಸ್ಟ್ಯಾಂಡರ್ಡ್ ಇದೆ. DNA ಇಸ್ ಡಬಲ್ ಸ್ಟ್ಯಾಂಡರ್ಡ್ ಇದೆ ಜನರಲಿ, ಅಂಡ್ RNA ಏನಿದೆ ಇನ್ ಜನರಲಿ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಇದೆ. RNA ಇಟ್ ಈಸ್ ಇವಾಲ್ವ್ಡ್ ಆಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್. ಮೊದಲ ಬಾರಿಗೆ ಫಾರ್ಮ್ ಆಯ್ತಲ್ಲ, ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಆಗಿ ಫಾರ್ಮ್ ಆಗಿದೆ. ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಇದೆ. ಸೊ ಇದು ಹೇಗೆ ನೋಡಿ, ಇದರಿಂದ ಸ್ಟ್ಯಾಬಿಲಿಟಿ ಮತ್ತೆ ಅನ್ಸ್ಟ್ಯಾಬಿಲಿಟಿ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ದಿಸ್ ಈಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್. ಸೊ ಇದರಲ್ಲಿ ನೈಟ್ರೋಜನಸ್ ಬೇಸ್ ಇದೆ, ಅವುಗಳ ಮಧ್ಯೆ ಹೀಗೆ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಇದೆ, ಲೈಕ್ ದಿಸ್. ಸೊ ಇಲ್ಲಿರುವ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ಸ್ ಬಿಟ್ವೀನ್ ದಿ ನೈಟ್ರೋಜನಸ್ ಬೇಸಿಸ್ ಆರ್ ಇಲ್ಲಿ ನೈಟ್ರೋಜನಸ್ ಬೇಸಿಸ್ ಇದೆಯಲ್ಲ, ದೇ ಆರ್ ನಾಟ್ ಎಕ್ಸ್ಪೋಸ್ ಟು ದಿ ಸರೌಂಡಿಂಗ್ ಎನ್ವೈರನ್ಮೆಂಟ್. ಇಲ್ಲೇನಾಗಿದೆ, ನೈಟ್ರೋಜನಸ್ ಬೇಸಿಸ್ ಆರ್ ಬೇಸಿಸ್ ಅಂತ ಬರಿತಾ ಇದ್ದೀನಿ. ಬೇಸಿಸ್ ನಾಟ್ ಎಕ್ಸ್ಪೋಸ್ಡ್, ಬೇಸಿಸ್ ಆರ್ ನೈಟ್ರೋಜನಸ್ ಬೇಸಿಸ್ ಆರ್ ನಾಟ್ ಎಕ್ಸ್ಪೋಸ್ಡ್. ಇಲ್ಲಿ ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ದೇ ಆರ್ ಲೆಸ್ ರಿಯಾಕ್ಟಿವ್. ಅವು ಸರೌಂಡಿಂಗ್ ಎನ್ವೈರನ್ಮೆಂಟ್ ಜೊತೆ, ಎನ್ವೈರನ್ಮೆಂಟಲ್ ಮಾಲಿಕ್ಯೂಲ್, ಸರೌಂಡಿಂಗ್ ಮೀಡಿಯಂ ಇದೆಯಲ್ಲ, ಅಲ್ಲಿರುವ ಮೀಡಿಯಂನ ಮಾಲಿಕ್ಯೂಲ್ ಜೊತೆ ಲೆಸ್ ರಿಯಾಕ್ಟಿವ್ ಆಗಿದೆ. ಅವು ಲೆಸ್ ರಿಯಾಕ್ಟಿವ್ ಇದೆ ಅಂದ್ರೆ DNA ಇಸ್ ಮೋರ್ ಸ್ಟೇಬಲ್ ಅಂತ. ಇಲ್ಲಿ ಏನಾಗಿದೆ ನೋಡಿ, ಯೂಶುವಲಿ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಇದೆ. ಸೊ ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಇದ್ರೆ ಏನಾಗಿದೆ, ಇಲ್ಲಿರುವ ನೈಟ್ರೋಜನಸ್ ಬೇಸಿಸ್ ಇದೆ, ಯಾವುದು A, U, G, C ಈ ರೀತಿ ನೈಟ್ರೋಜನಸ್ ಬೇಸಿಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ನೈಟ್ರೋಜನಸ್ ಬೇಸಿಸ್ ಆರ್, ನಾನು ಬರಿತಾ ಇದ್ದೀನಿ ಇಲ್ಲಿ, ಬೇಸಿಸ್ ಆರ್ ನೈಟ್ರೋಜನಸ್ ಬೇಸಿಸ್. ನೈಟ್ರೋಜನಸ್ ಬೇಸಿಸ್ ಆರ್ ಎಕ್ಸ್ಪೋಸ್ಡ್ ಟು ಎನ್ವೈರನ್ಮೆಂಟ್. ENVT ಅಂತ ಬರಿತಾ ಇದ್ದೀನಿ ಶಾರ್ಟ್ಕಟ್ ಅಲ್ಲಿ. ನೈಟ್ರೋಜನಸ್ ಬೇಸಿಸ್ ಆರ್ ಎಕ್ಸ್ಪೋಸ್ ಟು ದಿ ಎನ್ವೈರನ್ಮೆಂಟ್ ಅಂದ್ರೆ ಏನಾಗಿದೆ, ದೇ ಆರ್ ಮೋರ್ ರಿಯಾಕ್ಟಿವ್. ಇಲ್ಲಿ ಅವು ಜಾಸ್ತಿ ರಿಯಾಕ್ಟ್ ಅಂದ್ರೆ ಹೆಂಗೆ ಎಕ್ಸ್ಪೋಸ್ ಆಗಿದೆ, ಬೇರೆ ಮಾಲಿಕ್ಯೂಲ್ ಜೊತೆ ಅದು ಬಾಂಡಿಂಗ್ ಮಾಡಬಹುದು, ಬಾಂಡಿಂಗ್ ಶೋ ಮಾಡುತ್ತೆ. ಇಲ್ಲಿ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಬೇರೆ ಸ್ಟ್ಯಾಂಡಿನ ಮಾಲಿಕ್ಯೂಲ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಆಗಿಬಿಟ್ಟಿದೆ. ಇಲ್ಲಿ ಬೇರೆ ಮಾಲಿಕ್ಯೂಲ್ ಜೊತೆ ಬಾಂಡಿಂಗ್ ಮಾಡಬಹುದು ಇದು. ಸೊ ದೇ ಆರ್ ಮೋರ್ ರಿಯಾಕ್ಟಿವ್, ಸೊ ಅದು ಲೆಸ್ ಸ್ಟೇಬಲ್ ಆಗಿರುತ್ತೆ. ಸಿಂಗಲ್ ಸ್ಟ್ಯಾಂಡರ್ಡ್ RNA ಮಾಲಿಕ್ಯೂಲ್ಸ್ ದೇ ಆರ್ ದಿ ಲೆಸ್ ಸ್ಟೇಬಲ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಪಾಯಿಂಟ್ ನಂಬರ್ 2 ಬರಿತಾ ಇದ್ದೀನಿ. DNA ಅಲ್ಲಿ ಇಲ್ಲಿ ಶುಗರ್ ಇದೆಯಲ್ಲ, ಅದು ಡಿಆಕ್ಸಿರೈಬೋಸ್ ಶುಗರ್ ಇದೆ. ಡಿಆಕ್ಸಿರೈಬೋಸ್ ಶುಗರ್ ಇದೆ. RNA ಇದೆ, ಅಲ್ಲಿ ಶುಗರ್ ಎಂತದಿದೆ ನೋಡಿ, ಇಲ್ಲಿ ರೈಬೋಸ್ ಶುಗರ್ ಇರುತ್ತೆ. ರೈಬೋಸ್ ಶುಗರ್. ಸೊ ಇಲ್ಲಿ ಶುಗರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಡಯಾಗ್ರಾಮ್ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಶುಗರ್ ಮಾಲಿಕ್ಯೂಲ್ ಇದೆ, ಪೆಂಟೋಸ್ ಶುಗರ್ ಇದೆ, ಲೈಕ್ ದಿಸ್. ದೆನ್ ಇದು ಇಲ್ಲಿ ಫಸ್ಟ್ ಕಾರ್ಬನ್ ಇದೆ, ಇಲ್ಲಿ OH ಇದೆ. ಸೆಕೆಂಡ್ ಕಾರ್ಬನ್ ಇದೆ, ಇಲ್ಲಿ H ಮಾಲಿಕ್ಯೂಲ್ ಇರುತ್ತೆ, ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಕಡಿಮೆ ಇದೆ. ಇಲ್ಲಿ ಥರ್ಡ್ ಕಾರ್ಬನ್ ಇದೆ, ಇಲ್ಲಿ H ಇರುತ್ತೆ, ಇಲ್ಲಿ CH2OH ಆಗುತ್ತೆ ಇದು. ಓಕೆ, CH2OH. ಈ ಮಾಲಿಕ್ಯೂಲ್ಗಳಲ್ಲಿ ನೋಡಿ, ಇಲ್ಲಿ OH ಗ್ರೂಪ್ ಇದೆಯಲ್ಲ, ಇದು N ಗ್ಲೈಕೋಸೈಡಿಕ್ ಬಾಂಡ್ ಫಾರ್ಮೇಶನ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ದೆನ್ ಇಲ್ಲಿರುವಂತ OH ಮಾಲಿಕ್ಯೂಲ್ ಯಾವುದು, ಇದು ನೋಡಿ, ಇಲ್ಲಿ OH ಇದೆ. ಓಕೆ, ಸೊ ಇಲ್ಲಿರುವಂತ OH ಮಾಲಿಕ್ಯೂಲ್ ಇದೆಯಲ್ಲ, ಇದು ಫಾಸ್ಫೋಡ್ ಡೈಇಸ್ಟರ್ ಬಾಂಡ್ ಫಾರ್ಮೇಶನ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ಇಲ್ಲಿರುವಂತ OH ಮಾಲಿಕ್ಯೂಲ್ ಅದು ಫಾಸ್ಫೋ ಈಸ್ಟರ್ ಬಾಂಡ್ ಫಾರ್ಮೇಶನ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಡಿಆಕ್ಸಿರೈಬೋಸ್ ಶುಗರ್ ಏನಿದೆ ಅದು ಕಂಪ್ಲೀಟ್ ಸ್ಟೇಬಲ್ ಆಗಿದೆ. ಇದು ಯಾವುದ್ರ ಬೇರೆ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ತೋರಿಸೋದಿಲ್ಲ. ದಿಸ್ ಈಸ್ ಲೆಸ್ ರಿಯಾಕ್ಟಿವ್ ಅಂತ ಹೇಳ್ಬೋದು ನಾವು. ಓಕೆ, ಇದು ಲೆಸ್ ರಿಯಾಕ್ಟಿವ್ ಇದೆ. ಆಸ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಮೋರ್ ಸ್ಟೇಬಲ್. ಇದರಲ್ಲಿ ಹೆಚ್ಚಿಗೆ ಬದಲಾವಣೆ ಆಗೋದಿಲ್ಲ. ಇಟ್ ನಾಟ್ ಅಂಡರ್ಗೋ ಎನಿ ಮೋರ್ ಚೇಂಜಸ್. ಬಟ್ ಇನ್ ಕೇಸ್ ಆಫ್ ರೈಬೋಸ್ ಶುಗರ್ ಆಫ್ ದಿ RNA, ಇಲ್ಲಿ ಏನಾಗಿದೆ ನೋಡಿ, ರೈಬೋಸ್ ಶುಗರ್ ಆಫ್ ದಿ RNA ಮಾಲಿಕ್ಯೂಲ್ ಇಲ್ಲಿ ಏನಾಗಿದೆ, ಇಲ್ಲಿ OH ಇದೆ, ಸೆಕೆಂಡ್ ಕಾರ್ಬನ್ ಅಲ್ಲಿ OH ಇದೆ,
ಥರ್ಡ್ ಕಾರ್ಬನ್ ಅಲ್ಲಿ ಎಚ್ ಓ ಎಚ್ ಇದೆ, ಅಂಡ್ ಫೋರ್ತ್ ಕಾರ್ಬನ್ ಹಿಯರ್ ಇಟ್ ಇದೆ ಎಚ್, ಫಿಫ್ತ್ ಕಾರ್ಬನ್ ಇಸ್ CH2OH ಇದೆ, ಲೈಕ್ ದಿಸ್. ದೆನ್ ಹಿಯರ್ ವಾಟ್ ಹ್ಯಾಪನ್, ಕಾರ್ಬನ್ ನಂಬರಿಂಗ್ ನೋಡಿ 1 2 3 4 ಅಂಡ್ ದಿಸ್ ಇಸ್ ದಿ ಫಿಫ್ತ್ ಕಾರ್ಬನ್, ಈ ರೀತಿ ಇದೆ. This OH group is used for formation of N-glycosidic bond. Then this one is used for phosphodiester bond, and this one is used for formation of phosphoester bond. But the point is here, this one, this hydroxyl group, this OH group is generally in a single RNA molecule. It is not at all used. Then it will show the reaction with other molecule. This one will show the reaction with other molecule. ಬೇರೆ molecule ಜೊತೆ reaction ತೋರಿಸುತ್ತೆ, and it is more reactive. ಯಾಕಂದ್ರೆ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಆಯ್ತಲ್ಲ, ಆ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಸಲುವಾಗಿ ಇದು ಜಾಸ್ತಿ ರಿಯಾಕ್ಟಿವ್ ಆಗುತ್ತೆ. This is more reactive in nature. As more reactive, then it will causes the instability in the RNA structure. RNA structure ಅನ್ನೇ ಚೇಂಜ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇದು. ಸೊ therefore RNA is ಅನ್ಸ್ಟೇಬಲ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡೋಣ, ಮತ್ತೆ ಕಂಟಿನ್ಯೂಯೇಷನ್ ಮಾಡೋಣ, DNA ಅಂಡ್ ದಿಸ್ ಈಸ್ RNA. ಇನ್ನು ಕೆಲವೊಂದು ಕಂಪ್ಯಾರಿಟಿವ್ ಪಾಯಿಂಟ್ಸ್ ನೋಡೋಣ. DNA ಅಲ್ಲಿ ಇದು ಪಾಯಿಂಟ್ ನಂಬರ್ 2 ಆಯ್ತು. 3 ನೋಡಿ, DNA ಅಲ್ಲಿ ಥೈಮೀನ್ ಇರುತ್ತೆ. DNA ಅಲ್ಲಿ ಥೈಮೀನ್ ಇದೆ. ಥೈಮೀನ್ ಅಂದ್ರೆ ಏನಿದು? ದಟ್ ಇಸ್ ಇನ್ನೊಂದು ನೇಮ್, ಒನ್ ಮೋರ್ ನೇಮ್ ಫಾರ್ ದಿಸ್ ಒನ್ ಇದೆ 5-methyl uracil ಅಂತ ಹೇಳ್ತೀವಿ. This one is a 5-methyl uracil. Then it is more stable because ಇದು uracil ದಿಂದನೇ ಫಾರ್ಮೇಶನ್ ಆಗಿದೆ. This is more stable molecule compared to the uracil. ಬಟ್ ಇಲ್ಲಿ ಏನಿದೆ, RNA-ದಲ್ಲಿ ಅನ್ಸ್ಟೇಬಲ್ uracil ಇದೆ. ಕಂಪೇರ್ಡ್ ಟು ದಿ ಥೈಮೀನ್ ಇದು ಅನ್ಸ್ಟೇಬಲ್ ಆಗಿದೆ. ಅನ್ಸ್ಟೇಬಲ್ ಮಾಲಿಕ್ಯೂಲ್, ದಟ್ ಇಸ್ uracil was present here. Next, fourth one ನೋಡಿ ಇಲ್ಲಿ, the fourth molecule, usually DNA it will not show any enzymatic property or no enzymatic property. ಇದು ಎಂಜೈಮ್ ಆಗಿ ಆಕ್ಟಿವೇಟ್ ಆಗೋದಿಲ್ಲ. ನೋ ಎಂಜೈಮ್ಯಾಟಿಕ್ ಪ್ರಾಪರ್ಟಿ, ಇದು ಎಂಜೈಮ್ ಆಗಿ ಬಿಹೇವ್ ಮಾಡೋದಿಲ್ಲ. ಓಕೆ, ನೋ ಎಂಜೈಮ್ಯಾಟಿಕ್ ಪ್ರಾಪರ್ಟಿ. ಬಟ್ ಇದೇನ್ ಮಾಡುತ್ತೆ, RNA ಆಕ್ಟ್ ಆಸ್ ಕೆಟಾಲಿಸ್ಟ್, ಆಕ್ಟ್ ಆಸ್ ಎ ಎಂಜೈಮ್, ಎಂಜೈಮ್ ತರ ಬಿಹೇವ್ ಮಾಡುತ್ತೆ ಇದು. ಆಕ್ಟ್ ಆಸ್ ಕೆಟಾಲಿಸ್ಟ್ ಆರ್ ಎಂಜೈಮ್, ಇದು ಎಂಜೈಮೆಟಿಕ್ ಆಕ್ಟಿವಿಟಿ ಶೋ ಮಾಡುತ್ತೆ. ಯಾವ ಎಂಜೈಮೆಟಿಕ್ ಆಕ್ಟಿವಿಟಿ ನೋಡಿ, ಕೆಲವೊಂದು RNA ಕಂಟೈನಿಂಗ್ ಎಂಜೈಮ್ ಇದೆ, ಅವುಗಳಿಗೆ ಹೆಸರು ಹೇಳ್ತೀವಿ, ದೇ ಆರ್ ದಿ ರೈಬೋಸೈಮ್ಸ್. RNA ಕಂಟೈನಿಂಗ್ ಎಂಜೈಮ್ಸ್ ಆರ್ ನಥಿಂಗ್ ಬಟ್ ರೈಬೋಸೈಮ್ಸ್ ಅಂತ ಹೇಳ್ತೀವಿ. ಯಾವುದು? ಕೆಲವೊಂದು ಸ್ನಬ್ಸ್ ಅಂತ ಬರುತ್ತೆ, ಅದು ಸ್ಪ್ಲೈಸಿಂಗ್ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ದೆನ್ ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್, ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಈ ರೀತಿ ಕೆಲವೊಂದು RNAಗಳು ಎಂಜೈಮ್ ಆಗಿ ಬಿಹೇವ್ ಮಾಡುತ್ತೆ. ಎಸ್ಪೆಷಲಿ RNA ಆರ್ ರೈಬೋಸೋಮಲ್ RNA ಅಂತ ಹೇಳ್ತೀವಲ್ಲ, ಅವು ಎಂಜೈಮೆಟಿಕ್ ಆಕ್ಟಿವಿಟಿ ತೋರಿಸುತ್ತೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ನೋಡಿ, ಇಲ್ಲಿ ಫಿಫ್ತ್ ಪಾಯಿಂಟ್ ನೋಡೋಣ. ಫಿಫ್ತ್ ಪಾಯಿಂಟ್ ಈಸ್, ಯೂಶುವಲಿ ಇಲ್ಲಿ DNA ಅಲ್ಲಿ ಸ್ಲೋ ಮ್ಯೂಟೇಶನ್ ಇರುತ್ತೆ. DNA ಇಟ್ ವಿಲ್ ಶೋ ದಿ ಸ್ಲೋ ರೇಟ್ ಆಫ್ ಮ್ಯೂಟೇಶನ್. ಬಟ್ RNA ಅಲ್ಲಿ ಇದು ಫಾಸ್ಟ್ ಮ್ಯೂಟೇಶನ್ ತೋರಿಸುತ್ತೆ. ರೇಟ್ ಆಫ್ ಮ್ಯೂಟೇಶನ್ ಇಸ್ ವೆರಿ ಫಾಸ್ಟ್ ಆಸ್ ಇಟ್ ಈಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್. ಇದು ಫಾಸ್ಟ್ ಮ್ಯೂಟೇಶನ್ ತೋರಿಸುತ್ತೆ. ಇಟ್ ವಿಲ್ ಶೋ ದಿ ಫಾಸ್ಟ್ ಮ್ಯೂಟೇಶನ್. ದೆನ್ ವಿತ್ ಆಲ್ ದೀಸ್ ಫೀಚರ್ಸ್, ಈ ಎಲ್ಲ ಫೀಚರ್ಸ್ ನೋಡಿದ್ರೆ ನಾವು ಈ ರೀತಿ ಡಿಸೈಡ್ ಮಾಡಬಹುದು, DNA is more stable and it is best molecule as genetic material. ಓಕೆ, DNA ನಾವು ಏನ್ ಡಿಸಿಷನ್ ಬರ್ಬೋದು ನೋಡಿ, DNA is more stable, double stranded DNA molecule is more stable and it is best to store genetic information. Best to store genetic information. Genetic information ಗಳನ್ನ ಸ್ಟೋರ್ ಮಾಡಲಿಕ್ಕೆ ಇದು ಬೆಸ್ಟ್ ಮಾಲಿಕ್ಯೂಲ್ ಇದೆ. ಇನ್ ಕೇಸ್ ಆಫ್ RNA ಏನಿದೆ, RNA ಅನ್ಸ್ಟೇಬಲ್ ಇದೆ, ಆಸ್ ಇಟ್ ಇಸ್ ಅನ್ಸ್ಟೇಬಲ್ ಮಾಲಿಕ್ಯೂಲ್.
it is better in the transmission of genetic information. So it is better, as it is an unstable molecule, it is better in transmission of genetic information. Transmission of genetic information andre ಏನು? DNA ಇದೆ, DNA ಅಲ್ಲಿರುವ ಜೆನೆಟಿಕ್ ಇನ್ಫಾರ್ಮೇಶನ್ ಕಾಪಿ ಮಾಡಿಕೊಂಡು ಇದು ಆಗುತ್ತೆ RNA. ಸೊ DNA ಅಲ್ಲಿರುವ ಇನ್ಫಾರ್ಮೇಶನ್ ಇದು ಕಾಪಿ ಮಾಡ್ಕೊಳ್ತಾ ಇದೆ. ಆ ಇನ್ಫಾರ್ಮೇಶನ್ ಅನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಪ್ರೋಟೀನ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಆ ಪ್ರೋಟೀನ್ ಫಿನೋಟೈಪ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಈ ರೀತಿ DNA ಅಲ್ಲಿರೋ ಇನ್ಫಾರ್ಮೇಶನ್ ಒಂದು ಫಿನೋಟೈಪ್ ಆಗಿ ಟ್ರಾನ್ಸ್ಮಿಷನ್ ಆಗಲಿಕ್ಕೆ RNA ಹೆಲ್ಪ್ ಮಾಡ್ತಾ ಇದೆ. ಸೊ RNA is best molecule as a for the transmission of genetic information. ಇದನ್ನ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಅಂತ ತಿಳ್ಕೊಳ್ಬೇಡಿ. ವಿದಿನ್ ಎ ಸೇಮ್ ಜನರೇಷನ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಇದು ಬೆಸ್ಟ್ ಮಾಲಿಕ್ಯೂಲ್ ಇದೆ. ಬಟ್ DNA is the best molecule to store the genetic information. ನೆಕ್ಸ್ಟ್ ರೆಪ್ಲಿಕೇಶನ್ ನೋಡೋಣ. ಯೂಶುವಲಿ ರೆಪ್ಲಿಕೇಶನ್ ಏನಾಗುತ್ತೆ, ದಟ್ ಈಸ್ ರೆಪ್ಲಿಕೇಶನ್ ಇಟ್ ಅಕರ್ಸ್ ಇನ್ ದ ರೆಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ, ಇಟ್ ಅಕರ್ಸ್ in the S phase of the cell cycle. Replication ಇದೆಯಲ್ಲ, DNA replication ಅಂತ ಹೇಳ್ತೀವಿ. DNA replication it occurs in the S phase of the cell cycle. Cell cycle ನ S phase ಅಲ್ಲಿ ಆಗುತ್ತೆ. ಏನಾಗುತ್ತೆ ನೋಡಿ, it occurs, replication process it occurs in S phase of cell cycle. ಸೆಲ್ ಸೈಕಲ್ ನ ಎಸ್ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಪ್ರೊಸೆಸ್ ಆಗುತ್ತೆ. ಹೆಂಗಾಗುತ್ತೆ ನೋಡಿ, ಹೌ ದಿಸ್ ರೆಪ್ಲಿಕೇಶನ್ ವಿಲ್ ಟೇಕ್ಸ್ ಪ್ಲೇಸ್. ಇನಿಷಿಯಲಿ ಬಿಫೋರ್ ದಿ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಒಂದು ಅಡಿಷನಲ್ ಪಾಯಿಂಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ರೆಪ್ಲಿಕೇಶನ್ ಆಗ್ತಾ ಇರುತ್ತೆ ನೋಡಿ. ನಾನು ಫಸ್ಟ್ ಇಲ್ಲಿ ಸಬ್ ಹೆಡಿಂಗ್ ಬರ್ತಿದ್ದೀನಿ, ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಫಾರ್ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಬಟ್ ಬಿಫೋರ್ ದ್ಯಾಟ್ ಇದು ಆಕ್ಚುಯಲ್ ರೆಪ್ಲಿಕೇಶನ್ ಹೆಂಗಾಗುತ್ತೆ. ರೆಪ್ಲಿಕೇಶನ್ ಅಂದ್ರೆ ಇಟ್ ಇಸ್ ಎ ಡುಪ್ಲಿಕೇಶನ್ ಆಫ್ DNA, or we can say it is a doubling of DNA ಅಂತ ಹೇಳ್ತೀವಿ. Replication means it is a duplication of DNA or doubling of DNA ಅಂತ ಹೇಳ್ತೀವಿ. ಹೆಂಗಾಗುತ್ತೆ ನೋಡಿ, how this replication will take place. Consider here it is a double stranded DNA molecule is present. Okay, so here one strand is 3 prime to 5 prime and another strand is a 5 prime to 3 prime strand. Next what happens, here these hydrogen bondings are present between both these strands and strands are complementary with each other. Now these strands they will separate from each other. Both the strands they will separate. One is 3 prime to 5 prime and another one is a 5 prime to 3 prime. Both are complementary with each other. 3 prime to 5 prime and one more is 5 prime to 3 prime. Both the strands are separated because the hydrogen bonds between them they will breaks and both the strands get separate. ಒಂದು ವೇಳೆ ಈ ಎರಡು ಸ್ಟ್ಯಾಂಡ್ ಸಪರೇಟ್ ಆದ್ರೆ ನಾವು ಬೋತ್ ದಿ ಸ್ಟ್ಯಾಂಡ್ಸ್ ಬಿಹೇವ್ ಆಸ್ ಎ ಟೆಂಪ್ಲೇಟ್ ಸ್ಟ್ಯಾಂಡ್. ಎರಡು ಸ್ಟ್ಯಾಂಡ್ ಟೆಂಪ್ಲೇಟ್ ಸ್ಟ್ಯಾಂಡ್ ತರ ಬಿಹೇವ್ ಮಾಡುತ್ತೆ. ಮತ್ತೆ ಇವುಗಳ ಮೇಲೆ ಏನ್ ಸಿಕ್ವೆನ್ಸ್ ಇದೆಯಲ್ಲ, ಆ ಕಾಂಪ್ಲಿಮೆಂಟರಿ ಸಿಕ್ವೆನ್ಸ್, ಆ ಸಿಕ್ವೆನ್ಸ್ ಅನ್ನ ರೀಡ್ ಮಾಡಿಕೊಂಡು, ಇವುಗಳ ಮೇಲೆ ಇರುವಂತಹ ಸಿಕ್ವೆನ್ಸ್ ಅನ್ನ ರೀಡ್ ಮಾಡಿಕೊಂಡು ಅವುಗಳೇ ತರದ ಕಾಂಪ್ಲಿಮೆಂಟರಿ ಸಿಕ್ವೆನ್ಸ್ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ ಅಂಡ್ ನ್ಯೂ DNA ಈಸ್ ಸಿಂಥೆಸೈಸ್ಡ್. ಇಲ್ಲಿ ಒಂದು ಹೊಸ DNA ಸಿಂಥೆಸೈಸ್ ಆಗುತ್ತೆ. ಆಲ್ವೇಸ್ ಇನ್ ದಿ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಇಲ್ಲಿ ಒಂದು ಹೊಸ DNA ಸಿಂಥಸೈಸ್ ಆಗುತ್ತೆ, ಅದು ಕೂಡ ಆಲ್ವೇಸ್ ಇನ್ ಎ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಓಕೆ, ದ ಸಿಂಥೆಸಿಸ್ ಆಫ್ ನ್ಯೂ ಡಾಟರ್ DNA ಸ್ಟ್ರಾಂಡ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಎ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಯಾವ ರೀತಿ, ಇಲ್ಲಿರುವ ಸಿಕ್ವೆನ್ಸ್ ಅನ್ನ ಕಾಪಿ ಮಾಡಿಕೊಂಡು ಇನ್ ಪ್ರೆಸೆನ್ಸ್ ಆಫ್ DNA ಪಾಲಿಮರೇಸ್ ಎಂಜೈಮ್ ಇಲ್ಲಿ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಅಂಡ್ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಈಸ್ ಜನರಲಿ ಇಲ್ಲಿ DNA ರೆಪ್ಲಿಕೇಶನ್ ಆಗ್ತಾ ಇದೆ. ಮೊದಲು ಒಂದು DNA ಮಾಲಿಕ್ಯೂಲ್ ಇತ್ತು, ಇಲ್ಲಿ ಎರಡು ಡಬಲ್ ಸ್ಟ್ಯಾಂಡರ್ಡ್ 2 DNA ಮಾಲಿಕ್ಯೂಲ್ಸ್ ಆಗುತ್ತೆ. ಇದು ಹೆಂಗಾಗುತ್ತೆ ನೋಡಿ. ನೆಕ್ಸ್ಟ್ ನಾನು ಇದೇ ಇಮೇಜ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೀಸ್ ಆರ್, ಈ ವೈಟ್ ಕಲರ್ ಇದೆಯಲ್ಲ, ದೀಸ್ ವೈಟ್ ಕಲರ್ ಲೈನ್ಸ್ ದೇ ಆರ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್ಸ್. ಇವುಗಳನ್ನ ಹೇಳ್ತೀವಿ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಹೇಳಿ, ಆರ್ ವಿ ಕ್ಯಾನ್ ಸೇ ಪೇರೆಂಟಲ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಟೆಂಪ್ಲೇಟ್ ಸ್ಟ್ಯಾಂಡ್ ಆರ್ ಪೇರೆಂಟಲ್ ಸ್ಟ್ಯಾಂಡ್, ಟೆಂಪ್ಲೇಟ್ ಸ್ಟ್ಯಾಂಡ್ ಆರ್ ಪೇರೆಂಟಲ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಅಂಡ್ ರೆಡ್ ಕಲರ್ ಲೈನ್ ಇದೆಯಲ್ಲ, ದೇ ಆರ್ ದಿ ನ್ಯೂಲಿ ಸಿಂಥಸೈಸ್ಡ್ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ಸ್.
ಈ ರೆಡ್ ಕಲರ್ ಲೈನ್ ಇದೆಯಲ್ಲ, ನ್ಯೂ ಸ್ಟ್ರಾಂಡ್ಸ್ ಇದೆ, ದೇ ಆರ್ ದಿ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ಸ್ ಇದೆ. ಮತ್ತೆ ಹಾಗಾದ್ರೆ ಇದು DNA ರೆಪ್ಲಿಕೇಶನ್ ಆಗಿ ಮುಂದೆ ಹೆಂಗಾಗುತ್ತೆ ನೋಡಿ, ರೆಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಇದು 2 DNA ಮಾಲಿಕ್ಯೂಲ್ಸ್ ಮತ್ತೆ ಹೆಲಿಕ್ಸ್ ಫಾರ್ಮೇಶನ್ ಆಗುತ್ತೆ. ಲೈಕ್ ದಿಸ್, ಈ ರೀತಿ ಹೆಲಿಕ್ಸ್ ಫಾರ್ಮೇಶನ್ ಆಗುತ್ತೆ. ಇದು ರೆಡ್ ಕಲರ್ ಲೈನ್ ಇದೆಯಲ್ಲ, ಅದು ನ್ಯೂಲಿ ಸಿಂಥಸೈಸ್ಡ್ ಸ್ಟ್ರಾಂಡ್. ರೆಡ್ ಕಲರ್ ಲೈನ್ ಸಿಂಥೆಸಿಸ್ ಹೆಂಗಿದೆ, ಇದು 5' to 3' ಇದ್ರೆ ಇದೇನಿದೆ ಇಲ್ಲಿ 5' to 3' ಇರುತ್ತೆ. ಓಕೆ, ಮತ್ತೆ ಪೇರೆಂಟಲ್ ಸ್ಟ್ರಾಂಡ್ ಹೆಂಗಿದೆ ನೋಡಿ, ಇದು 3' to 5' ಅಂಡ್ ಇದು 5' to 3'. ಸೊ ಈ ರೀತಿ ಮತ್ತೆ ಇಲ್ಲಿ ಮತ್ತೆ ಅಗೇನ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ. ಹಿಯರ್ ದ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿಗೆ ಏನಾಯ್ತು, ದೇರ್ ಈಸ್ ಡಬಲ್ ಸ್ಟ್ರಾಂಡೆಡ್ 2 DNA ಮಾಲಿಕ್ಯೂಲ್ಸ್ ಆಗಿದೆ. ಇಲ್ಲಿ ಮುಂಚೆ ಓನ್ಲಿ 1 DNA ಮಾಲಿಕ್ಯೂಲ್ ಇತ್ತು. ಈಗ ಕಂಪ್ಲೀಟ್ ರೆಪ್ಲಿಕೇಶನ್ ಪ್ರೊಸೆಸ್ ಆದ ನಂತರ ದರ್ ಆರ್ ಡಬಲ್ ಸ್ಟ್ರಾಂಡೆಡ್ 2 DNA ಮಾಲಿಕ್ಯೂಲ್ಸ್. 2 DNA ಮಾಲಿಕ್ಯೂಲ್ಸ್ ಆಗಿದೆ. ಅಂಡ್ ದ್ಯಾಟ್ ಕಾನ್ಸೆಪ್ಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರೆಪ್ಲಿಕೇಶನ್ ಆಫ್ DNA ಆರ್ DNA ರೆಪ್ಲಿಕೇಶನ್ ಅಂತ ಹೇಳ್ತೀವಿ. This replication of DNA means after the DNA replication, one is parental strand or old strand and one is newly synthesized strand ಇದೆ. After the replication ಏನಾಗಿದೆ, one is parental strand and one is newly synthesized strand. ಈ ರೀತಿ ಆಗಿದೆಯಲ್ಲ, ಅದನ್ನೇ ಏನು ಹೇಳ್ತೀವಿ, ಜನರಲಿ we can say this concept is known as a semi-conservative. This concept we can say it is a semi-conservative DNA replication ಅಂತ ಹೇಳ್ತೀವಿ. semi-conservative DNA replication, semi-conservative DNA replication ಅಂತ ಹೇಳ್ತೀವಿ. And the concept of semi-conservative DNA replication, it is theoretically, this theoretical concept, ಇದನ್ನ experimental proof ಅಲ್ಲ, theoretical concept given by this theoretical concept. Okay, this theoretical concept was given by ಯಾರು ಕೊಟ್ಟಿದ್ದಾರೆ ನೋಡಿ, that is a double helix model of DNA ಪ್ರಪೋಸ್ ಮಾಡಿದಾರಲ್ಲ, ವ್ಯಾಟ್ಸನ್ ಅಂಡ್ ಕ್ರಿಕ್ ಅವರೇ. It was given by Watson and Crick only. Watson and Crick. This concept was theoretical concept was given by Watson and Crick. ಥೆರಾಟಿಕಲಿ ಈ ರೀತಿ ಆಗುತ್ತೆ ಅಂತ ಹೇಳಿದ್ರು, ಬಟ್ ದೇ ಆರ್ ನಾಟ್ ಎಟ್ ಆಲ್ ಗಿವನ್ ದಿ ಎಕ್ಸ್ಪೆರಿಮೆಂಟಲ್ ಪ್ರೂಫ್. ದೆನ್ ರೆಪ್ಲಿಕೇಶನ್ ಇದೇ ರೀತಿ ಆಗುತ್ತೆ ಅಂತ ಪ್ರೂವ್ ಮಾಡಿದವ್ರು ಸೈಂಟಿಸ್ಟ್ ಯಾರು ಹೇಳಿ ನೋಡಿ, ದಟ್ ಈಸ್ ಇಲ್ಲಿ ನಾನು ಟೈಟಲ್ ಬರೆದಿದ್ದೆ ನೋಡಿ, ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಫಾರ್ ಸೆಮಿ ಕನ್ಸರ್ವೇಟಿವ್ DNA replication was given by, okay, the experimental proof for the semi conservative DNA replication was given by Michelson and Stahl. It was given by Michelson and Stahl. Michelson and Stahl, they given the experimental proof for semi-conservative DNA replication in the year 1958. 1958 ಅಲ್ಲಿ ಇವರು ಈ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಹೆಂಗ್ ಮಾಡಿದ್ದಾರೆ ನೋಡಿ, ಜಸ್ಟ್ ಐ ವಿಲ್ ಶೋ ಯು. ಇಲ್ಲಿ NCERT ಇಲ್ಲಿ ಮೆನ್ಷನ್ ಆಗಿರೋ ಇಮೇಜ್ ಇದೆ, ಬಟ್ ಬಿಫೋರ್ ದ್ಯಾಟ್ ನಾನು ಇಲ್ಲೊಂದು ಅಡಿಷನಲ್ ಪಾಯಿಂಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ Michelson and Stahl experiment, they given the semi conservative experimental proof for the semi conservative DNA replication. Okay, so ನಾನು ಇಲ್ಲಿ ಬರಿತಾ ಇದ್ದೀನಿ Michelson and Stahl experiment. Michelson and Stahl experiment ಏನಿದೆ ನೋಡಿ, ಯಾವಾಗ ಕೊಟ್ಟದೇವರು, ಇನ್ ದಿ ಇಯರ್ 1958. ದೇ ಗಿವನ್ ದಿ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಫಾರ್ ಸೆಮಿ ಕನ್ಸರ್ವೇಟಿವ್ DNA replication. ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಏನು ಯೂಸ್ ಮಾಡಿದಾರೆ ನೋಡಿ, ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ EPT ಆರ್ EXPT, ದಟ್ ಇಸ್ ಎ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್. ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಇವ್ರು ಯೂಸ್ ಮಾಡಿದ್ದು ದಟ್ ಇಸ್ ಎ E. coli, ಎಸ್ಸರ್ಚಿಯಾ ಕೊಲಾಯ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ದಾರೆ. And ಈ ಎಸ್ಸರ್ಚಿಯಾ ಕೊಲಾಯನ್ನ ದೆ ಕಲ್ಚರ್ಡ್ ಇನ್ ಎ 2 nutrient medium. ಕಲ್ಚರ್ಡ್ ಎಸ್ಸರ್ಚಿಯಾ ಕೊಲಾಯ್ ಬ್ಯಾಕ್ಟೀರಿಯಾ ಇದೆ, ಇದನ್ನ ಕಲ್ಚರ್ಡ್ ಇನ್ 2 nutrient medium.
ದ ಕಲ್ಚರ್ಡ್ ಇನ್ ಎ 2 ನ್ಯೂಟ್ರಿಯೆಂಟ್ ಮೀಡಿಯಂ. ಇದನ್ನ 2 ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಕಲ್ಚರ್ ಮಾಡಿದ್ದಾರೆ. ಯಾವ್ದದು 1 ನ್ಯೂಟ್ರಿಯೆಂಟ್ ಮೀಡಿಯಂ ನೋಡಿ, ಅಂದ್ರೆ ಅಲ್ಲಿ 2 ತರದ ನೈಟ್ರೋಜನ್ ಅನ್ನ ಯೂಸ್ ಮಾಡಿದ್ದಾರೆ. 2 ಡಿಫರೆಂಟ್ ಐಸೋಟೋಪಿಕ್ ನೈಟ್ರೋಜನ್ ಯೂಸ್ ಮಾಡಿದ್ದಾರೆ. ಯಾವ್ದದು? ಒಂದು ಹೆವಿ ಐಸೋಟೋಪಿಕ್ ನೈಟ್ರೋಜನ್ ಅಂಡ್ ಅನದರ್ ಒನ್ ಇಸ್ ಎ ಲೈಟ್ ಐಸೋಟೋಪಿಕ್ ನೈಟ್ರೋಜನ್, ದಟ್ ಇಸ್ ಎ N14 isotopic nitrogen and one more is N15 isotopic nitrogen. ಬಟ್ ಡೈರೆಕ್ಟ್ಲಿ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಸೊ ಅದಕ್ಕೆ ಅವರು ಇದು ಹೆವಿ ಐಸೋಟೋಪಿಕ್ ನೈಟ್ರೋಜನ್ ಇದೆ, ಹೆವಿ ಐಸೋಟೋಪ್, ಇದು ಹೆವಿ ಐಸೋಟೋಪ್ ಇದೆ ಅಂಡ್ ಇದು ಲೈಟ್ ಐಸೋಟೋಪ್. ಸಾರಿ ನಾನು ಚೇಂಜ್ ಮಾಡಬೇಕು, ಸಾರಿ. ಇದನ್ನ N15 ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಹೆವಿ ಐಸೋಟೋಪ್ ಬರ್ತಿದ್ದೀನಿ, ಸೊ ಇದು N15 ಆಗುತ್ತೆ. ಹಾಗಾದ್ರೆ ಇಲ್ಲಿ N14 ಬರೆದ್ರೆ ಇದು ಲೈಟ್ ಐಸೋಟೋಪಿಕ್ ನೈಟ್ರೋಜನ್ ಆಗುತ್ತೆ. ಅಂದ್ರೆ ಅದರ ಮಾಲಿಕ್ಯುಲರ್ ವೇಟ್ ಸ್ವಲ್ಪ ಕಡಿಮೆ ಇದೆ, N15 ಗಿಂತಲೂ ಸ್ವಲ್ಪ ಕಡಿಮೆ ಇದೆ, ಲೈಟ್ ಐಸೋಟೋಪ್. ಸೊ ಇದು ಲೈಟ್ ಐಸೋಟೋಪ್ ಆಯ್ತು, ಲೈಟ್ ಐಸೋಟೋಪ್. ಬಟ್ ಡೈರೆಕ್ಟ್ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೆನ್ ವಾಟ್ ದೇ ಡಿಡ್ ಹಿಯರ್, ದೇ ಯೂಸ್ಡ್ ಇನ್ ದಿ ಫಾರ್ಮ್ ಆಫ್ NH4Cl. ಬಟ್ ಹಿಯರ್ ಇಟ್ ಇಸ್ N15 NH4Cl ಯೂಸ್ ಮಾಡಿದ್ದಾರೆ. ಬಟ್ ಹಿಯರ್ ಇಲ್ಲಿ ಕೂಡ ಅಮೋನಿಯಂ NH4 ಅಂದ್ರೆ ಅಮೋನಿಯಂ ಕ್ಲೋರೈಡ್ ಫಾರ್ಮ್ ಅಲ್ಲಿ ನೈಟ್ರೋಜನ್ ಯೂಸ್ ಮಾಡಿದ್ದಾರೆ ಇನ್ ದಿ ನ್ಯೂಟ್ರಿಯೆಂಟ್ ಮೀಡಿಯಂ. NH4 ಅಮೋನಿಯಂ ಕ್ಲೋರೈಡ್, ಬಟ್ ಇನ್ ದಟ್ ನೈಟ್ರೋಜನ್ ಇಸ್ N14 ಯೂಸ್ ಮಾಡಿದ್ದಾರೆ. ಸೊ ಈ ಅಮೋನಿಯಂ ಕ್ಲೋರೈಡ್ ಕಂಟೈನಿಂಗ್ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಈ ಕೊಲೈ ಕಲ್ಚರ್ ಮಾಡಿದ್ದಾರೆ. ಸೊ ಈ ಕೊಲೈ ಏನಾಗುತ್ತೆ, ದ ಜನರೇಷನ್ ಟೈಮ್ ಆಫ್ ಈ ಕೊಲೈ ಮೀನ್ಸ್ ಮಲ್ಟಿಪ್ಲಿಕೇಶನ್ ಟೈಮ್. ನೋಡಿ ಇಲ್ಲಿ ಒಂದೇ ಎಕ್ಸ್ಟ್ರಾ ಪಾಯಿಂಟ್ ಬರಿತಾ ಇದ್ದೀನಿ, ಜನರೇಷನ್ ಟೈಮ್ ಆಫ್ ಈ ಕೊಲೈ, ಜನರೇಷನ್ ಟೈಮ್ ಆಫ್ ಈ ಕೊಲೈ ಈಸ್ 20 minutes. ಅಂದ್ರೆ ಪ್ರತಿ 20 minutesಗೆ ಈ ಕೊಲೈ ಇದೆಯಲ್ಲ, ಎಸ್ಸರ್ಚಿಯ ಕೊಲೈ, ಇದು ಡಿವಿಷನ್ ಆಗುತ್ತೆ, ಒಂದು ಸೆಲ್ ಇಂದ 2 ಸೆಲ್ ಆಗುತ್ತೆ ಬೈ ದಿ ಬೈನರಿ ಫಿಷನ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಈಗ ಹೆವಿ ಐಸೋಟೋಪಿಕ್ ನೈಟ್ರೋಜನ್ ಅಲ್ಲಿ ಈ ಕೊಲೈ ಕಲ್ಚರ್ ಮಾಡಿದರೆ, ಇಲ್ಲಿ ಈ ಕೊಲೈ ಆಗುತ್ತಲ್ಲ ಅದು ಈ ಕೊಲೈ ಬಹಳ ಜನರೇಷನ್ ವರೆಗೆ ಕಲ್ಚರ್ ಮಾಡಿದರೆ, ಇಲ್ಲಿ ಡೆವಲಪ್ ಆಗುವ ಈ ಕೊಲೈಗಳು ಹೆವಿ ಈ ಕೊಲೈ ಆಗಿರುತ್ತೆ. ಅವುಗಳಲ್ಲಿ ನೈಟ್ರೋಜನ್ ಹೆವಿ DNA ಇರುತ್ತೆ. ಬಿಕಾಸ್ ನೈಟ್ರೋಜನ್ ಇಸ್ ಎ ಕಾಂಪೋನೆಂಟ್ ಆಫ್ ನೈಟ್ರೋಜನಸ್ ಬೇಸಿಸ್. ನೈಟ್ರೋಜನಸ್ ಬೇಸಿಸ್ ಇದೆಯಲ್ಲ, ಅಡೆನೈನ್, ಗುವಾನೈನ್, ಸೈಟೋಸಿನ್ ಅಂಡ್ ಥೈಮಿನ್, ಅವುಗಳಲ್ಲಿ ನೈಟ್ರೋಜನ್ ಇರುತ್ತೆ. ಸೇಮ್ ಆ ನೈಟ್ರೋಜನಸ್ ಬೇಸ್ ಆರ್ ದಿ ಕಾಂಪೋನೆಂಟ್ ಆಫ್ DNA. ಸೊ ಅಲ್ಲಿ ಹೊಸ DNA ರೆಡಿ ಆಗುತ್ತೆ ಅಂದ್ರೆ ಅದು N15 ನೈಟ್ರೋಜನ್ ಇಂದನೇ ಆಗಿರುತ್ತೆ. ಸೊ ಇಲ್ಲಿ ಹೆವಿ DNA ಆಗುತ್ತೆ ಇನ್ನ ಈ ಕೊಲಾಯ್ದಲ್ಲಿ. ಇಲ್ಲಿ ಲೈಟ್ DNA ಡೆವಲಪ್ ಆಗಿರುತ್ತೆ, ಲೈಟ್ DNA ಇನ್ ದಿ ಈ ಕೊಲೈ ಆಫ್ಟರ್ ಸೆವರಲ್ ಜನರೇಷನ್. ಸೊ ಈ ಹೆವಿ DNA ಮತ್ತೆ ಲೈಟ್ DNA ಅನ್ನ ಯಾವ ರೀತಿ ಸಪರೇಟ್ ಮಾಡೋದು ವಿದಿನ್ ಎ ಕಲ್ಚರ್ ಮೀಡಿಯಂ, ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಯಾವ ರೀತಿ ಸಪರೇಟ್ ಮಾಡೋದು, ಅದಕ್ಕೆ ಇವರೊಂದು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ, ದಟ್ ಇಸ್ ಎ ಸೀಸಿಯಂ ಕ್ಲೋರೈಡ್, CsCl2. ಓಕೆ, ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್, ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್, ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಟೆಕ್ನಿಕ್ ಇವರು ಯೂಸ್ ಮಾಡ್ತಾರೆ ಜಸ್ಟ್ ಟು ಸೆಪರೇಟ್ ದಿ ಹೆವಿ ಐಸೋಟೋಪಿಕ್ DNA ಕಂಟೈನಿಂಗ್ ಈ ಕೊಲೈ ಅಂಡ್ ಲೈಟ್ ಐಸೋಟೋಪಿಕ್ DNA ಕಂಟೈನಿಂಗ್ ಈ ಕೊಲೈನ ಸೆಪರೇಟ್ ಮಾಡಲಿಕ್ಕೆ. ಸೆಂಟ್ರಿಫ್ಯೂಗೇಷನ್ ಅಂದ್ರೆ ಏನು? ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್. It is usually centrifugation which is used to separate the molecules on the basis of molecular weight. Next, ಹಾಗಾದ್ರೆ ನೆಕ್ಸ್ಟ್ ಇವರು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ರು ನೋಡಿ. ಇನಿಷಿಯಲಿ ಏನ್ ಮಾಡಿದ್ರು ನೋಡಿ, ಇನಿಷಿಯಲಿ ಕಲ್ಚರ್ಡ್ E. coli, initially cultured E. coli in N15, that is a N15 containing an ammonium chloride, N15 medium for several generation. ಬಹಳಷ್ಟು ಜನರೇಷನ್ಗೆ ಈ ಕೊಲೈನ ಕಲ್ಚರ್ ಮಾಡಿದ್ದಾರೆ ಇನ್ ದಿ N15 ಮೀಡಿಯಂ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ,
ಆಲ್ ದಿ DNA ಆಫ್ E. coli ಆರ್ ವಿತ್ N15, ದಟ್ ಇಸ್ ಎ ಹೆವಿ DNA ಆಗುತ್ತೆ. ನೆಕ್ಸ್ಟ್ ಲೇಟರ್ ಟ್ರಾನ್ಸ್ಫರ್ಡ್ ಟು light DNA. Later it is transferred to N14 medium. ಇದನ್ನ N14 ಮೀಡಿಯಂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂಡ್ N14ಗೆ E. coli ಟ್ರಾನ್ಸ್ಫರ್ ಮಾಡಿದ ಮೇಲೆ ನೆಕ್ಸ್ಟ್ ಅಬ್ಸರ್ವ್ಡ್ ಪೀರಿಯಾಡಿಕಲಿ, ಪ್ರತಿ ಎವ್ರಿ 20 ಮಿನಿಟ್ಸ್ಗೆ ಏನ್ ಚೇಂಜಸ್ ಆಗುತ್ತೆ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ಡ್ periodically means after every generation, ಪ್ರತಿ 20 ನಿಮಿಷದ ನಂತರ ಏನ್ ಚೇಂಜ್ ಆಗುತ್ತೆ ಅದನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಆಗುತ್ತೆ ಅಂತ ನೋಡ್ತಾ ಹೋಗಿದ್ದಾರೆ. ನೋಡಿ, ಅದರ ಬಗ್ಗೆ ಒಂದು ಇಮೇಜ್ ಕೊಟ್ಟಿದ್ದಾರೆ NCERT ಅಲ್ಲಿ, ಅದೇ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹೌ ಇಟ್ ಹ್ಯಾಪನ್ಡ್, ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಇನಿಷಿಯಲಿ E. coli ಇದೆ. ಓಕೆ, ನಮಗೆ ಏನ್ ಮಾಡಬೇಕಾಗಿದೆ, ಯಾವ ರೀತಿ DNA ರೆಪ್ಲಿಕೇಶನ್ ಆಗುತ್ತೆ ಅದು ನೋಡಬೇಕಾಗಿದೆ. ಫಸ್ಟ್ ಏನ್ ಮಾಡಿದ್ರು, ಇನಿಷಿಯಲಿ E. coli ವಾಸ್ ಕಲ್ಚರ್ಡ್ ಇನ್ ಎ N15 ಕಂಟೈನಿಂಗ್ ನ್ಯೂಟ್ರಿಯೆಂಟ್ ಮೀಡಿಯಂ. ಸೊ ಇಲ್ಲಿ N15 ಕಂಟೈನಿಂಗ್ ನ್ಯೂಟ್ರಿಯೆಂಟ್ ಮೀಡಿಯಂ ಇದೆ. ದೆನ್ ಕಂಟಿನ್ಯೂಸ್ಲಿ N15 ಕಂಟೈನಿಂಗ್ ನ್ಯೂಟ್ರಿಯೆಂಟ್ ಮೀಡಿಯಂ ಮೇಲೆ ಕಲ್ಚರ್ ಆದಮೇಲೆ ಆಲ್ ದಿ DNA, ವಾಟ್ ಎವರ್ ದ ನ್ಯೂಲಿ ಸಿಂಥಸೈಸ್ಡ್ DNA, ಆಲ್ ದಿ ಆರ್ ವಿತ್ ದಿ N15 ಕಂಟೈನಿಂಗ್ ಓನ್ಲಿ. ಸೊ ಇಲ್ಲಿ ಎರಡು DNA ಅಲ್ಲಿ ನೈಟ್ರೋಜನಸ್ ಬೇಸ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಹೆವಿ DNA ಆಗ್ತಾ ಹೋಗುತ್ತೆ. ಇದರಲ್ಲಿರುವ ನೈಟ್ರೋಜನಸ್ ಬೇಸ್ ಎಲ್ಲ N15 ಇರುತ್ತೆ. ದೆನ್ ಆಫ್ಟರ್ ದಟ್ ದೇ ಟ್ರಾನ್ಸ್ಫರ್ಡ್ ಇನ್ ದಿ N14 ಮೀಡಿಯಂ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ N14 ಮೀಡಿಯಂ ಅಲ್ಲಿ ಈ E. coli ಸೆಲ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ E. coli ಸೆಲ್ ಅಲ್ಲಿ ಈಗೇನಿದೆ ಅದರಲ್ಲಿ N14 ಮೀನ್ಸ್ N14 ಅಲ್ಲಿ ಮತ್ತೆ ಇನ್ಕಾರ್ಪೊರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ DNA ಸಿಂಥಸೈಸ್ ಆಗುತ್ತಲ್ಲ, ಅದು N14 ಇಂದ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ಪ್ರತಿ 20 ಮಿನಿಟ್ಸ್ ಆದ ನಂತರ ಅಬ್ಸರ್ವೇಷನ್ ಮಾಡ್ತಾ ಹೋಗಿದ್ದಾರೆ. 20 ಮಿನಿಟ್ಸ್ ಅದಕ್ಕೆ ಇದು ಜನರೇಷನ್ 1 ಅಂತ ಹೇಳ್ತೀವಿ. ಸೊ ಇನಿಷಿಯಲಿ ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಅದು ಮುಂಚೆ ರೆಡಿ ಆದದ್ದು N15 DNA. ಓಕೆ, N15 ಇವು ಎರಡು DNA ಸ್ಟ್ಯಾಂಡ್ ಸೆಪರೇಟ್ ಆಯ್ತು, ಇವೆರಡು ಟೆಂಪ್ಲೇಟ್ DNA ಸ್ಟ್ಯಾಂಡ್ ಆಯ್ತು. ಬೋತ್ ದೇ ಆರ್ ದಿ ಟೆಂಪ್ಲೇಟ್ DNA ಸ್ಟ್ಯಾಂಡ್. ಅಂಡ್ ಲೇಟರ್ ಆನ್ ಆಮೇಲೆ ಸಿಂಥಸೈಸ್ ಆದಂತ DNA ಇದೆಯಲ್ಲ, ಅದು N14 DNA ಆಗಿದೆ. ಆಮೇಲೆ ಇದು ಹೊಸ ನ್ಯೂ ಕಾಂಪ್ಲಿಮೆಂಟರಿ DNA ಸಿಂಥಸೈಸ್ ಆಗಿದೆ. ಅಂಡ್ ದಟ್ ಕಂಟೆನ್ಸ್ N14 ಮೀಡಿಯಂ, ಅದು N14 ಮೀಡಿಯಂ ಇಂದ ಆಗಿದೆ. ಸೊ ಇಲ್ಲಿ ಏನಾಯ್ತು, ಒಂದು ಸ್ಟ್ಯಾಂಡ್ ಹೆವಿ ಸ್ಟ್ಯಾಂಡ್, ಒಂದು ಸ್ಟ್ಯಾಂಡ್ ಲೈಟ್ ಸ್ಟ್ಯಾಂಡ್, ಎರಡು ಸೇರಿ ಹೈಬ್ರಿಡ್ ಸ್ಟ್ಯಾಂಡ್ ತರ ಆಗಿದೆ. ಸೊ ಇದು ಫಸ್ಟ್ ಜನರೇಷನ್ಗೆ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಏನಾಗಿದೆ ನೋಡಿ, ಮೀನ್ಸ್ ಆಫ್ಟರ್ 40 ಮಿನಿಟ್ಸ್, 20 ಮಿನಿಟ್ಸ್ ಪ್ಲಸ್ ನೆಕ್ಸ್ಟ್ 20 ಮಿನಿಟ್ಸ್, ದಟ್ ಇಸ್ ಆಫ್ಟರ್ 40 ಮಿನಿಟ್ಸ್ ಅಂತ ಹೇಳೋಣ. ಈ ಎಲ್ಲ ಸ್ಟ್ಯಾಂಡ್ಗಳು ಮತ್ತೆ ಸಪರೇಟ್ ಆಗುತ್ತೆ. ಆಲ್ ದಿ ಸ್ಟ್ಯಾಂಡ್ಸ್ ದೇ ವಿಲ್ ಗೆಟ್ ಸಪರೇಟ್ ಆಗಿ ಇಲ್ಲೇನಾಗಿದೆ ನೋಡಿ, ಇದು ಎರಡು ರೆಡ್ ಕಲರ್ ಇದೆಯಲ್ಲ, ಅದು ಪೇರೆಂಟಲ್ ಸ್ಟ್ಯಾಂಡ್, ಅವು ಎರಡು ಸಪರೇಟ್ ಆಯ್ತು. ಇದು ಒಂದು ಸ್ಟ್ಯಾಂಡ್ ಸಪರೇಟ್ ಆಗಿದೆ ನೋಡಿ. ಆಮೇಲೆ ಇಲ್ಲಿರುವಂತ ಗ್ರೀನ್ ಕಲರ್ ಸ್ಟ್ಯಾಂಡ್ ಇದೆ, ಅದು ಒಂದು ಸಪರೇಟ್ ಆಗಿದೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀನಿ, ಎರಡು ಸ್ಟ್ಯಾಂಡ್ ಸಪರೇಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ಒಂದು ರೆಡ್ ಸ್ಟ್ಯಾಂಡ್ ಇದೆ, ಇದು ರೆಡ್ ಸ್ಟ್ಯಾಂಡ್ ಅಂದ್ರೆ N15 ಸ್ಟ್ಯಾಂಡ್. ಅಂಡ್ ಒಂದು ಅದ್ರ ಜೊತೆಗೆ ಗ್ರೀನ್ ಸ್ಟ್ಯಾಂಡ್ ಇತ್ತು, ಗ್ರೀನ್ ಕಲರ್, ದಟ್ ಇಸ್ N14 ಸ್ಟ್ಯಾಂಡ್ ಇತ್ತು, ಅದು ಇಲ್ಲಿ ಸಪರೇಟ್ ಆಗಿದೆ ನೋಡಿ, ಈ ರೀತಿ ಸಪರೇಟ್ ಆಗಿದೆ. ಈಗ ಇಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಸೇಮ್ ಆಸ್ ಇಟ್ ಈಸ್ N14 ಇರೋದ್ರಿಂದ ನ್ಯೂಲಿ ಸಿಂಥಸೈಸ್ ಸ್ಟ್ರಾಂಡ್ ವಿತ್ N14 ಕಂಟೈನಿಂಗ್ ಮೀಡಿಯಂ ಆಗಿದೆ. ಈ ರೀತಿ ಇಲ್ಲಿ N14 ಕಂಟೈನಿಂಗ್ ಮೀಡಿಯಂ ಆಗ್ತಾ ಹೋಯ್ತು. ಸೊ ಆಸ್ ಇಟ್ ಈಸ್ N14 ಆಗ್ತಾ ಹೋಗಿದೆ. ಸೊ ಅಲ್ಟಿಮೇಟ್ಲಿ ಇಲ್ಲೇನಾಗಿದೆ, ವಾಟ್ ಈಸ್ ಹ್ಯಾಪನ್. ಸೊ ಇಲ್ಲಿ ಕಂಪ್ಲೀಟ್ N14 ಅಂದ್ರೆ ಇಟ್ ಇಸ್ ದ ಲೈಟ್ DNA, ಇಲ್ಲಿ N14 M15 ಅಂದ್ರೆ ಹೈಬ್ರಿಡ್ DNA, ಇದು ಹೈಬ್ರಿಡ್ DNA, ಇಲ್ಲಿ ಲೈಟ್ DNA, ಕಂಪ್ಲೀಟ್ ಲೈಟ್ DNA ಮಾಲಿಕ್ಯೂಲ್ ಆಗಿದೆ. ಬಟ್ ಇದು ಯಾವ್ದ್ರಲ್ಲಿ ಆಗ್ತಾ ಇದೆ, ವಿದಿನ್ ದಿ E. coli ಸೆಲ್ಸ್ ಅಲ್ಲಿ. ಅದನ್ನ ಸಪರೇಟ್ ಹೆಂಗ್ ಮಾಡೋದು, ಅದಕ್ಕಾಗಿ ಇವರು ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಕೇಶನ್ ಯೂಸ್ ಮಾಡಿದ್ದಾರೆ. ಸೊ ಆ ಮಾಲಿಕ್ಯೂಲ್ಸ್ ಅನ್ನ E. coli ಸೆಲ್ಸ್ ಅನ್ನ ಸೆಂಟ್ರಿಫಿಕೇಶನ್ ಮಾಡಿದ ಮೇಲೆ ಇಲ್ಲಿ ಟೆಸ್ಟ್ ಟ್ಯೂಬ್ ಇದೆ. ಟೆಸ್ಟ್ ಟ್ಯೂಬ್ ಅಲ್ಲಿ DNA ಇಫ್ ಇಟ್ ಇಸ್ ಅಕ್ಯುಪೈಡ್ ಅಟ್ ದಿ ಬಾಟಮ್ ಅಂದ್ರೆ ಅದು ಹೆವಿ ಇದೆ. ಬೋತ್ ದಿ ಸ್ಟ್ಯಾಂಡ್ಸ್ ಆರ್ N15 ಕಂಟೈನಿಂಗ್ ಸ್ಟ್ಯಾಂಡ್ಸ್ ಇದೆ ಅಂತ, ಅದು ಹೆವಿ ಸ್ಟ್ಯಾಂಡ್ ಆಯ್ತು. ಇಫ್ ದ DNA is occupied at the middle of the test tube, ಟೆಸ್ಟ್ ಟ್ಯೂಬಿನ ಮಧ್ಯದಲ್ಲಿ ಅಕ್ಯುಪೈ ಆಗಿದೆ ಅಂದ್ರೆ ಅದು ಹೈಬ್ರಿಡ್ DNA ಇದೆ. ದಟ್ ಇಸ್ ಒನ್ ಈಸ್ N14 ಕಂಟೈನಿಂಗ್ ಅಂಡ್ ಒನ್ ಈಸ್ N15 ಕಂಟೈನಿಂಗ್ DNA ಮಾಲಿಕ್ಯೂಲ್ ಇದೆ. ದೆನ್ ಸೆಕೆಂಡ್ ಜನರೇಷನ್ ಅಲ್ಲಿ ನೋಡಿದಾಗ ಅಲ್ಲಿ ಎರಡು ಬ್ಯಾಂಡ್ ಆಗಿದೆ.
ಒಂದು one band is at the middle of the test tube that represent the hybrid DNA. Okay, ಇಲ್ಲಿ hybrid DNA ಇದೆಯಲ್ಲ, that is a N14 N15 strand ಇದೆ ಅದರಲ್ಲಿ. One strand of the DNA molecule is N14 and another strand of the DNA molecule is N15 containing. Then next ಇನ್ನೊಂದು band ರೆಡಿ ಆಗಿದೆ at the tip of the test tube where both the strands with N14 N14 containing. ಅಂದ್ರೆ ಅದು light DNA, ಇದು hybrid DNA ಅಂತ ರೆಡಿ ಆಗಿದೆ. With this, Michelson and Stahl, they concluded that DNA will show the semi-conservative type of DNA replication. Okay, ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ which is given in the NCERT only. ಒಂದು ಪ್ರಾಬ್ಲಮ್, ಈ Michelson and Stahl ಎಕ್ಸ್ಪೆರಿಮೆಂಟ್ ಇದೆಯಲ್ಲ ಅದರ ರಿಲೇಟೆಡ್ ಒಂದು ಪ್ರಾಬ್ಲಮ್ ಇದೆ. ಯಾವ ರೀತಿ ಸಾಲ್ವ್ ಮಾಡ್ಬೋದು ನೋಡಿ ಇಲ್ಲಿ. If E. coli was allowed to grow for 80 minutes, ಒಂದು E. coli ಅನ್ನ 80 ಮಿನಿಟ್ಸ್ಗೆ ಗ್ರೋ ಮಾಡಲಿಕ್ಕೆ ಅಲೋ ಮಾಡೋಣ. Then what would be the proportion of light to, ಇದು 2 ಆಗಬೇಕಾ, TO2, light to hybrid densities DNA. ಲೈಟ್ ಮತ್ತೆ ಹೈಬ್ರಿಡ್ ಡೆನ್ಸಿಟಿ DNA ಗೆ ಏನು ಪ್ರಪೋರ್ಷನ್ ಇದೆ ನೋಡಿ ಇಲ್ಲಿ ಹೆಂಗಾಗುತ್ತೆ. Michelson and Stahl ಎಕ್ಸ್ಪೆರಿಮೆಂಟೇ ಮಾಡೋಣ ನಾವು. ಫಸ್ಟ್ ನಾನು ಇಲ್ಲಿ ಲೈನ್ ಮಾಡೋ ಬದಲಾಗಿ ಡೈರೆಕ್ಟ್ಲಿ N15 ಅಂತ ಬರಿತೀನಿ. ಈ ರೀತಿ ಡೈರೆಕ್ಟ್ಲಿ ಎಕ್ಸಾಮಲ್ಲಿ ಕ್ವಶನ್ ಬಂದಾಗ ಈ ರೀತಿ ಮಾಡಿ. N15 ಅಂದರೆ ಅದು N15 ಕಂಟೈನಿಂಗ್ ಸ್ಟ್ಯಾಂಡ್, ಇನ್ನೊಂದು N15 ಅಂದರೆ ಇದು ಕೂಡ N15 ಕಂಟೈನಿಂಗ್ ಸ್ಟ್ಯಾಂಡ್. ಓಕೆ, ಇನಿಷಿಯಲ್ ಆಯ್ತು ಇದು. ದೆನ್ ನೆಕ್ಸ್ಟ್ ಏನು ಮಾಡಿದ್ದಾರೆ, ಅದನ್ನ N14ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. N14 ಮೀಡಿಯಂಗೆ, ನ್ಯೂಟ್ರಿಯನ್ ಮೀಡಿಯಂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಆಫ್ಟರ್ ದಿ 20 ಮಿನಿಟ್ಸ್ ಇದನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. ಏನಾಗುತ್ತೆ, ಈ ಎರಡೂ ಸ್ಟ್ಯಾಂಡ್ ಸಪರೇಟ್ ಆಗುತ್ತೆ. N15 ಸಪರೇಟ್ ಆಯಿತು, ಮತ್ತೆ ಇಲ್ಲಿ N15 ಇದೆಯಲ್ಲ ಇದು ಸಪರೇಟ್ ಆಯಿತು. ಇವುಗಳ ಸೈಡಲ್ಲಿ ಏನಾಗುತ್ತೆ, ದಟ್ ಇಸ್ N14 ಕಂಟೈನಿಂಗ್ ನ್ಯೂ ಡಾಟರ್ DNA ಸಿಂಥಸೈಸ್ ಆಯಿತು. ಇಲ್ಲಿ N14 ಕಂಟೈನಿಂಗ್ ನ್ಯೂ ಡಾಟರ್ DNA, ಕಾಂಪ್ಲಿಮೆಂಟರಿ DNA ಸಿಂಥಸೈಸ್ ಆಗುತ್ತೆ. ದೆನ್ ಆಫ್ಟರ್ ದ್ಯಾಟ್ ಮತ್ತೆ ಏನು ಮಾಡಿದ್ದಾರೆ ನೋಡಿ, ವಾಟ್ ದೇ ಡಿಡ್, ಅಗೈನ್ ಇಟ್ ಈಸ್ ಟ್ರಾನ್ಸ್ಫರ್ಡ್, ಮೀನ್ಸ್ ದೇ ಕೆಪ್ಟ್ ಇನ್ ದಿ ಸೇಮ್ ನ್ಯೂಟ್ರಿಯೆಂಟ್ ಮೀಡಿಯಂ. ಅದೇ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಕಂಟಿನ್ಯೂ ಗ್ರೋ ಆಗಲಿಕ್ಕೆ ಬಿಟ್ಟಿದ್ದಾರೆ. ಮೀನ್ಸ್ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಏನಿದೆ ಸೇಮ್ ಆಸ್ ಇಟ್ ಈಸ್ N14 ಇದೆ. ಆಫ್ಟರ್ 40 ಮಿನಿಟ್ಸ್ ನಂತರ ಏನು ರಿಸಲ್ಟ್ ಆಯಿತು ಅಬ್ಸರ್ವೇಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ 80 ಮಿನಿಟ್ಸ್ ರಿಸಲ್ಟ್ ಬೇಕು. ಸೊ ಈ ಎಲ್ಲ ಸ್ಟ್ರ್ಯಾಂಡ್ಗಳ ಮಧ್ಯೆ ಇರುವ ಹೈಡ್ರೋಜನ್ ಬಾಂಡ್ ಮತ್ತೆ ಬ್ರೇಕ್ ಆಗುತ್ತೆ, ಇವೆಲ್ಲವೂ ಟೆಂಪ್ಲೇಟ್ ಆಗ್ತವೆ. ಏನಾಗುತ್ತೆ ನೋಡಿ, ಇದು N15, ಇದು ಒಂದು N15 ಇದೆ. ಸೊ ಅದರ ಜೊತೆಗೆ ಈ N14 ಸ್ಟ್ಯಾಂಡ್ ಕೂಡ ಸಪರೇಟ್ ಆಯಿತು. N14 ಆ್ಯಂಡ್ ಇದು N14 ಕಂಟೈನಿಂಗ್ ಸ್ಟ್ಯಾಂಡ್ ಸಪರೇಟ್ ಆಗಿದೆ. ಸೊ ಇವುಗಳ ಸೈಡಲ್ಲಿ ಕಾಂಪ್ಲಿಮೆಂಟರಿ ನ್ಯೂ DNA ಸ್ಟ್ಯಾಂಡ್ ಆಗುತ್ತೆ. ದಟ್ ಇಸ್ N14, ಇಲ್ಲಿ N14, ದೆನ್ ಇದು N14 ಆ್ಯಂಡ್ ಇದು N14 ಕಂಟೈನಿಂಗ್ ಇದೆ. ಸೊ ಇದು ಆಫ್ಟರ್ ದಿ 40 ಮಿನಿಟ್ಸ್, 40 ನಿಮಿಷದ ನಂತರ ಆಯಿತು. ಇಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇತ್ತು, ಇಲ್ಲಿ 2 ಆಗಿದೆ, ಇಲ್ಲಿ 4 ಆಗಿದೆ. ಆಫ್ಟರ್ ದಿ 60 ಮಿನಿಟ್ಸ್ ಆದ ನಂತರ ಏನು ರಿಸಲ್ಟ್ ಆಗುತ್ತೆ ನೋಡಿ, ಸೇಮ್ ಆಸ್ ಇಟ್ ಈಸ್ N14 ಮೀಡಿಯಂ ಎಲ್ಲಿದೆ, 60 ಮಿನಿಟ್ಸ್ ನಂತರ ಆಫ್ಟರ್ ದಿ 60 ಮಿನಿಟ್ಸ್ ಏನಾಗುತ್ತೆ, ಈಗ ನಾನು N15 N14 ಬರೆಯೋ ಬದಲಾಗಿ ಡೈರೆಕ್ಟ್ಲಿ 15-14 ಬರಿತಾ ಹೋಗ್ತಾ ಇದ್ದೀನಿ, ಯಾಕಂದರೆ ಇದು ಬಹಳ ಇದೆ. ಸೊ ಇಲ್ಲಿ ನೋಡೋಣ, ಇದು 15 ಆ್ಯಂಡ್ 15 ಕಂಟೈನಿಂಗ್ 2 ಸ್ಟ್ಯಾಂಡ್, ಅದು ಟೆಂಪ್ಲೇಟ್ ಆಯಿತು. N14 ಕಂಟೈನಿಂಗ್ ಎಷ್ಟು ಸ್ಟ್ಯಾಂಡ್ ಆಗುತ್ತೆ, ಇವೆಲ್ಲವೂ ಟೆಂಪ್ಲೇಟ್ ಆಗುತ್ತೆ, ಬಿಕಾಸ್ ಇಲ್ಲಿ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ. 1 2 3 4 5 6 ಇವು ಎಲ್ಲವೂ ಟೆಂಪ್ಲೇಟ್ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 14 14 14 14 14 ಆ್ಯಂಡ್ 14. ಸೊ ಇಷ್ಟೊಂದು ಇಲ್ಲಿ ಟೆಂಪ್ಲೇಟ್ ಸ್ಟ್ಯಾಂಡ್ ಆಯಿತು. ಮತ್ತು ಇವುಗಳ ಸೈಡಲ್ಲಿ ನ್ಯೂ ಡಾಟರ್ DNA ಸಿಂಥಸೈಸ್ ಆಗುತ್ತೆ. ಅದು 14 14 14 N14 14 N14 N14 ಆ್ಯಂಡ್ 14 ಕಂಟೈನಿಂಗ್. ಸೊ ಇಲ್ಲಿ 4 ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ಸ್ ಇತ್ತು. ಇದನ್ನು ಕೌಂಟ್ ಮಾಡಿ ನೋಡಿ, ಟೋಟಲಿ 8 ಇದೆ. 1 2 3 4 5 6 ಆ್ಯಂಡ್ ಇದು 2. ಸೊ 8 DNA ಮಾಲಿಕ್ಯೂಲ್ಸ್ ಆಗಿದೆ ಡಬಲ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ನೋಡಬೇಕಾಗಿದೆ, ಅಗೇನ್ ಈ ಕೋಲಾಯ್ ವಾಸ್ ಕೆಪ್ಟ್ ಇನ್ ದಿ ಸೇಮ್ ನ್ಯೂಟ್ರಿಯೆಂಟ್ ಮೀಡಿಯಂ. ಅದೇ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಇಟ್ಟಾಗಿದೆ, ಅಲ್ಲೇ ಇದೆ ಅದು, ಅದನ್ನೇ ಅಲ್ಲೇ ಗ್ರೋ ಮಾಡ್ಲಿಕ್ಕೆ ಅಲೋ ಮಾಡ್ತಾರೆ. ಆ್ಯಂಡ್ ರಿಸಲ್ಟ್ ಅಬ್ಸರ್ವ್ಡ್ ಆಫ್ಟರ್ ದಿ 80 ಮಿನಿಟ್ಸ್. ಈ ಕ್ವಶನ್ ಆನ್ಸರ್ ನಾವು ಇಲ್ಲಿ ನೋಡಬೇಕಾಗಿದೆ. ಆಫ್ಟರ್ 80 ಮಿನಿಟ್ಸ್ ಏನಾಗುತ್ತೆ, ಸೊ ಈ ಎಲ್ಲ ಸ್ಟ್ರ್ಯಾಂಡ್ಗಳು ಮತ್ತೆ ಸಪರೇಟ್ ಆಗುತ್ತೆ. ಆಲ್ ದೀಸ್ ವಿಲ್ ಗೆಟ್ ದಿಸ್ ಸಪರೇಟ್. ಹೆಂಗೆ ಸಪರೇಟ್ ಆಗುತ್ತೆ ನೋಡಿ. ಸೊ ಇಲ್ಲಿ ಫಸ್ಟು 15 ಕಂಟೈನಿಂಗ್ 2 ಸ್ಟ್ಯಾಂಡ್ ಇದೆ, ಅವು 2 ಸಪರೇಟ್ ಆಯಿತು. 14 ಕಂಟೈನಿಂಗ್ ಎಷ್ಟಿದೆ, ಇವು ಎಲ್ಲವೂ ಸಪರೇಟ್ ಆಗುತ್ತೆ. 1 2 3 4 5 6 7 8 9 10 11 12 13 14 ಸ್ಟ್ಯಾಂಡ್ ಇದೆ, ಅವು ಎಲ್ಲವೂ ಟೆಂಪ್ಲೇಟ್ ಆಗ್ತಾ ಇದೆ ನೋಡಿ. ಈಗ ಆಲ್ ದೀಸ್ ಬಿಹೇವ್ ಆಸ್ ಎ ಟೆಂಪ್ಲೇಟ್. 1
2 3 4 5 6 7 8 9 10 11 12 13 and 14 ಸ್ಟ್ರಾಂಡ್. ಮತ್ತೆ ಇವುಗಳ ಎಲ್ಲದರ ಸೈಡ್ ಅಲ್ಲಿ ಇಲ್ಲಿ 14 ಆಡ್ ಆಗ್ತಾ ಹೋಗುತ್ತೆ. ನ್ಯೂ DNA ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಇಲ್ಲಿ ನ್ಯೂ DNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಹೋಗುತ್ತೆ ಲೈಕ್ ದಿಸ್. ಈ ರೀತಿ ಹೊಸ DNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಹೋಗ್ತಾ ಇದೆ. ಸೊ ಟೋಟಲಿ ಇಲ್ಲಿ ಸಿಂಥಸೈಸ್ ಆಗಿರುವಂತ ಹೊಸ DNA ಮಾಲಿಕ್ಯೂಲ್ಸ್ ಇದೆಯಲ್ಲ, ಎಷ್ಟಿದೆ ನೋಡಿ. ಇದು ಒಂದು ಸ್ಟ್ರಾಂಡ್ 15, ಒಂದು ಸ್ಟ್ರಾಂಡ್ 14 ಕಂಟೈನಿಂಗ್ ಇದೆ. ಸೊ ಇವು ಎರಡು ಏನಾಯ್ತು, 2R, ದೇ ಆರ್ ದಿ ಹೈಬ್ರಿಡ್ DNA ಆದವು. ದೀಸ್ 2 ಆರ್ ದಿ ಹೈಬ್ರಿಡ್ DNA ಮಾಲಿಕ್ಯೂಲ್ಸ್. ಅಂಡ್ ದೀಸ್ 14 ಆರ್, ಈ ಟೋಟಲ್ 14 ಮಾಲಿಕ್ಯೂಲ್ಸ್ ಇದೆಯಲ್ಲ, ದೀಸ್ 14 ಆರ್ ಲೈಟ್ DNA ಮಾಲಿಕ್ಯೂಲ್ಸ್. These 14 are the light DNA molecules. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ಏನ್ ಪ್ರಪೋರ್ಷನ್ ಕೇಳಿದ್ದಾರೆ, ವಾಟ್ ಈಸ್ ದಿ ಪ್ರಪೋರ್ಷನ್ ಆಫ್ ಲೈಟ್ ಟು ಹೈಬ್ರಿಡ್ DNA? ಸೊ ಕ್ವಶನ್ ಪ್ರಕಾರ ಆನ್ಸರ್ ಏನಾಗುತ್ತೆ ನೋಡಿ, ಲೈಟ್ ಟು ಹೈಬ್ರಿಡ್ DNA ಎಷ್ಟಾಗಿದೆ, ಲೈಟ್ 14 ಮಾಲಿಕ್ಯೂಲ್ಸ್ ಇದೆ, ಲೈಟ್ DNA ಮಾಲಿಕ್ಯೂಲ್ಸ್, ಅಂಡ್ ಹೈಬ್ರಿಡ್ 2 ಇದೆ. ಸೊ ಇದು ರೇಷಿಯೋ ಬಂತು. ಆರ್ ಇದನ್ನೇ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಇದು ಎಷ್ಟಾಯ್ತು, 7:1 ರೇಷಿಯೋ ಬರ್ತಾ ಇದೆ. So it is the answer. Okay, next nodona. There is one more scientist, Michelson and Stahl. They given the experimental evidence for the semi-conservative of DNA replication in the E. coli by using heavy isotopic and light isotopic nitrogen. Then Taylor et al. Anta bartare. Taylor and his co-workers, they proved semi-conservative replication. They proved the semi-conservative replication they proved the semi-conservative replication in eukaryotes. Eukaryotes ಅಲ್ಲೂ ಕೂಡ semi-conservative replication ಆಗುತ್ತೆ ಅಂತ ಇವರು ಪ್ರೂವ್ ಮಾಡಿದ್ದಾರೆ. ಯಾವುದರಲ್ಲಿ ನೋಡಿ, in a plant Vicia faba plant, or we can say ಇದನ್ನ ಕಾಮನ್ ಆಗಿ ಫಾಬಾ ಬೀನ್ ಪ್ಲಾಂಟ್ ಅಂತ ಹೇಳ್ತೀವಿ. ಕಾಮನ್ಲಿ ಇದರ ಹೆಸರು ಫಾಬಾ ಬೀನ್ ಪ್ಲಾಂಟ್. ಈ ಪ್ಲಾಂಟ್ ಅಲ್ಲಿ ಇವರು ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಆಗುತ್ತೆ ಅಂತ, ಯೂಕ್ಯಾರಿಯೋಟ್ಸ್ ಅಲ್ಲೂ ಕೂಡ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಆಗುತ್ತೆ ಅಂತ ಪ್ರೂವ್ ಮಾಡಿ ಹೇಳಿದ್ದಾರೆ. ಹೆಂಗೆ ನೋಡಿ, ಬೈ ಯೂಸಿಂಗ್ ಟ್ರಿಟಿಯೇಟೆಡ್ ಥೈಮಿಡಿನ್ ಆರ್ ರೇಡಿಯೋ ಆಕ್ಟಿವ್ ಥೈಮಿಡಿನ್ ಯೂಸ್ ಮಾಡಿ, ಬೈ ಯೂಸಿಂಗ್ ಟ್ರಿಟಿಯೇಟೆಡ್ ಥೈಮಿಡಿನ್ ಮಾಲಿಕ್ಯೂಲ್ ಆರ್ ರೇಡಿಯೋಆಕ್ಟಿವ್ ಥೈಮಿಡಿನ್ ಮಾಲಿಕ್ಯೂಲ್ ಯೂಸ್ ಮಾಡಿಕೊಂಡು ಇಲ್ಲಿಯೂ ಕೂಡ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಆಗುತ್ತೆ ಅಂತ ಟೇಲರ್ ಅಂಡ್ ಹಿಸ್ ಕೋ ವರ್ಕರ್ಸ್ ಪ್ರೂವ್ ಮಾಡಿದ್ದಾರೆ. ನೆಕ್ಸ್ಟ್ ಕೇರ್ನ್ಸ್ ಇನ್ ದಿ 1963, ಇವ್ರು ಏನ್ ಮಾಡಿದ್ದಾರೆ ನೋಡಿ, ಕೇರ್ನ್ಸ್ ಆಲ್ಸೋ ಪ್ರೂವ್ಡ್ ದಿ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಇನ್ ರಿಮೈನಿಂಗ್ ಪ್ರೋಕ್ಯಾರಿಯೋಟ್ಸ್. ಮತ್ತೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇಲ್ಲಿ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಗುತ್ತಲ್ಲ, ಇವರು ಒಂದು ಮಾಡೆಲ್ ಪ್ರಪೋಸ್ ಮಾಡಿದ್ದಾರೆ. ಅದು ಥೀಟಾ ಮಾಡೆಲ್ ಆಫ್ ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಲೆಟರ್ ಥೀಟಾ, ಗ್ರೀಕ್ ಲೆಟರ್ ಬರಿತೀವಲ್ಲ ಈ ರೀತಿ, ದಟ್ ಇಸ್ ನಾನು ಬೇಕಾದ್ರೆ ವರ್ಡಿಂಗ್ ಅಲ್ಲಿ ಬರಿತಾ ಇದ್ದೀನಿ. ಥೀಟಾ ಮಾಡೆಲ್ ಆಫ್ ರೆಪ್ಲಿಕೇಶನ್ ಇವರು ಪ್ರಪೋಸ್ ಮಾಡಿದ್ದಾರೆ. ಥೀಟಾ ಮಾಡೆಲ್ ಆಫ್ ರೆಪ್ಲಿಕೇಶನ್. ಥೀಟಾ ಮಾಡೆಲ್ ಆಫ್ ರೆಪ್ಲಿಕೇಶನ್ ಅಂದ್ರೆ ಏನು? During the replication, in the certain stages of DNA replication, DNA resembles like a letter theta. DNA ಅದು ನೋಡ್ಲಿಕ್ಕೆ ಲೆಟರ್ ಥೀಟಾ ತರ ಕಾಣಿಸುತ್ತೆ, ಅದಕ್ಕೆ ಥೀಟಾ ಮಾಡೆಲ್ ಆಫ್ ರೆಪ್ಲಿಕೇಶನ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್. ಈಗ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಬೋತ್ ದಿ ಸ್ಟ್ರಾಂಡ್ಸ್ ದೇ ಗೆಟ್ ಸಪರೇಟ್. ಎರಡು ಸ್ಟ್ರಾಂಡ್ ಮಧ್ಯೆ ಇರೋ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ, ಎರಡು ಸ್ಟ್ರಾಂಡ್ ಸಪರೇಟ್ ಆದವು. ಸೊ ಸಪರೇಟ್ ಆದ ನಂತರ ಇಲ್ಲಿ ನ್ಯೂ ಡಾಟರ್ DNA ಸಿಂಥಸೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ 5' to 3' ಡೈರೆಕ್ಷನ್. ಇದು ಈ ಕಡೆಗೆ ಇಲ್ಲಿ ಈ ಕಡೆ ಆಗ್ತಾ ಇದೆ. ಈ ಕಡೆ ಈ ರೀತಿ ಆಗ್ತಾ ಇದ್ರೆ ಹೌ ಇಟ್ ವಿಲ್ ಲುಕ್ಸ್, ಇಟ್ ರಿಸೆಂಬಲ್ಸ್ ಲೈಕ್ ಎ ಲೆಟರ್ ಥೀಟಾ. ಓಕೆ, ಲೆಟರ್ ಥೀಟಾ ತರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಥೀಟಾ ಮಾಡೆಲ್ ಆಫ್ DNA ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, machinery and enzymes of DNA replication or mechanism of DNA replication. ಈ DNA replication ಆಕ್ಚುಲಿ ಯಾವ ರೀತಿ ಆಗುತ್ತೆ
ಏನು ಮೆಕ್ಯಾನಿಸಮ್ ಇಲ್ಲಿ ಫಾಲೋ ಆಗುತ್ತೆ ಅದನ್ನು ನೋಡೋಣ. ಓಕೆ, ಸೊ ಫಸ್ಟ್ ನೋಡೋಣ ದ ಎಂಜೈಮ್ಸ್ ರಿಕ್ವೈರ್ಡ್. ಫಸ್ಟ್ ಯು ಕ್ಯಾನ್ ಸಿ ಹಿಯರ್ ದ ಎಂಜೈಮ್ಸ್ ರಿಕ್ವೈರ್ಡ್ ಫಾರ್ ದಿ DNA ರೆಪ್ಲಿಕೇಶನ್. ಯಾವ ಎಂಜೈಮ್ಸ್ಗಳು ಬೇಕಾಗುತ್ತೆ? ಒಂದು ಹೆಲಿಕೇಜ್ ಎಂಜೈಮ್ಸ್ ಬೇಕಿಲ್ಲಿ. ದ ಫಸ್ಟ್ ಒನ್ ಈಸ್ ಹೆಲಿಕೇಜ್ ಎಂಜೈಮ್. ದೆನ್ ಸೆಕೆಂಡ್ ಒನ್ ಇಸ್ ಎ ಸಿಂಗಲ್ ಸ್ಟ್ಯಾಂಡ್ ಬೈಂಡಿಂಗ್ ಪ್ರೋಟೀನ್ ಅಂತ ಹೇಳ್ತೀವಿ, SSB ಅಂತ ಹೇಳ್ತೀವಿ. ಹೆಲಿಕೇಜ್ ಎಂಜೈಮ್ ಏನು ಮಾಡುತ್ತೆ ನೋಡಿ, ಇದು ಬ್ರೇಕ್ ದಿ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದಿ ಟೂ ಸ್ಟ್ಯಾಂಡ್ಸ್ ಆಫ್ DNA. ಏನು ಮಾಡುತ್ತೆ? ಬ್ರೇಕ್ ದಿ ಹೈಡ್ರೋಜನ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಬರುತ್ತೆ SSB, ನಥಿಂಗ್ ಬಟ್ ಸಿಂಗಲ್ ಸ್ಟ್ಯಾಂಡ್ ಬೈಂಡಿಂಗ್ ಪ್ರೋಟೀನ್ ಅಂತ ಹೇಳ್ತೀವಿ. ಇದು ಸಿಂಗಲ್ ಸ್ಟ್ಯಾಂಡ್ ಬೈಂಡಿಂಗ್ ಪ್ರೋಟೀನ್, SSB ಆರ್ ಸಿಂಗಲ್ ಸ್ಟ್ಯಾಂಡ್ ಬೈಂಡಿಂಗ್ ಪ್ರೋಟೀನ್ ಇದೆ ಇದು. ಇದೇನು ಮಾಡುತ್ತೆ? ದಿಸ್ ಇಸ್ ದಿ ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್ ಪ್ರೋಟೀನ್ ಕೂಡ ಅಂತ ಹೇಳ್ತೀವಿ. ಅಂದ್ರೆ ಮತ್ತೆ ಹೆಲಿಕ್ಸ್ ಅನ್ನ ಫಾರ್ಮೇಶನ್ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ಇದು ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್, ಇಟ್ ಇಸ್ ಎ ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್ ಪ್ರೋಟೀನ್ ಇದೆ. ದಿಸ್ ಒನ್ ಇಸ್ ಎ ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್ ಪ್ರೋಟೀನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರುತ್ತೆ ದಟ್ ಇಸ್ ಎ ಗೈರೇಜ್ ಎಂಜೈಮ್. ಗೈರೇಜ್ ಎಂಜೈಮ್ ಇದೆ, ಇಟ್ ಈಸ್ ಫೌಂಡ್ ಓನ್ಲಿ ಇನ್, ಗೈರೇಜ್ ಎಂಜೈಮ್ ಇದೆಯಲ್ಲ, ಇಟ್ ಈಸ್ ಎ ಫೌಂಡ್ ಓನ್ಲಿ ಇನ್ ಪ್ರೋಕ್ಯಾರಿಯೋಟ್ಸ್. ಇದು ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಮತ್ತೆ ಏನು ಮಾಡುತ್ತೆ? ಇಟ್ ವಿಲ್ ಹೆಲ್ಪ್ ಟು ಬ್ರೇಕ್ ದಿ ಹೈಡ್ರೋಜನ್ ಬಾಂಡ್, ಜಸ್ಟ್ ಲೈಕ್ ಎ ಹೆಲಿಕೇಜ್ ಆಕ್ಟಿವಿಟಿ ತೋರಿಸುತ್ತೆ ಇದು. ದೆನ್ ಇವನ್ ಟೋಪೋ ಐಸೋಮರೇಜ್ ಆಕ್ಟಿವಿಟಿ ಕೂಡ ಇದೇ ತೋರಿಸ್ತಾ ಇರುತ್ತೆ. ದೆನ್ ನೆಕ್ಸ್ಟ್ ನೋಡಿ ಟೋಪೋ ಐಸೋಮರೇಜ್ ಅಂತ ಬರುತ್ತೆ. ಒನ್ ಮೋರ್ ಎಂಜೈಮ್ ಈಸ್ ಟೋಪೋ ಐಸೋಮರೇಜ್. ಟೋಪೋ ಐಸೋಮರೇಜ್ ಏನು ಮಾಡುತ್ತೆ? ಇಟ್ ವಿಲ್ ಹೆಲ್ಪ್ಸ್ ಟು ರಿಮೂವ್ ದಿ ಸೂಪರ್ ಕಾಯಿಲ್ಸ್. ಇಟ್ ಹೆಲ್ಪ್ಸ್ ಟು ರಿಮೂವ್ ಸೂಪರ್ ಕಾಯಿಲ್. ಸೂಪರ್ ಕಾಯಿಲ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದ ನೆಕ್ಸ್ಟ್ ಇಲ್ಲಿ ಬರಿತಾ ಇದ್ದೀನಿ, ನೆಕ್ಸ್ಟ್ ಎಂಜೈಮ್ ಗ್ರೂಪ್ ಅನ್ನ ಒಂದು ಪ್ರೈಮೇಜ್ ಎಂಜೈಮ್ ಬರುತ್ತೆ. ಪ್ರೈಮೇಜ್ ಎಂಜೈಮ್ ಏನು ಮಾಡುತ್ತೆ? ಇಟ್ ಹೆಲ್ಪ್ಸ್ ಟು ಸಿಂಥಸೈಸ್ ದಿ ಪ್ರೈಮರ್. ಹೊಸ ಪ್ರೈಮರ್ ಸಿಂಥೆಸಿಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪ್ರೈಮೇಜ್ ಅಂದ್ರೆ ಏನಿದು? DNA ಡಿಪೆಂಡೆಂಟ್ RNA ಪಾಲಿಮರೇಜ್ ಎಂಜೈಮ್ ಇದೆ ಇದು. ದಿಸ್ ಒನ್ ಈಸ್ DNA ಡಿಪೆಂಡೆಂಟ್ RNA ಪಾಲಿಮರೇಜ್. ಮತ್ತಿದು ಪ್ರೈಮರ್ ಸಿಂಥೆಸಿಸ್ ಮಾಡುತ್ತೆ, ಶಾರ್ಟ್ ಫ್ರಾಗ್ಮೆಂಟ್ ಆಫ್ RNA ಸಿಂಥೆಸಿಸ್ ಮಾಡುತ್ತೆ, ಪ್ರೈಮರ್ ಸಿಂಥೆಸಿಸ್. ನೆಕ್ಸ್ಟ್ ನೋಡಿ DNA ಪಾಲಿಮರೇಜ್ ಎಂಜೈಮ್, ಮೇನ್ ಎಂಜೈಮ್ ಇದೆ DNA ಪಾಲಿಮರೇಜ್ ಎಂಜೈಮ್ ಬರುತ್ತೆ. ದಿಸ್ ಇಸ್ ದಿ ಮೇನ್ ರೆಪ್ಲಿಕೇಶನ್ ಎಂಜೈಮ್ which helps in the polymerization of DNA or which helps in the DNA synthesis. ಇನ್ನೊಂದು DNA ligase enzyme ಕೂಡ ಬರುತ್ತೆ. One more enzyme is DNA ligase enzyme which helps to join the cut fragments of DNA. Ligase ಅಂದ್ರೆ ಇದು molecular glue ಅಂತ ಕರಿತೀವಿ. ಇದು molecular glue. Ligase enzyme means ಇದನ್ನ molecular glue ಅಂತ ಕರಿತೀವಿ, which helps to join the cut fragments of DNA. DNA cut fragments ಅನ್ನ ಇದು ಜಾಯಿನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ದಟ್ ಇಸ್ ಎ DNA ligase enzyme. ಯಾವ ರೀತಿ ಆಗುತ್ತೆ ನೋಡಿ, ಇಲ್ಲಿ ಒಂದು DNA ಮಾಲಿಕ್ಯೂಲ್ ಇದೆ. ಓಕೆ, ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. ಓಕೆ, ಹೆಲಿಕಲಿ ಕಾಯಿಲ್ಡ್ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ 5' to 3' ಸ್ಟ್ಯಾಂಡ್ ಇದೆಯಲ್ಲ, ಇಲ್ಲಿ 2 ಸ್ಟ್ಯಾಂಡ್ ಇರುತ್ತೆ, 3' to 5' and 5' to 3' ಸ್ಟ್ಯಾಂಡ್. ಈ 5' to 3' ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಇದು 5' to 3' ಇದೆ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಫಸ್ಟ್ ಹೆಲಿಕೇಜ್ ಎಂಜೈಮ್ ಬೈಂಡ್ ಆಗುತ್ತೆ, ಮತ್ತೆ ಈ ಡೈರೆಕ್ಷನ್ ಅಲ್ಲಿ ಹೈಡ್ರೋಜನ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ. ಸೊ ಹೈಡ್ರೋಜನ್ ಬಾಂಡ್ ಇಲ್ಲಿ ಬ್ರೇಕ್ ಆಗ್ತಾ ಹೋದ್ರೆ ಇಲ್ಲೇನಾಗುತ್ತೆ, ಇದು ರೆಪ್ಲಿಕೇಶನ್ ಫೋರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಂಗಾಗುತ್ತೆ? ಇದು ಈ ರೀತಿ ಆಗುತ್ತೆ ನೋಡಿ, ಇಮೇಜ್ ನಿಮಗೆ ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ಸ್ ಇದೆ. ಸೊ ಇದು 3' to 5' ಸ್ಟ್ಯಾಂಡ್ ಇದೆ, ಇಲ್ಲಿ 5' to 3' ಸ್ಟ್ಯಾಂಡ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಏನಾಗಿದೆ, ಇನಿಷಿಯಲಿ
ಹೈಡ್ರೋಜನ್ ಬಾಂಡ್ ಹೆಲಿಕೇಜ್ ಎಂಜೈಮ್, ಇದನ್ನು ಎಚ್ ಅಂತ ಬರಿತಾ ಇದ್ದೀನಿ. ಹೆಲಿಕೇಜ್ ಎಂಜೈಮ್ ಬೈಂಡ್ ಆಗಿದೆ, ಈ ರೀತಿ ಹೈಡ್ರೋಜನ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಮಾಡ್ತಾ ಈ ರೀತಿ ಮುಂದೆ ಹೋಗುತ್ತೆ, ಅಂದ್ರೆ ಅದು ರೆಪ್ಲಿಕೇಶನ್ ಡೈರೆಕ್ಷನ್ ಈ ರೀತಿ ಇದೆ. ನೆಕ್ಸ್ಟ್, ಇದರ ಹಿಂದೆ DNA ಇಸ್ ಅ ಹೈಲಿ ಸ್ಟೇಬಲ್ ಮಾಲಿಕ್ಯೂಲ್. ಹೆಲಿಕೇಜ್ ಎಂಜೈಮ್ ಮುಂದೆ ಹೋಗ್ತಾ ಇದೆ, ಅಲ್ಲಿ ಹೈಡ್ರೋಜನ್ ಬಾಂಡ್ ಬ್ರೇಕ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇದೆ, ಹಿಂದೆ ಮತ್ತೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಟೆಂಪರಲಿ ಎಲ್ಲಿವರೆಗೆ ರೆಪ್ಲಿಕೇಶನ್ ಪ್ರೊಸೆಸ್ ಮುಗಿಯೋದಿಲ್ವೋ ಅಲ್ಲಿವರೆಗೆ ಹೈಡ್ರೋಜನ್ ಬಾಂಡಿಂಗ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಇಲ್ಲಿ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ ಅಟ್ಯಾಚ್ ಆಗುತ್ತೆ, SSB ಅಂತ ಹೇಳ್ತೀವಿ. ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಮತ್ತೆ ಟೆಂಪರಲಿ ಎರಡೂ ಸ್ಟ್ರಾಂಡ್ ಮೇಲೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ದಟ್ ಇಸ್ ಎ ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್ ಪ್ರೋಟೀನ್ ಅಂತ ಹೇಳ್ತೀವಿ. ಹೆಲಿಕ್ಸ್ ಮತ್ತೆ ಆಗೋದೇ, ಈ ಎರಡು ಸ್ಟ್ರಾಂಡ್ ಮೇಲೆ ಹೆಲಿಕ್ಸ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ದೆನ್ ಈ ರೀತಿ ಸ್ಟ್ರಾಂಡ್ ಸಪರೇಟ್ ಆಗ್ತಾ ಹೋದ್ರೆ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಸೂಪರ್ ಕಾಯಿಲಿಂಗ್ ಆಗುತ್ತೆ. ಈಗ ನೋಡಿ, ಇದು ಡಬಲ್ ಸ್ಟ್ರಾಂಡ್ DNA ಮಾಲಿಕ್ಯೂಲ್ ಇದೆ, ಇದು ಎರಡು ಸೆಪರೇಟ್ ಮಾಡ್ತಾ ಹೋದ್ರೆ ಇಲ್ಲಿ ಏನಾಗುತ್ತೆ, ಪ್ರೆಷರ್ ಬೆಳಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಸೂಪರ್ ಕಾಯಿಲಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಆ ಟೆನ್ಷನ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಇಲ್ಲಿ ಟೋಪೋ ಐಸೋಮರೇಜ್ ಎಂಜೈಮ್ ಬೈಂಡ್ ಆಗಿ ಇಲ್ಲಿರುವ ಸೂಪರ್ ಕಾಯಿಲ್ಸ್ ಅನ್ನ ರಿಮೂವ್ ಮಾಡುತ್ತೆ ಬೈ ಕಾಸಿಂಗ್ ನಿಕ್ ಕಾಸ್ ಮಾಡುತ್ತೆ, ಅಂದ್ರೆ ಸಣ್ಣ ಕಟ್ ಕಾಸ್ ಮಾಡುತ್ತೆ, ಸೂಪರ್ ಕಾಯಿಲ್ಸ್ ಅನ್ನ ರಿಮೂವ್ ಮಾಡುತ್ತೆ, ಮತ್ತೆ ಜಾಯಿನ್ ಮಾಡುತ್ತೆ. ದಟ್ ಈಸ್ ದಿ ಆಕ್ಟಿವಿಟಿ ಆಫ್ ಟೋಪೋ ಐಸೋಮರೇಜ್. ಮತ್ತೆ ಆ ಆಕ್ಟಿವಿಟಿಯನ್ನ ಈ ಗೈರೇಜ್ ಕೆಲಸ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಮಾಡುತ್ತೆ. ಗೈರೇಜ್ ಇದು ಹೈಡ್ರೋಜನ್ ಬಾಂಡ್ ಅನ್ನ ಬ್ರೇಕ್ ಮಾಡುತ್ತೆ, ಟೋಪೋ ಐಸೋಮರೇಜ್ ಆಕ್ಟಿವಿಟಿಯನ್ನು ಮಾಡುತ್ತೆ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್. ನೆಕ್ಸ್ಟ್, ಅದಾದ ನಂತರ ಪ್ರೈಮರ್ ಬರುತ್ತೆ. ಇಲ್ಲಿ 3' to 5 ಮೀನ್ಸ್ ಇವು ಎರಡು ಟೆಂಪ್ಲೇಟ್ ಸ್ಟ್ಯಾಂಡ್ ಆಗಿರುತ್ತೆ. ಸೊ ಪ್ರೈಮರ್ ಬರುತ್ತೆ, ಪ್ರೈಮರ್ ಬಂದು ಏನ್ ಮಾಡುತ್ತೆ, ಇಲ್ಲಿ ಪ್ರೈಮರ್ ಬಂತು ನೋಡಿ, ಫಸ್ಟ್ ಪ್ರೈಮೇಜ್ ಇನ್ ಪ್ರೆಸೆನ್ಸ್ ಆಫ್ ಪ್ರೈಮೇಜ್ ಎಂಜೈಮ್ ಶಾರ್ಟ್ ಫ್ರಾಗ್ಮೆಂಟ್ಸ್ ಆಫ್ ಪ್ರೈಮರ್ ಸಿಂಥಸೈಸ್ ಆಗುತ್ತೆ. ಅರೌಂಡ್ 7 to 8 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್ RNA ಫ್ರಾಗ್ಮೆಂಟ್ ಸಿಂಥಸೈಸ್ ಆಗುತ್ತೆ ಆನ್ ಎ DNA ಟೆಂಪ್ಲೇಟ್. ಕಾಂಪ್ಲಿಮೆಂಟರಿ ಪ್ರೈಮರ್ ಸಿಂಥಸೈಸ್ ಆಗುತ್ತೆ ಇನ್ ದಿ 5' to 3' ಡೈರೆಕ್ಷನ್. ಮತ್ತೆ ಒಂದು ನೆನಪಿಟ್ಟುಕೊಳ್ಬೇಕು, ನ್ಯೂಲಿ ಸಿಂಥಸೈಸಿಂಗ್ ಸ್ಟ್ರಾಂಡ್ ಇಸ್ ಆಲ್ವೇಸ್ ಇನ್ ಎ 5' to 3' ಡೈರೆಕ್ಷನ್ ಆಗ್ತಾ ಇರುತ್ತೆ. ಸೊ ಅಲ್ಲಿಗೆ ಏನಾಯ್ತು, ಇಲ್ಲಿ 3' OH ಗ್ರೂಪ್ ಯಾವಾಗ ಸಿಕ್ತಲ್ಲ, ದೆನ್ DNA ಪಾಲಿಮರೇಜ್ ಎಂಜೈಮ್ ಬರುತ್ತೆ. ಈ 3' OH ಗ್ರೂಪ್ ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂಸ್ DNA ಸಿಂಥಸೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಡಿಸ್ಕಂಟಿನ್ಯೂಸ್ DNA ಸ್ಟ್ಯಾಂಡ್ ಆಗ್ತಾ ಇರುತ್ತೆ ಇನ್ ಎ 5' to 3' ಡೈರೆಕ್ಷನ್. ಸೊ ಈ ರೀತಿ DNA ಸಿಂಥಸಿಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ ಯಾವ ರೀತಿ ಆಗ್ತಾ ಇದೆ. 1 by 1 ಇಲ್ಲಿ ಎಂಜೈಮ್ಸ್ ಅಂತ ಬರ್ದಿದ್ದೇನೆ, ಅದೇ ಪ್ರೊಸೆಸ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ವಾಟ್ ಆರ್ ದಿ ಎಂಜೈಮ್ಸ್ ಆರ್ ಯೂಸ್ಡ್, ಇಲ್ಲಿ ಸ್ಟೆಪ್ಸ್ ಇದೆ. 1 minute. ಎಸ್, 1 by 1 ಇದೆ. ನಾ ಅದೇ ಎಂಜೈಮ್ಸ್ ಯಾವುದಿದೆ, ಯಾವ ರೀತಿ ಕೆಲಸ ಮಾಡುತ್ತೆ ಇಲ್ಲಿನ ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೊಂದ್ಸಲ ನಿಮಗೆ ಮೆಮರೈಸ್ ಮಾಡ್ತಾ ಇದ್ದೀನಿ. ವಾಟ್ ಆರ್ ದಿ ಎಂಜೈಮ್ಸ್ ಆರ್ ಯೂಸ್ಡ್. ಒಂದು ಹೆಲಿಕೇಸ್, ದ ನೆಕ್ಸ್ಟ್ ಈಸ್ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್, ದ ನೆಕ್ಸ್ಟ್ ಈಸ್ ಟೋಪೋ ಐಸೋಮರೇಜ್ ಎಂಜೈಮ್, ಅದು ಸೂಪರ್ ಕಾಯಿಲ್ಸ್ ಅನ್ನ ರಿಮೂವ್ ಮಾಡುತ್ತೆ. ದೆನ್ ಅದಾದ ನಂತರ ನೆಕ್ಸ್ಟ್ ಬರೋದೇನು, ಗೈರೇಜ್ ಎಂಜೈಮ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯೂಸ್ ಆಗುತ್ತೆ. ಪ್ರೈಮೇಜ್ ಎಂಜೈಮ್ ಬರುತ್ತೆ. ಪ್ರೈಮೇಜ್ ಇಸ್ ಎ DNA ಡಿಪೆಂಡೆಂಟ್ RNA ಪಾಲಿಮರೇಜ್ ಅಂತ ಹೇಳ್ತೀವಿ, ಅಂದ್ರೆ DNA ಟೆಂಪ್ಲೇಟ್ ಸ್ಟ್ಯಾಂಡ್ ಮೇಲೆ RNA ಸಿಂಥಸೈಸ್ ಆಗ್ತಾ ಇದೆ. ನೆಕ್ಸ್ಟ್ DNA ಪಾಲಿಮರೇಜ್ ಎಂಜೈಮ್. DNA ಪಾಲಿಮರೇಜ್ ಎಂಜೈಮ್ ಇಸ್ ಎ ಮೇನ್ ಪಾಲಿಮರೈಸಿಂಗ್ ಎಂಜೈಮ್. ಅಂಡ್ ಲಾಸ್ಟ್ ಬರೋದು DNA ಗೈರೇಜ್ ವಿಚ್ ಹೆಲ್ಪ್ಸ್ ಟು ಜಾಯಿನ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA ಕಟ್ ಫ್ರಾಗ್ಮೆಂಟ್ಸ್ ಅನ್ನ ಅದು ಜಾಯಿನ್ ಮಾಡ್ತಾ ಇರುತ್ತೆ. ಈ ರೀತಿ there is some important enzymes are there. Mainly ಎಷ್ಟು enzymes ಇದೆ, mainly there are 7 enzymes. Mainly 7 enzymes are involved here. Mainly there are 7 enzymes involved in this activity. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಇಲ್ಲಿ DNA ರೆಪ್ಲಿಕೇಶನ್ ಫೋರ್ಕ್, ಅಂದ್ರೆ ಅದಕ್ಕೆ Y shaped ಫೋರ್ಕ್ ಅಂತ ಕರಿತೀವಿ. ಇದು ಇದೆಯಲ್ಲ, ಇದು ರೆಪ್ಲಿಕೇಶನ್ ಫೋರ್ಕ್. ದಿಸ್ ಇಸ್ ದಿ ರೆಪ್ಲಿಕೇಶನ್ ಫೋರ್ಕ್, ಆರ್ ವಿ ಕ್ಯಾನ್ ಸೇ Y shaped ಫೋರ್ಕ್ ಅಂತ ಹೇಳ್ತೀವಿ. Y shaped ಫೋರ್ಕ್. ನೀವು ಫಿಸಿಕ್ಸ್ ಅಲ್ಲಿ ಟ್ಯೂನಿಂಗ್ ಫೋರ್ಕ್ ಅಂತ ಯೂಸ್ ಮಾಡ್ತೀರಲ್ಲ, ಅದೇ ರೀತಿ ಇದು ಕೂಡ. ಹೆಂಗಿದೆ ನೋಡಿ, ಒನ್ ಟೆಂಪ್ಲೇಟ್ ಸ್ಟ್ಯಾಂಡ್ ಈಸ್ ಎ 3' to 5' ಸ್ಟ್ಯಾಂಡ್ ಇದ್ರೆ, ಇನ್ನೊಂದು ಟೆಂಪ್ಲೇಟ್ ಅಂದ್ರೆ ಪೇರೆಂಟಲ್ ಸ್ಟ್ಯಾಂಡ್ 5' to 3' ಇದೆ. ಸೊ ಒಂದು ಸ್ಟ್ಯಾಂಡ್ ಅಲ್ಲಿ ಕಂಟಿನ್ಯೂಸ್ DNA ಸಿಂಥಸೈಸ್ ಆದ್ರೆ, ಇನ್ನೊಂದು ಟೆಂಪ್ಲೇಟ್ ಮೇಲೆ ಡಿಸ್ಕಂಟಿನ್ಯೂಸ್ DNA ಸ್ಟ್ಯಾಂಡ್ ಸಿಂಥಸೈಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ DNA ರೆಪ್ಲಿಕೇಶನ್ ಫೋರ್ಕ್ ಡೈರೆಕ್ಷನ್ ಯಾವುದು, ರೆಪ್ಲಿಕೇಶನ್ ಡೈರೆಕ್ಷನ್ ಯಾವುದು, ರೆಪ್ಲಿಕೇಶನ್ ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದೆ.
ರೆಪ್ಲಿಕೇಶನ್ ಈ ಡೈರೆಕ್ಷನ್, ರೆಪ್ಲಿಕೇಶನ್ ಫೋರ್ಕ್ ಬೆಳೀತಾ ಇರುವ ಡೈರೆಕ್ಷನ್ ಯಾವುದು, ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದೆ ಇಲ್ಲಿ. ಸೊ ಈ ರೀತಿ ಆಯ್ತು. ಸೊ ಇವಾಗ ನೋಡೋಣ ರೆಪ್ಲಿಕೇಶನ್ ಒನ್ ಬೈ ಒನ್ ಇನ್ ಸ್ಟೆಪ್ ವೈಸ್ ಮ್ಯಾನರ್. ದ ಫಸ್ಟ್ ಸ್ಟೆಪ್ ಈಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ DNA ರೆಪ್ಲಿಕೇಶನ್. ಫಸ್ಟ್ ಸ್ಟೆಪ್ ಇದೆ ಒರಿಜಿನ್ ಆಫ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಆಕ್ಚುಲಿ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದನ್ನ ನಾವು ಓರಿ ಸೈಟ್ ಅಂತ ಹೇಳ್ತೀವಿ. The particular sequence where the DNA replication will begins, that we can say is the ORI site. ORI site ಇದೆಯಲ್ಲ, ಇಲ್ಲಿ ಎರಡು ತರದ ORI site ಇರುತ್ತೆ. ಇನ್ prokaryotes and eukaryotes ಎರಡನ್ನು ಕಂಪೇರ್ ಮಾಡಿದ್ರೆ there are two types of ORI site. ನೋಡಿ, prokaryotes ಅಲ್ಲಿ there are single ORI site ಇರುತ್ತೆ. Here single ORI site. Prokaryotes they contains a single ORI site. They have single ORI site, and in case of eukaryotes there are many ORI site irutte. In the eukaryotes many ORI site, ಬಹಳಷ್ಟು ORI site irutte, because the size of the eukaryotic DNA is very large. So ಅದಕ್ಕೆ ಬಹಳಷ್ಟು ಪಾಯಿಂಟ್ ಗಳಲ್ಲಿ ರೆಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಓರಿ ಸೈಟ್ ಇದೆಯಲ್ಲ, ಇದನ್ನ ಓರಿ ಸಿ ಅಂತಾನು ಕರಿತೀವಿ. ಎಸ್ಪೆಷಲಿ ಇನ್ ದಿ ಈ ಕೋಲಾಯ್ದಲ್ಲಿ ಓರಿ ಸೈಟ್ ಇದೆ, ಅದಕ್ಕೆ ಓರಿ ಸಿ ಅಂತ ಕರಿತೀವಿ. ಮತ್ತೆ ಈ ರೆಪ್ಲಿಕೇಶನ್ ಇದೆಯಲ್ಲ, ಇದು ಬೈ ಡೈರೆಕ್ಷನಲ್ ರೆಪ್ಲಿಕೇಶನ್ ಈಸ್ ಬೈ ಡೈರೆಕ್ಷನಲ್. ಎಲ್ಲಿ ನೋಡಿ, ಇನ್ ಪ್ರೋಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಎರಡರಲ್ಲೂ ರೆಪ್ಲಿಕೇಶನ್ ಬೈ ಡೈರೆಕ್ಷನ್ ಅಲ್ಲೇ ಇರುತ್ತೆ. ಬಟ್ ನ್ಯೂಲಿ ಸಿಂಥಸೈಸಿಂಗ್ ಸ್ಟ್ರಾಂಡ್ ಈಸ್ ಆಲ್ವೇಸ್ ಇನ್ 5' to 3'. ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತಲ್ಲ, ಅದು ಆಲ್ವೇಸ್ 5' to 3' ಡೈರೆಕ್ಷನ್ ಅಲ್ಲೇ ಆಗ್ತಾ ಇರುತ್ತೆ. ಸೊ ಹೌ ಇಟ್ ಈಸ್ ನೋಡೋಣ ನಾವು. ನೆಕ್ಸ್ಟ್ ನೋಡೋಣ steps involved in the replication. In that, the second step is activation of deoxyribonucleotides. ಈಗ ರೆಪ್ಲಿಕೇಶನ್ ಆಗಬೇಕಂದ್ರೆ ಅಲ್ಲಿ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಸಿಂಥಸೈಸ್ ಮಾಡ್ತಾ ಹೋಗಬೇಕು. ಹೆಂಗ್ ನೋಡಿ, ಇಲ್ಲಿ ಒಂದು ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ. ಓಕೆ, ಇದನ್ನ ನಾನು ಬರಿತಾ ಇದ್ದೀನಿ 3' to 5' ಸ್ಟ್ರಾಂಡ್ ಇದೆ. ಇದರಲ್ಲಿ ನ್ಯೂಕ್ಲಿಯೋಟೈಡ್ಸ್ ಏನಿದೆ, ಅಡೆನೈನ್, ಥೈಮಿನ್, ಗುವಾನೈನ್, ಸೈಟೋಸಿನ್, ದೆನ್ ಸೈಟೋಸಿನ್, ಈ ರೀತಿ ಇದೆ. ಇಲ್ಲಿ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗಬೇಕು. ಯಾವ ಡೈರೆಕ್ಷನ್ ಅಲ್ಲಿ, ಇನ್ 5' to 3' ಡೈರೆಕ್ಷನ್, ಈ ರೀತಿ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ ಆಡ್ ಮಾಡ್ತಾ ಹೋಗುತ್ತೆ. ಸೊ ಅಡೆನೈನ್ ಇದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಥೈಮಿನ್ ಇದೆ, ಥೈಮಿನ್ ಇದ್ರೆ ಇಲ್ಲಿ ಅಡೆನೈನ್, ಗುವಾನೈನ್ ಇದ್ರೆ ಸೈಟೋಸಿನ್ ಇದ್ರೆ ಗುವಾನೈನ್, ಇಲ್ಲಿ ಗುವಾನೈನ್. ಮತ್ತೆ ಇವುಗಳ ಮಧ್ಯೆ ಹೈಡ್ರೋಜನ್ ಬಾಂಡಿಂಗ್ ಕೂಡ ಆಗ್ತಾ ಹೋಗುತ್ತೆ. ಈ ರೀತಿ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಹೋಗುತ್ತೆ. And this is a newly synthesized strand in a 5' to 3' direction. ಈ ರೀತಿ ಆಗ್ತಾ ಇರುತ್ತೆ. ಅಂದ್ರೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನ್ಯೂಕ್ಲಿಯೋಟೈಡ್ಸ್ ರೆಡಿ ಬೇಕಲ್ಲ, ಯಾರು ಆಡ್ ಮಾಡೋರು, DNA ಪಾಲಿಮರೇಸ್ ಎಂಜೈಮ್. ಬಟ್ ನ್ಯೂಕ್ಲಿಯೋಟೈಡ್ಸ್ ರೆಡಿ ಬೇಕಲ್ಲ. ಸೊ ಇಲ್ಲಿ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸ್ ಇದೆಯಲ್ಲ, ಅದನ್ನ ಫಸ್ಟ್ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವಾಟ್ ಆರ್ ದೀಸ್ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸ್? ಮೇನ್ಲಿ DNA ಅಲ್ಲಿ 4 types ಆಫ್ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸ್ ಇದೆ. ಯಾವ್ದದು? ದೇ ಆರ್ DATP. ಯಾವುದಿದೆ ನೋಡಿ, ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್ ಆರ್ DATP. ಬಟ್ ಇಲ್ಲಿ ಮೋನೋಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ ತರ ಯೂಸ್ ಮಾಡ್ತಾರೆ ಅದನ್ನ. ಸೊ ಅದು ಮೋನೋಫಾಸ್ಫೇಟ್, ಡಿಆಕ್ಸಿರೈಬೋಸ್ ಅಡೆನೋಸಿನ್ ಮೋನೋಫಾಸ್ಫೇಟ್, ಡಿಆಕ್ಸಿರೈಬೋಸ್ ಗುವಾನೋಸಿನ್ ಮೋನೋಫಾಸ್ಫೇಟ್, ಡಿಆಕ್ಸಿರೈಬೋಸ್ ಸೈಟಿಡಿನ್ ಮೋನೋಫಾಸ್ಫೇಟ್, ಡಿಆಕ್ಸಿರೈಬೋಸ್ ಥೈಮಿಡಿನ್ ಮೋನೋಫಾಸ್ಫೇಟ್. ಸೊ DAMP, ದೆನ್ DGMP, ದೆನ್ DCMP, ನೆಕ್ಸ್ಟ್ DTMP ಅಂತ ಹೇಳ್ತೀವಿ. ಇದು ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಇದೆ. DAMP, DGMP, DCMP ಅಂಡ್ DTMP ಮಾಲಿಕ್ಯೂಲ್ಸ್. ದೆನ್ ಈ ಮಾಲಿಕ್ಯೂಲ್ಸ್ಗಳು ಏನಾಗುತ್ತೆ ನೋಡಿ, ಇವು ಎಲ್ಲವೂ ಈಗ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇದಾವೆ. ದೀಸ್ ಮಾಲಿಕ್ಯೂಲ್ಸ್ ಆರ್ ಇನ್ಆಕ್ಟಿವ್ ಸ್ಟೇಜ್. ಇವುಗಳನ್ನ ಆಕ್ಟಿವೇಟ್ ಮಾಡಬೇಕು. ಸೊ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಮೋನೋಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ಸ್ ಇದೆಯಲ್ಲ, ಇವು ಎಲ್ಲವನ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ನೋಡಿ, ಇವುಗಳಿಗೆ ಇನ್ಆರ್ಗ್ಯಾನಿಕ್ ಪೈರೋಫಾಸ್ಫೇಟ್, 2 ಫಾಸ್ಫೇಟ್ ಮಾಲಿಕ್ಯೂಲ್ಗಳನ್ನ ಅದನ್ನ PPI ಅಂತ ಹೇಳ್ತೀವಿ. ಇನ್ಆರ್ಗ್ಯಾನಿಕ್ ಪೈರೋಫಾಸ್ಫೇಟ್, ನಥಿಂಗ್ ಬಟ್ 2 ಫಾಸ್ಫೇಟ್ ಮಾಲಿಕ್ಯೂಲ್ಗಳನ್ನ ಆಡ್ ಮಾಡಲಾಗುತ್ತೆ. ಇಲ್ಲಿ 2 ಫಾಸ್ಫೇಟ್ ವಿತ್ ದಿ ಹೆಲ್ಪ್ ಆಫ್ ಎಂಜೈಮೆಟಿಕ್ ರಿಯಾಕ್ಷನ್. ಇಲ್ಲಿ ಎಂಜೈಮ್ ಯೂಸ್ ಮಾಡ್ತಾರೆ. ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್
ಪೈರೋಫಾಸ್ಫೇಟೇಸ್ ಎಂಜೈಮ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಇಲ್ಲಿ 2 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅನ್ನ ಆಡ್ ಮಾಡ್ತಾರೆ. ಸೊ ಅಲ್ಲಿಗೆ ಏನಾಗುತ್ತೆ ನೋಡಿ, ಇದು ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಇದೆ. ಹೆಂಗಿದೆ ನೋಡಿ, ಇಲ್ಲಿ ನಾನು ವಿತ್ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಶುಗರ್ ಇದೆ. ಓಕೆ, ಇಲ್ಲಿ ಫಸ್ಟ್ ಕಾರ್ಬನ್ಗೆ ನೈಟ್ರೋಜನಸ್ ಬೇಸ್ ಅಟ್ಯಾಚ್ ಆಗಿದೆ. ಮತ್ತು ಇಲ್ಲಿ CH2 ಮಾಲಿಕ್ಯೂಲ್ ಇದೆ, ಅದಕ್ಕೆ ಒಂದು ಫಾಸ್ಫೇಟ್ ಅಟ್ಯಾಚ್ ಆಗಿದೆ. ಸೊ ಇದು ಏನಾಯ್ತು, ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಸೈಡ್. ಇದು ಒಂದು ನ್ಯೂಕ್ಲಿಯೋಸೈಡ್, ಅದಕ್ಕೆ ಒಂದು ಫಾಸ್ಫೇಟ್ ಇದೆ. ಸೊ ಇದು ಮೊನೋಫಾಸ್ಫೇಟ್ ಮಾಲಿಕ್ಯೂಲ್ ಆಯಿತು. ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಮಾಲಿಕ್ಯೂಲ್ ಆಗಿದೆ. ನ್ಯೂಕ್ಲಿಯೋಟೈಡ್ ಹೇಳಿ ಅಥವಾ ನ್ಯೂಕ್ಲಿಯೋಸೈಡ್ಗೆ ಒಂದು ಫಾಸ್ಫೇಟ್ ಅಟ್ಯಾಚ್ ಆಗಿದೆ, ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಸೈಡ್. ಸೊ ಇದಕ್ಕೀಗ ಈ ಪೈರೋಫಾಸ್ಫೇಟ್ ಅನ್ನ ಆಡ್ ಮಾಡಿದ ಮೇಲೆ, 2 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಆಡ್ ಮಾಡಿದ ಮೇಲೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಇದೇನಾಯಿತು, ಇಲ್ಲಿ ನೋಡಿ ಏನಾಗಿದೆ, ಇದು ಡಿಆಕ್ಸಿರೈಬೋಸ್ ಶುಗರ್ ಇದೆ, ಇಲ್ಲಿ ನೈಟ್ರೋಜನಸ್ ಬೇಸ್ ಇದೆ, ದಿಸ್ ದ ನೈಟ್ರೋಜನಸ್ ಬೇಸ್. ಮತ್ತೆ ಇಲ್ಲಿ CH2 ಮಾಲಿಕ್ಯೂಲ್, ಅದಕ್ಕೆ ಮುಂಚೆ ಒಂದು ಫಾಸ್ಫೇಟ್ ಮುಂಚೆನೇ ಇತ್ತು, ಮತ್ತೆ 2 ಫಾಸ್ಫೇಟ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದೇನಾಯ್ತು, ಇದು ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಮಾಲಿಕ್ಯೂಲ್. ಇದೇನಾಗಿದೆ, ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋ, ಡಿಆಕ್ಸಿರೈಬೋಸ್ ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಆಗಿದೆ. ಇದು ಡಿಆಕ್ಸಿರೈಬೋಸ್ ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಸೈಡ್, ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಆಗಿದೆ. ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಸೈಡ್. ಈಗ ಆಗಿರುವಂಥ ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಇದೆಯಲ್ಲ, ಇಟ್ ಈಸ್ ಆಕ್ಟಿವ್ ಫಾರ್ಮ್ ಇದೆ. ದಿಸ್ ಈಸ್ ಆಕ್ಟಿವ್ ಮಾಲಿಕ್ಯೂಲ್. ಈಗ ಇದು ಆಕ್ಟಿವ್ ಆಗಿದೆ, ಅದು ಆಕ್ಟಿವ್ ಆಗಿದೆ. ನಾವು ಯಾವ ರೀತಿ, ಇದರಲ್ಲಿ 4 ಟೈಪ್ ಬರುತ್ತೆ. ಒಂದು ನೋಡಿ, ಇಲ್ಲಿ ಆ 4 ಪ್ರಕಾರಗಳು ಯಾವ ಬರುತ್ತೆ ನೋಡಿ. ಒಂದು DATP, DGTP, DCTP, ದೆನ್ DTTP. ಮೊದಲು ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ ಇದ್ದದ್ದು ಈಗ ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ ಆಗಿದೆ. ಈಗ ಈ ಟ್ರೈಫಾಸ್ಫೇಟ್ ನ್ಯೂಕ್ಲಿಯೋಟೈಡ್ಸ್ ಅನ್ನ ಇವೆಲ್ಲವೂ ಆಕ್ಟಿವ್ ಫಾರ್ಮ್ ಇದೆ. ಇವುಗಳನ್ನ ಏನಾಗಿ ಯೂಸ್ ಮಾಡ್ತಾರೆ ನೋಡಿ, ದೀಸ್ ಆರ್ ಯೂಸ್ಡ್ ಆಸ್, ಇದನ್ನ ಸಬ್ಸ್ಟ್ರೇಟ್ ಅಂಡ್ ಎನರ್ಜಿ ಸೋರ್ಸಸ್ ಆಗಿ ಯೂಸ್ ಮಾಡ್ತಾರೆ. ಬಿಕಾಸ್ ATP ಅಂದ್ರೆ ಏನು, ಅಡೆನೋಸಿನ್ ಟ್ರೈಫಾಸ್ಫೇಟ್, ದರ್ಜೆ ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ರೆಪ್ಲಿಕೇಶನ್ ಪ್ರೊಸೆಸ್ಗೆ ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡ್ತಿದ್ದಾರೆ. They are used as a substrate and energy sources. They are used as a substrate or energy sources ಆಗಿ ಇದನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಏನಾಯ್ತು, ಈ 4 ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ಸ್ ಅಂತೂ ರೆಡಿ ಆಯ್ತು. ಬಟ್ DNA ಪಾಲಿಮರೈಸೇಷನ್ ಮಾಡ್ಬೇಕಂದ್ರೆ DNA ಅಲ್ಲಿ ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಇರುತ್ತಲ್ಲ, ಅದರಲ್ಲಿ ಮೋನೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಇರುತ್ತೆ. ಸೊ ಇವುಗಳಲ್ಲಿರುವ 2 ಫಾಸ್ಫೇಟ್ ಈಗ ಆಕ್ಟಿವೇಟ್ ಆಗಿದೆ. ನಮಗೆ ಆಕ್ಟಿವೇಟ್ ಮಾಡ್ಲಿಕ್ಕಾಗಿ ನಾವು 2 ಫಾಸ್ಫೇಟ್ ಪ್ರತಿಯೊಂದು ಮಾಲಿಕ್ಯೂಲ್ ಅಲ್ಲಿ ಆಡ್ ಮಾಡಿದ್ದಾಯ್ತು. ಈಗ 2 ಫಾಸ್ಫೇಟ್ ಅನ್ನ ರಿಮೂವ್ ಮಾಡಬೇಕಾಗಿದೆ. ಸೊ ಮತ್ತೆ ಇನ್ ಪ್ರೆಸೆನ್ಸ್ ಆಫ್ ಪೈರೋಫಾಸ್ಫೇಟೇಸ್ ಎಂಜೈಮ್, ಓಕೆ, ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ದಾರೆ, ರಿಮೂವ್ ದಿ 2 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಮಾಲಿಕ್ಯೂಲ್. ಪ್ರತಿಯೊಂದರಿಂದ ಇನ್ಆರ್ಗ್ಯಾನಿಕ್ ಪೈರೋಫಾಸ್ಫೇಟ್ ಆರ್ ನಾ ಇದನ್ನ ಹೇಳ್ತಾ ಇದ್ದೀನಿ 2 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಮಾಲಿಕ್ಯೂಲ್ಸ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಅಲ್ಲಿ ಏನಾಯ್ತು, ಅವೆಲ್ಲವೂ ಮೊನೋನ್ಯೂಕ್ಲಿಯೋಸೈಡ್ ಫಾಸ್ಫೇಟ್ ಆಯ್ತು. ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಮಾಲಿಕ್ಯೂಲ್, ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಮಾಲಿಕ್ಯೂಲ್ ಆಯ್ತು. ದೇ ಆರ್ ದಿ ಮೊನೋಫಾಸ್ಫೇಟ್ ಡಿಆಕ್ಸಿರೈಬೋಸ್ ಮೊನೋಫಾಸ್ಫೇಟ್ ನ್ಯೂಕ್ಲಿಯೋಸೈಡ್ ಆಗಿದೆ. ಅವುಗಳನ್ನೀಗ DNA ಪಾಲಿಮರೈಸೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಅವು ಆಕ್ಟಿವ್ ಕೂಡ ಆಗಿದೆ, ಅದರಿಂದ ಅವು ಬ್ರೇಕ್ ಮಾಡುವಾಗ ಎನರ್ಜಿ ರಿಲೀಸ್ ಆಗುತ್ತೆ, ಅದನ್ನ ಪಾಲಿಮರೈಸೇಷನ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಡಿಆಕ್ಸಿರೈಬೋ ನ್ಯೂಕ್ಲಿಯೋಸೈಡ್ಸ್ ಅನ್ನ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ನೋಡಿ, 3rd ಸ್ಟೆಪ್ ನಾವು ನೋಡಬೇಕಾಗಿದೆ, ಅನ್ವೈಂಡಿಂಗ್ ಆಫ್ DNA ಹೆಲಿಕ್ಸ್. DNA ಏನಿದೆ ಈ ರೀತಿ ಹೆಲಿಕ್ಸ್ ಆಗಿದೆ, ಕಾಯಿಲ್ ಪ್ರೊಸೆಸ್ ಅಲ್ಲಿ ಇದೆ, ಟ್ವಿಸ್ಟೆಡ್ ಲ್ಯಾಡರ್ ತರ ಇದೆ, ಅದನ್ನ ಅನ್ವೈಂಡ್ ಮಾಡಬೇಕು. ಈ ರೀತಿ ವೈ ಸೇಪ್ಡ್ ರೆಪ್ಲಿಕೇಶನ್ ಫೋರ್ಕ್ ಮಾಡಬೇಕಾಗಿದೆ. ಇಲ್ಲಿ ಅನ್ವೈಂಡ್ ಆಯ್ತಲ್ಲ, ಈ ರೀತಿ ಅನ್ವೈಂಡಿಂಗ್ ಮಾಡ್ತಾ ಹೋಗಬೇಕಾಗಿದೆ. ಹೆಂಗಾಗುತ್ತೆ ಇದು, ಇಟ್ ಈಸ್ ಬಿಕಾಸ್ ಆಫ್ ಹೆಲಿಕೇಜ್ ಎಂಜೈಮ್. ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್. ಅಂಡ್ ಅದೇ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಗೈರೇಜ್ ಎಂಜೈಮ್ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಹೆಲಿಕೇಜ್ ಎಂಜೈಮ್ ಮುಂದೆ ಹೋದಾಗ
ಹೆಲಿಕ್ಸ್ ಡಿಸ್ಟಬಿಲೈಸಿಂಗ್ ಎನ್ಸೈಮ್ ಬರುತ್ತೆ, ಅದು ಯಾವುದು? ದಟ್ ಇಸ್ SSB. ಇದು ಕೂಡ ಹೆಲ್ಪ್ ಮಾಡುತ್ತೆ, ದಟ್ ಇಸ್ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್. ಏನಿದೆ ಇದು? ಇದು ಹೆಲಿಕ್ಸ್ ಅನ್ನ ಡಿಸ್ಟಬಿಲೈಸ್ ಮಾಡುತ್ತೆ, ಮತ್ತೆ ಹೆಲಿಕ್ಸ್ ಫಾರ್ಮ್ ಆಗದೆ ತರ ಇದು ನೋಡ್ಕೊಳ್ಳುತ್ತೆ. ದಟ್ ಇಸ್ ಹೆಲಿಕ್ಸ್ ಡಿಸ್ಟಬಿಲೈಸೇಷನ್. ಹೆಲಿಕ್ಸ್ ಡಿಸ್ಟಬಿಲೈಸೇಷನ್ ಮಾಡಿಬಿಡುತ್ತೆ ಇದು. ಇಟ್ ಹೆಲ್ಪ್ಸ್ ಇನ್ ದಿ ಹೆಲಿಕ್ಸ್ ಡಿಸ್ಟಬಿಲೈಸೇಷನ್. ಓಕೆ, ನೆಕ್ಸ್ಟ್ ಅದಾದ ನಂತರ ಯಾವ್ದು ಎನ್ಸೈಮ್ ಬರುತ್ತೆ? ದಟ್ ಇಸ್ ಟೋಪೋಐಸೋಮರೇಸ್. ಟೋಪೋಐಸೋಮರೇಸ್ ಇದೆಯಲ್ಲ, ಟೋಪೋಐಸೋಮರೇಸ್, ಇಟ್ ಹೆಲ್ಪ್ಸ್ ಟು ರಿಮೂವ್ ದಿ ಸೂಪರ್ ಕಾಯಿಲ್. ಇಟ್ ಹೆಲ್ಪ್ಸ್ ಟು ರಿಮೂವ್ ದಿ ಸೂಪರ್ ಕಾಯಿಲ್. ಇದು ಸೂಪರ್ ಕಾಯಿಲ್ ಅನ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಇಲ್ಲಿ ಒಂದು ರೆಪ್ಲಿಕೇಶನ್ ಫೋರ್ಕ್ ಆಗಿ ರೆಡಿ ಆಗುತ್ತೆ, ಅಥವಾ ವೈ ಸೇಪ್ಡ್ ಫೋರ್ಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈ ರೀತಿ ಆಗ್ತಾ ಇದೆ. ಸೊ ಇದೆ ಈ ರೀತಿ ರೆಪ್ಲಿಕೇಶನ್ ಫೋರ್ಕ್ ಆರ್ ವೈ ಸೇಪ್ಡ್ ಫೋರ್ಕ್ ಅಂತ ಆಗುತ್ತೆ. ಮತ್ತೆ ಹೆಲಿಕ್ಸ್ ಸಪರೇಟ್ ಆಗ್ತಾ ಹೋಗ್ತಾ ಇದೆ. ಇದೇನಾಯ್ತು? ರೆಪ್ಲಿಕೇಶನ್ ಫೋರ್ಕ್. ಇದನ್ನು ನಾವು ರೆಪ್ಲಿಕೇಶನ್ ಫೋರ್ಕ್ ಅಂತ ಹೇಳ್ತೀವಿ, ಆರ್ ವಿ ಕ್ಯಾನ್ ಸೇ ವೈ ಸೇಪ್ಡ್ ಫೋರ್ಕ್. ಇಟ್ಸ್ ಎ ವೈ ಸೇಪ್ಡ್ ಫೋರ್ಕ್ ಆಗ್ತಾ ಇದೆ. ಇಲ್ಲಿ ಈ ರೀತಿ ಸ್ಟ್ರಕ್ಚರ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ರೆಪ್ಲಿಕೇಶನ್ ಫೋರ್ಕ್ ಅಂತೂ ರೆಡಿ ಆಯ್ತು. ನೆಕ್ಸ್ಟ್ ಪ್ರೈಮರ್ ಸ್ಟ್ರಾಂಡ್ ರೆಡಿ ಮಾಡಬೇಕಾಗಿದೆ. ಎಂತಕ್ಕೆ ಇದು RNA ಪ್ರೈಮರ್? ಪ್ರೈಮರ್ ಅಂದ್ರೆ ಏನು ಫಸ್ಟ್ ನೋಡೋಣ. ಪ್ರೈಮರ್ ಮೀನ್ಸ್, ನಾನು ಇಲ್ಲಿ ಬರಿತಾ ಇದ್ದೀನಿ, ಪ್ರೈಮರ್ ಅಂದ್ರೆ ಏನು ನೋಡಿ. ಪ್ರೈಮರ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಶಾರ್ಟ್ ಫ್ರಾಗ್ಮೆಂಟ್ ಆಫ್ RNA. ಶಾರ್ಟ್ ಫ್ರಾಗ್ಮೆಂಟ್ ಆಫ್ RNA ಎಷ್ಟಿರುತ್ತೆ ನೋಡಿ? ಜನರಲಿ 7 to 8 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್. ಮ್ಯಾಕ್ಸಿಮಮ್ ಅರೌಂಡ್ 10 ನ್ಯೂಕ್ಲಿಯೋಟೈಡ್ಸ್ ಇರ್ಬೋದು ಜಾಸ್ತಿ ಅಂದ್ರೆ, ಬಟ್ ಜನರಲಿ 7 to 8 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್. ಯಾವ ಎನ್ಸೈಮ್ ಸಿಂಥಸೈಸ್ ಮಾಡುತ್ತೆ ಇದನ್ನ? ಎನ್ಸೈಮ್ ಸಿಂಥಸೈಸ್ ಮಾಡ್ತಿರೋದು ದಟ್ ಇಸ್ ಎ ಪ್ರೈಮೇಜ್ ಎನ್ಸೈಮ್. ಪ್ರೈಮೇಜ್ ಎನ್ಸೈಮ್ DNA ಟೆಂಪ್ಲೇಟ್ ಮೇಲೆ ಇದು ಸಿಂಥಸೈಸ್ ಆಗ್ತಾ ಇದೆ. ಯಾಕೆ? ಇನಿಷಿಯಲಿ ದ ಮೇನ್ DNA ರೆಪ್ಲಿಕೇಸ್ ಎನ್ಸೈಮ್ ಇದೆಯಲ್ಲ, ಅಥವಾ DNA ಪಾಲಿಮರೈಸಿಂಗ್ ಎನ್ಸೈಮ್, ದಟ್ ಇಸ್ ಎ DNA ಪಾಲಿಮರೇಸ್ ಎನ್ಸೈಮ್ ಅಂತ ಹೇಳ್ತೀವಿ. ಇನಿಷಿಯಲಿ DNA ಪಾಲಿಮರೇಸ್ ಎನ್ಸೈಮ್ ಪಾಲಿಮರೈಸೇಷನ್ ಪ್ರೊಸೆಸ್ ಮಾಡೋದೇ ಇಲ್ಲ. ಇನಿಷಿಯಲಿ ಅದು ಬಂದು DNA ಸ್ಟ್ರಾಂಡ್ ಸಿಂಥಸೈಸ್ ಮಾಡೋದೇ ಇಲ್ಲ. ಸೊ ಆ ಕೆಲಸವನ್ನ ಈ ಪ್ರೈಮರ್ ಮಾಡುತ್ತೆ. ನೋಡಿ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದು ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ ಅನ್ನ ಇನಾಗ್ರೇಷನ್ ಮಾಡಬೇಕಾಗಿದೆ. ಸೊ ಅಲ್ಲಿ ಒಬ್ರು ಚೀಫ್ ಗೆಸ್ಟ್ ಬಂದು ಆ ಪ್ರಾಜೆಕ್ಟ್ ಅನ್ನ ಇನಾಗ್ರೇಷನ್ ಮಾಡ್ತಾರೆ. ಆ ಚೀಫ್ ಗೆಸ್ಟೇ ಆ ಪ್ರಾಜೆಕ್ಟ್ ಅನ್ನ ಕಂಟಿನ್ಯೂ ಮಾಡೋದಿಲ್ಲ, ಅವ್ರು ಜಸ್ಟ್ ಇನಾಗ್ರೇಷನ್ ಬರ್ತಾರೆ. ಸೇಮ್ ಕೇಸ್ ಇಲ್ಲಿ ಪ್ರೈಮರ್ ಇನಾಗ್ರೇಷನ್ ಮಾಡುತ್ತೆ, ಮತ್ತೆ ಫ್ರೀ 3' OH ಗ್ರೂಪ್ ಅನ್ನ ರೆಡಿ ಮಾಡಿ ಕೊಡುತ್ತೆ. ಅದು DNA ಪಾಲಿಮರೇಸ್ ಎನ್ಸೈಮ್ಗೆ ಬೇಕಾಗಿರೋದು. ಓಕೆ, ಸೊ ಏನಾಗುತ್ತೆ ಇಲ್ಲಿ ನೋಡಿ ಹೆಂಗಾಗುತ್ತೆ. ರೆಪ್ಲಿಕೇಶನ್ ಫೋರ್ಕ್ ರೆಡಿ ಆಗಿದೆ ಅಲ್ಲ, ಈ ರೀತಿ ರೆಪ್ಲಿಕೇಶನ್ ಫೋರ್ಕ್ ರೆಡಿ ಆಗಿದೆ. ಇದು 3' to 5' ಸ್ಟ್ರಾಂಡ್, ಮತ್ತೆ ಇಲ್ಲಿದೆ 5' to 3' ಸ್ಟ್ರಾಂಡ್. ಒಂದು ನೆನಪಿಟ್ಕೊಳ್ಬೇಕು, ಸಿಂಥೆಸಿಸ್ ಆಫ್ DNA ಸ್ಟ್ರಾಂಡ್ ಇಸ್ ಆಲ್ವೇಸ್ ಇನ್ ಎ 3' to 5' ಡೈರೆಕ್ಷನ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಏನಾಗಿದೆ, ಇದ್ರ ಮೇಲೆ ಇರುವಂತ ನ್ಯೂಕ್ಲಿಯೋಟೈಡ್ಸ್ ಅನ್ನ ನೋಡಿಕೊಂಡು ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಅನ್ನ ಆಡ್ ಮಾಡಬೇಕಾಗಿದೆ. ಸೊ ಇನಿಷಿಯಲಿ DNA ಪಾಲಿಮರೇಸ್ ಅಲ್ಲಿ ಬಂದು ಕೆಲಸ ಮಾಡೋದಿಲ್ಲ. ಸೊ ಅವಾಗ ಏನ್ ಮಾಡುತ್ತೆ, ಪ್ರೈಮೇಜ್ ಎನ್ಸೈಮ್ ಬಂದು ಇಲ್ಲಿರುವಂತ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅನ್ನ ರೀಡ್ ಮಾಡಿ ಅರೌಂಡ್ 7 to 8 ನ್ಯೂಕ್ಲಿಯೋಟೈಡ್ಸ್ ಅನ್ನ ಅದು ಆಡ್ ಮಾಡುತ್ತೆ ಇನ್ ಎ 5' to 3' ಡೈರೆಕ್ಷನ್. ಬಟ್ ಪ್ರೈಮೇಜ್ ಎನ್ಸೈಮ್ ಏನಿದೆ ಅದು ಇಟ್ ಇಸ್ ಎ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಇದೆ. RNA ಪಾಲಿಮರೇಸ್ ಅಂದ್ರೆ RNA ಸ್ಟ್ರಾಂಡ್ ಸಿಂಥಸೈಸ್ ಮಾಡುತ್ತೆ. ಅದು ಹೇಗೆ, ಇಲ್ಲಿ ಅಡೆನಿನ್ ಇದ್ರೆ ಅದು ಇಲ್ಲಿ ಯುರಾಸಿಲ್ ಆಡ್ ಮಾಡುತ್ತೆ, ಇನ್ಸ್ಟೆಡ್ ಆಫ್ ಥೈಮಿನ್ ಅದು ಯುರಾಸಿಲ್ ಆಡ್ ಮಾಡುತ್ತೆ. ಸೊ RNA ಸ್ಟ್ರಾಂಡ್ ಆಗ್ತಾ ಇದೆ, ನೋ ಪ್ರಾಬ್ಲಮ್ ಆಗಲಿ. ಎಷ್ಟಿದೆ ಅದರ ಸೈಜ್ ಬಹಳ ಚಿಕ್ಕದಾಗಿದೆ, 7 to 8 ನ್ಯೂಕ್ಲಿಯೋಟೈಡ್. ಸೊ ಇಲ್ಲಿ 3' OH ಗ್ರೂಪ್ ರೆಡಿ ಆದರೆ, ಅಲ್ಲಿ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಫ್ರೀ OH ಗ್ರೂಪ್ ರೆಡಿ ಆದರೆ ಅವಾಗ DNA ಪಾಲಿಮರೇಸ್ಗೆ ಕೆಲಸ ಸುಲಭ ಆಗುತ್ತೆ. ಅಂಡ್ DNA ಪಾಲಿಮರೇಸ್ ವಿಲ್ ಕಮ್ಸ್ ಹಿಯರ್ ಅಂಡ್ ಹಿಯರ್ ಆಡ್ ದಿ ನ್ಯೂ ನ್ಯೂಕ್ಲಿಯೋಟೈಡ್ ಅಂಡ್ ಸಿಂಥಸೈಸ್ ದಿ ಕಂಟಿನ್ಯೂಯಸ್ DNA ಸ್ಟ್ರಾಂಡ್. ಈ ರೀತಿ ಆಗುತ್ತೆ. ಅಂದ್ರೆ ಇನಿಷಿಯಲ್ ಪ್ರೈಮರ್ ಸ್ಟ್ರಾಂಡ್ ಸಿಂಥಸೈಸ್ ಆಗೋದು ಪ್ರೈಮೇಜ್ ಎನ್ಸೈಮ್ ಇಂದ.
ಯಾವುದಕ್ಕಾಗಿ? ಟು ಪ್ರಿಪೇರ್ ಎ ಫ್ರೀ 3' OH group for the DNA polymerase enzyme, because initially DNA polymerase is unable to synthesize the DNA molecule. ಓಕೆ, ಈ ರೀತಿ ಪ್ರೈಮರ್ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. ನೆಕ್ಸ್ಟ್ ನೋಡೋಣ, ಎಲಾಂಗೇಷನ್ ಆಫ್ ನ್ಯೂ ಸ್ಟ್ರಾಂಡ್. ಈಗ ಇಲ್ಲಿ ಹೊಸ ಸ್ಟ್ರಾಂಡ್ ಎಲಾಂಗೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್, ದಟ್ ಇಸ್ ನಥಿಂಗ್ ಬಟ್ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಹೇಳೋಣ, ದಟ್ ಇಸ್ ಪಾಲಿಮರೈಸೇಷನ್ ಆಫ್ DNA. ಏನು ಹೇಳ್ತೀವಿ ಇದನ್ನ? ಪಾಲಿಮರೈಸೇಷನ್ ಆಫ್ DNA. ಬಟ್ ಈ ಪಾಲಿಮರೈಸೇಷನ್ ಆಫ್ DNA ಇದೆಯಲ್ಲ, ಇಟ್ ಈಸ್ ಆಲ್ವೇಸ್ ಇನ್ 5' to 3' ಡೈರೆಕ್ಷನ್ ಅಲ್ಲೇ ಆಗುತ್ತೆ. ಇಟ್ ಈಸ್ ಆಲ್ವೇಸ್ ಇನ್ 5' to 3' ಡೈರೆಕ್ಷನ್. ಮತ್ತೆ ಇಲ್ಲಿ ಮೇನ್ ಎನ್ಸೈಮ್ ಯೂಸ್ ಆಗುತ್ತಲ್ಲ, ದಟ್ ಎನ್ಸೈಮ್ ಈಸ್ DNA ಪಾಲಿಮರೇಸ್. ಇಲ್ಲಿ ಎನ್ಸೈಮ್ ಯೂಸ್ ಆಗ್ತಿರೋದು DNA ಪಾಲಿಮರೇಸ್ ಎನ್ಸೈಮ್ ಯೂಸ್ ಆಗ್ತಾ ಇದೆ. ಹೆಂಗಾಗ್ತಾ ಇದೆ ನೋಡಿ, ನಾನು ಇದೇ ಇಮೇಜ್ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ಒಂದು ಕಂಟಿನ್ಯೂಸ್ ಆಗಿ DNA ಪಾಲಿಮರೇಸ್ ಎನ್ಸೈಮ್, ಇಲ್ಲಿ 5' to 3' ಡೈರೆಕ್ಷನ್, ಇಲ್ಲಿಂದ 5' ಆಡ್ ಮಾಡ್ತಾ ಹೋಯ್ತು, 5' to 3' ಡೈರೆಕ್ಷನ್, ನ್ಯೂ DNA ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಬಟ್ ದಟ್ ಸೇಮ್ DNA ಪಾಲಿಮರೇಸ್ ಎನ್ಸೈಮ್ ಇನ್ ಅನದರ್ ಸ್ಟ್ರಾಂಡ್ ಅದು ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇನಾಗುತ್ತೆ, ಪ್ರತಿ ಸಲ ಒಂದು ಪ್ರೈಮರ್ ಬಂತು, ದೆನ್ ನ್ಯೂ ಸ್ಟ್ರಾಂಡ್ ಸಿಂಥಸೈಸ್ ಇಲ್ಲಿ ಆಡ್ ಮಾಡ್ತು ಅರೌಂಡ್ 2000 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್. ಮತ್ತೆ ಒಂದು ಪ್ರೈಮರ್ ಬಂತು ಅರೌಂಡ್ 7 to 8 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್, ಮತ್ತೆ DNA ಪಾಲಿಮರೇಸ್ ಎನ್ಸೈಮ್ ಅರೌಂಡ್ 2000 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್ ಸ್ಟ್ರಾಂಡ್ ಅನ್ನ ಸಿಂಥಸೈಸ್ ಮಾಡಿತು. ಅಗೇನ್ ಹಿಯರ್ ದೇರ್ ಇಸ್ ಎ ಪ್ರೈಮರ್ is came and DNA polymerase enzyme synthesize the new DNA molecule of about 2000 nucleotides. ಈ ರೀತಿ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಹೋಗುತ್ತೆ. ಸೊ ಒಂದು 3' to 5' ಸ್ಟ್ರಾಂಡ್ ಇದೆ, ಅದು ಆ ಟೆಂಪ್ಲೇಟ್ ಮೇಲೆ ಕಂಟಿನ್ಯೂಸ್ DNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. ಸೊ ಇದನ್ನ ಹೇಳ್ತೀವಿ ನಾವು ಲೀಡಿಂಗ್ ಸ್ಟ್ರಾಂಡ್ ಅಂತ ಹೇಳ್ತೀವಿ. ಇದನ್ನ ಲೀಡಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ಬಿಕಾಸ್ ಈ ಎರಡೂ ಸ್ಟ್ರಾಂಡ್ಗಳ DNA ಸಿಂಥೆಸಿಸ್ ಅನ್ನು ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಎಷ್ಟು ಫಾಸ್ಟ್ ಆಗುತ್ತೆ ರೀ? ಈ ಸ್ಟ್ರಾಂಡ್ ಕಂಪೇರ್ ಮಾಡಿದರೆ 0.2 ಸೆಕೆಂಡ್ ಇದು ಫಾಸ್ಟ್ ಆಗಿ DNA ಸಿಂಥಸೈಸ್ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ಲೀಡಿಂಗ್ ಸ್ಟ್ರಾಂಡ್ ಅಂತ ಹೇಳ್ತೀವಿ. ಇನ್ನೊಂದರಲ್ಲಿ DNA ಸಿಂಥೆಸಿಸ್ ಸ್ವಲ್ಪ ಸ್ಲೋ ಹೋಗ್ತಾ ಇದೆ. ಸೊ ಇದಕ್ಕೆ ಇದನ್ನ ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಕರಿತೀವಿ. ದಿಸ್ ಇಸ್ ದಿ ಲ್ಯಾಗಿಂಗ್ ಸ್ಟ್ರಾಂಡ್. ಬಟ್ ಇಲ್ಲಿ ಕಟ್ DNA ಫ್ರಾಗ್ಮೆಂಟ್ ಸಿಂಥಸೈಸ್ ಆಗ್ತಿರೋದ್ರಿಂದ ಇದನ್ನ ಡಿಸ್ಕಂಟಿನ್ಯೂಯಸ್ DNA ಸ್ಟ್ರಾಂಡ್ ಅಂತಾನು ಕೂಡ ಹೇಳ್ತೀವಿ. ಡಿಸ್ಕಂಟಿನ್ಯೂಯಸ್ ಸ್ಟ್ರಾಂಡ್, ಆರ್ ಇದನ್ನ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದವರು ಒಕಾಝಾಕಿ ಸೈಂಟಿಸ್ಟ್. ಸೊ ಇದನ್ನ ಒಕಾಝಾಕಿ ಫ್ರಾಗ್ಮೆಂಟ್ಸ್ ಅಂತಾನು ಕೂಡ ಕರೀತಾರೆ. ಒಕಾಝಾಕಿ ಫ್ರಾಗ್ಮೆಂಟ್ಸ್, ಡಿಸ್ಕಂಟಿನ್ಯೂಯಸ್ ಸ್ಟ್ರಾಂಡ್ಸ್ ಆರ್ ಒಕಾಝಾಕಿ ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ಮತ್ತೆ ಇಲ್ಲಿದೆಯಲ್ಲ ಲೀಡಿಂಗ್ ಸ್ಟ್ರಾಂಡ್ ಇದೆಯಲ್ಲ, ಇದು ಕಂಟಿನ್ಯೂಯಸ್ ಸ್ಟ್ರಾಂಡ್ ಇರುತ್ತೆ. ಇದು ಕಂಟಿನ್ಯೂಯಸ್ ಸ್ಟ್ರಾಂಡ್ ಇದೆ, ಆ ಕಂಟಿನ್ಯೂಯಸ್ ಫ್ರಾಗ್ಮೆಂಟ್ಸ್, ಕಂಟಿನ್ಯೂಯಸ್ ಸ್ಟ್ರಾಂಡ್ಸ್. ಈ ರೀತಿ DNA ಸಿಂಥಸೈಸ್ ಆಗ್ತಾ ಇರುತ್ತೆ. ಸೊ ಒಂದರಲ್ಲಿ ಲೀಡಿಂಗ್ ಸ್ಟ್ರಾಂಡ್, ಇದು ನೆನಪಿಟ್ಕೊಳ್ಬೇಕು, 3' to 5' ಟೆಂಪ್ಲೇಟ್ ಇದೆ, ಅದರ ಮೇಲೆ ಲೀಡಿಂಗ್ ಸ್ಟ್ರಾಂಡ್ ಇರುತ್ತೆ, ಕಂಟಿನ್ಯೂಯಸ್ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. 5' to 3' ಟೆಂಪ್ಲೇಟ್ ಸ್ಟ್ರಾಂಡ್ ಇದೆಯಲ್ಲ, ಅದರ ಮೇಲೆ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಯಾ ಒಕಾಝಾಕಿ ಫ್ರಾಗ್ಮೆಂಟ್ಸ್ಗಳು ಸಿಂಥಸೈಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಎರಡು ತರದ ಫ್ರಾಗ್ಮೆಂಟ್ಸ್ ಆಗ್ತಾ ಇದೆ, ಆರ್ ಎರಡು ತರ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. ಒಂದು ಲೀಡಿಂಗ್ ಸ್ಟ್ರಾಂಡ್ ಅಂಡ್ ಇನ್ನೊಂದು ಲ್ಯಾಗಿಂಗ್ ಸ್ಟ್ರಾಂಡ್. ಇವು ಎರಡು ಲೀಡಿಂಗ್ ಸ್ಟ್ರಾಂಡ್ ಲ್ಯಾಗಿಂಗ್ ಸ್ಟ್ರಾಂಡ್ ಏನು, ಹೆಂಗಾಗ್ತಾ ಇದೆ ಇಲ್ಲಿ ಸ್ವಲ್ಪ ನೋಡೋಣ ನೋಡಿ. ಓಕೆ, ಬಿಫೋರ್ ದ್ಯಾಟ್ ನಾನು ಇಲ್ಲೇ ಬರಿತಾ ಇದ್ದೀನಿ. ಮತ್ತೆ ಇನ್ನೊಂದು ಪಾಯಿಂಟ್, ಇದು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ದೆ ಆದರೆ, ಇಲ್ಲಿ ಅಬ್ಸರ್ವ್ ಆಗಿ ನೋಡಿದ್ದೆ ಆದರೆ, DNA is a semi conservative DNA replication ಅಂತ ಹೇಳ್ತೀವಿ. ಅಂದ್ರೆ ಒನ್ ಈಸ್ ಪೇರೆಂಟಲ್ ಸ್ಟ್ರಾಂಡ್ ಅಂಡ್ ಒನ್ ಈಸ್ ನ್ಯೂಲಿ ಸಿಂಥಸೈಸ್ ಸ್ಟ್ರಾಂಡ್ ಇದೆ. ಸೊ ದೇರ್ ಫೋರ್ DNA ಜನರಲಿ ವಿ ಕ್ಯಾನ್ ಸೇ ಇಟ್ ಇದೆ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಜನರಲಿ DNA ವಿ ಕ್ಯಾನ್ ಸೇ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಬಟ್ ಅದೇ ರೀತಿ ಇಲ್ಲೇನಾಗ್ತಾ ಇದೆ, ಒಂದು ಕಂಟಿನ್ಯೂಸ್ ಸ್ಟ್ರಾಂಡ್, ಇನ್ನೊಂದು ಡಿಸ್ಕಂಟಿನ್ಯೂಸ್ ಆಗ್ತಾ ಇದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ DNA ಇದೆ ಸೆಮಿ ಡಿಸ್ಕಂಟಿನ್ಯೂಸ್ ಅಂತಾನು ಹೇಳ್ಬೋದು. ಸೊ DNA ರೆಪ್ಲಿಕೇಶನ್ ಈಸ್, DNA ರೆಪ್ಲಿಕೇಶನ್ ಇದೆಯಲ್ಲ ಹೇಗಿದೆ ನೋಡಿ, DNA ರೆಪ್ಲಿಕೇಶನ್ ಈಸ್ ಸೆಮಿ ಕನ್ಸರ್ವೇಟಿವ್
DNA replication is semi-conservative and semi-discontinuous. Semi-discontinuous ಆಗಿರುತ್ತೆ. DNA replication is semi-conservative and semi-discontinuous. ಒಂದು ಸ್ಟ್ಯಾಂಡ್ ಅಲ್ಲಿ ಕಂಟಿನ್ಯೂಸ್, ಒಂದು ಸ್ಟ್ಯಾಂಡ್ ಅಲ್ಲಿ ಡಿಸ್ಕಂಟಿನ್ಯೂಸ್. ಸೊ ದೇರ್ ಫೋರ್ ಸೆಮಿ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ ನೋಡೋಣ, ಲೀಡಿಂಗ್ ಸ್ಟ್ಯಾಂಡ್ ಮತ್ತೆ ಲ್ಯಾಗಿಂಗ್ ಸ್ಟ್ಯಾಂಡ್ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಎರಡನ್ನು ಇಲ್ಲಿ ಬರಿತಾ ಇದ್ದೀನಿ. ಒಂದು ಕಡೆ ಬರಿತಾ ಇದ್ದೀನಿ ಲೀಡಿಂಗ್ ಸ್ಟ್ಯಾಂಡ್, ಇನ್ನೊಂದು ಲ್ಯಾಗಿಂಗ್ ಸ್ಟ್ಯಾಂಡ್ ಅಂತ ಬರಿತೀನಿ. ಒಂದು ಲೀಡಿಂಗ್ ಸ್ಟ್ಯಾಂಡ್ ಅಂಡ್ ಇನ್ನೊಂದು ಲ್ಯಾಗಿಂಗ್ ಸ್ಟ್ಯಾಂಡ್. ಓಕೆ, ಎರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ ನೋಡೋಣ. ಲೀಡಿಂಗ್ ಸ್ಟ್ಯಾಂಡ್ ಇದೆ, ಇದು ಯಾವ ಟೆಂಪ್ಲೇಟ್ ಮೇಲೆ ಆಗುತ್ತೆ ನೋಡಿ? ಆನ್ ಟೆಂಪ್ಲೇಟ್. ಓಕೆ, ಯಾವ ಟೆಂಪ್ಲೇಟ್ ಮೇಲೆ ಆಗುತ್ತೆ? ಆನ್ ಟೆಂಪ್ಲೇಟ್. ಯಾವ ಟೆಂಪ್ಲೇಟ್ ಸ್ಟ್ಯಾಂಡ್ ಇದು? ದಟ್ ಇಸ್ 3' to 5' ಟೆಂಪ್ಲೇಟ್ ಮೇಲೆ ಇದು ಆಗ್ತಾ ಇರುತ್ತೆ. ಲ್ಯಾಗಿಂಗ್ ಸ್ಟ್ಯಾಂಡ್ ಯಾವ ಟೆಂಪ್ಲೇಟ್ ಮೇಲೆ ಆಗುತ್ತೆ? ದಟ್ ಇಸ್ 5' to 3' ಟೆಂಪ್ಲೇಟ್ ಮೇಲೆ ಆಗುತ್ತೆ. ಇದು ಕಂಟಿನ್ಯೂಸ್ಲಿ ಸಿಂಥಸೈಸ್ ಆಗುತ್ತೆ. ಲೀಡಿಂಗ್ ಸ್ಟ್ಯಾಂಡ್ ಕಂಟಿನ್ಯೂಸ್ ಸಿಂಥಸೈಸ್ ಆಗುತ್ತೆ, ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಇದು ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ದೆನ್ ಆಮೇಲೆ ಏನಾಗ್ತಾ ಇದೆ ಇಲ್ಲಿ? ನೋ ಒಕಾಜಾಕಿ ಫ್ರಾಗ್ಮೆಂಟ್ಸ್. ನೋ ಒಕಾಜಾಕಿ. ಹಿಯರ್ ದೇರ್ ಇಸ್ ನೋ ಒಕಾಜಾಕಿ ಫ್ರಾಗ್ಮೆಂಟ್ಸ್. ಬಟ್ ಇಲ್ಲಿ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗ್ತಾ ಇದೆ. ಡಿಸ್ಕಂಟಿನ್ಯೂಸ್ ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗ್ತಾ ಇದೆ. ಒಕಾಜಾಕಿ ಫ್ರಾಗ್ಮೆಂಟ್ಸ್. ಹಿಯರ್ ದೇರ್ ಆರ್ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಒಕಾಜಾಕಿ ಫ್ರಾಗ್ಮೆಂಟ್ಸ್ಗಳು ಇವೆ. ದೆನ್ ಅದರ ಜೊತೆಗೆ ಏನಾಗ್ತಾ ಇದೆ ನೋಡಿ, ಈಗ ಇಲ್ಲಿ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಇತ್ತಲ್ಲ, ಅದೇನಾಗುತ್ತೆ ಲೇಟರ್ ಆನ್ ಅಟ್ ದಿ ಎಂಡ್ ಆಫ್ ರೆಪ್ಲಿಕೇಶನ್ ಈ ಪ್ರೈಮರ್ಸ್ ಅನ್ನೆಲ್ಲ, ದಟ್ ಇಸ್ ಎಕ್ಸೋನ್ಯೂಕ್ಲಿಯೇಜ್ ಎಂಜೈಮ್ ಬಂದು ಪ್ರೈಮರ್ಸ್ ಅನ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತೆ ಇಲ್ಲಿ ಗ್ಯಾಪ್ ಫಿಲ್ ಮಾಡಬೇಕಲ್ಲ, ಇವೆಲ್ಲ ಸ್ಟ್ರಾಂಡ್ಸ್ ಅನ್ನ ಜಾಯಿನ್ ಮಾಡಬೇಕು. ಅದು DNA ಲೈಗೇಜ್ ಬಂದು ಅದನ್ನ ಜಾಯಿನ್ ಮಾಡುತ್ತೆ. ಸೊ ಇಲ್ಲಿ DNA ligase enzyme is required, but ಇಲ್ಲಿ not required. DNA ligase, ಇದಕ್ಕೆ DNA ligase ಬೇಕು, ligase required ಇಲ್ಲಿ. ಬಟ್ ಇದಕ್ಕೆ ಅಲ್ಲಿ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಸಿಂಥಸೈಸ್ ಆಗಿಲ್ಲ. ಸೊ DNA ligase not required. DNA ligase enzyme, DNA ligase enzyme not required. DNA ligase enzyme not required. ಈ ರೀತಿ ಇಲ್ಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಹಾಗಾದರೆ ರೆಪ್ಲಿಕೇಶನ್ ಪ್ರೊಸೆಸ್ ಎಲ್ಲಿಂದ ಕಂಪ್ಲೀಟ್ ಆಯ್ತು ನೋಡಿ? ಅಲ್ಲಿ RNA ಪ್ರೈಮರ್ ಸಿಂಥಸೈಸ್ ಆಗಿದೆ. ಎಕ್ಸೋನ್ಯೂಕ್ಲಿಯೇಸ್ ಎಂಜೈಮ್ ಬರುತ್ತೆ. ಎಕ್ಸೋನ್ಯೂಕ್ಲಿಯೇಸ್ ಏನ್ ಮಾಡುತ್ತೆ ನೋಡಿ? ರಿಮೂವ್ ದಿ RNA ಪ್ರೈಮರ್. ರಿಮೂವ್ RNA ಪ್ರೈಮರ್. RNA ಪ್ರೈಮರ್ ಅನ್ನ ರಿಮೂವ್ ಮಾಡುತ್ತೆ. ಮತ್ತೆ ಅಂಡ್ DNA ligase enzyme, that is a molecular glue or molecular gum ಅಂತ ಕರಿತೀವಿ, ಕಟ್ ಫ್ರಾಗ್ಮೆಂಟ್ಸ್ ಅನ್ನ ಜಾಯಿನ್ ಮಾಡುತ್ತೆ. ಲೈಗೇಸ್ ಎಂಜೈಮ್ ಇದೆಯಲ್ಲ, ಇದೇನ್ ಮಾಡುತ್ತೆ ನೋಡಿ? ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA. ಇಟ್ ಜಾಯಿನ್ಸ್ ಕಟ್ ಫ್ರಾಗ್ಮೆಂಟ್ಸ್. ಇಟ್ ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA. ಇಟ್ ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA. DNA ಕಟ್ ಫ್ರಾಗ್ಮೆಂಟ್ಸ್ ಅನ್ನ ಇದು ಜಾಯಿನ್ ಮಾಡ್ತಾ ಇರುತ್ತೆ. ಓಕೆ, ಈ ರೀತಿ ಆಯ್ತು. ಇಟ್ ಜಾಯಿನ್ಸ್ ದಿ ಏನಿದೆ ನೋಡಿ, ಇದು DNA ಇದೆ. ಇಟ್ ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA. ಈ ರೀತಿ ಆಯ್ತು. ವಿತ್ ದಿಸ್ ದ ರೆಪ್ಲಿಕೇಶನ್ ಪ್ರೊಸೆಸ್ ವಿಲ್ ಕಂಪ್ಲೀಟ್ಸ್. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಕೆಲವೊಂದು ಅಡಿಷನಲ್ ಪಾಯಿಂಟ್ ಬರ್ತಾ ಇದ್ದೀನಿ. DNA ರೆಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ, DNA ರೆಪ್ಲಿಕೇಶನ್ ಈಸ್ ನೋಡಿ, ಫಸ್ಟ್ ನೋಟ್, DNA ರೆಪ್ಲಿಕೇಶನ್ ಇದು ಏನಿದೆ ನೋಡಿ, ಫಾಸ್ಟ್ ಆಗಿದೆ, ಬಹಳ ಫಾಸ್ಟ್ ಆಗ್ತಾ ಇರುತ್ತೆ. ಇಟ್ಸ್ ಎ ವೆರಿ ಫಾಸ್ಟ್ ಪ್ರೊಸೆಸ್. ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್. ಆರ್ ಎನರ್ಜಿ ಬೇಕು, ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಆಡ್ ಮಾಡಬೇಕಂದ್ರೆ ಅಲ್ಲಿ ATP ಎನರ್ಜಿ ಯೂಸ್ ಮಾಡ್ತಾ ಇರುತ್ತೆ. ಸೊ ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್ ಆರ್ ಎನರ್ಜಿ ರಿಕ್ವೈರಿಂಗ್ ಪ್ರೊಸೆಸ್. ಅಷ್ಟೇ ಅಲ್ಲ, ಇನ್ನೊಂದು ಇದು ಅಕ್ಯುರೇಟ್ ಪ್ರೊಸೆಸ್. ಯಾಕಂದ್ರೆ ಇಷ್ಟು ಫಾಸ್ಟ್ ಆಗ್ತಾ ಇರುತ್ತೆ. ರೆಪ್ಲಿಕೇಶನ್ ಟೈಮ್ ಇನ್ ದಿ ಈ ಕೊಲಾಯ್ದಲ್ಲಿ ರೆಪ್ಲಿಕೇಶನ್ ಟೈಮ್ ಎಷ್ಟಿದೆ ಗೊತ್ತಾ? ಇಟ್ ಇಸ್ 18 ಮಿನಿಟ್ ರೆಪ್ಲಿಕೇಶನ್ ಟೈಮ್. ಕಂಪ್ಲೀಟ್ ಈ ಕೊಲಾಯ್ ರೆಪ್ಲಿಕೇಶನ್ ಮುಗಿಬೇಕಾದ್ರೆ ವಿದಿನ್ 18 ಮಿನಿಟ್ಸ್ ಅಲ್ಲಿ ಮುಗಿದೋಗುತ್ತೆ. ಇಷ್ಟು ಫಾಸ್ಟ್.
ನ್ಯೂಕ್ಲಿಯೋಟೈಡ್ ಬಂತು ಹೋಯ್ತು, ಬಂತು 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 ಬಂತು, ಈ ರೀತಿ ಫಾಸ್ಟ್ ಆಗಿ ಆ್ಯಡ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ರೆಪ್ಲಿಕೇಶನ್ ಟೈಮ್ ಇದೆಯಲ್ಲ, ರೆಪ್ಲಿಕೇಶನ್ ಟೈಮ್ ಇನ್ ಈ ಕೊಲೈ ಇದು 18 ಮಿನಿಟ್ಸ್ ಇರುತ್ತೆ ಜನರಲಿ. ಸೊ ರೆಪ್ಲಿಕೇಶನ್ ಟೈಮ್ ಇನ್ ದಿ ಈ ಕೊಲೈ ಇಸ್ 18 ಮಿನಿಟ್ಸ್. ಎಷ್ಟು ಫಾಸ್ಟ್ ಆಗಿರುತ್ತೆ ಅಂದರೆ, ಒನ್ DNA polymerase enzyme have the ability to add 2000 ಬೇಸ್ ಪೇರ್ಸ್ ಪರ್ ಸೆಕೆಂಡ್. ಪ್ರತಿ ಸೆಕೆಂಡ್ಗೆ 2000 ಬೇಸ್ ಪೇರ್ಸ್ ಅನ್ನ ಇದು ಆ್ಯಡ್ ಮಾಡ್ತಾ ಇರುತ್ತೆ. ಅಷ್ಟು ಫಾಸ್ಟ್ ಮತ್ತೆ ಅಕ್ಯುರೇಟ್ ಪ್ರೊಸೆಸ್ ಇದೆ. ಸೊ ಇದು ಅಕ್ಯುರೇಟ್ ಪ್ರೊಸೆಸ್ ಇದೆ. ಸೊ ದಟ್ಸ್ ಅಬೌಟ್ ದಿ DNA ರೆಪ್ಲಿಕೇಶನ್. ನೆಕ್ಸ್ಟ್ ನೋಡಿ, ಇನ್ ದಿ ಪ್ರೋಕ್ಯಾರಿಯೋಟ್ಸ್, ಫಸ್ಟ್ ನೋಟ್ ಆಯಿತು. ಸೆಕೆಂಡ್ ನೋಟ್ ನೋಡೋಣ. ಇನ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 3 DNA ಪಾಲಿಮರೇಸ್ ಇರುತ್ತೆ. 3 DNAP ಅಂತ ಬರ್ತದೆ. DNAP ಅಂದರೆ ಪಾಲಿಮರೇಸ್ ಎಂಜೈಮ್. ಇನ್ ದಿ ಪ್ರೋಕ್ಯಾರಿಯೋಟ್ಸ್ 3 DNA ಪಾಲಿಮರೇಸ್ ಎಂಜೈಮ್ ಸಿಗುತ್ತೆ. ಯಾವುದು ನೋಡಿ, ಇಲ್ಲಿ ನಾನು ಬರಿತಾ ಇದ್ದೀನಿ. ಒಂದು DNAP 1, DNA ಪಾಲಿಮರೇಸ್ 1, ದ ನೆಕ್ಸ್ಟ್ DNAP 2, DNA polymerase 2, and third one is a DNA polymerase, DNAP 3. ಸೊ ಈ ರೀತಿ ಇಲ್ಲಿ 3 DNA polymerase enzyme ಯೂಸ್ ಆಗ್ತಿರುತ್ತೆ. ಫಸ್ಟ್ DNA polymerase enzyme 1 ಇದೆಯಲ್ಲ, ಇನ್ ದಿ ಪ್ರೋಕ್ಯಾರಿಯೋಟ್ಸ್ ಇದನ್ನ ಕಾರ್ನ್ಬರ್ಗ್ ಎಂಜೈಮ್ ಅಂತ ಕರಿತೀವಿ. ದಿಸ್ ಎಂಜೈಮ್ ಇಸ್ ಕಾಮನ್ಲಿ ನೋನ್ ಆಸ್ ಎ ಕಾರ್ನ್ಬರ್ಗ್ ಎಂಜೈಮ್. ಇಟ್ ವಾಸ್ ಡಿಸ್ಕವರ್ಡ್ ಬೈ ಆರ್ಥರ್ ಕಾರ್ನ್ಬರ್ಗ್. ಸೊ ಕಾರ್ನ್ಬರ್ಗ್ ಎಂಜೈಮ್ ಅಂತ ಕರಿತೀವಿ. ದೆನ್ ರೆಪ್ಲಿಕೇಶನ್ ಡೈರೆಕ್ಷನ್ ಯಾವ್ದು ನೋಡಿ, ಯೂಶ್ವಲಿ ಇದು ಫಸ್ಟ್ ಪಾಯಿಂಟ್ ಆಯ್ತು. ರೆಪ್ಲಿಕೇಶನ್ ಡೈರೆಕ್ಷನ್, DNA ಪಾಲಿಮರೇಸ್ 1 ಇದೆ, ಅದು 5' to 3' ರೆಪ್ಲಿಕೇಶನ್ ಮಾಡುತ್ತೆ. ಎಲ್ಲವೂ ಕೂಡ ಅದೇ ಡೈರೆಕ್ಷನ್, 5' to 3' ಡೈರೆಕ್ಷನ್, 5' to 3' ಡೈರೆಕ್ಷನ್, ಇದು ರೆಪ್ಲಿಕೇಶನ್ ಮಾಡ್ತಿರುತ್ತೆ. ರೆಪ್ಲಿಕೇಶನ್ ಸ್ಪೀಡ್ ಎಷ್ಟಿದೆ ಇಲ್ಲಿ, ಇದು 1000 ನ್ಯೂಕ್ಲಿಯೋಟೈಡ್ಸ್ ಪರ್ ಮಿನಿಟ್. ಪ್ರತಿ ಮಿನಿಟ್ಗೆ 1000 ನ್ಯೂಕ್ಲಿಯೋಟೈಡ್ಸ್ ಇದು ಆ್ಯಡ್ ಮಾಡ್ತಾ ಇರುತ್ತೆ. DNA ಪಾಲಿಮರೇಸ್ 2 50 ನ್ಯೂಕ್ಲಿಯೋಟೈಡ್ಸ್ ಪರ್ ಮಿನಿಟ್. ಪ್ರತಿ ಮಿನಿಟ್ಗೆ 50 ನ್ಯೂಕ್ಲಿಯೋಟೈಡ್ಸ್ ಅನ್ನ ಇದು ಆ್ಯಡ್ ಮಾಡ್ತಾ ಇರುತ್ತೆ. DNA ಪಾಲಿಮರೇಸ್ 3 ಇದೆಯಲ್ಲ, ಇದು 2000 ಬೇಸ್ ಪೇರ್ಸ್. ನಾನು ನ್ಯೂಕ್ಲಿಯೋಟೈಡ್ಸ್ ಹೇಳ್ತಿಲ್ಲ, 2000 ಬೇಸ್ ಪೇರ್ಸ್ ಅಂದ್ರೆ ಟೋಟಲ್ ಎಷ್ಟಾಯ್ತು, 4000 ನ್ಯೂಕ್ಲಿಯೋಟೈಡ್ಸ್ ಪರ್ ಸೆಕೆಂಡ್. ನಾನು ಇಲ್ಲೆಲ್ಲವೂ ಮಿನಿಟ್ ಅಂತ ಬರ್ತಿದ್ದೀನಿ, ಇಲ್ಲಿ ಪರ್ ಸೆಕೆಂಡ್ ಅಂತ ಬರಿತಾ ಇದ್ದೀನಿ. ಅಂದರೆ ಇದರ ರೆಪ್ಲಿಕೇಶನ್ ಸ್ಪೀಡ್ ಭಯಂಕರ ಆಗಿದೆ. ಸೊ ದೇರ್ ಫೋರ್ ಮೇನ್ DNA ರೆಪ್ಲಿಕೇಶನ್ ಎಂಜೈಮ್ ಈಸ್ DNA ಪಾಲಿಮರೇಸ್ 3 ಇನ್ ದಿ ಪ್ರೋಕ್ಯಾರಿಯೋಟ್ಸ್. ನೆಕ್ಸ್ಟ್ ಅದಾದ ನಂತರ ಎಕ್ಸೋನ್ಯೂಕ್ಲಿಯೇಸ್ ಆಕ್ಟಿವಿಟಿ, ಅಂದರೆ ಪ್ರೈಮರ್ಸ್ ಅನ್ನ ರಿಮೂವ್ ಮಾಡುವಂತ ಎಂಜೈಮ್ ಯಾವುದು? ಎಕ್ಸೋನ್ಯೂಕ್ಲಿಯೇಸ್ ಆಕ್ಟಿವಿಟಿ ಇದೆಯಲ್ಲ ನೋಡಿ, ಎಕ್ಸೋನ್ಯೂಕ್ಲಿಯೇಸ್ ಆಕ್ಟಿವಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇವು ಮಾಡ್ತಾ ಇರುತ್ತೆ ಇದೆ. DNA ಪಾಲಿಮರೇಸ್ ಎಕ್ಸೋನ್ಯೂಕ್ಲಿಯೇಸ್ ಆಕ್ಟಿವಿಟಿ ಮಾಡ್ತಿರ್ತವೆ. ಎಕ್ಸೋನ್ಯೂಕ್ಲಿಯೇಸ್ ಆಕ್ಟಿವಿಟಿ ಆರ್ DNA ರಿಪೇರ್ ಆಕ್ಟಿವಿಟಿ ಅಂತ ಹೇಳ್ತಾರೆ. DNA ಪಾಲಿಮರೇಸ್ 1 ಇದೆ, ಅದು 3' to 5' ಡೈರೆಕ್ಷನ್ ಅಂಡ್ 5' to 3' ಡೈರೆಕ್ಷನ್, ಎರಡೂದ್ರಲ್ಲೂ ಮಾಡುತ್ತೆ ಇದು. ಬಟ್ ಇವು ಎರಡು ಇದೆಯಲ್ಲ, ಓನ್ಲಿ 3' to 5' ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಅಲ್ಲಿ ಎಕ್ಸೋನ್ಯೂಕ್ಲಿಯೇಸ್ ಆಕ್ಟಿವಿಟಿ ಮಾಡ್ತಿರ್ತಾವೆ. ಸೊ ದೇರ್ ಫೋರ್ ಮೇನ್ ಎಕ್ಸೋನ್ಯೂಕ್ಲಿಯೇಸ್ ಎಂಜೈಮ್ ಯ DNA ರಿಪೇರ್ ಎಂಜೈಮ್ ಈಸ್ DNA ಪಾಲಿಮರೇಸ್ 1 ಅಂಡ್ ಮೇನ್ DNA ಪಾಲಿಮರೈಸಿಂಗ್ ಎಂಜೈಮ್ ಈಸ್ DNA ಪಾಲಿಮರೇಸ್ 3 ಅಂತ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಇದು ಆಯ್ತು ಪ್ರೋಕ್ಯಾರಿಯೋಟ್ಸ್ ಅಲ್ಲಿರುವಂತಹ DNA ಪಾಲಿಮರೇಸ್ ಎಂಜೈಮ್ಗಳು. ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಅಲ್ಲಿ, ಓಕೆ, ಥರ್ಡ್ ನೋಡೋಣ. ಥರ್ಡ್ ಅಡಿಷನಲ್ ಪಾಯಿಂಟ್ ನಂಬರ್ 3, ಇನ್ ಯೂಕ್ಯಾರಿಯೋಟ್ಸ್ there are totally 5 DNA polymerases are present. 5 DNA polymerases are present. What are the 5 DNA polymerases in the eukaryotes? ನೋಡಿ ಇಲ್ಲಿ, they are alpha, beta, gamma, delta and epsilon. ಈ ರೀತಿ 5 DNA polymerases ಗಳು ಸಿಗ್ತವೆ in case of eukaryotes. ನೆಕ್ಸ್ಟ್ ನೋಡೋಣ. ಎಸ್, ಅದೇ ಅಡಿಷನಲ್ DNA ಪಾಲಿಮರೇಸ್ ಇನ್ ದಿ ಯೂಕ್ಯಾರಿಯೋಟ್ಸ್ ಆಯ್ತು. ಅದನ್ನೇ ಕಂಟಿನ್ಯೂ ಮಾಡೋಣ ಇಲ್ಲಿ ಒಂದು ಸ್ವಲ್ಪ. ಈ DNA ಪಾಲಿಮರೇಸ್ ಇದೆಯಲ್ಲ, 5 DNA ಪಾಲಿಮರೇಸ್ ಇದೆಯಲ್ಲ, ಅಮಂಗ್ ದ್ಯಾಟ್
ಇದು ನೋಡಿ, among that, out of the 5 DNA polymerases, main polymerizing enzyme is a gamma. ಮೇನ್ DNA polymerizing enzyme ಇದೆ, ಅದು ಗಾಮಾ ಇರುತ್ತೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದಿ DNA ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಮತ್ತೆ ಓವರ್ ಆಲ್ DNA ರೆಪ್ಲಿಕೇಶನ್ ಹೆಂಗಿದೆ ನೆನ್ಪಿಟ್ಕೊಳ್ಳಿ. DNA ರೆಪ್ಲಿಕೇಶನ್ ಈಸ್ ಓವರ್ ಆಲ್, ಇಲ್ಲಿ ಇನ್ನೊಂದ್ಸಲ ಬರಿತಾ ಇದ್ದೀನಿ, DNA ರೆಪ್ಲಿಕೇಶನ್ ಈಸ್ ಓವರ್ ಆಲ್ ಹೆಂಗಿದೆ, ಇದು ಸೆಮಿ ಕನ್ಸರ್ವೇಟಿವ್. ಮೀನ್ಸ್ in a synthesized DNA molecule, newly synthesized DNA molecule, one strand is old strand and one strand is a newly synthesized strand. So therefore DNA replication is semi conservative. It is semi conservative and semi discontinuous anta heltivi. Semi discontinuous. Idaitu DNA replication process. ನೆಕ್ಸ್ಟ್ ನೋಡೋಣ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. DNA ಸಿಂಥೆಸಿಸ್ ಹೆಂಗಾಗುತ್ತೆ ಅದನ್ನು ನೋಡಿ ಆಯಿತು. ನೆಕ್ಸ್ಟ್ ಪಾರ್ಟ್ ನಾವು ನೋಡಬೇಕಾಗಿದೆ RNA ಆರ್ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಆರ್ RNA ಅಲ್ಲಿ ಮೇನ್ಲಿ 2 ಟೈಪ್ಸ್, ಒಂದು ಜೆನೆಟಿಕ್ RNA, ಇನ್ನೊಂದು ನಾನ್ ಜೆನೆಟಿಕ್ RNA. ಜೆನೆಟಿಕ್ RNA ಕಂಟೈನಿಂಗ್ ಆರ್ಗ್ಯಾನಿಸಮ್ಸ್ ಜನರಲಿ ದೇ ಆರ್ ದಿ ವೈರಸಸ್ ಇರುತ್ತೆ, ಅಂಡ್ ಮೋಸ್ಟ್ಲಿ ದೀಸ್ ಆರ್ ದಿ ರಿಟ್ರೋವೈರಸಸ್ ಅಂತ ಹೇಳ್ತೀವಿ. ಮೋಸ್ಟ್ಲಿ ದೀಸ್ ಆರ್ ದಿ ರಿಟ್ರೋವೈರಸಸ್. ಈ ಜೆನೆಟಿಕ್ RNA ಅಲ್ಲಿ ಅಗೇನ್ ದೇರ್ ಆರ್ 2 ಟೈಪ್ಸ್. ಇವುಗಳಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸಿಂಗಲ್ ಸ್ಟ್ರಾಂಡೆಡ್ RNA ಕಂಟೈನಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ಇನ್ನೊಂದು ಡಬಲ್ ಸ್ಟ್ರಾಂಡೆಡ್ RNA ಕಂಟೈನಿಂಗ್ ಆರ್ಗ್ಯಾನಿಸಮ್ಸ್. ಸಿಂಗಲ್ ಸ್ಟ್ರಾಂಡೆಡ್ RNA ಕಂಟೈನಿಂಗ್ ಎಂಜೈಮ್ಸ್, RNA ಕಂಟೈನಿಂಗ್ ಆರ್ಗ್ಯಾನಿಸಮ್ಸ್ಗೆ ವೈರಸಸ್ಗೆ ಎಕ್ಸಾಂಪಲ್ಸ್ ಯಾವ್ದು ನೋಡಿ. ಸಿಂಗಲ್ ಸ್ಟ್ರಾಂಡೆಡ್ RNA ಯಾವ ವೈರಸ್ ಅಲ್ಲಿ ಇರುತ್ತೆ? ಟೊಬ್ಯಾಕೊ ಮೊಸೈಕ್ ವೈರಸ್, HIV ವೈರಸ್, ದೇ ಆರ್ ದಿ ಎಕ್ಸಾಂಪಲ್. ಡಬಲ್ ಸ್ಟ್ರಾಂಡೆಡ್ RNA ನಿಮಗೆ ಎಲ್ಲಿ ಸಿಗುತ್ತೆ? ಇನ್ಫ್ಲೂಯೆನ್ಸಾ ವೈರಸ್, ಉಂಡ್ ಟ್ಯೂಮರ್ ವೈರಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಈ ಡಬಲ್ ಸ್ಟ್ರಾಂಡೆಡ್ RNAಗೆ ಎಕ್ಸಾಂಪಲ್ ಬರುತ್ತೆ. ನಾನ್ ಜೆನೆಟಿಕ್ RNA ಇದರಲ್ಲಂತೂ ಬಹಳಷ್ಟು ವಿವಿಧ ಪ್ರಕಾರಗಳಿವೆ. ಬಟ್ ಫಾರ್ ಯುವರ್ ಸಿಲೆಬಸ್ ಮೇನ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ 3 ನಾನ್ ಜೆನೆಟಿಕ್ RNA. ಆ 3 ನಾನ್ ಜೆನೆಟಿಕ್ RNA ಯಾವ್ದು ನೋಡಿ? ಒಂದು RNA, ದಟ್ ಇಸ್ ಎ ರೈಬೋಸೋಮಲ್ RNA ಅಂತ ಹೇಳ್ತೀವಿ. ಇನ್ನೊಂದು mRNA, ಮೆಸೆಂಜರ್ RNA ಅಂತ ಹೇಳ್ತೀವಿ. ಅಂಡ್ ಥರ್ಡ್ ಒನ್ ಇಸ್ ಎ tRNA, ದಟ್ ಇಸ್ ಎ ಟ್ರಾನ್ಸ್ಫರ್ RNA ಅಂತ ಹೇಳ್ತಾ ಇರ್ತೀವಿ. ದ ಮೇನ್ಲಿ 3 ನಾನ್ ಜೆನೆಟಿಕ್ RNA, ದಟ್ ಇಸ್ rRNA, tRNA ಅಂಡ್ mRNA. ಸೊ ಇದು 3 ಇದೆ. ನೆಕ್ಸ್ಟ್ ಹಾಗಾದ್ರೆ ನಾವು 1 by 1 ನೋಡೋಣ. rRNA, ವಾಟ್ ಇಸ್ ದಿಸ್ rRNA? ಯೂಸಲಿ ಬೇಕಾದರೆ ಇವುಗಳ ಅಡಿಷನಲ್ ಪಾಯಿಂಟ್, ಕೆಲವೊಂದು ಪಾಯಿಂಟ್ ನಾನು ಇಲ್ಲೇ ಮೆನ್ಷನ್ ಮಾಡ್ತೀನಿ ನೋಡಿ. rRNA ಇದನ್ನು ಕಾಮನ್ ಆಗಿ ನಾವು ರೈಬೋಸೋಮಲ್ RNA ಅಂತ ಕರಿತೀವಿ. rRNA ಏನಾಗಿ ಕೆಲಸ ಮಾಡುತ್ತೆ? ಇದು ಇಟ್ ಇಸ್ ಎ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ರೈಬೋಸೋಮ್. ಓಕೆ, ಇದರ ಮೇನ್ ಆಕ್ಟಿವಿಟಿ ಏನಿದೆ ನೋಡಿ, ಮೋಸ್ಟ್ ಅಬಂಡೆಂಟ್ RNA. ಇದು ಮೋಸ್ಟ್ ಅಬಂಡೆಂಟ್ RNA ಇದೆ. ಆಲ್ಮೋಸ್ಟ್ 80% ಆಫ್ ಟೋಟಲ್ RNA ಇನ್ ದಿ ಸೈಟೋಪ್ಲಾಸಮ್ ಈಸ್ ಮೇಡ್ ಅಪ್ ಆಫ್ rRNA ಓನ್ಲಿ. ಜಾಸ್ತಿ ಅಬಂಡೆಂಟ್ ಆಗಿದೆ ಇದು. ಅಂಡ್ ಇಟ್ ಇಸ್ ಎ ಸ್ಟ್ರಕ್ಚರಲ್, ST.L ಅಂದ್ರೆ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ರೈಬೋಸೋಮ್. ಪ್ರೋಟೀನ್ ಸಿಂಥೆಸಿಸ್, ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ಎ ಸೆಲ್ ಅಂತ ಕರಿತೀವಿ ರೈಬೋಸೋಮ್. ರೈಬೋಸೋಮ್ ಯಾವುದರಿಂದ ಆಗುತ್ತೆ? rRNA ಇಂದ ಆಗುತ್ತೆ. ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ರೈಬೋಸೋಮ್ ಇದು. ಅದರ ಜೊತೆಗೆ ಇದು ಕೆಟಾಲೈಟಿಕ್ ಆಕ್ಟಿವಿಟಿನೂ ತೋರಿಸುತ್ತೆ, ಅಂದ್ರೆ ಎಂಜೈಮೆಟಿಕ್ ಆಕ್ಟಿವಿಟಿ. ಇದು ಕೆಟಾಲೈಟಿಕ್ ಆಕ್ಟಿವಿಟಿ ಕೂಡ ತೋರಿಸ್ತಾ ಇರುತ್ತೆ. ಇಟ್ ವಿಲ್ ಶೋ ದಿ ಕೆಟಾಲೈಟಿಕ್ ಆಕ್ಟಿವಿಟಿ. ನೆಕ್ಸ್ಟ್ mRNA ಇದೆಯಲ್ಲ, ಇದು ನೋಡಿ ಏನಿದೆ? mRNA ಈಸ್ ಮೆಸೆಂಜರ್ RNA ಅಂತ ಹೇಳುತ್ತೆ. ಇಟ್ ವಿಲ್ ಕಾಪಿ ದಿ ಇನ್ಫಾರ್ಮೇಶನ್ ಆಫ್ DNA ಅಂಡ್ ಟ್ರಾನ್ಸ್ಫರ್ ಟು ದಿ ಸೈಟೋಪ್ಲಾಸಮ್, ವಿಚ್ ಹೆಲ್ಪ್ಸ್ ಇನ್ ದಿ ಪ್ರೋಟೀನ್ ಸಿಂಥೆಸಿಸ್. ಮೀನ್ಸ್ ಇದು ಪ್ರೋಟೀನ್ ಸಿಂಥೆಸಿಸ್ ಆಗುವಾಗ ಟೆಂಪ್ಲೇಟ್ RNA ತರ ಕೆಲಸ ಮಾಡುತ್ತೆ, ಅಥವಾ DNA ಇಲ್ಲಿರುವಂಥ ಇನ್ಫಾರ್ಮೇಶನ್ ಅನ್ನ ಸೈಟೋಪ್ಲಾಸ್ಮಿಕ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದನ್ನ ಇನ್ಫಾರ್ಮೇಶನ್ RNA ಅಂತ ಕೂಡ ಕರೀತಾರೆ. ಇದರ 2 ಹೆಸರಿದೆ ನೋಡಿ. ಒಂದು ಟೆಂಪ್ಲೇಟ್ RNA ಅಂತ ಹೇಳ್ಬೋದು, ಇನ್ನೊಂದು ಆರ್ ಇದನ್ನ ಇನ್ಫಾರ್ಮೇಶನ್ RNA ಅಂತಾನೂ ಕೂಡ ಕರಿಬಹುದು. ಇದನ್ನ ಇನ್ಫಾರ್ಮೇಶನ್ RNA ಅಂತ ಕೂಡ ಕರೀತಾರೆ. It acts as a template for the protein synthesis, or it will carry the information of protein synthesis from DNA to from nucleus to cytoplasm, or DNA to cytoplasm.
ಸೊ ಅದನ್ನು ಮೆಸೆಂಜರ್ ಆರ್ ಎನ್ ಎ ಆರ್ ಇನ್ಫಾರ್ಮೇಷನ್ ಆರ್ ಎನ್ ಎ ಕೂಡ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದಿದೆ, ದಟ್ ಇಸ್ ಎ ಟಿ ಆರ್ ಎನ್ ಎ. ಇಟ್ ವಿಲ್ ಟ್ರಾನ್ಸ್ಫರ್ ದಿ ಅಮೈನ್ ಆಸಿಡ್ ಟು ದಿ ಸೈಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ಎಲ್ಲಿ? ಅಟ್ ದಿ ರೈಬೋಸೋಮಲ್ ರೀಸನ್. ಸೊ ದೇರ್ ಫಾರ್ ಅದನ್ನು ಟ್ರಾನ್ಸ್ಫರ್ ಆರ್ ಎನ್ ಎ ಅಂತ ಹೇಳ್ತೀವಿ. ಆರ್ ಇದರ ಕೆಲವೊಂದು ಇನ್ನೂ ಬೇರೆ ಹೆಸರಿದೆ. ಒಂದು ಸಾಲ್ಯೂಬಲ್ ಆರ್ ಎನ್ ಎ ಅಂತಲೂ ಕೂಡ ಕರೀತಾರೆ. ಇದು ಸಾಲ್ಯೂಬಲ್ ಆರ್ ಎನ್ ಎ, ಆರ್ ಇನ್ನೊಂದು ಹೆಸರು ಇಟ್ ಇಸ್ ಎ ಅಡಪ್ಟರ್ ಆರ್ ಎನ್ ಎ ಅಂತಾನು ಕೂಡ ಕರೀತಾರೆ. ಇದನ್ನು ಇಟ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಎ ಅಡಪ್ಟರ್ ಆರ್ ಎನ್ ಎ ವಿಚ್ ಟ್ರಾನ್ಸ್ಫರ್ ದಿ ಅಮೈನ್ ಆಸಿಡ್ ಟು ದಿ ಸೈಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ನೆಕ್ಸ್ಟ್ ನೋಡೋಣ ಆರ್ ಆರ್ ಎನ್ ಎ. ಆರ್ ಆರ್ ಎನ್ ಎ ಇದೆ ರೈಬೋಸೋಮಲ್ ಆರ್ ಎನ್ ಎ. ಆರ್ ಆರ್ ಎನ್ ಎ ಇದೆಯಲ್ಲ, ಇದು ರೈಬೋಸೋಮಲ್ ಆರ್ ಎನ್ ಎ ಇದೆ. ಇಟ್ ಇಸ್ ಎ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ರೈಬೋಸೋಮ್. ಹಾಗಾದ್ರೆ ರೈಬೋಸೋಮ್ ಹೆಂಗಾಗುತ್ತೆ? ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ರೈಬೋಸೋಮ್ಸ್ ಇದೆ. ನೋಡಿಲಿ, ರೈಬೋಸೋಮ್ಸ್ ಇದೆಯಲ್ಲ, ಇದು ಪ್ರೋಟೀನ್ ಫ್ಯಾಕ್ಟ್ರಿ. ಇಟ್ ಇಸ್ ಮೇಡ್ ಅಪ್ ಆಫ್ ರೈಬೋನ್ಯೂಕ್ಲಿಯೋ ಪ್ರೋಟೀನ್. ಯಾವುದರಿಂದ ಬರುತ್ತೆ? ಇದು ಆರ್ ಆರ್ ಎನ್ ಎ ಪ್ಲಸ್ ಪ್ರೋಟೀನ್ ಇಂದ ಆಗಿದೆ. ರೈಬೋಸೋಮ್ಸ್ ಆರ್ ಆರ್ ಎನ್ ಎ ಪ್ಲಸ್ ಪ್ರೋಟೀನ್ ಇಂದ ಆಗಿರುತ್ತೆ. ದಟ್ ಇಸ್ ರೈಬೋನ್ಯೂಕ್ಲಿಯೋ ಪ್ರೋಟೀನ್ಸ್ ಇಂದ ಆಗಿದೆ. ರೈಬೋಸೋಮಲ್ ಆರ್ ಎನ್ ಎ ರೈಬೋನ್ಯೂಕ್ಲಿಕ್ ಆಸಿಡ್ ಪ್ಲಸ್ ಪ್ರೋಟೀನ್ಸ್ ಇಂದ ಆಗಿದೆ. ರೈಬೋನ್ಯೂಕ್ಲಿಯೋ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಎರಡು ಬೇರೆ ಬೇರೆ ಸೇಪ್ನ ಆರ್ ಎನ್ ಎಗಳಿರ್ತವೆ, ಆರ್ ರೈಬೋಸೋಮ್ಸ್ಗಳಿರ್ತವೆ. ಈ ಜನರಲಿ ಇನ್ ದಿ ಪ್ರೋಕ್ಯಾರಿಯೋಟ್ಸ್ ಅಂಡ್ ಇನ್ ದಿ ಆರ್ಗ್ಯಾನೆಲೆ. ಯಾವ್ದು ಆರ್ಗ್ಯಾನೆಲೆ? ಮೈಟೊಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್ಗಳಲ್ಲಿ. ಅಂಡ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್, ಬೇರೆ ಬೇರೆ ತರದ ರೈಬೋಸೋಮ್ ಇದೆ. ಯಾವ ತರದ ರೈಬೋಸೋಮ್ ಇದೆ ನೋಡೋಣ. ಅವುಗಳ ಸೇಪ್ ಏನು? ಇಲ್ಲಿರೋದು 70S ರೈಬೋಸೋಮ್ ಇರುತ್ತೆ, ಇಲ್ಲಿರೋದು 80S ರೈಬೋಸೋಮ್ ಇರುತ್ತೆ. ಇಲ್ಲಿ ಎಸ್ ಅಂದ್ರೆ, ಹಿಯರ್ ದ ಎಸ್ ಮೀನ್ಸ್ ಸೆಡಿಮೆಂಟೇಶನ್ ಕೋಯಿಫಿಷಿಯಂಟ್ ಯೂನಿಟ್, ಅಂಡ್ ದಟ್ ಯೂನಿಟ್ ವಾಸ್ ಗಿವನ್ ಬೈ ಸೈಂಟಿಸ್ಟ್ ಸ್ವೆಡ್ಬರ್ಗ್. ಸೊ ಸ್ವೆಡ್ಬರ್ಗ್ಸ್ ಯೂನಿಟ್ ಅಂತ ಹೇಳಿ, ಆರ್ ಬೆಟರ್ ಈಸ್ ಸೆಡಿಮೆಂಟೇಶನ್ ಕೋಯಿಫಿಷಿಯಂಟ್ ಯೂನಿಟ್. ಈ 70S ಅಲ್ಲಿ ಎರಡು ಸಬ್ ಯೂನಿಟ್ ಬರುತ್ತೆ. ಸ್ಮಾಲರ್ ಸಬ್ ಯೂನಿಟ್ ಈಸ್ 30S ಅಂಡ್ ಲಾರ್ಜರ್ ಸಬ್ ಯೂನಿಟ್ ಈಸ್ 40S. 50S. ಲಾರ್ಜರ್ ಸಬ್ ಯೂನಿಟ್ ಈಸ್ 50S ಬರುತ್ತೆ ಇಲ್ಲಿ. ಇದು ಎರಡು ಸಬ್ ಯೂನಿಟ್ ಆಯ್ತು. ದೆನ್ ಇಲ್ಲಿಯೂ ಕೂಡ 80S ಇದೆಯಲ್ಲ, ಇಲ್ಲಿಯೂ ಕೂಡ ಎರಡು ಸಬ್ ಯೂನಿಟ್ ಬರುತ್ತೆ. ಸ್ಮಾಲರ್ ಸಬ್ ಯೂನಿಟ್ ಈಸ್ 40S ಇದೆ ಇಲ್ಲಿ, ಲಾರ್ಜರ್ ಸಬ್ ಯೂನಿಟ್ ಈಸ್ 60S ಬರುತ್ತೆ. ಲಾರ್ಜರ್ ಸಬ್ ಯೂನಿಟ್ ಈಸ್ 60S. ಸೊ ಇವುಗಳಲ್ಲಿ ಬೇರೆ ಬೇರೆ ನಂಬರ್ನ ಬೇರೆ ಬೇರೆ ಸೈಜ್ನ ಆರ್ ಆರ್ ಎನ್ ಎ ಮತ್ತೆ ಪ್ರೋಟೀನ್ಸ್ಗಳಿರ್ತವೆ. ಹೆಂಗಿರುತ್ತೆ ನೋಡಿ, ಇಲ್ಲಿ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇದೆಯಲ್ಲ, ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇದೆ. ಇಲ್ಲಿ ಆರ್ ಆರ್ ಎನ್ ಎ ಸೈಜ್ ಎಷ್ಟಿರುತ್ತೆ ನೋಡಿ, ಆರ್ ಆರ್ ಎನ್ ಎ 16S ಆರ್ ಆರ್ ಎನ್ ಎ ಇಲ್ಲಿರುತ್ತೆ. 16S ಆರ್ ಆರ್ ಎನ್ ಎ ಇದೆ. ಅಂಡ್ ಅದರ ಜೊತೆಗೆ ಅರೌಂಡ್ 21 ಅಮೈನ್ ಆಸಿಡ್ಸ್ಗಳು ಇಲ್ಲಿರ್ತವೆ. 50S ಅಲ್ಲಿ ಏನಿರುತ್ತೆ ನೋಡಿ, ಇದರಲ್ಲಿ ದ ಸೈಜ್ ಆಫ್ ಆರ್ ಆರ್ ಎನ್ ಎ 23S ಆರ್ ಆರ್ ಎನ್ ಎ ಇದೆ. ಅಲ್ಲಿ ಮುಂದೆ ಆರ್ ಆರ್ ಎನ್ ಎ ಬರ್ಕೊಳ್ಳಿ, ನಾನು ಈ ರೀತಿ ಬರ್ದಿಲ್ಲ, ಅದೇ ಕಂಟಿನ್ಯೂ ಮಾಡೋಣ. 23S ಆರ್ ಆರ್ ಎನ್ ಎ ಅಂಡ್ ಇನ್ನೊಂದು 5S ಆರ್ ಆರ್ ಎನ್ ಎ, ಎರಡು ಆರ್ ಆರ್ ಎನ್ ಎ ಇಲ್ಲಿ ಸಿಗ್ತವೆ. ಅಂಡ್ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಆರ್ ಇನ್ ಎ ಪ್ರೋಟೀನ್, ನಂಬರ್ ಆಫ್ ಅಮೈನೋ ಆಸಿಡ್ಸ್ ಇಲ್ಲಿ ಸಿಗುತ್ತಲ್ಲ, ಅದು 34 ಅಮೈನೋ ಆಸಿಡ್ಸ್ ಅರೌಂಡ್. ಇದು ಕೆಲವೊಂದ್ಸಲ ವೇರಿಯೇಷನ್ ಆಗ್ತಿರುತ್ತೆ, ಬಟ್ ಅರೌಂಡ್ 34 ಅಮೈನೋ ಆಸಿಡ್ಸ್ಗಳು ಇಲ್ಲಿ ಸಿಗ್ತವೆ. ದೆನ್ ಇಲ್ಲಿ ನೋಡಿ, ಇದರಲ್ಲಿ ನೋಡೋಣ, ಇಲ್ಲಿ ಏನಾಗುತ್ತೆ 40S ಆಫ್ ದಿ 80S ರೈಬೋಸೋಮ್. ಇಲ್ಲಿ ಸ್ಮಾಲರ್ ಸಬ್ ಯೂನಿಟ್ ಅಲ್ಲಿ ಆರ್ ಆರ್ ಎನ್ ಎ ಇದೆಯಲ್ಲ, ಅದು 18S ಆರ್ ಆರ್ ಎನ್ ಎ ಇದೆ, ಒಂದೇ ಆರ್ ಆರ್ ಎನ್ ಎ ಇದೆ. ಮತ್ತೆ ಅಮೈನೋ ಆಸಿಡ್ಸ್ ಆರ್ ಎಷ್ಟಿರುತ್ತೆ ನೋಡಿ, 33 ಅಮೈನೋ ಆಸಿಡ್ಸ್ಗಳು ಇರ್ತಾವೆ ಇಲ್ಲಿ. ಅಂಡ್ ಇಲ್ಲಿ ಇದರಲ್ಲಿ 60S ಇದೆ, ಇದರಲ್ಲಿ ಟೋಟಲ್ 3 ಆರ್ ಆರ್ ಎನ್ ಎಗಳು ಸಿಗ್ತವೆ. ಒಂದು 28S ಆರ್ ಆರ್ ಎನ್ ಎ, ದೆನ್ 5.8S ಆರ್ ಆರ್ ಎನ್ ಎ ಅಂಡ್ ಇನ್ನೊಂದು 5S ಆರ್ ಆರ್ ಎನ್ ಎ. there are 3 rRNAs are present, and here usually total number of amino acids are around 40 amino acids containing protein ಇಲ್ಲಿ ಇರುತ್ತೆ.
ಇದು ಇದೆ ವೇರಿಯೇಷನ್ ಆಫ್ ಡಿಫರೆಂಟ್ ಸೈಜ್ಡ್ RNA ಫೌಂಡ್ ಇನ್ ದಿ ಡಿಫರೆಂಟ್ ರೈಬೋಸೋಮಲ್ ಸಬ್ ಯೂನಿಟ್ಸ್ ಇನ್ ಬೋತ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. 5s RNA ಇದೆಯಲ್ಲ, ಇಟ್ ಈಸ್ ಕಾಮನ್ ಇನ್ ಬೋತ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್ ಅಲ್ಲಿ 5s RNA ಈಸ್ ಕಾಮನ್ ಆಗಿ ಸಿಗುತ್ತೆ. ಅಂಡ್ ಇನ್ ದಿ ಪ್ರೊಕ್ಯಾರಿಯೋಟ್ಸ್ 23s RNA ಇದು ಪೆಪ್ಟಿಡಿಲ್ ಟ್ರಾನ್ಸ್ಫರೇಜ್ ಆಕ್ಟಿವಿಟಿ ತೋರಿಸುತ್ತೆ, ಅಂದ್ರೆ ಇದು ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ 28s RNA, ಇದರಲ್ಲಿ 23s, ಇದರಲ್ಲಿ 28s RNA. ನಾನು ಬೇಕಾದ್ರೆ ಇಲ್ಲಿ ಬರಿತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ನೆನಪಿಟ್ಕೊಳ್ಳಿ, ಎಕ್ಸಾಮ್ ಸಲುವಾಗಿ ಇದು ಇಂಪಾರ್ಟೆಂಟ್ ಇದೆ. 23s RNA and 28s RNA of prokaryotes and eukaryotes. They will show the peptidyl transferase activity. Enzyme activity ತೋರಿಸ್ತಾ ಇದೆ, ಯಾವುದದು? peptidyl transferase. Peptidyl transferase enzyme activity ತೋರಿಸುತ್ತೆ. That is, they helps in, this enzyme helps in the peptide bond formation. Peptide bond formation during the protein synthesis. Protein synthesis time ಅಲ್ಲಿ peptide bond formation time ಅಲ್ಲಿ ಇವು ಎರಡು ಹೆಲ್ಪ್ ಮಾಡ್ತಾ ಇರ್ತವೆ in the prokaryotes and eukaryotes. ನೆಕ್ಸ್ಟ್ ನೋಡೋಣ, ಅದೇ ರೈಬೋಸೋಮ್ ಬಗ್ಗೆ ಇಲ್ಲಿ ಬರೆದಾಯ್ತು. ಓಕೆ, ಸೊ ಆಲ್ರೆಡಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೈಬೋಸೋಮ್ ಯಾವ್ದಿದೆ ಅದನ್ನ ಡಿಸ್ಕಸ್ ಮಾಡಿದಾಯ್ತು. ಬಟ್ ಅದೇ RNAಗೆ ಕೆಲವೊಂದು ನಾವು ಇಲ್ಲಿ ಅಡಿಷನಲ್ ಪಾಯಿಂಟ್ ಬರಿತಾ ಇದ್ದೀನಿ. RNA ಏನ್ ನೋಡಿ, ಇದು ರೈಬೋಸೋಮಲ್ RNA ಅಂತ ಕರಿತೀವಿ. ಓಕೆ, ಮೋಸ್ಟ್ ಅಬಂಡೆಂಟ್ RNA, ಇದು ಮೋಸ್ಟ್ ಅಬಂಡೆಂಟ್ RNA ಇದೆ. ಇಟ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಇನ್ ಸೈಟೋಪ್ಲಾಸಮ್ ಆಫ್ ದಿ ಸೆಲ್. ಎಷ್ಟು ಪರ್ಸೆಂಟೇಜ್ ಇದೆ ಅಮಂಗ್ ದಿ 3 RNA ಅಲ್ಲಿ? 80% RNA is made up of this rRNA only. That is a ribosomal RNA ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, tRNA, ನಥಿಂಗ್ ಬಟ್ ಇಟ್ ಇಸ್ ಎ ಟ್ರಾನ್ಸ್ಫರ್ RNA ಅಂತ ಹೇಳ್ತೀವಿ. ಯೂಶಲಿ ಇಟ್ ಇಸ್ ಎ ಶಾರ್ಟೆಸ್ಟ್ RNA, ಎಲ್ಲಕ್ಕಿಂತಲೂ ಸಣ್ಣ ಸೈಜ್, ಸ್ಮಾಲೆಸ್ಟ್ ಸೈಜ್ RNA ಯಾವುದಾದ್ರೂ ಇದೆ, ಶಾರ್ಟೆಸ್ಟ್ ಸೈಜ್ RNA ಇದೆ, ಆದರೆ ಅದು tRNA ಅಂತ ಹೇಳ್ತೀವಿ. ಇದು ಎಷ್ಟಿದೆ ನೋಡಿ, ಇದರಲ್ಲಿ 2 ಸ್ಟ್ರಕ್ಚರ್ ಬರುತ್ತೆ. ಇನ್ ದಿ tRNA there are 2 ಸ್ಟ್ರಕ್ಚರ್ಸ್. ಇದರಲ್ಲಿ 2 ಸ್ಟ್ರಕ್ಚರ್ಸ್ ಬರುತ್ತೆ. there are 2 ಸ್ಟ್ರಕ್ಚರ್ಸ್ ಆಫ್ tRNA. All the RNAs are generally single stranded ಇರುತ್ತೆ, ಬಟ್ ಬಿಕಾಸ್ ಆಫ್ ದೇರ್ uneven ಫೋಲ್ಡಿಂಗ್ ದೇ ಲುಕ್ಸ್ ಲೈಕ್ ಡಬಲ್ ಸ್ಟ್ಯಾಂಡರ್ಡ್. ಅವುಗಳ ಫೋಲ್ಡಿಂಗ್ ಸಲುವಾಗಿ ಅದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕಾಣಿಸುತ್ತೆ. ಸೊ ಇದರಲ್ಲಿ 2 ಸ್ಟ್ರಕ್ಚರ್ ಇದೆ. ಒಂದು 2 dimensional ಸ್ಟ್ರಕ್ಚರ್. ಓಕೆ, ದೇರ್ ಆರ್ 2 ಸ್ಟ್ರಕ್ಚರ್ಸ್ ಆಫ್ tRNA ಆರ್ ದೇರ್. ಒಂದು 2 dimensional ಸ್ಟ್ರಕ್ಚರ್ ಆಫ್ tRNA, ಇನ್ನೊಂದು 3 dimensional ಸ್ಟ್ರಕ್ಚರ್ ಆಫ್ tRNA. ಓಕೆ, ಒಂದು 2 dimensional ಸ್ಟ್ರಕ್ಚರ್, ಇನ್ನು ಒಂದು 3 dimensional ಸ್ಟ್ರಕ್ಚರ್ ಆಫ್ tRNA ಇದೆ. 2 dimensional ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಮಾಡೆಲ್ ಪ್ರಪೋಸ್ ಮಾಡಲಾಗಿದೆ. ದಟ್ ಈಸ್ ಕ್ಲೋವರ್ ಲೀಪ್ ಮಾಡೆಲ್ ಅಂತ ಹೇಳ್ತೀವಿ. ಯಾವ ರೀತಿ DNA ಸ್ಟ್ರಕ್ಚರ್ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ವ್ಯಾಟ್ಸನ್ ಅಂಡ್ ಕ್ರಿಕ್ ಒಂದು ಮಾಡೆಲ್ ಪ್ರಪೋಸ್ ಮಾಡಿದ್ದಾರೆ, ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA. ದ ಸೇಮ್ ವೇ 2 dimensional ಸ್ಟ್ರಕ್ಚರ್ ಆಫ್ tRNA ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮಾಡೆಲ್ ಪ್ರಪೋಸ್ ಮಾಡಲಾಗಿದೆ. ದಟ್ ಇಸ್ ಎ ಕ್ಲೋವರ್ ಲೀಪ್ ಮಾಡೆಲ್. ಇದು ಕ್ಲೋವರ್ ಲೀಪ್ ಮಾಡೆಲ್ ಅಂತ ಹೇಳ್ತೀವಿ. 3 dimensional ಸ್ಟ್ರಕ್ಚರ್ tRNA ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲಿ ಒಂದು ಮಾಡೆಲ್ ಪ್ರಪೋಸ್ ಮಾಡಲಾಗಿದೆ. ಸೊ ಆ ಮಾಡೆಲ್ ಅನ್ನ ನಾವು ಹೇರ್ ಪಿನ್ ಮಾಡೆಲ್ ಅಂತ ಹೇಳ್ತೀವಿ. ಹೇರ್ ಪಿನ್ ಮಾಡೆಲ್, ಆರ್ ಇದನ್ನ ಇನ್ವರ್ಟೆಡ್ ಎಲ್ ಸೇಪ್. ಇದು ಯಾವ ರೀತಿ ಇರುತ್ತೆ ನೋಡಿ, ಇದು ಇನ್ವರ್ಟೆಡ್ ಎಲ್ ಸೇಪ್ ತರ ಇರುತ್ತೆ. ಇಟ್ ಲುಕ್ ಲೈಕ್ ಇನ್ವರ್ಟೆಡ್ ಎಲ್ ಸೇಪ್. ಇನ್ವರ್ಟೆಡ್ ಎಲ್ ಸೇಪ್ ಸ್ಟ್ರಕ್ಚರ್ ಇದು ಇರುತ್ತೆ. 3 dimensional ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡಿ. 2 dimensional ಸ್ಟ್ರಕ್ಚರ್ ನಾನು ಇಲ್ಲಿ ಬರಿತಾ ಇದ್ದೀನಿ. ಈ ರೀತಿ ಇದೆ. ಕ್ಲೋವರ್ ಲೀಫ್ ಅಂದ್ರೆ ಕ್ಲೋ ಲೀಫ್ ಇದೆಯಲ್ಲ, ಅದರ ಲೀಫ್ ತರ ಇದು ಕಾಣಿಸ್ತಾ ಇರುತ್ತೆ. ಸೊ ದೇರ್ ಫೋರ್ ಕ್ಲೋವರ್ ಲೀಫ್ ಮಾಡೆಲ್ ಅಂತ ಇದನ್ನು ಹೇಳಿದ್ದಾರೆ. ಇದು 3' ಎಂಡ್ ಮತ್ತೆ ಇದು 5' ಎಂಡ್ ಇದೆ. ಇಲ್ಲಿ 5' ಎಂಡ್ ಅಲ್ಲಿ ಆಲ್ವೇಸ್ ಒಂದು ಗುವಾನೈನ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 4 ಆರ್ಮ್ಸ್ ಗಳಿದಾವೆ. ಟೋಟಲಿ ದೇರ್ ಆರ್ 4 ಆರ್ಮ್ಸ್ ಆರ್ ದೇರ್. ಯಾವುದು ನೋಡಿ,
ಇದು ಅಮೈನೋ ಆಸಿಡ್ ಬೈಂಡಿಂಗ್ ಆರ್ಮ್, ಈ ಅಮೈನೋ ಆಸಿಡ್ ಅಟ್ಯಾಚಿಂಗ್ ಆರ್ಮ್ ಅಂತ ಹೇಳ್ತೀವಿ. ಅಂದರೆ 3' ಎಂಡ್ ಅಲ್ಲಿ ಇಲ್ಲಿ ಕೆಲವೊಂದು ಅನ್ಪೇರ್ಡ್ ಬೇಸಿಸ್ ಇರುತ್ತೆ, ಅವು CCA, ದರ್ ಆಲ್ವೇಸ್ ಅನ್ಪೇರ್ಡ್ ಬೇಸಿಸ್ ಆರ್ ಪ್ರೆಸೆಂಟ್, CCA. ಅಂಡ್ ಈ 3' ಆರ್ಮ್, ಈ ಆರ್ಮ್ ಮೇಲೆ ಅಮೈನೋ ಆಸಿಡ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇದಕ್ಕೆ ಅಮೈನೋ ಆಸಿಡ್ ಬೈಂಡಿಂಗ್ ಆರ್ಮ್, ಅಮೈನೋ ಆಸಿಡ್ ಬೈಂಡಿಂಗ್ ಆರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಇದೆಯಲ್ಲ, ಈ ಆರ್ಮ್ ಅನ್ನ DHU ಆರ್ಮ್ ಅಂತ ಹೇಳ್ತೀವಿ. ದಿಸ್ ಇಸ್ ದಿ DHU ಆರ್ಮ್, ನಥಿಂಗ್ ಬಟ್ ಡೈಹೈಡ್ರಾಕ್ಸಿ ಯುರಿಡೀನ್ ಆರ್ಮ್ ಅಂತ ಹೇಳ್ತೀವಿ. DHU ಆರ್ಮ್ ಅಂದ್ರೆ ಡೈಹೈಡ್ರಾಕ್ಸಿ ಯುರಿಡೀನ್ ಆರ್ಮ್. ಏನಕ್ಕೆ ಈ ರೀತಿ ಕರಿತೀವಿ? ಯೂಶಲಿ RNA ಅಂದ್ರೆ ಅಲ್ಲಿ ಯುರಿಡೀನ್ ನ್ಯೂಕ್ಲಿಯೋಟೈಡ್ ಇರುತ್ತೆ, ಯುರಾಸಿಲ್ ಮೊನೋಫಾಸ್ಫೇಟ್, ದಟ್ ಇಸ್ ಎ ಯುರಿಡೀನ್ ನ್ಯೂಕ್ಲಿಯೋಟೈಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾರ್ಮಲ್ ಯುರಿಡೀನ್ ಇರೋದಿಲ್ಲ, ಡೈಹೈಡ್ರಾಕ್ಸಿ ಯುರಿಡೀನ್ ಇರುತ್ತೆ. ದಟ್ ಇಸ್ ಎ ಅನ್ಸ್ಟೇಬಲ್ ಸಮ್ ಸಬ್ ಸ್ಟ್ಯಾಂಡರ್ಡ್ ನ್ಯೂಕ್ಲಿಯೋಟೈಡ್ ಇರುತ್ತೆ, ಡೈಹೈಡ್ರಾಕ್ಸಿ ಯುರಿಡೀನ್. ಸೊ ದೇರ್ ಫೋರ್ ಇದನ್ನ ಡೈಹೈಡ್ರಾಕ್ಸಿ ಯುರಿಡೀನ್ ಆರ್ಮ್ ಅಂತ ಹೇಳ್ತಾರೆ. ಈ ಆರ್ಮ್ ಫಂಕ್ಷನ್ ಏನು? ಡ್ಯೂರಿಂಗ್ ದಿ ಪ್ರೋಟೀನ್ ಸಿಂಥೆಸೈಸ್ ಮಾಡುವಾಗ ಒಂದು ಅಮೈನೋ ಆಸಿಡ್ ಅನ್ನು ಆಕ್ಟಿವೇಟ್ ಮಾಡಬೇಕಂದ್ರೆ, ಪ್ರತಿಯೊಂದು ಅಮೈನೋ ಆಸಿಡ್ ಅನ್ನು ಆಕ್ಟಿವೇಟ್ ಮಾಡಬೇಕಂದ್ರೆ ಅಲ್ಲಿ ಒಂದು ಎಂಜೈಮ್ ಬೇಕಾಗುತ್ತೆ, ದಟ್ ಇಸ್ ಅಮೈನೋ ಅಸೈಲ್ ಟ್ರಾನ್ಸ್ಫರೇಸ್ ಎಂಜೈಮ್. ಆ ಎಂಜೈಮ್ ಬಂದು ಇದರ ಮೇಲೆ ಬೈಂಡ್ ಆಗುತ್ತೆ. ಸೊ ದಿಸ್ DHU ಆರ್ಮ್ ಪ್ರೊವೈಡ್ಸ್ ದಿ ಬೈಂಡಿಂಗ್ ಸೈಟ್ ಫಾರ್ ಅಮೈನೋ ಅಸೈಲ್ ಟ್ರಾನ್ಸ್ಫರೇಸ್ ಎಂಜೈಮ್. ನೆಕ್ಸ್ಟ್ ಇಲ್ಲಿದೆ, ಇದು TCC ಆರ್ಮ್ ಅಂತ ಹೇಳ್ತೀವಿ. TCC ಆರ್ಮ್ ಆರ್ ಸೈ ಅಂದ್ರೆ ಇಟ್ ಇಸ್ ಎ ಗ್ರೀಕ್ ಲೆಟರ್ ಸೈ, TCC ಆರ್ಮ್ ಆರ್ ಇದನ್ನ ಸುಡೋ ಯುರಿಡೀನ್ ಆರ್ಮ್ ಅಂತ ಹೇಳ್ತೀವಿ. ಇದು ಸುಡೋ ಯುರಿಡೀನ್ ಆರ್ಮ್, ಸುಡೋ ಯುರಿಡೀನ್. ಇಲ್ಲಿ ಡೈಹೈಡ್ರಾಕ್ಸಿ ಯುರಿಡೀನ್ ಅಂತ ಹೇಳಿದ್ವಿ, ಇದು ಸುಡೋ ಯುರಿಡೀನ್ ಆರ್ಮ್ ಆಗಿದೆ. ದಿಸ್ ಇಸ್ ದಿ ಸುಡೋ ಯುರಿಡೀನ್ ಆರ್ಮ್. ಓಕೆ, ಸುಡೋ ಯುರಿಡೀನ್ ಆರ್ಮ್ ಅಂದ್ರೆ ಇದರಲ್ಲಿ ಇರುವಂತ ಯುರಿಡೀನ್ಗಳು ನಾರ್ಮಲ್ ಅಲ್ಲ, ಅಬ್ನಾರ್ಮಲ್ ಇದೆ, ಸಬ್ ಸ್ಟ್ಯಾಂಡರ್ಡ್ ಇದೆ, ಸುಡೋ ಯುರಿಡೀನ್ ಮಾಲಿಕ್ಯೂಲ್ ಆಗಿದೆ. ಸೊ ಸುಡೋ ಯುರಿಡೀನ್ ಆರ್ಮ್ ಅಂತ ಹೇಳ್ತೀವಿ. ಈ ಆರ್ಮ್ ಫಂಕ್ಷನ್ ಏನು ನೋಡಿ, ದಿಸ್ ಆರ್ಮ್ ಹೆಲ್ಪ್ಸ್ ಟು ಅಟ್ಯಾಚ್ ಆನ್ ದಿ ರೈಬೋಸೋಮ್ ಬೈಂಡಿಂಗ್ ಸೈಟ್ ಇದು ಪ್ರೊವೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಆರ್ಮ್ ಇದೆ, ಇದನ್ನ ಆಂಟಿಕೋಡಾನ್ ಆರ್ಮ್ ಅಂತ ಕರಿತೀವಿ. ದಿಸ್ ಆರ್ಮ್ ಇಸ್ ಎ ಆಂಟಿಕೋಡಾನ್ ಆರ್ಮ್, ಇದನ್ನ ಆಂಟಿಕೋಡಾನ್ ಆರ್ಮ್ ಅಂತ ಹೇಳ್ತೀವಿ. ಎಂತಕ್ಕೆ ಆಂಟಿಕೋಡಾನ್ ಆರ್ಮ್ ಅಂತ ಹೇಳ್ತೀವಿ ನೋಡಿ, ಇಲ್ಲಿ ಯೂಶುವಲಿ ಈ ಆರ್ಮ್ ಇದೆ, ಇಲ್ಲಿ ಒಂದು ಸ್ಪೆಸಿಫಿಕ್ ಅಮೈನೋ ಆಸಿಡ್ ಅಟ್ಯಾಚ್ ಆಗುತ್ತೆ, ಯಾವುದೋ ಒಂದು ಅಮೈನೋ ಆಸಿಡ್ ಅಟ್ಯಾಚ್ ಆಗುತ್ತೆ. ಕನ್ಸಿಡರ್ ಮಾಡಿ ಮಿಥಿಯೋನಿನ್ ಅಮೈನೋ ಆಸಿಡ್ ಅಟ್ಯಾಚ್ ಆಗಿದೆ ಅಂತೇಳಿ. ಆ ಮಿಥಿಯೋನಿನ್ಗೆ ಸ್ಪೆಸಿಫಿಕ್ ಸೀಕ್ವೆನ್ಸಸ್ ಇದು ಇಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ. ಬಟ್ ಇಲ್ಲಿ tRNA ಅಲ್ಲಿರುವಂತಹ ಸೀಕ್ವೆನ್ಸಸ್ಗಳು ದೇ ಆರ್ ಕಾಂಪ್ಲಿಮೆಂಟರಿ ಟು ದಿ mRNA ಸೀಕ್ವೆನ್ಸಸ್. ಇಲ್ಲಿ mRNA ಇರುತ್ತೆ, ದಟ್ ಇಸ್ 5' to 3' mRNA ಇದೆ. ಸೊ ಇಲ್ಲಿ ಮಿಥಿಯೋನಿನ್ಗೆ ಬೇಕಾಗಿರುವಂತ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ ಇಲ್ಲಿದೆ. ಇಲ್ಲಿ ಮಿಥಿಯೋನಿನ್ ಇದ್ರೆ ಇಲ್ಲಿ AUG ಸೀಕ್ವೆನ್ಸ್ ಇದೆ, ಮಿಥಿಯೋನಿನ್ ಇದ್ರೆ AUG ಸೀಕ್ವೆನ್ಸ್ ಅಂಡ್ ಸೀಕ್ವೆನ್ಸಸ್ ಆನ್ ದಿ mRNA ಮೇಲೆ ಇರುವಂತಹ ಸೀಕ್ವೆನ್ಸ್ಗಳನ್ನ ಕೋಡಾನ್ಸ್ ಅಂತ ಕರಿತೀವಿ. ಅವುಗಳಿಗೆ ಕಾಂಪ್ಲಿಮೆಂಟರಿ ಆಗಿರುವಂತಹ ಸೀಕ್ವೆನ್ಸ್ಗಳನ್ನ ನಾವು ಆಂಟಿಕೋಡಾನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಂಟಿಕೋಡಾನ್ ಏನ್ ಬರುತ್ತೆ, ಎಗೆ ಕಾಂಪ್ಲಿಮೆಂಟರಿ ಆಗಿ ಯುಗೆ A, ಜಿಗೆ C, ಈ ರೀತಿ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ ಇರುತ್ತೆ. ಇವುಗಳ ಮಧ್ಯೆ ಹೈಡ್ರೋಜನ್ ಬಾಂಡಿಂಗ್ ಕೂಡ ಆಗ್ತಾ ಇರುತ್ತೆ ಡ್ಯೂರಿಂಗ್ ದಿ ಪ್ರೋಟೀನ್ ಸಿಂಥೆಸಿಸ್. ಸೊ ಇಲ್ಲಿ ಆಂಟಿಕೋಡಾನ್ಗೆ ಕಾಂಪ್ಲಿಮೆಂಟರಿ ಆಗಿ ಆಂಟಿಕೋಡಾನ್ ಎಕ್ಸ್ಪ್ರೆಸ್, ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಆಂಟಿಕೋಡಾನ್ ಆರ್ಮ್ ಅಂತ ಇದನ್ನ ಕರಿತಾ ಇದ್ವಿ. ಇದು ಆಯ್ತು 2 ಡೈಮೆನ್ಷನಲ್ ಸ್ಟ್ರಕ್ಚರ್ ಕ್ಲೋವರ್ ಲೀಪ್ ಮಾಡೆಲ್ ಆಫ್ tRNA. ಇದರದ್ದೇ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಕೂಡ ಶೋ ಮಾಡಿದ್ದಾರೆ. ಅದು ಹೆಂಗಿರುತ್ತೆ ನೋಡಿ, ಅದನ್ನ ಹೇರ್ ಪಿನ್ ಮಾಡೆಲ್ ಆಫ್ tRNA ಅಂತ ಹೇಳ್ತೀವಿ. ಹೆಂಗಿರುತ್ತೆ ನೋಡಿ, ಈ ರೀತಿ ಇದೆ. ಸೊ ಇದು 3' ಎಂಡ್, ಇಲ್ಲಿ 5' ಎಂಡ್. ಸೊ 3' ಎಂಡ್ ಇಲ್ಲಿ ಬರುತ್ತೆ ಅಮೈನೋ ಆಸಿಡ್ ಅಟ್ಯಾಚಿಂಗ್ ಆರ್ಮ್, ಇದು TCC ಆರ್ಮ್. ಓಕೆ, ಇಲ್ಲಿ ಬರುತ್ತೆ DHU ಆರ್ಮ್ ಅಂಡ್ ಕೆಳಗಡೆ ಇದೆಯಲ್ಲ ಇದು ಆಂಟಿಕೋಡಾನ್ ಆರ್ಮ್ ಅಂತ ಬರುತ್ತೆ. ಈ ಸ್ಟ್ರಕ್ಚರ್ ಅನ್ನು ನೀವು ನೋಡಿದ್ದೇ ಆದ್ರೆ, ಓಕೆ, ಈ ಸ್ಟ್ರಕ್ಚರ್ ನೀವು ನೋಡಿದ್ದೇ ಆದ್ರೆ ಹೆಂಗ್ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಇದು ಮತ್ತೆ ಈ ರೀತಿ ಇಲ್ಲೊಂದು ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ರೀತಿ ಇಲ್ಲಿ ಲೈನ್ ಬರ್ತಾ ಇದೆ, ಈ ರೀತಿ ಮತ್ತೆ ಈ ರೀತಿ.
ಹಿಂಗೆ ಲೈನ್ ಬರ್ತಾ ಇದೆಯಲ್ಲ ಅದು ಇನ್ವರ್ಟೆಡ್ ಎಲ್ ಶೇಪ್ ತರ ಕಾಣಿಸುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ಎ ಹೇರ್ ಪಿನ್ ಮಾಡೆಲ್ ಆರ್ ಇನ್ವರ್ಟೆಡ್ ಎಲ್ ಶೇಪ್ಡ್ ಸ್ಟ್ರಕ್ಚರ್ ಇನ್ ದಿ 3-dimensional ಕಂಡೀಷನ್ ಅಂತ ಹೇಳ್ತೀವಿ. ಇಷ್ಟಾಯ್ತು ಅಬೌಟ್ ದಿ 2-dimensional ಸ್ಟ್ರಕ್ಚರ್ ಅಂಡ್ 3-dimensional ಸ್ಟ್ರಕ್ಚರ್ ಆಫ್ tRNA. ಓಕೆ, ನೆಕ್ಸ್ಟ್ mRNA ನೋಡೋಣ. ವಾಟ್ ಈಸ್ ದಿಸ್ mRNA? mRNA is usually it is a messenger RNA ಅಂತ ಕರಿತೀವಿ, ಆರ್ ಇದರ ಇನ್ನೂ ಹೆಸರು ಇನ್ಫಾರ್ಮೇಶನ್ RNA ಆರ್ ಟೆಂಪ್ಲೇಟ್ RNA ಅಂತ ಹೇಳ್ತೀವಿ. Why it is information RNA? Because it is the carry the informations, it carry the messages for protein synthesis from DNA to cytoplasm. It is a template RNA because its sequences are act as a template for the synthesis of protein. So template RNA ಅಂತ ಕರಿತೀವಿ. ಇದರಲ್ಲಿ ಎರಡು ಟೈಪ್ ಬರುತ್ತೆ. ಇನ್ ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಇದನ್ನ ಕ್ಯಾಟಗರೈಸ್ ಮಾಡ್ತೀವಿ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ನೋಡಿ, ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಇದು ಯಾವ ರೀತಿ ಇರುತ್ತೆ ನೋಡೋಣ. ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಅಂಡ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಬೇರೆ ಬೇರೆ ತರ ಇರುತ್ತೆ. ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ, ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಇದು ಮೋಸ್ಟ್ಲಿ ಮೋನೋಸಿಸ್ಟ್ರಾನಿಕ್ ಇರುತ್ತೆ. ಇದು ಮೋನೋಸಿಸ್ಟ್ರಾನಿಕ್ ಆಗಿರುತ್ತೆ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್. ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಇದು ಪಾಲಿಸಿಸ್ಟ್ರಾನಿಕ್ ಇರುತ್ತೆ. ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಇದು ಪಾಲಿಸಿಸ್ಟ್ರಾನಿಕ್ ಆಗಿರುತ್ತೆ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಮೋನೋಸಿಸ್ಟ್ರಾನಿಕ್, ಯೂಕ್ಯಾರಿಯೋಟ್ಸ್ ಅಲ್ಲಿ ಇದು ಪಾಲಿಸಿಸ್ಟ್ರಾನಿಕ್ ಆಗಿರುತ್ತೆ. ಜನರಲಿ ಮೋನೋಸಿಸ್ಟ್ರಾನಿಕ್ ಅಂದ್ರೆ 1 mRNA, 1 mRNA ಇದೆ, ಒಂದು mRNA ಇದೆ. ಇದು 1 mRNA it codes for only one polypeptide. It codes for only one polypeptide. ಸಾರಿ ನಾನು ತಪ್ಪು ಹೇಳ್ತಾ ಇದ್ದೀನಿ, ಸ್ವಲ್ಪ ಇಲ್ಲೇ ಚೇಂಜ್ ಮಾಡೋಣ. ಇದು ಯೂಕ್ಯಾರಿಯೋಟ್ಸ್ ಅಲ್ಲಿ, ಇದು ಪ್ರೋಕ್ಯಾರಿಯೋಟ್ಸ್ ಆಗ್ಬೇಕಿಲ್ಲಿ, ಅವಾಗ ಇದು ಸರಿ ಆಗುತ್ತೆ ಕಂಡೀಷನ್. ಇದನ್ನ ಹೇಳೋಣ ಯೂಕ್ಯಾರಿಯೋಟ್ಸ್ ಅಂತ, ಇದನ್ನ ಹೇಳೋಣ ಪ್ರೋಕ್ಯಾರಿಯೋಟ್ಸ್ ಅಂತ. ಓಕೆ, ಸೊ ನೋಡಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಮೋನೋಸಿಸ್ಟ್ರಾನಿಕ್ ಇರುತ್ತೆ. 1 mRNA ಇಟ್ ಕೋಡ್ಸ್ ಫಾರ್ ಓನ್ಲಿ 1 ಪಾಲಿಪೆಪ್ಟೈಡ್. ಮತ್ತೆ ಇಲ್ಲಿ ಪಾಲಿಸಿಸ್ಟ್ರಾನಿಕ್ ಅಲ್ಲಿ ಏನಾಗುತ್ತೆ ನೋಡಿ, ದರ್ ಇಸ್ 1 mRNA, ಒಂದು mRNA ಇದೆ. ಇಟ್ ಕೋಡ್ಸ್ ಫಾರ್ 1 mRNA, ಇಟ್ ಕೋಡ್ಸ್ ಫಾರ್ many polypeptides. Many polypeptides generally in the prokaryotes. So prokaryotes ಅಲ್ಲಿ generally or mostly maximum mRNA ಇದೆಯಲ್ಲ ಅದು ಪಾಲಿಸಿಸ್ಟ್ರಾನಿಕ್ ಆಗಿರುತ್ತೆ. ಯೂಕ್ಯಾರಿಯೋಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ mRNA ಇದೆಯಲ್ಲ ಅದು ಮೋನೋಸಿಸ್ಟ್ರಾನಿಕ್ ಆಗಿರುತ್ತೆ. ಸಿಸ್ಟ್ರಾನ್ ಅಂದ್ರೆ ಏನು? ದ ಯೂನಿಟ್ ಆಫ್ RNA, ಯೂನಿಟ್ ಆಫ್ mRNA or unit of a gene which code for the polypeptide synthesis or protein synthesis ಅಂತ ಹೇಳ್ತೀವಿ. The unit of gene which code for the protein synthesis or polypeptide synthesis. So that we can say it is cistron ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಬರ್ದಿದೆ ನೋಡಿ ಅಡಿಷನಲ್ ಪಾಯಿಂಟ್. ಸಿಸ್ಟ್ರಾನ್ ಅಂದ್ರೆ ಯೂನಿಟ್ ಆಫ್ ಜೀನ್ ಆರ್ RNA ಆರ್ DNA ಅಂತ ಹೇಳಿ. ಯೂನಿಟ್ ಆಫ್ ಜೀನ್ codes for protein synthesis, a polypeptide synthesis, protein synthesis, that is cistron ಅಂತ ಹೇಳ್ತೀವಿ. ಸೊ ಯೂಕ್ಯಾರಿಯೋಟ್ಸ್ ಅಲ್ಲಿ ಮೋನೋಸಿಸ್ಟ್ರಾನಿಕ್, ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಪಾಲಿಸಿಸ್ಟ್ರಾನಿಕ್ ಕಂಡೀಷನ್ ಇರುತ್ತೆ. ಮ್ಯೂಟಾನ್ ಅಂದ್ರೆ ಯೂನಿಟ್ ಆಫ್ ಜೀನ್ ವಿಚ್ ಕೋಡ್ಸ್ ಫಾರ್ ಮ್ಯೂಟೇಷನ್, ಯೂನಿಟ್ ಆಫ್ ಜೀನ್ ಕೋಡ್ಸ್ ಫಾರ್ ಮ್ಯೂಟೇಷನ್, ವಿಚ್ ಕೋಡ್ಸ್ ಫಾರ್ ಮ್ಯೂಟೇಷನ್. ನೆಕ್ಸ್ಟ್ ರೆಕಾನ್ ಅಂದ್ರೆ ಏನು ನೋಡಿ ಇಲ್ಲಿ. ರೆಕಾನ್ ಮೀನ್ಸ್ ಏನಿದೆ ನೋಡಿ, ಇದು ಯೂನಿಟ್ ಆಫ್ ಜೀನ್ ವಿಚ್ ಕೋಡ್ಸ್ ಫಾರ್ ರೀಕಾಂಬಿನೇಷನ್. ಪ್ಯಾಚಿಟೀನ್ ಸ್ಟೇಜ್ ಕ್ರಾಸಿಂಗ್ ಓವರ್ ಟೈಮ್ ಅಲ್ಲಿ, ಸೆಲ್ ಡಿವಿಷನ್ ಪ್ಯಾಚಿಟೀನ್ ಸ್ಟೇಜ್ ಅಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತಲ್ಲ, ಅಲ್ಲಿ ರೀಕಾಂಬಿನೆಂಟ್ ಪ್ರೊಡ್ಯೂಸ್ ಆಗುತ್ತೆ, ರೀಕಾಂಬಿನೆಂಟ್ DNA ಡೆವಲಪ್ ಆಗುತ್ತೆ. ಸೊ ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಲ್ಲಿ ರೀಕಾಂಬಿನೇಷನ್ ಆಗ್ತಾ ಇರುತ್ತೆ. ಸೊ ಆ ಸೀಕ್ವೆನ್ಸ್, ಆ ಸ್ಪೆಸಿಫಿಕ್ ಯೂನಿಟ್ ಇದೆ, ಅದನ್ನ ರೆಕಾನ್ ಅಂತ ಕರಿತೀವಿ. ದ ಯೂನಿಟ್ ಆಫ್ ರೀಕಾಂಬಿನೇಷನ್, ದಟ್ ಇಸ್ ಎ ರೆಕಾನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ
ಟ್ರಾನ್ಸ್ಕ್ರಿಪ್ಷನ್ ನೋಡಬೇಕಾಗಿದೆ. ವಾಟ್ ಈಸ್ ದಿಸ್ ಟ್ರಾನ್ಸ್ಕ್ರಿಪ್ಷನ್? ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ನೋಡೋಣ. ಇಲ್ಲಿ ನೋಡಿ, ವಾಟ್ ಈಸ್ ದಿಸ್ ಟ್ರಾನ್ಸ್ಕ್ರಿಪ್ಷನ್? ಟ್ರಾನ್ಸ್ಕ್ರಿಪ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸಿಂಥೆಸಿಸ್ ಆಫ್ ಆರ್ ಎನ್ ಎ. ಯಾವುದೇ ಆರ್ ಎನ್ ಎ, ಸಿಂಥೆಸಿಸ್ ಆಫ್ ಎನಿ ಆರ್ ಎನ್ ಎ ಆನ್ ಟೆಂಪ್ಲೇಟ್ ಡಿ ಎನ್ ಎ ಸ್ಟ್ರಾಂಡ್ ಈಸ್ ನೌನ್ ಆಸ್ ಎ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸಿಂಥೆಸಿಸ್ ಆಫ್, ಇಟ್ ಈಸ್ ಸಿಂಥೆಸಿಸ್ ಆಫ್ ಎನಿ ಆರ್ ಎನ್ ಎ, ಸಿಂಥೆಸಿಸ್ ಆಫ್ ಎನಿ ಆರ್ ಎನ್ ಎ ಆನ್ ಟೆಂಪ್ಲೇಟ್ ಡಿ ಎನ್ ಎ. ಸಿಂಥೆಸಿಸ್ ಆಫ್ ಎನಿ ಆರ್ ಎನ್ ಎ ಆನ್ ಟೆಂಪ್ಲೇಟ್ ಡಿ ಎನ್ ಎ ಈಸ್ ನೌನ್ ಆಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಕಾಪಿಂಗ್ ಆಫ್ ಡಿ ಎನ್ ಎ, ಕಾಪಿಂಗ್ ಆಫ್ ಡಿ ಎನ್ ಎ ಇಂಟು ಆರ್ ಎನ್ ಎ ಈಸ್ ನೋನ್ ಆಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು. ಹೆಂಗಾಗುತ್ತೆ ನೋಡಿ, ಇಲ್ಲಿ ಒಂದು ಡಿ ಎನ್ ಎ ಸ್ಟ್ರಾಂಡ್ ಇದೆ. ಇಟ್ ಇಸ್ ಎ ಡಬಲ್ ಸ್ಟ್ರಾಂಡೆಡ್ ಡಿ ಎನ್ ಎ ಮಾಲಿಕ್ಯೂಲ್ ಇದೆ. ಓಕೆ, ಒಂದು 5' to 3' ಸ್ಟ್ರಾಂಡ್ ಇದೆ. ಸ್ವಲ್ಪ ಇದರ ಚೇಂಜ್ ಮಾಡೋಣ. ಓಕೆ, ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದು 3' to 5' ಡೈರೆಕ್ಷನ್ ಇದೆ, ಮತ್ತು ಇದು 5' to 3' ಡೈರೆಕ್ಷನ್ ಇದೆ. ಓಕೆ, ಸೊ ದಿಸ್ ಡಿ ಎನ್ ಎ ಇದೇನಿದೆ, ಡಬಲ್ ಸ್ಟ್ರಾಂಡೆಡ್ ಡಿ ಎನ್ ಎ ಇದೆ. ದಿಸ್ ಒನ್ ಇಸ್ ಎ ಡಬಲ್ ಸ್ಟ್ರಾಂಡೆಡ್ ಡಿ ಎನ್ ಎ ಮಾಲಿಕ್ಯೂಲ್ ಇದೆ. ಸೊ ಈ ಡಬಲ್ ಸ್ಟ್ರಾಂಡೆಡ್ ಡಿ ಎನ್ ಎ ಮಾಲಿಕ್ಯೂಲ್ ಏನಾಗುತ್ತೆ, ಇಟ್ ಅಂಡರ್ಗೋ ದಿ ಟ್ರಾನ್ಸ್ಕ್ರಿಪ್ಷನ್. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಇಟ್ ಅಂಡರ್ಗೋ ದಿ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೆಸೆನ್ಸ್ ಆಫ್ ದ ಮೇನ್ ಎಂಜೈಮ್. ಡಿ ಎನ್ ಎ ರೆಪ್ಲಿಕೇಶನ್ಗೆ ಮೇನ್ ಎಂಜೈಮ್ ಬೇಕು, ಡಿ ಎನ್ ಎ ಪಾಲಿಮರೇಸ್. ಇಲ್ಲಿ ಮೇನ್ ಎಂಜೈಮ್ ಬರುತ್ತೆ, ಅದು ಆರ್ ಎನ್ ಎ ಪಾಲಿಮರೇಸ್. ಆರ್ ಎನ್ ಎ ಸಿಂಥೆಸಿಸ್ ಆಗಬೇಕಂದ್ರೆ ಆರ್ ಎನ್ ಎ ಪಾಲಿಮರೇಸ್ ಎಂಜೈಮ್. DNA polymerase and RNA polymerase enzymes are proteinaceous enzymes. Only ribozymes are nucleic acid containing enzymes. So idu RNA polymerase enzyme ide. Okay, ಈಗ ಏನಾಗುತ್ತೆ ನೋಡಿ, ಇಲ್ಲಿ 2 ಟೆಂಪ್ಲೇಟ್ DNA strand ರೆಡಿ ಆಗುತ್ತೆ ಡ್ಯೂರಿಂಗ್ ದಿ ಟ್ರಾನ್ಸ್ಕ್ರಿಪ್ಷನ್. ಸೊ ಓನ್ಲಿ 1 ಟೆಂಪ್ಲೇಟ್ 3' to 5' ಸ್ಟ್ರಾಂಡ್ ಇದೆಯಲ್ಲ, ಅದರ ಸಿಕ್ವೆನ್ಸ್ ಅನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಹೊಸ ಆರ್ ಎನ್ ಎ ಸಿಂಥಸೈಸ್ ಆಗುತ್ತೆ. ಅಂಡ್ ನ್ಯೂಲಿ ಸಿಂಥಸೈಸ್ಡ್ ಆರ್ ಎನ್ ಎ ಇಸ್ ಆಲ್ವೇಸ್ ಇನ್ ಎ 5' to 3' ಡೈರೆಕ್ಷನ್. ಹೊಸ ಆರ್ ಎನ್ ಎ ಏನು ಸಿಂಥಸೈಸ್ ಆಗುತ್ತಲ್ಲ, ಅದು ಆಲ್ವೇಸ್ 5' to 3' ಡೈರೆಕ್ಷನ್ ಅಲ್ಲೇ ಆಗ್ತಾ ಇರುತ್ತೆ. ಹೆಂಗಾಗುತ್ತೆ ನೋಡಿ, ಈಗ ಇಲ್ಲಿ ಕೆಲವೊಂದು ಸಿಕ್ವೆನ್ಸಸ್ಗಳನ್ನ ಬರಿತಾ ಇರ್ತೀನಿ ನಾನು. ನೋಡಿಲಿ, ಎ ಟಿ ಜಿ ಜಿ ಸಿ ಸಿ ಈ ಸೀಕ್ವೆನ್ಸ್ ಇದೆ. ಸೊ ಇದರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಈ ಡಿ ಎನ್ ಎ ಸ್ಟ್ಯಾಂಡ್ ಮೇಲೆ ಇರುತ್ತೆ. ಎ ಅಂದರೆ ಇಲ್ಲಿ ಟಿ, ಇಲ್ಲಿ ಎ, ಸೊ ಇಲ್ಲಿ ಸಿ, ಸಿ, ಜಿ, ಇಲ್ಲಿ ಜಿ, ಈ ರೀತಿ ಸೀಕ್ವೆನ್ಸ್ ಇದೆ. ಸೊ ಇಲ್ಲಿ ಹೊಸ ಆರ್ ಎನ್ ಎ ಸಿಂಥಸೈಸ್ ಆಗಿದೆಯಲ್ಲ, ದ ನ್ಯೂ ಆರ್ ಎನ್ ಎ ಸಿಂಥಸೈಸ್ ಆಗಿದೆ. ಇಲ್ಲಿ ದ ನ್ಯೂ ಆರ್ ಎನ್ ಎ ಸಿಂಥಸೈಸ್ ಆಗಿದೆಯಲ್ಲ, ಇದು ಹೆಂಗಿರುತ್ತೆ ನೋಡಿ, ಈ 3' to 5' ಸ್ಟ್ಯಾಂಡ್ ಇದೆಯಲ್ಲ, ಅದರ ಸಿಕ್ವೆನ್ಸ್ ಅನ್ನ ಮಾತ್ರ ಕಾಪಿ ಮಾಡ್ಕೊಳ್ತಿದ್ದು. ಸೊ ಇಲ್ಲಿ ಎ ಇದೆ ಅಂದ್ರೆ ಇಲ್ಲಿ ಏನಾಗಬೇಕು, ಅಡೆನಿನ್ಗೆ ಕಾಂಪ್ಲಿಮೆಂಟ್ರಿ ಆರ್ ಎನ್ ಎ ಇದೆ, ಥೈಮಿನ್ ಆಗಬಾರ್ದು. ಇಲ್ಲಿ ಅಡೆನಿನ್ಗೆ ಕಾಂಪ್ಲಿಮೆಂಟ್ರಿ ಏನಿರುತ್ತೆ, ಯುರಾಸಿಲ್ ಆಗುತ್ತೆ. ಥೈಮಿನ್ಗೆ ಅಡೆನಿನ್ ಆಗುತ್ತೆ. ಗುವಾನೈನ್ಗೆ ಇಲ್ಲಿ ಸೈಟೋಸಿನ್, ಇಲ್ಲಿ ಗುವಾನೈನ್ಗೆ ಸೈಟೋಸಿನ್, ಇಲ್ಲಿ ಸೈಟೋಸಿನ್ಗೆ ಗುವಾನೈನ್, ಇಲ್ಲಿ ಸೈಟೋಸಿನ್ಗೆ ಗುವಾನೈನ್. ಈ ರೀತಿ ಹೊಸ ಆರ್ ಎನ್ ಎ ಸಿಂಥಸೈಸ್ ಆಗುತ್ತೆ. ಅಂಡ್ ಓನ್ಲಿ ಸಿಂಗಲ್ ಸ್ಟ್ರಾಂಡ್ ಆರ್ ಎನ್ ಎ ಸಿಂಥಸೈಸ್ ಆಗುತ್ತೆ ಬೈ ಕಾಪಿಂಗ್ ದಿ ಟೆಂಪ್ಲೇಟ್ ಡಿ ಎನ್ ಎ ವಿಚ್ ಈಸ್ ಇನ್ 3' to 5' ಡೈರೆಕ್ಷನ್. ಇದನ್ನ ನೆನಪಿಟ್ಕೊಳ್ಳಿ, 3' to 5' ಡೈರೆಕ್ಷನ್ ಸ್ಟ್ರಾಂಡ್ ಇದೆಯಲ್ಲ, ಅದೇ ಆಲ್ವೇಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಅಂಡ್ ಇನ್ನೂ ಒಂದು ಸ್ಟ್ರಾಂಡ್ ಇದೆಯಲ್ಲ, ಇದರ ಸಿಕ್ವೆನ್ಸ್ ಕಾಂಪ್ಲಿಮೆಂಟರಿ ಟು ದಿ ಆರ್ ಎನ್ ಎ. ಈ 5' to 3' ಇದೆಯಲ್ಲ, ಇದರ ಸಿಕ್ವೆನ್ಸ್ಗಳು ಆರ್ ಎನ್ ಎಗೆ ಕಾಂಪ್ಲಿಮೆಂಟರಿ ಅಲ್ಲ, ಎಕ್ಸಾಕ್ಟ್ಲಿ ಸಿಮಿಲರ್ ಇರುತ್ತೆ. ಇದರ ಸಿಕ್ವೆನ್ಸ್ಗಳು ಕಾಂಪ್ಲಿಮೆಂಟರಿ ಇದೆ, ಇದರ ಸಿಕ್ವೆನ್ಸ್ಗಳು ಎಕ್ಸಾಕ್ಟ್ಲಿ ಸಿಮಿಲರ್ ಇರುತ್ತೆ, ಎಕ್ಸೆಪ್ಟ್ ವೆರೆವರ್ ದರ್ ಇಸ್ ಎ ಥೈಮಿನ್ ಈಸ್ ಪ್ರೆಸೆಂಟ್ ವಿಚ್ ಇಸ್ ರಿಪ್ಲೇಸ್ಡ್ ಬೈ ಯುರಾಸಿಲ್ ಇನ್ ದಿ ಆರ್ ಎನ್ ಎ. ಇಲ್ಲಿ ಥೈಮಿನ್ ಇದ್ದರೆ ಯುರಾಸಿಲ್, ಅದರ್ವೈಸ್ ಎ ಎ, ಸಿ ಸಿ, ಸಿ ಸಿ, ಜಿ ಜಿ, ಜಿ ಜಿ, ಈ ರೀತಿ ಇರುತ್ತೆ ಸಿಕ್ವೆನ್ಸ್. ಓಕೆ, ಅರ್ಥ ಆಯ್ತಲ್ಲ? ದಟ್ ಈಸ್ ಕಾಪಿಂಗ್ ಆಫ್ ಆರ್ ಎನ್ ಎ from template DNA or synthesis of any RNA, either it may be mRNA, tRNA, rRNA, ಯಾವುದೇ RNA synthesize ಆಗಲಿ on template DNA, that we can say ಇದನ್ನ transcription ಅಂತ ಹೇಳ್ತೀವಿ. whether this concept is clear? Okay, next ಇಲ್ಲೊಂದು ಕ್ವಶನ್ ಇದೆ ನೋಡಿ. if both the strands of DNA copied into the RNA, what happens? ಇಲ್ಲಿ ಏನಾಗ್ತಾ ಇತ್ತು ನೋಡಿ process, only one strand of DNA is copied into the RNA.
ಕೇವಲ ಒಂದೇ ಸ್ಟ್ರಾಂಡ್ ಕಾಪಿ ಆಗಿ RNA ಆಗ್ತಾ ಇದೆ. ಇಫ್ ಬೋತ್ ದಿ ಸ್ಟ್ರಾಂಡ್ಸ್ ಆರ್ ಕಾಪಿಡ್ ಇನ್ ಟು ದಿ RNA, ಎರಡೂ ಸ್ಟ್ರಾಂಡ್ಗಳು RNA ಆಗಿ ಕಾಪಿ ಆದರೆ ಏನಾಗುತ್ತೆ ನೋಡೋಣ. ಅಲ್ಲಿ ಎರಡು ಪ್ರಾಬ್ಲಮ್ ಬರುತ್ತೆ. ಇಫ್ ಬೋತ್ ದಿ ಸ್ಟ್ರಾಂಡ್ಸ್ ಆರ್ ಕಾಪಿಡ್ ಇನ್ ಟು RNA ಏನಾಗುತ್ತೆ ನೋಡಿ, ದೇರ್ ಮೇ ಬಿ ಎ ಟೂ ಪ್ರಾಬ್ಲಮ್ಸ್. ಒಂದು ಡಬಲ್ ಸ್ಟ್ರಾಂಡೆಡ್ RNA ಆಗಬಹುದು. ಓಕೆ, ಎರಡು ಒಂದೇ DNA ಇಂದ ಎರಡು RNA ಆದರೆ ಎರಡು RNA ಕಾಂಪ್ಲಿಮೆಂಟರಿ ಆಗುತ್ತೆ, ಅವುಗಳ ಸೀಕ್ವೆನ್ಸ್ ಸೇಮ್ ಆಗುತ್ತೆ. ಸೊ ಅದು ಡಬಲ್ ಸ್ಟ್ರಾಂಡೆಡ್ RNA ಆಗುತ್ತೆ. ಡಬಲ್ ಸ್ಟ್ರಾಂಡೆಡ್ RNA ನಾಟ್ ಶೋ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಅಂದ್ರೆ ಪ್ರೋಟೀನ್ ಸಿಂಥೆಸಿಸ್. ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಲೇಷನ್. ಇದು ಟ್ರಾನ್ಸ್ಲೇಷನ್ ಮಾಡೋದೇ ಇಲ್ಲ, ಪ್ರೋಟೀನ್ ಸಿಂಥೆಸಿಸ್ ಮಾಡೋದೇ ಇಲ್ಲ. ಈ ಪ್ರಾಬ್ಲಮ್ ಆಯಿತು. ದೆನ್ ಇಲ್ಲ ಆದರೆ ಎರಡು RNA, 2 ಕಾಪೀಸ್ ಆಫ್ RNA ಆಗ್ಬೋದು ಒಂದೇ DNA ಸ್ಟ್ರಾಂಡ್ ಇಂದ. 2 ಕಾಪೀಸ್ ಆಫ್ RNA ಆದರೆ 2 ಕಾಪೀಸ್ ಆಫ್ RNA ಇಲ್ಲಿ ರೆಡಿ ಆದರೆ ಏನ್ ಪ್ರಾಬ್ಲಮ್ ಆಗುತ್ತೆ ನೋಡಿ. ವಾಟ್ ದಿ ಪ್ರಾಬ್ಲಮ್ ವಿಲ್ ಹ್ಯಾಪನ್ಸ್? ಒಂದು ಅಮೌಂಟ್ ಆಫ್ ಪ್ರೋಟೀನ್ ಕಾನ್ಸಂಟ್ರೇಷನ್ ಇದೆಯಲ್ಲ ಇನ್ ದಿ ಸೆಲ್, ಪ್ರೋಟೀನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಆಗ ಕಾಂಪ್ಲೆಕ್ಸಿಟಿ ಇನ್ ದಿ ಸೆಲ್ ವಿಲ್ ಇನ್ಕ್ರೀಸಸ್ and present body cells they unable to withstand the further complexity. ಅಲ್ಲಿ ಫರ್ದರ್ ಕಾಂಪ್ಲೆಕ್ಸಿಟಿಯನ್ನು ಸಸ್ಟೈನ್ ಮಾಡೋ ಕೆಪಾಸಿಟಿ ನಮ್ಮ ಪ್ರೆಸೆಂಟ್ ಬಾಡಿ ಸೆಲ್ಸ್ ಗಳಿಗಿಲ್ಲ. ಸೊ ದೇರ್ಫೋರ್ ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಇಂದ ಓನ್ಲಿ 1 RNA ಈಸ್ ಇನಫ್, ಎಕ್ಸ್ಟ್ರಾ ನಮಗೆ ಬೇಡ. ಓಕೆ, ಇದಕ್ಕಾಗಿ from both the DNA copied into means only one strand of the DNA is copied into the one RNA molecule. ಈ ರೀತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ನೋಡಬೇಕಾಗಿದೆ. ವಾಟ್ ಈಸ್ ದಿಸ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್? ಇಟ್ ಕಂಟೈನ್ಸ್ ಮೇನ್ಲಿ 3 ರೀಸನ್ಸ್. ಇದರಲ್ಲಿ 3 ರೀಸನ್ಸ್ಗಳು ಬರುತ್ತೆ. ಇನ್ ದಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ 3 ರೀಸನ್ಸ್ಗಳು ಬರುತ್ತೆ. ಒಂದು ಪ್ರಮೋಟರ್ ರೀಜನ್, ದೆನ್ ಎರಡನೇದು ಸ್ಟ್ರಕ್ಚರಲ್ ಜೀನ್ ಅಂತ ಬರುತ್ತೆ. ಅಂಡ್ ಮೂರನೇದು ದಟ್ ಇಸ್ ಎ ಟರ್ಮಿನೇಟರ್ ರೀಜನ್. ಸೊ ದೇರ್ ಆರ್ 3 ಕಾಂಪೋನೆಂಟ್ಸ್, 3 ರೀಸನ್ಸ್ ಇನ್ ದಿ ಒನ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಇಲ್ಲಿ ನೋಡಿ NCERT ಅಲ್ಲಿ ಇದರ ಇಮೇಜ್ ಕೂಡ ಕೊಟ್ಟಿದ್ದಾರೆ, ಅದೇ ಇಮೇಜ್ ಅಲ್ಲಿ ತೋರಿಸಿದ್ದೀನಿ. ಇದು ಒಂದು ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಅದರಲ್ಲಿ 3 ರೀಸನ್ ಇದೆ. ಒಂದು ಪ್ರಮೋಟರ್, ಮಧ್ಯದಲ್ಲಿ ಸ್ಟ್ರಕ್ಚರಲ್ ಜೀನ್ ಅಂಡ್ ಎಂಡ್ ಅಲ್ಲಿ ಟರ್ಮಿನೇಟರ್ ರೀಜನ್. ಡಬಲ್ ಸ್ಟ್ಯಾಂಡರ್ಡ್ DNA ಇದೆ ಇದು. ಓಕೆ, dsDNA, ಡಬಲ್ ಸ್ಟ್ಯಾಂಡರ್ಡ್ DNA ಇದು ಇದೆಯಲ್ಲ, ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ ಇದು. ಓಕೆ, ಸೊ ಏನಾಗ್ತಾ ಇದೆ ನೋಡಿ, ಇಲ್ಲಿ 3 ಕಾಂಪೋನೆಂಟ್. ಒಂದು ಪ್ರಮೋಟರ್ ರೀಜನ್, ಮಧ್ಯದ್ದು ಸ್ಟ್ರಕ್ಚರಲ್ ಜೀನ್ ಇಷ್ಟು, ಅಂಡ್ ಈ ಪಾಯಿಂಟ್ ಇದೆಯಲ್ಲ ಅದು ಟರ್ಮಿನೇಟರ್ ಇದೆ. 2 ಸ್ಟ್ಯಾಂಡ್ ಇದೆ, ಒಂದು 3' to 5' ಟೆಂಪ್ಲೇಟ್ ಅಂಡ್ ಇನ್ನೊಂದು 5' to 3' ಸ್ಟ್ಯಾಂಡ್ ಇದೆ. ಯೂಶುವಲಿ ಇಲ್ಲಿಂದ ಈ ಪಾಯಿಂಟ್ ಇಂದ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ದಿಸ್ ಈಸ್ ದಿ ಪಾಯಿಂಟ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟಿಂಗ್. ಸೊ ಇಲ್ಲಿರೋ ಸೀಕ್ವೆನ್ಸ್ ಅನ್ನ ನಾವು ರೆಫರೆನ್ಸ್ಗಾಗಿ 0 ಅಂತ ಇಡ್ತೀವಿ. ಸೊ ಈ ಕಡೆ ಸೀಕ್ವೆನ್ಸ್ ಇರುತ್ತಲ್ಲ, ಇದನ್ನ ಇಲ್ಲಿ ಸೀಕ್ವೆನ್ಸ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇರುತ್ತೆ. ಸೊ ಇವುಗಳನ್ನ +1, +2, +3, +4 ಅಂಡ್ ಸೋ ಆನ್, ಈ ರೀತಿ ನಾವು ರೆಫರ್ ಮಾಡ್ತೀವಿ. ಸೊ ಇದು ಏನಾಯ್ತು, ದಿಸ್ ಇಸ್ ದಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇದು ಪಾಯಿಂಟ್ ಇದೆಯಲ್ಲ, ಇದು ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್ ಆಗಿದೆ. ಇದರ ಈ ಕಡೆ ಸೀಕ್ವೆನ್ಸ್ ಇದ್ರೆ ಇವುಗಳಿಗೆ ಏನ್ ಹೇಳ್ತೀವಿ ನೋಡಿ, ಇಲ್ಲಿ ನ್ಯೂಕ್ಲಿಯೋಟೈಡ್ ಇರುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್ ಕಿಂತ ಮುಂಚೆ ಇರುತ್ತೆ. ಆ ನ್ಯೂಕ್ಲಿಯೋಟೈಡ್ಸ್ ಅನ್ನ -1, -2, -3, -4 ಅಂಡ್ ಸೋ ಆನ್, ಇದು ಅಪ್ ಟು ಥೌಸಂಡ್ಸ್ ಟುಗೆದರ್ ಸೀಕ್ವೆನ್ಸ್. ಟ್ರಾನ್ಸ್ಕ್ರಿಪ್ಷನ್ ಎಲ್ಲಿ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಬರೋ ಎಲ್ಲ ಸೀಕ್ವೆನ್ಸ್ಗಳು, ಲೆಫ್ಟ್ ಸೈಡ್ ಅಲ್ಲಿ ಬರುವ ಎಲ್ಲ ಸೀಕ್ವೆನ್ಸ್ಗಳು ಮೈನಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ, ರೈಟ್ ಸೈಡ್ ಅಲ್ಲಿ ಬರೋ ಎಲ್ಲ ಸೀಕ್ವೆನ್ಸ್ಗಳು ಪ್ಲಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಕಡೆ ಏನ್ ಸೀಕ್ವೆನ್ಸ್ ಬರ್ತಾ ಇದೆ ಇದನ್ನ ಅಪ್ಸ್ಟ್ರೀಮ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಆರ್ ದಿಸ್ ಇಸ್ ದಿ ಅಪ್ಸ್ಟ್ರೀಮ್ ರೀಸನ್ಸ್ ಆರ್ ಅಪ್ಸ್ಟ್ರೀಮ್ ಸೀಕ್ವೆನ್ಸಸ್. ಈ ಕಡೆ ಏನ್ ಸೀಕ್ವೆನ್ಸ್ ಬರ್ತಾ ಇದೆಯಲ್ಲ ಅವುಗಳೆಲ್ಲವನ್ನ ಡೌನ್ ಸ್ಟ್ರೀಮ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಡೌನ್ ಸ್ಟ್ರೀಮ್ ಸೀಕ್ವೆನ್ಸಸ್. ಈ ರೀತಿ ಆಯ್ತು. ನೆಕ್ಸ್ಟ್, ಈಗ ಪ್ರಮೋಟರ್ ರೀಸನ್ ಏನ್ ಮಾಡುತ್ತೆ, ಇನ್ ದಿ ಪ್ರಮೋಟರ್ ಮತ್ತೆ ಇಲ್ಲಿ
ಯೂಶುವಲಿ ಓನ್ಲಿ 3 ಪ್ರೈಮ್ ಟು 5 ಪ್ರೈಮ್ ಸ್ಟ್ರಾಂಡ್ ಇದೆಯಲ್ಲ ಇನ್ ಎ ಡಬಲ್ ಸ್ಟ್ರಾಂಡೆಡ್ ಡಿ ಎನ್ ಎ ಮಾಲಿಕ್ಯೂಲ್, 3 ಪ್ರೈಮ್ ಟು 5 ಪ್ರೈಮ್ ಸ್ಟ್ರಾಂಡ್ ಇದೆಯಲ್ಲ, ಈ ಸ್ಟ್ರಾಂಡ್ ಅನ್ನ ನಾವು ಟೆಂಪ್ಲೇಟ್ ಡಿ ಎನ್ ಎ ಸ್ಟ್ರಾಂಡ್ ಅಂತ ಹೇಳ್ತೀವಿ. ಬಿಕಾಸ್ ಇದರಲ್ಲಿರುವಂತ ಸೀಕ್ವೆನ್ಸ್ ಅನ್ನೇ ಕಾಪಿ ಮಾಡಿಕೊಂಡು ಆರ್ ಎನ್ ಎ ಸಿಂಥಸೈಸ್ ಆಗ್ತಾ ಇರುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ಎ ಟೆಂಪ್ಲೇಟ್ ಡಿ ಎನ್ ಎ ಸ್ಟ್ರಾಂಡ್. ನೆಕ್ಸ್ಟ್ ಅದರ ಕಾಂಪ್ಲಿಮೆಂಟರಿ ಇನ್ನೊಂದು ಸ್ಟ್ರಾಂಡ್ ಇದೆ, ಅದನ್ನ ಕೋಡಿಂಗ್ ಸ್ಟ್ರಾಂಡ್ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕೋಡಿಂಗ್ ಸ್ಟ್ರಾಂಡ್. ಸೊ ಹೆಂಗಾಗುತ್ತೆ ನೋಡಿ, ಹೌ ಇಟ್ ಈಸ್. ಯೂಶುವಲಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್ ನ ಅಪ್ಸ್ಟ್ರೀಮ್ ರೀಸನ್ ಅಲ್ಲಿ ಕೆಲವೊಂದು ಪ್ರಮೋಟರ್ ರೀಸನ್ ಇರುತ್ತೆ. ಪ್ರಮೋಟರ್ ರೀಸನ್ಸ್ ದೇ ಆರ್ ವಿತ್ ದಿ ಸ್ಪೆಸಿಫಿಕ್ ಸೀಕ್ವೆನ್ಸಸ್. ಪ್ರಮೋಟರ್ ರೀಸನ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಗಳಿರ್ತಾವೆ. ದೇ ಹ್ಯಾವ್ ದಿ ಸಮ್ ಸ್ಪೆಸಿಫಿಕ್ ಸೀಕ್ವೆನ್ಸಸ್. ಕನ್ಸರ್ವ್ಡ್ ಸೀಕ್ವೆನ್ಸಸ್ ಇರುತ್ತೆ. ಅದು -10 ಸೀಕ್ವೆನ್ಸ್ ಇರ್ಬೋದು, -20 ಸೀಕ್ವೆನ್ಸ್ ಇರ್ಬೋದು, -40 ಸೀಕ್ವೆನ್ಸ್ ಇರ್ಬೋದು. ಈ ರೀತಿ ಕನ್ಸರ್ವ್ಡ್ ಸೀಕ್ವೆನ್ಸ್ ಇರುತ್ತೆ. ಲೈಕ್ ಟಾಟಾ 80, ದೆನ್ ಟಾಟಾ A80, CA80, ಈ ರೀತಿ ಕನ್ಸರ್ವ್ಡ್ ಸೀಕ್ವೆನ್ಸ್ ಇರುತ್ತೆ ಬೇರೆ ಬೇರೆ ರೀಸನ್ ಅಲ್ಲಿ in the both prokaryotes and eukaryotes. And these conserved sequences in the promoter region, in the upstream region, they provide the binding site for the RNA polymerase enzyme. ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕನ್ಸರ್ವ್ಡ್ ಸೀಕ್ವೆನ್ಸ್ ಇದೆ, ಆ ಕನ್ಸರ್ವ್ಡ್ ಸೀಕ್ವೆನ್ಸ್ ಮೇಲೆ ಇಲ್ಲಿ ಬಂದು RNA polymerase enzyme ಬೈಂಡ್ ಆಗುತ್ತೆ. RNAP ಬಂದು ಬೈಂಡ್ ಆಗುತ್ತೆ. ಓಕೆ, RNA polymerase enzyme ಬೈಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಬೈಂಡ್ ಆಯಿತು, ಬಟ್ ಡೈರೆಕ್ಟ್ಲಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಮಾಡೋದಿಲ್ಲ, ಆರ್ಎನ್ಎ ಸಿಂಥಸಿಸ್ ಸ್ಟಾರ್ಟ್ ಮಾಡೋದಿಲ್ಲ. ಮೊದಲು ಬಂದು ಬೈಂಡ್ ಆಗುತ್ತೆ ಪ್ರಮೋಟರ್ ಸೀಕ್ವೆನ್ಸ್ ಅಲ್ಲಿ. ಜಸ್ಟ್ ಅದು ಬೈಂಡಿಂಗ್ ಸೈಟ್, ರಿಕಗ್ನಿಷನ್ ಸೈಟ್ ಆಯಿತು. ಇಲ್ಲಿ ಬಂದು ಬೈಂಡ್ ಆಯಿತು, ನಿಧಾನವಾಗಿ ಇದು ಮುಂದೆ ಬರುತ್ತೆ. ಮತ್ತೆ ಇಲ್ಲಿ ಟೆಂಪ್ಲೇಟ್ ಸ್ಟ್ರಾಂಡ್ ಇದೆಯಲ್ಲ, ಇದರ ಸೀಕ್ವೆನ್ಸ್ಗಳನ್ನ ರೀಡ್ ಮಾಡುತ್ತೆ. ಅದು ಬೈಂಡ್ ಆದದ್ದು ಇಲ್ಲಿ, ಬಟ್ ಇದರ ಸೀಕ್ವೆನ್ಸ್ ಅನ್ನ ರೀಡ್ ಮಾಡ್ತಾ ಅಲ್ಲಿ ಹೊಸ RNA ಸಿಂಥಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರ ಕಾಂಪ್ಲಿಮೆಂಟರಿ ಆಗಿ. ಓಕೆ, ಅದು ಸಿಂಥೆಸಿಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಟರ್ಮಿನೇಟರ್ ರೀಸನ್ ಏನಿದೆ, ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅನ್ನು ಅದು ಸ್ಟಾಪ್ ಮಾಡುತ್ತೆ. ಇಲ್ಲಿಯೂ ಕೂಡ ಕೆಲವೊಂದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಇರುತ್ತೆ. ಆ ಸೀಕ್ವೆನ್ಸ್ ಬಂದ ತಕ್ಷಣ ಟ್ರಾನ್ಸ್ಕ್ರಿಪ್ಷನ್ ನಿಂತೋಗುತ್ತೆ. ದಟ್ ಇಸ್ ಎ ಟರ್ ಸೀಕ್ವೆನ್ಸಸ್ ಅಂತ ಹೇಳ್ತೀವಿ. ಟರ್ ಆರ್ ಟಸ್ ಸೀಕ್ವೆನ್ಸ್ ಇರುತ್ತೆ. ಆ ಸೀಕ್ವೆನ್ಸ್ ಬಂದ ತಕ್ಷಣ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ನಿಂತೋಗುತ್ತೆ. ಸೊ ದಟ್ ಇಸ್ ಎ ಟರ್ಮಿನೇಷನ್. ಅದು ಕೂಡ ಕೋಡಿಂಗ್ ಸ್ಟ್ರಾಂಡ್ ಮೇಲೆ ಇರುತ್ತೆ. ಸೊ ರೀಜನ್ ಆಫ್ ಪ್ರಮೋಟರ್ ಸೀಕ್ವೆನ್ಸಸ್ ಅಂಡ್ ಟರ್ಮಿನೇಟರ್ ಸೀಕ್ವೆನ್ಸಸ್ ಆರ್ promoter sequence toward the 5 prime end and termination sequences toward the 3 prime end of the coding strand ಅಲ್ಲಿ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ರಾಂಡ್ ಪ್ರಮೋಟರ್ ಸೀಕ್ವೆನ್ಸ್ ಮತ್ತೆ ಟರ್ಮಿನೇಟರ್ ಸೀಕ್ವೆನ್ಸ್ ಅನ್ನ ರಿಕಗ್ನೈಸ್ ಮಾಡ್ತಾರೆ. ಬಟ್ RNA ಸಿಂಥಸೈಸ್ ಆಗೋದು ಬೈ ರೀಡಿಂಗ್ ದಿ ಟೆಂಪ್ಲೇಟ್ ಸ್ಟ್ರಾಂಡ್ ಸೀಕ್ವೆನ್ಸ್. ಟೆಂಪ್ಲೇಟ್ ಸ್ಟ್ರಾಂಡ್ ಸೀಕ್ವೆನ್ಸ್ ಅನ್ನ ರೀಡ್ ಮಾಡಿ RNA ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಅಂಡ್ ನ್ಯೂಲಿ ಸಿಂಥಸೈಸ್ಡ್ RNA ಇಸ್ ಆಲ್ವೇಸ್ ಇನ್ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಇದು ಟೆಂಪ್ಲೇಟ್ ಸ್ಟ್ರಾಂಡ್ 3 ಪ್ರೈಮ್ ಟು 5 ಪ್ರೈಮ್ ಇದ್ರೆ ಅದರ ಕಾಂಪ್ಲಿಮೆಂಟರಿ 5 ಪ್ರೈಮ್ ಟು 3 ಪ್ರೈಮ್ ಇಲ್ಲಿ ಹೊಸ RNA ಸಿಂಥಸೈಸ್ ಆಗ್ತಾ ಇರುತ್ತೆ, ಆರ್ mRNA ಸಿಂಥಸೈಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಎನಿ RNA, mRNA, tRNA, rRNA, ಯಾವುದೇ RNA ಆಗುತ್ತೆ, ಬಟ್ ಅದು ಇಷ್ಟೇ ಆಗುತ್ತೆ, ಇಷ್ಟೇ RNA ಇರುತ್ತೆ. ಪ್ರಮೋಟರ್ ಮತ್ತೆ ಟರ್ಮಿನೇಟರ್ ಸೀಕ್ವೆನ್ಸಸ್ ಅದರಿಂದ RNA ಆಗೋದಿಲ್ಲ. ಜಸ್ಟ್ ಪ್ರಮೋಟರ್ ಇಟ್ ವಿಲ್ ಪ್ರೊವೈಡ್ ದಿ ಬೈಂಡಿಂಗ್ ಸೈಟ್ ಫಾರ್ ದಿ RNA ಪಾಲಿಮರೇಸ್ ಅಂಡ್ ಟರ್ಮಿನೇಟರ್ ಇಟ್ ವಿಲ್ ಸ್ಟಾಪ್ ದಿ RNA ಸಿಂಥಸಿಸ್. ಮುಂದೆ ನಾವು ನೋಡೋಣ ಟೈಪ್ಸ್ ಆಫ್ RNA ಪಾಲಿಮರೇಜಸ್. ಇದನ್ನ ಶಾರ್ಟ್ಕಟ್ ಅಲ್ಲಿ ನಾನು RNAP ಅಂತ ಬರೆದಿದ್ದೇನೆ. ಇಲ್ಲಿ RNA ಪಾಲಿಮರೇಸ್ ಇದೆಯಲ್ಲ, ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವ ಬೇರೆ ಬೇರೆ ಟೈಪ್ಸ್ ಬರುತ್ತೆ, ಮತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ ಯಾವ ಬೇರೆ ಬೇರೆ ಟೈಪ್ ಬರುತ್ತೆ, ಅವು ಎರಡನ್ನು ನೋಡೋಣ ನೋಡಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಾನು ಬರ್ತಾ ಇದ್ದೀನಿ ಟೈಪ್ಸ್ ಆಫ್ RNA ಪಾಲಿಮರೇಜಸ್ ಇನ್ ಬೋತ್ ಪ್ರೋಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. ಫಸ್ಟ್ ನೋಡೋಣ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಮತ್ತೆ ಇಲ್ಲಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಟೈಪ್ಸ್ ಆಫ್ RNA ಪಾಲಿಮರೇಸ್ ಯಾವ್ದು ಬರುತ್ತೆ ಅದು ನೋಡೋಣ. ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ದೇರ್ ಇಸ್ ಎ ಸಿಂಗಲ್ RNA ಪಾಲಿಮರೇಸ್. ಇಲ್ಲಿ ಒಂದೇ ಒಂದು ಸಿಂಗಲ್ RNA ಪಾಲಿಮರೇಸ್ ಬರುತ್ತೆ, ಸಿಂಗಲ್ RNAP, ಸಿಂಗಲ್ RNA ಪಾಲಿಮರೇಸ್ ಬರುತ್ತೆ. ಅಂಡ್ ದಿಸ್ ಸಿಂಗಲ್ RNA ಪಾಲಿಮರೇಸ್ ವಿತ್ 6 ಸಬ್ ಯೂನಿಟ್ಸ್ ಆರ್ 6 ಪಾಲಿಪೆಪ್ಟೈಡ್ ಚೈನ್ಸ್ ಇಂದ ಆಗುತ್ತೆ. ದ ಸಿಂಗಲ್ RNA ಪಾಲಿಮರೇಸ್ ಇದೆಯಲ್ಲ, ಇದು ವಿತ್ 6 ಸಬ್ ಯೂನಿಟ್ಸ್. ಇದರಲ್ಲಿ 6 ಸಬ್ ಯೂನಿಟ್ಸ್ ಇದೆ. There are 6 sub units are there. All they will perform the different activities. And this single RNA polymerase, it have the ability to synthesize all the 3 types of RNAs. Idu ideyala, the single RNA polymerase, it have the ability to synthesize all the 3 RNA, means all the 3 types of RNA molecules. Synthesize, ನಾನು ಇಲ್ಲಿ ಬರಿತಾ ಇದ್ದೀನಿ, it synthesize all
ಟೈಪ್ಸ್ ಆಫ್ RNAs. ಆಲ್ ಟೈಪ್ಸ್ ಆಫ್ RNA ಮಾಲಿಕ್ಯೂಲ್ಸ್ ಅನ್ನ ಇದು ಸಿಂಥಸೈಸ್ ಮಾಡುತ್ತೆ. ಯಾವುದು? ಮೂರು ಮೇನ್ ಟೈಪ್ ಆಫ್ RNA ಇದೆ, mRNA, tRNA ಅಂಡ್ rRNA. ಆ ಮೂರನ್ನು ಕೂಡ ಇದು ಒಂದೇ RNA ಪಾಲಿಮರೈಸ್ ಸಿಂಥಸೈಸ್ ಮಾಡುತ್ತೆ. ಇದು ಟೋಟಲ್ 6 ಸಬ್ ಯೂನಿಟ್ಸ್ ಇದೆಯಲ್ಲ ಇಲ್ಲಿ, ವಾಟ್ ಎವರ್ ದ ಟೋಟಲ್ 6 ಸಬ್ ಯೂನಿಟ್ಸ್ ಆರ್ ದೇರ್, ಇನ್ ದೀಸ್ 6 ಸಬ್ ಯೂನಿಟ್ಸ್ ಯಾವ್ದಿದೆ ನೋಡಿ, ಒಂದು ಆಲ್ಫಾ, 2 ಆಲ್ಫಾ ಸಬ್ ಯೂನಿಟ್ಸ್ ಇರುತ್ತೆ. ಸೊ 2 ಆಲ್ಫಾ, ಓಕೆ, 2 ಆಲ್ಫಾ ಸಬ್ ಯೂನಿಟ್ ಇದೆ. ದೆನ್ ಅದಾದ ನಂತರ ಬೀಟಾ, ಬೀಟಾ ಡ್ಯಾಶ್, ದೆನ್ ಒಮೆಗಾ ಅಂಡ್ ಸಿಗ್ಮಾ ಸಬ್ ಯೂನಿಟ್. ಟೋಟಲ್ ಎಷ್ಟಿದೆ ನೋಡಿ, 6 ಸಬ್ ಯೂನಿಟ್ಸ್ ಇದೆ. 2 ಆಲ್ಫಾ, ದೆನ್ ಬೀಟಾ, ಬೀಟಾ ಡ್ಯಾಶ್, ಒಮೆಗಾ ಅಂಡ್ ಇನ್ನೊಂದು ಸಿಗ್ಮಾ ಸಬ್ ಯೂನಿಟ್. ಸೊ ಇದು ಟೋಟಲಿ 6 ಸಬ್ ಯೂನಿಟ್ಸ್ ಇದೆ. ದೆನ್ ಇವು ಎಲ್ಲ ಸಬ್ ಯೂನಿಟ್ಸ್, ಇಫ್ ಆಲ್ ದಿ ಸಬ್ ಯೂನಿಟ್ಸ್ ಆರ್ ಪ್ರೆಸೆಂಟ್ in a RNA polymerase enzyme, then we say it is a holo enzyme. We say it is a holo enzyme. If all these polypeptides or all these 6 subunits are present in a RNA polymerase enzyme, then we say it is a holo enzyme. If in this holo enzyme, if the sigma factor is missing, ಇಲ್ಲಿ ನೋಡಿ ಇದರಲ್ಲಿ ಸಿಗ್ಮಾ ಫ್ಯಾಕ್ಟರ್ ಮಿಸ್ಸಿಂಗ್ ಇದೆ. ಅದರಲ್ಲಿ ಅಂದ್ರೆ 2 ಆಲ್ಫಾ, ಬೀಟಾ, ಬೀಟಾ ಡ್ಯಾಶ್ ಅಂಡ್ ಒಮೆಗಾ ಸಬ್ ಯೂನಿಟ್ಸ್ ಅಷ್ಟೇ ಇದ್ರೆ ಇದನ್ನ ಕೋರ್ ಎಂಜೈಮ್ ಅಂತ ಕರಿತೀವಿ. ಇದನ್ನ ಕೋರ್ ಎಂಜೈಮ್ ಅಂತ ಕರಿತೀವಿ. ಓಕೆ, ಸೊ ದಟ್ಸ್ ಅಬೌಟ್ ದಿ RNA ಪಾಲಿಮರೇಸ್ ಎಂಜೈಮ್ ಇನ್ ದಿ ಪ್ರೊಕ್ಯಾರಿಯೋಟ್ಸ್. ನೆಕ್ಸ್ಟ್ ನೋಡೋಣ, ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ there are 3 RNA polymerases are present. ಯೂಕ್ಯಾರಿಯೋಟ್ಸ್ ಅಲ್ಲಿ 3 ಟೈಪ್ಸ್ ಇರುತ್ತೆ. ದೇ ಆರ್ ದಿ 3 ಟೈಪ್ಸ್. ಮತ್ತೆ ಈ 3 ಟೈಪ್ಸ್ ಆಫ್ RNA ಪಾಲಿಮರೇಸ್ ಎಲ್ಲಿ ಇರುತ್ತೆ? ವಿದಿನ್ ದಿ ನ್ಯೂಕ್ಲಿಯಸ್. ಇದರ ಸೈಟ್ ಏನು ನೋಡಿ, ವಿದಿನ್ ನ್ಯೂಕ್ಲಿಯಸ್. 3 ಟೈಪ್ಸ್ ಆಫ್ RNA ಪಾಲಿಮರೇಸಸ್ ಯು ವಿಲ್ ಫೈಂಡ್ ವಿದಿನ್ ದಿ ನ್ಯೂಕ್ಲಿಯಸ್. ಇಲ್ಲಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ RNA ಪಾಲಿಮರೇಸ್ ಎಲ್ಲಿ ಇರುತ್ತೆ? ಪ್ರೋಕ್ಯಾರಿಯೋಟ್ಸ್ ಅಲ್ಲಂತೂ ನ್ಯೂಕ್ಲಿಯಸ್ ಇರೋದೇ ಇಲ್ಲ. ಸೊ ಇದು ಯು ವಿಲ್ ಫೈಂಡ್ ದಿಸ್ ಒನ್ ವಿದಿನ್ ಸೈಟೋಪ್ಲಾಸಮ್. ಯು ವಿಲ್ ಫೈಂಡ್ ದಿಸ್ ಒನ್ ವಿದಿನ್ ಸೈಟೋಪ್ಲಾಸಮ್. ಇದು ಸೈಟೋಪ್ಲಾಸಮ್ ಅಲ್ಲೇ ಸಿಗುತ್ತೆ, ಪ್ರೋಕ್ಯಾರಿಟಿಕ್ ಸೈಟೋಪ್ಲಾಸಮ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ 3 ಟೈಪ್ಸ್ ಆಫ್ RNA ಪಾಲಿಮರೇಸ್ ಯಾವ್ದು ನೋಡಿ, ಇವುಗಳನ್ನ ನಾವು ಈ ರೀತಿ ಲೆವೆಲಿಂಗ್ ಮಾಡ್ತೀವಿ. RNAP1, ದಟ್ ಇಸ್ RNA ಪಾಲಿಮರೇಸ್ 1. ನೆಕ್ಸ್ಟ್ ಎರಡನೇದು RNA ಪಾಲಿಮರೇಸ್ 2, RNAP2 ಅಂತ ಹೇಳ್ತೀವಿ. ಅಂಡ್ ಥರ್ಡ್ ಒನ್ ಈಸ್ RNA polymerase 3. ಥರ್ಡ್ ಒನ್ RNAP3 ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ 3 ಟೈಪ್ಸ್ ಆಫ್ RNA polymerases. ನೋಡೋಣ ಇದರಿಂದ ಯಾವ ಯಾವ RNAಗಳು ಸಿಂಥಸೈಸ್ ಆಗುತ್ತೆ. RNA polymerase 1 ಇದೆಯಲ್ಲ, ಇಟ್ ವಿಲ್ ಸಿಂಥಸೈಸಸ್ ದಿ rRNA ಮಾಲಿಕ್ಯೂಲ್. ರೈಬೋಸೋಮಲ್ RNA ಸಿಂಥಸೈಸ್ ಮಾಡುತ್ತೆ. ಬಟ್ ರೈಬೋಸೋಮಲ್ RNA ಅಲ್ಲೂ ಕೂಡ ಬೇರೆ ಬೇರೆ ಸಬ್ ಯೂನಿಟ್ ಇದೆ. ಯಾವ್ದು ನೋಡಿ, ಇದು ಸಿಂಥಸೈಸ್ ಮಾಡೋದು 28S rRNA ಸಿಂಥಸೈಸ್ ಮಾಡುತ್ತೆ. ಇಟ್ ವಿಲ್ ಸಿಂಥಸೈಸ್ ದಿ 28S rRNA. ದೆನ್ 18S rRNA ಇದು ಸಿಂಥಸೈಸ್ ಮಾಡುತ್ತೆ. ಇಟ್ ವಿಲ್ ಸಿಂಥಸೈಸ್ ದಿ 18S rRNA. ಮತ್ತೆ ಇನ್ನೊಂದು 5.8S rRNA ಇದು ಸಿಂಥಸೈಸ್ ಮಾಡುತ್ತೆ. ಇಟ್ ವಿಲ್ ಸಿಂಥಸೈಸ್ ದಿ 5.8S rRNA ಕೂಡ ಇದು ಸಿಂಥಸೈಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ RNA ಪಾಲಿಮರೇಸ್ 2 ಇದೆಯಲ್ಲ, ಯೂಶುವಲಿ ಇದು ಸಿಂಥಸೈಸ್ ಮಾಡುತ್ತೆ HNRNA. ಇದು ಸಿಂಥಸೈಸ್ ಮಾಡುತ್ತೆ HNRNA. HNRNA ಅಂದ್ರೇನು? ಹೆಟೆರೋನ್ಯೂಕ್ಲಿಯರ್ RNA ಅಂತ ಹೇಳ್ತೀವಿ. HNRNA is a heteronuclear RNA or it is a precursor for the synthesis of mRNA. ಅಂದ್ರೆ ಏನಾಗುತ್ತೆ, ಇದರಲ್ಲಿ ಮಾಡಿಫಿಕೇಶನ್ ಆಗುತ್ತೆ HNRNA ಅಲ್ಲಿ, ಅಂಡ್ ಇದೇ ಮುಂದೆ ಹೋಗಿ mRNA ಆಗಿ ಡೆವಲಪ್ ಆಗುತ್ತೆ. ಸೊ RNA ಪಾಲಿಮರೇಸ್ 2 ದಿಂದ mRNA ಸಿಂಥಸೈಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ RNA ಪಾಲಿಮರೇಸ್ 3 ಇದೆಯಲ್ಲ, ಇದು ಇಟ್ ವಿಲ್ ಸಿಂಥಸೈಸಸ್, RNA ಪಾಲಿಮರೇಸ್ 3 ವಿಲ್ ಸಿಂಥಸೈಸಸ್ tRNA. It synthesizes the tRNA. Then next it will synthesizes ಇಲ್ಲಿ ಇನ್ನೂ ಒಂದು rRNA ಸಿಂಥಸೈಸ್ ಆಗಬೇಕು ಯೂಕ್ಯಾರಿಯೋಟ್ಸ್ ಅಲ್ಲಿ, ದಟ್ ಈಸ್ 5S rRNA. ಓಕೆ, ಸೊ ಇದು ಸಿಂಥಸೈಸ್ ಮಾಡುತ್ತೆ 5S rRNA. ಇಟ್ ವಿಲ್ ಸಿಂಥಸೈಸ್ ದಿ tRNA, ದೆನ್ 5S rRNA. ದೆನ್ ಅದಾದ ನಂತರ ಇನ್ನು 2 ಸಬ್ ಸ್ಟ್ಯಾಂಡರ್ಡ್ RNA ಸಿಗುತ್ತೆ. ಅದು ಒಂದು ScRNA
ಒಂದು ScRNA ಸ್ಮಾಲ್ ಸೈಟೋಪ್ಲಾಸ್ಮಿಕ್ RNA ಅಂತ ಹೇಳ್ತೀವಿ, ಅಂಡ್ ಇನ್ನೊಂದು SnRNA. ಒಂದು ScRNA and one more is SnRNA. ScRNA means small cytoplasmic RNA which is involved in the signaling mechanism of the cell, and SnRNA means small nuclear RNA which is involved in the splicing process. Splicing process alli SnRNA involved ಆಗಿರುತ್ತೆ, small nuclear RNA involved ಆಗಿರುತ್ತೆ. So these are the different types of RNAs or different types of RNA polymerase enzymes found in prokaryotes and eukaryotes. Next, ಇಲ್ಲಿ ನೋಡಿ ಒಂದು ಕಾನ್ಸೆಪ್ಟ್ ನೋಡ್ತಾ ಇದೀವಿ, ರಾಬರ್ಟ್ ಫಿಲಿಪ್ ಅಂಡ್ ಶಾರ್ಪ್. ದೇರ್ ಆರ್ ಟೂ ಸೈಂಟಿಸ್ಟ್, ರಾಬರ್ಟ್ ಫಿಲಿಪ್ ಅಂಡ್ ಶಾರ್ಪ್. ದ ಫಸ್ಟ್ ಟೈಮ್ ರಿಪೋರ್ಟೆಡ್ ದಿ ಸ್ಪ್ಲಿಟ್ ಜೀನ್ಸ್ ಇನ್ ದಿ ಯೂಕ್ಯಾರಿಯೋಟ್ಸ್. ಸೊ ಹಾಗಾದ್ರೆ ಕ್ವಶನ್ ಬರುತ್ತೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಪ್ಲಿಟ್ ಜೀನ್ಸ್? ಸ್ಪ್ಲಿಟ್ ಜೀನ್ಸ್ ಅಂದ್ರೆ ಏನು? ಜೀನ್ಸ್ ಆರ್ ಸೆಗ್ಮೆಂಟ್ ಆಫ್ DNA ಅಂತ ಕನ್ಸಿಡರ್ ಮಾಡೋಣ. ಸ್ಪ್ಲಿಟ್ ಜೀನ್ಸ್ ಆರ್ ನಥಿಂಗ್ ಬಟ್ ದೇ ಕಂಟೈನ್ಸ್ ಬೋತ್ ಇಂಟ್ರಾನ್ಸ್ ಅಂಡ್ ಎಕ್ಸಾನ್ಸ್. Split genes are the genes which includes or which contains both introns and exons. ಎರಡೂ ಕೂಡ ಒಂದೇ ಜೀನ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಇಂಟ್ರಾನ್ಸ್ ಅಂಡ್ ಎಕ್ಸಾನ್ಸ್ ಅಂದ್ರೆ ಏನು? Exons are nothing but they are the coding sequences which code for the protein synthesis. Exons are nothing but they are the coding sequences. Exons are coding sequences. ಏನ ಮಾಡ್ತಾ ಇದು? which code for protein synthesis. Which code for protein synthesis. Next, introns ಏನಿದೆ ನೋಡಿ, these are the non-coding sequences. These are non-coding sequences. These are the non-coding sequences. It means they not code for any protein synthesis. Or we can also say introns are nothing but they are the intervening sequences which are found in between the exons. Intervening andre in between, madhyadalli. Intervening. These are the intervening sequences. These are intervening sequences ಅಂತ ಹೇಳ್ತೀವಿ. ನೋಡಿ ಇಲ್ಲಿ, ದಿಸ್ ಈಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA. ಇದು ಇದೆಯಲ್ಲ, ದಿಸ್ ಈಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. ಡಬಲ್ ಸ್ಟ್ಯಾಂಡರ್ಡ್ DNA ಇದೆ ಅಂಡ್ ಇದು ಒಂದು ಸ್ಪ್ಲಿಟ್ ಜೀನ್ ತರ ಬಿಹೇವ್ ಮಾಡ್ತಾ ಇದೆ. ಅಂದ್ರೆ ಹೆಂಗೆ, ಇಲ್ಲಿ ಎಕ್ಸಾನ್ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಇಂಟ್ರಾನ್ ಇದೆ, ಮತ್ತೆ ಇಲ್ಲಿ ಎಕ್ಸಾನ್ ಇದೆ. ಇ ಮೀನ್ಸ್ ಎಕ್ಸಾನ್ ಅಂಡ್ ಐ ಮೀನ್ಸ್ ಇಂಟ್ರಾನ್ ಹಿಯರ್. ನೆಕ್ಸ್ಟ್ ಈ ಎರಡು ಎಕ್ಸಾನ್ ಮಧ್ಯೆ ಮತ್ತೆ ಒಂದು ಇಂಟ್ರಾನ್ ಇದೆ, ಈ ರೀತಿ ಇದೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ನಾವು ಹಿಯರ್ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಓಕೆ, ನಾವು ಇಟ್ ಅಂಡರ್ಗೋ ದಿ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ದಟ್ ಇಸ್ ದಿ ಸಿಂಥೆಸಿಸ್ ಆಫ್ RNA ಫ್ರಮ್ ದಿ DNA ಸ್ಟ್ರಾಂಡ್. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಆಯ್ತು. ಟ್ರಾನ್ಸ್ಕ್ರಿಪ್ಷನ್, ಸೊ ನ್ಯೂಲಿ ಸಿಂಥಸೈಸ್ಡ್ RNA ಇದೆ, ಇಟ್ ಇಸ್ ಆಲ್ವೇಸ್ ಫ್ರಮ್ 5' to 3' ಸ್ಟ್ರಾಂಡ್ ಇದೆ. ಸೊ ನೋಡಿ ಇಲ್ಲಿ, ದಿಸ್ ಇಸ್ ದಿ 3' to 5' ಅಂಡ್ ಇದು 5' to 3' ಇದೆ. ಸೊ 3' to 5' ಇದ್ರೆ ಏನಾಯ್ತು, ಇದು ಕೋಡಿಂಗ್ ಸ್ಟ್ರಾಂಡ್ ಆಯ್ತು. ಅದರ ಕಾಂಪ್ಲಿಮೆಂಟರಿ ಇಲ್ಲಿ RNA ಸಿಂಥಸೈಸ್ ಆಗಿದೆ. ಸೊ ಇವನ್ ಇನ್ ಆನ್ ದಿ RNA ಆಲ್ಸೋ, ಹಿಯರ್ ಆಲ್ಸೋ ಯು ವಿಲ್ ಫೈಂಡ್ ದಿ exons then introns. Exons, whatever the sequence are present here, the same sequence will appear on this newly synthesized RNA molecule, or we can say it is a pre-RNA, precursor RNA anta kuda helತೀವಿ. Next, in this RNA, now it undergo the splicing. This RNA, it undergo the splicing. What is the splicing? Just check it out. The splicing is nothing but it is removing of introns and joining of exons. Splicing is nothing but it is removing of introns and joining of exons. Removing of introns and joining of exons. So that we can say it is a splicing process. You can see what happens here. Now the introns were removed and only coding sequences are present on the RNA. So this is the 5' to 3'
RNA sequence is there, that is a matured RNA, or we can say functional RNA, where only the coding sequences are present. This is the exon, and even this is also exon. There is a no introns in the mature RNA. So what is the splicing? Splicing is nothing but removing of introns and joining of exons. And this concept of split genes, there is a presence of introns and exons, was first time given by Robert Philip and Sharp. Next we can see mechanism of transcription in the prokaryotes. In prokaryotes, this transcription process, it will follow the 3 steps. There are 3 steps here. It will follow the 3 steps. What are the 3 steps here? That is, first one is initiation. First step is initiation. The next. Second one is elongation. Second step is elongation. And third one is termination. Third step is termination. So these are the 3 steps. Enzymes required, main enzyme is here. It is a single enzyme is required, that is a RNA polymerase enzyme in the prokaryotes. It is a RNA polymerase. Here I am writing RNAP. Single RNA polymerase, it have the ability to synthesize all the types of RNA molecules in the prokaryotes. What is the site of this transcription process in the prokaryotes? That is the cytoplasm of the cell, because in the prokaryotes there is no nucleus at all. Okay, so this process will take place in the cytoplasm of the cell. How it will start? Just you can see here, initially first step is, here I will write, first one is a initiation process. First step is initiation. Okay, what will happen in the initiation? If it is a double-stranded DNA molecule, okay, consider this is the double-stranded DNA molecule. This is the 3' end and 5' end. Then this one is the 3' and this is the 5' end. And here the hydrogen bondings are present between the 2 strands of DNA. Like this, here the hydrogen bondings are present. Like this. Now here in these, on the coding strand, first one is 3' to 5' is a template strand, and 5' to 3' is a coding strand. On the coding strand, here there are specific sequences are present. There are the specific recognition sequences were present, and they are known as a promoter sequence. Consider here there are the promoter sequences are present. Now RNA polymerase enzyme, in that there is a sigma factor is present. RNA polymerase with sigma factor, it will comes and binds here. Along with sigma factor, RNA polymerase with sigma factor, it will recognize this promoter sequence and binds on the double-stranded DNA molecule. So initially, few nucleotides were added by this holoenzyme. Holoenzyme means that is RNA polymerase enzyme along with the sigma factor. Okay, so sigma factor, it will helps to, it will recognize sigma factor. What will happen here? Sigma factor, it recognizes the promoter sequence and binds on the DNA. Sigma factor of RNA polymerase enzyme of RNAP. Sigma factor of RNAP recognize what happens here? It recognizes the promoter sequence. It recognizes the promoter sequence and binds on it. It will recognize the promoter sequence and binds on it. After that, what happens here? Once the sigma factor will binds on the promoter sequence, then it also adds. What will happen here? The sigma factor add the few nucleotides complementarily. Sigma factor adds few nucleotides. NTDS here I am writing. NTDS means nucleotides. Adds few nucleotides complementarily.
It adds the few nucleotides complementarily. So that's about the initiation process. Next ಬರುತ್ತೆ elongation process. ಏನಾಗುತ್ತೆ ನೋಡಿ, ಇಲ್ಲಿ ಬರಿತಾ ಇದ್ದೀನಿ ನಾನು. Step number 2. Number 2, elongation. Once the initiation process complete, then sigma factor releases out. ಅಂದ್ರೆ ಸಿಗ್ಮಾ ಫ್ಯಾಕ್ಟರ್ ಮೇನ್ ಫಂಕ್ಷನ್ ಏನಿದೆ, ಒಂದು ಪ್ರಮೋಟರ್ ಸೀಕ್ವೆನ್ಸ್ ಅನ್ನ ರಿಕಗ್ನೈಸ್ ಮಾಡೋದು, ಇನಿಷಿಯಲಿ ಒಂದು 3-4 ನ್ಯೂಕ್ಲಿಯೋಟೈಡ್ಸ್ ಅನ್ನ ಕಾಂಪ್ಲಿಮೆಂಟರಿಲಿ ಆಡ್ ಮಾಡೋದು. ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅನ್ನ ಇನಿಷಿಯೇಟ್ ಮಾಡಲಿಕ್ಕೆ ಸಿಗ್ಮಾ ಫ್ಯಾಕ್ಟರ್ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಅಷ್ಟೇ ಅದ್ರ ಕೆಲಸ. ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಇನಿಷಿಯೇಟ್ ಆದ್ರೆ ಅಲ್ಲಿಂದ ಸಿಗ್ಮಾ ಫ್ಯಾಕ್ಟರ್ ಹೊರಗಡೆ ಬರುತ್ತೆ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ನಾವು ದ ಸಿಗ್ಮಾ ಫ್ಯಾಕ್ಟರ್ ರಿಲೀಸಸ್ ಔಟ್. ಸಿಗ್ಮಾ ಫ್ಯಾಕ್ಟರ್ ಇದೆಯಲ್ಲ, ಸಿಗ್ಮಾ ಫ್ಯಾಕ್ಟರ್ ರಿಲೀಸಸ್ ಔಟ್. ಸಿಗ್ಮಾ ಫ್ಯಾಕ್ಟರ್ ರಿಲೀಸಸ್ ಔಟ್, ಇಲ್ಲಿಂದ ಹೊರಗಡೆ ಬರುತ್ತೆ. ಒನ್ಸ್ ದ ಸಿಗ್ಮಾ ಫ್ಯಾಕ್ಟರ್ ಇಸ್ ರಿಲೀಸ್ಡ್ ಔಟ್, ಸಿಗ್ಮಾ ಫ್ಯಾಕ್ಟರ್ ಹೊರಗಡೆ ಬಂದ್ರೆ ಓಕೆ ಏನಾಗುತ್ತೆ ನೋಡಿ ಇಲ್ಲಿ, ದಟ್ ಈಸ್ elongation continues with the help of core enzyme. Elongation of polypeptide chain, that is elongation of RNA synthesis. Okay, so elongation continues with core enzyme. Elongation process continues with the core enzyme. Core enzyme ಜೊತೆಗೆ ಇಲ್ಲಿ elongation process continue ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಏನಾಗುತ್ತೆ ನೋಡಿ, ಒನ್ಸ್ ದ ಕೋರ್ ಎಂಜೈಮ್ ಇಂದ ಕಂಟಿನ್ಯೂ ಆಯಿತು, ಅಂಡ್ ಹಿಯರ್ ಈಗ ಅಲ್ಲಿ ಪ್ರತಿ ಸಲ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ ಆಡ್ ಮಾಡಬೇಕಂದ್ರೆ ಆಸ್ ಇನ್ ಹ್ಯಾಪನ್ಡ್ ಇನ್ ದಿ DNA, ಯಾವ ರೀತಿ DNA ಆಗಿತ್ತಲ್ಲ, ನ್ಯೂಕ್ಲಿಯೋಟೈಡ್ಸ್ ಅನ್ನ ಅಲ್ಲಿ ಕಾಂಪ್ಲಿಮೆಂಟರಿ ಆಡ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಮೊದಲು ನ್ಯೂಕ್ಲಿಯೋಟೈಡ್ ಅನ್ನ ಆಕ್ಟಿವೇಟ್ ಮಾಡಬೇಕು. ಅಲ್ಲಿ ಡಿಆಕ್ಸಿರೈಬೋಸ್ ನ್ಯೂಕ್ಲಿಯೋಟೈಡ್ ಇತ್ತು, ಇಲ್ಲಿ RNA ಅಲ್ಲಿ ಓನ್ಲಿ ರೈಬೋಸ್ ನ್ಯೂಕ್ಲಿಯೋಟೈಡ್ ಇರುತ್ತೆ. ರೈಬೋಸ್ ನ್ಯೂಕ್ಲಿಯೋಟೈಡ್ ಮೋನೋಫಾಸ್ಫೇಟ್ ಈ ರೀತಿ ಇರುತ್ತೆ. ಸೊ ಈ ಎಲ್ಲ ರೈಬೋಸ್ ನ್ಯೂಕ್ಲಿಯೋಟೈಡ್ ಮೋನೋಫಾಸ್ಫೇಟ್ಗಳನ್ನ ಫಸ್ಟ್ ಆಕ್ಟಿವೇಟ್ ಮಾಡಬೇಕು. ಇವನ್ ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ, ಫಸ್ಟ್ ಅವುಗಳ ಆಕ್ಟಿವೇಶನ್ ಆಗುತ್ತೆ, ನಂತರ ಅವುಗಳನ್ನ ಎಲಾಂಗೇಷನ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತವೆ. ಅಲ್ಲಿ ಎಲಾಂಗೇಷನ್ ಪ್ರೊಸೆಸ್ ಆರ್ ಪಾಲಿಮರೈಸೇಷನ್ ಆಫ್ RNA ಆಗ್ತಾ ಹೋಗುತ್ತೆ. ಓಕೆ, ಇಫ್ ದೇರ್ ಇಸ್ ಎ ನೋ ಸಿಗ್ಮಾ ಫ್ಯಾಕ್ಟರ್, ಇಲ್ಲಿ ಸಿಗ್ಮಾ ಫ್ಯಾಕ್ಟರ್ ಇಲ್ಲದೆ ಇದ್ರೆ ಏನಾಗುತ್ತೆ ನೋಡಿ, ಇಫ್ ದೇರ್ ಇಸ್ ಎ ನೋ ಸಿಗ್ಮಾ ಫ್ಯಾಕ್ಟರ್ ಟ್ರಾನ್ಸ್ಕ್ರಿಪ್ಷನ್ ವಿಲ್ ಅಕರ್ಸ್ ಅನ್ಇವನ್ಲಿ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು ಪ್ರಮೋಟರ್ ರೀಜನ್ ಇಂದ, ಬಟ್ ಸಿಗ್ಮಾ ಫ್ಯಾಕ್ಟರ್ ಇಲ್ಲದೆ ಇದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಬಟ್ ಟ್ರಾನ್ಸ್ಕ್ರಿಪ್ಷನ್ ವಿಲ್ ಸ್ಟಾರ್ಟ್ಸ್ ಅನ್ಇವನ್ಲಿ. ಎಲ್ಲಿಂದನೋ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಕೋರ್ ಎಂಜೈಮ್ ಇದೆಯಲ್ಲ, ದಿಸ್ ಕೋರ್ ಎಂಜೈಮ್ it helps in both polymerization and break the hydrogen bonds. ಅಂದ್ರೆ ಹೆಲಿಕೇಜ್ ಆಕ್ಟಿವಿಟಿ ಕೂಡ ಇದೇ ಮಾಡುತ್ತೆ. ಇದರ ಕೆಲಸ ಏನು ನೋಡಿ, ಕೋರ್ ಎಂಜೈಮ್ ಇದೆ, ಇದು ಬ್ರೇಕ್ ದಿ ಹೈಡ್ರೋಜನ್ ಬಾಂಡ್ಸ್, ಇಟ್ ಬ್ರೇಕ್ ಹೈಡ್ರೋಜನ್ ಬಾಂಡ್ಸ್. ಅದರ ಜೊತೆಗೆ ಏನ್ ಮಾಡ್ತೀವಿ, ಹೈಡ್ರೋಜನ್ ಬಾಂಡ್ ಬ್ರೇಕ್ ಮಾಡಿ ರಿಮೂವ್ ದಿ ಹೆಲಿಕ್ಸ್, ಸ್ವಲ್ಪ ಹೆಲಿಕ್ಸ್ ಅನ್ನ ರಿಮೂವ್ ಮಾಡ್ತಾ ಹೋಗುತ್ತೆ, ರಿಮೂವ್ ಹೆಲಿಕ್ಸ್ of the DNA and helps in polymerization of RNA. It also helps in polymerization. ಅಂದ್ರೆ RNA molecules ಇದೆಯಲ್ಲ ಅದು elongate ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ by adding the new nucleotide. Polymerization of RNA. Next dear students, ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರ್ಕೊಳ್ಳಿ, that is if there is a no sigma factor, transcription starts unevenly. If no sigma factor ಎಲ್ಲಿ in RNAP, so ಏನಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ಸ್ unevenly. unevenly ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿಂದ ಈಗ RNA ಸಿಂಥಸೈಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾಪ್ ಮಾಡಬೇಕಾಗಿದೆ. ಸೊ ಅಲ್ಲಿ ಕೂಡ ಕೆಲವೊಂದು ಸ್ಪೆಸಿಫಿಕ್ ಸೀಕ್ವೆನ್ಸಸ್ ಇರುತ್ತೆ. ದೇ ಆರ್ ದಿ ಟಸ್ ಆರ್ ಟರ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಆ ಸೀಕ್ವೆನ್ಸ್ ಅನ್ನ RNA polymerase enzyme ರಿಕಗ್ನೈಸ್ ಮಾಡುತ್ತೆ. ಇನ್ ದಿ RNA polymerase there is one specific factor is present, that is a ರೋ ಫ್ಯಾಕ್ಟರ್ ಅಂತ ಹೇಳ್ತೀವಿ. ರೋ ಫ್ಯಾಕ್ಟರ್ ವಿಲ್ ರಿಕಗ್ನೈಸ್ ದಿ ಟರ್ಮಿನೇಷನ್ ಸೀಕ್ವೆನ್ಸಸ್ ಅಂಡ್ ಸ್ಟಾಪ್ ದಿ ಟ್ರಾನ್ಸ್ಕ್ರಿಪ್ಷನ್. ಇಲ್ಲಿ ನೋಡಿ,
Here there is one image is there. Okay, complete. This image will explain the mechanism of transcription in the prokaryote or mechanism of transcription in the bacteria. So this is the double stranded DNA molecule. We can say this one is a DNA helix molecule. Now initially what happens here, this one is the RNA polymerase enzyme. Okay, this is the RNA polymerase enzyme along with the sigma factor. In this RNA polymerase enzyme, there is a sigma factor is already present. So this is the sigma factor, and this sigma factor initially recognize the promoter region of the DNA. Okay, so consider here this is the yellow marking is there, this is the promoter region. So it was recognized by the sigma factor, then RNA polymerase will binds on that promoter region and initially add the few nucleotides. Initially it will add the few nucleotides. Once the transcription process is initiated, sigma factor will comes out from the RNA polymerase. Only ಅದರ ಒಳಗಡೆ ಇರುವಂತ ಸಿಗ್ಮಾ ಫ್ಯಾಕ್ಟರ್ ಮಾತ್ರ ಹೊರಗಡೆ ಬರುತ್ತೆ. ಅಂದ್ರೆ ಅದು ಅದರ ಕೆಲಸ ಇನಿಷಿಯೇಷನ್ ಮಾಡೋದು ಅಷ್ಟೇ. ಒಂದ್ಸಲ ಇನಿಷಿಯೇಷನ್ ಆದ್ರೆ ಅದರದ್ದು ಏನು ಕೆಲಸ ಇಲ್ಲ. So it will comes out. Next, later on what happens, then elongation process. Now the remaining RNA polymerase enzyme is there. So this one is RNA polymerase enzyme. ಏನು ಮಾಡುತ್ತೆ ನೋಡಿ, it will break the hydrogen bond and remove the helix. ಯಾವ ರೀತಿ RNA polymerase ಮುಂದೆ ಹೋಗ್ತಾ ಇದೆಯಲ್ಲ ಅಲ್ಲಿ ಹೆಲಿಕ್ಸ್ ರಿಮೂವ್ ಆಗ್ತಾ ಹೋಗುತ್ತೆ, ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗ್ತಾ ಹೋಗುತ್ತೆ ಅಂಡ್ RNA ಕಾಂಪ್ಲಿಮೆಂಟರಿ RNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಹೋಗುತ್ತೆ. In which direction? That is in 5' to 3' direction. Okay, 5' to 3' direction complementary RNA synthesize ಅಲ್ಲಿ ಆಗ್ತಾ ಹೋಗುತ್ತೆ. Once the complementary RNA synthesize ಆಗ್ತಾ ಹೋದ್ರೆ, okay, so ಒಂದು ಪರ್ಟಿಕ್ಯುಲರ್ ಎಂಡ್ ವರೆಗೆ ಹೋಗುತ್ತೆ ಅಂಡ್ ಕನ್ಸಿಡರ್ಡ್ ಇಲ್ಲಿ, ಓಕೆ, ಈ ಗ್ರೀನ್ ಕಲರ್ ಇದೆಯಲ್ಲ, ದಟ್ ಇಸ್ ಎ ಟಸ್ ಆರ್ ಟರ್ ಸೀಕ್ವೆನ್ಸ್ ಇದೆ ಅಂತ ಕನ್ಸಿಡರ್ ಮಾಡೋಣ. ದೇ ಆರ್ ದಿ ಟರ್ ಆರ್ ಟಸ್ ಸೀಕ್ವೆನ್ಸ್ ಇರುತ್ತೆ. ಟರ್ ಆರ್ ಟಸ್ ಸೀಕ್ವೆನ್ಸ್ ಇದೆ ಇಲ್ಲಿ. And these TUS or TUR sequence ಇದೆಯಲ್ಲ, these were recognized by ಇಲ್ಲಿದೆ ನೋಡಿ, ರೋ ಫ್ಯಾಕ್ಟರ್ ಅಂತ ಲೇಬಲಿಂಗ್ ಮಾಡಿದ್ದಾರೆ. ಓಕೆ, these were recognized by the ರೋ ಫ್ಯಾಕ್ಟರ್ ಆಫ್ RNA polymerase. TUS and TUR sequence ನಾನು ಬೇಕಾದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರಿತೀನಿ. recognized by, these were recognized by ರೋ ಫ್ಯಾಕ್ಟರ್. These were recognized by ರೋ factor of RNA polymerase. RNA polymerase enzyme ನ ರೋ ಫ್ಯಾಕ್ಟರ್ ಇದೆ, ಅದು ಇವುಗಳನ್ನ ರಿಕಗ್ನೈಸ್ ಮಾಡುತ್ತೆ ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಅನ್ನ ನಿಲ್ಲಿಸುತ್ತೆ. ಅಂದ್ರೆ ಹೆಂಗಾಗುತ್ತೆ, ಅಲ್ಲಿಂದ RNA polymerase enzyme ಹೊರಗಡೆ ಬರುತ್ತೆ. ಓಕೆ, ದೆನ್ ನ್ಯೂಲಿ ಸಿಂಥಸೈಸ್ಡ್ RNA ಮಾಲಿಕ್ಯೂಲ್ ಅದು ಕೂಡ DNA ಇಂದ ಸೆಪರೇಟ್ ಆಗಿ ಹೊರಗಡೆ ಬರುತ್ತೆ. ಅಂಡ್ ಅಗೇನ್ ದರ್ ಇಸ್ ಎ ಫಾರ್ಮೇಶನ್ ಆಫ್ ಹೆಲಿಕ್ಸ್, ರೀಫಾರ್ಮೇಶನ್ ಆಫ್ ಹೆಲಿಕ್ಸ್ ಇನ್ ದಿ DNA ಮಾಲಿಕ್ಯೂಲ್. ಸೊ ಅಲ್ಲಿಗೆ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ಆಯ್ತಾ? ಓಕೆ, ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಅಬೌಟ್ ದಿ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ದಿ ಪ್ರೊಕ್ಯಾರಿಯೋಟ್ಸ್ ಆಯಿತು. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೂ ಒಂದು ಅಡಿಷನಲ್ ಪಾಯಿಂಟ್ ನೋಡ್ಕೊಳ್ಳಿ. 1 ಮಿನಿಟ್, ಇಲ್ಲಿ ನೋಡ್ತೀನಿ. ನೆಕ್ಸ್ಟ್ ಏನಿದೆ ಇದು ಅಲ್ಲ. ಓಕೆ, ಸೊ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇಲ್ಲಿ ಕೆಲವೊಂದು ಅಡಿಷನಲ್ ಪಾಯಿಂಟ್ ನೋಡೋಣ ನಾವು. In prokaryotes, usually transcription site of transcription is the, in prokaryotes site of transcription is the cytoplasm. But whatever the formed RNA, it is a complete matured RNA irutte, because in the prokaryotes there is no introns. In the prokaryotic gene, mostly in the prokaryotic gene, in prokaryotic genes no introns. Illi introns ಇರೋದಿಲ್ಲ. In prokaryotic genes generally there is a no introns. As there is no introns, then ultimately ಏನಾಗುತ್ತೆ ನೋಡಿ, ಇಲ್ಲಿ no requirement of splicing process. ಇಲ್ಲಿ ಇಂಟ್ರಾನ್ಸೇ ಇರೋದಿಲ್ಲ, ಎಲ್ಲ ಸೀಕ್ವೆನ್ಸ್ಗಳು ಕೋಡಿಂಗ್ ಸೀಕ್ವೆನ್ಸ್ ಇರುತ್ತೆ. ಸೊ ಅಲ್ಲಿ ಸ್ಪ್ಲೈಸಿಂಗ್ ಬೇಕಾಗಿಲ್ಲ. Splicing process is not required in prokaryotes. Splicing process not required. Splicing process is not required. ಇಲ್ಲಿ ಸ್ಪ್ಲೈಸಿಂಗ್ ಬೇಕಾಗಿಲ್ಲ ಎಲ್ಲಿ, ಇನ್ ಪ್ರೊಕ್ಯಾರಿಯೋಟಿಕ್ ಜೀನ್ಸ್. ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟು, ಇನ್ ದಿ ಪ್ರೊಕ್ಯಾರಿಯೋಟ್ಸ್, ಓಕೆ, ಇನ್ ಪ್ರೊಕ್ಯಾರಿಯೋಟ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಆರ್ ದಿ ಕಪಲ್ಡ್ ಪ್ರೊಸೆಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಕಪಲ್ಡ್ ಪ್ರೊಸೆಸ್?
ಯಾವ ರೀತಿ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಹೋಗ್ತಿದೆಯಲ್ಲ, ಅಲ್ಲಿ ಮುಂದೆ ಮುಂದೆ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಹೋಗ್ತಾ ಇದೆ, RNA ಸಿಂಥಸೈಸ್ ಆಗ್ತಾ ಇದೆ, ಅದರ ಜೊತೆಗೆ ಅಲ್ಲಿ ರೈಬೋಸೋಮ್ ಅಟ್ಯಾಚ್ ಆಗಿ ಪ್ರೋಟೀನ್ ಸಿಂಥಸೈಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ದಟ್ ಇನ್ ಪ್ರೊಕ್ಯಾರಿಯೋಟ್ಸ್ ವಿ ಕ್ಯಾನ್ ಸೇ ಬೋತ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಆರ್ ದಿ ಕಪಲ್ಡ್ ಪ್ರೊಸೆಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಅದನ್ನ. ಓಕೆ, ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್ ಆಗಬೇಕಿದು. ಓಕೆ, ದಿಸ್ ಒನ್ ಈಸ್ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ದಿ ಯೂಕ್ಯಾರಿಯೋಟ್ಸ್. ನಾನು ಇದನ್ನು ಯೂಕ್ಯಾರಿಯೋಟ್ಸ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಇಲ್ಲಿ ನೋಡಿ, ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ದಿ ಯೂಕ್ಯಾರಿಯೋಟ್ಸ್. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯಾವ ರೀತಿ ಆಗುತ್ತೆ ನೋಡಿ ಇನ್ ದಿ ಯೂಕ್ಯಾರಿಯೋಟ್ಸ್ ಅಲ್ಲಿ. ಹಿಯರ್ ಆಲ್ಸೋ ದೇರ್ ಆರ್ 3 ಸ್ಟೆಪ್ಸ್. ಇಲ್ಲಿ ಕೂಡ 3 ಸ್ಟೆಪ್ಸ್ ಬರುತ್ತೆ. ಯಾವುದು ನೋಡಿ 3 ಸ್ಟೆಪ್? ಫಸ್ಟ್ ಒನ್ ಇದೆ ಇನಿಷಿಯೇಷನ್, then second one is a elongation, and third one is termination. ಮೂರನೇ ಸ್ಟೆಪ್ ಬರುತ್ತೆ, ಅದು ಟರ್ಮಿನೇಷನ್. ಇನಿಷಿಯೇಷನ್, ಎಲಾಂಗೇಷನ್ ಅಂಡ್ ಟರ್ಮಿನೇಷನ್ ಸ್ಟೆಪ್ ಅಂತ ಬರುತ್ತೆ. ಇಲ್ಲಿ there are 3 enzymes are required. 3 enzymes are required to synthesize the 3 different types of RNA, mRNA, rRNA and tRNA, and the 3 enzymes are ಯಾವ್ದು ನೋಡಿ? ಒಂದು RNA Polymerase 1, that is RNAP1, then ಎರಡನೇದು RNA Polymerase 2, that we can say RNAP2, and ಮೂರನೇದು RNA Polymerase 3, that is RNAP3 ಅಂತ ಹೇಳ್ತೀವಿ. So these are the 3 enzymes: RNA Polymerase 1, RNA Polymerase 2 and RNA Polymerase 3 enzymes. Next, site of this transcription in the eukaryotes. ಎಲ್ಲಿ ಆಗುತ್ತೆ ನೋಡಿದ್ದು? The site of transcription in the eukaryote is within the nucleus. ಇದು ಈ process ನ್ಯೂಕ್ಲಿಯಸ್ ಅಲ್ಲೇ ಆಗುತ್ತೆ. And the complete mechanism, that is the initiation, elongation and termination, ಈ ಸ್ಟೆಪ್ ಇದೆಯಲ್ಲ, all this complete mechanism is similar to prokaryotes. prokaryotes ಅಲ್ಲಿ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. The complete mechanism is similar to, it is similar to prokaryotes. prokaryotes ಅಲ್ಲಿ ಆಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, ಪ್ರೊಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯಾವ ರೀತಿ ಆಗುತ್ತೆ ಸ್ವಲ್ಪ ನೋಡೋಣ, ಕಂಪೇರ್ ಮಾಡಿ ನೋಡೋಣ. ಓಕೆ, ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್, ಮತ್ತೆ ಇಲ್ಲಿ ನೋಡೋಣ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್. ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಎರಡು ಕಂಪೇರ್ ಮಾಡಿ ನೋಡೋಣ ಏನು ವೇರಿಯೇಷನ್ ಆಗುತ್ತೆ, ಆರ್ ಇವನ್ ಆಫ್ಟರ್ ದಿ ಟ್ರಾನ್ಸ್ಕ್ರಿಪ್ಷನ್ ಕೂಡ ಏನು ಚೇಂಜಸ್ ಆಗುತ್ತೆ ಅದು ನೋಡೋಣ. ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್. ನೋಡಿ, ಯೂಕ್ಯಾರಿಯೋಟ್ಸ್ ಅಲ್ಲಿ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್. ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಇಟ್ ಅಂಡರ್ಗೋ ದಿ ಟ್ರಾನ್ಸ್ಕ್ರಿಪ್ಷನ್, ಇದರ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಇಟ್ ಅಂಡರ್ಗೋ ದಿ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ಏನಾಗುತ್ತೆ, ಇಲ್ಲಿ ನ್ಯೂ RNA ಸಿಂಥಸೈಸ್ ಆಗುತ್ತೆ. ದಟ್ ಈಸ್ ಫ್ರಮ್ 5 ಪ್ರೈಮ್ ಟು 3 ಪ್ರೈಮ್. ಇಲ್ಲಿ ಒಂದು ಹೊಸ RNA ಸಿಂಥಸೈಸ್ ಆಗುತ್ತೆ. ಅಂಡ್ ದಟ್ RNA ಜನರಲಿ ವಿ ಕ್ಯಾನ್ ಸೇ ಇಟ್ ಇದೆ ಪ್ರೀ RNA ಅಂತ ಹೇಳ್ತೀವಿ. ಪ್ರೀ ಅಂದ್ರೆ ಪ್ರಿಕರ್ಸರ್ RNA ಯಾ ಪ್ರೈಮರಿ RNA ಅಂತ ಕೂಡ ಹೇಳಿ ನಡೆಯುತ್ತೆ. ದಟ್ ಇಸ್ ಪ್ರೀ RNA, ಪ್ರಿಮಿಟಿವ್ RNA ಇರುತ್ತೆ ಇದು. ಓಕೆ, ಪ್ರಿಕರ್ಸರ್ RNA, ಆರ್ ಯು ಕ್ಯಾನ್ ಸೇ ಇಟ್ ಇದೆ HNRNA ಕೂಡ ಅಂತ ಹೇಳ್ಬೋದು, ಹೆಟ್ರೋನ್ಯೂಕ್ಲಿಯರ್ RNA. ಆರ್ ಯು ಕ್ಯಾನ್ ಸೇ ಇಟ್ ಇದೆ ಪ್ರೈಮರಿ RNA. ಪ್ರೈಮರಿ 1 ಡಿಗ್ರಿ, 1 ಡಿಗ್ರಿ ಪ್ರೈಮರಿ, 2 ಡಿಗ್ರಿ ಅಂತ ಬರೆದ್ರೆ ಸೆಕೆಂಡರಿ, 3 ಡಿಗ್ರಿ ಟೆರ್ಸರಿ, 4 ಡಿಗ್ರಿ ಕ್ವಾಟರ್ನರಿ. ಓಕೆ, ಸೊ ಇದು ಪ್ರೈಮರಿ RNA ಇದೆ, ಪ್ರಿಮಿಟಿವ್ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್, ಈ ಪ್ರೀ RNA ಇದೆಯಲ್ಲ, ಎಂತಕ್ಕೆ ಪ್ರೈಮರಿ RNA ಅಂತ ಬರಿತಾ ಇದ್ದೀನಿ? ಬಿಕಾಸ್ ನೋಡಿ ಇಲ್ಲಿ ಕಂಡೀಷನ್ ಹೆಂಗಿದೆ ಇದರದ್ದು. ಯೂಶುವಲಿ ಇಲ್ಲಿ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ ಎರಡು ಸೀಕ್ವೆನ್ಸ್ ಇದೆ. ಇಲ್ಲಿ ಎಕ್ಸಾನ್ ಇದೆ, ಇಂಟ್ರಾನಿಕ್ ಸೀಕ್ವೆನ್ಸ್ ಇದೆ. ಎಕ್ಸಾನ್ ಸೀಕ್ವೆನ್ಸ್ ಇದೆ DNA ಅಲ್ಲಿ, ಇಲ್ಲಿ ಇಂಟ್ರಾನ್ ಸೀಕ್ವೆನ್ಸ್ ಇದೆ, ಮತ್ತೆ ಇಲ್ಲಿ ಎಕ್ಸಾನ್ ಸೀಕ್ವೆನ್ಸ್ ಇದೆ. ಎಕ್ಸಾನ್ ಇಂಟ್ರಾನ್ ಸೀಕ್ವೆನ್ಸ್ ಅಲ್ಟರ್ನೇಟ್ ಆಗ್ತಾ ಇರುತ್ತೆ.
ಸೊ ಅದೇ ಸೀಕ್ವೆನ್ಸ್ ಇಲ್ಲಿ ಕೂಡ ಬಂದಿರುತ್ತೆ ಆನ್ ದಿ ಪ್ರಿ ಆರ್ ಎನ್ ಎಕ್ಸಾನ್ ಇಂಟ್ರಾನ್ ಎಕ್ಸಾನ್ ಇಂಟ್ರಾನ್ ಎಕ್ಸಾನ್ ಈ ರೀತಿ ಸೀಕ್ವೆನ್ಸ್ ಇರುತ್ತೆ ಎಕ್ಸಾನ್ ಇಂಟ್ರಾನ್ ಈ ರೀತಿ ಸೀಕ್ವೆನ್ಸ್ ಇರುತ್ತೆ ಅಂಡ್ ದೀಸ್ ಸೀಕ್ವೆನ್ಸಸ್ ಆರ್ ಇಲ್ಲೇನು ಸೀಕ್ವೆನ್ಸ್ಗಳು ಇದೆಯಲ್ಲ ಸೊ ದೀಸ್ ಸೀಕ್ವೆನ್ಸಸ್ ಆರ್ ನಾವು ಏನಾಗುತ್ತೆ ಇಲ್ಲಿ ನಾವು ದೇರ್ ಇಸ್ ಎ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಈಗ ಟ್ರಾನ್ಸ್ಕ್ರಿಪ್ಷನ್ ಅಂತೂ ಮುಗೀತು ಈಗ ಈ ಇಂಟ್ರಾನ್ಸ್ಗಳನ್ನ ರಿಮೂವ್ ಮಾಡಬೇಕಾಗಿದೆ ಎಕ್ಸಾನ್ಸ್ಗಳನ್ನ ಜಾಯಿನ್ ಮಾಡಬೇಕಾಗಿದೆ ಸೊ ಇಲ್ಲಿ ಒಂದು ಇವೆಂಟ್ ಆಗುತ್ತೆ ದಟ್ ವಿ ಕ್ಯಾನ್ ಸೆಟ್ ದ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಸೊ ನೋಡಿ ಇಲ್ಲಿ ಏನಾಗ್ತಾ ಇದೆ ನಾವು ದೇರ್ ಈಸ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಹಿಯರ್ ದೇರ್ ವಿಲ್ ಬಿ ಎ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗುತ್ತೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗುತ್ತೆ ಇನ್ ದಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಲ್ಲಿ 3 ಸ್ಟೆಪ್ಸ್ ಬರುತ್ತೆ ದೇರ್ ಆರ್ 3 ಸ್ಟೆಪ್ಸ್ ಇನ್ ದಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಯಾವ್ದು ಬರುತ್ತೆ ನೋಡಿ ಒಂದು 5 ಪ್ರೈಮ್ ಕ್ಯಾಪಿಂಗ್ ದೆನ್ ಎರಡನೇದು 3 ಪ್ರೈಮ್ ಪಾಲಿಯೇಟೇಲ್ ಫಾರ್ಮೇಶನ್ ಅಂಡ್ ಮೂರನೇದು ಸ್ಪ್ಲೈಸಿಂಗ್ ಮೂರನೇ ಸ್ಟೆಪ್ ಬರುತ್ತೆ ದಟ್ ಇಸ್ ಸ್ಪ್ಲೈಸಿಂಗ್ ಅಂದ್ರೆ ಏನು ದಟ್ ಇಸ್ ಎ ರಿಮೂವಲ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯ್ನಿಂಗ್ ಆಫ್ ಎಕ್ಸಾನ್ಸ್ ಸೊ ಇಲ್ಲಿ ಇಂಟ್ರಾನ್ಸ್ಗಳು ರಿಮೂವ್ ಆಗಿ ಎಕ್ಸಾನ್ ಜಾಯಿನ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ನೋಡಿ ವಾಟ್ ವಿಲ್ ಸಿಂಥಸೈಸ್ ಇಸ್ ಹಿಯರ್ ಸೊ ಹಿಯರ್ ಫೈನಲಿ ದೇರ್ ವಿಲ್ ಬಿ ಎ ಮ್ಯಾಚ್ಯೂರ್ ಆರ್ ಎನ್ ಎ ಸಿಂಥಸೈಸ್ ಆಗುತ್ತೆ ಇಲ್ಲಿ ಆಗುತ್ತೆ ದಟ್ ಇಸ್ 5 ಪ್ರೈಮ್ ಟು 3 ಪ್ರೈಮ್ ಮ್ಯಾಚ್ಯೂರ್ ಆರ್ ಎನ್ ಎ which contains only introns, which contains only coding sequences. Exon, here it is exon, and here it is a exon, which contains only coding sequences. And this RNA we can say is a mature RNA anta heltivi, okay, or functional RNA. This is the mature RNA or functional RNA agide. ಸೊ ಇನ್ ದಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಆ ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ ಮತ್ತೆ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಆಗುತ್ತೆ ದಟ್ ಇಸ್ ಎ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಅಂಡ್ ವೇರ್ ದಿಸ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ವಿಲ್ ಟೇಕ್ಸ್ ಪ್ಲೇಸ್ ದ ಸೈಟ್ ಫಾರ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಈಸ್ ನಾನು ಇಲ್ಲಿ ಬರಿತಾ ಇದ್ದೀನಿ ಸೈಟ್ ದಟ್ ಇಸ್ ಎ ನ್ಯೂಕ್ಲಿಯಸ್ ಓನ್ಲಿ ಈ ಪ್ರೊಸೆಸ್ ಇದೆಯಲ್ಲ ಅದು ನ್ಯೂಕ್ಲಿಯಸ್ ಅಲ್ಲೇ ಆಗುತ್ತೆ ದ ಸೈಟ್ ಈಸ್ ನ್ಯೂಕ್ಲಿಯಸ್ ಇದು ಆಯ್ತು ಟ್ರಾನ್ಸ್ಕ್ರಿಪ್ಷನ್ ಮೆಕ್ಯಾನಿಸಮ್ ಇನ್ ದಿ ಯೂಕ್ಯಾರಿಯೋಟ್ಸ್ ಅದೇ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ನೋಡಿ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಇದೆ ಕನ್ಸಿಡರ್ ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಓಕೆ ದೆನ್ ನೆಕ್ಸ್ಟ್ ಈ ಡಿ ಎನ್ ಎ ಇಂದ ಈಗ ಏನಾಗ್ತಾ ಇದೆ ನೋಡಿ ನಾನು ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ ಈ ರೀತಿ ಡಯಾಗ್ರಾಮ್ ಡ್ರಾ ಮಾಡ್ಕೊತೇನೆ ಇದು ಸರಿ ಇರುತ್ತೆ ಇಲ್ಲಿ ಇನ್ ದಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ನೋಡಿ ಹೆಲಿಕಲ್ ಸ್ಟ್ರಕ್ಚರ್ ಡ್ರಾ ಮಾಡ್ತಾ ಇದೆ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಇದೆ ಆರ್ ಹೆಲಿಕ್ಸ್ ಡಿ ಎನ್ ಎ ಇದೆ ಇದು ಇಟ್ಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಆರ್ ಹೆಲಿಕಲ್ ಡಿ ಎನ್ ಎ ಇದೆ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಅಂಡ್ ಇಲ್ಲಿ ಎಲಾಂಗೇಷನ್ ಪ್ರೊಸೆಸ್ ಆದಾಗೆ ಕಂಟಿನ್ಯೂಸ್ ಎಲಾಂಗೇಷನ್ ಆಗ್ತಾ ಹೋಗ್ತಾ ಇದೆ ಅಂಡ್ ಇಲ್ಲಿ ಡಿ ಎನ್ ಎ ಸಿಂಥೆಸಿಸ್ ಆರ್ ಎನ್ ಎ ಸಿಂಥೆಸಿಸ್ ಆಗ್ತಾ ಇದೆ ಕಾಂಪ್ಲಿಮೆಂಟರಿ ಸೊ ದಿಸ್ ಈಸ್ ದಿ ಆರ್ ಎನ್ ಎ 5 ಪ್ರೈಮ್ ಟು 3 ಪ್ರೈಮ್ ಆರ್ ಎನ್ ಎ ಸಿಂಥಸೈಸ್ ಆಗ್ತಾ ಇದೆ ಇನ್ ದಿ ಸೇಮ್ ಟೈಮ್ ಇಲ್ಲಿ ಅಂದ್ರೆ ಆರ್ ಎನ್ ಎ ಸಿಂಥಸೈಸ್ ಆಗ್ತಾ ಇದೆ ಅಂದ್ರೆ ಏನು ಇದು ಆರ್ ಎನ್ ಎ ಟೆಂಪರರಿಲಿ ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ ಸೊ ಆರ್ ಎನ್ ಎ ಸಿಂಥಸೈಸ್ ಆಗ್ತಾ ಇದೆ ಬೈ ರೀಡಿಂಗ್ ದಿ ಸೀಕ್ವೆನ್ಸಸ್ ಆಫ್ ಡಿ ಎನ್ ಎ and means transcription is happening here and simultaneously now here the ribosomal subunits will also attaches larger subunit and smaller subunit of ribosome they will attaches here and what happens now they add the polypeptide molecules here means it also read the sequences in 5 prime to 3 prime direction of RNA ಸೀಕ್ವೆನ್ಸ್ ಅನ್ನು ರೀಡ್ ಮಾಡ್ತಾ ಈ ಡೈರೆಕ್ಷನ್ ಮುಂದೆ ಹೋಗುತ್ತೆ ಮತ್ತೆ ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ ಮೀನ್ಸ್ ಪೆಪ್ಟೈಡ್ ಮಾಲಿಕ್ಯೂಲ್ಸ್ ಅನ್ನ ಆಡ್ ಮಾಡ್ತಾ ಹೋಗುತ್ತೆ ಸೊ ಅಲ್ಲಿ ಪ್ರೋಟೀನ್ ಸಿಂಥೆಸಿಸ್ ಆಗ್ತಾ ಹೋಗುತ್ತೆ ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಟ್ರಾನ್ಸ್ಕ್ರಿಪ್ಷನ್ ಇನ್ ದಿ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಪ್ರೋಟೀನ್ ಸಿಂಥೆಸಿಸ್ ಅಂದ್ರೆ ಟ್ರಾನ್ಸ್ಲೇಷನ್ ಓಕೆ ಟ್ರಾನ್ಸ್ಕ್ರಿಪ್ಷನ್ is the RNA synthesis and translation is the protein synthesis. So therefore we can say in prokaryotes transcription and translation are coupled processes. Transcription and translation are coupled processes. Transcription and translation are coupled processes in prokaryotes.
ಸೊ ದಟ್ಸ್ ಅಬೌಟ್ ದಿ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಜನರಲಿ ಇನ್ ದಿ ಯೂಕ್ಯಾರಿಯೋಟ್ಸ್ ಆಯ್ತು. ನೆಕ್ಸ್ಟ್ ನೋಡೋಣ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್. ಯಾವ ರೀತಿ ಆಗುತ್ತೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್? ಎಲ್ಲಿ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್, ಮೇನ್ಲಿ ಇದು ಯೂಕ್ಯಾರಿಯೋಟ್ಸ್ ಆಗುತ್ತೆ. ಮತ್ತೆ ಇದರ ಸೈಟ್ ಏನು? ದ ಟ್ರಾನ್ಸ್ಕ್ರಿಪ್ಷನ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಟೇಕ್ಸ್ ಪ್ಲೇಸ್ ವಿದಿನ್ ದಿ ಸೈಟ್ ಈಸ್ ವಿದಿನ್ ದಿ ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ಅಲ್ಲಿ ಆಗ್ತಾ ಇರುತ್ತೆ. ಇದರಲ್ಲಿ ಮೇನ್ಲಿ 3 ಸ್ಟೆಪ್ಸ್ ಇದೆ. ದರ್ ಆರ್ 3 ಸ್ಟೆಪ್ಸ್. ಯಾವ 3 ಸ್ಟೆಪ್ಸ್ ಇದೆ ನೋಡಿ? ಫಸ್ಟ್ ನೋಡೋಣ, DNA ಇದೆ. ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಹೆಲಿಕ್ಸ್ ಇದೆ ಇಲ್ಲಿ. ದಿಸ್ ಒನ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA ಹೆಲಿಕ್ಸ್. ಇದು DNA ಇದೆ. ನಾವು DNA ಅಲ್ಲಿ ಇದರಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿದೆ RNA ಸಿಂಥೆಸಿಸ್ ಆಗ್ತಾ ಇದೆ. ಓಕೆ, ಇದು RNA ಇದೆ. ಅಂಡ್ ದಿಸ್ ಒನ್ ಇಸ್ ಎ 5 ಪ್ರೈಮ್ ಎಂಡ್ ಇದೆ. ಇದು ಇದೆಲ್ಲ 5 ಪ್ರೈಮ್ ಎಂಡ್ ಇದೆ. ಅಂಡ್ ದಿಸ್ ಸೈಡ್ ಇದೆ 3 ಪ್ರೈಮ್ ಎಂಡ್. ಅಂಡ್ ದಿಸ್ ಒನ್ ಇಸ್ ಎ RNA ಮಾಲಿಕ್ಯೂಲ್. ಇದು ಇದೆಲ್ಲ ಇದು RNA ಇದೆ, ನ್ಯೂಲಿ ಸಿಂಥಸೈಸಿಂಗ್ RNA ಇದೆ. ನಾವು ಫಸ್ಟ್ ಸ್ಟೆಪ್ ಆಫ್ ದಿಸ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಇಸ್, ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಬರುತ್ತೆ ನೋಡಿ? ದರ್ ಇಸ್ ಎ 5 ಪ್ರೈಮ್ ಕ್ಯಾಪಿಂಗ್ ಅಂತ ಹೇಳ್ತೀವಿ. ಸ್ಟೆಪ್ ನಂಬರ್ 1, ದರ್ ಇಸ್ ಎ 5 ಪ್ರೈಮ್ ಕ್ಯಾಪಿಂಗ್. ಇಲ್ಲಿ 5 ಪ್ರೈಮ್ ಎಂಡ್ ಅಲ್ಲಿ ಕ್ಯಾಪಿಂಗ್ ಆಗಬೇಕು. ಕ್ಯಾಪಿಂಗ್ ಅಂದ್ರೆ ಏನಾಗುತ್ತೆ ಇಲ್ಲಿ? ವಾಟ್ ವಿಲ್ ಹ್ಯಾಪನ್ಸ್ ಇನ್ ದಿ 5 ಪ್ರೈಮ್ ಕ್ಯಾಪಿಂಗ್ ಅಲ್ಲಿ? ದರ್ ಇಸ್ ಎ ಅಡಿಷನ್ ಆಫ್ 7 ಮಿಥೈಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್. ಏನಾಗುತ್ತೆ ನೋಡಿ ಹಿಯರ್, ದ ಅಡಿಷನ್ ಆಫ್ 7 ಮಿಥೈಲ್, CH3 ಗ್ರೂಪ್ ಅಂದ್ರೆ ಮಿಥೈಲ್ ಗ್ರೂಪ್, 7 ಮಿಥೈಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್. addition of 7 methyl guanosine triphosphate molecule. ಸೊ ಈ 5 ಪ್ರೈಮ್ ಎಂಡ್ ಅಲ್ಲಿ ಒಂದು ಗುವಾನೋಸಿನ್ ಟ್ರೈಫಾಸ್ಫೇಟ್ ಆಡ್ ಆಗುತ್ತೆ. ಗುವಾನೋಸಿನ್ ಟ್ರೈಫಾಸ್ಫೇಟ್ ಅಲ್ಲಿ ಸ್ಪೆಸಿಫಿಕಲಿ ಏನಿದೆ? 7th ಪೊಸಿಷನ್ ಅಲ್ಲಿ. ಓಕೆ, ಆಕ್ಚುಲಿ 7th ಪೊಸಿಷನ್ ಅಲ್ಲಿ ಒಂದು ನೈಟ್ರೋಜನ್ ಇದೆ. ಆ ಪೊಸಿಷನ್ ಅಲ್ಲಿ ಒಂದು ಮಿಥೈಲ್ ಗ್ರೂಪ್ ಕೂಡ ಆಡ್ ಆಗ್ತಾ ಇದೆ. ಸೊ ಅದು 7 ಮಿಥೈಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್ ಆಗ್ತಾ ಇದೆ. ಅಂದ್ರೆ ಹಿಯರ್ ದರ್ ಇಸ್ ಒನ್ ಎಕ್ಸ್ಟ್ರಾ ಗುವಾನೋಸಿನ್ ವಿತ್, ಅದು ಮೋನೋಫಾಸ್ಫೇಟ್ ಮಾಲಿಕ್ಯೂಲ್ ಅಲ್ಲ, 3 ಫಾಸ್ಫೇಟ್ ಇದೆ ಅದರಲ್ಲಿ. ಗುವಾನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ ಇಲ್ಲಿ ಆಡ್ ಆಗ್ತಾ ಇದೆ. ಎಂತಕ್ಕೆ? ಜಸ್ಟ್ ಟು ಪ್ರೊವೈಡ್ ದಿ ಪ್ರೊಟೆಕ್ಷನ್ ಟು ದಿ 5 ಪ್ರೈಮ್ ಎಂಡ್. ಬಿಕಾಸ್ ಏನಾಗುತ್ತೆ ನೋಡಿ, ಇಲ್ಲಿ ಈ RNA ಸಿಂಥಸೈಸ್ ಆಗ್ತಿರೋದು ನ್ಯೂಕ್ಲಿಯಸ್ ಅಲ್ಲಿ. ಆಫ್ಟರ್ ದ್ಯಾಟ್ ಫಾರ್ ದಿ ಪ್ರೋಟೀನ್ ಸಿಂಥೆಸಿಸ್ ಪರ್ಪಸ್ ಇನ್ ದಿ ಯೂಕ್ಯಾರಿಯೋಟ್ಸ್ ಇಟ್ ವಿಲ್ ಟ್ರಾನ್ಸ್ಫರ್ ಟು ದಿ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸ್ಮಿಕ್ ಎನ್ವೈರನ್ಮೆಂಟ್ ಅಂಡ್ ನ್ಯೂಕ್ಲಿಯರ್ ಎನ್ವೈರನ್ಮೆಂಟ್ ಬೋತ್ ದೇ ಆರ್ ಡಿಫರೆಂಟ್. ಸೊ ಇಲ್ಲಿ RNA ಎಂಡಿಂಗ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನಾದರೂ ಬೇಕು. ಸೊ ಅಲ್ಲಿ ಒಂದು ಅಡಿಷನಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ ಆಡ್ ಆಗ್ತಾ ಇದೆ. ಅಂಡ್ ದಟ್ ವಿಲ್ ಫಾರ್ಮ್ಸ್ ಟೇಕ್ ಕ್ಯಾಪ್. ಅಂಡ್ ಅದನ್ನ ಹೇಳ್ತೀವಿ 5 ಪ್ರೈಮ್ ಕ್ಯಾಪ್ ಅಂತ ಹೇಳ್ತೀವಿ. ಒಂದು ಗುವಾನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ ಆಡ್ ಆಗಿದೆ, ದಟ್ ಇಸ್ ಎ 5 ಪ್ರೈಮ್ ಕ್ಯಾಪ್. ಇಷ್ಟಾದ ನಂತರ ಏನಾಗುತ್ತೆ ನೋಡಿ, ಫಸ್ಟ್ ಸ್ಟೆಪ್ ಈಸ್ ಓವರ್. ದೆನ್ ಸೆಕೆಂಡ್ ಸ್ಟೆಪ್ ನಾವು ನೋಡಬೇಕಾಗಿದೆ. ಏನಾಗುತ್ತೆ? ನಾವು RNA ವಿಲ್ ರಿಲೀಸಸ್, ಅಲ್ಲಿವರೆಗೆ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಕೂಡ ಮುಗಿಯುತ್ತೆ. RNA ಇಟ್ ವಿಲ್ ರಿಲೀಸಸ್ ಔಟ್. DNA ಇಂದ RNA ಹೊರಗಡೆ ಬರುತ್ತೆ ಇವಾಗ, ಯಾಕಂದ್ರೆ ಅಲ್ಲಿವರೆಗೆ ಟ್ರಾನ್ಸ್ಕ್ರಿಪ್ಷನ್ ಮುಗಿದಿರುತ್ತೆ. ಸೊ ಇಲ್ಲಿದೆ ಇದು 5 ಪ್ರೈಮ್ ಎಂಡ್ ಅಂಡ್ ಇಲ್ಲಿ ಕ್ಯಾಪಿಂಗ್ ಆಗಿದೆ. ನಾವು ದ ಕ್ಯಾಪಿಂಗ್ ಪ್ರೊಸೆಸ್ ಇಸ್ ಆಲ್ಸೋ ಓವರ್ ಇಯರ್. ಓಕೆ, ಸೊ ಇಲ್ಲಿ ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪಿಂಗ್, 7 ಮಿಥೈಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್ ಇದು. ಸೊ ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪ್ ಕೂಡ ಆಡ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನ್ ಹೇಳ್ತೀವಿ ನೋಡಿ, ಇದು ಇದೆ, ದಿಸ್ ಸೈಡ್ ಇಸ್ ಎ 3 ಪ್ರೈಮ್ ಎಂಡ್. ದಿಸ್ ಒನ್ ಇಸ್ ಎ 3 ಪ್ರೈಮ್ ಎಂಡ್. Now in this second step there is a addition of adenylate residues at the 3 prime end. ಏನಾಗುತ್ತೆ? adenylate ಅಂದ್ರೆ adenosine nucleotide ಆಡ್ ಆಗ್ತಾ ಹೋಗ್ತಾ ಇದೆ. ಸೊ addition of adenylate residues ಎಷ್ಟು? ಅರೌಂಡ್ 200 to 300 ನ್ಯೂಕ್ಲಿಯೋಟೈಡ್ ಆಡ್ ಆಗ್ತಾ ಇದೆ ಬೈ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಅಂದ್ರೆ ಯಾವುದೇ DNA ಸ್ಟ್ರಾಂಡ್ ನ ನ್ಯೂಕ್ಲಿಯೋಟೈಡ್ಸ್ ಅನ್ನ ಕಾಪಿ ಮಾಡ್ಕೊಂಡಿದ್ದು ಆಡ್ ಆಗ್ತಾ ಇಲ್ಲ, ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್ ಇದು ಆಡ್ ಆಗ್ತಾ ಹೋಗ್ತಾ ಇದೆ. And that step we can say second step ಇದೆಯಲ್ಲ, ಇದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಇಸ್ ನೋನ್ ಆಸ್ 3 ಪ್ರೈಮ್ ಪಾಲಿಯೇಟೇಲ್, 3 ಪ್ರೈಮ್ ಪಾಲಿಯೇಟೇಲ್ ಫಾರ್ಮೇಶನ್, ಪಾಲಿಅಡೆನಿಲೇಟ್ ಟೇಲ್ ಫಾರ್ಮೇಶನ್, ಪಾಲಿಯೇಟೇಲ್ ಫಾರ್ಮೇಶನ್, ದಟ್ ಇಸ್ ಸೆಕೆಂಡ್ ಸ್ಟೆಪ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, 3 ಪ್ರೈಮ್ ಪಾಲಿಯೇಟೇಲ್ ಫಾರ್ಮೇಶನ್ ಅಲ್ಲಿ ದರ್ ಇಸ್ ಅಡಿಷನ್ ಆಫ್ 200 to 300 adenylate residues. Addition of 200 to 300 adenylate residues. Addition of 200 to 300 adenylate residues.
200 to 300 adenylate residues. Okay, and ಇದು ಹೆಂಗೆ by template independent manner. By template independent manner. By template independent manner. This is happening by the template independent manner ಅಲ್ಲಿ ಇದು ಆಗ್ತಾ ಹೋಗ್ತಿದೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ನೋಡಿ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಸ್ಪ್ಲೈಸಿಂಗ್ ಪ್ರೊಸೆಸ್. ಯಾಕಂದ್ರೆ ಇಲ್ಲಿ ವಾಟ್ ಎವರ್ ದ RNA is synthesized here, ಇಲ್ಲಿ ಏನು RNA ಸಿಂಥಸೈಸ್ ಆಗಿದೆಯಲ್ಲ ಇದರಲ್ಲಿ ಎಕ್ಸಾನ್ಸ್ ಕೂಡ ಇದೆ, ಮಧ್ಯದಲ್ಲಿ ಇಂಟ್ರಾನ್ಸ್ ಇದೆ. ಎಕ್ಸಾನ್ ಇದೆ, ಇಲ್ಲಿ ಇಂಟ್ರಾನ್ ಇದೆ, ಮತ್ತೆ ಇಲ್ಲಿ ಎಕ್ಸಾನ್ ಇದೆ. ಸೊ ಇಲ್ಲಿ ಕೆಲವೊಂದು ಇಂಟ್ರಾನಿಕ್ ಸೀಕ್ವೆನ್ಸ್ ಇದೆ, ಅವುಗಳನ್ನ ರಿಮೂವ್ ಮಾಡಬೇಕಾಗಿದೆ. ಸೊ ಅಲ್ಲಿ ಏನಾಗುತ್ತೆ, ದ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಈಸ್, ಇಲ್ಲಿ ಮೂರನೇ ಸ್ಟೆಪ್ ಬರುತ್ತೆ, ದಟ್ ಇಸ್ ಎ ಸ್ಪ್ಲೈಸಿಂಗ್. ಈ ಸ್ಪ್ಲೈಸಿಂಗ್ ಸ್ಟೆಪ್ ಬರುತ್ತೆ. ಸ್ಪ್ಲೈಸಿಂಗ್ ಅಂದ್ರೆ ಏನು, ರಿಮೂವಿಂಗ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯ್ನಿಂಗ್ ಆಫ್ ಎಕ್ಸಾನ್ಸ್. ಈ ಆಕ್ಟಿವಿಟಿಯನ್ನ ಇದನ್ನ ಫಾಲೋ ಮಾಡೋರು ಯಾರು, ದರ್ ಇಸ್ ಒನ್ ಸ್ಪೆಸಿಫಿಕ್ ಗ್ರೂಪ್ ಆಫ್ ಎನ್ಸೈಮ್ಸ್, ದಟ್ ಇಸ್ ಸ್ನರ್ಬ್ಸ್ ಅಂತ ಹೇಳ್ತೀವಿ. ಏನ್ ಹೇಳ್ತಾರೆ ನೋಡಿ ಇದನ್ನ, ಸ್ನರ್ಬ್ಸ್, SNURBS. ಸ್ನರ್ಬ್ಸ್ ಅಂದ್ರೆ ಏನು, ಸ್ಮಾಲ್ ನ್ಯೂಕ್ಲಿಯರ್ ಯುರಿಡಿನ್ ರಿಚ್ ರೈಬೋನ್ಯೂಕ್ಲಿಯರ್ ಪ್ರೋಟೀನ್ಸ್. ಸ್ಮಾಲ್ ನ್ಯೂಕ್ಲಿಯರ್ ಯುರಿಡಿನ್ ರಿಚ್ ರೈಬೋನ್ಯೂಕ್ಲಿಯೋಪ್ರೋಟೀನ್ಸ್, ದಟ್ ವಿ ಕ್ಯಾನ್ ಸೇ ಸ್ನರ್ಬ್ಸ್ ಅಂತ ಹೇಳ್ತೀವಿ. ಆರ್ ಇದು ಯಾವ್ದ್ರಿಂದ ಆಗಿದೆ, ದಟ್ ಇಸ್ SNRNA, ಸ್ಮಾಲ್ ನ್ಯೂಕ್ಲಿಯರ್ RNA ಅಂತ ಹೇಳ್ತೀವಿ ನೋಡಿ, ಪ್ಲಸ್ ಪ್ರೋಟೀನ್ ಇಂದ ಆಗಿದೆ. ಆರ್ ದಿಸ್ ಟುಗೆದರ್ ವಿ ಕ್ಯಾನ್ ಸೇ ಸ್ಪ್ಲೈಸಿಯೋಸೋಮ್ಸ್ ಅಂತ ಹೇಳ್ತೀವಿ. ಸೊ ಇದು ಏನ್ ಮಾಡುತ್ತೆ, ಫಸ್ಟ್ ಇನಿಷಿಯಲಿ ಇಲ್ಲಿ ಲ್ಯಾರಿಯೇಟ್ ಫಾರ್ಮೇಶನ್ ಮಾಡುತ್ತೆ, ಅಂದ್ರೆ ಲೂಪ್ ಫಾರ್ಮೇಶನ್ ಮಾಡುತ್ತೆ. ಎಲ್ಲೆಲ್ಲಿ ಇಂಟ್ರಾನ್ಸ್ ಇದೆಯಲ್ಲ ಆ ಜಾಗದಲ್ಲಿ ಲೂಪ್ ಫಾರ್ಮೇಶನ್ ಆಗುತ್ತೆ ಈ ರೀತಿ. ಇಲ್ಲಿ 2 ಇಂಟ್ರಾನ್ ಇದೆ, 2 ಲೂಪ್ ಇಂಟ್ರಾನಿಕ್ ಲೂಪ್ ಫಾರ್ಮೇಶನ್ ಆಗಿದೆ. ದಿಸ್ ಇಸ್ ದಿ 5 ಪ್ರೈಮ್ ಎಂಡ್ ಅಂಡ್ ದಿಸ್ ಇಸ್ ದಿ 3 ಪ್ರೈಮ್ ಎಂಡ್. ಸೊ 5 ಪ್ರೈಮ್ ಎಂಡ್ ಅಲ್ಲಿ ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪ್ ಇದೆ. ಓಕೆ, ಸೊ ಇದು ಆಯ್ತು ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪ್ ಅಟ್ ದಿ 5 ಪ್ರೈಮ್ ಎಂಡ್ ಅಂಡ್ 3 ಪ್ರೈಮ್ ಎಂಡ್ ಅಲ್ಲಿ ಪಾಲಿ ಎ ಟೇಲ್ ಫಾರ್ಮೇಶನ್ ಆಗಿದೆ. ದಿಸ್ ಇಸ್ ದಿ ಪಾಲಿ ಎ ಟೇಲ್ ಫಾರ್ಮೇಶನ್. ಮತ್ತೆ ಇದು ಏನು, ದೀಸ್ ಆರ್ ದಿ ಇಂಟ್ರಾನಿಕ್ ಲೂಪ್ಸ್. ಎಲ್ಲಿ ಇಂಟ್ರಾನ್ಸ್ ಇದೆಯಲ್ಲ ಅಲ್ಲಿ ಲೂಪ್ ಫಾರ್ಮೇಶನ್ ಆಗಿದೆ. ಸೊ ನಾವು these are loops are, ಇದು ಏನ್ ಹೇಳ್ತಾರೆ ನೋಡಿ, these are the intronic loops or lariates. Intronic loops or ಇದನ್ನ ಲ್ಯಾರಿಯೇಟ್ ಸೀಕ್ವೆನ್ಸ್ ಅಂತ ಹೇಳ್ತಾರೆ. ಇಂಟ್ರಾನಿಕ್ ಲೂಪ್ಸ್ ಆರ್ ಲ್ಯಾರಿಯೇಟ್ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗುತ್ತೆ ನೋಡಿ, ಇದು ಇಂಟ್ರಾನಿಕ್ ಲೂಪ್ಸ್, ಇಲ್ಲಿ ಅಂತ ಬರ್ತೀನಿ ನೋಡಿ, ಎ ಅಂತ ಬರ್ತೀನಿ, ಅದು ಐ ಆಗಬೇಕು. ಓಕೆ, ಇರ್ತಿದೆ. ದೆನ್ ಇಲ್ಲಿ ಐ, ದಟ್ ಇಸ್ ಇಂಟ್ರಾನ್, ಐ ಇಸ್ ನಥಿಂಗ್ ಬಟ್ ಇಂಟ್ರಾನ್ ಆಗಿದೆ. ಸೊ ಇವಾಗ ಇಂಟ್ರಾನಿಕ್ ಲೂಪ್, ಎಲ್ಲೆಲ್ಲಿ ಇಂಟ್ರಾನಿಕ್ ಲೂಪ್ ಫಾರ್ಮೇಶನ್ ಆಗಿದೆಯಲ್ಲ, these snubs, small nuclear uridine rich ribonucleoproteins, or they are also referred as spliceosomes. They will cut the introns and ligase enzyme joins the, okay, here RNA ligase. Ligase is nothing but it is a molecular glue. Ligase enzyme ಏನು ಮಾಡುತ್ತೆ ನೋಡಿ, joins the exons. Next, ligase enzyme, that is RNA ligase, joins the exon, joins the exons ಅನ್ನ ಜಾಯಿನ್ ಮಾಡುತ್ತೆ. ಸೊ ಫೈನಲಿ ಇಲ್ಲಿ ಮ್ಯಾಚೂರ್ಡ್ RNA ರೆಡಿ ಆಗುತ್ತೆ ವಿತ್ 5 ಪ್ರೈಮ್ ಕ್ಯಾಪ್ ಅಂಡ್ 3 ಪ್ರೈಮ್ ಪಾಲಿ ಎ ಟೇಲ್, 5 ಪ್ರೈಮ್ ಅಂಡ್ 3 ಪ್ರೈಮ್. ಸೊ ಅದರಲ್ಲಿ ಕೇವಲ ಎಕ್ಸಾನ್ಸ್ಗಳು ಮಾತ್ರ ಇರುತ್ತೆ. ಗುವಾನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ ಇದೆ ನೋಡಿ. ದೆನ್ ಇಲ್ಲಿ ಪಾಲಿ ಎ ಟೇಲ್ ಫಾರ್ಮೇಶನ್ ಇದೆ, ಪಾಲಿ ಎ ಟೇಲ್ ಫಾರ್ಮೇಶನ್ ಆಗಿದೆ. ಅಂಡ್ ವೇರ್ ಇಟ್ ಕಂಟೈನ್ಸ್ ಓನ್ಲಿ ಎಕ್ಸಾನಿಕ್ ಸೀಕ್ವೆನ್ಸಸ್. ಇದರಲ್ಲಿ ಎಕ್ಸಾನ್ಸ್ ಅಂಡ್ ಎಕ್ಸಾನ್ಸ್. ಸೊ ಇದೇನಾಯ್ತು, ದಿಸ್ ಒನ್ ವಿ ಕ್ಯಾನ್ ಸೇ ಇಟ್ ದ ಮ್ಯಾಚೂರ್ RNA, ಆರ್ ಯು ಕ್ಯಾನ್ ಸೇ ಇಟ್ ದ ಫಂಕ್ಷನಲ್ RNA ಕೂಡ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್ ವಿಚ್ ಆರ್ ಫಾಲೋಡ್ ಇನ್ ದಿ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಇಮೇಜು NCERT ಬುಕ್ ಅಲ್ಲಿ ಕೊಡಲಾಗಿದೆ. ಅದೇ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಯಾವ ರೀತಿ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ, ಫಸ್ಟ್ ಸ್ಟೆಪ್ ಈಸ್ RNA ಸಿಂಥೆಸಿಸ್ ಆಗ್ತಾ ಇದೆ, ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ. ಡ್ಯೂರಿಂಗ್ ದಿ ಟ್ರಾನ್ಸ್ಕ್ರಿಪ್ಷನ್ ಇಲ್ಲಿ 5 ಪ್ರೈಮ್ ಕ್ಯಾಪ್ ಫಾರ್ಮೇಶನ್ ಆಗಿದೆ ನೋಡಿ. ದಟ್ ಇಸ್ ಎ ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪ್, ದಟ್ ವಿ ಕ್ಯಾನ್ ಸೇ ದಟ್ ಇಸ್ 7 ಮಿಥೈಲ್. ಆ ಗುವಾನೋಸಿನ್ ನ 7th ಗ್ರೂಪ್ ಅಲ್ಲಿ 7th ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ, ಇಲ್ಲಿ M ಕೊಟ್ಟಿದ್ದಾರೆ.
ಇಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಅಂತ ಬರೆದಿದ್ದಾರೆ ಇವರು. ಸೊ ಇಲ್ಲಿ 5 ಪ್ರೈಮ್ ಕ್ಯಾಪಿಂಗ್ ಆಯಿತು. ಕ್ಯಾಪಿಂಗ್ ಆದ ತಕ್ಷಣ ಏನಾಯಿತು, RNA ಅಲ್ಲಿವರೆಗೆ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಮುಗಿದಿರುತ್ತೆ. ಸೊ RNA ಹೊರಗಡೆ ಬರುತ್ತೆ. RNA ಹೊರಗಡೆ ಬಂದಾದ ತಕ್ಷಣ ಅದರ 3 ಪ್ರೈಮ್ ಎಂಡ್ ಅಲ್ಲಿ ದರ್ ಇಸ್ ಎ ಪಾಲಿಅಡೆನಿಲೇಟ್ ರೆಸಿಡ್ಯೂಸ್ ಆಡ್ ಆಗುತ್ತೆ. ಎಷ್ಟು? 200 to 300 ಅಡೆನಿಲೇಟ್ ರೆಸಿಡ್ಯೂಸ್ ಆಡ್ ಆಗುತ್ತೆ ಬೈ ದಿ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಸೊ ಇಲ್ಲಿ ಗ್ರೀನ್ ಕಲರ್ ಮಾರ್ಕ್ ಮಾಡಿದಾರಲ್ಲ, ದಿಸ್ ಗ್ರೀನ್ ಕಲರ್ ಇಟ್ ಇಸ್ ದ ಅಡೆನಿಲೇಟ್ ರೆಸಿಡ್ಯೂಸ್ ಆಡ್ ಆಗಿದೆ. ಸೊ ದಟ್ ಇಸ್ ಎ ಪಾಲಿಎಟೇಲ್ ಫಾರ್ಮೇಶನ್ ಆಯಿತು. ಆಫ್ಟರ್ ದಟ್ ಇಲ್ಲಿ by the SNRPs, small nucleo ribonucleo small nucleo or small nuclear uridine rich ribonucleoproteins, that is SNRPs ಅಂತ ಹೇಳ್ತೀವಿ, or ಇದನ್ನ ಸ್ಪ್ಲೈಸಿಯೋಸೋಮ್ಸ್ ಕೂಡ ಅಂತ ಹೇಳ್ಬಹುದು. ಓಕೆ, ದೇ ಆರ್ ದಿ ಸ್ಪ್ಲೈಸಿಯೋಸೋಮ್ಸ್ ಇರುತ್ತೆ ವಿಚ್ ಕಂಟೈನ್ಸ್ snRNA ಪ್ಲಸ್ ಪ್ರೋಟೀನ್ಸ್. ಅವೇನ್ ಮಾಡುತ್ತೆ, ಫಸ್ಟ್ ಇಲ್ಲಿ ಇಂಟ್ರಾನಿಕ್ ಲೂಪ್ ಫಾರ್ಮೇಶನ್ ಮಾಡುತ್ತೆ. ಸೊ ನೌ ದೀಸ್ ಆರ್ ದಿ ಇಂಟ್ರಾನಿಕ್ ಲೂಪ್ಸ್ ಆರ್ ಫಾರ್ಮ್ಡ್. ದೆನ್ ಲೇಟರ್ ಆನ್ ದೀಸ್ ಇಂಟ್ರಾನಿಕ್ ಲೂಪ್ಸ್ ವೇರ್ removed and exons are joined by the ligase enzyme, and here there is a messenger RNA ಆಗಿದೆ, that is a final mRNA or ಯಾವುದೇ ಕೂಡ tRNA RNA ಯಾವುದು RNA ಆಗಬಹುದು. ಇಲ್ಲಿ mRNA ಆಗಿದೆ, or that is a functional RNA or mature RNA which contains, okay, which contains only exonic sequences. So that's about the post transcriptional modification in case of eukaryotes. So what is the site of this post-transcriptional modification in the eukaryotes? It is a nucleus of the cell. Okay. Next, nodona genetic code. The concept of genetic code was first given by, or term given by, this term given by, no better. The term genetic code given by George Gamow. The term genetic code is given by George Gamow. Okay, next ನೋಡೋಣ. ಹಾಗಾದ್ರೆ ಏನಿದೆ ಇದು genetic code? Genetic code is nothing but ಇದ್ರ ಕೆಲವೊಂದು ಫೀಚರ್ಸ್ ನೋಡೋಣ. Genetic code is, it is coding sequences on mRNA. Okay, genetic codes are nothing but these are the coding sequences. Generally these are the coding sequences on mRNA. mRNA ಮೇಲೆ ಏನು ಕೋಡಿಂಗ್ ಸೀಕ್ವೆನ್ಸ್ ಇದೆಯಲ್ಲ ಅದನ್ನ ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆರ್ ದೀಸ್ ಆರ್ ಆಲ್ಸೋ ನೌನ್ ಆಸ್, ಇನ್ನೊಂದು ಹೆಸರು ಏನು ನೋಡಿ ಇದಕ್ಕೆ, ಆಲ್ಸೋ ನೌನ್ ಆಸ್, K/A ಅಂತ ಬರ್ದಿದ್ದೀನಿ, ನೌನ್ ಆಸ್, ದೇ ಆರ್ ಆಲ್ಸೋ ನೌನ್ ಆಸ್ ಕೋಡಾನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ಸೋ ನೌನ್ ಆಸ್ ಎ ಕೋಡಾನ್ಸ್. ಈ ಕೋಡಾನ್ಸ್ ಇದೆಯಲ್ಲ, ದೇ ಆರ್ ಆಲ್ವೇಸ್ ಟ್ರಿಪ್ಲೆಟ್ ಇನ್ ನೇಚರ್. ಯಾವತ್ತು ಟ್ರಿಪ್ಲೆಟ್ ಫಾರ್ಮ್ ಅಲ್ಲೇ ಇರುತ್ತೆ. ದೇ ಆರ್ ಆಲ್ವೇಸ್ ಟ್ರಿಪ್ಲೆಟ್ ನೇಚರ್. ದಿ ಕೋಡಾನ್ಸ್ ಆರ್ ಆಲ್ವೇಸ್ ಟ್ರಿಪ್ಲೆಟ್ ನೇಚರ್ ಅಲ್ಲಿ ಇರುತ್ತೆ. ದ ಕೋಡಾನ್ಸ್ ಆರ್ ಆಲ್ವೇಸ್ ಟ್ರಿಪ್ಲೆಟ್ ನೇಚರ್, ಅಂಡ್ ಈಚ್ ಕೋಡಾನ್ ಕೋಡ್ ಫಾರ್ ಈಚ್ ಟ್ರಿಪ್ಲೆಟ್ ಕೋಡಾನ್, ಇಟ್ ಕೋಡ್ಸ್ ಫಾರ್ ದಿ ಅಮೈನೋ ಆಸಿಡ್. Each triplet codon codes for amino acid. ಒಂದು ಅಮೈನೋ ಆಸಿಡ್ಗೆ ಕೋಡ್ ಮಾಡುತ್ತೆ. ಟ್ರಿಪ್ಲೆಟ್ ಕೋಡಾನ್ ಅಂದ್ರೆ ಏನು ನೋಡಿ, ಟ್ರಿಪ್ಲೆಟ್ ನೇಚರ್ ಆಫ್ ಕೋಡಾನ್, ದಟ್ ಇಸ್ ಒಂದು ಕೋಡಾನ್ ಇದೆ, ಒಂದು UUU. ಓಕೆ, ಅಂದ್ರೆ 3 ನ್ಯೂಕ್ಲಿಯೋಟೈಡ್ಗಳು ಸೀಕ್ವೆನ್ಸ್ ಅಲ್ಲಿ ಒಂದು ಟ್ರಿಪ್ಲೆಟ್ ಕೋಡಾನ್ ಆಯಿತು. ದಟ್ ವಿಲ್ ಕೋಡ್ ಫಾರ್ ದಿ ಫಿನೈಲಾಲನಿನ್. ದೆನ್ CUC, ಇಟ್ ವಿಲ್ ಕೋಡ್ ಫಾರ್ ದಿ ಲೈಸಿನ್. ಸೊ ಈ ರೀತಿ ಇದೆಯಲ್ಲ, ದಟ್ ವಿ ಕ್ಯಾನ್ ಸೆಟ್ ದ ಟ್ರಿಪ್ಲೆಟ್ ಕೋಡಾನ್ ಅಂತ ಹೇಳ್ತೀವಿ. ನಾವು ಇದು ಕೋಡಾನ್ಸ್ಗಳು ಟ್ರಿಪ್ಲೆಟ್ಟೇ ಇರುತ್ತೆ ಅಂತ ಏನು ಒಂದು ಎವಿಡೆನ್ಸ್. ಸೊ ಇದಕ್ಕೊಂದು ಹೈಪೋಥೆಟಿಕಲ್ ಎವಿಡೆನ್ಸ್ ನೋಡಿ. ವೈ ದ ಕೋಡಾನ್ಸ್, ನಾನು ಇಲ್ಲಿ ಕ್ವಶನ್ ಬರಿತಾ ಇದ್ದೀನಿ, ಅಲ್ಲಿಂದ ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. Why codons are triplet nature? Why codons are triplet? Why codons are triplet nature? Triplet in nature adu. Okay. Why codons are triplet in nature? ಎಂತಕ್ಕೆ ಅವು ಟ್ರಿಪ್ಲೆಟ್ ಇರುತ್ತೆ? Why not they are the singlet or doublet? Total ನೋಡಿ, ಇದಕ್ಕೆ ರೀಸನ್ ಏನು ಬರುತ್ತೆ ನೋಡಿ. What is the reason for this one? How many nitrogenous bases are present? There are 4 nitrogenous bases in the RNA. mRNA sequence ಅಲ್ಲಿ ಇದೆ ಇದು. In the RNA there are 4 nitrogenous bases.
What are they? Adenine, guanine, cytosine and uracil. So these are the 4 nitrogenous bases. Okay. Then how many standard amino acids are present? There are the 20 standard amino acids. ಕೆಲವೊಂದು ಉದಾಹರಣೆ ಬರುತ್ತೆ ನೋಡಿ. ಎಕ್ಸಾಂಪಲ್ಸ್ ಆರ್ ಮಿಥಿಯೋನಿನ್, ಗ್ಲೈಸಿನ್, ಪ್ರೋಲಿನ್, ಲೈಸಿನ್, ಆರ್ಜಿನಿನ್, ಥ್ರಿಯೋನಿನ್, ಟ್ರಿಪ್ಟೋಫ್ಯಾನ್, ಟೈರೋಸಿನ್, aspartic acid, glutamic acid, histidine. All these are the some important standard amino acid which are found in the nature. ಸೊ ಅಲ್ಲಿ ಪ್ರತಿಯೊಂದು ಅಮೈನೋ ಆಸಿಡ್ಗೆ ಒಂದೊಂದು ಕೋಡ್ ನಾವು ಕನ್ಸಿಡರ್ ಮಾಡಬೇಕಾಗಿದೆ. ಸಿಂಗ್ಲೆಟ್ ಕೋಡಾನ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. ಫಸ್ಟ್ ನೋಡಿ, ಇಫ್ ದರ್ ಇಸ್ ಎ ಸಿಂಗ್ಲೆಟ್ ಕೋಡಾನ್. ಸಿಂಗ್ಲೆಟ್ ಕೋಡಾನ್ ಅಂದ್ರೆ 4 ಲೆಟರ್ಸ್ ಬರುತ್ತೆ. AUGC, ಅಡೆನೈನ್, ಯುರಾಸಿಲ್, ಗುವಾನೈನ್, ಸೈಟೋಸಿನ್. ಸೊ ಸಿಂಗ್ಲೆಟ್ ಕೋಡಾನ್ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. ಸಿಂಗ್ಲೆಟ್ ಕೋಡಾನ್ ಇಂದ 20 ಅಮೈನೋ ಆಸಿಡ್ಗೆ ಕೋಡಿಂಗ್ ಮಾಡಬೇಕಾದ್ರೆ, ಓಕೆ, ಇಫ್ ದರ್ ಇಸ್ ಎ ಕಾನ್ಸೆಪ್ಟ್ ಆಫ್ ಸಿಂಗ್ಲೆಟ್ ಕೋಡಾನ್ codes only for 4 amino acid. Okay, it codes for only 4 amino acid because ಅದರಿಂದ ಕೇವಲ 4 ಕೋಡಾನ್ಸ್ ಆಗುತ್ತೆ. AUGC ಈ ರೀತಿ. Then what are the codons for the remaining 16? 4 ಅಮೈನೋ ಆಸಿಡ್ಗೆ ಕೋಡ್ ಆದ್ರೆ ರಿಮೈನಿಂಗ್ 16 ಅಮೈನೋ ಆಸಿಡ್ಗೆ ಏನು ಕೋಡಾನ್ ಅಲ್ಲಿ ಆಗೋದೇ ಇಲ್ಲ. ಸೊ ಈ ಮೆಥಡ್ ಕ್ಯಾನ್ಸಲ್ ಆಯ್ತು. ಇಟ್ ಇಸ್ ಎ ಡಿಸ್ಕಾರ್ಡೆಡ್ ಮೆಥಡ್. ಇಟ್ ಇಸ್ ನಾಟ್ ಫಾಲೋಡ್. ದೆನ್ ನೆಕ್ಸ್ಟ್ ಡಬ್ಲೆಟ್ ಕೋಡಾನ್ ಆದ್ರೆ ಏನಾಗುತ್ತೆ ನೋಡಿ. ಇಫ್ ದ ಡಬ್ಲೆಟ್ ಕೋಡಾನ್ ಇದ್ರೆ, ಓಕೆ, ಇಫ್ ದರ್ ಇಸ್ ಎ ಕಾನ್ಸೆಪ್ಟ್ ಆಫ್ ಡಬ್ಲೆಟ್ ಕೋಡಾನ್, ದೆನ್ ಡಬ್ಲೆಟ್ ಕೋಡಾನ್ಸ್ ಇಟ್ ಕೋಡ್ ಫಾರ್, ಓಕೆ, ಇಟ್ ಕೋಡ್ ಫಾರ್ ದರ್ ಇಸ್ ಎ 4 4 ದ 16. ಓಕೆ, 4 4 ದ 16 ಆಗುತ್ತೆ. ಸೊ ಇಟ್ ಕೋಡ್ ಫಾರ್ ದಿ ಓನ್ಲಿ 16 ಅಮೈನೋ ಆಸಿಡ್. ಕೇವಲ 16 ಅಮೈನೋ ಆಸಿಡ್ಗಳಿಗೆ ಕೋಡ್ ಮಾಡುತ್ತೆ. ಬಟ್ ನಮ್ಮದು ಟೋಟಲ್ ಸ್ಟ್ಯಾಂಡರ್ಡ್ ಅಮೈನೋ ಆಸಿಡ್ ಎಷ್ಟಿದೆ? 20 ಇದೆ. ಸೊ there is no codon for the remaining 4 amino acids. So ಇದು ಕೂಡ ಫಾಲೋ ಮಾಡಲಿಲ್ಲ. The next triplet codons ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಟ್ರಿಪ್ಲೆಟ್ ಕೋಡಾನ್. ಟ್ರಿಪ್ಲೆಟ್ ಕೋಡಾನ್ ಕಾನ್ಸೆಪ್ಟ್ ಫಾಲೋ ಆದರೆ ಅಲ್ಲಿ ಏನಾಗುತ್ತೆ? 4 4 ದ 16, 16 4 ದ 64. So it codes for, or it will produce this 64 codons, and it code for the, and 64 codons are enough to code for the 20 standard amino acid. It code for 20 amino acid. ಇದು 20 amino acid ಕೋಡ್ ಆಗುತ್ತೆ. ಅಂಡ್ ಟೋಟಲ್ ಎಷ್ಟು ಕೋಡಾನ್ ಆಗ್ತಾ ಇದೆ ಇಲ್ಲಿ? 64 ಕೋಡಾನ್ಸ್ ಆಗ್ತಾ ಇದೆ. ಸೊ ದೇ ಆರ್ ಇನಫ್ ಟು ಕೋಡ್ ಫಾರ್ ದಿ 20 amino acid. ಸೊ ದೇರ್ಫೋರ್ ದಿಸ್ ಮೆಥಡ್ ಈಸ್ ಫಾಲೋಡ್. ಓಕೆ, ಈ ಟ್ರಿಪ್ಲೆಟ್ ಕೋಡಾನ್ ನೇಚರ್ ಮೆಥಡ್ ಅನ್ನ ಫಾಲೋ ಮಾಡಲಾಗಿದೆ. ಸೊ ಇದಂತೂ ಹೈಪೋಥೆಟಿಕಲ್ ಎವಿಡೆನ್ಸ್ ಆಯ್ತು, ಥೆರಾಟಿಕಲ್ ಎವಿಡೆನ್ಸ್ ಆಯ್ತಿದ್ದು. ಬಟ್ ವಾಟ್ ಆರ್ ದಿ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಟು ಪ್ರೂವ್ ದ್ಯಾಟ್ ಕೋಡಾನ್ಸ್ ಆರ್ ಆಲ್ವೇಸ್ ಟ್ರಿಪ್ಲೆಟ್ ಓನ್ಲಿ? ಈ ಕೋಡಾನ್ಸ್ಗಳು ಟ್ರಿಪ್ಲೆಟ್ಟೇ ಇರುತ್ತೆ ಅಂತ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಲಿಕ್ಕೆ ಅಲ್ಲಿ ಏನು ಎವಿಡೆನ್ಸ್ ಇದೆ ನೋಡಿ. ಸೊ ಎವಿಡೆನ್ಸಸ್ ಆರ್, ಜಸ್ಟ್ ಯು ಕ್ಯಾನ್ ಸಿ ಹಿಯರ್, ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ ಫಾರ್ ಟ್ರಿಪ್ಲೆಟ್ ನೇಚರ್ ಆಫ್ ಕೋಡಾನ್. ಕೋಡಾನು ಟ್ರಿಪ್ಲೆಟ್ ಆಗಿರುತ್ತೆ ಅಂತ ಎಕ್ಸ್ಪೆರಿಮೆಂಟಲಿ ಹೆಂಗೆ ಪ್ರೂವ್ ಮಾಡೋದು ನೋಡಿ. ಇಟ್ ವಾಸ್ came from the 3 different scientists. 3 scientists experimental evidence ಕೊಟ್ಟಿದ್ದಾರೆ. ಒಬ್ರು ನರೇನ್ಬರ್ಗ್ ಅಂಡ್ ಮಥಾಯ್, they both worked together and they developed the polyphenylalanine RNA. Okay, they developed the synthetic RNA. There is a polyphenylalanine RNA develop ಮಾಡಿದ್ದಾರೆ. They developed polyphenylalanine RNA. ಪಾಲಿಫಿನೈಲಾಲನಿನ್ RNA ಡೆವಲಪ್ ಮಾಡಿದ್ದಾರೆ. ಹೆಂಗಿರುತ್ತೆ ನೋಡಿ ಇದರ ಸೀಕ್ವೆನ್ಸು. ದಟ್ ಸೀಕ್ವೆನ್ಸ್ ಈಸ್, ದಟ್ ಇಸ್ ಎ ಸಿಂಥೆಟಿಕ್ RNA. ಇದು UUU 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 ಅಂದ್ರೆ ಏನ್ ಮಾಡಿದ್ದಾರೆ ನೋಡಿ. They took one test tube and in that they added the many uridine nucleotides. In a test tube they added many uridine nucleotides and they kept the test tube as it is, and after few days they come to know that there is a phosphodiester bond was formed between these uridine nucleotide and it is formed into a long polynucleotide chain. And then later on they cross verified this long polynucleotide chain. It will code for how many amino acid and what are the different amino acid. Then they come to know that it code for 4 amino acid, polypeptide of 4 amino acid, and all these amino acids are phenylalanine only. PHE nothing but phenylalanine only. So 4 phenylalanine containing
polypeptide was 4-phenylalanine amino acid containing polypeptide was formed because of this polynucleotide chain. So with that they proved that the UUU, it always codes for the phenylalanine only. Not only that, here totally 12 nucleotides are there and it is coding for the 4 amino acid, means it is following the triplet nature of the codon. Next, H.G. Khorana. Full name is Haragovinda Khorana, Indian born scientist. Next, Haragovinda Khorana, he proved that, ಇವ್ರೇನ್ ಪ್ರೂವ್ ಮಾಡಿದಾರೆ ನೋಡಿ, first developed the chemical method of RNA, developed the synthetic RNA by the chemical method, developed RNA by the chemical method, developed RNA by chemical method. ಇವರು ಇಲ್ಲಿ ಕೆಮಿಕಲ್ ಮೆಥಡ್ ಫಾಲೋ ಮಾಡಿದ್ದಾರೆ. ಕೆಮಿಕಲ್ ಮೆಥಡ್ ಮೀನ್ಸ್ ಸೇಮ್ ಹರಗೋವಿಂದ ಖುರಾ ಮೀನ್ಸ್ ನರೇನ್ಬರ್ಗ್ ಅಂಡ್ ಮಥಾ ಏನ್ ಫಾಲೋ ಮಾಡಿದ್ರೆ ಅದೇ ಮೆಥಡ್. ಬಟ್ ಹಿಯರ್ ದೆ ಡೆವಲಪ್ಡ್ ದಿ 2 types ಆಫ್ RNA. ಇಲ್ಲಿ 2 types RNA ಡೆವಲಪ್ ಮಾಡಿದ್ದಾರೆ. ಒಂದು ಹೋಮೋಪಾಲಿಮರ್ ಅಂಡ್ ಒನ್ ಮೋರ್ ಈಸ್ ಕೋಪಾಲಿಮರ್ RNA ಡೆವಲಪ್ ಮಾಡಿದ್ದಾರೆ. ಒಂದು ಹೋಮೋಪಾಲಿಮರ್, one is homopolymer and another one is a copolymer RNA. One is homopolymer and copolymer RNA they developed. Just you can see here what is the meaning of this homopolymer and copolymer RNA. Homopolymer RNA means here in a test tube they added only uridine nucleotides. They added only uridine nucleotides, and again here also H.G. Khorana, he cross verified for how many amino acid it will codes and what are the amino acid. So here also they come to know that all these UUU sequences they code for the phenylalanine and the polypeptide was formed. It is a 3 amino acid containing. So that is a homopolymer RNA he developed. Then copolymer means in this case he used 2 nucleotides. He used 2 nucleotides in a same test tube, that is a cytosine C and uracil together. Cu, 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 Cu like this. Here there is a polymer was developed. And whatever the formed polynucleotide molecule, now again he cross verified for how many amino acids, ಎಷ್ಟು amino acid ಗಳಿಗೆ, okay, ಎಷ್ಟು ಅಮೈನೋ ಆಸಿಡ್ಗಳಿಗೆ ಎಷ್ಟು ಡಿಫ್ರೆಂಟ್ ಪ್ರಕಾರದ ಅಮೈನೋ ಆಸಿಡ್ಗಳಿಗೆ ಇದು ಕೋಡ್ ಮಾಡುತ್ತೆ ಚೆಕ್ ಮಾಡಿದ್ದಾರೆ. ಸೊ ಇದು ನೋಡಿ CUC, ಇದು ಲ್ಯೂಸಿನ್ಗೆ ಕೋಡ್ ಮಾಡ್ತಾ ಇತ್ತು, UCU ಸಿರಿನ್ಗೆ, CUC ಲ್ಯೂಸಿನ್, ದೆನ್ UCU ಅಗೇನ್ ಇಟ್ ಇಸ್ ಎ ಸಿರಿನ್. ಸೊ ಇಲ್ಲಿ ನೋಡಿ CUC ಇಟ್ ಕೋಡ್ ಫಾರ್ ದಿ ಲ್ಯೂಸಿನ್, LEU CINE, ಓಕೆ, ಇದು ಲ್ಯೂಸಿನ್ ಕೋಡ್ ಮಾಡ್ತಾ ಇದೆ. ದೆನ್ UCU ಇದೆಯಲ್ಲ ಇದು ಸಿರಿನ್ ಕೋಡ್ ಮಾಡ್ತಾ ಇದೆ, ಇಟ್ ಕೋಡ್ ಫಾರ್ ದಿ ಸಿರಿನ್. ಮೀನ್ಸ್ ಇಲ್ಲಿ ಒಂದು ಹೊಸ ಪಾಲಿಪೆಪ್ಟೈಡ್ ಆಯಿತು ವಿಚ್ ಈಸ್ 2 amino acid containing. So that is developed the synthetic RNA by the chemical method. Who? This Haragovinda Khorana. The next Sevier Ochoa. Okay. So Sevier Ochoa, what is his contribution? He developed a enzyme. Sevier Ochoa, he developed an enzyme, and generally we can say it is a polynucleotide phosphorylase enzyme or Ochoa enzyme. He developed an enzyme, that enzyme is polynucleotide. This enzyme is polynucleotide phosphorylase enzyme. Polynucleotide phosphorylase enzyme. ಈ enzyme ಏನು ಹೇಳ್ತೀವಿ ನೋಡಿ, it is a polynucleotide phosphorylase enzyme, or we can also say ಇದನ್ನ Ochoa enzyme ಅಂತ ಕರಿತೀವಿ. And this Ochoa enzyme, it helps in the synthetic RNA formation. ಈ Ochoa enzyme ಇದೆಯಲ್ಲ ಇದರ ಫಂಕ್ಷನ್ ಇದೆ ನೋಡಿ, helps in synthetic RNA formation. It helps in the synthetic RNA formation. ಇದು synthetic RNA formation ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳಿ, ಅದರಲ್ಲಿ ನ್ಯೂಕ್ಲಿಯೋಟೈಡ್ ಆ್ಯಡ್ ಮಾಡಿ, ಜೊತೆಗೆ ಈ ಎನ್ಸೈಮ್ ಆ್ಯಡ್ ಮಾಡಿದ್ದೇ ಆದರೆ ಇಮಿಡಿಯೇಟ್ ಆಗಿ ಅಲ್ಲಿ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಏನಾಗ್ತಿತ್ತು, ಸ್ವಲ್ಪ ಡಿಲೇ ಆಗ್ತಾ ಇತ್ತು, ಬಟ್ ಇದು ಇಮಿಡಿಯೇಟ್ ಇನ್ಸ್ಟೆಂಟ್ ಯು ವಿಲ್ ಗೆಟ್ ದಿ polynucleotide because of this enzyme activity. With these 3 experiments, it helped to prove that
Codons are always triplet nature. Next we can see some important silent features of genetic code. ಬಹಳ ಇಂಪಾರ್ಟೆಂಟ್ ಇದೆ. You can expect the questions on this part in every NEET exam. ಪ್ರತಿ NEET exam ಅಲ್ಲಿ ಇದರ ಮೇಲೆ ನೀವು questions ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. So what are the important silent features? First one ನೋಡಿ, the genetic code is a triplet. Okay, genetic code triplet ಇದೆ, and in that triplet codon ಅಲ್ಲಿ 61 codons code for amino acids and 3 codons are do not code for any amino acid. 3 codons ಗಳು ಯಾವುದೇ amino acid ಗೆ ಕೋಡ್ ಮಾಡೋದಿಲ್ಲ. And such codons they function as a stop codons ಅಂತ ಹೇಳ್ತೀವಿ. ಮತ್ತೆ ಈ 3 stop codons ಯಾವ್ದು ನೋಡಿ, the 3 stop codons are 61 codon code for the amino acid and the 3 stop codons are ಒಂದು UAA, UAG and ಇನ್ನೊಂದು UGA. There are 3 stop codons UAA, UAG, UGA. So these are the 3 stop codons. They not code for any protein synthesis. And there are some nicknames are also there for them. What are the nicknames? Usually the nicknames are, this one is a okre. The nicknames are given in the name of, they use the nickname are, they actually the word selected from name of color in the German language. German language na color ಹೆಸರುಗಳನ್ನ ಇಲ್ಲಿ ನಿಕ್ನೇಮ್ ಆಗಿ ಯೂಸ್ ಮಾಡಿದ್ದಾರೆ. okre, then this one is amber and this one is a opal. ಇದು opal ಇದೆ. Okay, so ಹೆಂಗ್ ನೆನಪಿಟ್ಕೊಳ್ಬೇಕು ನೋಡಿ, there are 3 stop codons UAA, UAG, UGA. or ಇನ್ನೊಂದು ನೀವು ಟ್ರಿಕ್ ಫಾಲೋ ಮಾಡಬಹುದು, UA, UAG and UGA. ಹೆಂಗ್ ನೋಡಿ, UA, UAG and UGA, ಈ ರೀತಿ ನೆನಪಿಟ್ಕೊಳ್ಳಿ. ಓಕೆ, then some amino acids are coded by more than one codon, hence the code is degenerate ಅಂತ ಹೇಳ್ತೀವಿ. ಕೆಲವೊಂದು ಅಮೈನೋ ಆಸಿಡ್ಸ್ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಸ್ಪೇಸ್ ಇದ್ರೆ ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ, ಅದು ಮೋರ್ ಬೆಟರ್. ಅದನ್ನ ಡಿಜೆನರಸಿ ಆಫ್ ಕೋಡಾನ್ಸ್ ಅಂತ ಹೇಳ್ತೀವಿ. ಓಕೆ, ಬೆಟರ್ ಇಲ್ಲೇ ಮಾಡೋಣ ನೋಡಿ. ಸೊ ದಟ್ ಇಸ್ ಅ ಡಿಜೆನರಸಿ. ಸೆಕೆಂಡ್ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ದಟ್ ಇಸ್ ಅ ಡಿಜೆನರಸಿ ನೇಚರ್ ಆಫ್ ಕೋಡಾನ್ಸ್. ಏನಿರುತ್ತೆ ನೋಡಿ, ನಾನು ಇಲ್ಲಿ ಬರಿತೀನಿ, ಡಿಜೆನರಸಿ, ಡಿಜೆನರಸಿ ಆಫ್ ಕೋಡಾನ್. ಡಿಜೆನರಸಿ ಆಫ್ ಕೋಡಾನ್ ಅಂದ್ರೆ ಏನು? there are some amino acid. ಓಕೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲೊಂದು unambiguous nature of codon, yes, specificity of codon ಕಾನ್ಸೆಪ್ಟ್ ಅಂದು ಒಂದು ನೆನಪಿಟ್ಕೊಳ್ಳಿ. unambiguous or ಇದನ್ನ ನಾನ್ ಅಂಬಿಗಿಯಸ್ ಅಂತನೂ ಕೂಡ ವರ್ಡ್ ಯೂಸ್ ಮಾಡ್ತಾರೆ. ನಾನ್ ಅಂಬಿಗಿಯಸ್, unambiguous, yeah, non-ambiguous or specificity of codons. Specificity of codons ಅಂತ ವರ್ಡ್ ಯೂಸ್ ಮಾಡ್ತೀವಿ. ಏನಿರುತ್ತೆ ನೋಡಿ ಇದು, unambiguous, yeah, non-ambiguous or specificity of codons. One codon is always code for the one amino acid. ಒಂದು ಕೋಡಾನ್ ಇದೆಯಲ್ಲ, ಏನ್ ಹೇಳ್ತಾ ಇದ್ದಾರೆ ನೋಡಿ, ಒಂದು ಕೋಡಾನ್ ಇದೆ, always codes for one amino acid. always codes for one amino acid. ಒಂದು ಅಮೈನೋ ಆಸಿಡ್ ಕೋಡ್ ಮಾಡುತ್ತೆ. ಒಂದು ಕೋಡಾನ್ ಇಟ್ ಆಲ್ವೇಸ್ ಕೋಡ್ ಫಾರ್ ದಿ ಒನ್ ಅಮೈನೋ ಆಸಿಡ್. ಒಂದು ಎಕ್ಸಾಂಪಲ್ ನೋಡಿ, there is one example for this one is UAC. it always codes for the tyrosine amino acid. It always codes for the tyrosine. Then AGU, it always codes for the serine amino acid. AGU, it always codes for the serine amino acid. So ಈ ರೀತಿ ಇದೆ ಅಲ್ಲ, there is one codon, it always codes for the one amino acid. So that is a specificity of codon ಆಯಿತು. 3 codons are exception, that is a stop codon ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಿಜೆನರಸಿ ಆಫ್ ಕೋಡಾನ್ ಅಂದ್ರೆ ಏನು? ಇದೇನು ಹೇಳ್ತಾ ಇದೆ ನೋಡಿ, ಆಲ್ರೆಡಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಪ್ರಕಾರ ಇದೇನು ಹೇಳ್ತಾ ಇದೆ ನೋಡಿ, ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ ಒನ್ ಕೋಡಾನ್. ಇದು ಏನು ಹೇಳ್ತಾ ಇದೆ, ಸಮ್ ಅಮೈನೋ ಆಸಿಡ್, AA, nothing but amino acid. Some amino acid coded by more than one codons. ಏನು ಹೇಳ್ತಾ ಇದೆ ನೋಡಿ,
ಒಂದು ಕೋಡಾನ್ ಒಂದು ಅಮೈನೋ ಆಸಿಡ್ಗೆ ಕೋಡ್ ಮಾಡುತ್ತೆ. ಬಟ್ ಅಮೈನೋ ಆಸಿಡ್ ಇದೆಯಲ್ಲ ಅದು ಬಹಳಷ್ಟು ಕೋಡಾನ್ಗಳಿಂದ ಕೋಡ್ ಆಗ್ಬೋದು. ಒಂದು ಕೋಡಾನ್ ಒಂದು ಅಮೈನೋ ಆಸಿಡ್, ಒಂದು ಕೋಡಾನ್ ಒಂದು ಅಮೈನೋ ಆಸಿಡ್, ಒಂದು ಕೋಡಾನ್ ಒಂದು ಅಮೈನೋ ಆಸಿಡ್. ಓಕೆ, ಬಟ್ ಬಹಳಷ್ಟು ಕೋಡಾನ್ಸ್ಗಳು ಬಹಳಷ್ಟು ಮೀನ್ಸ್ ಅಮೈನೋ ಆಸಿಡ್ಗಳು ಬಹಳಷ್ಟು ಕೋಡಾನ್ಗಳಿಂದ ಕೋಡ್ ಆಗಬಹುದು. ನೋಡಿ ಇಲ್ಲೊಂದು ಅಮೈನೋ ಆಸಿಡ್ ಇದೆ, ಕನ್ಸಿಡರ್ಡ್ ಅಮೈನೋ ಆಸಿಡ್ ಇದೆ. ಓಕೆ, ದಿಸ್ ಇಸ್ ದಿ ಒನ್ ಅಮೈನೋ ಆಸಿಡ್. ಏನ್ ಹೇಳ್ತಿದ್ದಾರೆ? ಕೋಡಾನ್ ಇದೆ, ಇಲ್ಲಿ ಒಂದು ಕೋಡಾನ್, ಇದನ್ನು ಚೇಂಜ್ ಮಾಡೋಣ. ಇಲ್ಲಿ ಒಂದು ಕೋಡಾನ್ ಇದೆ, ನಾನು ಡೈರೆಕ್ಟ್ಲಿ C1 ಅಂತ ಬರೀತೀನಿ. ದಟ್ ಇಸ್ ಕೋಡಾನ್ 1. ಕೋಡಾನ್ 1 ಇಟ್ ವಿಲ್ ಕೋಡ್ ಫಾರ್ ದಿ ಅಮೈನೋ ಆಸಿಡ್. ಅದು ಅಂಬಿಗಿಯಸ್ ನೇಚರ್, ಸ್ಪೆಸಿಫಿಸಿಟಿ ಆಯಿತು. ಕೋಡಾನ್ 2 ಇದೆ, ಇದು ಕೂಡ ಅದೇ ಅಮೈನೋ ಆಸಿಡ್ಗೆ ಕೋಡ್ ಮಾಡ್ತಾ ಇದೆ. ಬಟ್ ಅದೇ ಒಂದು ಕೋಡಾನ್ ಅಮೈನೋ ಆಸಿಡ್ಗೆ ಕೋಡ್ ಮಾಡ್ತಾ ಇದೆ. ಕೋಡಾನ್ 3 ಇಟ್ ಮೇ ಆಲ್ಸೋ ಕೋಡ್ ಫಾರ್ ದಿ ಸೇಮ್ ಅಮೈನೋ ಆಸಿಡ್. ಕೋಡಾನ್ 4 ಇಟ್ ಮೇ ಆಲ್ಸೋ ಕೋಡ್ ಫಾರ್ ದಿ ಸೇಮ್ ಅಮೈನೋ ಆಸಿಡ್. ಸೊ ಇದಕ್ಕೆ ಏನ್ ಹೇಳ್ತೀವಿ? ಡಿಜೆನರಸಿ ನೇಚರ್ ಆಫ್ ದಿ ಕೋಡಾನ್. ಏನಾಗ್ತಾ ಇದೆ? ಸಮ್ ಅಮೈನೋ ಆಸಿಡ್ ಕೋಡೆಡ್ ಬೈ ಮೋರ್ ದೆನ್ ಒನ್ ಕೋಡಾನ್. ಅಂಡ್ ಸಮ್ ಎಕ್ಸಾಂಪಲ್ ಫಾರ್ ದೀಸ್ ಆರ್, ಇವುಗಳಿಗೆ ಎಕ್ಸಾಂಪಲ್ ಯಾವ್ದು ನೋಡಿ. ಜಸ್ಟ್ ಲೈಕ್ ಲೈಸೀನ್ ಬರುತ್ತೆ, ಲೈಸೀನ್, ದೆನ್ ಆರ್ಜಿನೀನ್, ದೆನ್ ಲ್ಯೂಸೀನ್, phenylalanine, histidine, proline, etc. So they are the example. But there are some exception for degeneracy nature of codon. ಈ degeneracy nature ಗೆ ಕೆಲವೊಂದು exceptions ಇದೆ. ನಾನು ಇಲ್ಲಿ ಬರಿತಾ ಇದ್ದೀನಿ, exception for degeneracy nature of codon. Exceptions for degeneracy nature. ಎಕ್ಸೆಪ್ಷನ್ ಫಾರ್ ಡಿಜೆನರಸಿ ನೇಚರ್ ಆಫ್ ದಿ ಕೋಡಾನ್. ಅಂದ್ರೆ ಕೆಲವೊಂದು ಕೋಡಾನ್ ಡಿಜೆನರಸಿ ನೇಚರ್ ಫಾಲೋ ಮಾಡೋದಿಲ್ಲ. ಅಂದ್ರೆ ಏನಾಗುತ್ತೆ? ಅಲ್ಲಿ ಒಂದು ಕೋಡಾನ್ ಕೇವಲ ಒಂದೇ ಅಮೈನೋ ಆಸಿಡ್ ಕೋಡ್ ಮಾಡ್ತಾ ಇದೆ, ಅಥವಾ ಒಂದು ಅಮೈನೋ ಆಸಿಡ್ ಕೇವಲ ಒಂದೇ ಕೋಡಾನ್ ದಿಂದ ಕೋಡ್ ಆಗುತ್ತೆ. ಎಕ್ಸಾಂಪಲ್ ಯಾವ್ದಿದೆ ನೋಡಿ, ಒಂದು ಎಕ್ಸಾಂಪಲ್ ನಂಬರ್ 1, AUG ಕೋಡಾನ್ ಇದೆಯಲ್ಲ, ಇಟ್ ಕೋಡ್ಸ್ ಓನ್ಲಿ ಫಾರ್ ಮಿಥಿಯೋನಿನ್. ಇಟ್ ಕೋಡ್ಸ್ ಓನ್ಲಿ ಫಾರ್ ಮಿಥಿಯೋನಿನ್. ಇದು ಕೇವಲ ಮಿಥಿಯೋನಿನ್ಗೆ ಮಾತ್ರ ಕೋಡ್ ಮಾಡುತ್ತೆ. ಆರ್ ವಿ ಕ್ಯಾನ್ ಸೇ ಮಿಥಿಯೋನಿನ್ಗೆ ಓನ್ಲಿ ಒಂದೇ ಕೋಡಾನ್ ಇದೆ, ಅದು AUG. ಅದು ಬಿಟ್ಟು ಬೇರೆ ಯಾವುದೇ ಕೋಡಾನ್ ಅದಕ್ಕಿಲ್ಲ. ಓಕೆ, ದ ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದು ನೋಡಿ, UGG ಓನ್ಲಿ ಫಾರ್, ದಿಸ್ ಇಸ್ ದಿ ಓನ್ಲಿ ಕೋಡಾನ್ ಫಾರ್ ಟ್ರಿಪ್ಟೋಫ್ಯಾನ್. ಇಟ್ ಇಸ್ ದಿ ಓನ್ಲಿ ಕೋಡಾನ್ ಫಾರ್ ಟ್ರಿಪ್ಟೋಫ್ಯಾನ್. ಟ್ರಿಪ್ಟೋಫ್ಯಾನ್ಗೆ ಇದು ಒಂದೇ ಕೋಡಾನ್ ಇರೋದು, ಇದು ಬಿಟ್ಟು ಬೇರೆ ಯಾವುದು ಕೋಡಾನ್ ಇಲ್ಲ. ಸೊ ಸಚ್ ನೇಚರ್ ಆಫ್ ದಿ ಕೋಡಾನ್ ದೇ ಆರ್ ನೋನ್ ಇದೆ ಡಿಜೆನರಸಿ ಆಫ್ ಕೋಡಾನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇದಕ್ಕಿಂತ ಮುಂಚೆ ಸ್ಲೈಡ್ ಅಲ್ಲಿ ಕೆಲವೊಂದು ಸೈಲೆಂಟ್ ಫೀಚರ್ಸ್ ಇದೆ, ಅದನ್ನು ನೋಡ್ತಾ ಬರೋಣ ನಾವು. ಸೊ ಇಲ್ಲಿಗೆ ಆಯ್ತು ಸೆಕೆಂಡ್ ಪಾಯಿಂಟ್, ದಟ್ ಇಸ್ ದ ಡಿಜೆನರಸಿ ನೇಚರ್ ಆಯ್ತು. ಥರ್ಡ್ ಪಾಯಿಂಟ್ ನೋಡಿ, ದ ಕೋಡಾನ್ ಇಸ್ ರೀಡ್ ಇನ್ mRNA ಇನ್ ಎ ಕಂಟಿಜಿಯಸ್ ಫ್ಯಾಷನ್. there is a no punctuations, ಅಂದ್ರೆ ಫುಲ್ ಪಾಯಿಂಟ್, ಸೆಮಿಕೋಲನ್ ಆರ್ ಕಾಮಾ, ಈ ರೀತಿ ಯಾವುದೇ ಪಂಕ್ಚುಯೇಷನ್ ಮಾರ್ಕ್ಸ್ ಇರೋದಿಲ್ಲ. ಕೋಡಾನ್ಸ್ ಗಳನ್ನ ಯಾವತ್ತು ಕಂಟಿನ್ಯೂಸ್ ಫ್ಯಾಷನ್ ಆಗಿ ರೀಡ್ ಮಾಡ್ತೀವಿ. ನೋಡಿ, AUG, GUG, UUU, UAC, ಈ ರೀತಿ ಕೋಡಾನ್ಸ್ ಇದೆ. ಸೊ ಇದನ್ನ ಯಾವ ರೀತಿ ಓದಬೇಕು? ಅಲ್ಲಿ ಪಾಸ್ ಕೊಡೋಂಗಿಲ್ಲ. AUG, ಈ ರೀತಿ ಕಂಟಿನ್ಯೂಸ್ ಆಗಿ ಓದಬೇಕು. ಸೊ ದ ಕೋಡಾನ್ಸ್ ಆರ್ ಜನರಲಿ, ಅಂದ್ರೆ ಏನಾಗಿದೆ ಇಲ್ಲಿ, ಕೋಡಾನ್ಸ್ ಆರ್ ಕಾಮಾಲೆಸ್ ಇನ್ ನೇಚರ್, ದೇ ಆರ್ ವಿದೌಟ್ ಎನಿ ಪಂಕ್ಚುಯೇಷನ್ ಮಾರ್ಕ್ಸ್. ನೆಕ್ಸ್ಟ್, ಕೋಡ್ ಈಸ್ ನಿಯರ್ಲಿ ಯೂನಿವರ್ಸಲ್. ಈ ಕೋಡ್ಸ್ ಇದೆಯಲ್ಲ, ಜೆನೆಟಿಕ್ ಕೋಡ್ಸ್, ದಟ್ ಇಸ್ AUG ಆಲ್ವೇಸ್ ಕೋಡ್ಸ್ ಫಾರ್ ಮಿಥಿಯೋನಿನ್. ಓಕೆ, UGG ಆಲ್ವೇಸ್ ಕೋಡ್ಸ್ ಫಾರ್ ಟ್ರಿಪ್ಟೋಫ್ಯಾನ್, UAC ಆಲ್ವೇಸ್ ಕೋಡ್ಸ್ ಫಾರ್ ದಿ ಟೈರೋಸಿನ್. ಈ ರೀತಿ ಇದೆ. GUG ಆಲ್ವೇಸ್ ಕೋಡ್ಸ್ ಫಾರ್ ದಿ ವ್ಯಾಲಿನ್, UUU ಆಲ್ವೇಸ್ ಕೋಡ್ಸ್ ಫಾರ್ ದಿ ಫಿನೈಲಾಲನಿನ್. ಈ ಕೋಡಾನ್ಸ್ ಇದೆಯಲ್ಲ, ದೇ ಆರ್ ಯೂನಿವರ್ಸಲ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್, ಫ್ರಮ್ ಬ್ಯಾಕ್ಟೀರಿಯಾ ಟು ಹ್ಯೂಮನ್ ಬೀಯಿಂಗ್, ಐದರ್ ಪ್ರೋಕ್ಯಾರಿಯೋಟ್ಸ್ ಇರಲಿ ಯೂಕ್ಯಾರಿಯೋಟ್ಸ್ ಇರಲಿ, ಎಲ್ಲದರಲ್ಲೂ AUG ಇಟ್ ಕೋಡ್ ಫಾರ್ ದಿ ಮಿಥಿಯೋನಿನ್ ಓನ್ಲಿ, UUU ಇಟ್ ಕೋಡ್ ಫಾರ್ ದಿ ಫಿನೈಲಾಲನಿನ್ ಓನ್ಲಿ. ಓಕೆ, ಸೊ ದೇರ್ಫೋರ್ ಕೋಡಾನ್ಸ್ ಆರ್ ಯೂನಿವರ್ಸಲ್ ಅಂತ ಹೇಳ್ತೀವಿ. ಬಟ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್, ಕೆಲವೊಂದು ಎಕ್ಸೆಪ್ಷನ್ ಬರುತ್ತೆ. ಸಮ್ ಎಕ್ಸೆಪ್ಷನ್ ಟು ದಿಸ್ ರೂಲ್ ಹ್ಯಾವ್ ಬೀನ್ ಫೌಂಡ್.
ಈ ರೂಲ್ಗೆ ಕೆಲವೊಂದು ಎಕ್ಸೆಪ್ಷನಲ್ ಸಿಗುತ್ತೆ, ಎಸ್ಪೆಷಲಿ ಇನ್ ದಿ ಮೈಟೋಕಾಂಡ್ರಿಯಲ್ ಕೋಡಾನ್ ಅಲ್ಲಿ ಅಂಡ್ ಇವನ್ ಇನ್ ಸಮ್ ಪ್ರೋಟೋಜೋವಾಸ್ದಲ್ಲಿ. Otherwise, in 99% of organisms, they follow the same type of codons. Only few exceptions you can see in the mitochondrial gene and even in few protozoans. ಎಲ್ಲ protozoans ಗಳಲ್ಲ, few protozoans ಗಳು ಮಾತ್ರ ಇದು exception ಇದೆ. Then AUG ಇದೆಯಲ್ಲ, it will show the dual function. ಎರಡು ಆಕ್ಟಿವಿಟಿ ಮಾಡುತ್ತದು. What are the dual function? It code for the amino acid methionine. MET ಅಂದ್ರೆ ಮಿಥಿಯೋನಿನ್ ಶಾರ್ಟ್ಕಟ್ ಫಾರ್ಮ್. ಓಕೆ, ಇಟ್ ಕೋಡ್ ಫಾರ್ ದಿ ಅಮೈನೋ ಆಸಿಡ್ ಮಿಥಿಯೋನಿನ್ ಅಂಡ್ ಇಟ್ ಆಲ್ಸೋ ಆಕ್ಟ್ ಆಸ್ ಎ ಇನಿಷಿಯೇಟರ್ ಕೋಡಾನ್. ಅಂದ್ರೆ ಪ್ರೋಟೀನ್ ಸಿಂಥೆಸಿಸ್ ಆಗಬೇಕಂದ್ರೆ ಇನಿಷಿಯಲ್ ಅಮೈನೋ ಆಸಿಡ್ ಯಾವ್ದಾದ್ರು ಆಡ್ ಆಗಬೇಕಾದ್ರೆ ಅದು ಮಿಥಿಯೋನಿನ್ ಇಂದಲೇ, ಅಥವಾ ಇನಿಷಿಯೇಟರ್ ಕೋಡಾನ್ ಯಾವ್ದಾದ್ರು ಇದ್ರೆ, ಪ್ರೋಟೀನ್ ಸಿಂಥೆಸಿಸ್ ಪ್ರೊಸೆಸ್ ಅನ್ನ ಇನಿಷಿಯೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಕೋಡಾನ್ ಇದ್ರೆ ಅದು AUGನೇ. ಸೊ therefore AUG it act as a initiator codon ಅಂತ ಕರಿತೀವಿ. AUG is a initiator codon. ಟೋಟಲಿ ಅಲ್ಲಿ 5 ಪಂಕ್ಚುಯೇಷನ್ ಕೋಡಾನ್ ಅಂತ ಹೇಳ್ತೀವಿ. ಯಾವುದೇ ನೋಡಿ, ನಾನು ಇಲ್ಲಿ ಅಡಿಷನಲ್ ಆಗಿ ಬರಿತಾ ಇದ್ದೀನಿ ಈ ಪಾಯಿಂಟ್ ನೋಡಿ. there are 5 ಪಂಕ್ಚುಯೇಷನ್ ಕೋಡಾನ್ಸ್. 5 ಪಂಕ್ಚುಯೇಷನ್ ಕೋಡಾನ್ಸ್ ಬರುತ್ತೆ. there are 5 ಪಂಕ್ಚುಯೇಷನ್ ಕೋಡಾನ್ಸ್. ಸೊ ಯಾವುದಿದೆ ನೋಡಿ, ಒಂದು AUG. AUG it code for the methionine and it act as a initiator codon. But in some organisms, in the mitochondria and in few protozoans, even GUG is also act as a initiator codon. But it is a very rarely. If it is a GUG initial position alliddre adu methionine ge code ಮಾಡುತ್ತೆ. ಮಧ್ಯದಲ್ಲಿ ಇದ್ರೆ GUG ಒಂದು mRNA ಸೀಕ್ವೆನ್ಸ್ ನ ಮಧ್ಯದಲ್ಲಿ ಇದ್ರೆ ಅದು ವ್ಯಾಲಿನ್ ಗೆ ಕೋಡ್ ಮಾಡುತ್ತೆ. ಬಟ್ ಎನಿವೇ ಇದು ಕೂಡ ಇನಿಷಿಯೇಟರ್ ಕೋಡಾನ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಇದೇನಾಯ್ತು, ಇದು ಮೋಸ್ಟ್ಲಿ AUG ಮೋಸ್ಟ್ಲಿ 99% ಆಫ್ ಆರ್ಗಾನಿಸಮ್ ಅಲ್ಲಿ ಇದೇ ಇನಿಷಿಯೇಟರ್ ಇದೆ. ಇಟ್ ಇಸ್ ಎ ವೆರಿ ರೇರ್ಲಿ ಇದು ಇನಿಷಿಯೇಟರ್ ಕೋಡಾನ್ ಆಗಿದೆ. ಸೊ ಇದು ಇನಿಷಿಯೇಟರ್ ಕೋಡಾನ್ಸ್. ದೀಸ್ ಆರ್ ದಿ ಇನಿಷಿಯೇಟರ್ ಕೋಡಾನ್ಸ್ ಆಯ್ತು. ಓಕೆ, ದ ನೆಕ್ಸ್ಟ್ there are 3R ಸ್ಟಾಪ್ ಕೋಡಾನ್ಸ್ ಇದೆ. ಅದು ಯಾವುದೇ ಅಮೈನೋ ಆಸಿಡ್ ಕೋಡ್ ಮಾಡ್ತಿಲ್ಲ, ಬಟ್ ಅವುಗಳ ಫಂಕ್ಷನ್ ಸ್ಪೆಷಲ್ ಆಗಿದೆ. ಅಂದ್ರೆ ಪ್ರೋಟೀನ್ ಸಿಂಥೆಸಿಸ್ ಅನ್ನ ಸ್ಟಾಪ್ ಮಾಡೋದೇ ಅವುಗಳ ಕೆಲಸ. ದಟ್ ಇಸ್ UAA, UAG ಅಂಡ್ UGA. ಯಾವ ರೀತಿ ನೆನಪಿಟ್ಕೊಳ್ಬೇಕು, ಉಆಕ್ ಅಂಡ್ ಉಗಾ. ಓಕೆ, ಈ ರೀತಿ ನೆನಪಿಟ್ಕೊಳ್ಳಿ. ಸೊ ಇದೇನಿದೆ, ಮೂರು ಸ್ಪೆಷಲ್ ಫಂಕ್ಷನ್ ತೋರಿಸ್ತಾ ಇದೆ. ದೇ ಆರ್ ದಿ ಸ್ಟಾಪ್ ಕೋಡಾನ್ಸ್, ಮೀನ್ಸ್ ವಿಚ್ ಹೆಲ್ಪ್ಸ್ ಟು stop the protein synthesis. Next ಇಲ್ಲಿ ನೋಡಿ, UAA, UAG and UGA are the terminator codons, or they are the stop codons. They terminate the protein synthesis. They terminate the translation process. Next we can see, okay, ಇದು ಆಯ್ತು. ಮುಂದೆ ನೋಡಿ, ಟ್ರಾನ್ಸ್ಲೇಷನ್ ಅಂದ್ರೆ ಏನು? ಇಟ್ ಇಸ್ a process of protein synthesis ಅಂತ ಹೇಳ್ತೀವಿ. Translation is nothing but it is a process of protein synthesis. It is a process of protein synthesis. Protein synthesis process ಇದು translation. ಎಲ್ಲಿ ಆಗ್ತಾ ಇದೆ ಇದು? This process takes place. This occurs within the site is cytoplasm. It takes place within the cytoplasm of the cell. Cytoplasm, either it may be prokaryote or even it may be in the eukaryotes. ಎರಡೂದರಲ್ಲೂ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಸೈಟೋಪ್ಲಾಸಮ್ ಅಲ್ಲೇ ಆಗುತ್ತೆ. ನೆಕ್ಸ್ಟ್ ಹೆಂಗಾಗುತ್ತೆ? ನಾವು mRNA ಸಿಂಥಸೈಸ್ ಆಗಿದೆ, ಫಾರ್ಮ್ಡ್ mRNA ಫ್ರಮ್ ದಿ ನ್ಯೂಕ್ಲಿಯಸ್. ಎಲ್ಲಿ mRNA ಸಿಂಥಸೈಸ್ ಆಗಿದೆ? ವಿದಿನ್ ದಿ ನ್ಯೂಕ್ಲಿಯಸ್ ಡ್ಯೂರಿಂಗ್ ದಿ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್. ನೌ ದ ಫಾರ್ಮ್ಡ್ mRNA enters into the cytoplasm. ಸೈಟೋಪ್ಲಾಸಮ್ ಅಲ್ಲಿ ಎಂಟರ್ ಆಗುತ್ತೆ. ಅಲ್ಲಿಂದ ಒನ್ಸ್ ಇಟ್ ವಿಲ್ ಎಂಟರ್ಸ್ ಇಂಟು ದಿ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಅಲ್ಲಿ ಏನಾಗುತ್ತೆ ನೋಡಿ, ಸೈಟೋಪ್ಲಾಸಮ್ ಅಲ್ಲಿ ಪ್ರೋಟೀನ್ ಸಿಂಥೆಸಿಸ್ ಮಾಡಲಿಕ್ಕೆ mRNA ಮೇಲೆ ಏನ್ ಸೀಕ್ವೆನ್ಸ್ ಇದೆಯಲ್ಲ, ದೇ ಬಿಹೇವ್ ಆಸ್ ಎ ಟೆಂಪ್ಲೇಟ್, ದೇ ಬಿಹೇವ್ ಆಸ್ ಎ ಇನ್ಫಾರ್ಮೇಶನ್ ಪಾಯಿಂಟ್ಸ್. ಸೊ ಅಲ್ಲಿಂದ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ. ಸೊ ಏನಿದೆ ಇದು? It is a formation of polypeptide chain according to the sequence of mRNA. ನಾವು ಈ ರೀತಿ ಕೂಡ ಡಿಫೈನ್ ಮಾಡಬಹುದು. ಇದು ಫಾರ್ಮೇಶನ್ ಆಫ್ ಪಾಲಿಪೆಪ್ಟೈಡ್ ಚೈನ್
It is a formation of polypeptide chain. It is a formation of polypeptide chain according to sequence of mRNA. According to sequence of mRNA. mRNA sequence ಯಾವ ರೀತಿ ಇದೆಯಲ್ಲ ಅದರ ಪ್ರಕಾರ ಇಲ್ಲಿ polypeptide chain formation ಆಗುತ್ತೆ ಅಥವಾ protein synthesis ಆಗುತ್ತೆ. Mainly in the protein synthesis there are 3 steps are followed. ಮತ್ತೆ protein synthesis ಯಾವ ರೀತಿ ಆಗುತ್ತೆ ನೋಡಿ. How this protein synthesis will take place? Considered here. ಇಲ್ಲಿ ಒಂದು cell ಇದೆ ಅಂತ consider ಮಾಡೋಣ. Consider this is the cell. Okay. And in this cell here there is a nucleus is present. In the cell here there is a nucleus. ಇದು nucleus ಇದೆ. Initially ಏನಾಯ್ತು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA. ಈ DNA ಇಂದ ಟ್ರಾನ್ಸ್ಕ್ರಿಪ್ಷನ್ ಆಯ್ತು ಎಲ್ಲಿ ನ್ಯೂಕ್ಲಿಯಸ್ ಒಳಗಡೆ. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಯ್ತು, ದರ್ ಇಸ್ ಎ RNA ಸಿಂಥಸೈಸ್ ಆಗಿದೆ. ಇದು ಏನು mRNA. ಓಕೆ, ಈ mRNA ಸಿಂಥಸೈಸ್ ಆಗಿದೆ. Now this mRNA transferred after the post transcriptional modification, ಅದರ ಸ್ಪ್ಲೈಸಿಂಗ್ ಆದ ನಂತರ ಈ mRNA ಏನು ಮಾಡುತ್ತೆ, it will comes and lies in the cytoplasm. ಇದು ಏನು mRNA ಇದೆ, ಈ ಸೈಟೋಪ್ಲಾಸಮ್ ಅಲ್ಲಿ ಬರುತ್ತೆ. ಇದರ ಮೇಲೆ ಸೀಕ್ವೆನ್ಸ್ ಇದೆ. ದಿ ಸೀಕ್ವೆನ್ಸಸ್ ಆರ್, ಇದರ ಸೀಕ್ವೆನ್ಸ್ ಹೆಂಗಿದೆ, ದೇ ಆರ್ ಕಾಂಪ್ಲಿಮೆಂಟರಿ ಟು ದಿ DNA. ಯಾವ ರೀತಿ DNA ಅಲ್ಲಿ ಟೆಂಪ್ಲೇಟ್ ಸ್ಟ್ಯಾಂಡ್ ಅಲ್ಲಿ ಸೀಕ್ವೆನ್ಸ್ ಇತ್ತಲ್ಲ, ಆ ಸೀಕ್ವೆನ್ಸ್ ಅನ್ನ ಇದು ಕಾಪಿ ಮಾಡ್ಕೊಂಡಿದೆ. ಸೊ ಈ mRNA ಈಗೇನಾಗುತ್ತೆ, ಇಟ್ ಆಕ್ಟ್ ಆಸ್ ಎ ಟೆಂಪ್ಲೇಟ್ RNA ಫಾರ್ ದಿ ಪ್ರೋಟೀನ್ ಸಿಂಥಸಿಸ್. ನೌ ಆನ್ ದೀಸ್ at the specific site, okay, on these at the specific site, now here the ribosomal subunits will bind. Larger subunit and smaller subunit ribosome bind ಆಗುತ್ತೆ, ಇದರ ಸೀಕ್ವೆನ್ಸ್ ಗಳನ್ನ ರೀಡ್ ಮಾಡ್ತಾ ಹೋಗುತ್ತೆ, ಮತ್ತೆ ಇಲ್ಲಿ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಸಿಂಥಸೈಸ್ ಮಾಡ್ತಾ ಹೋಗುತ್ತೆ. ಈ ರೀತಿ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಸಿಂಥಸೈಸ್ ಆಗ್ತಾ ಹೋಗುತ್ತೆ. ಅಂಡ್ ದಟ್ ವಿ ಕನ್ಸಿಡರ್ ದ ಪ್ರೋಟೀನ್ ಸಿಂಥಸಿಸ್. ನೆಕ್ಸ್ಟ್ ನೋಡೋಣ ಟ್ರಾನ್ಸ್ಲೇಷನ್ ಯೂನಿಟ್. ಟ್ರಾನ್ಸ್ಲೇಷನ್ ಯೂನಿಟ್ ಅಂದ್ರೆ ಏನು? ದ ಪಾರ್ಟ್ ಆಫ್ RNA ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಲೇಷನ್. ಹೆಂಗೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ನೋಡಿದ್ದೀವಲ್ಲ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನು? ಎನಿ ಸೆಗ್ಮೆಂಟ್ ಆಫ್ DNA ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಇಸ್ ದಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಹೇಳ್ತೀವಿ. ದ ಸೇಮ್ ವೇ ಎ ಪಾರ್ಟ್ ಆಫ್ mRNA ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಲೇಷನ್ ಈಸ್ ನೌನ್ ಆಸ್ ಎ ಟ್ರಾನ್ಸ್ಲೇಷನ್ ಯೂನಿಟ್. ಏನಿದೆ ನೋಡಿದು, ಪಾರ್ಟ್ ಆಫ್ mRNA, part of mRNA which is involved in part of mRNA which is involved in translation. So that we can say the translation unit ಅಂತ ಹೇಳ್ತೀವಿ. ಯಾವ ರೀತಿ ಇರುತ್ತೆ ನೋಡಿ ಇದು ಟ್ರಾನ್ಸ್ಲೇಷನ್ ಯೂನಿಟ್, ಇಲ್ಲಿದೆ. ಇಟ್ ಇಸ್ ಒನ್ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಯೂನಿಟ್. ಓಕೆ, ಅಂಡ್ ಇದರಲ್ಲಿ ಇದು 5' ಎಂಡ್ ಇದೆ and this one is a 3' end. Next ಇಲ್ಲಿ ಓಕೆ, ಇಲ್ಲಿ ಇನಿಷಿಯೇಟರ್ ಕೋಡಾನ್ ಇದೆ. ಯಾವುದದು ಇನಿಷಿಯೇಟರ್ ಕೋಡಾನು? ಇಲ್ಲಿದೆ ನೋಡಿ, AUG. ಇಲ್ಲಿ ಸ್ಟಾಪ್ ಕೋಡಾನ್ಸ್ ಇರುತ್ತೆ. ಓಕೆ, ಕನ್ಸಿಡರ್ ಮಾಡೋಣ. ಇಲ್ಲಿ ಸ್ಟಾಪ್ ಕೋಡಾನ್ ಇದೆ. ಏನದು ಸ್ಟಾಪ್ ಕೋಡಾನು? ಒಂದು UAA ಇರಬಹುದು, UAG ಇರಬಹುದು, ಅಥವಾ UGA ಇರಬಹುದು. ಸೊ ಇದೇನು? ದೀಸ್ ಆರ್ ದಿ ಸ್ಟಾಪ್ ಕೋಡಾನ್ಸ್. ಇವು 3 ಸ್ಟಾಪ್ ಕೋಡಾನ್ಸ್ ಆಯ್ತು. ಓಕೆ, ಯಾವ್ದಾದ್ರು ಒಂದಿರುತ್ತೆ, 3 ಇರ್ಬೇಕಂತ ಏನು ರೂಲ್ಸ್ ಇಲ್ಲ, ಒಂದಿರುತ್ತೆ. ಓಕೆ, ಆ ಸೀಕ್ವೆನ್ಸ್ ಅಲ್ಲಿ. ಸೊ ಇದು ಏನಿದೆ, ಸ್ಟಾರ್ಟ್ ಕೋಡಾನ್. ಇದು ಸ್ಟಾರ್ಟ್ ಕೋಡಾನ್ ಇದೆ. ಅದಲ್ಲದೆ ಇಲ್ಲಿ ಅಡಿಷನ್ ಆಗಿ ಇಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಇರುತ್ತೆ. ಅಂಡ್ ದೀಸ್ ಸೀಕ್ವೆನ್ಸಸ್ ಆರ್ UTR ಸೀಕ್ವೆನ್ಸ್ ಅಂತ ಹೇಳ್ತೀವಿ. It is the UTR sequence, and here also it is the UTR sequence ಅಂತ ಇರುತ್ತೆ. What are these UTR sequences? UTR sequences are nothing but these are the untranslated regions. UTR sequences are nothing but they are untranslated regions. UTR sequences are nothing but they are the untranslated regions ಅಂತ ಹೇಳ್ತೀವಿ. Untranslated regions. UTR sequences are nothing but they are the untranslated regions. Okay, so
ಈ ಸೀಕ್ವೆನ್ಸ್ಗಳ ಫಂಕ್ಷನ್ ಏನು? ವಾಟ್ ಈಸ್ ದಿ ಫಂಕ್ಷನ್ ಆಫ್ ದೀಸ್ UTR ಸೀಕ್ವೆನ್ಸಸ್? ದೇ ಪ್ರೊವೈಡ್ ಸ್ಟ್ಯಾಬಿಲಿಟಿ ಟು ದಿ ಟ್ರಾನ್ಸ್ಲೇಷನ್ ಪ್ರೋಸೆಸ್. ಈ ಟ್ರಾನ್ಸ್ಲೇಷನ್ ಪ್ರೋಸೆಸ್ಗೆ ಒಂದು ಸ್ಟ್ಯಾಬಿಲಿಟಿ ಪ್ರೊವೈಡ್ ಮಾಡುತ್ತೆ, ಮತ್ತೆ ಈ ಟ್ರಾನ್ಸ್ಲೇಷನ್ ಯೂನಿಟ್ ಇದೆಯಲ್ಲ ಅದಕ್ಕೆ ಎಂಡಿಂಗ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದೇನು ಮಾಡುತ್ತೆ? ಪ್ರೊವೈಡ್ ಸ್ಟ್ಯಾಬಿಲಿಟಿ. ಮೇನ್ ಫಂಕ್ಷನ್ ಈಸ್ ದೇ ಪ್ರೊವೈಡ್ ಸ್ಟ್ಯಾಬಿಲಿಟಿ ಟು ಟ್ರಾನ್ಸ್ಲೇಷನ್ ಪ್ರೋಸೆಸ್. ದೇ ಪ್ರೊವೈಡ್ ಸ್ಟ್ಯಾಬಿಲಿಟಿ ಟು ದಿ ಟ್ರಾನ್ಸ್ಲೇಷನ್ ಪ್ರೋಸೆಸ್. ಈ ಟ್ರಾನ್ಸ್ಲೇಷನ್ ಪ್ರೋಸೆಸ್ಗೆ UTR ಸೀಕ್ವೆನ್ಸಸ್, ದಟ್ ಇಸ್ ನಥಿಂಗ್ ಬಟ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್, ಅದು ಸ್ಟ್ಯಾಬಿಲಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ? ಈಗ ಇಲ್ಲಿಂದ AUG ಸ್ಟಾರ್ಟ್ ಕೋಡಾನ್ ಇದೆಯಲ್ಲ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಪಾಲಿಪೆಪ್ಟೈಡ್ ಚೈನ್ ಆ್ಯಡ್ ಮಾಡ್ತಾ ಹೋಗುತ್ತೆ, ಮತ್ತೆ ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ದಿ ಟ್ರಾನ್ಸ್ಲೇಷನ್ ಯೂನಿಟ್. ನೆಕ್ಸ್ಟ್, ಇನ್ ದಿ ಟ್ರಾನ್ಸ್ಲೇಷನ್ ಪ್ರೋಸೆಸ್, ದಟ್ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಸಿಂಥೆಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇನ್ ದಿ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಮೇನ್ಲಿ ದೇರ್ ಆರ್ 4 ಸ್ಟೆಪ್ಸ್. ಇದರಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಯಾವುದು 4 ಸ್ಟೆಪ್ ಬರುತ್ತೆ ನೋಡಿ? ನಾನು ಇಲ್ಲಿ ಬರಿತಾ ಇದ್ದೀನಿ. ಐ ವಿಲ್ ರೈಟ್ ಹಿಯರ್. ದೇರ್ ಆರ್ 4 ಸ್ಟೆಪ್ಸ್ ಇನ್ ದಿ ಟ್ರಾನ್ಸ್ಲೇಷನ್. 4 ಸ್ಟೆಪ್ಸ್ ಇನ್ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಅಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಯಾವುದು 4 ಸ್ಟೆಪ್ ನೋಡಿ? ವಾಟ್ ಆರ್ ದಿ 4 ಸ್ಟೆಪ್ಸ್? ಫಸ್ಟ್ ಒನ್ ಈಸ್ ಚಾರ್ಜಿಂಗ್ ಆಫ್ tRNA. ಫಸ್ಟ್ ನೋಡಿ, ಚಾರ್ಜಿಂಗ್ ಆಫ್ tRNA, ಆರ್ ಇದನ್ನ ಹೇಳ್ತೀವಿ ಅಮೈನೋ ಅಸೈಲೇಷನ್ ಆಫ್ tRNA. ಅಮೈನೋ ಅಸೈಲೇಷನ್ ಆಫ್ tRNA, ಚಾರ್ಜಿಂಗ್ ಆಫ್ tRNA ಆರ್ ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೆಪ್ ಇದೆ. ಓಕೆ, ಸೆಕೆಂಡ್ ಸ್ಟೆಪ್ ಯಾವ್ದು ನೋಡಿ? ಸ್ಟೆಪ್ ನಂಬರ್ 2, that is initiation of polypeptide chain formation. Third step ಇದೆ, that is the elongation of polypeptide chain formation. Elongation of polypeptide chain or elongation process. Fourth step ಬರುತ್ತೆ ಇಲ್ಲಿ termination. Termination of polypeptide chain formation. So these are the 4 steps of translation. ನಾವು ಇವಾಗ ಇವುಗಳನ್ನ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕು. ಸೊ ನೋಡಿ, ಫಸ್ಟ್ ಸ್ಟೆಪ್ ಇದೆ ಸ್ಟೆಪ್ಸ್ ಆಫ್ ಟ್ರಾನ್ಸ್ಲೇಷನ್. ಫಸ್ಟ್ ಒನ್ ಇದೆ ಚಾರ್ಜಿಂಗ್ ಆಫ್ tRNA ಆರ್ ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಹೇಳ್ತೀವಿ. ಇಲ್ಲಿ ಚಾರ್ಜಿಂಗ್ ಆಫ್ tRNA ಆರ್ ಅಮೈನೋ ಅಸೈಲೇಷನ್ tRNA ಇಲ್ಲಿ 2 ಸಬ್ ಸ್ಟೆಪ್ಸ್ ಬರುತ್ತೆ. ದೇರ್ ಆರ್ 2 ಸಬ್ ಸ್ಟೆಪ್ಸ್. ಓಕೆ, ಇದರಲ್ಲಿ 2 ಸಬ್ ಸ್ಟೆಪ್ಸ್, 2 ಸಬ್ ಸ್ಟೆಪ್ಸ್ ಬರುತ್ತೆ. ಯಾವುದು ನೋಡಿ? ವಾಟ್ ಆರ್ ದಿ 2 ಸಬ್ ಸ್ಟೆಪ್ಸ್? ಒಂದು ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್, ಒಂದಿದೆ ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್. ಇನ್ನೊಂದು ಒನ್ ಮೋರ್ ಸ್ಟೆಪ್ ಈಸ್ ಇಟ್ ಇಸ್ ಎ ಚಾರ್ಜಿಂಗ್ ಆಫ್ tRNA. ಇನ್ನೊಂದು ಚಾರ್ಜಿಂಗ್ ಆಫ್ tRNA. ಈ 2 ಬರುತ್ತೆ, ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್ ಅಂಡ್ ಇನ್ನೊಂದು ಚಾರ್ಜಿಂಗ್ ಆಫ್ tRNA. ಯಾವ ರೀತಿ ಆಗುತ್ತೆ ನೋಡಿ ಇಲ್ಲಿ? ಹೌ ಇಟ್ ವಿಲ್ ಅಕರ್ಸ್? ಇನಿಷಿಯಲಿ ದಿಸ್ ಪ್ರೊಸೆಸ್ ಬಿಗಿನ್ಸ್ ವಿತ್ ದಿ ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್. ಕನ್ಸಿಡರ್ ಹಿಯರ್ ದೇರ್ ಇಸ್ ಒನ್ ಅಮೈನೋ ಆಸಿಡ್ ಇಸ್ ಪ್ರೆಸೆಂಟ್ ಅಂಡ್ ಫಾರ್ ಇಟ್ಸ್ ಆಕ್ಟಿವೇಶನ್, ಅಮೈನೋ ಆಸಿಡ್ ನ ಆಕ್ಟಿವೇಶನ್ ಸಲುವಾಗಿ ಇದು for its activation it will use each and every amino acid for its activation. ಅಂದ್ರೆ ಪ್ರತಿಯೊಂದು ಅಮೈನೋ ಆಸಿಡ್ ಇದರ ಆಕ್ಟಿವೇಶನ್ ಗಾಗಿ ಇಟ್ ವಿಲ್ ಯೂಸಸ್ ATP ಎನರ್ಜಿ. ಓಕೆ, ATP ಎನರ್ಜಿ ಯೂಸ್ ಮಾಡುತ್ತೆ. ಮತ್ತೆ ಇಲ್ಲಿ ಆಕ್ಟಿವೇಶನ್ ಗಾಗಿ ATP ಎನರ್ಜಿ ಯೂಸ್ ಮಾಡ್ತಾ ಇದೆ. ಅಂಡ್ ದರ್ ಇಸ್ ಒನ್ ಎಂಜೈಮ್ ವಿಲ್ ವರ್ಕ್ಸ್. ನಾನಿಲ್ಲಿ ಇ ಅಂತ ಬರಿತಾ ಇದ್ದೀನಿ, ನಥಿಂಗ್ ಬಟ್ ಎಂಜೈಮ್. ಯಾವ್ದು ಎಂಜೈಮ್ ನೋಡಿ? ಅದು ಇದು that is a amino acyl synthetase enzyme. ನಾನು ಇಲ್ಲಿ ಬ್ರಾಕೆಟ್ ಅಲ್ಲಿ ಬರಿತಾ ಇದ್ದೀನಿ. E is nothing but that is a amino acyl synthetase enzyme. It is a amino acyl synthetase enzyme ಇದೆ. This enzyme is amino acyl synthetase enzyme. So ಇಲ್ಲಿಗೆ ಏನಾಗುತ್ತೆ ನೋಡಿ? Now ಇಲ್ಲಿ okay, in presence of amino acyl synthetase enzyme, and this enzyme uses a Mg2 plus magnesium ion as a metal activator. Okay, enzyme ಇರುತ್ತಲ್ಲ, ಕಂಪ್ಲೀಟ್ ಎಂಜೈಮ್ ಇದ್ರೆ ಅದನ್ನ ಹೋಲೋ ಎಂಜೈಮ್ ಅಂತೀವಿ.
ಪ್ರೋಟೀನೇಷಿಯಸ್ ಪಾರ್ಟ್ ಆಫ್ ದಿ ಎನ್ಸೈಮ್ ಏನಂತೀವಿ ಅಪೋ ಎನ್ಸೈಮ್, ಮತ್ತು ಅದರ ಜೊತೆಗೆ ಒಂದು ಮೆಟಲ್ ಆಕ್ಟಿವೇಟರ್ ಕೂಡ ಇರುತ್ತೆ ಆ ಎನ್ಸೈಮ್ ಅನ್ನು ಆಕ್ಟಿವೇಟ್ ಮಾಡಲಿಕ್ಕೆ, ದಟ್ ಇಸ್ ಕೋ ಫ್ಯಾಕ್ಟರ್ ಆರ್ ಮೆಟಲ್ ಆಕ್ಟಿವೇಟರ್ ಇರುತ್ತೆ. ಸೊ ಈ ಅಮೈನೋ ಆಸಿಡ್ ಆಕ್ಟಿವೇಟ್ ಆಗಬೇಕಂದ್ರೆ ATP ಎನರ್ಜಿ ಯೂಸ್ ಮಾಡ್ತಾ ಇದೆ. ಅಂಡ್ ಈ ATP ಎನರ್ಜಿ ಯೂಸ್ ಮಾಡಬೇಕಂದ್ರೆ ATP ಬ್ರೇಕ್ ಡೌನ್ ಆಗಬೇಕು, ಅದರಿಂದ ಹೀಟ್ ಎನರ್ಜಿ ರಿಲೀಸ್ ಆಗಬೇಕು. ATP ಬ್ರೇಕ್ ಡೌನ್ ಆಗಬೇಕಂದ್ರೆ ಅದರಲ್ಲಿ 3 ಫಾಸ್ಫೇಟ್ ಇದೆ. ಸೊ 2 ಫಾಸ್ಫೇಟ್ ಮಾಲಿಕ್ಯೂಲ್ಗಳು ಬ್ರೇಕ್ ಆಗಿ ಹೊರಗೆ ಹೋಗುತ್ತೆ, ದಟ್ ಈಸ್ ಎ ಇನ್ಆರ್ಗ್ಯಾನಿಕ್ ಪೈರೋಫಾಸ್ಫೇಟ್ ಅಂತ ಇರ್ತೀವಿ. ಇನ್ಆರ್ಗ್ಯಾನಿಕ್ ಪೈರೋಫಾಸ್ಫೇಟ್ ಬ್ರೇಕ್ ಆಗಿ ಹೋಯ್ತು ಅಂದ್ರೆ 2 ಫಾಸ್ಫೇಟ್ ಹೊರಗಡೆ ಹೋದ್ರೆ ಅಲ್ಲಿ ಉಳಿತೇನು AMP ಅಡೆನೋಸಿನ್ ಮೋನೋಫಾಸ್ಫೇಟ್ ಉಳಿತು. ಸೊ ಹಾಗಾದ್ರೆ ಇದು ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಏನಾಗುತ್ತೆ ನೋಡಿ, ಇಟ್ ಇಸ್ ಎ ಅಮೈನೋ ಅಸೈಲ್. ಮುಂಚೆ ಇದು ಅಮೈನೋ ಆಸಿಡ್ ಇತ್ತು, ಇವಾಗ ಇದು ಅಮೈನೋ ಅಸೈಲ್ ಆಗಿದೆ, ಅಂದ್ರೆ ಅದರ ಆಕ್ಟಿವೇಶನ್ ಆಗಿದೆ. ಅಮೈನೋ ಅಸೈಲ್, ಓಕೆ, AMP, ಓಕೆ, ಎನ್ಸೈಮ್. ಇದು ಒಂದು ಕಂಪ್ಲೀಟ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿದೆ. ಅಮೈನೋ ಅಸೈಲ್ AMP ಎನ್ಸೈಮ್ ಕಾಂಪ್ಲೆಕ್ಸ್ ಆಗಿದೆ. ಇದು ಅಂದ್ರೆ ಒಂದು ಎನ್ಸೈಮ್ ಇದೆ, ಆ ಎನ್ಸೈಮ್ ಅಲ್ಲಿ 2 ಬೈಂಡಿಂಗ್ ಸೈಟ್ ಇದೆ. ಒಂದು ಅಮೈನೋ ಆಸಿಡ್ ಅಟ್ಯಾಚ್ಮೆಂಟ್ಗೆ, ಅದರ ಆಕ್ಟಿವೇಶನ್ಗೆ ಅಲ್ಲಿ ಒಂದು ATP ಯೂಸ್ ಆಗ್ತಾ ಇದೆ. ಸೊ ಅಲ್ಲಿ ಒಂದು ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಯಿತು, ಅಮೈನೋ ಅಸೈಲ್ AMP ಎನ್ಸೈಮ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ನಾವು ದಿಸ್ ಅಮೈನೋ ಅಸೈಲ್ AMP ಎನ್ಸೈಮ್ ಕಾಂಪ್ಲೆಕ್ಸ್, ಅದೇ ಎನ್ಸೈಮ್ ಮೇಲೆ ಇನ್ನೊಂದು ಬೈಂಡಿಂಗ್ ಸೈಟ್ ಇದೆ, ಅಲ್ಲಿ tRNA ಬಂದು ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ನಾವು ದೇರ್ ಇಸ್ ಅಟ್ಯಾಚ್ಮೆಂಟ್ ಆಫ್ tRNA ಆನ್ ದಿಸ್. ಇಲ್ಲಿ ಬಂದು ಒಂದು tRNA, ಇನ್ನು tRNA ಹೆಂಗೆ ಇದೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಇನ್ವರ್ಟೆಡ್ ಎಲ್ ಶೇಪ್, ಸಮೌಟ್ ನಾನು ಎಲ್ ಶೇಪ್ ತರ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ಇದು ಇಲ್ಲಿ tRNA ಬಂದು ಅಟ್ಯಾಚ್ ಆಗುತ್ತೆ, ಇಲ್ಲಿ tRNA ಬಂದು ಅಟ್ಯಾಚ್ ಆಗುತ್ತೆ. ಸಾರಿ, tRNA 3 ಪ್ರೈಮ್ ಎಂಡ್ ಇದೆ ಅಲ್ಲ, ಇಲ್ಲಿ ಒಂದು 3 ಪ್ರೈಮ್ ಎಂಡ್ ಇದೆ, ಇಲ್ಲಿ 5 ಪ್ರೈಮ್ ಎಂಡ್ ಇದೆ. ಸೊ ಆ 3 ಪ್ರೈಮ್ ಎಂಡ್ಗೆ ಈ ಆಕ್ಟಿವೇಟೆಡ್ ಅಮೈನೋ ಅಸೈಲ್ ಮಾಲಿಕ್ಯೂಲ್ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ tRNA ಬಂತು ರಿಯಾಕ್ಷನ್ ಅಲ್ಲಿ. ಸೊ ಇಲ್ಲಿ ಏನಾಯ್ತು, ಇದು tRNA ಇದೆ, ದಿಸ್ ಇಸ್ 3 ಪ್ರೈಮ್ ಎಂಡ್, ದಿಸ್ ಇಸ್ 5 ಪ್ರೈಮ್ ಎಂಡ್, ಮತ್ತು ಇದರ 3 ಪ್ರೈಮ್ ಎಂಡ್ ಅಲ್ಲಿ ಆಕ್ಟಿವೇಟೆಡ್ ಅಮೈನೋ ಅಸೈಲ್ ಮಾಲಿಕ್ಯೂಲ್ ಅಟ್ಯಾಚ್ ಆಯ್ತು. ಸೊ ಇದಕ್ಕೇನಂತೀವಿ ನಾವು, ಈಗ ಆಕ್ಟಿವೇಟೆಡ್ ಅಮೈನೋ ಅಸೈಲ್ ಅಟ್ಯಾಚ್ ಆಗಿದೆ ಅಂದ್ರೆ ಇದು ಚಾರ್ಜ್ಡ್ tRNA ಅಂತ ಹೇಳ್ತೀವಿ. ದಿಸ್ ಒನ್ ಇಸ್ ಎ ಚಾರ್ಜ್ಡ್, ದಿಸ್ ಇಸ್ ದಿ ಚಾರ್ಜ್ಡ್ tRNA, ಆರ್ ಇದನ್ನ ಅಮೈನೋ ಅಸೈಲ್ tRNA ಅಂತ ಹೇಳ್ತೀವಿ. ಚಾರ್ಜ್ಡ್ tRNA ಆರ್ ಅಮೈನೋ ಅಸೈಲ್ tRNA. ಸೊ ಇಲ್ಲಿ AMP ಇತ್ತಲ್ಲ, ಅದು ಹೊರಗಡೆ ಹೋಗುತ್ತೆ, ಮೀನ್ಸ್ ಅಗೇನ್ ಇಟ್ ಈಸ್ ರೆಡಿ ಫಾರ್ ಫಾಸ್ಫೋರೈಲೇಷನ್ ಅಂಡ್ ಫಾರ್ಮ್ಸ್ ಇಂಟು ಎ ATP. ಅದು ಮತ್ತೆ ATP ಆಗಿ ರೆಡಿ ಆಗ್ಲಿಕ್ಕೆ ತಯಾರಾಗುತ್ತೆ. ಮತ್ತೆ ಜೊತೆಗೆ ಎನ್ಸೈಮ್ ಇದೆಯಲ್ಲ, ಅದು ಎನ್ಸೈಮ್ ಕೂಡ ಹೊರಗಡೆ ಹೋಗುತ್ತೆ, ವಿಚ್ ಇಸ್ ಅಗೇನ್ ರೆಡಿ ಫಾರ್ ದಿ ಆಕ್ಟಿವೇಶನ್ ಆಫ್ ಒನ್ ಮೋರ್ ಅಮೈನೋ ಆಸಿಡ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಈ ಸ್ಟೆಪ್ ಇದೆಯಲ್ಲ, ಅದು ಫಸ್ಟ್ ಸ್ಟೆಪ್, ದಟ್ ಇಸ್ ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್. ಸೆಕೆಂಡ್ ಸ್ಟೆಪ್ ಏನಿದೆ, ಚಾರ್ಜಿಂಗ್ ಆಫ್ tRNA. ಸೊ ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್ ಅಂಡ್ ದಿಸ್ ಒನ್ ಈಸ್ ಇಟ್ ಇಸ್ ದಿ ಸೆಕೆಂಡ್ ಸ್ಟೆಪ್. ಒಂದು ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್ ಆಯಿತು, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ tRNA ಚಾರ್ಜಿಂಗ್ ಆಯಿತು, ದಟ್ ಇಸ್ ಎ ಸಿಂಥೆಸಿಸ್ ಆಫ್ ಅಮೈನೋ ಅಸೈಲ್ tRNA ಆಗ್ತಾ ಇದೆ ಇಲ್ಲಿ. ಸೊ ದಟ್ ಈಸ್ ಚಾರ್ಜಿಂಗ್ ಆಫ್ tRNA ಆರ್ ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೆಪ್ ಏನ್ ಬರುತ್ತೆ ನೋಡಿ, ದಟ್ ಇಸ್ ಇನಿಷಿಯೇಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಇನಿಷಿಯೇಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್. ಅಂಡ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೊಳ್ಬೇಕು, ಆಕ್ಟಿವೇಶನ್ ಆರ್ ಅಮೈನೋ ಅಸೈಲ್ tRNA ಸ್ಟೆಪ್ ಇದೆಯಲ್ಲ, ಆರ್ ಚಾರ್ಜಿಂಗ್ ಆಫ್ tRNA, ಇಟ್ ಈಸ್ ದಿ ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇದೆ. ಪ್ರತಿಯೊಂದು ಅಮೈನೋ ಆಸಿಡ್ ಆಕ್ಟಿವೇಶನ್ಗೆ ATP ಎನರ್ಜಿ ಯೂಸ್ ಆಗುತ್ತೆ. ಸೊ ದಿಸ್ ಸ್ಟೆಪ್ ಈಸ್ ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್. ಓಕೆ, ಇದು ನೆನಪಿಟ್ಕೊಳ್ಳಿ, ಇದು ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇದೆ, ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್. ಯಾವ ಎನರ್ಜಿ ಯೂಸ್ ಮಾಡ್ಕೊಳ್ತಿದ್ದು, ದಟ್ ಇಸ್ ATP ಎನರ್ಜಿ. ಓಕೆ, ಇಟ್ ವಿಲ್ ಯೂಸಸ್ ದಿ ATP. ಪ್ರತಿಯೊಂದು ಅಮೈನೋ ಆಸಿಡ್ ಆಕ್ಟಿವೇಶನ್ಗೆ ಒಂದು ATP ಯೂಸ್ ಮಾಡುತ್ತೆ. ನೆಕ್ಸ್ಟ್ ನೋಡೋಣ, ದಟ್ ಇಸ್ ಇನಿಷಿಯೇಷನ್ ಪ್ರೊಸೆಸ್. ಏನಾಗುತ್ತೆ ನೋಡಿ ಇಲ್ಲಿ ಇನಿಷಿಯೇಷನ್ ಪ್ರೊಸೆಸ್ ಅಲ್ಲಿ, ವಾಟ್ ವಿಲ್ ಹ್ಯಾಪನ್ಸ್ ಹಿಯರ್? ಯೂಶುವಲಿ ಇನ್ ದಿ ಇನಿಷಿಯೇಷನ್ ಪ್ರೊಸೆಸ್ ಅಲ್ಲಿ, ಇನ್ ದಿಸ್ ಇಟ್ ಈಸ್ ಎ ಇನಿಷಿಯೇಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್. ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಇನಿಷಿಯೇಟ್ ಆಗುತ್ತೆ. ಮತ್ತೆ ಇಲ್ಲಿ ಕೆಲವೊಂದು ಮಾಲಿಕ್ಯೂಲ್, there are some proteinaceous molecules, they act as a catalyst to support this activity. ಈ ಆಕ್ಟಿವಿಟಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಕೆಲವೊಂದು ಪ್ರೋಟೀನೇಷಿಯಸ್ ಮಾಲಿಕ್ಯೂಲ್ಸ್ ಬಂದು ಕೆಟಾಲಿಸ್ಟ್ ತರ ಬಿಹೇವ್ ಮಾಡುತ್ತೆ, ಅಂಡ್ ಅವುಗಳಿಗೆ ಹೇಳ್ತಾರೆ ಇನಿಷಿಯೇಷನ್ ಫ್ಯಾಕ್ಟರ್ಸ್. ಸೊ ಇಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಆರ್ ರಿಕ್ವೈರ್ಡ್.
ಇಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಇನಿಷಿಯೇಷನ್ ಫ್ಯಾಕ್ಟರ್ಸ್ ರಿಕ್ವೈರ್ಡ್. ಹಿಯರ್ ದ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಆರ್ ರಿಕ್ವೈರ್ಡ್. ಅಂಡ್ ಹೌ ಮೆನಿ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಆರ್ ರಿಕ್ವೈರ್ಡ್ ನೋಡಿ. ಇಫ್ ಇಟ್ ಇಸ್ ಎ ಪ್ರೋಕ್ಯಾರಿಯೋಟ್ಸ್ ಇದ್ರೆ, ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 3 ಇನಿಷಿಯೇಷನ್ ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಯುಕ್ಯಾರಿಯೋಟ್ಸ್ ಇದ್ರೆ ಅಲ್ಲಿ ನೋಡ್ಲಾಗಿದೆ there are totally 9 initiation factors are found. 9 initiation factors are found in the eukaryotes. Okay, just ಇಷ್ಟೇ ನೆನಪಿಟ್ಕೊಳ್ಳಿ, ಮತ್ತೇನು ಬೇಕಾಗಿಲ್ಲ. ಸೊ ಇನಿಷಿಯೇಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ನೋಡಿ, ಹೌ ಇಟ್ ವಿಲ್ ಅಕರ್ಸ್. ಇಲ್ಲಿ mRNA ಇದೆ. ಓಕೆ, ಕನ್ಸಿಡರ್ ದಿಸ್ ಇಸ್ ದಿ mRNA. ದಟ್ ಇಸ್ 5 ಪ್ರೈಮ್ ಟು 3 ಪ್ರೈಮ್ mRNA ಇದೆ. ದಿಸ್ ದಿ mRNA ಮಾಲಿಕ್ಯೂಲ್. ಸೊ ಏನಾಗುತ್ತೆ ನೋಡಿ, ಒನ್ ಬೈ ಒನ್ ನಾನು ಕಂಪ್ಲೀಟ್ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೀನಿ. ಹಿಯರ್ ಇಟ್ ಇಸ್ ಎ mRNA ಮಾಲಿಕ್ಯೂಲ್ ಇಸ್ ದೇರ್. ಇಫ್ ಇಟ್ ಇಸ್ ಎ ಯುಕ್ಯಾರಿಯೋಟಿಕ್ mRNA ಇದ್ರೆ 5 ಪ್ರೈಮ್ ಎಂಡ್ ಅಲ್ಲಿ ಕ್ಯಾಪ್ ಇರುತ್ತೆ. ಆ ಕ್ಯಾಪ್ ಅನ್ನ ರಿಕಗ್ನೈಸ್ ಮಾಡಿ ಬೈ ರಿಕಗ್ನೈಸಿಂಗ್ ದಿ 5 ಪ್ರೈಮ್ ಎಂಡ್ ಕ್ಯಾಪ್. ಓಕೆ, smaller subunit of ribosome attaches on the mRNA. But in prokaryotes, there is a no 5 prime cap because in the prokaryotes RNA modification agode illa. So alli 5 prime cap ilve illa prokaryotes alli. But in the prokaryotic RNA at the 5 prime end there are some specific sequences are present. They are the Shine-Dalgarno sequence anta ಹೇಳ್ತೀವಿ, ಆರ್ ಶಾರ್ಟ್ಕಟ್ ಅಲ್ಲಿ SD ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಓಕೆ, Shine-Dalgarno ಸೀಕ್ವೆನ್ಸ್ ಆರ್ SD ಸೀಕ್ವೆನ್ಸ್. SD ಸೀಕ್ವೆನ್ಸ್ ಅಂದ್ರೆ ಹೆಂಗೆ ಏನ್ ನೋಡಿ, ಇಲ್ಲಿ S ಫಾರ್ ಶಿವಮೊಗ್ಗ, D ಫಾರ್ ದಾವಣಗೆರೆ, SD ಸೀಕ್ವೆನ್ಸ್. Shine-Dalgarno ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಇದೆ ಅದರದ್ದು, AGGU. ಅದು ಯಾವತ್ತು 5 ಪ್ರೈಮ್ ಎಂಡ್ ಅಲ್ಲಿ ಸಿಗ್ತಾ ಇರುತ್ತೆ ಇನ್ ದಿ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಸೊ ಅದನ್ನ ರಿಕಗ್ನೈಸ್ ಮಾಡಿಕೊಂಡು ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇಲ್ಲಿ ಬಂದು ಬೈಂಡ್ ಆಗುತ್ತೆ. ಓಕೆ, ಇದು ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಆಯ್ತು. ಸ್ವಲ್ಪ ಇನ್ನೂ ದೊಡ್ಡದು ಮಾಡೋಣ ಇದನ್ನ. ಸೊ ಇಲ್ಲಿ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಬೈಂಡ್ ಆಗಿದೆ. ದೆನ್ ಈ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಅಲ್ಲಿ 3 ಇಮ್ಯಾಜಿನರಿ ಸೈಟ್ ಇರುತ್ತೆ. ಇಮ್ಯಾಜಿನರಿ ಸೈಟ್ ದೇ ಆರ್ ರಿಕಗ್ನೇಷನ್ ಸೈಟ್ ಅಂತ ಹೇಳ್ಬೋದು. ಆಕ್ಚುಲಿ ನಮ್ಮ ಸ್ಟಡಿ ಸಲುವಾಗಿ ಈ ರೀತಿ ಇರುತ್ತೆ ಅಂತೇಳಿ ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ರಿಕಗ್ನೈಸ್ ಸೈಟ್ ಅಂತ ರಿಕಗ್ನೈಸ್ ಮಾಡ್ತೀವಿ. ಸೊ ದೇ ಆರ್ 3 ಇಮ್ಯಾಜಿನರಿ ಸೈಟ್ ಆರ್ ಯಾವ್ದಿದೆ ನೋಡಿ, ಇ ಸೈಟ್, ಪಿ ಸೈಟ್ ಅಂಡ್ ಎ ಸೈಟ್ ಅಂತ ಹೇಳ್ತೀವಿ. ಇದು ಇ ಸೈಟ್, ಇದು ಪಿ ಸೈಟ್ ಅಂಡ್ ಇದು ಎ ಸೈಟ್ ಇದೆ. ಓಕೆ, ಇ ಪಿ ಎ. ಸೊ ದೀಸ್ ಆರ್ ದಿ 3 ಇಮ್ಯಾಜಿನರಿ ಸೈಟ್ ಆಯ್ತು. ನಾವು ಈ mRNA ಸೀಕ್ವೆನ್ಸ್ ಗಳನ್ನ ನೋಡಿ, ಇದು ಏನಿದೆ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇದೆ. ಓಕೆ, ದಿಸ್ ಒನ್ ಇಸ್ ಎ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್. ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇದೆ. ಇದು ಏನಿರುತ್ತೆ ನೋಡಿ, ಇಫ್ ಇಟ್ ಇಸ್ ಎ ಪ್ರೋಕ್ಯಾರಿಯೋಟ್ ಇದ್ರೆ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ 30s ರೈಬೋಸೋಮ್ ಇರುತ್ತೆ. ಆರ್ ಇಫ್ ಇಟ್ ಇಸ್ ಎ ಯುಕ್ಯಾರಿಯೋಟ್ ಇದ್ರೆ ಇದು 40s ರೈಬೋಸೋಮ್ ಆಗಿರುತ್ತೆ. ಸೊ ಇಲ್ಲಿ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಬಂದು ಅಟ್ಯಾಚ್ ಆಯಿತು. ಓಕೆ, ನೆಕ್ಸ್ಟ್ ಅದಾದ ನಂತರ ಏನಾಗುತ್ತೆ ನೋಡಿ, ಫಸ್ಟ್ ಚಾರ್ಜ್ಡ್ tRNA, first amino acyl tRNA which always carries a methionine because initiator codon, ಇಲ್ಲೇನು initiator codon ಇರುತ್ತಲ್ಲ ಅದು ಯಾವತ್ತು AUG codon ಇರುತ್ತೆ. ಸೊ ಇಲ್ಲಿ AUG codon ಇದೆ. ಸೊ ಫಸ್ಟ್ ಚಾರ್ಜ್ tRNA which contains methionine, ನಾನು ಇಲ್ಲಿ M ಅಂತ ಬರಿತಾ ಇದ್ದೇನೆ. ಓಕೆ, methionine containing charged tRNA, it will comes and binds directly in the P site. P site ಅಂದ್ರೆ peptidyl site or peptide bond forming site ಅಂತ ಹೇಳ್ತೀವಿ. So first charged tRNA it will comes and binds in the P site. ಇದಾದ ನಂತರ now larger subunit of RNA it will comes and binds on this. ಇದರ ಮೇಲೆ larger subunit of ribosome ಬಂದು ಬೈಂಡ್ ಆಗುತ್ತೆ. ಮತ್ತೆ ಈ ಇ ಪಿ ಸೈಟ್, ಇ ಪಿ ಎ ಇಮ್ಯಾಜಿನರಿ ಸೈಟ್ ಇದೆ. ಈ ಸೈಟ್ ಅಂದ್ರೆ ಎಕ್ಸಿಟ್ ಸೈಟ್, ಪಿ ಅಂದ್ರೆ ಪೆಪ್ಟಿಡಿಲ್ ಸೈಟ್, ಎ ಅಂದ್ರೆ ಅಮೈನೋ ಅಸೈಲ್ ಅಕ್ಸೆಪ್ಟರ್ ಸೈಟ್. ಓಕೆ, ದರ್ ಇಸ್ ಅಮೈನೋ ಅಸೈಲ್ tRNA ಅಟ್ಯಾಚಿಂಗ್ ಸೈಟ್ ಆರ್ ಅಕ್ಸೆಪ್ಟರ್ ಸೈಟ್ ಅಂತ ಹೇಳ್ಬೋದು. ಸೊ ಏನಾಗುತ್ತೆ, ಈ 3 ಇಮ್ಯಾಜಿನರಿ ಸೈಟ್ ಇದೆಯಲ್ಲ, ಇದೇ ಇಮ್ಯಾಜಿನರಿ ಸೈಟ್ ಇವನ್ ಇನ್ ಲಾರ್ಜರ್ ಸಬ್ ಯೂನಿಟ್ಗಳಲ್ಲೂ ನಾವು ನೋಡಬಹುದು. ಇಲ್ಲೂ ಕೂಡ ನಾವು ನೋಡಬಹುದು. ಎಷ್ಟಿರುತ್ತೆ ನೋಡಿ,
only 25% of imaginary site is found in the smaller subunit, and remaining 75% of these three imaginary site are found in the larger subunit. So ಇದು ಏನಿದೆ, larger subunit ಇದೆ. This is the larger subunit. This one is the larger subunit. Prokaryotes ಅಲ್ಲಿ larger subunit size ಎಷ್ಟಿರುತ್ತೆ? That is 50s ಇರುತ್ತೆ. Okay. And eukaryotes ಅಲ್ಲಿ larger subunit size ಎಷ್ಟಿರುತ್ತೆ? That is 60s ಇರುತ್ತೆ. ಇದು ನೆನಪಿಟ್ಟುಕೊಳ್ಳಿ. Okay. So total size of the prokaryotic ribosome is 30s plus 50s 70s. ಅದು ಅಲ್ಲಿ ಟೋಟಲ್ ನಿಮಗೆ ಅನಿಸುತ್ತೆ 80s ಆಗ್ತಾ ಇದೆ, ಬಟ್ ಅದರ ಆಕ್ಚುಯಲ್ ಸೈಜ್, ಯಾಕಂದ್ರೆ ಅಲ್ಲಿ ಸೆಡಿಮೆಂಟೇಷನ್ ಆಗ್ತಾ ಇರುತ್ತೆ. ಲಾರ್ಜರ್ ಸಬ್ ಯೂನಿಟ್ ಒಳಗಡೆ ಸ್ಮಾಲರ್ ಸಬ್ ಯೂನಿಟ್ ಸೆಡಿಮೆಂಟ್ ಆಗ್ತಾ ಇದೆ. ಸೊ ಸೈಜ್ ಆಫ್ prokaryotic ribosome is 70s. Size of eukaryotic ribosome is 40 plus 60, that is only 80s ಆಗುತ್ತೆ. ಓಕೆ, it is a size of eukaryotic ribosome is 80s, size of prokaryotic ribosome is only 70s ಇರುತ್ತೆ. ಓಕೆ, ಅದು ನೆನಪಿಟ್ಕೊಳ್ಳಿ. ಸೊ ಇಲ್ಲಿಗೆ ಒಂದೇನಾಯ್ತು, ಒಂದು ಇನಿಷಿಯೇಷನ್ ಕಾಂಪ್ಲೆಕ್ಸ್ ರೆಡಿ ಆಗಿದೆ. ನಾವು ಹಿಯರ್ ದರ್ ಇಸ್ ಒನ್ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಇಸ್ ರೆಡಿ. ದಿಸ್ ವಿ ಕ್ಯಾನ್ ಸೇ ಇಟ್ ಇಸ್ ಒನ್ ಇನಿಷಿಯೇಷನ್ ಕಾಂಪ್ಲೆಕ್ಸ್. ಎ ಪ್ರೋಟೀನ್ ಸಿಂಥಸೈಸಿಂಗ್ ಮಷೀನ್ ಇದೆಯಲ್ಲ, ಅದು ರೆಡಿ ಆಗಿದೆ. ಸೊ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಯಾವುದರಿಂದ ಆಗಿದೆ ನೋಡಿ. ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್? ದ ಇನಿಷಿಯೇಷನ್ ಕಾಂಪ್ಲೆಕ್ಸ್. ಇನಿಷಿಯೇಷನ್ ಕಾಂಪ್ಲೆಕ್ಸ್ ಅಲ್ಲಿ ಏನೇನಿದೆ ನೋಡಿ. ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್? ಸೊ ದ ಕಾಂಪೋನೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಆರ್, ಒಂದು ಫಸ್ಟ್ mRNA ಬಂತು, ನೆಕ್ಸ್ಟ್ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್, ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್. ನೆಕ್ಸ್ಟ್ ಅದಾದ ನಂತರ ಏನು ಅಟ್ಯಾಚ್ ಆಗಿದೆ ಇಲ್ಲಿ? mRNA, ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್, ನೆಕ್ಸ್ಟ್ ಚಾರ್ಜ್ಡ್ tRNA. ಓಕೆ, ಫಸ್ಟ್ ಚಾರ್ಜ್ tRNA ಬಂತು, ದಟ್ ಇಸ್ ಅಮೈನೋ ಅಸೈಲ್ tRNA. ಮಿಥಿಯೋನಿನ್ ಕಂಟೈನಿಂಗ್ tRNA ಫಸ್ಟ್ ಬಂದು ಅಟ್ಯಾಚ್ ಆಗುತ್ತೆ ಯಾವತ್ತು? ನೆಕ್ಸ್ಟ್ ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್, ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್, ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇಲ್ಲಿ ಬಂದು ಅಟ್ಯಾಚ್ ಆಗಿದೆ. ಸೊ ಆಲ್ ದೀಸ್ ಟುಗೆದರ್ ಫಾರ್ಮ್ಸ್ ದ ಇನಿಷಿಯೇಷನ್ ಕಾಂಪ್ಲೆಕ್ಸ್ ಆರ್ ಪ್ರೋಟೀನ್ ಸಿಂಥಸೈಸಿಂಗ್ ಮಷೀನ್ ಆಗಿ ಇದು ರೆಡಿ ಆಗುತ್ತೆ. ಓಕೆ, ಇಷ್ಟಾದ ನಂತರ ಇನ್ನೂ ಒಂದು ಪಾಯಿಂಟ್ ಇಲ್ಲಿ ನೆನ್ಪಿಡ್ಬೇಕು. ಪ್ರತಿಯೊಂದು ಚಾರ್ಜ್ tRNA ಇಲ್ಲಿ ಬಂದು ರೈಬೋಸೋಮ್ ಮೇಲೆ ಅಟ್ಯಾಚ್ ಆಗಬೇಕಂದ್ರೆ ಅದು GTP ಎನರ್ಜಿ ಯೂಸ್ ಮಾಡುತ್ತೆ. ಇದು GTP ಎನರ್ಜಿ ಯೂಸ್ ಮಾಡುತ್ತೆ. ಸೊ ಹಾಗಾದ್ರೆ initiation, it is also a initiation process is energy consuming process ಇದೆ. It is energy consuming process. It is also a energy consuming process ಇದೆ, and it also uses GTP energy. ಅಲ್ಲಿ ATP ಯೂಸ್ ಮಾಡ್ತಾ ಇತ್ತು, ಇದು GTP. what is GTP? ATP ಹೆಂಗಿರುತ್ತಲ್ಲ, adenosine triphosphate. the same way GTP ಅಂದ್ರೆ ಗುವಾನೋಸಿನ್ ಟ್ರೈಫಾಸ್ಫೇಟ್, ಅಂಡ್ ದಿಸ್ ಒನ್ ಆಲ್ಸೋ ರಿಲೀಸಸ್ ಸೇಮ್ ಅಮೌಂಟ್ ಆಫ್ ಎನರ್ಜಿ. ಎಷ್ಟು ATP ಎನರ್ಜಿ ರಿಲೀಸ್ ಮಾಡುತ್ತಲ್ಲ ಅಷ್ಟೇ ಎನರ್ಜಿ ಇದು ಕೂಡ ರಿಲೀಸ್ ಮಾಡುತ್ತೆ. ಎಷ್ಟು? 1 GTP ಪರ್ ಅಮೈನೋ ಆಸಿಡ್. ಪ್ರತಿಯೊಂದು ಅಮೈನೋ ಆಸಿಡ್ ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಮೇಲೆ ರೈಬೋಸೋಮ್ ಮೇಲೆ ಅಟ್ಯಾಚ್ ಆಗಬೇಕಂದ್ರೆ, ಪ್ರತಿಯೊಂದು ಚಾರ್ಜ್ tRNA ರೈಬೋಸೋಮ್ ಮೇಲೆ ಅಟ್ಯಾಚ್ ಆಗಬೇಕಂದ್ರೆ 1 GTP ಯೂಸ್ ಮಾಡುತ್ತೆ. 1 GTP ಪರ್ ಅಮೈನೋ ಆಸಿಡ್. ಓಕೆ, ನಾನು ಹಿಂಗೆ ಬರಿತಾ ಇದ್ದೀನಿ, 1 GTP ಪರ್ ಅಮೈನೋ ಆಸಿಡ್ ಇಲ್ಲಿ ಯೂಸ್ ಆಗುತ್ತೆ. ಸೊ ದ್ಯಾಟ್ಸ್ ಅಬೌಟ್ ದಿ ಇನಿಷಿಯೇಷನ್ ಸ್ಟೆಪ್. ಇಲ್ಲಿ ಕೆಲವೊಂದು ಇನಿಷಿಯೇಷನ್ ಸ್ಟೆಪ್ಗೆ ಅಡಿಷನಲ್ ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ. ವಾಟ್ ಆರ್ ದೀಸ್ ಪಾಯಿಂಟ್ಸ್? ಇನಿಷಿಯೇಟರ್ ಅಮೈನೋ ಆಸಿಡ್ ಇರುತ್ತಲ್ಲ, ಫಸ್ಟ್ ಚಾರ್ಜ್ಡ್ ಅಮೈನೋ ಆಸಿಡ್, ಇನಿಷಿಯೇಟರ್ ಅಮೈನೋ ಆಸಿಡ್ ಆರ್ ಫಸ್ಟ್ ಚಾರ್ಜ್ಡ್ tRNA. ಓಕೆ, ಕಂಟೈನಿಂಗ್ ಅಮೈನೋ ಆಸಿಡ್. ಇನ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇದು ಯಾವತ್ತು ಫಾರ್ಮಿಲ್ ನಾರ್ಮಲ್ ಮಿಥಿಯೋನಿನ್ ಅಲ್ಲ, ಇದು ಫಾರ್ಮಿಲ್ ಮಿಥಿಯೋನಿನ್ ಇರುತ್ತೆ. ದಿಸ್ ಒನ್ ಇಸ್ ಎ ಫಾರ್ಮಿಲ್ ಮಿಥಿಯೋನಿನ್. ಇನ್ ಪ್ರೋಕ್ಯಾರಿಯೋಟ್ಸ್ ಇಟ್ ಇಸ್ ಎ ಫಾರ್ಮಿಲ್ ಮಿಥಿಯೋನಿನ್. ಅಂದ್ರೆ ಹೆಂಗಿರುತ್ತೆ ನೋಡಿ, ಇದು ದಟ್ ಇಸ್ ಎ ಮಿಥಿಯೋನಿನ್ ಪ್ಲಸ್ ಆಲ್ಡಿಹೈಡಿಕ್ ಗ್ರೂಪ್, ದಟ್ ಇಸ್ ಎ ಫಾರ್ಮಿಕ್ ಗ್ರೂಪ್ ಇರುತ್ತೆ ಇಲ್ಲಿ. ಮಿಥಿಯೋನಿನ್ ಪ್ಲಸ್ CHO ಗ್ರೂಪ್, ದಟ್ ಇಸ್ ಆಲ್ಡಿಹೈಡಿಕ್ ಗ್ರೂಪ್ ಅಟ್ಯಾಚ್ ಆಗುತ್ತೆ.
just for its protection. But in case of eukaryotes, okay, but in case of eukaryotes, it contains only methionine, normal methionine, okay. It contains only methionine. Illenu formyl methionine vagera ಏನು ಇರೋದಿಲ್ಲ. Methionine ಇದು. It contains only methionine. Here it contains only methionine and here it is formyl methionine ಇರುತ್ತೆ. ಇದು ನೆನಪಿಟ್ಕೊಳ್ಳಿ. Next. There are 3 imaginary sites in the ribosome. Ribosome ಅಲ್ಲಿ 3 imaginary sites ಸಿಗುತ್ತೆ. ಯಾವ್ದು ನೋಡಿ? ಒಂದು E site, ಇನ್ನೊಂದು P site and ಇನ್ನೊಂದು A site. ಏನಿರುತ್ತೆ ನೋಡಿ ಇದು? E site is nothing but it is a exit site. It is exit site which helps to exit out the tRNA, empty tRNA. Okay, ಅಲ್ಲಿ ಪ್ರತಿಯೊಂದು ಚಾರ್ಜ್ tRNA ತಂದು ಪ್ರೋಟೀನ್ ಅಲ್ಲಿ ಬಿಡುತ್ತೆ, ಸಾರಿ ಅಮೈನೋ ಆಸಿಡ್ ತಂದು ಬಿಡುತ್ತೆ. ಅಮೈನೋ ಆಸಿಡ್ ರೈಬೋಸೋಮ್ ಮೇಲೆ ಅಟ್ಯಾಚ್ ಆದಮೇಲೆ ಅಲ್ಲಿಂದ tRNA ಇದೆಯಲ್ಲ, ಎಂಟಿ tRNA, ಖಾಲಿ tRNA ಅಲ್ಲಿಂದ ಹೊರಗಡೆ ಹೋಗುತ್ತೆ. ಬರಿದಾದಂತಹ tRNA ಇದೆಯಲ್ಲ ಅದು ಅಲ್ಲಿಂದ ಹೊರಗಡೆ ಹೋಗುತ್ತೆ. ದಟ್ ಇಸ್ ದ ಎಕ್ಸಿಟ್ ಸೈಟ್. ಫ್ರಮ್ ದಿ ಎಕ್ಸಿಟ್ ಸೈಟ್, ಫ್ರಮ್ ದಿ E ಸೈಟ್, ದ ಎಂಟಿ tRNA ವಿಲ್ ರಿಲೀಸಸ್ ಔಟ್. P ಸೈಟ್ ಅಂದ್ರೆ ಏನು ನೋಡಿದ್ದು? ಪೆಪ್ಟಿಡಿಲ್ ಸೈಟ್ ಅಂತ ಹೇಳ್ತೀವಿ. It is a peptidyl site or we can say peptide bond forming site ಅಂತ ಹೇಳಿ. ಇಲ್ಲಿ peptide bond formation ಆಗುತ್ತೆ. Peptide bond formation. It is a peptide bond formation ಆಗುತ್ತೆ. A site ಅಂದ್ರೆ ಏನು? That is amino acyl acceptor site ಅಂತ ಹೇಳ್ತೀವಿ, or amino acyl tRNA attaching site. Amino acyl acceptor site, amino acyl acceptor site or ಇದನ್ನ amino acyl tRNA attaching site. Amino acyl tRNA attaching site. Amino acyl tRNA attaching site ಅಂತ ಹೇಳ್ತೀವಿ. Amino acyl acceptor site or amino acyl tRNA attaching site. ಓಕೆ, ಇದಾಯ್ತು. ನೆಕ್ಸ್ಟ್ ನೋಡೋಣ. ಥರ್ಡ್ ಸ್ಟೆಪ್ ಆಫ್ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ನ 3ನೇ ಸ್ಟೆಪ್ ಬರುತ್ತೆ. ದಟ್ ಇಸ್ ಎಲಾಂಗೇಷನ್ ಸ್ಟೆಪ್. ದಟ್ ಇಸ್ ಎಲಾಂಗೇಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್. ಇಲ್ಲಿಯೂ ಕೂಡ ಎಲಾಂಗೇಷನ್ ಫ್ಯಾಕ್ಟರ್ಸ್ ಬೇಕಾಗ್ತವೆ. ಇಟ್ ರಿಕ್ವೈರ್, ದಿಸ್ ಪ್ರೊಸೆಸ್ ರಿಕ್ವೈರ್ ಎಲಾಂಗೇಷನ್ ಫ್ಯಾಕ್ಟರ್ಸ್. ಇಲ್ಲಿಯೂ ಕೂಡ ಎಲಾಂಗೇಷನ್ ಫ್ಯಾಕ್ಟರ್ಸ್ ಬೇಕಾಗ್ತವೆ. ಯಾವ ರೀತಿ ಇನಿಷಿಯೇಷನ್ ಪ್ರೊಸೆಸ್ ಅಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ ಬೇಕಾಗಿತ್ತಲ್ಲ, ಸೇಮ್ ವೇ ಇಲ್ಲೂ ಕೂಡ ಎಲಾಂಗೇಷನ್ ಫ್ಯಾಕ್ಟರ್ಸ್ ಬೇಕಾಗ್ತವೆ. ಅಂಡ್ ಎಷ್ಟು ಬೇಕಾಗುತ್ತೆ ನೋಡಿ, ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್ ಅಲ್ಲಿ. ಇನ್ ಪ್ರೊಕ್ಯಾರಿಯೋಟ್ಸ್ 2 elongation factors are required. In eukaryotes, here also 2 elongation factors are required. Next, ಇದು ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ನೋಡಿ. ಇಲ್ಲಿದೆ mRNA 5 ಪ್ರೈಮ್ ಟು 3 ಪ್ರೈಮ್ mRNA ಇದೆ ಇದು. ಓಕೆ, 5 ಪ್ರೈಮ್ ಟು 3 ಪ್ರೈಮ್. ಇನಿಷಿಯೇಷನ್ ಸ್ಟೆಪ್ ಅಲ್ಲಿ ಏನಾಗಿತ್ತು? ವಾಟ್ ಈಸ್ ಹ್ಯಾಪನ್ಡ್ ಇನ್ ದಿ ಇನಿಷಿಯೇಷನ್ ಪ್ರೊಸೆಸ್ ಆನ್ ದಿ mRNA? Initially smaller subunit of ribosome, later on there is a larger subunit of ribosome was attached. There are imaginary sites are present in this. Okay, there are imaginary sites were present like this. And first charged tRNA, okay, first charged tRNA, it was attached here with amino acid containing methionine. It was attached. ಮತ್ತೆ ಇಲ್ಲಿ ಇದರ ಬಾಂಡ್, ಇದರ ಮಧ್ಯೆ ಬಾಂಡಿಂಗ್ ಆಗುತ್ತೆ. ಇದು ಆಯ್ತು E ಸೈಟ್, ದಟ್ ಇಸ್ ಎಕ್ಸಿಟ್ ಸೈಟ್, P ಸೈಟ್, A ಸೈಟ್. ನಾವು ಇಲ್ಲಿ ಕೂಡ ಬರಿಬಹುದು, ಇದು E ಸೈಟ್, P ಸೈಟ್ ಅಂಡ್ A ಸೈಟ್. ಈ ರೀತಿ ಇದೆ. ದಿಸ್ ಒನ್ ಇಸ್ ಎ ಇನಿಷಿಯೇಷನ್ ಕಾಂಪ್ಲೆಕ್ಸ್. ಇದೇನಾಗಿದೆ ಈಗ? ಇನಿಷಿಯೇಷನ್ ಕಾಂಪ್ಲೆಕ್ಸ್ ರೆಡಿ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಚಾರ್ಜ್ಡ್ tRNA. ಓಕೆ, ನೆಕ್ಸ್ಟ್ ಚಾರ್ಜ್ tRNA ಬಂದು ಇಲ್ಲಿ ಬೈಂಡ್ ಆಗುತ್ತೆ. ಎ ಸೈಟ್ ಇಲ್ಲಿ ಫ್ರೀ ಇದೆಯಲ್ಲ,
first charge tRNA always binds in the P site and later formed all the charged tRNA they binds in the A site. ಎಲ್ಲವೂ A site ಅಲ್ಲಿ ಬಂದು ಬೈಂಡ್ ಆಗುತ್ತೆ ಒನ್ ಬೈ ಒನ್. ಓಕೆ, ನೋಡಿ ಇಲ್ಲಿ ಈಗ ಚಾರ್ಜ್ tRNA ನಾನು ಬರಿತಾ ಇದ್ದೇನೆ. tRNA ಇದೆ, ಅಮೈನೋ ಆಸಿಡ್ 2 ಅಂತ ಮಾಡೋಣ. ಇದು ಬಂದು ಇಲ್ಲಿ ಬೈಂಡ್ ಆಗುತ್ತೆ. ಮತ್ತೆ ಅದರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಇಲ್ಲಿ ಇರುತ್ತೆ. ಇಲ್ಲಿ AUG ಇದ್ರೆ ಇಲ್ಲಿ ಕನ್ಸಿಡರ್ ಮಾಡೋಣ ಯು ಇದೆ. ಸೊ ಯುಗೆ ಯಾವ ಅಮೈನೋ ಆಸಿಡ್ ಬೇಕು? ಫಿನೈಲ್ ಅಲನಿನ್. ಸೊ ಫಿನೈಲ್ ಅಲನಿನ್ ಕಂಟೈನಿಂಗ್ ಚಾರ್ಜ್ tRNA ಇಲ್ಲಿ ಬಂದು ಬೈಂಡ್ ಆಗುತ್ತೆ. ಇದು ಚಾರ್ಜ್ಡ್ tRNA ಇದೆ. ಓಕೆ, ದಿಸ್ ಇಸ್ ದಿ ಚಾರ್ಜ್ಡ್ tRNA. ಈ ಚಾರ್ಜ್ tRNA ನೆಕ್ಸ್ಟ್ ಬಂದು ಇಲ್ಲಿ ಬೈಂಡ್ ಆಗುತ್ತೆ. ಅಂಡ್ ದಿಸ್ ಬೈಂಡಿಂಗ್ ಆಫ್ ಚಾರ್ಜ್ tRNA, ಓಕೆ, ಹಿಯರ್ ಇಟ್ ಯೂಸಸ್ ದಿ ಎಲಾಂಗೇಷನ್ ಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡ್ತಾ ಇರುತ್ತೆ. ಸೊ ಪ್ರೊಸೆಸ್ ಹೆಂಗಾಗುತ್ತೆ? ಇಲ್ಲಿ ಬೈಂಡ್ ಆಗುತ್ತೆ, ನೆಕ್ಸ್ಟ್ ಇದ್ರ ಮಧ್ಯೆ ಬಾಂಡಿಂಗ್ ಆಗುತ್ತೆ. ಇಲ್ಲಿ ಚಾರ್ಜ್ tRNA ಬಂದಾಯ್ತು. ಸೊ ಇಲ್ಲಿ ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ನೋಡಿ ಹೆಂಗಾಗುತ್ತೆ ನೋಡಿ. ಇದು ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ. ಸೊ ಈ ರೀತಿ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಯಾವ ರೀತಿ ಆಗುತ್ತೆ? ಈಗ ಇಲ್ಲಿ ಎಲಾಂಗೇಷನ್ ಸ್ಟೆಪ್ ಅಲ್ಲಿ ರೈಬೋಸೋಮ್ ಮೂವ್ ಆಗ್ತಾ ಇಲ್ಲಿವರೆಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ ಇದು ಲಾರ್ಜರ್ ಸಬ್ ಯೂನಿಟ್, ಇಲ್ಲಿ ಇಮ್ಯಾಜಿನರಿ ಸೈಟ್ಸ್ ಇದೆ. ದೀಸ್ ಆರ್ ದಿ ಇಮ್ಯಾಜಿನರಿ ಸೈಟ್. ಇಲ್ಲಿದೆ, ದೀಸ್ ಆರ್ ದಿ ಇಮ್ಯಾಜಿನರಿ ಸೈಟ್. ಓಕೆ, ಸೊ ಏನಾಗಿತ್ತು ನೋಡಿ. ನೆಕ್ಸ್ಟ್ ಚಾರ್ಜ್ tRNA ಫಸ್ಟ್ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಏನಾಗಿದೆ ನೋಡಿ, ಜಸ್ಟ್ ಇದನ್ನ ನೋಡಿ. ಚಾರ್ಜ್ tRNA ಇಲ್ಲಿ ಬಂದು ಬೈಂಡ್ ಆಗಿತ್ತು. ಸೆಕೆಂಡ್ ಚಾರ್ಜ್ tRNA ನಂಬರ್ 2 ಅಂತ ಇಲ್ಲಿ ಬರಿತಾ ಇದ್ದೇನೆ. ಇಲ್ಲಿ ಬಂದು ಬೈಂಡ್ ಆದ ತಕ್ಷಣ ಇಮಿಡಿಯೇಟ್ಲಿ ಇವು ಎರಡೂದರ ಮಧ್ಯ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಅಮೈನೋ ಆಸಿಡ್ ಮತ್ತೆ ಸೆಕೆಂಡ್ ಅಮೈನೋ ಆಸಿಡ್ ಮಧ್ಯೆ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಎನ್ಸೈಮ್ ಪ್ರೆಸೆನ್ಸ್ ಅಲ್ಲಿ ಇಲ್ಲಿ ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದ ಟು ಅಮೈನೋ ಆಸಿಡ್. ಮತ್ತೆ ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಆಕ್ಟಿವಿಟಿಯನ್ನ ಶೋ ಮಾಡುವ ಎನ್ಸೈಮ್ಸ್ಗಳು ಯಾವುವು? ಯಾವ RNA ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಆಕ್ಟಿವಿಟಿ ಶೋ ಮಾಡುತ್ತೆ? ಯೂಕ್ಯಾರಿಯೋಟ್ಸ್ ಅಲ್ಲಿ 28 sRNA ವಿಲ್ ಶೋ ದಿ ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಆಕ್ಟಿವಿಟಿ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಸಾರಿ ನಾನು ತಪ್ಪು ಹೇಳಿದೆ. ಯೂಕ್ಯಾರಿಯೋಟ್ಸ್ ಅಲ್ಲಿ 23 sRNA ವಿಲ್ ಶೋ ದಿ ಕರೆಕ್ಟ್ ಇದೆಯಲ್ಲ, ನಾನು ಕರೆಕ್ಟ್ ಹೇಳ್ತೀನಿ. ಯೂಕ್ಯಾರಿಯೋಟ್ಸ್ ಅಲ್ಲಿ 28 sRNA ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಆಕ್ಟಿವಿಟಿ ಶೋ ಮಾಡುತ್ತೆ. ಮತ್ತೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 23 sRNA ಇದೆಯಲ್ಲ, ಅದು ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಆಕ್ಟಿವಿಟಿ ಶೋ ಮಾಡುತ್ತೆ. ಅಂದ್ರೆ ಅಲ್ಲಿ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ. ಸೊ ಈಗ ಇಲ್ಲಿ ಎರಡೂದರ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಯಿತು. ಆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆದ ನಂತರ ಓಕೆ ಇಮಿಡಿಯೇಟ್ಲಿ ಏನಾಗುತ್ತೆ? ಫಸ್ಟ್ tRNA ಇದೆಯಲ್ಲ, ಮತ್ತೆ ಇಲ್ಲಿ ಅಮೈನೋ ಆಸಿಡ್ ಇಲ್ಲ, ಇವು ಎರಡೂದರ ಮಧ್ಯ ಇಲ್ಲಿ ಒಂದು ಬಾಂಡ್ ಇದೆ, ಹೈಡ್ರೋಜನ್ ಬಾಂಡ್ ಇದೆ. ಬೈ ದಿ ಡಿಅಸೈಲೇಷನ್ ಪ್ರೊಸೆಸ್ ಇವು ಎರಡೂದರ ಮಧ್ಯ ಕನೆಕ್ಷನ್ ಕಟ್ ಆಗುತ್ತೆ. ಫಸ್ಟ್ ಏನಾಯ್ತು? ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಯಿತು, ದಟ್ ಇಸ್ ಎ ಪೆಪ್ಟಿಡಿಲ್ ಟ್ರಾನ್ಸ್ಫರೇಸ್ ಆಕ್ಟಿವಿಟಿ ಆಯಿತು. ಆಮೇಲೆ ಇಲ್ಲಿ ಡಿಅಸೈಲೇಷನ್ ಇಂದ ಈ tRNA ಮತ್ತೆ ಅಮೈನೋ ಆಸಿಡ್ ಮಧ್ಯೆ ಕನೆಕ್ಷನ್ ಕಟ್ ಆಯಿತು. ಸೊ ಹಾಗಾದ್ರೆ ಫಸ್ಟ್ ಅಮೈನೋ ಆಸಿಡ್ ಇದೆಯಲ್ಲ, ನಾವು ಇಂಡೈರೆಕ್ಟ್ಲಿ ಇಟ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸೆಕೆಂಡ್ tRNA, ಯಾಕಂದ್ರೆ ಇದರ ಕಾಂಟ್ಯಾಕ್ಟೇ ಕಟ್ ಆಗಿದೆ ಡಿಅಸೈಲೇಷನ್ ಇಂದ. ಸೊ ಅಲ್ಲಿ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆದ ತಕ್ಷಣ ಒನ್ ಸ್ಟೆಪ್ ಈ ರೈಬೋಸೋಮ್ ಮುಂದೆ ಮೂವ್ ಆಗುತ್ತೆ ಇನ್ ಎ 5' to 3' ಡೈರೆಕ್ಷನ್. ಅಂಡ್ ದ್ಯಾಟ್ ಪ್ರೊಸೆಸ್ ಈಸ್ ನೋನ್ ಆಸ್ ಎ ಟ್ರಾನ್ಸ್ಲೋಕೇಶನ್. Translation is a proteins in this process, but movement of ribosome in 5' to 3' direction for one step. So that is a translocation ಅಂತ ಹೇಳ್ತೀವಿ. ಒಂದು ಸ್ಟೆಪ್ ಓನ್ಲಿ ರೈಬೋಸೋಮ್ ಮೂವ್ ಆಗುತ್ತೆ. mRNA ಅಲ್ಲೇ ಇದೆ, tRNA ಅಲ್ಲೇ ಇದೆ, ಅವುಗಳಲ್ಲಿ ಏನು ಚೇಂಜ್ ಆಗೋದಿಲ್ಲ. ಸೊ ಜಸ್ಟ್ ರೈಬೋಸೋಮ್ ಮೂವ್ ಆದರೆ ಏನಾಗುತ್ತೆ? ಈಗ ಈ ಸೆಕೆಂಡ್ tRNA ಈ ಸ್ಟೆಪ್ಪಲ್ಲಿ ಬಂತು, P ಸೈಟಲ್ಲಿ ಬಂತು, A ಸೈಟ್ ಮತ್ತೆ ಎಂಟಿ ಆಗುತ್ತೆ, ಮತ್ತೆ ಇದು ಎಂಟಿ tRNA ಇತ್ತಲ್ಲ ಈ ಸೈಟಲ್ಲಿ ಬಂತು, ಅಲ್ಲಿಂದ ಹೊರಗಡೆ ಹೋಗುತ್ತದು. ಸೊ ಈ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂಡ್ ದಟ್ ವಿ ಕ್ಯಾನ್ ಸೆಟ್ ದ ಟ್ರಾನ್ಸ್ಲೋಕೇಶನ್. ಸೊ ಆ ರೀತಿ ಮೂವ್ಮೆಂಟ್ ಆಗ್ತಾ ಇಲ್ಲಿ ನೋಡೋಣ. ಇಲ್ಲಿ ಇವಾಗ ಆಲ್ಮೋಸ್ಟ್ 6th ಚಾರ್ಜ್ tRNA ಇಲ್ಲಿ ಬಂದು ನಿಂತಿದೆ. ಸೊ ಇದು 5th ಆಯಿತು, ಇದು 4th ಆಯಿತು, 3rd, 2nd ಆ್ಯಂಡ್ 1st ಅಮೈನೋ ಆಸಿಡ್ ದಟ್ ಇಸ್ ಎ ಮಿಥಿಯೋನಿನ್. ಇಲ್ಲಿ ಮಿಥಿಯೋನಿನ್ ಇದೆ, ಈ ರೀತಿ ಬಂದು ನಿಂತಿದೆ. ಓಕೆ, ನೆಕ್ಸ್ಟ್ ಇವಾಗ ಏನಾಗುತ್ತೆ? ಹಾಗಾದ್ರೆ
ಇಲ್ಲಿ 7th ಚಾರ್ಜ್ tRNA ಬಂದು ನಿಲ್ಲುತ್ತೆ. 7th ಚಾರ್ಜ್ tRNA ಇದೆಯಲ್ಲ ಅದು ಇಲ್ಲಿ ಬಂದು ನಿಲ್ಲುತ್ತೆ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಕೂಡ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಡಿಅಸೈಲೇಷನ್ ಪ್ರೊಸೆಸ್ ಇಂದ ಇವು ಎರಡರ ಮಧ್ಯೆ ಕನೆಕ್ಷನ್ ಇದೆಯಲ್ಲ ಅದು ಕಟ್ ಆಗುತ್ತೆ. ದಟ್ ಇಸ್ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ. ಅಗೇನ್ ಇಲ್ಲಿ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆದ ತಕ್ಷಣ ಒನ್ ಸ್ಟೆಪ್ ಫಾರ್ವರ್ಡ್, ದಟ್ ಇಸ್ ಟ್ರಾನ್ಸ್ಲೋಕೇಶನ್ ಆಗುತ್ತೆ. ಟ್ರಾನ್ಸ್ಲೋಕೇಶನ್ ಆಗುತ್ತೆ. ಅಂಡ್ ಟ್ರಾನ್ಸ್ಲೋಕೇಶನ್ ಇಸ್ ಎ ಎನರ್ಜಿ ಡಿಪೆಂಡೆಂಟ್ ಪ್ರೊಸೆಸ್. ಪ್ರತಿಯೊಂದು ಸಲ ಒಂದು ಸ್ಟೆಪ್ ರೈಬೋಸೋಮ್ ಮುಂದೆ ಮೂವ್ ಆಗಬೇಕಂದ್ರೆ ಇಟ್ ವಿಲ್ ಯೂಸಸ್ ದಿ GTP ಎನರ್ಜಿ, ಗುವಾನೋಸಿನ್ ಟ್ರೈಫಾಸ್ಫೇಟ್ ಎನರ್ಜಿಯನ್ನ ಯೂಸ್ ಮಾಡ್ತಿರುತ್ತೆ. ಸೊ ಇನ್ elongation, okay, in the elongation 2 steps are commonly occurs. The 2 steps they occurs repeatedly. In elongation 2 steps occurs repeatedly. 2 steps they occurs repeatedly and they are ಯಾವುದಿದೆ ನೋಡಿ, ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಅಂಡ್ ಎರಡನೇದು ಟ್ರಾನ್ಸ್ಲೋಕೇಶನ್, ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ರೈಬೋಸೋಮ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಷನ್ ಇಸ್ ಎ ಪ್ರೋಟೀನ್ ಸಿಂಥೆಸಿಸ್. ಓಕೆ, ಇದು ಪ್ರೋಟೀನ್ ಸಿಂಥೆಸಿಸ್. ನಾನು ಹೇಳ್ತಿರೋದು ಟ್ರಾನ್ಸ್ಲೋಕೇಶನ್, ದಟ್ ಇಸ್ ಎ ಮೂವ್ಮೆಂಟ್ ಆಫ್ ರೈಬೋಸೋಮ್. ಮತ್ತೆ ಟ್ರಾನ್ಸ್ಲೋಕೇಶನ್ ಇದೆಯಲ್ಲ, it is a energy dependent process. Translocation is a energy dependent. It is a energy dependent process. It is a energy dependent process. ಯಾವ ಎನರ್ಜಿ ಯೂಸ್ ಮಾಡುತ್ತಿದ್ದು, ದಟ್ ಇಸ್ GTP ಎನರ್ಜಿ ಯೂಸ್ ಮಾಡುತ್ತೆ. ಗುವಾನೋಸಿನ್ ಟ್ರೈಫಾಸ್ಫೇಟ್ ಪ್ರತಿಯೊಂದು ಸ್ಟೆಪ್ ಮೂವ್ ಆಗಬೇಕಂದ್ರೆ ಅಲ್ಲಿ GTP ಎನರ್ಜಿ ಯೂಸ್ ಮಾಡುತ್ತೆ. ಸೊ ದಟ್ಸ್ ಅಬೌಟ್ ದಿ ಎಲಾಂಗೇಷನ್. ಸೊ ಈ ರೀತಿ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನೋಡೋಣ ಟರ್ಮಿನೇಷನ್, ಲಾಸ್ಟ್ ಸ್ಟೆಪ್. ಓಕೆ, ಟರ್ಮಿನೇಷನ್ ಅಲ್ಲಿ ಈ ಸ್ಟೆಪ್ ಅಲ್ಲೂ ಕೂಡ ಕೆಲವೊಂದು ಫ್ಯಾಕ್ಟರ್ಸ್ ಯೂಸ್ ಆಗುತ್ತೆ. ಅಂಡ್ ದೀಸ್ ಫ್ಯಾಕ್ಟರ್ಸ್ ಆರ್ ಹಿಯರ್, ಇಲ್ಲಿ ಫ್ಯಾಕ್ಟರ್ಸ್ ಬೇಕಾಗುತ್ತೆ. ದೇ ಆರ್ ದಿ ರಿಕ್ವೈರ್ಡ್ ರಿಲೀಸಿಂಗ್ ಫ್ಯಾಕ್ಟರ್ಸ್. ಇಲ್ಲಿ ರಿಲೀಸಿಂಗ್ ಫ್ಯಾಕ್ಟರ್ಸ್ ಬರುತ್ತೆ. ರಿಲೀಸಿಂಗ್ ಫ್ಯಾಕ್ಟರ್ಸ್ ಬರುತ್ತೆ. ಅಂಡ್ ರಿಲೀಸಿಂಗ್ ಫ್ಯಾಕ್ಟರ್ ಎಷ್ಟು ಇರುತ್ತೆ ನೋಡಿ, ಇನ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 2 ರಿಲೀಸಿಂಗ್ ಫ್ಯಾಕ್ಟರ್ ಇರುತ್ತೆ. ಯುಕ್ಯಾರಿಯೋಟ್ಸ್ ಅಲ್ಲಿ ಒಂದೇ ರಿಲೀಸಿಂಗ್ ಫ್ಯಾಕ್ಟರ್ ಕೆಲಸ ಮಾಡುತ್ತೆ. ಓಕೆ, ಈ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳು ಏನು ಕೆಲಸ ಮಾಡುತ್ತೆ? ದೇ ರಿಕಗ್ನೈಸ್ ದಿ ಸ್ಟಾಪ್ ಕೋಡಾನ್ಸ್. ಈ ರಿಲೀಸಿಂಗ್ ಫ್ಯಾಕ್ಟರ್ಸ್ ಇದೆಯಲ್ಲ, ಏನ್ ಮಾಡುತ್ತೆ ನೋಡಿ, ರಿಕಗ್ನೈಸ್ ಸ್ಟಾಪ್ ಕೋಡಾನ್ಸ್. ಇವು ಸ್ಟಾಪ್ ಕೋಡಾನ್ಸ್ ಅನ್ನ ರಿಕಗ್ನೈಸ್ ಮಾಡುತ್ತೆ. ದ ರಿಕಗ್ನೈಸ್ ದಿ ಸ್ಟಾಪ್ ಕೋಡಾನ್ಸ್. ಸೊ ಇದು ಸ್ಟಾಪ್ ಕೋಡಾನ್ಸ್ ಅನ್ನ ರಿಕಗ್ನೈಸ್ ಮಾಡಿದ್ರೆ ಅಲ್ಲಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಯಾವ ರೀತಿ ಆಗುತ್ತೆ ನೋಡಿ. ಮತ್ತೆ ಇದು ಕೂಡ ಎನರ್ಜಿ ಕನ್ಸ್ಯೂಮಿಂಗ್ ಪ್ರೊಸೆಸ್. ಹೆಂಗಾಗುತ್ತೆ ನೋಡಿ, ಇಲ್ಲಿ ನೋಡಿ. ನೌ ಹಿಯರ್ ದರ್ ಇಸ್ ಒನ್ mRNA ಇಸ್ ಪ್ರೆಸೆಂಟ್. ಓಕೆ, ದರ್ ಇಸ್ ಎ 5' to 3' mRNA. ಇದರ ಮೇಲೆ ರೈಬೋಸೋಮ್ ಮೂವ್ ಮಾಡ್ತಾ ಎಲ್ಲಿವರೆಗೆ ಬಂದಿದೆ ನೋಡಿ. ನೌ ದ ರೈಬೋಸೋಮ್ ಈಸ್ ರೀಚ್ಡ್ ಆಲ್ಮೋಸ್ಟ್ ಅಪ್ ಟು ದಿಸ್ ಪಾಯಿಂಟ್. ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಅಂಡ್ ದಿಸ್ ಇಸ್ ದಿ ಲಾರ್ಜರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಇದೆ. ಅದು ಮೂವ್ ಮಾಡ್ತಾ ಇಲ್ಲಿವರೆಗೆ ರೀಚ್ ಆಯಿತು ಅಂತ ಕನ್ಸಿಡರ್ ಮಾಡಿ. ಈ ರೀತಿ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಚಾರ್ಜ್ tRNA ಬಂದು ಅಟ್ಯಾಚ್ ಆಗ್ತಾ ಒಂದು ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಆಗಿದೆ. ಓಕೆ, ಇಲ್ಲಿ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗಿದೆ. ದರ್ ಇಸ್ ಒನ್ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಆಗಿದೆ ಲೈಕ್ ದಿಸ್. ಅಂಡ್ ಫಸ್ಟ್ ಅಮೈನೋ ಆಸಿಡ್ ಯಾವುದಿತ್ತು? ದಟ್ ಇಸ್ ಎ ಮಿಥಿಯೋನಿನ್ ಇತ್ತು ಆಲ್ವೇಸ್. ಈ ರೀತಿ ಇದೆ. ಬಟ್ ಇಲ್ಲಿ ರೈಬೋಸೋಮ್ ಮೂವ್ ಆಗ್ತಾ ಹೊರಟಿತ್ತಲ್ಲ, ಇಲ್ಲಿ ಏನಾಗಿದೆ ನೋಡಿ, ದರ್ ಇಸ್ ಎ ಒನ್ ಸ್ಟಾಪ್ ಕೋಡಾನ್ ಬಂದಿದೆ, UAA. ಆ ಟರ್ಮಿನೇಷನ್ ಕೋಡಾನ್ ಅಂತ ಹೇಳ್ತೀವಿ. ದಿಸ್ ಕೋಡಾನ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. ಇದು ಯಾವುದೇ ಅಮೈನೋ ಆಸಿಡ್ಗೆ ಕೋಡ್ ಮಾಡೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಬಂದು ಯಾವುದೇ ಚಾರ್ಜ್ಡ್ tRNA ಅಟ್ಯಾಚ್ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಹಿಯರ್ ದೆರ್ ಆರ್ ಸಮ್ ರಿಲೀಸಿಂಗ್ ಫ್ಯಾಕ್ಟರ್ಸ್, ಅವುಗಳನ್ನ RF ಅಂತ ಹೇಳ್ತೀವಿ. The releasing factors, they will comes and binds here. And these binding of these releasing factor
ದೇ ವಿಲ್ ಯೂಸ್ GTP ಎನರ್ಜಿ. ಒಂದು GTP ಎನರ್ಜಿ ಓವರ್ ಆಲ್ ಪ್ರೊಸೆಸ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಒಂದು GTP ಎನರ್ಜಿ ಯೂಸ್ ಮಾಡುತ್ತೆ. ಇಲ್ಲಿ ರಿಲೀಸಿಂಗ್ ಫ್ಯಾಕ್ಟರ್ ಬೈಂಡ್ ಆದರೆ ಪಾಲಿಪೆಪ್ಟೈಡ್ ಚೈನ್ ಸಪರೇಟ್ ಆಗುತ್ತೆ, tRNA separate ಆಗುತ್ತೆ, and both the ribosomal subunits they will dissociate and mRNA get free. So complete termination process will occur, or termination of protein synthesis will happens. So that we can say termination. ನೋಡಿ ಇಲ್ಲಿ ಏನಾಗುತ್ತೆ, releasing factor to stop the overall process, to stop overall process, to stop the overall process, 1 GTP, ಒಂದು GTP ಬೇಕು ಇಲ್ಲಿ, 1 GTP required. Okay, to stop the overall process 1 GTP is required. Next, ಹಾಗಾದ್ರೆ ಅಲ್ಲಿ ರಿಲೀಸಿಂಗ್ ಫ್ಯಾಕ್ಟರ್ ಅಟ್ಯಾಚ್ ಆದ್ರೆ ಏನಾಗುತ್ತೆ ನೋಡಿ, as releasing factor, that is nothing but RF, as releasing factor attaches at the A site, as the releasing factor attaches A site ಅಲ್ಲಿ releasing factor attach ಆದ್ರೆ ಏನಾಯ್ತು ನೋಡಿ, polypeptide chain releases, ಅದು ಹೊರಗಡೆ ಬಂದ್ಬಿಡುತ್ತೆ, ಯಾಕಂದ್ರೆ ಪ್ರೋಟೀನ್ ಸಿಂಥಸಿಸ್ ಪ್ರೊಸೆಸ್ ನಿಂತು ಹೋಯ್ತಲ್ಲ. polypeptide chain releases. ನೆಕ್ಸ್ಟ್ ಸೆಕೆಂಡ್ ಏನ್ ಬರುದು, ದಟ್ ಇಸ್ tRNA releases, tRNA releases, both the subunit of ribosome dissociates, both subunit ribosomes dissociates, and finally mRNA get free. mRNA get free, ಅದು ಫ್ರೀ ಆಗುತ್ತೆ. ಸೊ ಈ ರೀತಿ ಇಲ್ಲಿ ಟರ್ಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ದಟ್ಸ್ ಅಬೌಟ್ ದಿ ಟ್ರಾನ್ಸ್ಲೇಷನ್ ಯಾ ಟರ್ಮಿನೇಷನ್ ಪ್ರೋಟೀನ್ ಸಿಂಥಸಿಸ್ ಪ್ರೊಸೆಸ್. ನೆಕ್ಸ್ಟ್ ನೋಡೋಣ, ಓವರ್ ಆಲ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಿ ಟ್ರಾನ್ಸ್ಲೇಷನ್. ಕಂಪ್ಲೀಟ್ ಟ್ರಾನ್ಸ್ಲೇಷನ್ಗೆ ಎಷ್ಟು ಎನರ್ಜಿ ಬೇಕಾಗುತ್ತೆ? ಟೋಟಲಿ ಅಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಓಕೆ, ಯಾವುದಿದೆ? ಒಂದು ಚಾರ್ಜಿಂಗ್ ಆಫ್ tRNA, ಚಾರ್ಜಿಂಗ್ ಆಫ್ tRNA ಆರ್ ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಹೇಳ್ತೀವಿ. ಅಲ್ಲಿ ಎಷ್ಟು ಎನರ್ಜಿ ಬೇಕು ನೋಡಿ, 1 ATP. ಓಕೆ, ಇಟ್ ರಿಕ್ವೈರ್ಸ್ 1 ATP ಪರ್ ಅಮೈನೋ ಆಸಿಡ್. ಪ್ರತಿಯೊಂದು ಅಮೈನೋ ಆಸಿಡ್ಗೆ 1 ATP ಬೇಕು. ಸೆಕೆಂಡ್ ಬಂತು ಇನಿಷಿಯೇಷನ್ ಸ್ಟೆಪ್. ಸೆಕೆಂಡ್ ಬಂದು ನಾವು ಹೇಳ್ತೀವಿ ಇನಿಷಿಯೇಷನ್ ಸ್ಟೆಪ್. ಇನ್ ದಿ ಇನಿಷಿಯೇಷನ್ ಸ್ಟೆಪ್ ಅಲ್ಲಿ 1 GTP, 1 GTP ಬೇಕು. ಚಾರ್ಜ್ tRNA ಹೋಗಿ ರೈಬೋಸೋಮ್ ಮೇಲೆ ಅಟ್ಯಾಚ್ ಆಗಲಿಕ್ಕೆ 1 GTP ಪರ್ ಅಮೈನೋ ಆಸಿಡ್. ಪ್ರತಿಯೊಂದು ಅಮೈನೋ ಆಸಿಡ್ಗೆ 1 GTP ಬೇಕು. ನೆಕ್ಸ್ಟ್ ಎಲಾಂಗೇಷನ್ ಸ್ಟೆಪ್ ಅಲ್ಲಿ, ಎಲಾಂಗೇಷನ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ, ಹಿಯರ್ 1 GTP, it requires 1 GTP per amino acid. Next, last step ಬಂತು ಟರ್ಮಿನೇಷನ್. ಲಾಸ್ಟ್ ಸ್ಟೆಪ್ ಬರುತ್ತೆ ಟರ್ಮಿನೇಷನ್. ಟರ್ಮಿನೇಷನ್ ಅಲ್ಲಿ ಏನಾಗುತ್ತೆ ನೋಡಿ, ಓವರ್ ಆಲ್ ಟು ಸ್ಟಾಪ್ ದಿ ಪ್ರೊಸೆಸ್ 1 GTP is required. 1 GTP to stop the overall process. 1 GTP ಸಾಕಿಲ್ಲಿ to stop overall process. To stop the overall process, complete process ಅನ್ನ ಸ್ಟಾಪ್ ಮಾಡಲಿಕ್ಕೆ 1 GTP ಬೇಕು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ, ಫಾರ್ ದಿ ಫಾರ್ಮೇಶನ್ ಆಫ್ 300 ಅಮೈನೋ ಆಸಿಡ್ ಕಂಟೈನಿಂಗ್ ಪಾಲಿಪೆಪ್ಟೈಡ್ ಚೈನ್. ಓಕೆ, ಫಾರ್ ದಿ ಫಾರ್ಮೇಶನ್ ಆಫ್ 300 ಅಮೈನೋ ಆಸಿಡ್ ಕಂಟೈನಿಂಗ್ ಪಾಲಿಪೆಪ್ಟೈಡ್ ಚೈನ್, how many ATP and GTP are required? 300 ಅಮೈನೋ ಆಸಿಡ್ ಕಂಟೈನಿಂಗ್ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಶನ್ ಮಾಡಬೇಕಾದ್ರೆ ಎಷ್ಟು ATP ಮತ್ತೆ GTP ಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, ಸ್ಟೆಪ್ 1 by 1 ನೋಡೋಣ. ಫಸ್ಟ್ ಚಾರ್ಜಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ, ಚಾರ್ಜಿಂಗ್ ಆಫ್ tRNA. ಓಕೆ, ಚಾರ್ಜಿಂಗ್ ಅಲ್ಲಿ 300 ಅಮೈನೋ ಆಸಿಡ್ ಇದ್ರೆ 300 ATP ಬೇಕು. ಓಕೆ, ಯಾಕಂದ್ರೆ ಪ್ರತಿಯೊಂದು ಅಮೈನೋ ಆಸಿಡ್ಗೆ 1 ATP ಬೇಕು.
ನೆಕ್ಸ್ಟ್ ಇನಿಷಿಯೇಷನ್ ಅಲ್ಲಿ ಇನ್ ದಿ ಇನಿಷಿಯೇಷನ್ ಸ್ಟೆಪ್ 300 GTP ಆರ್ ರಿಕ್ವೈರ್ಡ್. ಪ್ರತಿಯೊಂದು ಅಮೈನೋ ಆಸಿಡ್ಗೆ ಇಲ್ಲಿ ಒಂದು GTP ಬೇಕು. ಓಕೆ, ದೆನ್ ಥರ್ಡ್ ಒನ್ ಎಲಾಂಗೇಷನ್ಗೆ, ಫಾರ್ ದಿ ಎಲಾಂಗೇಷನ್ ಸ್ಟೆಪ್ ಹಿಯರ್ 300 GTP ಆರ್ ರಿಕ್ವೈರ್ಡ್. ಪ್ರತಿಯೊಂದು ಸ್ಟೆಪ್ ರೈಬೋಸೋಮ್ ಅಲ್ಲಿ ಮುಂದೆ ಮೂವ್ ಆಗಬೇಕಂದ್ರೆ ಅಲ್ಲಿ GTP ಎನರ್ಜಿ ಯೂಸ್ ಮಾಡುತ್ತೆ. ಸೊ 300 GTP ಆರ್ ರಿಕ್ವೈರ್ಡ್. ದೆನ್ ಲಾಸ್ಟ್ ಇದೆ ಟರ್ಮಿನೇಷನ್ ಸ್ಟೆಪ್ ಬರುತ್ತಲ್ಲ. ಇನ್ ದಿ ಟರ್ಮಿನೇಷನ್, ಓಕೆ, ಇನ್ ಟರ್ಮಿನೇಷನ್ ಓವರ್ ಆಲ್ 1 GTP ಇಸ್ ರಿಕ್ವೈರ್ಡ್ ಟು ಸ್ಟಾಪ್ ದಿ ಪ್ರೊಸೆಸ್. ಇಲ್ಲಿ 1 GTP ಬೇಕು. ಸೊ ಟೋಟಲ್ ATP ಅಂಡ್ GTP ರಿಕ್ವೈರ್ಮೆಂಟ್ ಎಷ್ಟಿದೆ ನೋಡಿ. ATP ರಿಕ್ವೈರ್ಮೆಂಟ್ ಆರ್ 300 and GTP required are 601. GTP requirement is 601. So it is the answer for this question. Next ನೋಡೋಣ, for incorporation of 5 amino acid ಹೇಳ್ತಿದ್ದಾರೆ ಇಲ್ಲಿ ಇನ್ಕಾರ್ಪೊರೇಷನ್ ಅಂತ. ಅದರ ಮೇಲೆ ಲಕ್ಷ್ಯ ಕೊಡಬೇಕು. ಓಕೆ, ಅದರ ಮೇಲೆ ನಿಮ್ಮ ಗಮನವಿರಲಿ. ಫಾರ್ ಇನ್ಕಾರ್ಪೊರೇಷನ್ ಆಫ್ 5 amino acid in forming polypeptide chain. ಇನ್ನು ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗ್ತಾ ಇದೆ, ಕಂಪ್ಲೀಟ್ ರೆಡಿ ಆಗಿಲ್ಲ. ಇನ್ ಫಾರ್ಮಿಂಗ್ ಪಾಲಿಪೆಪ್ಟೈಡ್ ಚೈನ್ ಹೌ ಮೆನಿ ATP ಅಂಡ್ GTP ಆರ್ ರಿಕ್ವೈರ್ಡ್? ಸೊ ಎಷ್ಟು? 5 ಅಮೈನೋ ಆಸಿಡ್ ಅನ್ನ ಇನ್ಕಾರ್ಪೊರೇಟ್ ಮಾಡಬೇಕಾಗಿದೆ, ಆಡ್ ಮಾಡಬೇಕಾಗಿದೆ. ಇನ್ಕಾರ್ಪೊರೇಟ್ ಅಂದ್ರೆ ಒಂದು ಚಾರ್ಜಿಂಗ್ ಸ್ಟೆಪ್ ಅಲ್ಲಿ ಎಷ್ಟು ATP ಬೇಕು ನೋಡಿ. 5 ಅಮೈನೋ ಆಸಿಡ್ ಇನ್ಕಾರ್ಪೊರೇಟ್ ಮಾಡಬೇಕು, 5 ATP ಬೇಕು. ಓಕೆ, ನೆಕ್ಸ್ಟ್ ಇನಿಷಿಯೇಷನ್ ಅಲ್ಲಿ, ಇನ್ ದಿ ಇನಿಷಿಯೇಷನ್ ಸ್ಟೆಪ್ ಎಷ್ಟು ಬೇಕು ನೋಡಿ. ಇಲ್ಲಿಯೂ ಕೂಡ 5 GTP ಬೇಕು. ದೆನ್ ಎಲಾಂಗೇಷನ್ ಸ್ಟೆಪ್ ಅಲ್ಲಿ ಎಷ್ಟು GTP ಬೇಕು ನೋಡಿ. ಇಲ್ಲಿಯೂ ಕೂಡ 5 GTP ಬೇಕು. ಓಕೆ, ಇಟ್ ಆಲ್ಸೋ ರಿಕ್ವೈರ್ಡ್ಸ್ 5 GTP. ಬಟ್ ಇಲ್ಲಿ ಟರ್ಮಿನೇಷನ್ ಪ್ರೊಸೆಸ್ ನಾವು ನೋಡಬೇಕಾಗಿಲ್ಲ, ಬಿಕಾಸ್ ಫಾರ್ಮಿಂಗ್ ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳಿದ್ದಾರೆ. ಇನ್ನೂ ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಹಾಗಾದ್ರೆ ಟೋಟಲ್ ಎಷ್ಟು ಬೇಕು? ಟೋಟಲ್ ATP ಆರ್ ರಿಕ್ವೈರ್ಡ್ ATP ಇದೆ, ಅದು 5. ದ ನೆಕ್ಸ್ಟ್ GTP ರಿಕ್ವೈರ್ಡ್ ಎಷ್ಟಿದೆ ನೋಡಿ, 10. ಸೊ ಇಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡೋಣ, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಓಕೆ, ಏನಿದೆ ನೋಡಿ. ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಯಾವ ರೀತಿ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ, ಫಸ್ಟ್ ಅದನ್ನು ನೋಡೋಣ. ನೆಕ್ಸ್ಟ್ ಏನಿದೆ ಇದರಲ್ಲಿ, ಜೀನ್ ರೆಗ್ಯುಲೇಷನ್. ಓಕೆ, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಹೆಂಗಾಗುತ್ತೆ ನೋಡಿ. ಒಂದು ಜೀನ್ ಇದೆ ಆರ್, ಅದನ್ನೇನು ಹೇಳ್ತೀವಿ, ಸಿಸ್ಟ್ರಾನ್ ಅಂತ ಹೇಳ್ತೀವಿ. ಜೀನ್ ಆರ್ ಸಿಸ್ಟ್ರಾನ್ ಆರ್ ಸೆಗ್ಮೆಂಟ್ ಆಫ್ DNA ಅಂತ ಹೇಳ್ತೀವಿ. ಇಟ್ ಇದೆ ಸೆಗ್ಮೆಂಟ್ ಆಫ್ DNA. ಈಗ ಇದು ಎಕ್ಸ್ಪ್ರೆಸ್ ಆಗಬೇಕು. ಓಕೆ, ಎಕ್ಸ್ಪ್ರೆಸ್ ಆಗಬೇಕಂದ್ರೆ ಏನಾಗುತ್ತೆ ಇಲ್ಲಿ, ಇಟ್ ಅಂಡರ್ಗೋ ದಿ ಟ್ರಾನ್ಸ್ಲೇಷನ್ ಅಲ್ಲ, ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಸಾರಿ, ಇದು ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ RNA ಸಿಂಥಸೈಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಐದರ್ ಇಟ್ ಮೇ ಬಿ mRNA ಆಗಬಹುದು, tRNA ಆಗಬಹುದು, rRNA ಕೂಡ ಆಗಬಹುದು. mRNA ಏನ್ ಮಾಡುತ್ತೆ, ಡೈರೆಕ್ಟ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ. ಡೈರೆಕ್ಟ್ ಟ್ರಾನ್ಸ್ಲೇಷನ್ ತೋರಿಸುತ್ತೆ. ಇದರ ಇನ್ವಾಲ್ವ್ಮೆಂಟ್ ಡೈರೆಕ್ಟ್ ಆಗುತ್ತೆ. ಇದು ಟೆಂಪ್ಲೇಟ್ RNA ತರ ಬಿಹೇವ್ ಮಾಡುತ್ತೆ. ಮತ್ತೆ ಅಲ್ಲಿ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ. ಸಿಂಥಸೈಸ್ಡ್ ಪ್ರೋಟೀನ್ ಅದು ಎನ್ಸೈಮೋ ಹಾರ್ಮೋನೋ ಆಗಿ ಮಾಡಿಫೈ ಆಗಿ ಅದು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಇಟ್ ವಿಲ್ ಗಿವ್ ದಿ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಅಂದ್ರೆ ಅಲ್ಲಿ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕೊಟ್ರೆ ಜೀನ್ ಎಕ್ಸ್ಪ್ರೆಷನ್ ಆಯಿತು ಅಂತ. ಓಕೆ, ಹಾಗಾದ್ರೆ ಇದೇನೋ ಆಯಿತು. ಇವುಗಳ ಎರಡು ಕೆಲಸ ಏನು, ಹೌ ದೇ ವಿಲ್ ಎಕ್ಸ್ಪ್ರೆಸ್ ಇಸ್ ದೇ ಇಂಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಲೇಷನ್. ಇವು ಕೂಡ ಟ್ರಾನ್ಸ್ಲೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಒಂದು ಅಮೈನೋ ಆಸಿಡ್ ಅನ್ನು ತಂದು ಕೊಡುತ್ತೆ, ಇನ್ನೊಂದು ರೈಬೋಸೋಮೆ ಆಗಿ ಮಾರ್ಪಾಟಾಗುತ್ತೆ. ಬಿಕಾಸ್ RNA ಇಸ್ ಎ ಸ್ಟ್ರಕ್ಚರಲ್ ಕಾಂಪೊನೆಂಟ್ ಆಫ್ ರೈಬೋಸೋಮ್ ಅಂತ ಹೇಳ್ತೀವಿ ಅಲ್ಲ. ಸೊ ಈ ರೀತಿ ಒಂದು ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ನೆಕ್ಸ್ಟ್
ಜೀನ್ ರೆಗ್ಯುಲೇಷನ್. ಜೀನ್ ರೆಗ್ಯುಲೇಷನ್ ಅಂದ್ರೆ ಏನಿದು? ಕಂಟ್ರೋಲ್ ಓವರ್ ಜೀನ್ ಎಕ್ಸ್ಪ್ರೆಷನ್. ಜೀನ್ ರೆಗ್ಯುಲೇಷನ್ ಅಂದ್ರೆ ಕಂಟ್ರೋಲ್ ಓವರ್ ಜೀನ್ ಎಕ್ಸ್ಪ್ರೆಷನ್. ಕಂಟ್ರೋಲ್ ಓವರ್ ದಿ ಜೀನ್ ಎಕ್ಸ್ಪ್ರೆಷನ್ ದಟ್ ವಿ ಕ್ಯಾನ್ ಸೇ ಜೀನ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಈ ಜೀನ್ ರೆಗ್ಯುಲೇಷನ್ ಇದೆಯಲ್ಲ, ಅಂದ್ರೆ ಒಂದು ಜೀನ್, ಒಂದು ಸ್ಪೆಸಿಫಿಕ್ ಜೀನ್ ಇದೆ ಅಂತ ಹೇಳಿನಿ. ಒಂದು ಉದಾಹರಣೆ ನೋಡಿ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ವೋಕಲ್ ಕಾರ್ಡಿಂದ ಸೌಂಡ್ ಬರ್ತಾ ಇದೆ. ನಾನು ಕಂಟಿನ್ಯೂಸ್ ಆಗಿ ಅಂತೂ ಮಾತಾಡ್ತಿಲ್ಲಲ್ಲ, ಮಧ್ಯದಲ್ಲಿ ಕೆಲವೊಂದು ಪಾಸ್ ಕೊಡ್ತಾ ಇದ್ದೀನಿ, ಮತ್ತೆ ಮಾತಾಡ್ತಾ ಇದ್ದೀನಿ, ಮತ್ತೆ ಪಾಸ್, ಈ ರೀತಿ ಇದೆ. ಅಂದ್ರೆ ನಾನು ಯಾವಾಗ ಮಾತಾಡಬೇಕು, ಯಾವಾಗ ಮಾತಾಡಬೇಕಾಗಿಲ್ಲ, ಅದೆಲ್ಲವೂ ರೆಗ್ಯುಲೇಟೆಡ್ ಇದೆ. ಅಂದ್ರೆ ಅದರ ಹಿಂದೆ ಒಂದು ಸ್ಪೆಸಿಫಿಕ್ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಆ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದ್ರೆ ನಾನು ಆಕ್ಟಿವ್ ಆಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ. ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಅಂದ್ರೆ ನನ್ನ ವೋಕಲ್ ಕಾರ್ಡ್ ಇಂದ ಯಾವುದೇ ವಾಯ್ಸ್ ಬರೋದಿಲ್ಲ. ಅಂದ್ರೆ ಆ ಜೀನ್ ಎಕ್ಸ್ಪ್ರೆಸ್ ಆಗ್ತಿಲ್ಲ ಅಂತ ಅರ್ಥ ಆಯ್ತಲ್ಲ? ಸೇಮ್ ಪ್ರೊಸೆಸ್. ಓಕೆ, ಇನ್ನೊಂದು ಉದಾಹರಣೆ ನೋಡಿ. ನಿಮಗೆ ನಿದ್ದೆ ಬಂದ್ರೆ ಮಾತ್ರನೇ ನಿದ್ದೆ ಮಾಡ್ತೀರಾ. ಅಂದ್ರೆ there is one specific gene is responsible. If it is expresses, you will feel the giddiness, then ನಿಮಗೆ ನಿದ್ದೆ ಬರುತ್ತೆ. If that gene will not expresses, ನಿಮಗೆ ಏನು ಮಾಡಿದ್ರು ಕೂಡ, ತಲೆ ಕೆಳಗಡೆ ಮಾಡಿದ್ರು ಕೂಡ ನಿದ್ದೆ ಬರೋದೇ ಇಲ್ಲ. ಸೇಮ್ ಕೇಸ್. ಸೊ ಜೀನ್ ಯಾವ ಟೈಮಲ್ಲಿ, ಯಾವ ಜೀನ್ ಯಾವ ಟೈಮಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಯಾವ ಜೀನ್ ಯಾವ ಟೈಮಲ್ಲಿ ಎಕ್ಸ್ಪ್ರೆಸ್ ಆಗೋದಿಲ್ಲ, ಅದರ ರೆಗ್ಯುಲೇಷನ್ ಯಾವ ರೀತಿ ಆಗುತ್ತೆ ನೋಡಿ. ಇಲ್ಲಾಂದ್ರೆ ಸುಮ್ಮನೆ ನಾನು ಪದೇ ಪದೇ ಮಾತಾಡ್ತಾ ಹೋದ್ರೆ ನನಗೆ ಜನ ಏನೋ ಬೇರೆದನ್ನೇ ಕರೀಲಿಕ್ಕೆ ಶುರು ಮಾಡ್ತಾರೆ ಅಲ್ಲ. ಸೊ ಸೇಮ್ ವೇ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಹೆಂಗಾಗುತ್ತೆ ನೋಡಿ. ಮೇನ್ಲಿ at 4 levels a gene can be regulated from its expression. ನಾನು ಇಲ್ಲಿ ಬರಿತಾ ಇದ್ದೀನಿ, at 4 level gene can be regulated from its expression. Expression of gene can be regulated. ಈ ರೀತಿ ಬರೆಯೋಣ. at 4 level expression of gene can be regulated. ಎಲ್ಲಿ? ಇನ್ ಯೂಕ್ಯಾರಿಯೋಟ್ಸ್. ಹಾಗಾದ್ರೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 2 ಲೆವೆಲ್ ಅಲ್ಲಿ ರೆಗ್ಯುಲೇಟ್ ಮಾಡ್ತಾರೆ. ಹೆಂಗಾಗುತ್ತೆ ನೋಡಿ. ಅಂದ್ರೆ ಆ ಜೀನ್ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಮಾಡಬೇಕು. ಯಾವ್ದಿದೆ ಅದು 4 ಲೆವೆಲ್? ಒಂದು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್. ನಂಬರ್ 1 by 1 ನೋಡೋಣ. ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್, ಜೀನ್ ಎಕ್ಸ್ಪ್ರೆಷನ್ ಆಗಬಾರ್ದು ಅಂತ ಡಿಸೈಡ್ ಆಗಿದ್ರೆ ಅದು ಟ್ರಾನ್ಸ್ಕ್ರಿಪ್ಷನ್ ಅಲ್ಲೇ ಕಂಟ್ರೋಲ್ ಆಗುತ್ತೆ, ಅಲ್ಲೇ ಆ ಜೀನ್ ಅನ್ನ ಬ್ಲಾಕ್ ಮಾಡಲಾಗುತ್ತೆ. ಸೊ ಇಟ್ ಈಸ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಜೀನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರೆಗ್ಯುಲೇಟೆಡ್ ಇನ್ ದಿ ಟ್ರಾನ್ಸ್ಕ್ರಿಪ್ಷನ್ ಟೈಮ್ ಓನ್ಲಿ. ಮತ್ತೆ ಇಲ್ಲಿ ನಾನು ಬರಿತಾ ಇದ್ದೀನಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇದು ಆಗುತ್ತೋ ಇಲ್ಲೋ ಅಂತ ನೋಡ್ಬೇಕಾಗಿದೆ. ಯೂಕ್ಯಾರಿಯೋಟ್ಸ್ ಅಲ್ಲಿ ಈ ಟೈಮ್ ಅಲ್ಲಿ, ಈ ಲೆವೆಲ್ ಅಲ್ಲಿ ಜೀನ್ ಎಕ್ಸ್ಪ್ರೆಷನ್ ಆಗುತ್ತೋ ಇಲ್ಲೋ ಅಂತ ನೋಡ್ಬೇಕಷ್ಟೇ. ಓಕೆ, ಒಂದು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್. ಫಸ್ಟ್ ನಾವೆಲ್ಲ ಲೆವೆಲ್ ಬರ್ಕೊಳ್ಳೋಣ. ಸೆಕೆಂಡ್ ಲೆವೆಲ್ ಇದೆ ಪ್ರೊಸೆಸಿಂಗ್ ಆಫ್ RNA, ನಥಿಂಗ್ ಬಟ್ ಸ್ಪ್ಲೈಸಿಂಗ್. ಓಕೆ, ಪ್ರೊಸೆಸಿಂಗ್ ಆಫ್ RNA ಆರ್ ಇದನ್ನ ನಾವು ಸ್ಪ್ಲೈಸಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಟ್ರಾನ್ಸ್ಫರ್ ಆಫ್ RNA. ಟ್ರಾನ್ಸ್ಫರ್ ಆಫ್ RNA ಆರ್ RNA ಗೆ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಫಾರ್ಮ್ಡ್ RNA ಆಫ್ಟರ್ ದಿ ಟ್ರಾನ್ಸ್ಕ್ರಿಪ್ಷನ್ ಈಸ್ ಎ ಟ್ರಾನ್ಸ್ಕ್ರಿಪ್ಟ್. ಟ್ರಾನ್ಸ್ಫರ್ ಆಫ್ RNA ಫ್ರಾಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್. ಇದು ಆಗುತ್ತೆ. ನೆಕ್ಸ್ಟ್ ನೋಡಿ, ದಟ್ ಇಸ್ ಎ ಟ್ರಾನ್ಸ್ಲೇಷನ್, ದಟ್ ಇಸ್ ಎ ಪ್ರೋಟೀನ್ ಸಿಂಥೆಸಿಸ್. ಟ್ರಾನ್ಸ್ಲೇಷನ್ ಟೈಮಲ್ಲೂ ಕೂಡ, ಪ್ರೋಟೀನ್ ಸಿಂಥೆಸಿಸ್ ಟೈಮಲ್ಲೂ ಕೂಡ ಜೀನ್ ಎಕ್ಸ್ಪ್ರೆಷನ್ ಅನ್ನ ರೆಗ್ಯುಲೇಟ್ ಮಾಡಬಹುದು ನೋಡಿ. ಇಫ್ ಇಟ್ ಟ್ರಾನ್ಸ್ಕ್ರಿಪ್ಷನ್ ಇದೆ, ಬೋತ್ ಪ್ರೋಕ್ಯಾರಿಯೋಟಿಕ್ ಜೀನ್ ಅಂಡ್ ಯೂಕ್ಯಾರಿಯೋಟಿಕ್ ಜೀನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರೆಗ್ಯುಲೇಟೆಡ್, ಎರಡದಲ್ಲೂ ನಡೆಯುತ್ತೆ. ಸ್ಪ್ಲೈಸಿಂಗ್, ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಸ್ಪ್ಲೈಸಿಂಗ್ ನಡೆಯೋದೇ ಇಲ್ಲ, ಬಟ್
ಸ್ಪ್ಲೈಸಿಂಗ್ ಜೀನ್ ಎಕ್ಸ್ಪ್ರೆಸ್ ಅದು ಜೀನ್ ಎಕ್ಸ್ಪ್ರೆಷನ್ ಅನ್ನ ನಿಲ್ಲಿಸಬೇಕಾಗಿದೆ. ಕಂಟಿನ್ಯೂಸ್ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ, ನಮಗೆ ಜೀನ್ ಎಕ್ಸ್ಪ್ರೆಷನ್ ಬೇಕಾಗಿಲ್ಲ. ಅವಾಗೇನಾಗುತ್ತೆ, ಅಲ್ಲಿ ಸ್ಪ್ಲೈಸಿಂಗ್ ಪ್ರೊಸೆಸ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ, ಅದನ್ನ ಬ್ಲಾಕ್ ಮಾಡಲಾಗುತ್ತೆ ಇನ್ ದಿ ಜೆನೆಟಿಕ್ ಲೆವೆಲ್ ಅಲ್ಲಿ. ಟ್ರಾನ್ಸ್ಫರ್ ಆಫ್ RNA ಫ್ರಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್. ಯೂಶುವಲಿ ಕ್ಯಾರಿಯೋಟ್ಸ್ ಅಲ್ಲಿ RNA ಸಿಂಥಸಿಸ್ ಆಗೋದು ನ್ಯೂಕ್ಲಿಯಸ್ ಅಲ್ಲಿ, ಬಟ್ ಪ್ರೋಟೀನ್ ಸಿಂಥಸಿಸ್ಗಾಗಿ ಅದು ಸೈಟೋಪ್ಲಾಸಮ್ ಹೋಗುತ್ತೆ. ಆ ಜೀನ್ ಎಕ್ಸ್ಪ್ರೆಷನ್ ಅನ್ನ ನಿಲ್ಲಿಸಬೇಕಾಗಿದೆ. ಸೊ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮ್ಗೆ ಆ RNA ಮೂವ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಬಟ್ ಆ ರೀತಿ ಪ್ರೊಸೆಸ್ ಅಂತೂ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇಲ್ಲ, ಬಿಕಾಸ್ ಇನ್ ಪ್ರೊಕ್ಯಾರಿಯೋಟ್ಸ್ ದೇರ್ ಇಸ್ ನೋ ನ್ಯೂಕ್ಲಿಯಸ್ ಅಟ್ ಆಲ್. ಬಟ್ ಟ್ರಾನ್ಸ್ಲೇಷನ್ ಇದೆಯಲ್ಲ, ಇವು ಎರಡರಲ್ಲೂ ಇರುತ್ತೆ, ಪ್ರೋಟೀನ್ ಸಿಂಥಸಿಸ್ ಎರಡರಲ್ಲಿ ನಡೆಯುತ್ತೆ. ಸೊ ಇಲ್ಲಿಯೂ ಕೂಡ ಜೀನ್ ಎಕ್ಸ್ಪ್ರೆಷನ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ gene expression is regulated at, okay, most of the cases gene expression is regulated at transcription level. In the eukaryote, gene expression can be regulated at the 4 levels, and in the prokaryote, gene expression can be regulated at the 2 levels. Next nodona, regulation of gene expression, and that is first we can say adanne nodbekadre illi ಒಂದು operon concept na nodbekagide. ವಾಟ್ ಈಸ್ ದಿಸ್ ಆಪೆರಾನ್? ಇಲ್ಲಿ ನನ್ನ ಸೈಡ್ ಬರಿತಾ ಇದೆ ನೋಡಿ. ಫಸ್ಟ್ ಆಪೆರಾನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಈಸ್ ಆಪೆರಾನ್. ಇಲ್ಲಿ ಬರಿತೀನಿ ನೋಡಿ, ಆಪೆರಾನ್ ಅಂದ್ರೆ ಏನು? ಆಪೆರಾನ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಗ್ರೂಪ್ ಆಫ್ ಜೀನ್ಸ್ ದ ಎಕ್ಸ್ಪ್ರೆಸ್ಸಿಸ್ ಫಾರ್ ಎ ಕಾಮನ್ ಮೆಟಾಬಾಲಿಸಮ್. ಒಂದು ಕಾಮನ್ ಕ್ಯಾರೆಕ್ಟರ್ಗಾಗಿ ಗ್ರೂಪ್ ಆಫ್ ಜೀನ್ಸ್ ಒಟ್ಟಿಗೆ ಸೇರಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಆಪೆರಾನ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಜೀನ್ಸ್ expresses together for common metabolism. Okay, so adanna that we can say operon concept anta heltivi. The group of genes ideyalla adanne ಒಂದು operon ಅಂತ ಕರಿತೀವಿ. ಸೊ ಬೇರೆ ಬೇರೆ ತರದ ಆಪೆರಾನ್ಗಳು ಸ್ಟಡಿ ಮಾಡಲಾಗಿದೆ ಇನ್ ದಿ ಪ್ರೊಕ್ಯಾರಿಯೋಟ್ಸ್. ಆಪೆರಾನ್ ಕಾನ್ಸೆಪ್ಟ್ ಅನ್ನು ಎಲ್ಲಿ ಸ್ಟಡಿ ಮಾಡಲಾಗಿದೆ? ಇನ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಬೇರೆ ಬೇರೆ ತರದ ಜೀನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಅದನ್ನ ಸ್ಟಡಿ ಮಾಡಲಾಗಿದೆ. ಸ್ಪೆಷಲಿ ಯಾವ ಪ್ರೊಕ್ಯಾರಿಯೋಟ್? ಅದು ಈಕೋಲಾಯ್, ಎಸ್ಸರ್ಚಿಯಾ ಕೊಲಾಯ್ದಲ್ಲಿ ಸ್ಟಡಿ ಮಾಡಲಾಗಿದೆ. ಸಮ್ ಇಂಪಾರ್ಟೆಂಟ್ ಆಪೆರಾನ್ಸ್ ಆರ್ ಯಾವ್ದು ಬರುತ್ತೆ ನೋಡಿ. ಒಂದು ಲ್ಯಾಕ್ ಆಪೆರಾನ್ ಇದೆ, ಓಕೆ, ಲ್ಯಾಕ್ ಆಪೆರಾನ್. ದೆನ್ ಟ್ರಿಪ್ಟೋಫ್ಯಾನ್ ಆಪೆರಾನ್ ಇದೆ, TRP ಆಪೆರಾನ್ ಅಂತ ಹೇಳ್ತಾರೆ ಅದನ್ನು. ಟ್ರಿಪ್ಟೋಫ್ಯಾನ್ ಆಪೆರಾನ್ಗೆ TRP, ಲ್ಯಾಕ್ ಲ್ಯಾಕ್ಟೋಸ್ ಆಪೆರಾನ್, TRP ಆಪೆರಾನ್, ಟ್ರಿಪ್ಟೋಫ್ಯಾನ್ ಆಪೆರಾನ್. ದೆನ್ ವ್ಯಾಲೀನ್ ಆಪೆರಾನ್ ಇದೆ, VAL ಅಂತ ಬರೀತಾ ಇದೆ ನೋಡಿ, ವ್ಯಾಲೀನ್ ಆಪೆರಾನ್ ಎಟ್ಸೆಟ್ರಾ. ಸೊ ಇದು ಬೇರೆ ಬೇರೆ ತರದ ಆಪೆರಾನ್ಗಳಿದೆ. ಸೊ ಪ್ರತಿಯೊಂದು ಆಪೆರಾನ್ ಅಲ್ಲಿ ಇನ್ ದಿ ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ ಪ್ರತಿಯೊಂದು ಆಪೆರಾನ್ ಅಲ್ಲಿ 4 ಬಗೆಯ ಜೀನ್ಸ್ಗಳಿರ್ತಾವೆ. There are 4 types of genes were present in a operon. Okay, so what are the 4 types of gene? First one is a structural gene. These are the expressing gene. Structural genes are expressing genes. They expresses and forms into a proteins or enzymes. So these are the expressing genes. ಇರುತ್ತೆ. ಅವು ಎಕ್ಸ್ಪ್ರೆಸ್ ಆಗುತ್ತೆ ಮತ್ತೆ ಅಲ್ಲಿ ಪ್ರೋಟೀನ್ ಅಥವಾ ಎಂಜೈಮ್ ಸಿಂಥಸೈಸ್ ಆಗುತ್ತೆ. ಆರ್ ದೇ ಆರ್ ಕಾಮನ್ಲಿ ನೋಡಿದೆ ಇವುಗಳಿಗೆ ಆಪೆರಾನ್ ಅಂತ ಕರೀತಾರೆ. ಆಪೆರಾನ್. ದೆನ್ ಆಪರೇಟರ್ ಜೀನ್ ಅಂದ್ರೆ ಏನು? ಇಟ್ ರೆಗ್ಯುಲೇಟ್ ದಿ ಆಕ್ಟಿವಿಟಿ ಆಫ್ ಸ್ಟ್ರಕ್ಚರಲ್ ಜೀನ್. ಆಪರೇಟರ್ ಜೀನ್ ಇದನ್ನ ಶಾರ್ಟ್ಕಟ್ ಅಲ್ಲಿ O ಅಂತ ಬರೀತಾರೆ. ಇಟ್ ರೆಗ್ಯುಲೇಟ್ ದಿ expression of or it operate the expression. Instead of regulate, operate anta ಮಾಡ್ಕೊಳ್ಳಿ better. It operate the regulate ಬೇಡ, okay, it operate the expression of structural genes. It operates the expression of structural genes. Next, promoter gene ಇದೆಯಲ್ಲ, ಇದು P gene ಅಂತ ಶಾರ್ಟ್ಕಟ್ ಅಲ್ಲಿ ಹೇಳ್ತಾರೆ. ಪ್ರಮೋಟರ್ ಜೀನ್ ಏನಿದು?
ಇಟ್ ಪ್ರೊವೈಡ್ಸ್ ಅ ಪ್ರಮೋಟರ್ ಸೀಕ್ವೆನ್ಸ್ ಫಾರ್ ಬೈಂಡಿಂಗ್ ಆಫ್ RNA ಪಾಲಿಮರೈಸ್. ಅಂದರೆ RNA ಪಾಲಿಮರೈಸ್ ಇಲ್ಲಿ RNA ಸಿಂಥೆಸಿಸ್ ಆಗಬೇಕು, ಆಮೇಲೆ ಪ್ರೋಟೀನ್ ಸಿಂಥೆಸಿಸ್ ಆಗಬೇಕು. ಆಪರೇಟರ್ ಅಂದ್ರೆ ಅದು DNA ಕ್ಲಸ್ಟರ್ ಇದೆ. ಸೊ ಪ್ರಮೋಟರ್ ಅಂದರೆ ದೇ ಕಂಟೈನ್ಸ್ ಎ ಪ್ರಮೋಟರ್ ಸೀಕ್ವೆನ್ಸ್ ವಿಚ್ ಪ್ರೊವೈಡ್ಸ್ ಬೈಂಡಿಂಗ್ ಸೈಟ್ ಫಾರ್ RNA ಪಾಲಿಮರೈಸ್. ಪ್ರಮೋಟರ್ ರೀಜನ್ ಏನಿದೆಯಲ್ಲ, ಏನು ಮಾಡ್ತಿದ್ದು, ಪ್ರೊವೈಡ್ಸ್ ಬೈಂಡಿಂಗ್ ಸೈಟ್. ಇಟ್ ಪ್ರೊವೈಡ್ಸ್ ಬೈಂಡಿಂಗ್ ಸೈಟ್ ಫಾರ್ RNA polymerase. RNA polymerase enzyme. It provides binding site for RNA polymerase enzyme. Regulator gene or ಇದನ್ನ inhibitor gene ಅಂತಾನೆ ಕೂಡ ಕರೀತಾರೆ. inhibitor gene. ಇದನ್ನ ಶಾರ್ಟ್ಕಟ್ ಅಲ್ಲಿ ಸ್ಮಾಲ್ I ಅಂತ ಬರಿತೀವಿ. ಇದೇನು ಮಾಡುತ್ತೆ, ಇಟ್ ರೆಗ್ಯುಲೇಟ್ ದಿ ಎಕ್ಸ್ಪ್ರೆಷನ್ ಆಫ್ ಸ್ಟ್ರಕ್ಚರಲ್ ಜೀನ್ ಬೈ ಬೈಂಡಿಂಗ್ ಆರ್ ಬೈ ಪ್ರೊಡ್ಯೂಸಿಂಗ್ ದ ರೆಗ್ಯುಲೇಟರಿ ಪ್ರೋಟೀನ್. ಇದೊಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಇದೇನು ಮಾಡುತ್ತೆ, ರೆಗ್ಯುಲೇಟ್ ದಿ, ಆಕ್ಚುಲಿ ಇದು ರೆಗ್ಯುಲೇಟ್ ಮಾಡುತ್ತೆ ಬೈ ಬೈಂಡಿಂಗ್ ಆನ್ ದಿ ಆಪರೇಟರ್ ಜೀನ್. ಓಕೆ, ರೆಗ್ಯುಲೇಟ್ ದಿ ಎಕ್ಸ್ಪ್ರೆಷನ್ ಆಫ್ ಸ್ಟ್ರಕ್ಚರಲ್ ಜೀನ್. ರೆಗ್ಯುಲೇಟ್ ದಿ ಎಕ್ಸ್ಪ್ರೆಷನ್ ಆಫ್ ಸ್ಟ್ರಕ್ಚರಲ್ ಜೀನ್. ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಷನ್ ಅನ್ನ ಇದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಈ 4 ತರದ ಜೀನ್ಸ್ಗಳು ಪ್ರತಿಯೊಂದು ಆಪೆರಾನ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇನ್ ದಿ ಪ್ರೋಕ್ಯಾರಿಯೋಟ್ಸ್ಗಳಲ್ಲಿ. ಫಸ್ಟ್ ನೋಡೋಣ ಲ್ಯಾಕ್ ಆಪೆರಾನ್. ಈ ಕಾನ್ಸೆಪ್ಟ್ ಅನ್ನ ಫಸ್ಟ್ ಕೊಟ್ಟವರು ಇಟ್ ವಾಸ್ ಗಿವನ್ ಬೈ ಜಾಕೋಬ್ ಅಂಡ್ ಮೊನಾರ್ಡ್. ಜಾಕೋಬ್ ಅಂಡ್ ಮೊನಾರ್ಡ್ ಅಂತ 2 ಸೈಂಟಿಸ್ಟ್ಗಳು ಈ ಲ್ಯಾಕ್ ಆಪೆರಾನ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಾಟ್ ಇಸ್ ದಿಸ್ ಲ್ಯಾಕ್ ಆಪೆರಾನ್ ಕಾನ್ಸೆಪ್ಟ್? ನೋಡಿ ಇಲ್ಲಿ ಏನಾಗುತ್ತೆ ನೋಡೋಣ. ಇನ್ ದಿಸ್ ಲ್ಯಾಕ್ ಅಂದ್ರೆ, ಲ್ಯಾಕ್ ಮೀನ್ಸ್ ಇಟ್ ಇಸ್ ಎ ಲ್ಯಾಕ್ಟೋಸ್. ಲ್ಯಾಕ್ ಅಂದ್ರೆ ಲ್ಯಾಕ್ಟೋಸ್. ಸೊ ಇದು ಏನಕ್ಕೆ ಎಕ್ಸ್ಪ್ರೆಸ್ ಆಗುತ್ತೆ ನೋಡಿ. ಇಟ್ ಇಸ್ ಎಕ್ಸ್ಪ್ರೆಸ್ ಫಾರ್ ವಾಟ್ ಪರ್ಪಸ್? ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಕೆಟಾಬೋಲಿಸಮ್ ಆಫ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಇಲ್ಲಿ ಕೆಟಾಬೋಲಿಸಮ್ ಆಫ್ ಲ್ಯಾಕ್ಟೋಸ್ ಅಂದ್ರೆ, ಓಕೆ, ಕೆಟಾಬೋಲಿಸಮ್ ಆಫ್ ಲ್ಯಾಕ್ಟೋಸ್ ಅಂದ್ರೆ ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಇದು ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್. ಕೆಟಾಬೋಲಿಸಮ್ ಆಫ್ ಲ್ಯಾಕ್ಟೋಸ್ ಅಂದ್ರೆ ನಾವು ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್ ಅಂತ ಹೇಳ್ತಿರ್ತೀವಿ. ನೆಕ್ಸ್ಟ್, ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್ ಅಂದ್ರೆ ಏನಾಗುತ್ತೆ? ಲ್ಯಾಕ್ಟೋಸ್ ಈಸ್ ಎ ಡೈಸೆಕ್ರೈಡ್ ಮಾಲಿಕ್ಯೂಲ್. ಈ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆದರೆ ಅಲ್ಲಿ 2 ಮೋನೋಸೆಕ್ರೈಡ್ ಸಿಗುತ್ತೆ, ಒಂದು ಗ್ಲುಕೋಸ್ ಅಂಡ್ ಗ್ಯಾಲಕ್ಟೋಸ್. ಈ ಗ್ಲುಕೋಸ್ ಮತ್ತೆ ಗ್ಯಾಲಕ್ಟೋಸ್ ಇದೆಯಲ್ಲ, ಇವುಗಳನ್ನ ಎನರ್ಜಿ ಸಿಂಥೆಸಿಸ್ಗಾಗಿ, ATP ಸಿಂಥೆಸಿಸ್ಗಾಗಿ ರೆಸ್ಪಿರೇಷನ್ ಟೈಮ್ ಅಲ್ಲಿ ಸೆಲ್ಸ್ಗಳು ಬಳಸ್ಕೊಳ್ತವೆ. ಹೆಂಗಾಗುತ್ತೆ ನೋಡಿ. ಈಗ ಒಂದು ಲ್ಯಾಕ್ ಆಪೆರಾನ್ ಜೀನ್ ಹೆಂಗಿರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡೋಣ ಒನ್ ಬೈ ಒನ್. ಇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ, ಇದೆಯಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. dsDNA ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. ಇಲ್ಲಿ ರೆಗ್ಯುಲೇಟರ್ ಜೀನ್ ಅಥವಾ ಇನ್ಹಿಬಿಟರ್ ಜೀನ್ ಅಂತ ಹೇಳ್ತೀವಿ. ಪ್ರತಿಯೊಂದು ಎಕ್ಸ್ಪ್ರೆಸಿಂಗ್ ಜೀನ್ಗೆ ಅದರದೇ ಆದಂತ ಒಂದು ಪ್ರಮೋಟರ್ ಜೀನ್ ಇರುತ್ತೆ. ಸೊ ಇದರ ಪ್ರಮೋಟರ್ ಜೀನ್ ಇಲ್ಲಿದೆ. ಪ್ರಮೋಟರ್ ಜೀನ್ ಫಾರ್ ದಿಸ್ ರೆಗ್ಯುಲೇಟರ್ ಜೀನ್ ಈಸ್ ದೇರ್ ಹಿಯರ್. ದೆನ್ ಹಿಯರ್ ದೇರ್ ಇಸ್ ಒನ್ ಪ್ರಮೋಟರ್ ಜೀನ್ ಈಸ್ ಪ್ರೆಸೆಂಟ್. Then aside to this there is one operator gene is present. Operator gene is the smallest gene in the lac operon. Next, here there are 3 structural genes are there, Z, Y and A gene. So these are the structural genes. Z gene is the largest gene in the operon. Operator gene is the smallest gene in the operon, lac operon. Okay. So now usually this regulator gene here on the promoter of the regulator gene, ಇಲ್ಲಿ ಏನಾಗುತ್ತೆ, RNA polymerase ಬಂದು ಬೈಂಡ್ ಆಗುತ್ತೆ, ಇಷ್ಟೇ ಸೀಕ್ವೆನ್ಸ್ ಅನ್ನ ರೀಡ್ ಮಾಡುತ್ತೆ, ಮತ್ತೆ ಇದರದೇ ಆದಂತ ಒಂದು ರೆಗ್ಯುಲೇಟರ್ ಪ್ರೋಟೀನ್ ಆರ್ ರಿಪ್ರೆಸರ್ ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ. ಹೆಂಗಾಗುತ್ತೆ ನೋಡಿ, ಇಲ್ಲಿ ಏನಾಗ್ತಾ ಇದೆ, ನಾವು ಇಲ್ಲಿ ಒಂದು RNA polymerase enzyme ಬರ್ತಾ ಇದೆ, RNAP. ಓಕೆ, RNA polymerase enzyme ಬರುತ್ತೆ, ಇಷ್ಟೇ ಸೀಕ್ವೆನ್ಸ್ ಅನ್ನ ರೀಡ್ ಮಾಡುತ್ತೆ, ಇದರ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಇಲ್ಲಿ RNA ಸಿಂಥಸೈಸ್ ಆಗ್ತಾ ಇದೆ. ಇದು ಏನಾಯ್ತು, RNA ಸಿಂಥಸೈಸ್ ಆಯ್ತು. ನೆಕ್ಸ್ಟ್, ಈ RNA ಅಗೇನ್ ಅಂಡರ್ಗೋ ಟ್ರಾನ್ಸ್ಲೇಷನ್, ಪ್ರೋಟೀನ್ ಸಿಂಥೆಸಿಸ್ಗೆ ಇನ್ವಾಲ್ವ್ ಆಗುತ್ತೆ. ಇಲ್ಲೊಂದು ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ, ಅದು ರಿಪ್ರೆಸರ್ ಪ್ರೋಟೀನ್ ಅಂತ ಹೇಳ್ತೀವಿ. ದಿಸ್ ಪ್ರೋಟೀನ್ ಇಸ್ ಎ ರಿಪ್ರೆಸರ್ ಪ್ರೋಟೀನ್. ಈ ಪ್ರೋಟೀನ್ ಅನ್ನ ನಾವು ರಿಪ್ರೆಸರ್ ಪ್ರೋಟೀನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ವಾಟ್ ವಿಲ್ ಹ್ಯಾಪನ್ಸ್ ಹಿಯರ್ ನೆಕ್ಸ್ಟ್, ನಾವು ಹಿಯರ್ ಇಲ್ಲಿ ಒಂದು ಪ್ರಮೋಟರ್ ಇದೆ. ಸೊ ಈ ಪ್ರಮೋಟರ್ ಮೇಲೆ
ಇಲ್ಲಿ ಒಂದು RNA ಪಾಲಿಮರೇಸ್ ಎಂಜೈಮ್ ಬಂದು ಬೈಂಡ್ ಆಗುತ್ತೆ, RNAP. ಓಕೆ, ಈ ಪ್ರಮೋಟರ್ ಸೀಕ್ವೆನ್ಸ್ ಮೇಲೆ RNA ಪಾಲಿಮರೇಸ್ ಎಂಜೈಮ್ ಬಂದು ಬೈಂಡ್ ಆಗುತ್ತೆ. ಇಷ್ಟು ಸೀಕ್ವೆನ್ಸ್ ಅನ್ನ ಇದು ರೀಡ್ ಮಾಡುತ್ತೆ. ಸೊ ಇಲ್ಲಿ 3 ಟೈಪ್ಸ್ ಆಫ್ ಇಲ್ಲೊಂದು mRNA ಸಿಂಥಸೈಸ್ ಆಗ್ತಾ ಇದೆ. ಓಕೆ, ಈ ರೀತಿ ಎಷ್ಟು ಜೀನ್ ಇದೆಯಲ್ಲ ಅಷ್ಟದ್ದೇ ಒಂದು mRNA ಸಿಂಥಸೈಸ್ ಆಗ್ತಾ ಇದೆ. ಈ ಎಲ್ಲ RNAಗಳು ಏನು mRNA ಇದೆಯಲ್ಲ, ಈ ಎಲ್ಲ mRNAಗಳು ಆಲ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಲೇಷನ್ ಪ್ರೊಸೆಸ್. ಪ್ರೋಟೀನ್ಸ್ ಇನ್ ದಿಸ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಮತ್ತೆ ಇಲ್ಲಿ 3 ತರದ ಪ್ರೋಟೀನ್ಗಳು ಸಿಂಥಸೈಸ್ ಆಗುತ್ತೆ. ಸೊ ಪ್ರೋಟೀನ್ 1, ಪ್ರೋಟೀನ್ 2 ಅಂಡ್ ಪ್ರೋಟೀನ್ 3. ಈ ಪ್ರೋಟೀನ್ 3 ಪ್ರೋಟೀನ್ಗಳಿಂದ 3 ಎಂಜೈಮ್ ಸಿಂಥಸೈಸ್ ಆಗುತ್ತೆ. ದ 3 ಎಂಜೈಮ್ಸ್ ಆರ್ ಯಾವುದು ನೋಡಿ, ಒಂದಿದೆ ಫಸ್ಟ್ ಪ್ರೋಟೀನ್ 1 ಇಂದ ಎಂಜೈಮ್ ಆಗ್ತಾ ಇದೆ, ಅದು ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್. ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್. ಓಕೆ, ಇದು ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್ ಆಯಿತು. ಪ್ರೋಟೀನ್ 2 ದಿಂದ ಎಂಜೈಮ್ ಸಿಂಥಸೈಸ್ ಆಗ್ತಾ ಇದೆ, ಅದು ಪರ್ಮಿಯೇಸ್ ಎಂಜೈಮ್ ಅಂತ ಹೇಳ್ತೀವಿ. ದಿಸ್ ಎಂಜೈಮ್ ಇಸ್ ಎ ಪರ್ಮಿಯೇಸ್ ಎಂಜೈಮ್. ಪ್ರೋಟೀನ್ 3 ದಿಂದ ಎಂಜೈಮ್ ಸಿಂಥಸೈಸ್ ಆಗ್ತಾ ಇದೆ, ಇದನ್ನ ಟ್ರಾನ್ಸ್ ಅಸಿಟಲೇಸ್ ಎಂಜೈಮ್ ಅಂತ ಹೇಳ್ತೀವಿ. ಟ್ರಾನ್ಸ್ ಅಸಿಟಲೇಸ್, ಇಟ್ ಇಸ್ ಎ ಟ್ರಾನ್ಸ್ ಅಸಿಟಲೇಸ್ ಎಂಜೈಮ್. ಈ ರೀತಿ 3 ಎಂಜೈಮ್ ಸಿಂಥಸೈಸ್ ಆಗ್ತಾ ಇದೆ. ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್ ಏನ್ ಮಾಡುತ್ತೆ ನೋಡಿ, ದ ಮೇನ್ ಫಂಕ್ಷನ್ ಆಫ್ ದಿಸ್ ಎಂಜೈಮ್ ಈಸ್ ಇಟ್ ಬ್ರೇಕ್ ದಿ ಲ್ಯಾಕ್ಟೋಸ್ ಇಂಟು ಎ ಗ್ಲುಕೋಸ್ ಅಂಡ್ ಗ್ಯಾಲಕ್ಟೋಸ್. ಏನ್ ಮಾಡ್ತಿದ್ದು, ಬ್ರೇಕ್ ಲ್ಯಾಕ್ಟೋಸ್ ಇಂಟು ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಿ ಇದನ್ನ ಬ್ರೇಕ್ ಮಾಡುತ್ತೆ. ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಮೀನ್ಸ್ ಇಲ್ಲಿ ಇವೆರಡು ಮೋನೋಸ್ಯಾಕರೈಡ್ ಆಯಿತು. ಅಂಡ್ ದೀಸ್ ಆರ್ ಯೂಸ್ಡ್ ಡ್ಯೂರಿಂಗ್ ದಿ ಆಕ್ಸಿಡೇಟಿವ್ ರೆಸ್ಪಿರೇಷನ್ ಫಾರ್ ದ ಸಿಂಥೆಸಿಸ್ ಆಫ್ ATP. ನೆಕ್ಸ್ಟ್ ಪರ್ಮಿಯೇಸ್ ಎಂಜೈಮ್ ಏನ್ ಮಾಡುತ್ತೆ ನೋಡಿ, ಇಟ್ ಇನ್ಕ್ರೀಸ್ ದಿ ಮೆಂಬ್ರೇನ್ ಪರ್ಮಿಯಾಬಿಲಿಟಿ. ಏನ್ ಮಾಡುತ್ತೆ, ಇನ್ಕ್ರೀಸ್, ಏರೋ ಮಾರ್ಕ್ ಮೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ಕ್ರೀಸ್ ಮೆಂಬ್ರೇನ್ ಪರ್ಮಿಯಾಬಿಲಿಟಿ ಆಫ್ ಇ ಕೊಲೈ ಸೆಲ್. ಮೆಂಬ್ರೇನ್ ಪರ್ಮಿಯಾಬಿಲಿಟಿ, ಇಟ್ ಇನ್ಕ್ರೀಸ್ ದಿ ಮೆಂಬ್ರೇನ್ ಪರ್ಮಿಯಾಬಿಲಿಟಿ ಫಾರ್ ವಾಟ್, ಫಾರ್ ಲ್ಯಾಕ್ಟೋಸ್ ಮಾಲಿಕ್ಯೂಲ್. ಹೆಚ್ಚಿಗೆ ಲ್ಯಾಕ್ಟೋಸ್ ಅನ್ನ ಅಬ್ಸಾರ್ಬ್ ಮಾಡಲಿಕ್ಕೆ ಮೆಂಬ್ರೇನ್ ಪರ್ಮಿಯಾಬಿಲಿಟಿ ಇನ್ಕ್ರೀಸ್ ಮಾಡ್ತಾ ಇದೆ. ಎಲ್ಲಿ, ಇನ್ ದಿ ಇ ಕೊಲೈ. ಓಕೆ, ಇವರು ಯಾವುದರಲ್ಲಿ ರಿಸರ್ಚ್ ಮಾಡಿದ್ದಾರೆ ನೋಡಿ, ಇನ್ ದಿ ಇ ಕೊಲೈ ಬ್ಯಾಕ್ಟೀರಿಯಾದಲ್ಲಿ. ನೆಕ್ಸ್ಟ್ ಟ್ರಾನ್ಸ್ ಅಸಿಟಲೇಸ್ ಎಂಜೈಮ್ ಏನ್ ಮಾಡುತ್ತೆ, ಇದು ಇಟ್ ಟ್ರಾನ್ಸ್ಫರ್ ದಿ ಅಸಿಟೈಲ್ ಗ್ರೂಪ್. ಓಕೆ, ಇದೇನ್ ಕೆಲಸ ಮಾಡುತ್ತೆ ನೋಡಿ, ಇದು ಟ್ರಾನ್ಸ್ಫರ್ ಅಸಿಟೈಲ್ ಗ್ರೂಪ್ ಟು ದಿ ಬೀಟಾ ಗ್ಯಾಲಕ್ಟೋಸೈಡೇಸ್ ಅಂಡ್ ಇನ್ಆಕ್ಟಿವೇಟ್ ಆರ್ ಡಿಟಾಕ್ಸಿಫೈ ದಿ ಎಂಟರ್ಡ್ ಟಾಕ್ಸಿನ್ಸ್. ಅಂದ್ರೆ ಲ್ಯಾಕ್ಟೋಸ್ ಅನ್ನ ಅಬ್ಸಾರ್ಬ್ ಮಾಡುವಾಗ ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್, ಅನ್ವಾಂಟೆಡ್ ಕೆಮಿಕಲ್ಸ್ ಕೂಡ ಸೆಲ್ ಅಲ್ಲಿ ಎಂಟರ್ ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ, ಟ್ರಾನ್ಸ್ಫರ್ ಅಸಿಟೈಲ್ ಗ್ರೂಪ್, ಇಟ್ ಟ್ರಾನ್ಸ್ಫರ್ ದಿ ಅಸಿಟೈಲ್ ಗ್ರೂಪ್ to beta galactosidase and inactivate the toxin ಅನ್ನ inactivate ಮಾಡುತ್ತೆ. So that's about these are the 3 important enzymes secreted during the lac operon. So ಈ lac operon ಜೀನ್ ಇದೆಯಲ್ಲ, ಅದು ಹೆಂಗೆ ಸ್ವಿಚ್ ಆನ್ ಆಗುತ್ತೆ, ಹೆಂಗೆ ಸ್ವಿಚ್ ಆಫ್ ಆಗುತ್ತೆ ಅದನ್ನು ಕೂಡ ಇಲ್ಲಿ ನೋಡೋಣ. ಹೌ ಇಟ್ ವಿಲ್ ಶೋ ದಿ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಮೆಕ್ಯಾನಿಸಮ್. ಇಲ್ಲಿ 2 ಕಂಡೀಷನ್ ಇದೆ ನೋಡಿ. ಕಂಡೀಷನ್ ನಂಬರ್ 1, ದಟ್ ಇಸ್ ದ ಲ್ಯಾಕ್ಟೋಸ್ ಈಸ್ ಅಬ್ಸೆಂಟ್ ಇನ್ ಎ ಸೆಲ್. ಕಂಡೀಷನ್ ನಂಬರ್ 2, ಲ್ಯಾಕ್ಟೋಸ್ ಈಸ್ ಪ್ರೆಸೆಂಟ್ ಇನ್ ಎ ಸೆಲ್. ಲ್ಯಾಕ್ ಅಪ್ರಾನ್ ಅನ್ನ ಇಂಡ್ಯೂಸಿಬಲ್ ಅಪ್ರಾನ್ ಅಂತಾನೂ ಕೂಡ ಹೇಳ್ತೀವಿ. ಲ್ಯಾಕ್ಟೋಸ್ ಇಸ್ ಎ ಇಂಡ್ಯೂಸರ್. ಓಕೆ, ಬಿಕಾಸ್ presence of lactose, it will promote the expression of these 3 operon genes, these 3 structural genes. Lactose cell ಅಲ್ಲಿ ಪ್ರೆಸೆಂಟ್ ಇದ್ರೆ ಈ 3 ಸ್ಟ್ರಕ್ಚರಲ್ ಜೀನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಮೋಟ್ ಮಾಡ್ತಾ ಇರುತ್ತೆ. ಸೊ ಲ್ಯಾಕ್ಟೋಸ್ ಇಟ್ ಸೆಲ್ಫ್ ಇಸ್ ಎ ಇಂಡ್ಯೂಸರ್. ಈ ಲ್ಯಾಕ್ ಅಪ್ರಾನ್ ದಲ್ಲಿ ಲ್ಯಾಕ್ಟೋಸ್ ಇಟ್ ಸೆಲ್ಫ್ ಇಸ್ ಎ ಇಂಡ್ಯೂಸರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಇಟ್ ಸೆಲ್ಫ್ ಇಸ್ ಎ ಇಂಡ್ಯೂಸರ್ ಮಾಲಿಕ್ಯೂಲ್. ಹೆಂಗಾಗುತ್ತೆ ನೋಡಿ ಇಲ್ಲಿ. ಈಗ ಇನಿಷಿಯಲಿ ಅಬ್ಸೆನ್ಸ್ ಆಫ್ ಇಂಡ್ಯೂಸರ್ ಅಂದ್ರೆ ಏನಿಲ್ಲಿ ಲ್ಯಾಕ್ಟೋಸ್.
ಸೆಲ್ ಅಲ್ಲಿ ಈ ಕೊಲೈ ಸೆಲ್ ಅಲ್ಲಿ ಲ್ಯಾಕ್ಟೋಸ್ ಅಬ್ಸೆಂಟ್ ಆಗಿದೆ, ಸೆಲ್ ಅಲ್ಲಿ ಲ್ಯಾಕ್ಟೋಸ್ ಇಲ್ವೇ ಇಲ್ಲ. ಹಾಗಾದ್ರೆ ಲ್ಯಾಕ್ ಆಪರಾನ್ ಜೀನ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ ನೋಡಬೇಕು. ಲ್ಯಾಕ್ಟೋಸ್ ಅಬ್ಸೆಂಟ್ ಇದ್ರೆ ಇಲ್ಲಿ ಇನಿಬಿಟರ್ ಜೀನ್ ಯಾ ರೆಗ್ಯುಲೇಟರ್ ಜೀನ್ ಪ್ರಮೋಟರ್ ಇದೆ, ಇಲ್ಲಿ ಒಂದು RNA ಪಾಲಿಮರೇಸ್ ಬಂದು ಬೈಂಡ್ ಆಗುತ್ತೆ, ಇಷ್ಟೇ ಸೀಕ್ವೆನ್ಸ್ ಅನ್ನ ಅದು ರೀಡ್ ಮಾಡುತ್ತೆ. ಸೊ ಅದರದ್ದೇ ಆದಂತ ಒಂದು mRNA ಸಿಂಥಸೈಸ್ ಆಗುತ್ತೆ. ದಟ್ mRNA ಪ್ರೊಡ್ಯೂಸಸ್ ದಿ ಪ್ರೋಟೀನ್ ಅಂಡ್ ದಟ್ ಪ್ರೋಟೀನ್ ವಿ ಕ್ಯಾನ್ ಸೇ ಇಟ್ ಇಸ್ ರಿಪ್ರೆಸರ್ ಪ್ರೋಟೀನ್ ಅಂತ ಹೇಳ್ತೀವಿ. ಆಫ್ಟರ್ ದಿ ಟ್ರಾನ್ಸ್ಲೇಷನ್ ಇಲ್ಲಿ ಒಂದು ರಿಪ್ರೆಸರ್ ಪ್ರೋಟೀನ್ ಆಗುತ್ತೆ. ಅಂಡ್ ದಿಸ್ ಪ್ರೋಟೀನ್ ವಿಲ್ ಬೈಂಡ್ಸ್ ಟು ದಿಸ್ ಆಪರೇಟರ್. ಈ ಆಪರೇಟರ್ ರೀಜನ್ ಮೇಲೆ ಹೋಗಿ ಬೈಂಡ್ ಆಗುತ್ತೆ, ಆಪರೇಟರ್ ರೀಜನ್ ಮೇಲೆ ಬೈಂಡ್ ಆಗುತ್ತೆ. ಈಗ ಇದು ಆಪರೇಟರ್ ರೀಜನ್ ಮೇಲೆ ಹೋಗಿ ಬೈಂಡ್ ಆದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಈ ಪ್ರಮೋಟರ್ ಮೇಲೆ ಒಂದು RNA ಪಾಲಿಮರೇಸ್ ಎಂಜೈಮ್ ಬಂದು ಬೈಂಡ್ ಆಗುತ್ತೆ. ಬಟ್ ಇಲ್ಲಿ ಆಪರೇಟರ್ ರೀಜನ್ ಅಲ್ಲಿ ರಿಪ್ರೆಸರ್ ಪ್ರೋಟೀನ್ ಇರೋದ್ರಿಂದ ಈ RNA ಪಾಲಿಮರೇಸ್ ಎಂಜೈಮ್ ಮುಂದೆ ಹೋಗೋದೇ ಇಲ್ಲ. ಬಿಕಾಸ್ ದಿಸ್ ರಿಪ್ರೆಸರ್ ಆಕ್ಟ್ ಆಸ್ ಎ ಹರ್ಡಲ್ ಫಾರ್ ದಿ ಮೂವ್ಮೆಂಟ್ ಆಫ್ RNA ಪಾಲಿಮರೇಸ್. RNA ಪಾಲಿಮರೇಸ್ ಮುಂದೆ ಹೋಗ್ಲಿಕ್ಕೆ ಇದು ಹರ್ಡಲ್ ಆಗಿದೆ, ಒಂದು ಬಾಧೆ ಆಗಿದೆ, ಮಧ್ಯದಲ್ಲಿ ಅಡಚಣೆ ಉಂಟು ಮಾಡ್ತಾ ಇದೆ. ಸೊ RNA ಪಾಲಿಮರೇಸ್ ಮುಂದೆ ಹೋಗೋದೇ ಇಲ್ಲ. ಸೊ ಇವುಗಳ ಎಕ್ಸ್ಪ್ರೆಷನ್ ಆಗೋದೇ ಇಲ್ಲ, RNA ಸಿಂಥಸಿಸ್ ಆಗೋದಿಲ್ಲ, ಪ್ರೋಟೀನ್ ಸಿಂಥಸಿಸ್ ಆಗೋದಿಲ್ಲ. ಸೊ ಅಲ್ಲೇನಾಗ್ತಾ ಇದೆ, ದೀಸ್ 3 ಸ್ಟ್ರಕ್ಚರಲ್ ಜೀನ್ ದಟ್ ಇಸ್ ಆಪರಾನ್ ಜೀನ್ಸ್ ಆಫ್ ಲ್ಯಾಕ್ ಆಪರಾನ್ ದೇ ನಾಟ್ ಎಕ್ಸ್ಪ್ರೆಸಿಸ್. ಅವು ಎಕ್ಸ್ಪ್ರೆಸ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡೋದು, ಲ್ಯಾಕ್ ಆಪರಾನ್ ಈಸ್ ಸ್ವಿಚ್ ಆಫ್ ಅಂತ ಹೇಳ್ತೀವಿ. ಈ ಕಂಡೀಷನ್ ಏನಾಗಿದೆ, ಲ್ಯಾಕ್ ಆಪರಾನ್ ಈಸ್ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಆಗಿದೆ ಎಂತಕ್ಕೆ, ಜೀನ್ ಎಕ್ಸ್ಪ್ರೆಸ್ ಆಗ್ತಿಲ್ಲ. ಎಂತಕ್ಕೆ ಸ್ವಿಚ್ ಆಫ್ ಆಗಿರೋದು, ಡ್ಯೂ ಟು ದಿ ನೆಗೆಟಿವ್ ರೆಗ್ಯುಲೇಷನ್ ಆಫ್, ಡ್ಯೂ ಟು ದಿ ನೆಗೆಟಿವ್ ಕಂಟ್ರೋಲ್ ಆಫ್ ರಿಪ್ರೆಸರ್ ಪ್ರೋಟೀನ್. ರಿಪ್ರೆಸರ್ ಪ್ರೋಟೀನ್ ಇಲ್ಲಿ ಬೈಂಡ್ ಆಗೋದ್ರಿಂದ ಲ್ಯಾಕ್ ಆಪರಾನ್ ಸ್ವಿಚ್ ಆಫ್ ಆಗಿದೆ. ರೀಸನ್ ಎಂತಕ್ಕೆ ನೋಡಿ, ಡ್ಯೂ ಟು ನೆಗೆಟಿವ್ ಮೈನಸ್ ಸರ್ಕಲ್ ಮಾಡಿದೀನಿ ನೆಗೆಟಿವ್, ಡ್ಯೂ ಟು ನೆಗೆಟಿವ್ ಕಂಟ್ರೋಲ್ ಆಫ್ ರಿಪ್ರೆಸರ್ ಜೀನ್ या repressor protein, due to negative control of repressor protein. Okay, idayitu. If the lack of condition number 2 ಇಲ್ಲಿ ಬರ್ತಿದ್ದೀನಿ, that is if the lack of lactose is present in a E. coli cell. E. coli cell ಅಲ್ಲಿ ಲ್ಯಾಕ್ಟೋಸ್ ಇದ್ರೆ ಈ ಜೀನ್ ಎಕ್ಸ್ಪ್ರೆಷನ್ ಹೆಂಗಾಗುತ್ತೆ ನೋಡಿ. ಇಂಡ್ಯೂಸರ್ ಅಂದ್ರೆ ಇಲ್ಲಿ ಲ್ಯಾಕ್ಟೋಸ್ ಅಂತ. ಓಕೆ, ಲ್ಯಾಕ್ಟೋಸ್ ಇಂಡ್ಯೂಸರ್. ಸೊ ಏನಾಗುತ್ತೆ ನೋಡಿ, ಈಗ ಇದು ರೆಗ್ಯುಲೇಟರ್ ಜೀನ್ ಇದೆ, ಅದು ಕಂಟಿನ್ಯೂಸ್ಲಿ ಎಕ್ಸ್ಪ್ರೆಸ್ ಆಗ್ತಾನೆ ಇರುತ್ತೆ, ಅದನ್ನ ತಡೆಯೋರು ಯಾರಿಲ್ಲ. ಇಲ್ಲಿ RNA ಪಾಲಿಮರೇಸ್ ಎಂಜೈಮ್ ಬಂತು. ಓಕೆ, RNAP ಇಷ್ಟು ಸೀಕ್ವೆನ್ಸ್ ಅನ್ನ ರೀಡ್ ಮಾಡುತ್ತೆ, mRNA ಸಿಂಥಸೈಸ್ ಆಯ್ತು, ಅದು ಟ್ರಾನ್ಸ್ಲೇಷನ್ ಆಗುತ್ತೆ, ಇಲ್ಲಿ ರಿಪ್ರೆಸರ್ ಪ್ರೋಟೀನ್ ಸಿಂಥಸೈಸ್ ಆಯ್ತು. ಬಟ್ ಕಂಡೀಷನ್ ಏನಿದೆ, ಲ್ಯಾಕ್ಟೋಸ್ ಆಲ್ರೆಡಿ ಸೆಲ್ ಅಲ್ಲಿ ಇದೆ. ಇಲ್ಲಿ ಇಂಡ್ಯೂಸರ್ ಬರ್ದಿದ್ದೀನಿ. ಇಂಡ್ಯೂಸರ್ ಅಂದ್ರೆ ಏನಿದು, ಲ್ಯಾಕ್ಟೋಸ್. ಓಕೆ, ಲ್ಯಾಕ್ಟೋಸ್ ಆಲ್ರೆಡಿ ಸೆಲ್ ಅಲ್ಲಿ ಇದೆ. ಈ ಲ್ಯಾಕ್ಟೋಸ್ ಏನ್ ಮಾಡುತ್ತೆ, ಈ ರಿಪ್ರೆಸರ್ ಪ್ರೋಟೀನ್ ಇದೆಯಲ್ಲ ಅದರ ಮೇಲೆ ಹೋಗಿ ಬೈಂಡ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ದರ್ ಇಸ್ ಎ ಕನ್ಫರ್ಮೇಶನ್ ಚೇಂಜ್ ಇನ್ ದಿ ರಿಪ್ರೆಸರ್ ಪ್ರೋಟೀನ್, ಅಥವಾ ಆ ರಿಪ್ರೆಸರ್ ಪ್ರೋಟೀನ್ ಇನ್ಆಕ್ಟಿವ್ ಆಗುತ್ತೆ, ಇದರ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ. ಬಿಕಾಸ್ ದ ಇಂಡ್ಯೂಸರ್ ದಟ್ ಇಸ್ ಎ ಲ್ಯಾಕ್ಟೋಸ್, ಇಟ್ ವಿಲ್ ಬೈಂಡ್ಸ್ ಆನ್ ದಿ ರಿಪ್ರೆಸರ್ ಪ್ರೋಟೀನ್ ಅಟ್ ಇಟ್ಸ್ ಆಕ್ಟಿವ್ ಸೈಟ್. ದೆನ್ ಆಸ್ ಇಟ್ಸ್ ಕನ್ಫರ್ಮೇಶನ್ ಚೇಂಜ್ ವಿಲ್ ಅಕರ್ಸ್, ಇದರ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ದೆನ್ ಇಟ್ ಅನೇಬಲ್ ಟು ಬೈಂಡ್ ದಿ ಆಪರೇಟರ್ ರೀಜನ್. ಇದು ಹೋಗಿ ಇಲ್ಲಿ ಆಪರೇಟರ್ಗೆ ಬೈಂಡ್ ಆಗೋದೇ ಇಲ್ಲ, ಬಿಕಾಸ್ ಇದರ ಸ್ಟ್ರಕ್ಚರೇ ಚೇಂಜ್ ಆಗಿದೆ, ಅದರ ಬೈಂಡಿಂಗ್ ಸೈಟ್ ಇದೆಯಲ್ಲ, ಆಕ್ಟಿವ್ ಸೈಟ್ ಇದೆಯಲ್ಲ, ಅದೇ ಬ್ಲಾಕ್ ಆಗಿದೆ. ಸೊ ಇಲ್ಲಿ ಹೋಗಿ ಅದು ಬೈಂಡ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಇದು ಬೈಂಡ್ ಇಲ್ಲಿ ಆಗ್ತಿಲ್ಲ ಅಂದ್ರೆ ಅವಾಗ ಏನ್ ಮಾಡುತ್ತೆ, ಒಂದು ಇನ್ನೊಂದು RNA ಪಾಲಿಮರೇಸ್ ಎಂಜೈಮ್ ಬರುತ್ತೆ, ಇಲ್ಲಿ ಈ ಪ್ರಮೋಟರ್ ಸೈಟ್ ಮೇಲೆ ಬೈಂಡ್ ಆಗುತ್ತೆ, ಮತ್ತೆ ಇಷ್ಟು ಸೀಕ್ವೆನ್ಸ್ ಅನ್ನ ಇದು ರೀಡ್ ಮಾಡುತ್ತೆ. ಅಲ್ಲಿ ಅವುಗಳದ್ದೇ ಆದಂತ mRNA ಬರುತ್ತೆ. ಲ್ಯಾಕ್ ಆಪರಾನ್ mRNA ಇದು ಸೊ ಲ್ಯಾಕ್ mRNA ಅಂತ ಬರೆದಿದ್ದಾರೆ. ಅವುಗಳಿಂದ ಅದು ಮತ್ತೆ ಎಕ್ಸ್ಪ್ರೆಷನ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ, ಅಲ್ಲಿ ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ. ಆ ಪ್ರೋಟೀನ್ಗಳು ಮಾಡಿಫೈ ಆಗಿ ಇಲ್ಲಿ Z ಜೀನ್ ಇಂದ ಬೀಟಾ ಗ್ಯಾಲಕ್ಟೋಸೈಡೇಸ್, Y ಜೀನ್ ಇಂದ ಪರ್ಮಿಯೇಜ್ ಎಂಜೈಮ್ ಅಂಡ್ A ಜೀನ್ ಇಂದ ಟ್ರಾನ್ಸ್ ಅಸಿಟಲೇಜ್ ಎಂಜೈಮ್ ಸಿಂಥಸೈಸ್ ಆಗುತ್ತೆ. ಸೊ ಈ ಎಂಜೈಮ್ಗಳು ಸಿಂಥಸೈಸ್ ಆಗ್ತಾ ಇದೆ ಅಂದ್ರೆ ನಾವು ಇದನ್ನ ಹೇಳ್ತೀವಿ, ಲ್ಯಾಕ್ ಆಪರಾನ್ ಇದೆ ಸ್ವಿಚ್ ಆನ್ ಆಗಿದೆ ಅಂತ ಹೇಳ್ತೀವಿ. ಲ್ಯಾಕ್ ಆಪರಾನ್ ಜೀನ್ ಇದೆಯಲ್ಲ ಅದು ಸ್ವಿಚ್ ಆನ್ ಆಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇವಾಗ ಏನಾಗ್ತಾ ಇದೆ, ಲ್ಯಾಕ್ ಆಪರಾನ್ ಅನ್ನ ಸ್ವಿಚ್ ಆಫ್, ಯೂಶಲಿ ಒಂದು ಲ್ಯಾಕ್ ಆಪರಾನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಅದನ್ನ ನಾವು ಇಲ್ಲಿ ನೆಗೆಟಿವ್ ಕಂಟ್ರೋಲ್ ಅಂತ ಹೇಳ್ತೀವಿ. ಓಕೆ, ಲ್ಯಾಕ್ ಆಪರಾನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಇದನ್ನ ನಾವು ಹೇಳ್ತೀವಿ ನೆಗೆಟಿವ್ ಕಂಟ್ರೋಲ್. ಬಟ್ ಪಾಸಿಟಿವ್ ಕಂಟ್ರೋಲ್ ಅಂದ್ರೆ ಏನು, ಸ್ವಿಚ್ ಆನ್ ಆದ್ರೆ ಅದು ಪಾಸಿಟಿವ್ ಕಂಟ್ರೋಲ್ ಅಲ್ಲ, ಕಂಟಿನ್ಯೂಸ್ ಆಗಿ ಲ್ಯಾಕ್ ಆಪರಾನ್ ಎಕ್ಸ್ಪ್ರೆಸ್ ಆಗಬೇಕು.
ಡ್ಯೂರಿಂಗ್ ದಿ ಎಮರ್ಜೆನ್ಸಿ ಕಂಡೀಷನ್. ಸೊ ಒಂದು ಪ್ರೋಟೀನ್ ಇದೆ, ಕೆಟಾಬೊಲೈಟ್ ಆಕ್ಟಿವೇಟರ್ ಪ್ರೋಟೀನ್. ಇದೇನು ಮಾಡುತ್ತೆ, ಇಟ್ ವಿಲ್ ರೆಗ್ಯುಲೇಟ್ ದಿ ಪಾಸಿಟಿವ್ ಕಂಟ್ರೋಲ್ ಆಫ್ ಲ್ಯಾಕ್ ಆಪ್ರಾನ್. ಇಟ್ ಹೆಲ್ಪ್ಸ್ ಇನ್, ಏನು ಮಾಡುತ್ತೆ ನೋಡಿ, ಹೆಲ್ಪ್ಸ್ ಇನ್ ಪಾಸಿಟಿವ್ ಪ್ಲಸ್ ಸರ್ಕಲ್ ಪಾಸಿಟಿವ್ ಕಂಟ್ರೋಲ್ ಆಫ್ ಲ್ಯಾಕ್ ಆಪ್ರಾನ್. ಇಟ್ ಹೆಲ್ಪ್ಸ್ ಇನ್ ದಿ ಪಾಸಿಟಿವ್ ಕಂಟ್ರೋಲ್ ಆಫ್ ಲ್ಯಾಕ್ ಆಪ್ರಾನ್. ಲ್ಯಾಕ್ ಆಪ್ರಾನ್ ಅನ್ನ ಪಾಸಿಟಿವ್ ಕಂಟ್ರೋಲ್ ಇದು ಮಾಡ್ತಾ ಇರುತ್ತೆ. ಹೆಂಗ್ ಮಾಡುತ್ತೆ ನೋಡಿ, ಹೌ ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಪಾಸಿಟಿವ್ ಕಂಟ್ರೋಲ್ ಆಫ್ ಲ್ಯಾಕ್ ಆಪ್ರಾನ್. ನೋಡಿ, ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ ಒಂದು, ಓಕೆ. ಅದೇ ಲ್ಯಾಕ್ ಆಪ್ರಾನ್ ಜೀನ್ ಕ್ಲಸ್ಟರ್ ಇದೆ, ಡಬಲ್ ಸ್ಟ್ಯಾಂಡರ್ಡ್ DNA, ದಿಸ್ ದಿ ಡಬಲ್ ಸ್ಟ್ಯಾಂಡರ್ಡ್ DNA. ಮತ್ತೆ ಇಲ್ಲಿ ಪ್ರಮೋಟರ್ ಇದೆ, ಇಲ್ಲಿ ಇನ್ಹಿಬಿಟರ್ ಇದೆ, ಆರ್ ರೆಗ್ಯುಲೇಟರ್ ಜೀನ್ ಇದೆ. ಸೊ ಇಲ್ಲಿ ಆಪರಾನ್ ಜೀನ್ ಕ್ಲಸ್ಟರ್ನ ಒಂದು ಪ್ರಮೋಟರ್ ಇದೆ, ಇಲ್ಲಿ ಆಪರೇಟರ್ ಇದೆ, Z ಜೀನ್, Y ಜೀನ್ ಮತ್ತೆ A ಜೀನ್ಗಳಿವೆ ಇಲ್ಲಿ ಈ ರೀತಿ. ಸೊ ಇಲ್ಲಿ ರೆಗ್ಯುಲೇಟರ್ ಜೀನ್ ಇರುತ್ತಲ್ಲ, ಇದು ಎಕ್ಸ್ಪ್ರೆಷನ್ ಆಗುತ್ತೆ, ಇಲ್ಲಿ mRNA ಸಿಂಥಸೈಸ್ ಆಯಿತು, ಇಲ್ಲಿ ರಿಪ್ರೆಸರ್ ಪ್ರೋಟೀನ್ ಸಿಂಥಸೈಸ್ ಆಯಿತು. ಇದೇನಿದೆ ಅಲ್ಲ, ಇದು ರಿಪ್ರೆಸರ್ ಪ್ರೋಟೀನ್ ಸಿಂಥಸೈಸ್ ಆಗಿದೆ. ರಿಪ್ರೆಸರ್ ಪ್ರೋಟೀನ್ ಕೆಲಸ ಏನು, ಇದು ಸಿಂಥಸೈಸ್ ಆಗುತ್ತೆ, ಹೋಗಿ ಆಪರೇಟರ್ ಮೇಲೆ ಬೈಂಡ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲೇನಾಗುತ್ತೆ ನೋಡಿ, ದರ್ ಇಸ್ ಎ ಒನ್ ಪ್ರೋಟೀನ್, ಅದು ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಮಾತ್ರ ಈ ಕೊಲೈ ಸೆಲ್ಸ್ಗಳಲ್ಲಿ ಡೆವಲಪ್ ಆಗುತ್ತೆ. ಅಂದ್ರೆ ಈ ಕೊಲೈ ಸೆಲ್ಸ್ ಅಲ್ಲಿ ಲ್ಯಾಕ್ಟೋಸ್ ಇಲ್ಲ, ಲ್ಯಾಕ್ಟೋಸ್ ಇದ್ರೆ ಮಾತ್ರ ಅಲ್ಲಿ 3 ಎಂಜೈಮ್ ಸಿಕ್ರಿಟ್ ಆಗುತ್ತೆ, ಅವು ಎಂಜೈಮ್ಗಳಿಂದ ATP ಸಿಂಥಸಿಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಸೆಲ್ ಅಲ್ಲಿ ಲ್ಯಾಕ್ಟೋಸ್ ಇಲ್ಲ, ಬಟ್ ಆದ್ರೂ ಸೆಲ್ಗೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಎನರ್ಜಿ ಬೇಕಾಗಿದೆ. ಅವಾಗ ಏನ್ ಮಾಡುತ್ತೆ, ಅಲ್ಲಿ ಒಂದು ಸ್ಪೆಸಿಫಿಕ್ ಪ್ರೋಟೀನ್ ಇದೆ, ಕೆಟಾಬೊಲೈಟ್ ಆಕ್ಟಿವೇಟರ್ ಪ್ರೋಟೀನ್ ಅಂತ ಹೇಳ್ತೀವಿ, CAP. ಅದು ಒಂದು ಸಿಗ್ನಲ್ ಮಾಲಿಕ್ಯೂಲ್, ದಟ್ ಇಸ್ CAMP ಅಂತ ಹೇಳ್ತೀವಿ, CAMP, ಸೈಕ್ಲಿಕ್ ಅಡೆನೋಸಿನ್ ಮೋನೋಫಾಸ್ಫೇಟ್. CAP CAMP ಎರಡೂ ಸೇರಿ ಒಂದು ಕಾಂಪ್ಲೆಕ್ಸ್ ಆಗಿ, ಓಕೆ, ಇವು ಎರಡೂ ಸೇರಿ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಇವು ಎರಡು ಸೇರಿ ಕಾಂಪ್ಲೆಕ್ಸ್ ಆಗಿ ಇಲ್ಲಿ ಪ್ರಮೋಟರ್ ರೀಸನ್ ಮೇಲೆ ಬೈಂಡ್ ಆಗುತ್ತೆ. ಎರಡೂ ಸೇರಿ ಈ ಪ್ರಮೋಟರ್ ರೀಸನ್ ಮೇಲೆ ಬೈಂಡ್ ಆಗ್ತವೆ ಇವು, ಓಕೆ. ಪ್ರಮೋಟರ್ ರೀಸನ್ ಮೇಲೆ ಬೈಂಡ್ ಆಗುತ್ತೆ. ಆಸ್ ಇಟ್ ವಿಲ್ ಬೈಂಡ್ಸ್ ಆನ್ ದಿ ಪ್ರಮೋಟರ್, ದೆನ್ ಅಷ್ಟರಲ್ಲಿ ಏನಾಗುತ್ತೆ, ಈ ರಿಪ್ರೆಸರ್ ಪ್ರೋಟೀನ್ ಇದೆಯಲ್ಲ, ಇದು ಕೂಡ ಹೋಗಿ ಇಲ್ಲಿ ಆಪರೇಟರ್ ಮೇಲೆ ಬೈಂಡ್ ಆಗುತ್ತೆ, ಇಲ್ಲಿ ಆಪರೇಟರ್ ಸೈಟ್ ಅಲ್ಲಿ ಬೈಂಡ್ ಆಗುತ್ತೆ. ಸೊ ಈಗ ಆಪರೇಟರ್ ಸೈಟ್ ಮೇಲೆ ಈ ರಿಪ್ರೆಸರ್ ಪ್ರೋಟೀನ್ ಬೈಂಡ್ ಆದ್ರೆ ಇದು ಎಕ್ಸ್ಪ್ರೆಸ್ ಆಗೋದಿಲ್ಲ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಒಂದು CAMP ಕಾಂಪ್ಲೆಕ್ಸ್ ಇಲ್ಲಿ ಬೈಂಡ್ ಆದದ್ದೇ ಆದ್ರೆ ಇಲ್ಲಿ RNA ಪಾಲಿಮರೇಸ್ ಎಂಜೈಮ್ ಬಂದು ಬೈಂಡ್ ಆಗುತ್ತೆ, RNAP ಎಂಜೈಮ್. ಇಲ್ಲಿ ರಿಪ್ರೆಸರ್ ಪ್ರೋಟೀನಿನ ಹರ್ಡಲ್ ಇದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಈ RNA ಪಾಲಿಮರೇಸ್ ಮುಂದೆವರಿಯುತ್ತೆ ಬಿಕಾಸ್ ಆಫ್ ದಿ CAMP ಕಾಂಪ್ಲೆಕ್ಸ್. ಅಂಡ್ ಈ 3 ಎಂಜೈಮ್ಸ್ 3 ಜೀನ್ ಎಕ್ಸ್ಪ್ರೆಸ್ ಮಾಡುತ್ತೆ ಇನ್ ದಿ ಫಾರ್ಮ್ ಆಫ್ RNA. ದೆನ್ ಲೇಟರ್ ಆನ್ ಇವು ಪ್ರೋಟೀನ್ಸ್ ಆಗುತ್ತೆ, ಫೈನಲಿ ಎಂಜೈಮ್ಸ್ ಆಗುತ್ತೆ. ಈ 3 ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ, ಈ 3 ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ದಟ್ ಇಸ್ ಎಕ್ಸ್ಪ್ರೆಷನ್ ಈಸ್ ಪ್ರೆಸೆಂಟ್ ಹಿಯರ್ ಫ್ರಮ್ ಆಲ್ ದೀಸ್ 3 ಜೀನ್ಸ್. ಮತ್ತೆ ಇದನ್ನ ನಾವು ಪಾಸಿಟಿವ್ ಕಂಟ್ರೋಲ್ ಆಫ್ ಲ್ಯಾಕ್ ಆಪ್ರಾನ್ ಅಂತ ಹೇಳ್ತೀವಿ. ಸೊ ನೆನಪಿಟ್ಕೊಳ್ಳಿ, ನೆಗೆಟಿವ್ ಕಂಟ್ರೋಲ್ ಆಫ್ ಲ್ಯಾಕ್ ಆಪ್ರಾನ್ ಈಸ್ ಬಿಕಾಸ್ ಆಫ್ ರಿಪ್ರೆಸರ್ ಪ್ರೋಟೀನ್ ಆರ್ ರೆಗ್ಯುಲೇಟರ್ ಜೀನ್. And positive control of lac operon is mainly due to the CAP-CAMP complex ಇಂದ ಆಗ್ತಾ ಇದೆ. ನೆಕ್ಸ್ಟ್, lac operon is a inducible operon ಅಂತ ಹೇಳ್ತಾರೆ. How it is inducible operon? ನೋಡಿ, ಇಲ್ಲಿ lac operon genes ಇದೆ, ಓಕೆ. lac operon gene ಇದೆ ಅಲ್ಲ, lac operon genes they are ಯೂಶ್ವಲಿ ಆರ್ ಜನರಲಿ ಆಲ್ವೇಸ್ ಸ್ವಿಚ್ ಆಫ್ ಇರುತ್ತೆ. ಲ್ಯಾಕ್ ಆಪ್ರಾನ್ ಜೀನ್ಸ್ ಅಂದ್ರೆ ಏನು, ಸ್ಟ್ರಕ್ಚರಲ್ ಜೀನ್, ಓಕೆ. ದೇ ಆರ್ ದಿ ಸ್ಟ್ರಕ್ಚರಲ್ ಜೀನ್ಸ್, ಅಂತ ಹೇಳ್ತೀವಿ. ಜನರಲಿ ದೀಸ್ ಆರ್ ಆಲ್ವೇಸ್ ಸ್ವಿಚ್ ಆಫ್ ಇರುತ್ತೆ. ಜನರಲಿ ದೀಸ್ ಆರ್ ಆಲ್ವೇಸ್ ಸ್ವಿಚ್ ಆಫ್ ಆಗೇ ಇರುತ್ತೆ. ದೇ ಆರ್ ಆಲ್ವೇಸ್ ಸ್ವಿಚ್ ಆಫ್. ಲ್ಯಾಕ್ ಆಪ್ರಾನ್ ಜೀನ್ಸ್ ಆರ್ ಆಲ್ವೇಸ್ ಸ್ವಿಚ್ ಆಫ್ ಇರುತ್ತೆ. ಬಟ್ ಏನಾಗುತ್ತೆ ನೋಡಿ, ಇನ್ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್ ಇನ್ ಎ ಸೆಲ್, ಓಕೆ, ಸೆಲ್ ಅಲ್ಲಿ ಲ್ಯಾಕ್ಟೋಸ್ ಇದ್ರೆ, ಇದು ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಆಗ್ತಾ ಇರೋದು, ಎಕ್ಸ್ಪ್ರೆಷನ್ ಆಗ್ತಾ ಇರೋದು. ಲ್ಯಾಕ್ಟೋಸ್ ಇದ್ರೆ ಆರ್ ಅದರ ಮಾಡಿಫೈಡ್ ಫಾರ್ಮ್ ಅಲೋಲ್ಯಾಕ್ಟೋಸ್, ಆರ್ ಅಲೋಲ್ಯಾಕ್ಟೋಸ್, ಇದು ಯಾವ್ದಾದ್ರು ಒಂದು ಸಬ್ಸ್ಟ್ರೇಟ್ ಇದ್ರೆ ಇಲ್ಲೇನ್ ಮಾಡುತ್ತೆ,
it induces the expression of structural gene by inhibiting the expression of repressor protein. Okay, so lactose ಇಲ್ಲಿ ಬಂದು ಬೈಂಡ್ ಆಯಿತು, ದೆನ್ ಲ್ಯಾಕ್ ಆಪ್ರಾನ್ ಏನಾಗುತ್ತೆ, ಲ್ಯಾಕ್ ಆಪ್ರಾನ್ ಇಸ್ ಸ್ವಿಚ್, ಲ್ಯಾಕ್ ಆಪ್ರಾನ್ ಜೀನ್ ಇದು ಜನರಲಿ ಸ್ವಿಚ್ ಆಫ್ ಇತ್ತಲ್ಲ ಇಲ್ಲಿ, ಸೊ ಇಲ್ಲಿ ಏನಾಗುತ್ತೆ ಲ್ಯಾಕ್ ಆಪ್ರಾನ್ ಜೀನ್ಸ್ ಆರ್ ಸ್ವಿಚ್ ಆನ್ ಆಗುತ್ತೆ. ಈಗ ಲ್ಯಾಕ್ ಆಪ್ರಾನ್ ಜೀನ್ಸ್ ಆರ್ ಸ್ವಿಚ್ ಆನ್ ಆಗಿಬಿಡುತ್ತೆ. ಸೊ ಮೀನ್ಸ್ lactose itself induces its breakdown. So therefore ಇದನ್ನೇನು ಹೇಳ್ತೀವಿ, ಲ್ಯಾಕ್ ಆಪ್ರಾನ್ ಇಸ್ ಎ ಇಂಡ್ಯೂಸಿಬಲ್ ಆಪ್ರಾನ್ ಅಂತ ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ ಇದನ್ನ ನೆನಪಿಟ್ಕೊಳ್ಳಿ, ಬಿಕಾಸ್ ಇನ್ನೊಂದು ಬರುತ್ತೆ ಟ್ರಿಪ್ಟೋಫ್ಯಾನ್ ಆಪ್ರಾನ್ ಅಂತ, ಅದು ರಿಪ್ರೆಸಿಬಲ್ ಆಪ್ರಾನ್ಗೆ ಎಕ್ಸಾಂಪಲ್. ಲ್ಯಾಕ್ ಆಪ್ರಾನ್ ಇಸ್ ಎ ಇಂಡ್ಯೂಸಿಬಲ್ ಆಪ್ರಾನ್ಗೆ ಎಕ್ಸಾಂಪಲ್ ಇದೆ. ನೆಕ್ಸ್ಟ್, ರೆಗ್ಯುಲೇಟರ್ ಜೀನ್ ಎಕ್ಸ್ಪ್ರೆಸಿಸ್ ಆಲ್ವೇಸ್. ಇಲ್ಲಿ ಐ ಜೀನ್ ಅಥವಾ ರೆಗ್ಯುಲೇಟರ್ ಜೀನ್ ಅಂತ ಹೇಳಿದ್ನಲ್ಲ, ಇವು ಯಾವತ್ತೂ ಎಕ್ಸ್ಪ್ರೆಸ್ ಮಾಡುತ್ತೆ. ದ ಜೀನ್ ವಿಚ್ ಎಕ್ಸ್ಪ್ರೆಸಿಸ್ ಆಲ್ವೇಸ್, ಸಚ್ ಜೀನ್ಸ್ ದೇ ಆರ್ ನೌನ್ ಆಸ್ ದ ರೆಗ್ಯುಲೇಟರ್ ಜೀನ್ ಇದೆ, ಅದು ಯಾವತ್ತೂ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ಸೊ ಸಚ್ ಜೀನ್ಸ್ ದೇ ಆರ್ ನೌನ್ ಆಸ್ ಹೌಸ್ ಕೀಪಿಂಗ್ ಜೀನ್ಸ್. ಇದನ್ನ ಹೌಸ್ ಕೀಪಿಂಗ್ ಜೀನ್ಸ್ ಅಂತ ಹೇಳ್ತಾರೆ. ಹೌಸ್ ಕೀಪಿಂಗ್ ಜೀನ್ಸ್ ಆರ್ ವಿ ಕ್ಯಾನ್ ಸೇ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ ಹೇಳ್ತೀವಿ. housekeeping genes or constitutive genes ಅಂತ ಹೇಳ್ತೀವಿ. Such genes are known as a housekeeping genes or constitutive genes. Next, structural gene not expresses always. ಈ structural genes ಇದೆಯಲ್ಲ, ಇವು ಯಾವತ್ತೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. Such genes, the genes ಯಾವುದು ZYA ಜೀನ್, ಅದು ಯಾವತ್ತೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಯಾವಾಗ ಅವುಗಳ ಎಕ್ಸ್ಪ್ರೆಷನ್ ಪ್ರಾಡಕ್ಟ್ ಬೇಕಾಗಿದೆ, ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ಬೇಕಾಗಿದೆ, ಅಥವಾ ಸೆಲ್ ಅಲ್ಲಿ ಯಾವಾಗ ಲ್ಯಾಕ್ಟೋಸ್ ಇದೆ ಅವಾಗ ಮಾತ್ರ ಇದು ಎಕ್ಸ್ಪ್ರೆಸ್ ಆಗುತ್ತೆ. ಸಚ್ ಜೀನ್ಸ್, ಕೆಲವೊಂದು ಜೀನ್ಸು ಯಾವತ್ತೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬೇಕಾದಾಗ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಸಚ್ ಜೀನ್ಸ್ ದೇ ಆರ್ ನೌನ್ ಆಸ್ ಎ ಲಕ್ಸರಿ ಜೀನ್ಸ್. ಲಕ್ಸರಿ ಜೀನ್ಸ್ ಆರ್ ನಾನ್ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ ಕರಿತೀವಿ. ನಾನ್ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್, ಲಕ್ಸರಿ ಜೀನ್ಸ್ ಆರ್ ನಾನ್ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ ಕರಿತಿರ್ತೀವಿ ಇದನ್ನ. ನೆಕ್ಸ್ಟ್ ನೋಡಿ, ಇದೇನ್ ಬಂತು, 1 minute. ಓಕೆ, ಹಾ, ಇಲ್ಲಿ RNA ಅಂತ ಬಂದಿದೆ. ಜಸ್ಟ್ RNA ನೋಡಿ, ಇದೇನದು, ದಟ್ ಇಸ್ ಎ ರೈಬೋಸೋಮಲ್ RNA ಅಂತ ಹೇಳ್ತಾ ಇದ್ವಿ. ಬೈ ಮಿಸ್ಟೇಕ್ ಆಗಿ ಈ ಸ್ಲೈಡ್ ಇಲ್ಲಿ ಬಂದಿದೆ. ಸೊ ಅದರ್ವೈಸ್ ಇಟ್ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಜಸ್ಟ್ ಇದರ ಕೆಲವೊಂದು ಪಾಯಿಂಟ್ಸ್ ಬರಿತಾ ಇದ್ದೀನಿ ನೋಡಿ. RNA ಇದು ರೈಬೋಸೋಮಲ್ RNA ಇದೆ, ರೈಬೋಸೋಮಲ್ RNA, and it is a structural component of ribosome. It is a structural component. It is a structural component of ribosome ಅಂತ ಹೇಳ್ತೀವಿ. ಓಕೆ, ಇದಾಯ್ತು. ನೆಕ್ಸ್ಟ್ ನೋಡೋಣ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಆಫ್ಟರ್ ದಿ ಲ್ಯಾಕ್ ಆಪ್ರಾನ್ ಜೀನ್. ಅಂದ್ರೆ ನಾ ಈ ಚಾಪ್ಟರ್ ಅಲ್ಲಿ ಹೆಂಗ್ ಸೀಕ್ವೆನ್ಸ್ ಬರ್ತಾ ಇದೀವಿ ನೋಡಿ. ಫಸ್ಟ್ DNA ಅಂದ್ರೆ ಏನು, ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಏನು, ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಎಲ್ಲ ನೋಡಿದ್ವಿ. DNA ಸ್ವಂತಕ್ಕೆ ತನ್ನಷ್ಟಕ್ಕೆ ತಾನೇ ಅದು ಹೆಂಗೆ ರೆಪ್ಲಿಕೇಶನ್ ಮಾಡ್ಕೊಳ್ಳುತ್ತೆ, ಮಲ್ಟಿಪಲ್ ಕಾಪೀಸ್ ಹೆಂಗೆ ಮಾಡುತ್ತೆ ಅದನ್ನ ನೋಡಿದ್ವಿ. DNA ಇಂದ ಒಂದು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಆಗಬೇಕು, ಒಂದು ಜೀನ್ ಇಂದ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ DNA ದಿಂದ RNA ಹೆಂಗಾಗುತ್ತೆ, ಆ RNA ಇಂದ ಪ್ರೋಟೀನ್ ಹೆಂಗಾಗುತ್ತೆ, ಆ ಪ್ರೋಟೀನ್ ಫಿನೋಟೈಪ್ ಆಗಿ ಹೆಂಗೆ ಎಕ್ಸ್ಪ್ರೆಸ್ ಆಗುತ್ತೆ ಅದು ನೋಡಿದ್ವಿ. ಅಷ್ಟೇ ಅಲ್ಲ, ಆ ಒಂದು ಪರ್ಟಿಕ್ಯುಲರ್ ಜೀನ್ ಇದೆ ಅದು ಯಾವತ್ತೂ ಎಕ್ಸ್ಪ್ರೆಸ್ ಆಗ್ತಿರೋದಿಲ್ಲ, ಯಾವಾಗ ಬೇಕು ಯಾವಾಗ ಬೇಡ ಆ ರೀತಿ ಸ್ವಿಚ್ ಆನ್ ಸ್ವಿಚ್ ಆಫ್ ಮೆಕ್ಯಾನಿಸಮ್ ತೋರಿಸ್ತಾ ಇರುತ್ತೆ. ಅದನ್ನು ಒಂದು ಮಾಡೆಲ್ ಆಗಿ ನೋಡಿದ್ವಿ, ಒಂದು ಉದಾಹರಣೆ ನೋಡಿದ್ವಿ. ನಮ್ಮ ಶರೀರದಲ್ಲಿ ಬಹಳಷ್ಟು ಜೀನ್ಸ್ಗಳಿದ್ದಾವೆ. ಪ್ರತಿಯೊಂದು ಜೀನ್ ಅದರ ರಿಕ್ವೈರ್ಮೆಂಟ್ ಯಾವಾಗಿರುತ್ತಲ್ಲ ಅವಾಗ ಮಾತ್ರ ಅದು ಸ್ವಿಚ್ ಆನ್ ಆಗುತ್ತೆ, ಅದು ಎಕ್ಸ್ಪ್ರೆಸ್ ಆಗುತ್ತೆ, ಬೇಡ ಆದಾಗ ಅದು ಸ್ವಿಚ್ ಆಫ್ ಆಗಿರುತ್ತೆ. ದ ಸೇಮ್ ಕೇಸ್, ಅದರ ಒಂದು ಎಕ್ಸಾಂಪಲ್ ನಾವು ನೋಡಿದೀವಿ, ಲ್ಯಾಕ್ ಆಪ್ರಾನ್ ಜೀನ್ಸ್. ಅಂದ್ರೆ ಅದು ಯಾವ ರೀತಿ ಸ್ವಿಚ್ ಆನ್ ಆಗುತ್ತೆ, ಯಾವ ರೀತಿ ಸ್ವಿಚ್ ಆಫ್ ಆಗುತ್ತೆ, ಒಂದು ಎಕ್ಸಾಂಪಲ್ ನೋಡಿದ್ವಿ ಅಷ್ಟೇ. ಇನ್ ಕೇಸ್ ಆಫ್ ಈ ಕೊಲಾಯದಲ್ಲಿ ಅದರ ಸ್ಟಡಿ ಮಾಡಲಾಗಿದೆ. ನೆಕ್ಸ್ಟ್, ಈಗ ಜೀನ್ ಎಕ್ಸ್ಪ್ರೆಷನ್ ಎಲ್ಲ ಮುಗೀತು, ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಎಲ್ಲ ಮುಗೀತು. ನೆಕ್ಸ್ಟ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ನೋಡಬೇಕಾಗಿದೆ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇದೆಯಲ್ಲ, ಇಟ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಇಟ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಕೊಲಾಬರೇಟಿವ್ ಪ್ರಾಜೆಕ್ಟ್ ಇದೆ ಇದು ಇಂಟರ್ನ್ಯಾಷನಲ್, ಇಟ್ ಇಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಕೊಲಾಬರೇಟಿವ್ ಪ್ರಾಜೆಕ್ಟ್ ಇದೆ.
International collaborative project. It is the international collaborative project ಇದೆ. And this project was started in the year 1990 and completed in the year 2003. 2003 ಅಲ್ಲಿ ಇದರ ಮೊದಲ ಡ್ರಾಫ್ಟ್ ಅನ್ನ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಅವರಿಗೆ ಸಬ್ಮಿಟ್ ಮಾಡಲಾಗಿತ್ತು. ಸೊ ಮೀನ್ಸ್ ಇಟ್ ಈಸ್ ಎ ಟೋಟಲ್ 13 years ಪ್ರಾಜೆಕ್ಟ್. ಇದು 13 years ಪ್ರಾಜೆಕ್ಟ್ ಆಗಿತ್ತು. ಬಟ್ ಆಕ್ಚುಲಿ ಇದರಲ್ಲಿ ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಸಿಕ್ವೆನ್ಸಿಂಗ್ ಈ 13 ವರ್ಷದಲ್ಲಿ ಮುಗಿಲಿಲ್ಲ. ಯಾವಾಗಾಗಿತ್ತು ನೋಡಿ, ದ ಸಿಕ್ವೆನ್ಸಿಂಗ್ ಆಫ್ ಕ್ರೋಮೋಸೋಮ್ ನಂಬರ್ 1, ಮೊದಲನೇ ಕ್ರೋಮೋಸೋಮ್. ಟೋಟಲಿ ಇನ್ ದಿ ಹ್ಯೂಮನ್ ಬೀಯಿಂಗ್ಸ್ ದರ್ ಆರ್ 24 ಡಿಫರೆಂಟ್ ಕ್ರೋಮೋಸೋಮ್ ಸಿಗುತ್ತೆ. 22 ಆರ್ ದಿ ಅಟೋಸೋಮಲ್ ಕ್ರೋಮೋಸೋಮ್ಸ್ ಅಂಡ್ 2 ಆರ್ ದಿ ಸೆಕ್ಸ್ ಕ್ರೋಮೋಸೋಮ್. ಒಂದು ಎಕ್ಸ್ ಕ್ರೋಮೋಸೋಮ್ ಅಂಡ್ ವೈ ಕ್ರೋಮೋಸೋಮ್. ಈ ಎಲ್ಲ ಕ್ರೋಮೋಸೋಮ್ಗಳ ಸಿಕ್ವೆನ್ಸಿಂಗ್ ಮಾಡಬೇಕಾಗಿತ್ತು ಈ ಪ್ರಾಜೆಕ್ಟ್ ಅಲ್ಲಿ. ಓಕೆ, ಅಂದ್ರೆ ಯಾವ ಜೀನ್ ಇದೆ, ಪ್ರತಿಯೊಂದು ಕ್ರೋಮೋಸೋಮ್ದಲ್ಲಿ ಎಷ್ಟು ಜೀನ್ ಇದೆ, ಯಾವ ಜೀನ್ ಯಾವ ಎಕ್ಸ್ಪ್ರೆಷನ್ಗಾಗಿ ಫಂಕ್ಷನ್ ಮಾಡುತ್ತೆ, ಅದೆಲ್ಲವೂ ಡೀಟೇಲ್ ಸ್ಟಡಿ ಮಾಡಬೇಕಾಗಿತ್ತು. ಸೊ ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್ ಗೋಲ್ ಆಫ್ ದಿಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ನೋಡಿ ಇಲ್ಲಿ sequencing of chromosome number 1, sequencing of chromosome 1 completed in May 2006. May 2006 ಅಲ್ಲಿ ಕ್ರೋಮೋಸೋಮ್ ನಂಬರ್ 1 ಜೀನ್ ನ ಸಿಕ್ವೆನ್ಸಿಂಗ್ ಆಗಿತ್ತು. ಓಕೆ, ಆ ವರ್ಷ ಮುಗಿದಿದೆ. ಬಟ್ ಆಕ್ಚುಲಿ ದಿಸ್ ಇಸ್ ಅ 13 ಮೀನ್ಸ್ ಫಸ್ಟ್ ಡ್ರಾಫ್ಟ್ ವಾಸ್ ಕಂಪ್ಲೀಟೆಡ್ ಇನ್ ದಿ 2003. ದೇರ್ಫೋರ್ ದಿಸ್ ಪ್ರಾಜೆಕ್ಟ್ ಇದು 13 years ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಮುಗಿದ ತಕ್ಷಣ ಕೂಡ, ಮುಗಿದ ಮೇಲೂ ಕೂಡ ಕೆಲವೊಂದು ವರ್ಷ ಕ್ರೋಮೋಸೋಮ್ ನಂಬರ್ 1 ಜೀನ್ ಸಿಕ್ವೆನ್ಸಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗ್ತಾನೆ ಇತ್ತು. ಓಕೆ, ದೆನ್ ವಾಟ್ ಆರ್ ದಿ ಗೋಲ್ಸ್ ಆಫ್ ದಿಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್? ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಗೋಲ್ಸ್ ಗಳೇನು? ವಾಟ್ ಆರ್ ದಿ ಗೋಲ್ಸ್? ಸಮ್ ಇಂಪಾರ್ಟೆಂಟ್ ಗೋಲ್ಸ್ ನೋಡಿ ಇಲ್ಲಿ. ಒಂದು, ಸಿಕ್ವೆನ್ಸಿಂಗ್ ಆಫ್ ಆಲ್ ದಿ ಜೀನ್ಸ್. ಒಂದು ಸಿಕ್ವೆನ್ಸಿಂಗ್ ಆಫ್ ಆಲ್ ಜೀನ್ಸ್. ಎಲ್ಲ ಜೀನ್ಸ್ಗಳನ್ನ ಸಿಕ್ವೆನ್ಸಿಂಗ್ ಮಾಡೋದಿದೆ. ಟೋಟಲ್ ಹ್ಯೂಮನ್ ಜೀನೋಮ್ ಸೈಜ್ ಎಷ್ಟಿದೆ? ಇನ್ನು ಹೆಪ್ಲಾಯ್ಡ್ ಸೆಲ್ ಅಲ್ಲಿ ನೋಡಿದ್ರೆ ಇದು 3.3 × 10⁹ ಬೇಸ್ ಪೇರ್ಸ್ ಇದೆ. ಈ ಎಲ್ಲವನ್ನು ಸಿಕ್ವೆನ್ಸಿಂಗ್ ಮಾಡೋದಿದೆ. ನೆಕ್ಸ್ಟ್, ಅದಾದ ನಂತರ ಓಕೆ, ಐಡೆಂಟಿಫೈಯಿಂಗ್ ದ ಜೀನ್ಸ್. ಎಷ್ಟು? ಅರೌಂಡ್ 20,000 to 25,000 ಜೀನ್ಸ್. ಐಡೆಂಟಿಫೈಯಿಂಗ್ around 20,000 to 25,000 ಜೀನ್ಸ್ ಐಡೆಂಟಿಫೈ ಮಾಡಬೇಕು. ಮತ್ತು ಅವುಗಳ ಫಂಕ್ಷನ್ಸ್ ಏನಿದೆ ಅಂತ ಅದನ್ನು ಕೂಡ ಸ್ಟಡಿ ಮಾಡಬೇಕು. ಮಿನಿಮಮ್ ಇಷ್ಟು ಜೀನ್ಸ್ಗಳ ಫಂಕ್ಷನ್ಸ್ ಆದರೂ ಸ್ಟಡಿ ಮಾಡಬೇಕು. ನೆಕ್ಸ್ಟ್, ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ಗೆ ಕೆಲವೊಂದು ಸಿಕ್ವೆನ್ಸರ್ ಮಷೀನ್ ಡೆವಲಪ್ ಆಗಬೇಕಾಗುತ್ತೆ, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಡೆವಲಪ್ ಆಗುತ್ತೆ. ಸೊ ಅವುಗಳಿಗೆ ಬೇಕಾಗಿರುವಂಥ ಡೆವಲಪಿಂಗ್ ದಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. Developing tools and techniques for this project. Tools and techniques. Developing the tools and techniques for this project. Once ಇದು ಸಿಕ್ವೆನ್ಸಿಂಗ್ ಆದ ನಂತರ ಬಹಳಷ್ಟು ಡೇಟಾ ನಮ್ಮ ಹತ್ರ ಬಂದ್ಬಿಡುತ್ತೆ. ಏನು ಡೇಟಾ ಅದು? ATGCC, ATCC ಈ ರೀತಿ ಇರುತ್ತೆ. ಓಕೆ, ಅದು ಕಂಪ್ಲೀಟ್ ಸಿಕ್ವೆನ್ಸ್. ಎಷ್ಟು ಡೇಟಾ ಆಗುತ್ತೆ ಗೊತ್ತಾ ಅದು ಹ್ಯೂಮನ್ ಜೀನೋಮ್? ಬೇಕಾದ್ರೆ ಆಲ್ಮೋಸ್ಟ್ 3 billion ಬೇಸ್ ಪೇರ್ ಸಿಕ್ವೆನ್ಸ್ ಇದೆ. ಅವು ಎಲ್ಲವನ್ನು ಪ್ರಿಂಟ್ ಹಾಕಿದ್ದೆ ಆದರೆ, ಪ್ರತಿಯೊಂದು ಪೇಜಲ್ಲಿ 1000 ಲೆಟರ್ಸ್ ಇದ್ರೆ, ಅಂದರೆ ಅದನ್ನೆಲ್ಲ ಪ್ರಿಂಟ್ ಹಾಕಿದ್ದೆ ಆದರೆ, ಹಾಕಿದ್ದೆ ಆದರೆ, ಪ್ರತಿಯೊಂದು ಪೇಜಲ್ಲಿ ನಾವು ಮಿನಿಮಮ್ 1000 ಲೆಟರ್ಸ್ ಕನ್ಸಿಡರ್ ಮಾಡೋಣ. ಆ ರೀತಿ 1000 pages ಇರುವಂಥ ಒಂದು ಬುಕ್ ಕನ್ಸಿಡರ್ ಮಾಡೋಣ. ಮೋರ್ ದೆನ್ 300 ಬುಕ್ ಪ್ರಿಂಟ್ ಆಗುತ್ತೆ. ಅಷ್ಟೊಂದು ಡೇಟಾ ರೆಡಿ ಆಗುತ್ತೆ. ಬಟ್ ಆ ಡೇಟಾ ಏನಕ್ಕೆ? ATGCC, ATGCC ಇದನ್ನು ತಗೊಂಡು ನಾವೇನು ಮಾಡಬೇಕಾಗಿದೆ ಅಂತೀರಾ? ಇಲ್ಲ, ಈ ಜೀನ್ ಸೀಕ್ವೆನ್ಸ್ ಅಲ್ಲಿ ಸ್ಪೆಸಿಫಿಕ್ ಜೀನ್ಸ್ಗಳಿದೆ. ಪ್ರತಿಯೊಂದು ಸೀಕ್ವೆನ್ಸ್ ಇದೆಯಲ್ಲ, ಆ ಟ್ರಿಪ್ಲೆಟ್ ಕೋಡಾನ್ ಇದೆಯಲ್ಲ, ಪ್ರತಿಯೊಂದು ಪ್ರೋಟೀನ್ಗೆ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಆ ಪ್ರೋಟೀನ್ಗಳು ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಜೀನಿಗೆ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಇದೆ. ಅದನ್ನ ಆಕ್ಚುಲಿ ಸ್ಟಡಿ ಮಾಡಬೇಕು. ಅಲ್ಲೇನು ಆಲ್ಫಾಬೆಟಿಕ್ ಲೆಟರ್ಸ್ ಅನ್ನ ಸ್ಟಡಿ ಮಾಡ್ಲಿಕ್ಕಲ್ಲ, ಅದು ನೋಡ್ಲಿಕ್ಕಲ್ಲ. ಓಕೆ, ಸೊ ಇಲ್ಲಿ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಡೆವಲಪ್ಸ್ ಆಯಿತು. ಡೆವಲಪ್ ಆದ ತಕ್ಷಣ ಅದರಿಂದ ಬರುವ ಇನ್ಫಾರ್ಮೇಶನ್ ಅನ್ನ ಡೇಟಾ, ಸ್ಟೋರಿಂಗ್ ದಿ ಡೇಟಾ, ಏನು ಡೇಟಾ ಬರುತ್ತಲ್ಲ, ಸ್ಟೋರಿಂಗ್ ಡೇಟಾ ಇನ್ ಇನ್ಫಾರ್ಮೇಶನ್ ಸೆಂಟರ್ಸ್ ಆರ್ ಜೀನ್ ಲೈಬ್ರರಿ. ಸ್ಟೋರಿಂಗ್ ದಿ ಡೇಟಾ ಇನ್ ಇನ್ಫಾರ್ಮೇಶನ್ ಸೆಂಟರ್ಸ್ ಆರ್ ಜೀನ್ ಲೈಬ್ರರಿಲಿ ಸ್ಟೋರ್ ಮಾಡೋದು. ಇನ್ಫಾರ್ಮೇಶನ್ ಸೆಂಟರ್ಸ್. ನೆಕ್ಸ್ಟ್, ಈ ಡೇಟಾ ಏನು ಬರುತ್ತಲ್ಲ,
ಟ್ರಾನ್ಸ್ಫರಿಂಗ್ ದಿಸ್ ಡೇಟಾ ಟು ದಿ ಇಂಡಸ್ಟ್ರೀಸ್ ಲೈಕ್ ಬಯೋಟೆಕ್ನಾಲಜಿ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಅಲ್ಲಿಂದ ಬಯೋಟೆಕ್ನಾಲಜಿ ಅಥವಾ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಿಂದ ಈ ಜೀನ್ ಡೀಟೇಲ್ಸ್ ಅನ್ನು ಯೂಸ್ ಮಾಡಿಕೊಂಡು ವೇರಿಯಸ್ ಆಂಟಿಬಯೋಟಿಕ್ಸ್, ವ್ಯಾಕ್ಸಿನ್ಸ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳನ್ನ ಡೆವಲಪ್ ಮಾಡ್ಬೋದು. ಟ್ರಾನ್ಸ್ಫರಿಂಗ್ ಡೇಟಾ, ನಾಲೆಜ್ ಆಫ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಟು ಇಂಡಸ್ಟ್ರೀಸ್. ಯಾವ ಇಂಡಸ್ಟ್ರೀಸ್? ದಟ್ ಇಸ್ ದ ಲೈಫ್ ಸೈನ್ಸ್ ರಿಲೇಟೆಡ್ ಇಂಡಸ್ಟ್ರೀಸ್, ಬಯೋಟೆಕ್ನಾಲಜಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್. ಓಕೆ, ಅವುಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಏನು ನೋಡಿ, ಅಡ್ರೆಸ್ಸಿಂಗ್ LC ಟು ದಿ ಪಬ್ಲಿಕ್. ಅಡ್ರೆಸ್ಸಿಂಗ್ LC ಅಂದ್ರೆ ಏನು ನೋಡಿ, ಎಲೈಸಾ ಅಲ್ಲ, ELISC ಅಂತ ಬರುತ್ತೆ, ಅದು ಅಲ್ಲ. LC ಎಥಿಕಲ್, ಲೀಗಲ್, ಸೋಷಿಯಲ್ ಇಶ್ಯೂಸ್. ಅಂದ್ರೆ ಏನಿದು? ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ಬಹಳಷ್ಟು ದುಡ್ಡು ಕೂಡ ಇನ್ವೆಸ್ಟ್ಮೆಂಟ್ ಆಗಿದೆ. ಆಲ್ಮೋಸ್ಟ್ ಹಿಯರ್ ದ ಇನ್ವೆಸ್ಟೆಡ್ ಅಮೌಂಟ್ ಇದೆಯಲ್ಲ, $9.9 ಬಿಲಿಯನ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಲಾಗಿತ್ತು ಅಟ್ ದಿ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಸೊ $9.9 ಬಿಲಿಯನ್ ಅಂದ್ರೆ ಇದು ಏನು ಸಾಧಾರಣ ಅಮೌಂಟ್ ಅಲ್ಲ. ಸೊ ಪಬ್ಲಿಕ್ ಅದರ ಮೇಲೆ ಕ್ವಶನ್ ರೈಸ್ ಮಾಡುತ್ತೆ. ಸೊ ವಾಟ್ ಈಸ್ ದಿ ಯೂಸ್ ಆಫ್ ದಿಸ್ ಒನ್? ಸೊ ಪಬ್ಲಿಕ್ ಎಲ್ಲ ತಿಳಿಸಿ ಹೇಳಬೇಕು, ವಾಟ್ ಈಸ್ ದಿ ಯೂಸ್ ಆಫ್ ದಿಸ್ ಪ್ರಾಜೆಕ್ಟ್. ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನು ಲಾಸ್ ಆಗುತ್ತೆ ಅದನ್ನ ಎಲ್ಲ ತಿಳಿಸಿ ಹೇಳಬೇಕು. ದಟ್ ಇಸ್ ಎ ಅಡ್ರೆಸ್ಸಿಂಗ್ ಎಥಿಕಲ್, ಲೀಗಲ್ ಅಂಡ್ ಸೋಷಿಯಲ್ ಇಶ್ಯೂಸ್ ಆಫ್ ದಿಸ್ ಪ್ರಾಜೆಕ್ಟ್ ಟು ದಿ ಪಬ್ಲಿಕ್. ದಟ್ ಇಸ್ LC ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನೋಡಿ, ಯೂಶಲಿ ವಾಟ್ ಆರ್ ದಿ ಆರ್ಗನೈಸೇಷನ್ಸ್ ದೇ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ಯಾವ ಆರ್ಗನೈಸೇಷನ್ಸ್ಗಳು ಇನ್ವಾಲ್ವ್ ಆಗಿದ್ದು ನೋಡಿ. ಆರ್ಗನೈಸೇಷನ್ಸ್ involved in this project are: one is in US Department of Energy, US, that is the United States Department of Energy. Then National Institute of Health, NIH, it is also there in the USA. National Institute of Health. Next, France, some countries are also directly involved. France, then Germany, Japan, and one more is China. So these countries are directly involved. Organizations of these countries are directly involved in this human genome project. Next, what are the methods are followed? One is EST, nothing but expressed sequence tags. Expressed sequence tag is nothing but sequencing of only expressing genes or sequencing of only histones, that is the proteins synthesizing genes. Okay, so complete human genome sequencing ಮಾಡೋದಿಲ್ಲ. ಮೊದಲು ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಸೀಕ್ವೆನ್ಸಿಂಗ್ ಇಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಅವಾಗ ಏನು ಮಾಡಿದ್ರು, ಯಾವ ಜೀನ್ ಎಕ್ಸ್ಪ್ರೆಸ್ ಆಗುತ್ತಲ್ಲ ಅವುಗಳನ್ನ ಮಾತ್ರ ಸೀಕ್ವೆನ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ದಟ್ ಇಸ್ ಬೈ EST ಮೆಥಡ್. ದಟ್ ಇಸ್ ಎ ಸೀಕ್ವೆನ್ಸಿಂಗ್ ಆಫ್ expressing genes. Sequencing of only expressing genes. That is a EST, expression sequence, expressed sequence tags ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಸೀಕ್ವೆನ್ಸ್ ಅನೋಟೇಷನ್. ಏನಿದು ಸೀಕ್ವೆನ್ಸ್ ಅನೋಟೇಷನ್? ಇದ್ರ ಬಗ್ಗೆ ನಾನು ಇಲ್ಲಿ ಮುಂದೆ ಬರಿತಾ ಇದ್ದೀನಿ ನೋಡಿ. ಸೀಕ್ವೆನ್ಸ್ ಅನೋಟೇಷನ್ ಇಸ್ ನಥಿಂಗ್ ಬಟ್, ಸೀಕ್ವೆನ್ಸ್ ಅನೋಟೇಷನ್ ಅಂದ್ರೆ ದೇರ್ ಇಸ್ ಒನ್ ಸೈಂಟಿಸ್ಟ್, Dr. Sanger, he developed a machine. Dr. Sanger developed a machine, and that machine we can say it is a sequencer machine ಅಂತ ಹೇಳ್ತೀವಿ. sequencer machine. ಅವರು ಒಂದು ಸೀಕ್ವೆನ್ಸರ್ ಮಷೀನ್ ಡೆವಲಪ್ ಮಾಡಿದ್ರು. ಏನು ಸೀಕ್ವೆನ್ಸ್ ಮಾಡಲಿಕ್ಕೆ? ಒಂದು ಇದರಿಂದ DNA ಸೀಕ್ವೆನ್ಸಿಂಗ್ ಕೂಡ ಮಾಡಬಹುದು, ಇನ್ನೊಂದು ಪ್ರೋಟೀನ್ ಸೀಕ್ವೆನ್ಸಿಂಗ್ ಕೂಡ ಮಾಡಬಹುದು. DNA ಸೀಕ್ವೆನ್ಸಿಂಗ್ ಮಾಡಬಹುದು, ಪ್ರೋಟೀನ್ ಸೀಕ್ವೆನ್ಸಿಂಗ್ ಕೂಡ ಮಾಡಬಹುದು. DNA ಸೀಕ್ವೆನ್ಸರ್ ಮಷೀನ್ ಇಂದ ಅಲ್ಲಿ DNA ಸ್ಯಾಂಪಲ್ಸ್ ಅನ್ನ ಲೋಡ್ ಮಾಡಿ ಕಂಪ್ಲೀಟ್ DNA ಕೆಲವೇ ಗಂಟೆಗಳಲ್ಲಿ ನಿಮಗೆ ಕಂಪ್ಲೀಟ್ DNA ಸೀಕ್ವೆನ್ಸ್ ಕೊಡುತ್ತೆ. ಯಾವ ರೀತಿ ಸೀಕ್ವೆನ್ಸ್ ಇದೆ? ATG, CCC ಈ ಎಲ್ಲ ಸೀಕ್ವೆನ್ಸ್ಗಳನ್ನ ಅದು ಕೊಡುತ್ತೆ. ಪ್ರೋಟೀನ್ ಸೀಕ್ವೆನ್ಸರ್ ಮಷೀನ್ ಅಲ್ಲಿ ಪ್ರೋಟೀನ್ ಸ್ಯಾಂಪಲ್ ನೀವು ಹಾಕಿದ್ದೇ ಆದರೆ ಆ ಪ್ರೋಟೀನ್ ಅಲ್ಲಿ ಅಮೈನೋ ಆಸಿಡ್ ಸೀಕ್ವೆನ್ಸ್ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ.
ಸೊ ಈ ರೀತಿ 2 ಸಿಕ್ವೆನ್ಸರ್ ಮಷೀನ್ ಡೆವಲಪ್ ಆಗಿತ್ತು. ಸೊ ಯಾವಾಗ ಸಿಕ್ವೆನ್ಸರ್ ಮಷೀನ್ ಇನ್ವೆನ್ಷನ್ ಆಯ್ತಲ್ಲ, ನೌ ದ ಸಿಕ್ವೆನ್ಸಿಂಗ್ ಆಫ್ DNA ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್. DNA ನ ಸಿಕ್ವೆನ್ಸಿಂಗ್ ಮಾಡೋದು ಏನು ದೊಡ್ಡ ಟಾಸ್ಕ್ ಆಗಲಿಲ್ಲ. ಬಟ್ ಮೇನ್ ಇಂಪಾರ್ಟೆಂಟ್ ಟಾಸ್ಕ್ ಈಸ್, ಸೊ ಸ್ಪೆಸಿಫಿಕ್ ಜೀನ್, ಯಾವ ಸ್ಪೆಸಿಫಿಕ್ ಜೀನ್ ಇದೆಯಲ್ಲ ಅದು ಯಾವ ಫಂಕ್ಷನ್ಗಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ನೌ ದ ಬಿಗ್ ಟಾಸ್ಕ್ ಈಸ್ ವಿಚ್ ಜೀನ್ ಎಕ್ಸ್ಪ್ರೆಸಸ್ ಫಾರ್ ವಿಚ್ ಪರ್ಟಿಕ್ಯುಲರ್ ಫಂಕ್ಷನ್, ಅದು ಸ್ಟಡಿ ಮಾಡೋದಿತ್ತು. ನೋಡಿ ಇಲ್ಲಿ ಏನಾಗ್ತಾ ಇದೆ, ನಾವು once the Dr. Sanger discovered the sequencer machine, the sequencing is not a difficult task. The difficult task is which gene expresses for which particular function, ಅದನ್ನ ತಿಳಿಬೇಕಾಗಿತ್ತು. ಓಕೆ, ಸೊ ಅದ್ರ ಮೇಲೆ ಎಲ್ಲ ಸೈಂಟಿಸ್ಟ್ ಗಮನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಇದೇ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ಇಲೆಕ್ಟ್ರೋಫೋರೆಸಿಸ್ ಅನ್ನು ಯೂಸ್ ಮಾಡ್ತಾರೆ. ವಾಟ್ ಈಸ್ ಇಲೆಕ್ಟ್ರೋಫೋರೆಸಿಸ್? It is a technique by using agar gel, okay, where separation of fragment of DNA on the basis of their mass and electric charge. ಅವುಗಳ ಮೇಲೆ ಯಾವ ಚಾರ್ಜ್ ಇದೆ, ಯೂಶಲಿ DNA ಅಂತೂ ನೆಗೆಟಿವ್ ಚಾರ್ಜ್ ಇರುತ್ತೆ, ಅದರ ಲೆಂತ್ ಆರ್ ಮಾಸ್ ಎಷ್ಟಿದೆ ಅದರ ಆಧಾರದ ಮೇಲೆ DNA ಫ್ರಾಗ್ಮೆಂಟ್ಸ್ ಅನ್ನು ಸಪರೇಟ್ ಮಾಡೋದಿದೆ, ಅದನ್ನು ಇಲೆಕ್ಟ್ರೋಫೋರೆಸಿಸ್ ಅಂತ ಹೇಳ್ತೀವಿ. ಸೇಮ್ ವೇ ಇಲ್ಲಿ ಏನು ಮಾಡಿದ್ರು, BAC ಮತ್ತೆ YAC ಅಂತ 2 ವೆಕ್ಟರ್ಸ್ಗಳನ್ನ ಯೂಸ್ ಮಾಡಿದ್ರು. ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಂಡ್ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಂತ ಕೆಲವೊಂದು ವೆಕ್ಟರ್ಸ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ಎಲ್ಲವನ್ನು ನಾನು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಇನ್ ದಿ ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ, ಇವೆಲ್ಲವೂ ಡೀಟೇಲ್ ಬರುತ್ತೆ. ಓಕೆ, ಅಲ್ಲಿ ನೋಡೋಣ. ವೆಕ್ಟರ್ಸ್ ಅಂದ್ರೆ ಏನು? ದೇ ಆರ್ ದಿ ಕ್ಯಾರಿಯರ್ಸ್. ಕೆಲವೊಂದು ಸ್ಪೆಸಿಫಿಕ್ ಫ್ರಾಗ್ಮೆಂಟ್ ಆಫ್ ಜೀನ್ಸ್ ಅನ್ನ ಒಂದು ಬಾಡಿ ಸೆಲ್ಸ್ ಇಂದ ಇನ್ನೊಂದು ಬಾಡಿ ಸೆಲ್ಸ್ಗೆ ಕ್ಯಾರಿ ಮಾಡ್ತವೆ. ಸೊ ಆ ಸ್ಪೆಸಿಫಿಕ್ ಫ್ರಾಗ್ಮೆಂಟ್ ಇರ್ತಲ್ಲ ಅದರ ಸಿಕ್ವೆನ್ಸಿಂಗ್ ಮಾಡಲಿಕ್ಕೆ ಇಲ್ಲಿ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರೆಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್ ಕೂಡ ಇದರಲ್ಲಿ ಫಾಲೋ ಮಾಡಿದ್ದಾರೆ. ರೆಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್ ಅಂದ್ರೆ ಇದನ್ನ ಶಾರ್ಟ್ಕಟ್ ಆಗಿ RFLP ಅಂತ ಕೂಡ ಹೇಳ್ತೀವಿ. ಬೈ ಯೂಸಿಂಗ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಜ್ ಎಂಜೈಮ್, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಜ್ ಎಂಜೈಮ್ ಅನ್ನ ಯೂಸ್ ಮಾಡಿ, ಓಕೆ, ಲಾಂಗ್ DNA ಸ್ಟ್ಯಾಂಡ್ ಅನ್ನ ಫ್ರಾಗ್ಮೆಂಟ್ ಆಗಿ ಕಟ್ ಮಾಡಿ ಅವುಗಳ ಸ್ಪೆಸಿಫಿಕ್ ಸಿಕ್ವೆನ್ಸ್ ಏನು, ರೆಸ್ಟ್ರಿಕ್ಟೆಡ್ ಫ್ರಾಗ್ಮೆಂಟ್ಸ್ ಇದೆಯಲ್ಲ ಅವುಗಳ ಸ್ಪೆಸಿಫಿಕ್ ಸಿಕ್ವೆನ್ಸ್ ಏನಿದೆ ಅದನ್ನು ಸ್ಟಡಿ ಮಾಡಿದ್ದಾರೆ ಬೈ ಯೂಸಿಂಗ್ RFLP ಟೆಕ್ನಿಕ್. ಓಕೆ, ರೆಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಸಮ್ ಇಂಪಾರ್ಟೆಂಟ್ ಸೈಲೆಂಟ್ ಫೀಚರ್ಸ್ ಆಫ್ ದಿಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನ ಸೈಲೆಂಟ್ ಫೀಚರ್ಸ್ ಏನಿದೆ? ಇಲ್ಲಿ NCERT ಅಲ್ಲಿ ಇದರ ಕೆಲವೊಂದು ಸೈಲೆಂಟ್ ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಪಾಯಿಂಟ್ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇದೆ, ಇದರ ಮೇಲೆ ಪದೇ ಪದೇ ಎಕ್ಸಾಮ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಏನ್ ಸೈಲೆಂಟ್ ಫೀಚರ್ಸು? ಸೈಲೆಂಟ್ ಫೀಚರ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಔಟ್ಕಮ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಅದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮುಗಿದಾದ್ಮೇಲೆ ಏನು ಔಟ್ಕಮ್ ಬಂತು ಅಂತ ಸ್ಟಡಿ ಮಾಡಿದಾರಲ್ಲ, ದೇ ಆರ್ ನಥಿಂಗ್ ಬಟ್ ಸೈಲೆಂಟ್ ಫೀಚರ್ಸ್. ದೀಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ದ ಔಟ್ಕಮ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಔಟ್ಕಮ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ನೋಡಿ ಇಲ್ಲಿ ಏನಿದೆ ಇದು, ದ ಸೈಲೆಂಟ್ ಫೀಚರ್ಸ್ ಆರ್ ದ ಹ್ಯೂಮನ್ ಜೀನೋಮ್ ಕಂಟೈನ್ಸ್ 3164.7 ಮಿಲಿಯನ್ ಬೇಸ್ ಪೇರ್ಸ್ ಇದೆ. ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಅಲ್ಲಿ 3164.7 ಮಿಲಿಯನ್ ಬೇಸ್ ಪೇರ್ಸ್ಗಳಿದ್ದಾವೆ. ನಾವು ಹೇಳ್ತೀವಲ್ಲ 3.3 into 10 to the power 9 ಬೇಸ್ ಪೇರ್ಸ್, ಅದೇ ಇದು. ಓಕೆ, ಇಷ್ಟೊಂದು ಬೇಸ್ ಪೇರ್ಸ್ ಇದೆ ಹ್ಯೂಮನ್ ಜೀನೋಮ್ ಅಲ್ಲಿ. ಜೀನೋಮ್ ಅಂದ್ರೆ ಏನು? ಹೆಪ್ಲಾಯ್ಡ್ ಸೆಲ್ಸ್ ಕನ್ಸಿಡರ್ ಮಾಡ್ತಿದ್ದಾರೆ. ನೆಕ್ಸ್ಟ್, ದ ಎವರೇಜ್ ಜೀನ್ ಕನ್ಸಿಸ್ಟ್ ಆಫ್ 3000 ಬೇಸಿಸ್. ಪ್ರತಿಯೊಂದು ಜೀನ್ ಅಲ್ಲಿ ಇನ್ ಅಂಡ್ ಅರೌಂಡ್ 3000 ಬೇಸಿಸ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ಇನ್ ದಾಟ್ ದ ಲಾರ್ಜೆಸ್ಟ್ ಜೀನ್ ಈಸ್ ಡಿಸ್ಟ್ರೋಫಿನ್ ಜೀನ್ ವಿತ್ 2.4 ಮಿಲಿಯನ್ ಬೇಸಿಸ್ ಅದರಲ್ಲಿದೆ. ಮತ್ತೆ ಈ ಡಿಸ್ಟ್ರೋಫಿನ್ ಜೀನ್ ಯಾವುದರಲ್ಲಿದೆ? ಇಟ್ ಈಸ್ ದೇರ್ ಆನ್ ದಿ X ಕ್ರೋಮೋಸೋಮ್. ಡಿಸ್ಟ್ರೋಫಿನ್ ಜೀನ್ ಇದೆಯಲ್ಲ, ಇದು X ಕ್ರೋಮೋಸೋಮ್ ಮೇಲಿದೆ. ಅದರ ಸೈಜ್ 2.4 ಮಿಲಿಯನ್ ಬೇಸಿಸ್ ಇದೆ. ಲಾರ್ಜೆಸ್ಟ್ ಜೀನ್ ಅದು. ಹಾಗಾದ್ರೆ ಸ್ಮಾಲೆಸ್ಟ್ ಜೀನ್ ಯಾವುದಿದೆ ನೋಡಿ? ದ ಸ್ಮಾಲೆಸ್ಟ್ ಜೀನ್ ಇದೆಯಲ್ಲ ಅದು TDF ಜೀನ್ ಅಂತ ಹೇಳ್ತೀವಿ, ಟೆಸ್ಟಿಸ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಜೀನ್. ಇದರಲ್ಲಿ ಎಷ್ಟು ಬೇಸಿಸ್ ಇದೆ? ಓನ್ಲಿ 14 ಬೇಸಿಸ್ ಆರ್ ಪ್ರೆಸೆಂಟ್. 14 bases, and this gene is present on Y chromosome ಮೇಲಿದೆ ಇದು. ನೆಕ್ಸ್ಟ್, the total number of gene estimated at ಟೋಟಲ್ ಎಷ್ಟು ಜೀನ್ ಹ್ಯೂಮನ್ ಜೀನೋಮ್ ಅಲ್ಲಿ ಎಷ್ಟು ಜೀನ್ ಇದೆ ಅಂತ ಅಂದಾಜು ಮಾಡಲಾಗಿದೆ ನೋಡಿ, ಡಿಸ್ಕವರ್ ಮಾಡಲಾಗಿದೆ ಅರೌಂಡ್ 30,000 ಜೀನ್ಸ್. ಬಟ್ ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನಿಷಿಯಲ್
ಎಲ್ಲ ಸೈಂಟಿಸ್ಟ್ಗಳಿಗೆ ಒಂದು ಅಂದಾಜಿತ್ತು ಹ್ಯೂಮನ್ ಜೀನೋಮ್ ಅಲ್ಲಿ ಅರೌಂಡ್ 80,000 ಇಂದ 1,40,000 ಜೀನ್ ಸಿಗಬಹುದು ಅಂತ. ಯಾಕಂದ್ರೆ ಹ್ಯೂಮನ್ ಇಸ್ ಎ ಹೈಲಿ ಕಾಂಪ್ಲಿಕೇಟೆಡ್ ಆರ್ಗ್ಯಾನಿಸಮ್. ಹ್ಯೂಮನ್ ಸಿಸ್ಟಮ್ ಇದು ಸೆಲ್ಲಾರ್ ಸಿಸ್ಟಮ್ ಇಸ್ ಎ ಹೈಲಿ ಕಾಂಪ್ಲೆಕ್ಸ್ ಸಿಸ್ಟಮ್. ಸೊ ಬೇರೆ ಆರ್ಗ್ಯಾನಿಸಮ್ಗಳಿಗೆ ಕಂಪೇರ್ ಮಾಡಿದರೆ ಹ್ಯೂಮನ್ ಅಲ್ಲಿ ಬಹಳಷ್ಟು ಜೀನ್ ಸಿಗಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಲ್ಲ ಸೈಂಟಿಸ್ಟರ ಎಕ್ಸ್ಪೆಕ್ಟೇಷನ್ ಅಲ್ಲಿ ಸುಳ್ಳಾಯಿತು. ಬಿಕಾಸ್ ಅಲ್ಲಿ 80,000 to 1,40,000 ಜೀನ್ಸ್ ಇಲ್ಲ, ಅರೌಂಡ್ 30,000 ಜೀನ್ಸ್ ಮಾತ್ರ ಇದೆ ನಮ್ಮ ಬಾಡಿ ಸೆಲ್ಸ್ಗಳಲ್ಲಿ. ಆ್ಯಂಡ್ ಹಾಗಾದರೆ ಇಷ್ಟೊಂದು ಕಡಿಮೆ ಜೀನ್ ಹೆಂಗಾಯಿತು? ಬಟ್ ಜೀನೋಮ್ ಸೈಜ್ ಮಾತ್ರ ಬಹಳ ದೊಡ್ಡದಿದೆಯಲ್ಲ, ಇಷ್ಟು ಕಡಿಮೆ ಜೀನ್ಸ್ ಹೆಂಗಾಯಿತು? ಬಿಕಾಸ್ ನಮ್ಮ ಜೀನೋಮಲ್ಲಿ ಮ್ಯಾಕ್ಸಿಮಮ್ 99.9% ಆಫ್ ನ್ಯೂಕ್ಲಿಯೋಟೈಡ್ ಬೇಸಿಸ್ ಆರ್ ಸೇಮ್ ಇನ್ ಆಲ್ ಪೀಪಲ್ಸ್ ಆ್ಯಂಡ್ ದೇ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಇದೆ. ಮ್ಯಾಕ್ಸಿಮಮ್ ನಮ್ಮ ಬಾಡಿಯಲ್ಲಿ ತುಂಬಿರೋದು, ನಮ್ಮ ಜೀನ್ಸ್ಗಳಲ್ಲಿ ತುಂಬಿರೋದು ಇಂಟ್ರಾನಿಕ್ ಸೀಕ್ವೆನ್ಸ್ ಇರೋದು. ಮತ್ತು ಏನು ಜೀನ್ಸ್ ಇದೆಯಲ್ಲ ಆರ್ ಸೀಕ್ವೆನ್ಸ್ ಇದೆಯಲ್ಲ, ಒನ್ ಹ್ಯೂಮನ್ ಬೀಯಿಂಗ್ ಟು ಅನದರ್ ಹ್ಯೂಮನ್ ಬೀಯಿಂಗ್ ನಾವು ನೋಡಿದ್ದೇ ಆದರೆ 99.9% ಆಫ್ ಜೀನ್ ಸೀಕ್ವೆನ್ಸ್ ಆರ್ ಸೇಮ್. ಸೊ ಒನ್ ಹ್ಯೂಮನ್ ಬೀಯಿಂಗ್ ಟು ಅನದರ್ ಹ್ಯೂಮನ್ ಬೀಯಿಂಗ್ ಶೋ ದಿ ವೇರಿಯೇಷನ್ ಹಾರ್ಡ್ಲಿ ವಿತ್ ದಿ 0.1% ಆಫ್ ಸೀಕ್ವೆನ್ಸ್ ಅಷ್ಟೇ. ಓಕೆ, ಮತ್ತೆ ನಮ್ಮ ಬಾಡಿಯಲ್ಲಿ ಏನಾಗಿರೋದು ಮ್ಯಾಕ್ಸಿಮಮ್ ಸೀಕ್ವೆನ್ಸಸ್ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇದೆ. ನೋಡಿ ಇಲ್ಲಿ ದ ಆ್ಯಂಡ್ ಟೋಟಲ್ ಡಿಸ್ಕವರ್ಡ್ ಜೀನ್ ಎಷ್ಟಿದೆ? ಅರೌಂಡ್ 30,000. ಆ್ಯಂಡ್ ಅಮಂಗ್ ದೆಮ್ ದಿಸ್ ಫಂಕ್ಷನ್ಸ್ ಆರ್ ಅನ್ನೋನ್ ಫಾರ್ ಓವರ್ 50% ಆಫ್ ಡಿಸ್ಕವರ್ಡ್ ಜೀನ್ಸ್. ಅರೌಂಡ್ 30,000 ಜೀನ್ಸ್ಗಳನ್ನ ಡಿಸ್ಕವರ್ಡ್ ಮಾಡಿದ್ರೆ ಅದರಲ್ಲಿ 50% ಆಫ್ ಜೀನ್ಸ್ ಅಂದರೆ ಅರೌಂಡ್ 15,000 ಜೀನ್ಗಳ ಫಂಕ್ಷನ್ ಏನಿದೆ ಅನ್ನೋದು ನಮಗೆ ಇನ್ನೂ ಗೊತ್ತೇ ಇಲ್ಲ. ಅದರ ಮೇಲೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಲೆಸ್ ದೆನ್ 2% ಆಫ್ ಜೀನೋಮ್ ಕೋಡ್ ಫಾರ್ ದಿ ಪ್ರೋಟೀನ್. ಕಂಪ್ಲೀಟ್ ಏನು ಜೀನೋಮ್ ಸೈಜ್ ಇದೆಯಲ್ಲ, ಎಷ್ಟು 3,164.7 ಮಿಲಿಯನ್ ಬೇಸಿಸ್ ಇದೆಯಲ್ಲ, ಅದರಲ್ಲಿ ಲೆಸ್ ದೆನ್ 2% ಜೀನೋಮ್ ಇದೆಯಲ್ಲ ಅದು ಪ್ರೋಟೀನ್ಸ್ ಇಂದ ಕೋಡ್ ಮಾಡುತ್ತೆ. ಎಕ್ಸಾನಿಕ್ ಸೀಕ್ವೆನ್ಸ್ ಇದೆ. ಅಂಡ್ ಮೋರ್ ದೆನ್ 98% ಆಫ್ sequences or gene size in the human beings, they are the made up of intronic sequence only. ಅದೆಲ್ಲವೂ ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಇಂದನೇ ತುಂಬಿದೆ ನಮ್ಮ ಬಾಡಿಯಲ್ಲಿ. ದೆನ್ ರಿಪೀಟೆಡ್ ಸೀಕ್ವೆನ್ಸಸ್, ಇಂಟ್ರಾನಿಕ್ ಸೀಕ್ವೆನ್ಸ್ ಏನಿದೆಯಲ್ಲ ಅದು ರಿಪೀಟೆಡ್ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅಂದರೆ ATGCCTA. ಓಕೆ, ಇದೊಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದೆ, ಇದೇ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿದೆ more than 1,000 times. ATGCCTA, ATGCCTA, ATGCCTA ಈ ರೀತಿ ರಿಪೀಟ್ ಆಗಿರುತ್ತೆ ಅದೇ ಸೀಕ್ವೆನ್ಸ್. ಅದು ಯಾವುದೇ ಪ್ರೋಟೀನ್ಗಾಗಿ ಕೋಡ್ ಮಾಡ್ತಿಲ್ಲ, ಬಟ್ ಅದು ಅದರದ್ದೇ ರಿಪೀಟೆಡ್ ಸೀಕ್ವೆನ್ಸ್ ಇರುತ್ತೆ. ಸೊ ರಿಪೀಟೆಡ್ ಸೀಕ್ವೆನ್ಸಸ್ ಮೇಡ್ ಅಪ್ ಆಫ್ ವೆರಿ ಲಾರ್ಜ್ ಪೋರ್ಷನ್ ಆಫ್ ಹ್ಯೂಮನ್ ಜೀನೋಮ್. ಎಷ್ಟು? ದಟ್ ಇಸ್ ಮೋರ್ ದೆನ್ 98%. More than 98% of human genome sequences, they are made up of repeated large sequences and they are the intronic sequence ಇದೆ. ಅದು ಅವೆಲ್ಲವೂ ಇಂಟ್ರಾನ್ಸ್ ಇದೆ, ನಥಿಂಗ್ ಬಟ್ ದೇ ಆರ್ ದಿ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇದೆ. ನೆಕ್ಸ್ಟ್ ನೋಡೋಣ. ದ ರಿಪಿಟೇಟಿವ್ ಸೀಕ್ವೆನ್ಸ್ ಆರ್ ಸ್ಟ್ರೆಚಸ್ ಆಫ್ DNA sequences that are repeated many times, sometimes hundreds or sometimes 1,000 times also. ಓಕೆ, ಆ್ಯಂಡ್ ಹಾಗಾದರೆ ಇವು ಯಾವುದೇ ಪ್ರೋಟೀನ್ಗೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆದರೂ ನಮ್ಮ ಬಾಡಿಯಲ್ಲಿ ಎಂತಕ್ಕಿದೆ ಅದು? ಅಕಾರ್ಡಿಂಗ್ ಟು ಇವ್ಲ್ಯೂಷನ್ ಚಾಪ್ಟರಲ್ಲಿ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಬರುತ್ತೆ. ಅಕಾರ್ಡಿಂಗ್ ಟು ದ್ಯಾಟ್ ಯಾವ ಜೀನ್ ಸೀಕ್ವೆನ್ಸ್ ಆರ್ ಯಾವ ಬಾಡಿ ಪಾರ್ಟ್ ನಾವು ಯೂಸ್ ಮಾಡೋದಿಲ್ಲ ಅದು ಎಲಿಮಿನೇಟ್ ಆಗುತ್ತೆ ಆಸ್ ಪರ್ ದಿ ಇವ್ಲ್ಯೂಷನರಿ ಥಿಯರಿ. ಬಟ್ ಇಲ್ಲಿ ಇವು ಯಾವುದೇ ಪ್ರೋಟೀನ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಆದರೂ ಅದು ನಮ್ಮ ಜನ್ರೇಷನಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಹೆಂಗೆ ಇವ್ಲ್ಯೂಷನ್ ಆಗ್ತಾ ಇದೆಯಲ್ಲ ಅವುಗಳ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಮೀನ್ಸ್ ಅದು ಪ್ರೋಟೀನ್ ಸಿಂಥಸೈಸ್ ಮಾಡ್ತಾ ಇಲ್ಲ, ಪ್ರೋಟೀನ್ಗಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಬಟ್ ಈ ಒಂದು ಏನೋ ಒಂದು ಬೇರೆ ಫಂಕ್ಷನ್ ಇದೆ. ಏನು ಫಂಕ್ಷನ್ ಇದೆ ಅದು? ಯೂಶುವಲಿ they help in the chromosome structure, they maintain the chromosome structure, dynamics or evolution study ಅಲ್ಲಿ ಅವು ಹೆಲ್ಪ್ ಆಗ್ತಾವೆ. ಎಷ್ಟು ಇಂಟ್ರಾನ್ಸ್ ಇನ್ಕ್ರೀಸ್ ಆಗಿದೆ ಅಷ್ಟು ಇವ್ಲ್ಯೂಷನ್ ಆಗ್ತಾ ಹೋಗಿದೆ ಆರ್ಗ್ಯಾನಿಸಮ್ ಅಲ್ಲಿ ಅಂತ ಸ್ಟಡಿ ಮಾಡ್ತೀವಿ ನಾವು ಪ್ರೆಸೆಂಟ್ಲಿ. ಓಕೆ, ದೆನ್ ಕ್ರೋಮೋಸೋಮ್ 1 ಹ್ಯಾಸ್ ಮ್ಯಾಕ್ಸಿಮಮ್ ಜೀನ್ಸ್. ಎಷ್ಟು? 2,968 ಜೀನ್ಸ್ ಕ್ರೋಮೋಸೋಮ್ ನಂಬರ್ 1 ಎಲ್ಲಿದೆ. and Y chromosome has the fewest gene, that is 231 genes Y chromosome ಗಳಲ್ಲಿದೆ. Scientists have identified 1.4 million locations. ಹ್ಯೂಮನ್ ಜಿನೋಮ್ ಅಲ್ಲಿ ಅಟ್ 1.4 ಮಿಲಿಯನ್ ಲೊಕೇಶನ್ಸ್ಗಳಲ್ಲಿ ಸೈಂಟಿಸ್ಟ್ ಕೆಲವೊಂದು ಸಿಕ್ವೆನ್ಸಸ್ಗಳನ್ನ ರಿಕಗ್ನೈಸ್ ಮಾಡಿದ್ದಾರೆ, ಕೆಲವೊಂದು ಪಾಲಿಮಾರ್ಫಿಕ್ ರೀಸನ್ಸ್ಗಳನ್ನ. ಅಂದರೆ ದೀಸ್ ಸಿಕ್ವೆನ್ಸಸ್ ವಿಲ್ ಶೋ ದಿ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ನ್ಯೂಕ್ಲಿಯೋಟೈಡ್.
ಒಂದೇ ನ್ಯೂಕ್ಲಿಯೋಟೈಡ್ ಇಂದ ಅವು ವೇರಿಯೇಷನ್ ತೋರಿಸುತ್ತೆ. ಅಂಡ್ ಸಚ್ ಸೀಕ್ವೆನ್ಸಸ್ ದೇ ಆರ್ ನೌನ್ ಆಸ್ ಎ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಅಂತ ಹೇಳ್ತೀವಿ. ಈ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಅಥವಾ ಅದನ್ನ ಸ್ನಿಪ್ಸ್ ಅಂತ ರೀಡ್ ಮಾಡ್ತೀವಿ. SNIPs, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಆರ್ ಸ್ನಿಪ್ಸ್ ಅಂತ ರೀಡ್ ಮಾಡ್ತೀವಿ. These helps to study the history of human being or whether that particular gene is resistant to disease or whether it is susceptible to the disease, ಅದನ್ನ ನಾವು ಸ್ಟಡಿ ಮಾಡಬಹುದು. ಇಲ್ಲಿ ನೋಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಿ. ಬಿಫೋರ್ ದಟ್ ಈ ಸ್ನಿಪ್ಸ್ ಫಂಕ್ಷನ್ಸ್ ಏನು ಅಂತ ನೋಡೋಣ. ನೋಡಿ, ವಾಟ್ ಈಸ್ ದಿ ಫಂಕ್ಷನ್ ಆಫ್ ದಿ ಸ್ನಿಪ್ಸ್ ಆರ್ SNIPs, SNPs ಅಂತ ಹೇಳ್ತೀವಿ. 1 minute. SNPs ಅಂತ ಹೇಳ್ತಾನೆ ಇಲ್ಲ, SNP ನೋಡಿ. ಇದು SNP ಅಂದ್ರೆ ಏನು? ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಅಂತ ಹೇಳ್ತೀವಿ. ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಅಂತ ಹೇಳ್ತೀವಿ. ಹೆಂಗಿರುತ್ತೆ ನೋಡಿ, ಇದು ಒಂದು ಆರ್ಗ್ಯಾನಿಸಮ್ ಇದೆ, ಹ್ಯೂಮನ್ ಬೀಯಿಂಗ್ ಇದೆ. ಇಬ್ರು ಹ್ಯೂಮನ್ ಕನ್ಸಿಡರ್ ಮಾಡೋಣ. 2 ಹ್ಯೂಮನ್ ಕಂಪೇರ್ ಮಾಡೋಣ. ಹ್ಯೂಮನ್ ಎ ಅವರಲ್ಲಿ ಕ್ರೋಮೋಸೋಮ್ ನಂಬರ್ 1 ನ ಒಂದು ಸ್ಪೆಸಿಫಿಕ್ ಲೊಕೇಶನ್ ನ ಜೀನ್ ಸೀಕ್ವೆನ್ಸ್, ಕಂಪ್ಲೀಟ್ ಕ್ರೋಮೋಸೋಮ್ ನಂಬರ್ 1 ಅಲ್ಲ, ಒಂದು ಲೋಕಸ್ ಅಲ್ಲಿ, ಒಂದು ಪಾಯಿಂಟ್ ಅಲ್ಲಿ ಜೀನ್ ಸೀಕ್ವೆನ್ಸಿಂಗ್ ಮಾಡಿದೀವಿ. ಸೊ ಜೀನ್ ಸೀಕ್ವೆನ್ಸ್ ಏನಿದೆ ನೋಡಿ ಇಲ್ಲಿ, ಆ ಸೀಕ್ವೆನ್ಸ್ ಅಲ್ಲಿ ATGGTAC ಈ ರೀತಿ ಸೀಕ್ವೆನ್ಸ್ ಇದೆ. ದೆನ್ ಇನ್ನೊಂದು ಅವರದೇ ಬ್ಲಡ್ ರಿಲೇಟಿವ್ಸ್ ಆದಂಥ ಇನ್ನೊಬ್ರು ಹ್ಯೂಮನ್ ಬೀಯಿಂಗ್ ತಗೊಂಡ್ವಿ. ಹ್ಯೂಮನ್ ಬಿ ಸೇಮ್ ಅದೇ ಕ್ರೋಮೋಸೋಮ್ ನಂಬರ್ 1 ಇನ್ ಎ ಸೇಮ್ ಲೋಕಸ್. ಸೊ ಇಲ್ಲಿ ಸೀಕ್ವೆನ್ಸಿಂಗ್ ಮಾಡಿದರೆ ಇವರ ಸೀಕ್ವೆನ್ಸ್ ಏನಿದೆ ನೋಡಿ, ಸೀಕ್ವೆನ್ಸ್ ಈಸ್ ATAGTAC. ಸೊ both the human beings have same sequence, almost they have the same sequence, but variation with respect to only one nucleotide. ಇದು ಒಂದೇ ನ್ಯೂಕ್ಲಿಯೋಟೈಡ್ ಅಲ್ಲಿ ವೇರಿಯೇಷನ್ ಆಗಿದೆ. ಸೊ ಈ ರೀತಿ ವೇರಿಯೇಷನ್ ಇರುವಂತ 1.4 ಮಿಲಿಯನ್ ಸೈಟ್ಸ್ ಅನ್ನ 1.4 ಮಿಲಿಯನ್ ಸೈಟ್ಸ್ ಅನ್ನ ರಿಕಗ್ನೈಸ್ ಮಾಡಲಾಗಿದೆ. 1.4 ಮಿಲಿಯನ್ ಸೈಟ್ ಅಲ್ಲಿ ಕೇವಲ ಒಂದೇ ಒಂದು ನ್ಯೂಕ್ಲಿಯೋಟೈಡ್ ಇಂದ ಅದು ವೇರಿಯೇಷನ್ ತೋರಿಸ್ತಾ ಇದೆ. ಸೊ ದೇ ಆರ್ ನಾಟ್ ಎ ಸಿಂಗಲ್ ನ್ಯೂಕ್ಲಿಯೋಟೈಡ್ ವೇರಿಯೇಷನ್ಸ್, ನಥಿಂಗ್ ಬಟ್ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಅಂತ ಹೇಳ್ತೀವಿ. ಇವುಗಳ ಸಿಗ್ನಿಫಿಕೆನ್ಸ್ ಏನಿದೆ ನೋಡಿ, ಇಟ್ ಹೆಲ್ಪ್ಸ್ ಟು ರಿಕಗ್ನೈಸ್ ವೆದರ್ ದಟ್ ಜೀನ್ ಇಸ್ ಎ ಡಿಸೀಸ್ ರೆಸಿಸ್ಟೆಂಟ್, ವೆದರ್ ದಟ್ ಜೀನ್ ಇಸ್ ಎ ಡಿಸೀಸ್ ಸಸೆಪ್ಟಿಬಲ್ ಅಂತ ನೋಡ್ಬೋದು. ಒಂದು ಎಕ್ಸಾಂಪಲ್ ನೋಡಿ, ಒಂದು ನಾರ್ಮಲ್ ಜೀನ್ ಇದೆ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಒಂದು ನಾರ್ಮಲ್ ಜೀನ್ ಇದೆ, ದಟ್ ಇಸ್ CCR ಜೀನ್ ಇದೆ. CCR ಜೀನ್ ಇದ್ರೆ ಡಿಸೀಸ್ ಸಸೆಪ್ಟಿಬಿಲಿಟಿ ತೋರಿಸುತ್ತೆ. ಬಟ್ ಅದರಲ್ಲಿ ಮ್ಯೂಟೇಷನ್ ಆದರೆ CCR5 ಜೀನ್ ಇದೆಯಲ್ಲ, ಇದರಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಇಂದ ಮ್ಯೂಟೇಷನ್ ಆದರೆ ಇದೇನು ಮಾಡುತ್ತೆ, ಅದರಲ್ಲಿ ಮ್ಯೂಟೇಷನ್ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿದೆ, ದೆನ್ ದಿಸ್ ಜೀನ್ ಶೋ ದಿ ರೆಸಿಸ್ಟೆನ್ಸ್ ಟು this gene show the resistance to this gene, it show the resistance to the what, it show the resistance to HIV infection or AIDS disease. It show the resistance to the HIV infection or AIDS disease ಗೆ ರೆಸಿಸ್ಟೆನ್ಸ್ ತೋರಿಸುತ್ತೆ. ಈ ರೀತಿ ಡಿಸೀಸ್ ರೆಸಿಸ್ಟೆನ್ಸ್ ಆರ್ ಡಿಸೀಸ್ ಸಸೆಪ್ಟಿಬಿಲಿಟಿ ಸ್ಟಡಿ ಮಾಡಲಿಕ್ಕೆ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫ್ಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡೋಣ DNA ಫಿಂಗರ್ ಪ್ರಿಂಟಿಂಗ್. DNA ಫಿಂಗರ್ ಪ್ರಿಂಟಿಂಗ್ ಅಂದ್ರೆ ಏನು? ಇದು ಸಿಕ್ವೆನ್ಸಿಂಗ್ ಆಫ್ ಸ್ಪೆಸಿಫಿಕ್ ಜೀನ್ಸ್ ಆರ್ ಇದನ್ನ DNA ಪ್ರೊಫೈಲಿಂಗ್ ಅಂತ ಹೇಳ್ತಾರೆ. ಇಟ್ ಇಸ್ DNA, ಒನ್ ಮೋರ್ ನೇಮ್ ಫಾರ್ ದಿಸ್ ಒನ್ ಇದೆ DNA ಪ್ರೊಫೈಲಿಂಗ್ ಆರ್ ವಿ ಕ್ಯಾನ್ ಸೇ ಫೋರೆನ್ಸಿಕ್ ಸೈನ್ಸ್ ಅಂತಾನು ಹೇಳ್ತೀವಿ ನಾವು. ಇಟ್ ಇಸ್ ಎ ಫೋರೆನ್ಸಿಕ್ ಸೈನ್ಸ್. ಫೋರೆನ್ಸಿಕ್ ಸೈನ್ಸ್. ಸೊ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಏನಾಗುತ್ತೆ? ಇನ್ ದಿ DNA ಫಿಂಗರ್ ಪ್ರಿಂಟಿಂಗ್ ಯೂಶಲಿ ಏನ್ ಮಾಡ್ತಾರೆ ನೋಡಿ, ಇನ್ ದಿ DNA ಫಿಂಗರ್ ಪ್ರಿಂಟಿಂಗ್ ಇಟ್ ಇಸ್ ಎ ಸಿಕ್ವೆನ್ಸಿಂಗ್ ಆಫ್ ಸ್ಪೆಸಿಫಿಕ್ ಜೀನ್. ಹ್ಯೂಮನ್ ಜೀನೋಮ್ ಸೀಕ್ವೆನ್ಸ್ ಅಲ್ಲಿ ಏನಾಗ್ತಿತ್ತು, ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಅನ್ನ ಸೀಕ್ವೆನ್ಸ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಹಾಗಿಲ್ಲ, ಇಲ್ಲಿ ಏನ್ ಮಾಡ್ತಾರೆ, ಸಿಕ್ವೆನ್ಸಿಂಗ್ ಆಫ್ ಸ್ಪೆಸಿಫಿಕ್ ಜೀನ್. ಇಲ್ಲಿ ಸಿಕ್ವೆನ್ಸಿಂಗ್ ಆಫ್, ಓಕೆ, ಸಿಕ್ವೆನ್ಸಿಂಗ್ ಆಫ್ ಸ್ಪೆಸಿಫಿಕ್ ಜೀನ್. ಸಿಕ್ವೆನ್ಸಿಂಗ್ ಆಫ್ ಸ್ಪೆಸಿಫಿಕ್ ಜೀನ್ ಇದೆಯಲ್ಲ, ಸೊ ದಟ್ ಇಸ್ ಎ DNA ಫಿಂಗರ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಜೀನ್ಸ್ ಅನ್ನ ಮಾತ್ರ ಸೀಕ್ವೆನ್ಸ್ ಮಾಡೋದು, ಸ್ಪೆಸಿಫಿಕ್ ಲೋಕಸ್ ಆಫ್ ಎ ಕ್ರೋಮೋಸೋಮ್ ಅನ್ನ ಮಾತ್ರ ಸೀಕ್ವೆನ್ಸ್ ಮಾಡೋದು. ನೆಕ್ಸ್ಟ್
ಸೊ ಯಾವ ಜೀನ್ಸ್, ಯಾವ ಲೊಕೇಶನ್ಸ್ಗಳನ್ನ ಯೂಸ್ ಮಾಡ್ತಾರೆ? ಹಿಯರ್ ಇನ್ ದಿ DNA ಫಿಂಗರ್ ಪ್ರಿಂಟಿಂಗ್ ಮೋಸ್ಟ್ ಕಾಮನ್ಲಿ ರಿಪಿಟೇಟಿವ್ DNA ಸೀಕ್ವೆನ್ಸಸ್ ಯೂಸ್ ಮಾಡ್ತಾರೆ. ರಿಪಿಟೇಟಿವ್ DNA ಸೀಕ್ವೆನ್ಸ್ ಅಂದ್ರೆ ಏನು? ದಟ್ ಇಂಟ್ರಾನಿಕ್ ಸೀಕ್ವೆನ್ಸಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಈ ರಿಪಿಟೇಟಿವ್ DNA ಸೀಕ್ವೆನ್ಸ್ ಇದೆಯಲ್ಲ, ಅದರಲ್ಲಿ 2 ಟೈಪ್ಸ್ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಇನ್ ದಿ ರಿಪಿಟೇಟಿವ್ DNA ಸೀಕ್ವೆನ್ಸ್. ಯಾವ್ದು ನೋಡಿ? ಒಂದು ಕಂಟಿನ್ಯೂಸ್ ರಿಪೀಟ್ ಅಂಡ್ ಇನ್ನೊಂದು ಡಿಸ್ಕಂಟಿನ್ಯೂಸ್ ರಿಪೀಟ್ ಅಂತ ಬರುತ್ತೆ. ದೇರ್ ಆರ್ 2 ಟೈಪ್ಸ್. ಒಂದಿದೆ ಡಿಸ್ಕಂಟಿನ್ಯೂಸ್ ರಿಪೀಟ್, ಡಿಸ್ಕಂಟಿನ್ಯೂಸ್ ರಿಪೀಟ್ಸ್ ಅಂಡ್ ಇನ್ನೊಂದು ಕಂಟಿನ್ಯೂಯಸ್ ರಿಪೀಟ್. ಸಿಯಾ ಇದು ಕಂಟಿನ್ಯೂಯಸ್ ರಿಪೀಟ್. ಕಂಟಿನ್ಯೂಯಸ್ ಆರ್ ಇದನ್ನ ಟ್ಯಾಂಡಮ್ ರಿಪೀಟ್ ಅಂತಾನು ಕೂಡ ಕರೀತಾರೆ. ಟ್ಯಾಂಡಮ್ ರಿಪೀಟ್ ಹೆಂಗಿರುತ್ತೆ ನೋಡಿ ಇದು ಟ್ಯಾಂಡಮ್ ರಿಪೀಟ್. ಓಕೆ, ನಾನು ಇಲ್ಲೊಂದು ಜೀನ್ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಜೀನ್ ಸೀಕ್ವೆನ್ಸ್ ಇದೆ. ಇಲ್ಲಿದೆ ATTGC ಈ ಸೀಕ್ವೆನ್ಸ್ ಇದೆ. ATTGC ATTGC. ಸೊ ಈ ಸೀಕ್ವೆನ್ಸ್ ಅನ್ನ ನೀವು ಸ್ವಲ್ಪ ಕ್ಲೋಸ್ ಅಬ್ಸರ್ವ್ ಮಾಡಿದ್ದೆ ಆದರೆ, ಓಕೆ, 5 ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದೆ ಒಂದು. ಅದೇ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇದೆ. ATTGC 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 ಅದು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇದೆ ವಿದೌಟ್ ಗ್ಯಾಪ್. ಸಚ್ ರಿಪೀಟ್ಸ್ ಆರ್ ನೋಡಿದ್ರೆ ಕಂಟಿನ್ಯೂಸ್ ರಿಪೀಟ್ಸ್ ಆರ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಹೇಳ್ತೀವಿ. ಡಿಸ್ಕಂಟಿನ್ಯೂಸ್ ರಿಪೀಟ್ಸ್ ಅಂದ್ರೆ ಏನು ನೋಡಿ? ಇಲ್ಲಿ ಒಂದು DNA ಸೀಕ್ವೆನ್ಸ್ ಇದೆ. ಅದೇ ಸೇಮ್ ಸೀಕ್ವೆನ್ಸ್ ತಗೊಳ್ಳೋಣ ಬೇಕಾದ್ರೆ ನಾವು. ಓಕೆ, ATTGC ಮಧ್ಯ ಬಹಳಷ್ಟು ಗ್ಯಾಪ್, ಇಲ್ಲಿ ಯಾವುದೋ ಬೇರೆ ಸೀಕ್ವೆನ್ಸ್ ಇದೆ. ಆಮೇಲೆ ಮತ್ತೆ ATTGC. ಓಕೆ, ಈ ರೀತಿ ಸೀಕ್ವೆನ್ಸ್ ಆಯಿತು. ಮಧ್ಯ ಇನ್ ಬಿಟ್ವೀನ್ ಮಿಡಲ್ ಥೌಸಂಡ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ದೇರ್ ವಿತ್ ಎ ಗ್ಯಾಪ್ ಅಂಡ್ ಅಗೇನ್ ಇಟ್ ವಿಲ್ ಕಂಟಿನ್ಯೂ ವಿತ್ ದಿ ATTGC. ಸೊ ಈ ರೀತಿ ರಿಪೀಟ್ ಆಗಿದ್ರೆ ಅದನ್ನ ಡಿಸ್ಕಂಟಿನ್ಯೂಯಸ್ ರಿಪೀಟ್ ಅಂತ ಹೇಳ್ತೀವಿ. ಸೊ ಈ ಟ್ಯಾಂಡಮ್ ರಿಪೀಟ್ಸ್ ಇದೆಯಲ್ಲ, ಕಂಟಿನ್ಯೂಸ್ ರಿಪೀಟ್ಸ್, ದೇ ಆರ್ ಯೂಸ್ಫುಲ್ ಫಾರ್ ದಿ DNA ಫಿಂಗರ್ ಪ್ರಿಂಟಿಂಗ್. ಇವುಗಳನ್ನ ಏನ್ ಮಾಡ್ತಾರೆ ನೋಡಿ? ಅಗೇನ್ ಇನ್ ದಿಸ್ ದೇರ್ ಆರ್ 2 ಟೈಪ್ಸ್. ಇದರಲ್ಲಿ 2 ರಿಪೀಟ್ ಬರುತ್ತೆ. ಒಂದು ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್ ಅಂಡ್ ಲಾಂಗ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಬರುತ್ತೆ. ಒಂದು ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್ ಆರ್ ಡೈಗ್ಲನ್ ಶಾರ್ಟ್ ರಿಪೀಟ್ಸ್ ಅಂತ ಬರಿತೀನಿ, ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಒಂದು ಶಾರ್ಟ್ ರಿಪೀಟ್ಸ್ ಅಂಡ್ ಇನ್ನೊಂದು ಲಾಂಗ್ ರಿಪೀಟ್. ಶಾರ್ಟ್ ರಿಪೀಟ್ಸ್ ಅಂಡ್ ಇನ್ನೊಂದಿದೆ ಲಾಂಗ್ ರಿಪೀಟ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಲಾಂಗ್ ರಿಪೀಟ್ಸ್. ಶಾರ್ಟ್ ರಿಪೀಟ್ಸ್ ಅಂದ್ರೆ ಏನಿರುತ್ತೆ ನೋಡಿ? ಇದರ ಸೀಕ್ವೆನ್ಸಸ್ ಲೆಸ್ ದನ್ 60 ಬೇಸ್ ಪೇರ್ಸ್ ಇರುತ್ತೆ. ಇದರಲ್ಲಿರುವ ಸೀಕ್ವೆನ್ಸ್ಗಳು, ಓಕೆ, ಇದರಲ್ಲಿರುವ ಸೀಕ್ವೆನ್ಸ್ಗಳು ಎಷ್ಟು ನೋಡಿ? ಲೆಸ್ ದನ್, ಪ್ರತಿಯೊಂದು ಒಂದು ಸೀಕ್ವೆನ್ಸ್ ಇದ್ರೆ 60ಕ್ಕಿಂತಲೂ ಕಡಿಮೆ ನ್ಯೂಕ್ಲಿಯೋಟೈಡ್ ಆ ಸೀಕ್ವೆನ್ಸ್. ಇಲ್ಲಿ ಜಸ್ಟ್ 5 ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಮಾತ್ರ ನಾನು ಉದಾಹರಣೆ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಜನರಲಿ ಇಫ್ ದ ಸೀಕ್ವೆನ್ಸಸ್ ಆರ್ ಲೆಸ್ ದನ್ 60 ಬೇಸ್ ಪೇರ್ಸ್ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಶಾರ್ಟ್ ರಿಪೀಟ್ಸ್. If the sequences are with more than 60 base pairs, then that we can say is a long repeats ಅಂತ ಹೇಳ್ತೀವಿ. ಅಗೇನ್ ಇದರಲ್ಲಿ ಮತ್ತೆ 2 ಪ್ರಕಾರ ಬರುತ್ತೆ. ಯಾವುದು? ಶಾರ್ಟ್ ರಿಪೀಟ್ಸ್ ಅಲ್ಲಿ. ಒಂದು ಮಿನಿ ಸೆಟಲೈಟ್ಸ್ ಅಂಡ್ ಇನ್ನೊಂದು ಮೈಕ್ರೋ ಸೆಟಲೈಟ್ಸ್ ಅಂತ ಹೇಳ್ತೀವಿ. ಮತ್ತೆ ಇವುಗಳನ್ನ ಶಾರ್ಟ್ ರಿಪೀಟ್ಸ್ ಅನ್ನ ಸೆಟಲೈಟ್ಸ್ ಅಂತ ಕರೀತಾರೆ ಜನರಲಿ. ದೇ ಆರ್ ಕಾಮನ್ಲಿ ನೋನ್ ಆಸ್ ಸೆಟಲೈಟ್ಸ್. ಇವುಗಳನ್ನ ಸೆಟಲೈಟ್ಸ್ ಅಂತ ಕರಿತೀವಿ. ಇದರಲ್ಲಿ 2 ಪ್ರಕಾರ. ಒಂದು ಮಿನಿ ಸೆಟಲೈಟ್, ಓಕೆ, ಒಂದು ಬರುತ್ತೆ ಮಿನಿ ಸೆಟಲೈಟ್ ಅಂಡ್ ಇನ್ನೊಂದು ಬರುತ್ತೆ ಮೈಕ್ರೋ ಸೆಟಲೈಟ್. ಒಂದು ಮಿನಿ ಸೆಟಲೈಟ್ ಮತ್ತೆ ಇನ್ನೊಂದು ಮೈಕ್ರೋ ಸೆಟಲೈಟ್ ಸೀಕ್ವೆನ್ಸ್ ಅಂತ ಬರುತ್ತೆ. ಮಿನಿ ಸೆಟಲೈಟ್ಸ್ ಇದೆಯಲ್ಲ, ಇವುಗಳ ಸೈಜ್ ಎಷ್ಟಿರುತ್ತೆ ನೋಡಿ? ಇಟ್ ಈಸ್ 11 to 60 ಬೇಸ್ ಪೇರ್ ಸೈಜ್ ಇರುತ್ತೆ ಪ್ರತಿಯೊಂದು ಸೀಕ್ವೆನ್ಸ್ ಸೈಜ್. ಮೈಕ್ರೋ ಸೆಟಲೈಟ್ಸ್ ಇದೆಯಲ್ಲ, ಇದರ ಸೈಜು 1 to 6 ಬೇಸ್ ಪೇರ್ಸ್ ಇರುತ್ತೆ. 1 to 6 ಬೇಸ್ ಪೇರ್ ಸೈಜ್ ಇರುತ್ತೆ ಇದರದ್ದು. ಅಂಡ್ ಇವುಗಳನ್ನ ಸಿಂಪಲ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಕರೀತಾರೆ. ಇವುಗಳನ್ನ ಸಿಂಪಲ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಕರೀತಾರೆ. ಸಿಂಪಲ್ ಟ್ಯಾಂಡಮ್ ರಿಪೀಟ್ಸ್. ಅಂಡ್ ದೀಸ್ ಆರ್ ನಾಟ್ ಅಟ್ ಆಲ್ ಯೂಸ್ಡ್ ಇನ್ ದಿ DNA ಫಿಂಗರ್ ಪ್ರಿಂಟಿಂಗ್ ಬಿಕಾಸ್ ಇವುಗಳಲ್ಲಿ ಹೆಚ್ಚಾಗಿ ಡೈವರ್ಸಿಟಿ ಇರೋದಿಲ್ಲ, ಪಾಲಿಮಾರ್ಫಿಸಮ್ ಇರೋದಿಲ್ಲ. ಸೊ ದೇರ್ಫೋರ್ ದೇ ಆರ್ ನಾಟ್ ಅಟ್ ಆಲ್ ಯೂಸ್ಡ್. ಬಟ್ ದೀಸ್ ಮಿನಿ ಸೆಟಲೈಟ್ಸ್ ಇದೆಯಲ್ಲ, MINI ಇದು MINI SATELLIT ಮಿನಿ ಸೆಟಲೈಟ್ಸ್ ಇದೆಯಲ್ಲ, ಇವುಗಳನ್ನ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಬಿಕಾಸ್ ದೇ ವಿಲ್ ಶೋ ದಿ ಮ್ಯಾಕ್ಸಿಮಮ್ ರಿಪೀಟ್ಸ್.
ಆ್ಯಂಡ್ ಇವುಗಳಲ್ಲಿ ವೇರಿಯೇಷನ್ ಭಾಳ ಇರುತ್ತೆ. ಸೊ ದೇರ್ ಫೋರ್ ದೀಸ್ ಆರ್ ಆಲ್ಸೋ ನೌನ್ ಆಸ್, ಇವುಗಳಿಗೆ ಏನು ಹೇಳ್ತಾರೆ ನೋಡಿ, ವೇರಿಯಬಲ್ ನಂಬರ್ ಆಫ್, ದೀಸ್ ಆರ್ ನೌನ್ ಆಸ್ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಹೇಳ್ತೀವಿ. ದೇ ಆರ್ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಇವುಗಳಿಗೆ ಹೇಳ್ತಾರೆ. ಓಕೆ, ಬಿಕಾಸ್ ಕೆಲವೊಂದು ಉದಾಹರಣೆ ನೋಡಿ, ದೇರ್ ಆರ್ 3 ಬ್ರದರ್ಸ್ ಆರ್ ದೇರ್, ಆಲ್ ದೇ ಆರ್ ಕ್ಲೋಸ್ ಬ್ಲಡ್ ರಿಲೇಟಿವ್ಸ್. 3 ಸಹೋದರರಿದ್ದಾರೆ, 3 ಜನರ ಪೇರೆಂಟ್ಸ್ ಸೇಮ್. ಓಕೆ, ಅಂಡ್ ಆಲ್ ದ 3 ಜನರು ಸೇಮ್ ಬ್ಲಡ್ ರಿಲೇಟಿವ್ಸ್ ಇದ್ದಾರೆ. ಸೊ ಅವಾಗ ಸೇಮ್ ಸೀಕ್ವೆನ್ಸ್ ಇರುತ್ತೆ 3 ಜನ, ಬಿಕಾಸ್ ದೀಸ್ ಚಿಲ್ಡ್ರನ್ಸ್ ದೇ ವಿಲ್ ಗೆಟ್, ಈಗೇನು ಚಿಲ್ಡ್ರನ್ಸ್ ಇದಾರಲ್ಲ 50% ಆಫ್ ಜೀನ್ಸ್ ಅವರಲ್ಲಿ ಫಾದರ್ ಇಂದ, 50% ಆಫ್ ಜೀನ್ಸ್ ಮದರ್ ಇಂದ ಬಂದಿರುತ್ತೆ. ಸೊ 3 ಜನರಲ್ಲೂ ಸೀಕ್ವೆನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಚೇಂಜ್ ಇಲ್ಲ. ಬಟ್ ನಂಬರ್ ಆಫ್ ರಿಪೀಟ್ಸ್ ಇದೆಯಲ್ಲ, ಅದು ಒಂದು ಯಾವುದೋ ಒಂದು ಸೀಕ್ವೆನ್ಸ್ ಇದೆ, 11 ಬೇಸ್ ಪೇರ್ ಸೀಕ್ವೆನ್ಸ್ ಇದೆ. ಚೈಲ್ಡ್ ಎದಲ್ಲಿ ಆ ಸೀಕ್ವೆನ್ಸ್ನ 100 ರಿಪೀಟ್ಸ್ ಇದ್ರೆ, ಚೈಲ್ಡ್ ಬಿ ಅಲ್ಲಿ ಅದರ 1000 ರಿಪೀಟ್ಸ್ ಇರುತ್ತೆ, ಚೈಲ್ಡ್ ಸಿ ಅಲ್ಲಿ ಹಾರ್ಡ್ಲಿ 5 ರಿಪೀಟ್ಸ್ ಮಾತ್ರ ಇರುತ್ತೆ. ಈ ರೀತಿ ನಂಬರ್ ಆಫ್ ರಿಪೀಟ್ಸ್ ವೇರಿ ಆಗುತ್ತೆ, ಅಂಡ್ ದೇ ಆರ್ ನೋನ್ ಆಸ್ ಎ ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಇದರ ಓವರ್ ಆಲ್ ಸೈಜ್ ಎಷ್ಟಿರುತ್ತೆ ನೋಡಿ, ಇನ್ ಜನರಲಿ ಇನ್ ದಿ ಹ್ಯೂಮನ್ ಬೀಯಿಂಗ್ ಇದನ್ನ VNTR ಅಂತ ಕರೀತಾರೆ, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಇವುಗಳನ್ನ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್ ಆ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇವುಗಳ ಸೈಜ್ ಎಷ್ಟಿರುತ್ತೆ, ದಟ್ ಇಸ್ 0.1 to 20 kb ಸೈಜ್ ಇರುತ್ತೆ ಇನ್ ದಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಓವರ್ ಆಲ್ ಸೈಜ್. ನೆನಪಿಟ್ಕೊಳ್ಳಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು DNA ಫಿಂಗರ್ ಪ್ರಿಂಟಿಂಗ್ ಫಾಲೋ ಮಾಡ್ತಾರೆ. ವಾಟ್ ಈಸ್ ದಿ ಯೂಸ್ ಆಫ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್? ಎಂತಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಅಲ್ಲಿ ಏನಾದರೂ ಮರ್ಡರ್ ಆಗಿದ್ರೆ ಆ ಮರ್ಡರ್ ಯಾರು ಮಾಡಿದ್ದಾರೆ ಅಂತ ಸಸ್ಪೆಕ್ಟ್ ಅನ್ನ ಕಂಡುಹಿಡಿಬೇಕು. ರೇಪ್ ಕೇಸ್ ಆಗಿದ್ರೆ ನಿಜವಾಗ್ಲೂ ಅಲ್ಲಿ ಕೆಲವೊಂದು ವಿಕ್ಟಿಮ್ಸ್ ಇರ್ತಾರೆ, ಅವರೇ ರೇಪ್ ಕೇಸ್ ಮಾಡಿದಾರ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ. ಇಲ್ಲ ಅಂದ್ರೆ ಕೆಲವೊಂದ್ಸಲ ಕೋರ್ಟಲ್ಲಿ ಬೇಬಿ ಸ್ವಿಚ್ ಆಫ್ ಕೇಸಸ್ ಹೋಗುತ್ತೆ. ಮದರ್ ಹೇಳ್ತಾರೆ ಈ ಬೇಬಿ ನಿಂದೆ, ಫಾದರ್ ಹೇಳ್ತಾರೆ ಈ ಬೇಬಿ ನಂದಲ್ಲ ಅಂತ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಮಾಡ್ಬೋದು. ಅಷ್ಟೇ ಅಲ್ಲ, ಹೊಸ ಆರ್ಗ್ಯಾನಿಸಮ್ ಅನ್ನ ರಿಕಗ್ನೈಸ್ ಮಾಡಬೇಕು ಅಥವಾ ಟ್ಯಾಕ್ಸಾನಮಿಕಲ್ ಸ್ಟಡಿಯಲ್ಲೂ ಕೂಡ ಈ DNA ಫಿಂಗರ್ ಪ್ರಿಂಟಿಂಗ್ ಅನ್ನ ಯೂಸ್ ಮಾಡ್ತಾರೆ. ಫಸ್ಟ್ ಟೈಮ್ ಈ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅನ್ನ ಡೆವಲಪ್ ಮಾಡಿದವರು, ಇದು ಒಂದು ಸ್ವಲ್ಪ ನೋಡೋಣ ನೋಡಿ. ದ ಫಸ್ಟ್ ಟೈಮ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ವಾಸ್ ಡೆವಲಪ್ಡ್ ಬೈ ಅಲೆಕ್ಸ್ ಜಫ್ರಿ, ಅಮೆರಿಕನ್ ಸೈಂಟಿಸ್ಟ್ ಅಲೆಕ್ಸ್ ಜಫ್ರಿ. ಓಕೆ, ಅಲೆಕ್ಸ್ ಜಫ್ರಿ ಅನ್ನೋರು ಈ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅನ್ನ ಡೆವಲಪ್ ಮಾಡಿದ್ರು. ಅಂಡ್ ಇನ್ ಇಂಡಿಯಾ ಈ ಟೆಕ್ನಿಕ್ ಅನ್ನ ಸ್ಟಾರ್ಟ್ ಮಾಡಿದವರು ದ 2 ಸೈಂಟಿಸ್ಟ್, ದಟ್ ಇಸ್ ಎ ಲಾಲ್ಜಿ ಸಿಂಗ್ ಅಂಡ್ ಕಶ್ಯಪ್. ಲಾಲ್ಜಿ ಸಿಂಗ್ ಅಂಡ್ ಕಶ್ಯಪ್ ಈ ಇಬ್ರು ಸೈಂಟಿಸ್ಟ್ ಈ ಟೆಕ್ನಿಕ್ ಅನ್ನ ಇಂಡಿಯಾದಲ್ಲಿ ಡೆವಲಪ್ ಮಾಡಿದ್ರು ಫಾರ್ ಸಿಕ್ವೆನ್ಸಿಂಗ್ ದಿ ಜೀನೋಮ್ ಆಫ್ ಸ್ನೇಕ್. ಹಾವಿನ ಜೀನೋಮ್ ಅನ್ನ ಸಿಕ್ವೆನ್ಸಿಂಗ್ ಮಾಡಲಿಕ್ಕೆ ಈ ಇಬ್ರು ಇಂಡಿಯನ್ ಸೈಂಟಿಸ್ಟ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅನ್ನ ಡೆವಲಪ್ ಮಾಡಿದ್ರು. ಅಂಡ್ ಫಸ್ಟ್ ಟೈಮ್ ಈ ಟೆಕ್ನಿಕ್ ಅನ್ನ ಡಿಸ್ಕವರ್ ಮಾಡಿದವರು ಅಲೆಕ್ಸ್ ಜಫ್ರಿ, ಅಮೆರಿಕನ್ ಸೈಂಟಿಸ್ಟ್. ಓಕೆ, ನೆಕ್ಸ್ಟ್ ನೋಡೋಣ ಏನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ವಾಟ್ ಆರ್ ದಿ ಟೆಕ್ನಿಕ್ಸ್ ಆರ್ ಯೂಸ್ಡ್ ಇನ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್? ನೋಡಿ ಒನ್ ಬೈ ಒನ್. ಫಸ್ಟ್, ಐಸೋಲೇಷನ್ ಆಫ್ DNA ಫ್ರಮ್ ದಿ ಗಿವನ್ ಸ್ಯಾಂಪಲ್. ಒಂದು ಸ್ಯಾಂಪಲ್ ಇದೆ, ಯಾವ ಸ್ಯಾಂಪಲ್ ಯೂಸ್ ಮಾಡ್ತಾರೆ ಇಲ್ಲಿ? ಎನಿ ಸ್ಯಾಂಪಲ್. ಎಷ್ಟು? ಒಂದು DNA ಮಾಲಿಕ್ಯೂಲ್ ಬೇಕ್ರಿ ಅಲ್ಲಿ. ಓಕೆ, ಬಹಳ ಕಡಿಮೆ ಮಾಲಿಕ್ಯೂಲ್ ಬೇಕು. ಸೊ ಏನ್ ಮಾಡ್ತಾರೆ ನೋಡಿ, ಐಸೋಲೇಷನ್ ಆಫ್ DNA ಫ್ರಮ್ ದಿ ಗಿವನ್ ಸ್ಯಾಂಪಲ್. ಸ್ಯಾಂಪಲ್ ಏನಿರಬಹುದು? ಒಂದು ಬ್ಲಡ್ ಸ್ಯಾಂಪಲ್ ಇರ್ಬೋದು, ಹೇರ್ ಫಾಲಿಕಲ್ ಸೆಲ್ಸ್ ಇರ್ಬೋದು. ಓಕೆ, blood sample or hair follicles, or it may be blood sample or hair follicle cells ಇರಬಹುದು, or ಸ್ಕಿನ್ ಸೆಲ್ಸ್ ನಡೆಯುತ್ತೆ. ಬಟ್ ಲಿವಿಂಗ್ ಸೆಲ್ಸ್ ಇರಬೇಕಾ ಅದರಲ್ಲಿ? ಸ್ಕಿನ್ ಸೆಲ್ಸ್ ಇರುತ್ತೆ, ಅಥವಾ ನೇಲ್ನ ರೂಟ್ ಸೆಲ್ಸ್ ನಡೆಯುತ್ತೆ, ಸ್ಪರ್ಮ್ ಸೆಲ್ಸ್ ನಡೆಯುತ್ತೆ, ಎಟ್ಸೆಟ್ರಾ. ಯಾವುದೇ ಸೆಲ್ ನಡೆಯುತ್ತೆ, ಬಟ್ ಅದರಲ್ಲಿ ಲಿವಿಂಗ್ ಸೆಲ್ಸ್ ಇರಬೇಕು, DNA ಇರಬೇಕು. ಸ್ಪರ್ಮ್ಸ್ ಎಟ್ಸೆಟ್ರಾ, ಸ್ಪರ್ಮ್ ಸೆಲ್ಸ್ ಎಟ್ಸೆಟ್ರಾ. ಸೊ ಈ ಸೆಲ್ಸ್ಗಳು ಇಲ್ಲಿ ನಡೆಯುತ್ತೆ. ದೆನ್ ಈಗ ಅಲ್ಲಿ ಒಂದೇ ಉದಾಹರಣೆ ನೋಡೋಣ. ಒಂದು ಡೆಡ್ ಬಾಡಿ ಇದೆ. ಆ ಡೆಡ್ ಬಾಡಿ ಅಕ್ಕಪಕ್ಕ ಕೆಲವೊಂದು ಹೇರ್ಸ್ಗಳು ಸಿಕ್ಕಿದೆ, ಅಥವಾ ಕೆಲವೊಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ಏನೋ ಒಂದು ಅಲ್ಲಿ ಇನ್ಸಿಡೆಂಟ್ ನಡೆದಿದೆ, ಅಲ್ಲಿ ಸ್ವಲ್ಪ ಹೇರ್ಸ್ ಬಿದ್ದಿದೆ ಅಥವಾ ಏನೋ ಬ್ಲಡ್ ಬಿದ್ದಿದೆ. ಆ ಬ್ಲಡ್ ಅಥವಾ ಹೇರ್ ಅನ್ನು ತಗೊಳ್ತಾರೆ, ಅದರ ರೂಟ್ ಸೆಲ್ಸ್ ಇದೆಲ್ಲ ಹೇರ್ ಫಾಲಿಕಲ್ ಸೆಲ್ಸ್ ಅಂತಾರೆ. ಅವುಗಳನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಒಯ್ತಾರೆ. ಲ್ಯಾಬಲ್ಲಿ ಒಯ್ದು ಆ ಬಾಡಿ DNA ಮತ್ತು ಆ ಹೇರ್ ಫಾಲಿಕಲ್ಸ್ DNA ಒಂದೇ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ ಚೆಕ್ ಮಾಡ್ತಾರೆ. ಬಟ್ ಅದು ಎಲ್ಲ DNA ಫಿಂಗರ್ ಪ್ರಿಂಟಿಂಗ್ ಮುಗಿಯುವವರೆಗೂ ಡೆಡ್ ಬಾಡಿಯನ್ನು ಅಲ್ಲೇ ಇಡುವಂಗಿಲ್ಲ. ಸೊ ಅದನ್ನು ನಾರ್ಮಲ್ ಆಸ್ ಇಟ್ ಈಸ್ ಪ್ರೊಸೆಸ್ಗೆ ಕಂಟಿನ್ಯೂ ಮಾಡ್ತಾರೆ. ಓಕೆ, ಸೊ ದಫನ್ ಮಾಡ್ತಾರೆ ಅದನ್ನು.
ಅದಾದ ತಕ್ಷಣ ಬಟ್ ಈಗ ಅಲ್ಲಿ ಯಾರು ವಿಕ್ಟಿಮ್ ಅಂತ ಕಂಡು ಹಿಡಿಯಬೇಕಲ್ಲ. ಸೊ ಅಲ್ಲಿ ಲ್ಯಾಬ್ಗೆ ಒಯ್ದಂಥ ಹೇರ್ ಫಾಲಿಕಲ್ ಸೆಲ್ಸ್ ಅದು ಕಡಿಮೆ ಬಿದ್ದರೆ, ಅದರಲ್ಲಿರೋ DNA ಅಮೌಂಟ್ ಕಡಿಮೆ ಆಗಿದ್ರೆ ಅದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ PCR ಮಷೀನನ್ನು ಯೂಸ್ ಮಾಡ್ತಾರೆ. ದಟ್ ಇಸ್ ಎ ಪಾಲಿಮರೇಜ್ ಚೈನ್ ರಿಯಾಕ್ಷನ್ ಅಂತಾರೆ. ಪಾಲಿಮರೇಜ್ ಚೈನ್ ರಿಯಾಕ್ಷನ್ ಇಟ್ ಈಸ್ ಯೂಸ್ ಟು ಆಂಪ್ಲಿಫೈ ದಿ ಅಮೌಂಟ್ ಆಫ್ DNA ಕಾಪಿಯನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ದೀಸ್ PCR ಯೂಸ್ ಮಾಡ್ತಾರೆ. ಅದಾದ ತಕ್ಷಣ ಈಗ ಆ DNA ಅಲ್ಲಿ ನಮಗೆ VNTR ಸೀಕ್ವೆನ್ಸ್ ಮಾತ್ರ ಬೇಕಾಗಿದೆ, ಸ್ಪೆಸಿಫಿಕ್ ಸೀಕ್ವೆನ್ಸ್ ಮಾತ್ರ ಬೇಕಾಗಿದೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಬೈ ಯೂಸಿಂಗ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮ್. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮ್ ಏನು ಮಾಡುತ್ತೆ, ಇಟ್ ವಿಲ್ ಕಟ್ ದಿ DNA ಅಟ್ ದಿ ಸ್ಪೆಸಿಫಿಕ್ ಸೈಟ್. ಎಲ್ಲಿ VNTR ಇದೆಯಲ್ಲ ಅದನ್ನು ರಿಕಗ್ನೈಸ್ ಮಾಡಿಕೊಂಡು DNA ಅನ್ನು ಕಟ್ ಮಾಡುತ್ತೆ. ಸೊ ಅಲ್ಲಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮ್ ಮಾಡ್ತಿದ್ದಾರೆ DNA ಕಟ್ ಮಾಡಲಿಕ್ಕೆ. ಬಟ್ ಎಲ್ಲಿ ವಿದಿನ್ ಎ ಸೇಮ್ ಟೆಸ್ಟ್ ಟ್ಯೂಬ್. ಈಗ ಒಂದು ನಮ್ಮ ಹತ್ರ ಟೆಸ್ಟ್ ಟ್ಯೂಬ್ ಇದೆ, ಅದರಲ್ಲಿ VNTR ಸೀಕ್ವೆನ್ಸ್ ಕೂಡ ಇದೆ, ನಾನ್ VNTR ಕೂಡ ಇದೆ. ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಇಲೆಕ್ಟ್ರೋಫೋರಸಿಸ್ ಮೆಥಡನ್ನು ಫಾಲೋ ಮಾಡ್ತಾರೆ. ಇಲೆಕ್ಟ್ರೋಫೋರಸಿಸ್ ಏನು ಮಾಡುತ್ತೆ, ಇಟ್ ವಿಲ್ ಸಪ್ರೇಟ್ ದಿ ಫ್ರಾಗ್ಮೆಂಟ್ ಆಫ್ DNA. ಇಲೆಕ್ಟ್ರೋಫೋರಸಿಸ್ ಇಟ್ ವಿಲ್ ಸಪ್ರೇಟ್ ದಿ ಫ್ರಾಗ್ಮೆಂಟ್ ಆಫ್ DNA ಆನ್ ದ ಬೇಸಿಸ್ ಆಫ್ ದೇರ್ ಲೆಂತ್ ಆರ್ ಮಾಸ್, and it will works with respect to charge. ಓಕೆ, ಸೊ ಲೆಂತ್ ಆರ್ ಮಾಸ್ ಆಧಾರ ಮೇಲೆ ಫ್ರಾಗ್ಮೆಂಟ್ಸ್ ಆಫ್ DNA ಅನ್ನ ಇದು ಸಪ್ರೇಟ್ ಮಾಡುತ್ತೆ. ದೆನ್ ಅದು ಎಲ್ಲಿ ಇಲೆಕ್ಟ್ರೋಫೋರಸಿಸ್ ಅಲ್ಲಿ ಅಗಾರೋಸ್ ಜೆಲ್ ಇದೆ, ಬಟ್ ಅದು DNA ಫ್ರಾಗ್ಮೆಂಟ್ಸ್ ಎಲ್ಲ ಅಂತೂ ಸೆಪರೇಟ್ ಆಯಿತು, ಅದಂತೂ ಸಪ್ರೇಟ್ ಆಯಿತು. ಬಟ್ ಸಪ್ರೇಟ್ ಆದರೂ ಕೂಡ ಜೆಲ್ ಮೇಲೆ ನಮಗೆ DNA ಕಾಣಿಸೋದಿಲ್ಲ. ಸೊ ಅದನ್ನು ನೋಡ್ಬೇಕಂದ್ರೆ ಏನು ಮಾಡ್ತಾರೆ, ಈ ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ ಆನ್ ಅಗಾರೋಸ್ ಜೆಲ್, ಅದನ್ನು ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಕನ್ವರ್ಟ್ ಮಾಡ್ತಾರೆ ಬೈ ಯೂಸಿಂಗ್ ದಿ ಅಲ್ಕಲಿ ಟ್ರೀಟ್ಮೆಂಟ್. ಅಲ್ಕಲಿ ಟ್ರೀಟ್ಮೆಂಟ್ ಯೂಸ್ ಮಾಡಿಕೊಂಡು ಡಬಲ್ ಸ್ಟ್ಯಾಂಡರ್ಡ್ DNA ಆನ್ ಎ ಅಗಾರೋಸ್ ಜೆಲ್ ಕನ್ವರ್ಟ್ ಇಂಟು ಎ ಸಿಂಗಲ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಏನು ಮಾಡ್ತಾರೆ ನೋಡಿ, ಅದು ಅಗಾರೋಸ್ ಜೆಲ್ ಅಲ್ಲಿ ನಮಗೆ DNA ಕಾಣಿಸೋದಿಲ್ಲ. DNA ಅಂತೂ ಬಂದಿದೆ, ಅದು ಫ್ರಾಗ್ಮೆಂಟ್ ಸೆಪರೇಟ್ ಆಗಿದೆ, ಬಟ್ ಅದು ಕಾಣಿಸೋದಿಲ್ಲ. ಈಗ ಅದನ್ನ ಏನು ಮಾಡಬೇಕು, ದಟ್ DNA ಫ್ರಮ್ ದಿ ಅಗಾರೋಸ್ ಜೆಲ್ ಟ್ರಾನ್ಸ್ಫರ್ ಟು ದಿ ನೈಲಾನ್ ಮೆಂಬ್ರೇನ್ ಆರ್ ನೈಟ್ರೋಸ್ ಸೆಲ್ಲೋಸ್ ಸೀಟ್ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅಂಡ್ ದಟ್ ಟೆಕ್ನಿಕ್ ಈಸ್ ನೌನ್ ಆಸ್ ಎ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ದ ಟೆಕ್ನಿಕ್ ಈಸ್ ನೌನ್ ಆಸ್ ಎ ಬ್ಲಾಟಿಂಗ್ ಟೆಕ್ನಿಕ್. ದ ಟೆಕ್ನಿಕ್ ಈಸ್ ನೌನ್ ಆಸ್ ಎ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ಬ್ಲಾಟಿಂಗ್ ಟೆಕ್ನಿಕ್ ಅಲ್ಲಿ ಬೇರೆ ಬೇರೆ ತರ ಟೆಕ್ನಿಕ್ ಬರುತ್ತೆ, 3 ಟೆಕ್ನಿಕ್ ಬರುತ್ತೆ. ಒಂದು ಫಸ್ಟ್ ಟೈಮ್ ಈ ಬ್ಲಾಟಿಂಗ್ ಟೆಕ್ನಿಕ್ ಅನ್ನ ಡೆವಲಪ್ ಮಾಡಿದವರು ಸೈಂಟಿಸ್ಟ್ ಸದರ್ನ್. ಸೊ ಅವರ ಹೆಸರನ್ನೇ ಇಡ್ಲಾಯ್ತು ಅಲ್ಲಿ, ದಟ್ ಇಸ್ ಎ ಸದರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಸದರ್ನ್ ಬ್ಲಾಟಿಂಗ್ ಟೆಕ್ನಿಕ್. ಸದರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಇನ್ ದಿ DNA ಟ್ರಾನ್ಸ್ಫರಿಂಗ್, DNA ಹೈಬ್ರಿಡೈಸೇಷನ್ ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದಾದ ನಂತರ RNA ಮೀನ್ಸ್ RNA ಅನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಟೆಕ್ನಿಕ್ ಯೂಸ್ ಮಾಡಿದ್ರು, ದಟ್ ಇಸ್ ಎ ನಾರ್ದರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ನಾರ್ದರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಇಟ್ ಈಸ್ ಯೂಸ್ಡ್ ಫಾರ್ ದಿ RNA ಸ್ಟಡಿಗಾಗಿ ಯೂಸ್ ಮಾಡ್ತಾರೆ. ಅದಾದ ನಂತರ ಪ್ರೋಟೀನ್ ಬ್ಲಾಟಿಂಗ್ ಅನ್ನು ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡಿದ್ರು, ಆ ಟೆಕ್ನಿಕ್ಗೆ ವೆಸ್ಟರ್ನ್ ಬ್ಲಾಟಿಂಗ್ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟು ಫನ್ನಿ ಆಗಿದೆ ನೋಡಿದ್ದು. ಫಸ್ಟ್ ಈ ಬ್ಲಾಟಿಂಗ್ ಟೆಕ್ನಿಕ್ ಅನ್ನ ಡೆವಲಪ್ ಮಾಡಿದವರು ಸೈಂಟಿಸ್ಟ್ ಅದಾರೆ ಸದರ್ನ್, ಅವರ ಡೈರೆಕ್ಟ್ ಹೆಸರಿಟ್ಟರು. ಆಮೇಲೆ RNA ಸಲುವಾಗಿ ಮತ್ತೆ ಪ್ರೋಟೀನ್ ಸಲುವಾಗಿಯೂ ಈ ಟೆಕ್ನಿಕ್ ಅನ್ನ ಇಂಪ್ರೂವ್ ಮಾಡಿದ್ದಾರೆ, ಬಟ್ ಅಲ್ಲಿ ಸೈಂಟಿಸ್ಟ್ ಹೆಸರಿಲ್ಲ. ಒಂದು ಸದರ್ನ್ ಪೋಲ್, ಆಮೇಲೆ ನೆಕ್ಸ್ಟ್ ಅದನ್ನ ಅಪೋಸಿಟ್ ಆಗಿ ನಾರ್ದರ್ನ್ ಪೋಲ್ ಅಂತ ಇಟ್ಟರು, ಒಂದು ವೆಸ್ಟರ್ನ್ ಪೋಲ್ ಅಂತ ಇಟ್ಟಿದ್ದಾರೆ. ಇಷ್ಟೇ, ಈ 3 ಬ್ಲಾಟಿಂಗ್ ಟೆಕ್ನಿಕ್ ಇದೆ ನಮ್ಮ ಹತ್ರ. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಅಂದ್ರೆ ಏನು ಮಾಡ್ತಾರೆ, ಇಲ್ಲಿ ಒಂದು ಪ್ರೋಬ್ ಯೂಸ್ ಮಾಡ್ತಾರೆ. ದೇ ವಿಲ್ ಗೋ ಫಾರ್ ದಿ ಪ್ರೋಬ್. ಯಾವುದು, DNA ಪ್ರೋಬ್ ಯೂಸ್ ಮಾಡ್ತಾರೆ. ಪ್ರೋಬ್ ಇದೆಯಲ್ಲ, ಇದು ಸಿಂಗಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ ವಿತ್ ನೌನ್ ಸೀಕ್ವೆನ್ಸ್ ವಿತ್ ರೇಡಿಯೋ ಲೇಬಲ್ಡ್. ಇಲ್ಲಿ ರೇಡಿಯೋ ಆಕ್ಟಿವ್ P32 ಇರುತ್ತೆ, ದಟ್ ಇಸ್ ಎ ರೇಡಿಯೋ ಲೇಬಲ್ಡ್ ಸೀಕ್ವೆನ್ಸ್ ಇರುತ್ತೆ. ಸೊ ಈ ಪ್ರೋಬ್ ಅನ್ನ ರೇಡಿಯೋ ಲೇಬಲ್ಡ್ ಇದೆ, ಈ ಪ್ರೋಬ್ ಅನ್ನ ಈ ನೈಲಾನ್ ಸೀಟ್ ಮೇಲೆ ಆಡ್ ಮಾಡಿದ ಮೇಲೆ ಎಲ್ಲಿ VNTR ಸೀಕ್ವೆನ್ಸ್ ಇದೆಯಲ್ಲ, ಸ್ಪೆಸಿಫಿಕ್ ಆಗಿ ಎಲ್ಲಿ VNTR ಸೀಕ್ವೆನ್ಸ್ ಇದೆ ಅದರ ಮೇಲೆ ಈ ಪ್ರೋಬ್ ಹೋಗಿ ಬೈಂಡ್ ಆಗುತ್ತೆ. ಸೊ ಈಗ ಈ ಪ್ರೋಬ್ ಹೋಗಿ VNTR ಮೇಲೆ ಬೈಂಡ್ ಆದರೆ ನಮಗೊಂದು ಸುಲಭ ಆಯಿತು. ಏನು ಸುಲಭ ಆಯಿತು, ಸೊ ಎಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತಲ್ಲ, ಮುಂಚೆದು ಒಂದು ಸಿಂಗಲ್ ಸ್ಟ್ಯಾಂಡರ್ಡ್ ಮತ್ತೆ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಪ್ರೋಬ್ ಇದೆ. ಸೊ ಅದು ಹೋಗಿ ಬೈಂಡ್ ಆದರೆ ಆ ಪಾಯಿಂಟ್ ಅಲ್ಲಿ ಮಾತ್ರ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಸೊ ಆ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲಿದೆ ಅಲ್ಲಿ VNTR ಇದೆ ಅಂತ ನಾವು ರಿಕಗ್ನೈಸ್ ಮಾಡ್ಬೋದು. ನಮಗೆ VNTR ಬೇಕಾಗಿರೋದು DNA ಫಿಂಗರ್ ಪ್ರಿಂಟಿಂಗ್ಗೆ, ಬಟ್ ಅದು ಡೈರೆಕ್ಟ್ ಆಗಿ ಕಾಣಿಸೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ದಿ ಆಟೋ ರೇಡಿಯೋಗ್ರಾಫಿ ಆರ್ ಎಕ್ಸ್ರೇ ಟೆಕ್ನಿಕ್. ಅಂದರೆ ಆ ನೈಲಾನ್ ಸೀಟ್ನ ಎಕ್ಸ್ರೇ ತಗೊಳ್ತಾರೆ. ಎಕ್ಸ್ರೇ ತಕ್ಕೊಂಡಾಗ ಎಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಫಾರ್ಮ್ ಆಗಿದೆ ಅದು ಡಾರ್ಕ್ ಬ್ಯಾಂಡ್ ಆಗಿ ಕಾಣಿಸುತ್ತೆ. ಮತ್ತು ಆ VNTR ಸೀಕ್ವೆನ್ಸ್ ಅನ್ನು ಕೌಂಟ್ ಮಾಡಿ ಯಾರು ಸಸ್ಪೆಕ್ಟ್ ಇದ್ದಾರೆ, ಯಾರು ಮರ್ಡರ್ ಕೇಸಲ್ಲಿ, ಯಾರು ರೇಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದೆಲ್ಲ ರಿಕಗ್ನೈಸ್ ಮಾಡ್ತಿರ್ತಾರೆ. ಅದರ ರಿಲೇಟೆಡ್ ಇಲ್ಲೊಂದು ಇಮೇಜ್ ಇದೆ ನೋಡಿ, NCERT ಕೊಟ್ಟಿದ್ದಾರೆ.
ಈಗ ನೋಡಿ ಒಂದು ಹೆಂಗೆ DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತಾರೆ. 2 ಕಿಡ್ಸ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಪ್ಯಾಟರ್ನಲ್ ಸೈಡಿಂದ 50% ಕ್ರೋಮೋಸೋಮ್ ಬರುತ್ತೆ, ಅಂದರೆ ಫಾದರಿಂದ. ಮ್ಯಾಟರ್ನಲ್ ಸೈಡಿಂದ 50% ಕ್ರೋಮೋಸೋಮ್ ಬರುತ್ತೆ. ಇದು ಕ್ರೋಮೋಸೋಮ್ ನಂಬರ್ 1 ಸೀಕ್ವೆನ್ಸಿಂಗ್, ಕ್ರೋಮೋಸೋಮ್ ನಂಬರ್ 2 ಸೀಕ್ವೆನ್ಸಿಂಗ್ ಇದೆ, ಕ್ರೋಮೋಸೋಮ್ ನಂಬರ್ 16 ಸೀಕ್ವೆನ್ಸಿಂಗ್ ಇದೆ. ಈಗ ಆಕ್ಚುಯಲ್ DNA ಫಿಂಗರ್ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಅಗಾರೋಸ್ ಜೆಲ್ ಇಲೆಕ್ಟ್ರೋಫೋರೆಸಿಸ್ ತೆಗಿತಾರೆ. ಈ ರೀತಿ DNA ಫ್ರಾಗ್ಮೆಂಟ್ ಸೆಪರೇಟ್ ಆಗುತ್ತೆ, ನೈಲಾನ್ ಸೀಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಆಮೇಲೆ DNA ಹೈಬ್ರಿಡೈಸೇಷನ್ ಮಾಡ್ತಾರೆ, ಆಮೇಲೆ ಲಾಸ್ಟ್ಗಾಗಿ ಅದರ ಎಕ್ಸ್ರೇ ಸೀಟ್ ತೆಗಿತಾರೆ. ಇಲ್ಲೇನಿದೆ, ಸಸ್ಪೆಕ್ಟ್ ಸಿ ಇದ್ದಾರೆ ಇವರು, ಸಾರಿ ಡೆಡ್ ಬಾಡಿ ಆಫ್ ಸಿ, ಸಸ್ಪೆಕ್ಟ್ ಅಲ್ಲ, ಅಲ್ಲೊಂದು ಬಾಡಿ ಇದೆ, ಅವರ ಸೀಕ್ವೆನ್ಸಿಂಗ್ ಇಲ್ಲಿದೆ. ಅಥವಾ ಬಾಡಿ ಪಕ್ಕದಲ್ಲಿ ಬಿದ್ದಿರುವಂಥ ಬ್ಲಡ್ ಸ್ಯಾಂಪಲ್ ಇದೆಯಲ್ಲ, ಅದರ ಸೀಕ್ವೆನ್ಸ್ ಇಲ್ಲಿದೆ. ಈ ರೀತಿ ಸೀಕ್ವೆನ್ಸ್ ಇದೆ ಇಲ್ಲಿ. ಓಕೆ, ಯಾರ VNTR ಸೀಕ್ವೆನ್ಸಿಂಗ್ ಮ್ಯಾಚ್ ಆಗುತ್ತೆ. ಇಲ್ಲಿ ಎಕ್ಸ್ರೇ ತೆಗೆದಾಗ ಡಾರ್ಕ್ ಬ್ಯಾಂಡ್ ಆಗಿ VNTR ಸೀಕ್ವೆನ್ಸ್ ಮಾತ್ರ ನಮಗೆ ಕಾಣಿಸುತ್ತೆ, ಬೇರೆ ಸೀಕ್ವೆನ್ಸ್ಗಳೆಲ್ಲ ಕಾಣಿಸೋದೇ ಇಲ್ಲ. ಸೊ ಇಲ್ಲೇನಿದೆ, ಸಿ ಇದೆ, ಆಕ್ಚುಲಿ ಬ್ಲಡ್ ಸ್ಯಾಂಪಲ್ ಏನು ಸಿಕ್ಕಿದೆಯಲ್ಲ ಡೆಡ್ ಬಾಡಿ ಪಕ್ಕದಲ್ಲಿ, ಅಥವಾ ಹೇರ್ ಪಾಲಿಕಲ್ ಸೆಲ್ ಸಿಕ್ಕಿದೆಯಲ್ಲ ಅದರ ಸೀಕ್ವೆನ್ಸಿಂಗ್. ಬಟ್ ನಮಗೆ ಕೆಲವ್ರ ಮೇಲೆ ಸಂಶಯ ಇದೆ, ಶಾಯದ್ ಇವನು ಮರ್ಡರ್ ಮಾಡಿರ್ಬೋದು, ಅಥವಾ ಈ ಪರ್ಸನ್ ಮರ್ಡರ್ ಮಾಡಿರ್ಬೋದು, ಅಥವಾ ಈ ಪರ್ಸನ್ ಮರ್ಡರ್ ಮಾಡಿರ್ಬೋದು, ಈ ರೀತಿ ಸಂಶಯ ಇರುತ್ತೆ ನಮಗೆ. ಓಕೆ, ಸೊ ಅವಾಗ ಅವರಿಂದ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಈ ಸೀಕ್ವೆನ್ಸ್ಗೆ ಮ್ಯಾಚ್ ಆಗುತ್ತಾ, ಅಂದರೆ ಅಲ್ಲಿ ಹೇರ್ ಪಾಲಿಕಲ್ಸ್ ಇತ್ತಲ್ಲ ಆ ಸೀಕ್ವೆನ್ಸ್ ಮ್ಯಾಚ್ ಆಗುತ್ತಾ ನೋಡ್ತಾರೆ. ಪರ್ಸನ್ ಎ ಇದಾನಲ್ಲ, ಅವರ ಸೀಕ್ವೆನ್ಸ್ ಈ ರೀತಿ ಬಂದಿದೆ, VNTR ಸೀಕ್ವೆನ್ಸ್. ಪರ್ಸನ್ ಬಿ ಇದಾರಲ್ಲ, ಅವರ ಸೀಕ್ವೆನ್ಸ್ ಈ ರೀತಿ ಬಂದಿದೆ. ಸೊ ಇಲ್ಲಿ ಯಾವ್ರ ಜೊತೆ ಮ್ಯಾಚ್ ಆಗ್ತಾ ಇದೆ, ಇದು ನೋಡಿ ಬ್ಯಾಂಡಿಂಗ್. ಈ ಬ್ಯಾಂಡಿಂಗ್ ಪ್ಯಾಟರ್ನ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಅಂದರೆ ಇಲ್ಲಿ ಯಾರು ಸಸ್ಪೆಕ್ಟ್, ಪರ್ಸನ್ ಬಿ ಈಸ್ ದಿ ಆಕ್ಚುಯಲ್ ಸಸ್ಪೆಕ್ಟ್, ಹಿ ಈಸ್ ಇನ್ವಾಲ್ವ್ಡ್ ಇನ್ ದಿ ಕ್ರೈಮ್ ಕೇಸ್. ಅವರು ಕ್ರೈಮ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಈ ರೀತಿ ಹೇಳ್ತಿರ್ತೀವಿ. ಸೊ ದ್ಯಾಟ್ಸ್ ಅಬೌಟ್ ದಿ DNA ಫಿಂಗರ್ ಪ್ರಿಂಟಿಂಗ್. ಓಕೆ, ಸೊ ವಿತ್ ದಿಸ್, ಇದರ ಮುಖಾಂತರ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಿಮ್ಮ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಮುಗಿತಾ ಇದೆ. ನೀವೆಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತೀನಿ. ಮಾಡ್ತಾ ಇರಿ, ಬಿಕಾಸ್ ಏನಾಗ್ತಾ ಇದೆ, ಹೆಂಗೆ ದಿನ ಕಳೀತಾ ಇದೆಯಲ್ಲ, ನೀವು ಎಲ್ಲರೂ ಎಕ್ಸಾಮ್ಗೆ ಹತ್ರ ಆಗ್ತಾ ಇದ್ದೀರಾ. ಸೊ ಇನ್ನು ಮುಂದೆ ಸ್ವಲ್ಪ ಪ್ರಿಪ್ರೇಷನ್ ಅನ್ನ ಜಾಸ್ತಿ ಮಾಡಿ. ಎಂದು ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ ಬರಲಿಕ್ಕೆ ಅಲೋ ಮಾಡಬೇಡಿ. ಇಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ, ನನ್ನ ಸ್ಕೋರ್ ಇಂಪ್ರೂವ್ ಆಗುತ್ತೆ, ನಾನು ಡಾಕ್ಟರ್ ಆಗೇ ಆಗ್ತೀನಿ, ಬೇರೆಯವರೆಲ್ಲ ನ್ಯಾಷನಲ್ ಟಾಪರ್ ಆಗ್ತಾರೆ, ಹಾಗಾದ್ರೆ ನಾನು ಯಾಕೆ ಆಗೋದಿಲ್ಲ, ನಾನು ಕೂಡ ಹ್ಯೂಮನ್ ಬೀಯಿಂಗ್, ಐ ಆಮ್ ಆಲ್ಸೋ ಎ ಹೋಮೋಸೇಪಿಯನ್ಸ್, ಸೊ ನಾನು ಕೂಡ ಡಾಕ್ಟರ್ ಆಗೇ ಆಗ್ತೀನಿ ಅಂತ ಒಂದು ಪಾಸಿಟಿವ್ ಅಟಿಟ್ಯೂಡ್ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ 1 ಶಾರ್ಟ್ ವಿಡಿಯೋ ಲೆಕ್ಚರ್ಸ್ ಅನ್ನ ನೋಡಿ, ಅದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಯೂಟ್ಯೂಬ್ ಚಾನಲಲ್ಲಿ ನನ್ನ ಜೊತೆಗೆ ಡಿಸ್ಕಸ್ಸು ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಬೆಸ್ಟ್ ವಿಶಸ್. ಮತ್ತೆ ಈ ವಿಡಿಯೋ ಲೆಕ್ಚರ್ಸ್ ಬಗ್ಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ವಂದೇ ಮಾತರಂ.